तत्पुरुषाय विद्महे महादेवाय धीमहि तन्नो रुद्रः प्रचोदयात्। ईशानः सर्वविद्यानां सर्वभूतानां ब्रह्माधिपति ब्रह्मणोऽधिपति ब्रह्म शिव मे अस्मदाशुभं पीठस्य जलधरमासा शिलिङ्गमूर्ति ग्रहणगुरुनक्षत्रोत्तम सह सुमुहूर्तमस्तु। ನಗುಮಲ್ಲೆ ಸುಮಗಂಧ ಪ್ರಿಯನು ಸಪ್ತಾಶ್ವರಥರೂಢನಿವನು ನೀಲಮಣಿಗಳ ಹಾರನು ನಳನ ಕಾಡಿ ಪೊರೆದಾತನು ಕುದುರೋಳಿಪುರ ಪ್ರೀತ ಕಡಲ ತೀರನು ಪ್ರೀತ ಕಡಲ ತೀರನು ಈತ ಶಿವನ ಶಿಷ್ಯನು ಈತ ಶ್ರೀಹರಿಯ ಪ್ರಿಯನೀತ ನೀಲಾಂಜನ ಸಮಾಭಾಸಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಪೊರೆವಾ ನಾನೆಂದು ಮೆರೆದಾಗ ಮರೆವಾ ಮೊದಲು ಕಷ್ಟಗಳ ಕೊಡುವನು ಹರೆಯ ಮೋಹಗಳ ಕಳೆವನು ಶಿವನೊಡನೆ ತಾನಿರುವ ಕುದುರೋಳಿ ಮಡಿಲಲ್ಲಿ ಶಿವನೊಡನೆ ತಾನಿರುವ ಕುದುರೋಳಿ ಮಡಿಲಲ್ಲಿ ಪಾಲಿಸಿ ನಮ್ಮನ್ನು ಕಳೆವನು ಮನಭ್ರಾಂತಿ ನೀಲಾಂಜನ ಸಮಾಭಾಸಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ನೀಲಾಂಜನ ಸಮಾಭಾಸಂ ಸಮಾಭಾಸಂ ರವಿಪುತ್ರಂ ಮಂಗಳೂರು ದಸರಾ ಪನ್ಪಿನಂಚಿನ ಪುಗಾರ್ತೆ ಪಡೆಯಿನ
ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರ ನಡಪುನಂಚಿನ ನವರಾತ್ರಿ ಉತ್ಸವ ದಸರಾ ಮಹೋತ್ಸವ ಮಾರ್ನೆಮಿ ಕರಿಂಡೆ ದಸರಾ ಮೆರವಣಿಗೆದ ಪುರ್ತು ವಿಜಯದಶಮಿ ದಾನಿ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಬಿದಡ್ನ ನವದುರ್ಗಾ ಸಹಿತ ಆದಿಶಕ್ತಿ ವಿಶೇಷವಾದ ದುಂಬುಡು ಮಹಾಗಣಪತಿ ಐದು ಪಕ್ಕ ಶಾರದಾದೇವಿನ ವಿಗ್ರಹಲು ಸುಮಾರು 7 ಕಿಲೋಮೀಟರ್ ದೂರದ ಕುಡ್ಲ ಪೇಂಟೆಗೆ ಒಂಜಿ ಸುತ್ತು ಬತ್ತದು ಕುದ್ರೋಳಿ ಕ್ಷೇತ್ರಡ್ ಪುಷ್ಕರಣಿಡ್ ಆ ವಿಗ್ರಹದ ವಿಸರ್ಜನೆ ಆಪಿನಂಚಿನ ಪೊರ್ಲು ಮಹಾಗಣಪತಿನ ವಿಗ್ರಹ ಪ್ರಧಾನವಾದ ಮೂಲುಂಡು ಗೋಕರ್ಣನಾಥೇಶ್ವರ ಸಭಾಭವನ ಪಾರಿ ಪೊರ್ಲುಡು ಅಲಂಕಾರಾತಂಡು ಈ ಅಲಂಕಾರದ ಪೊರ್ಲುತು ಒಂದು ಆ ವಿಗ್ರಹಲು ಒಂದೊಂಜೆ ವಿಗ್ರಹಲೇನೆ ವಾ ನಮ್ನೆಡೆ ಮುಲ್ತ ಸ್ವಯಂ ಸೇವಕರ್ನಕಲು ವಾಹನದ ದೀಪೇರೆ ತೂಕ ಮಂಗಳೂರು ದಸರಾದ ನೇರ ಪ್ರಸಾರ ಪ್ರಪ್ರಥಮ ತುಳು ವಾರ್ತಾ ವಾಹಿನಿ ನಮ್ಮ ಕುಡ್ಲ ವಾಹಿನಿಯಲ್ಲಿ ಈಗ ನಡೀತಾ ಇದೆ. ಇದೀಗ ನಾವು ಗೋಕರ್ಣನಾಥೇಶ್ವರ ಮಂಟಪದಲ್ಲಿದ್ದೇವೆ. ನಮ್ಮೊಂದಿಗೆ ಸುವರ್ಣ ಆರ್ಟ್ಸಿನ ಚಂದ್ರಶೇಖರ್ ಸುವರ್ಣ ಅವರಿದ್ದಾರೆ. ಈ ಸಲದ ಮಂಟಪದ ವ್ಯವಸ್ಥೆ ಹೇಳಿ. ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ಈ ನವದುರ್ಗ ಮಂಟಪವನ್ನು ಈ ಸಲ ಆ್ಯಂಟಿಕ್ ವರ್ಣದಿಂದ ನಾವು ರಚನೆ ಮಾಡಿದ್ದೇವೆ. ಬಹುಶಃ ಪ್ರತಿ ವರ್ಷ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಅಲಂಕಾರವನ್ನು ಇಲ್ಲಿ ನಾವು ನಿರ್ವಹಿಸುತ್ತಿದ್ದೇವೆ. ಈ ಬಾರಿ ನಾವು ಸುಮಾರು 27 ಕಲಾವಿದರು 17 ದಿನ ರಾತ್ರಿ ಹಗಲು ಈ ನವದುರ್ಗ ಮಂಟಪದ ನಿರ್ಮಾಣವನ್ನು ಮಾಡಿರುತ್ತೇವೆ. ಅದೇ ರೀತಿ ಶಾರದಾ ಮಂಟಪವನ್ನು ರಾಜ ದರ್ಬಾರ್ಗೆ ಹೋಲುವ ರೀತಿಯಲ್ಲಿ ನಾವು ಇಲ್ಲಿ ರಚಿಸಿರುತ್ತೇವೆ. ಈ ರಾಜ ದರ್ಬಾರಿಗೆ ಕಪ್ಪು, ಗೋಲ್ಡು ಮತ್ತು ನಾವು ತಾಮ್ರದ ವರ್ಣವನ್ನು ಮಿಶ್ರಿತ ಮಾಡಿ ಒಂದು ವಿಶೇಷ ಆಕರ್ಷಣೆಯನ್ನು ನೀಡಿರುತ್ತೇವೆ. ಶಾರದಾಂಬೆಯ ಹಿಂದುಗಡೆಗೆ ನವಿಲಿನ ಪ್ರತಿಕೃತಿಯನ್ನು ಈ ಸಲ ವಿಶೇಷವಾಗಿ ಬಿಂಬಿಸಿರುತ್ತೇವೆ. ಇದು ಶಾರದಾಂಬೆಗೆ ಹೊಸ ರೂಪವನ್ನು, ಹೊಸ ಅಲಂಕಾರವನ್ನು ನೀಡಿದೆ ಎಂದು ತುಂಬ ಜನರ ಅನಿಸಿಕೆ ಇರುತ್ತದೆ. ಇದು ನಮಗೂ ಕೂಡ ಖುಷಿಯನ್ನು ತಂದು ಕೊಟ್ಟಿರುತ್ತದೆ. ಚಂದ್ರಶೇಖರ್ ಸುವರ್ಣ ಅವರ ಸುವರ್ಣ ಆರ್ಟ್ಸ್ ತಂಡ ನವದುರ್ಗ ಸಹಿತ ಆದಿಶಕ್ತಿ ಮಹಾಗಣಪತಿ ಕೇಂದ್ರದಲ್ಲಿ ಶಾರದಾ ಮಾತೆಯ ವಿಗ್ರಹ ಪ್ರಧಾನ ವೇದಿಕೆಯಲ್ಲಿ ಇದೀಗ ಮಹಾಗಣಪತಿಯ ಸಾನ್ನಿಧ್ಯದಲ್ಲಿದ್ದೇವೆ.
ಶೋಭಾಯಾತ್ರೆಗೆ ಒಂದೊಂದೇ ವಾಹನಗಳನ್ನು ಈ ಮಂಟಪದಿಂದ ಕೊಂಡು ಹೋಗುವಂತಹ ಪ್ರಕ್ರಿಯೆ ಇದೀಗ ಆರಂಭವಾಗುತ್ತದೆ. ಸಮಯಕ್ಕೆ ಸರಿಯಾಗಿ 4 ಗಂಟೆಗೆ ಮಹಾಗಣಪತಿಯ ಪೂಜೆ ಆರಂಭವಾಗಿದೆ. ಮಹಾಗಣಪತಿಯ ವಿಗ್ರಹವನ್ನು ಇದೀಗ ವಾಹನದೆಡೆಗೆ ಸಾಗಿಸಲಾಗ್ತಾ ಇದೆ. ಶ್ರೀ ಗೋಕರ್ಣನಾಥ ಸೇವಾದಳದ ಕಾರ್ಯಕರ್ತರು ಬಹಳ ಶಿಸ್ತುಬದ್ಧವಾಗಿ ಶ್ರದ್ಧಾಪೂರ್ವಕವಾಗಿ ಈ ಗಣಪತಿ ವಿಗ್ರಹವನ್ನು ವಾಹನದೆಡೆಗೆ ಸಾಗಿಸುವಂತಹ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಗಣಪತಿ ವಿಗ್ರಹವನ್ನು ಗೋಕರ್ಣನಾಥ ಸೇವಾದಳದ ಕಾರ್ಯಕರ್ತರು ಶಿಸ್ತುಬದ್ಧವಾಗಿ ಈ ಸಭಾಂಗಣದಿಂದ ಈಗ ಕೊಂಡು ಹೋಗ್ತಾ ಇದ್ದಾರೆ. ಈ ಸಭಾಂಗಣದಲ್ಲಿ ಕಳೆದ 10 ದಿನಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟು ಪೂಜಿಸಲ್ಪಟ್ಟಂತಹ ಗಣಪತಿ, ಅದೇ ರೀತಿ ಆದಿಮಾಯೆ, ನವದುರ್ಗೆಯರು ಮತ್ತು ಶಾರದಾ ಮಾತೆಯ ವಿಗ್ರಹಗಳು ಈ ಮಂಟಪದಲ್ಲಿವೆ. ಈ ಮಂಟಪದ ಈ ವರ್ಷದ ವಿಶೇಷತೆ, ಈ ಮಂಟಪವನ್ನು ಸಭಾಂಗಣವನ್ನು ಪ್ರವೇಶ ಮಾಡುವಾಗಲೇ ದೀಪಗಳಿಂದ ಅಲಂಕೃತವಾದಂತಹ ಮಯನ ಮಂಟಪದ ಸುಧರ್ಮ ಸಭೆಯ ಒಂದು ಛಾಯೆಯನ್ನು ಮೂಡಿಸುವಂತಹ ಈ ಮಂಟಪ ಇಲ್ಲಿ ಮಹಾವಿಷ್ಣುವಿನ ದಶಾವತಾರಗಳನ್ನು ಕೂಡ ಬಹಳ ಸೊಗಸಾಗಿ ನಿರೂಪಿಸಲ್ಪಟ್ಟಿದೆ. ಸುವರ್ಣ ಆರ್ಟ್ಸ್ನವರ ಕೈಚಳಕ ಒಮ್ಮೆ ನೋಡೋಣ. ಮಹಾವಿಷ್ಣುವಿನ ದಶಾವತಾರಗಳು ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ಹೀಗೆ ಆ ದಶಾವತಾರಗಳು ಎಡಬಲಗಳಲ್ಲಿ. ಇದೀಗ ಆದಿಮಾಯೆಯ ವಿಗ್ರಹದ ವಿಸರ್ಜನಾ ಪೂಜೆ ನೆರವೇರ್ತಾ ಇದೆ. 4 ಸಿಂಹಗಳು ಎಳೆಯುವ ಒಂದು ರಥದ ಮಾದರಿ. ಸಿಂಹ ರಥವನ್ನು ಏರಿಕೊಂಡಿದ್ದಂತಹ ಆದಿಶಕ್ತಿ, ಸಮೀಪದಲ್ಲೇ ಶೈಲಪುತ್ರಿ, ನವದುರ್ಗೆಯರು ಅನಂತರ ಮಳಿಗೆಯಲ್ಲಿ ಶೈಲಪುತ್ರಿ. ಈಗ ಬ್ರಹ್ಮಚಾರಿಣಿ ದೇವಿಗೆ ವಿಸರ್ಜನಾ ಪೂಜೆ ನೆರವೇರ್ತಾ ಇದೆ. ಬ್ರಹ್ಮಚಾರಿಣಿ ದೇವಿ 2ನೆಯ ದುರ್ಗೆ ಆದಿಶಕ್ತಿ. ಅದಾದ ನಂತರ ನವದುರ್ಗೆಯರಲ್ಲಿ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಇದೀಗ ಚಂದ್ರಘಂಟಾದೇವಿ. ಹತ್ತು ಕೈಗಳಿಂದ ಪರಿಶೋಭಿಸುತ್ತಿರುವ ಚಂದ್ರಘಂಟಾದೇವಿ, ಚತುರ್ಭುಜಗಳಿಂದ ಪರಿಶೋಭಿಸುವ ಕೂಷ್ಮಾಂಡಾದೇವಿ, ಐದನೆಯ ದುರ್ಗೆ ಸ್ಕಂದಮಾತ, ಕಾತ್ಯಾಯಿನಿ ದೇವಿ 6ನೆಯ ದುರ್ಗೆ, ಕಾಳರಾತ್ರಿ ಶುಭಂಕರಿ ಭದ್ರಕಾಳಿ ಸ್ವರೂಪ
ಕೆದರಿದ ಕೇಶರಾಶಿಯಿಂದ ಕಂಗೊಳಿಸುತ್ತಿರುವಂತಹ ಮಹಾಕಾಳಿ, ಮಹಾಗೌರಿ, ಶ್ವೇತ ವೃಷಭದ ಜೊತೆಯಲ್ಲಿರುವಂತಹ ಮಹಾಗೌರಿ, ಸಿದ್ಧಿದಾತ್ರಿ, ಅಷ್ಟಸಿದ್ಧಿಗಳಿಗೆ ಅಧಿದೇವತೆಯಾಗಿ ಕರುಣಿಸುವಂತಹ ಮಹಾಮಾತೆ ನವದುರ್ಗೆಯರಲ್ಲಿ 9ನೆಯ ದುರ್ಗೆ. ಈ 9 ದುರ್ಗೆಯರ ವಿಸರ್ಜನಾ ಪೂಜೆಯನ್ನು ನೆರವೇರಿಸಲಾಗಿದೆ. ಇಲ್ಲಿ ನಮಗೆ ಕಾಣುತ್ತಿರುವಂತಹ ಸಭಾಂಗಣದ ಕೇಂದ್ರ ಭಾಗ, ಅಲ್ಲಿ ಈಗ ಪರದೆ ಹಾಕಿದ್ದಾರೆ. ಅಲ್ಲಿ ಶಾರದಾ ಮಾತೆಯ ವಿಗ್ರಹದ ಅಲಂಕಾರ ನಡೆಯುತ್ತಾ ಇದೆ. ಈ 9 ವಿಗ್ರಹಗಳನ್ನು, ನವದುರ್ಗೆಯರ ವಿಗ್ರಹಗಳು, ಆದಿಮಾಯೆಯ ವಿಗ್ರಹ ಮತ್ತು ಗಣಪತಿಯ ವಿಗ್ರಹ, ಇದು ವಾಹನಗಳಲ್ಲಿ ಇರಿಸಿದ ನಂತರ ಆ ಶಾರದಾ ವಿಸರ್ಜನಾ ಪೂಜೆಯನ್ನು ನೆರವೇರಿಸಿ ಮತ್ತೆ ಶೋಭಾಯಾತ್ರೆಗೆ ಆ ಶಾರದಾ ಮಾತೆಯ ವಿಗ್ರಹವನ್ನು ಅಣಿಗೊಳಿಸಲಾಗ್ತದೆ. ಮಂಗಳೂರು ದಸರಾ 2024 ಕಳೆದ 3.5 ದಶಕಗಳಿಂದ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ನಡೆಯುವಂತಹ ದಸರಾ ಇದೀಗ ಮಂಗಳೂರು ದಸರಾ ಎನ್ನುವಂತಹ ಅಭಿಧಾನದೊಂದಿಗೆ ವಿಶ್ವವಿಖ್ಯಾತಿಯನ್ನು ಪಡೆಯುತ್ತಾ ಇದೆ. ದೇಶ ವಿದೇಶಗಳಲ್ಲಿರುವಂತಹ ಲಕ್ಷಾಂತರ ಆಸಕ್ತರು ಮಂಗಳೂರಿಗೆ ಆಗಮಿಸಿ ಮಂಗಳೂರು ದಸರಾವನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ಇವತ್ತು ವರುಣನು ಕೃಪೆ ತೋರಿದ್ದಾನೆ, ಸುಡು ಬಿಸಿಲಿಲ್ಲ, ಮಳೆಯ ನಿರೀಕ್ಷೆಯೂ ಇಲ್ಲ. ಆದ್ದರಿಂದ ಈ ವರ್ಷ ವೀಕ್ಷಕರ ಸಂಖ್ಯೆ ಬಹಳಷ್ಟು ಹೆಚ್ಚು ಖಂಡಿತವಾಗಿಯೂ ಇದೆ. ಆ ಎಲ್ಲ ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ಇಲ್ಲಿಯ ಸ್ವಯಂ ಸೇವಕರು, ಅದೇ ರೀತಿ ಪೊಲೀಸ್ ವಿಭಾಗದವರು ನಿರ್ವಹಿಸ್ತಾ ಇದ್ದಾರೆ. ಮೆರವಣಿಗೆ ಸಮಯಕ್ಕೆ ಸರಿಯಾಗಿ 4 ಗಂಟೆಗೆ ಕುದ್ರೋಳಿ ಕ್ಷೇತ್ರದ ಎಲ್ಲ ದೇವತೆಗಳಿಗೆ ಬಳಿ ಹೋಗಿ ವ್ಯವಸ್ಥಾಪನಾ ಮಂಡಳಿಯವರು, ಅದೇ ರೀತಿ ಉತ್ಸವ ಸಮಿತಿಯವರು, ಕ್ಷೇತ್ರಾಭಿವೃದ್ಧಿ ಸಮಿತಿಯವರು ಜೊತೆ ಸೇರಿ ಅಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡಿ ಗಣಪತಿ ವಿಗ್ರಹವನ್ನು ಮೊದಲಾಗಿ ಕೊಂಡು ಹೋಗಿ ವಾಹನದಲ್ಲಿ ಇರಿಸಲಾಗಿದೆ. ಮುಂದೆ ಆದಿಮಾಯೆಯ ವಿಗ್ರಹವನ್ನು ಕೊಂಡು ಹೋಗುವುದಕ್ಕಾಗಿ ಗೋಕರ್ಣನಾಥ ಸೇವಾದಳದ ಕಾರ್ಯಕರ್ತರು ಮುಂದೆ ಬರ್ತಾ ಇದ್ದಾರೆ. ಇದು ಮಂಗಳೂರು ದಸರಾ. ಮಂಗಳೂರು ದಸರಾದಲ್ಲಿ ನವದುರ್ಗಾ ಸಹಿತ ಶಾರದಾ ಮಾತೆ ಜೊತೆಯಲ್ಲಿ ಆದಿಶಕ್ತಿ ಮತ್ತು ಗಣಪತಿಯ ವಿಗ್ರಹಗಳಿರುವುದು. ಈ ಎಲ್ಲ ವಿಗ್ರಹಗಳ ಜೊತೆಯಲ್ಲಿ ಮಂಗಳೂರಿನ ಒಂದು ವಿಶೇಷವಾದಂತಹ ಕರಾವಳಿಯ ಕಲೆ, ಗಂಡು ಕಲೆಯ ಯಕ್ಷಗಾನ ಆದರೆ ಅದಕ್ಕೆ ಸಮದಂಡಿಯಾಗಿ ಇದೀಗ ಹುಲಿವೇಷ ಎನ್ನುವಂತಹ ಒಂದು ಪ್ರಕಾರ ವಿಶ್ವವಿಖ್ಯಾತಿಯನ್ನು ಪಡೆದಿದೆ. ಕುದ್ರೋಳಿ ದಸರಾ, ಮಂಗಳೂರು ದಸರಾದ ಶೋಭಾಯಾತ್ರೆಯಲ್ಲಿ ಪ್ರತಿಷ್ಠಿತ ಹುಲಿವೇಷ ತಂಡಗಳು ಯಾವ ರೀತಿಯಾಗಿ ಹುಲಿವೇಷಗಳನ್ನು ಸಜ್ಜುಗೊಳಿಸಿದ್ದಾರೆ, ಬೇರೆ ಬೇರೆ ರಾಜ್ಯಗಳ ಕಲಾವಿದರು ಯಾವ ರೀತಿಯಾಗಿ ಅವರ ಕಲಾ ಪ್ರದರ್ಶನವನ್ನು ಮಾಡುವುದಕ್ಕಿದ್ದಾರೆ ನೋಡೋಣ. ಅದೇ ರೀತಿ ಈಗ ನಮ್ಮೊಂದಿಗೆ ವ್ಯವಸ್ಥಾಪನಾ ಸಮಿತಿಯ ಟ್ರಸ್ಟಿಗಳಾದಂತಹ ಮೂಡಾದ ಮಾಜಿ ನಿಕಟಪೂರ್ವ ಅಧ್ಯಕ್ಷರೂ ಆಗಿರುವಂತಹ ರವಿಶಂಕರ್ ಮಿಜಾರ್ ಅವರಿದ್ದಾರೆ. ಅವರ ತೀರ್ಥರೂಪರು ಕೂಡ ಈ ಕ್ಷೇತ್ರದಲ್ಲಿ ದೀರ್ಘಕಾಲ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸಿದ ಹಿನ್ನೆಲೆ ಉಳ್ಳವರು. ಬಾಲ್ಯದಿಂದಲೇ ಈ ಶಾರದೋತ್ಸವ, ಈ ದಸರಾದಲ್ಲಿ ಪಾಲ್ಗೊಂಡಂತಹ ರವಿಶಂಕರ್ ಮಿಜಾರ್ ಅವರು ಈ ವರ್ಷದ ದಸರಾ ಯಾಕೆ ವಿಶೇಷ ಅಂತ ಕೇಳ್ತಾರೆ. ಎಲ್ಲರಿಗೂ ಈ ಹಬ್ಬದ ಶುಭಾಶಯಗಳನ್ನು ಮೊದಲಿಗೆ ನೀಡ್ತಾ ಇದ್ದೇನೆ. ಮಂಗಳೂರು ದಸರಾ ಅಂತ ಹೇಳಿದರೆ ವಿಶ್ವವಿಖ್ಯಾತಿಯನ್ನು ಈಗಾಗಲೇ ಪಡ್ಕೊಂಡಿದೆ. ಇವತ್ತು ಕರ್ನಾಟಕದ ಎಲ್ಲ ಭಾಗದಿಂದ ಜನರು ಆಕರ್ಷಿತರಾಗಿ ಮಂಗಳೂರಿಗೆ ಬರುವಂತಾಗಿದೆ. ಈ ಒಂದು ದಸರಾ ಉತ್ಸವದಲ್ಲಿ ಲಕ್ಷಾಂತರ ಜನ ಇವತ್ತು ಪಾಲ್ಗೊಳ್ಳುವ ಮುಖಾಂತರ ಇದು ಎಲ್ಲರ ದಸರಾ ಅಂತ ಆಗಿದೆ. ಅದೇ ರೀತಿ ವರ್ಷಂಪ್ರತಿ ಯಾವ ರೀತಿ ವಿಜೃಂಭಣೆಯಿಂದ ಈ ದಸರಾ ಆಚರಿಸುತ್ತದೆ, ಈ ಸಮಯದಲ್ಲೂ ಸಹ ನಾವು ವಿಜೃಂಭಣೆಯಿಂದ ಈ ದಸರಾ ಉತ್ಸವವನ್ನು ಬಹಳ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಆಚರಣೆ ಮಾಡ್ತಾ ಇದ್ದೇವೆ. ಈ ಬಾರಿಯ ದಸರಾ ಉತ್ಸವದಲ್ಲಿ ಇದು ಹೇಗೆ ವಿಭಿನ್ನ ಅಂತ ನೀವು ಕೇಳಿದ್ರಿ. ಖಂಡಿತವಾಗಿ ಪ್ರತಿ ವರ್ಷ ನಾವು ಎಲ್ಲ ವಿಷಯಗಳನ್ನು ಪರಿಶೀಲಿಸಿ ಅದಕ್ಕೆ ಒಂದು ಹೊಸ ಮೆರುಗನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಈ ವರ್ಷದ ಈ ಗೋಕರ್ಣನಾಥ ಕ್ಷೇತ್ರದ ಈ ಮುಖ್ಯ ಮಂಟಪದಲ್ಲಿಯೂ ಸಹ ಇವತ್ತು ರಾರಾಜಿಸುವಂತಹ ಶಾರದಾ ಮಾತೆ ಇರಬಹುದು, ನವದುರ್ಗಿಯರಿರ್ಬೋದು, ಈ
ಈ ಮಂಟಪವು ಭಾಳ ವಿಶೇಷ ರೀತಿಯಲ್ಲಿ ಇವತ್ತು ಅಲಂಕೃತವಾಗಿದೆ. ಅದೇ ರೀತಿ ಈ ಬಾರಿ ನಮ್ಮ ಶಿಲ್ಪಿಯವರು ಯಾವ ರೀತಿ ಇವು ಉತ್ಸವ ಮೂರ್ತಿಗಳನ್ನು ರಚನೆ ಮಾಡಿದ್ದಾರೆ ಅದೆಲ್ಲ ಬಹಳ ಉತ್ತಮ ರೀತಿಯಿಂದ ರಚನೆಯಾಗಿದೆ. ಅದೇ ರೀತಿ ಶಾರದಾ ಮಾತೆಯು ಸಹ ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಶಾರದಾ ಮಾತೆಯನ್ನು ಸಹ ವಿಗ್ರಹವನ್ನು ಸ್ಥಾಪನೆ ಮಾಡಿದ ಪರಿಣಾಮವಾಗಿ ಇವತ್ತು ಲಕ್ಷಾಂತರ ಭಕ್ತರು ಪ್ರತಿನಿತ್ಯ ಬರುವ ಹಾಗೆ, ಇವತ್ತು ಕ್ಷೇತ್ರದ ದರ್ಶನವನ್ನು ಮಾಡುವ ಹಾಗೆ. ಅದೇ ರೀತಿ ಇವತ್ತು ಇದು ಎಷ್ಟು ಪ್ರಚಾರ ಆಗಿದೆ ಅಂತ ಹೇಳಿದರೆ ಉತ್ತರ ಭಾರತದಿಂದಲೂ ಇವತ್ತು ಜನ, ಅದೇ ರೀತಿ ಬೇರೆ ಬೇರೆ ರಾಜ್ಯಗಳಿಂದಲೂ ಬರುವಂತೆ ಆಗಿದೆ. ಇವತ್ತಿನ ಈ ಉತ್ಸವದಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ವಿವಿಧ ಜಾನಪದ ತಂಡಗಳು ಸಹ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವ ಮುಖಾಂತರ ಇವತ್ತು ಆ ವಿಭಿನ್ನತೆಯನ್ನು ಇವತ್ತು ತೋರಿಸುವ ಮುಖಾಂತರ ಇವತ್ತು ನಮ್ಮ ದಸರಾದಲ್ಲಿ ಮುಖ್ಯವಾಗಿ ಪಾಲ್ಗೊಳ್ಳುವಂತಹ ಹುಲಿವೇಷಧಾರಿಗಳಿರ್ಬೋದು, ಅದೇ ರೀತಿ ಹುಲಿವೇಷಧಾರಿಗಳ ಇತರ ಟ್ಯಾಬ್ಲೋಗಳಲ್ಲಿ ವಿನೂತನವಾದ ಕೆಲವು ಕಲಾಕೃತಿಗಳನ್ನು ತೋರಿಸುವ ಮುಖಾಂತರ ಇವತ್ತು ಸುಮಾರು 75 ಮಿಕ್ಕಿದ ಟ್ಯಾಬ್ಲೋಗಳು ಇವತ್ತು ಈ ಒಂದು ದಸರಾ ಉತ್ಸವದ ನಮ್ಮ ಮಂಗಳೂರು ದಸರಾ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸುವಂಥದ್ದು ಸಹ ಭಾಳ ಪ್ರಮುಖ ಆಕರ್ಷಣೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸನ್ಮಾನ್ಯ ಜನಾರ್ದನ ಪೂಜಾರಿಯವರು ಈ ಕ್ಷೇತ್ರದ ನವನಿರ್ಮಾಣದ ರೂವಾರಿಗಳು. ಮಂಗಳೂರು ದಸರಾ ಈ ಪರಿಕಲ್ಪನೆ ಹಿನ್ನೆಲೆಯಲ್ಲಿ ಜನಾರ್ದನ ಪೂಜಾರಿಯವರ ಪಾತ್ರ ಖಂಡಿತವಾಗಿ ನಮ್ಮ ಕ್ಷೇತ್ರ ಪ್ರಧಾನ ದೇವರು ಗೋಕರ್ಣನಾಥ ಈಶ್ವರ ಇದ್ದರೂ ಎರಡನೇ ದೇವರು ಅನ್ನಪೂರ್ಣೇಶ್ವರಿ ಇದ್ದಾರೆ. ಅನ್ನಪೂರ್ಣೇಶ್ವರಿಯನ್ನು ನಾವು ಈ ದೇವಸ್ಥಾನ ಸ್ಥಾಪನೆಗೊಂಡ ಸಮಯದಿಂದಲೂ ಸಹ ನಾವು ಆರಾಧನೆ ಮಾಡಿಕೊಂಡು ಬಂದಿರುವಂಥದ್ದು. 1930 ಸುಮಾರಿಗೆ ನಮ್ಮ ಹಿರಿಯರು ಈ ಕ್ಷೇತ್ರದಲ್ಲಿ ದಸರಾ ಉತ್ಸವವನ್ನು ಆಚರಣೆ ಮಾಡಿ ಶಾರದಾ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ವಿಜೃಂಭಣೆಯ ದಸರಾವನ್ನು ಆಚರಣೆ ಮಾಡ್ತಾ ಇದ್ದರು. 1960 ಸುಮಾರಿಗೆ ನನ್ನ ನೆನಪಿನ ಪ್ರಕಾರ ನಾನೂ ಸಹ ಪಾಲ್ಗೊಳ್ಳುವಂತಹ ಒಂದು ಅವಕಾಶ ನನಗೆ ದೊರೆತಿತ್ತು. ಆವಾಗ ಹಿಂದಿನ ಸಮಯ ಇಂಥ ವಿದ್ಯುತ್ ಅಲಂಕಾರಗಳು ಬಹಳ ಕಡಿಮೆ ಇತ್ತು. ಅಂಥ ಸಮಯದಲ್ಲೂ ಸಹ ನಮ್ಮ ಗೋಕರ್ಣನಾಥ ಕ್ಷೇತ್ರದ ಶಾರದಾ ಉತ್ಸವ ಬಹಳ ಉತ್ತಮ ರೀತಿಯಲ್ಲಿ ಜರುಗ್ತಾ ಇತ್ತು. ಅದಕ್ಕೆ ಅದರದೇ ಆದ ಒಂದು ರೀತಿ ನೀತಿಯಿಂದ ಆ ಕಾರ್ಯಕ್ರಮ ಜರುಗ್ತಾ ಇತ್ತು. ಇವತ್ತು 1992ರವರೆಗೆ ನವೀಕರಣದ ಸಮಯದಲ್ಲಿ ಕ್ಷೇತ್ರ ನವೀಕರಣಗೊಳ್ಳುವಾಗ ಜನಾರ್ದನ ಪೂಜಾರಿಯವರು ನಮ್ಮ ಕ್ಷೇತ್ರದ ದಸರಾ ಉತ್ಸವವನ್ನು ಸಹ, ಇಲ್ಲಿ ಪ್ರಧಾನ ದೇವರು ಗೋಕರ್ಣನಾಥ ಇರುವುದರಿಂದ ಮಹಾಶಿವರಾತ್ರಿ ಕಾರ್ಯಕ್ರಮ ಬಹಳ ವಿಜೃಂಭಣೆಯಲ್ಲಿ ಜರುಗ್ತಾ ಇತ್ತು. ಎರಡನೇ ದೊಡ್ಡ ಕಾರ್ಯಕ್ರಮ ಅಂತ ಹೇಳಿದರೆ ಶಾರದೋತ್ಸವ. ಆದರೆ ಜನಾರ್ದನ ಪೂಜಾರಿಯವರು 92ರ ನಂತರ ಅದಕ್ಕೆ ವಿಶೇಷ ಕಲ್ಪನೆಯನ್ನು ಕೊಟ್ಟರು. ಅದೇನಂತ ಹೇಳಿದರೆ ಅವರು ಉತ್ತರ ಭಾರತದ ಇತರ ಕಡೆ, ಕಲ್ಕತ್ತಾ ಇತರ ಕಡೆ ಅವರು ಪ್ರವಾಸ ಮಾಡಬೇಕಾದ್ರೆ, ಅವರು ಈ ದೇಶದ ಒಂದು ಮಂತ್ರಿಯಾಗಿ ಪ್ರವಾಸ ಮಾಡಬೇಕಾದ್ರೆ ಅವರು ಕಂಡಂತಹ ವಿಭಿನ್ನ ದಸರಾಗಳನ್ನು ನೋಡಿದ ಪರಿಣಾಮವಾಗಿ ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಯಾಕೆ ಮಂಗಳೂರಿನಲ್ಲಿ ನವದುರ್ಗಿಗಳನ್ನು ಪ್ರತಿಷ್ಠಾಪನೆ ಮಾಡಿ ನಾವು ದಸರಾ ಮಾಡಬಾರದು ಎಂಬ ಒಂದು ಚಿಂತನೆ ಅವರ ಮನಸ್ಸಿಗೆ ಬಂತು. ಹಾಗೆ ನವದುರ್ಗಿಗಳನ್ನು ಪ್ರತಿಷ್ಠಾಪನೆ ಮಾಡಿ ಶಾರದಾ ಮೂರ್ತಿಯನ್ನು ಸಹ ಪ್ರತಿಷ್ಠಾಪನೆ ಮಾಡಿ ಒಂದು ವಿಭಿನ್ನ ರೀತಿಯ ದಸರಾ ಉತ್ಸವವನ್ನು ಪ್ರತಿಷ್ಠಾಪನೆ ಮಾಡುವ ಮುಖಾಂತರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ದಸರಾ ಉತ್ಸವಕ್ಕೆ ಹೊಸ ಮೆರಗನ್ನು ಕೊಟ್ಟಂತಹ ಕೀರ್ತಿ ಅದು ಸಲ್ಲಬೇಕಾದ್ರೆ ಶ್ರೀಮಾನ್ ಜನಾರ್ದನ್ ಪೂಜಾರಿಯವರಿಗೆ ಸಲ್ಲಬೇಕಾಗ್ತದೆ. ಹಾಗೆ ಆ 9 ಇವತ್ತು ನವದುರ್ಗಿಗಳು ಶಾರದಾ ಮಾತೆ ಇವತ್ತು ಪ್ರತಿಷ್ಠಾಪನೆ ಆಗುವಾಗ ಅದನ್ನು ಪೂರ್ಣ ವ್ಯವಸ್ಥೆಯನ್ನು ಮಾಡಬೇಕಾದ್ರೆ ಅದಕ್ಕೆ ಸುಂದರವಾದ ಮಂಟಪದ ರಚನೆ ಆಗಬೇಕು. ಅದೇ ರೀತಿ ಇವತ್ತು ಸುವರ್ಣ ಆರ್ಟ್ಸ್ನವರ ಮುಲ್ಕಿಯವರ ಮುಖಾಂತರ ಚಂದ್ರಶೇಖರ ಸುವರ್ಣರವರು ಬಹಳ ಉತ್ತಮ ಕಲಾಕೃತಿಯನ್ನು ಪ್ರತಿ ವರ್ಷ ಈ ಒಂದು ಮಂಟಪದಲ್ಲಿ ಅವರು ಕೊಡ್ತಾ ಬಂದಿದ್ದಾರೆ. ಅದೇ ರೀತಿ ಇವತ್ತು ಯಾರೊಂದು ಪ್ರವಾಸಿಗರು ಅಥವಾ ಭಕ್ತಾಭಿಮಾನಿಗಳು ಇಲ್ಲಿ ಬರುವಾಗ ಕ್ಷೇತ್ರಕ್ಕೆ ಈ ಬಾರಿಯ ಮಂಟಪ ಯಾವ ರೀತಿ ಇದೆ, ಯಾವ ಕಲ್ಪನೆಯಲ್ಲಿದೆ ಎಂಬ ಒಂದು ವಿಷಯವೂ ಸಹ ಅವರ ಮನಸ್ಸಿಗೆ ಬರ್ತದೆ. ಅದೇ ರೀತಿ ಇವತ್ತು ಈ ಸರಿಯೂ ಸಹ ಇದೇ ಒಂದು ಉತ್ತಮ ರೀತಿಯ ಕಲ್ಪನೆಯನ್ನು ಮಾಡುವ ಮುಖಾಂತರ ಜನಾರ್ದನ ಪೂಜಾರಿಯವರು ಇವತ್ತು ವಯಸ್ಸಿನಲ್ಲಿ ಹಿರಿಯವರಾದರೂ ಸಹ ಅವರ ಉಮೇದು, ಅವರ ಮುತುವರ್ಜಿ ಏನಿದೆ ಅದರಲ್ಲಿ ಯಾವುದೂ ಕೊರತೆ ಆಗಲಿಲ್ಲ. ಪ್ರತಿನಿತ್ಯ ಈ ಕ್ಷೇತ್ರಕ್ಕೆ ಬಂದು ಯಾವ ರೀತಿ ಇವತ್ತು ದಸರಾ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ, ಯಾವ ರೀತಿಯಲ್ಲಿ ಕಾರ್ಯಕ್ರಮಗಳು ಜರುಗ್ತಾ ಇದೆ ಎಂದು ಆ ಮೇಲ್ವಿಚಾರಣೆಯನ್ನು ಇವತ್ತು ಸಹ ಅವರು ಮಾಡಿಕೊಂಡು ಬಂದಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಬಂಧುಗಳೇ, ಮಂಗಳೂರು ದಸರಾದ ಬಗ್ಗೆ, ಶ್ರೀ ಕ್ಷೇತ್ರದ ಬಗ್ಗೆ ಸೊಗಸಾದ ಮಾಹಿತಿಯನ್ನು ರವಿಶಂಕರ್ ಬಿಜಾರ್ ಅವರು ನೀಡಿದ್ದಾರೆ. ಧನ್ಯವಾದಗಳು.
ಮಂಗಳೂರು ದಸರಾ ಮಹಾಗಣಪತಿಯ ವಿಗ್ರಹವನ್ನು This program is sponsored by Karnataka Bank Limited, powered by Rohan Corporation, SL Shade Jewelers and Diamond House, KS Rao Road, Hampankatta, Srinivas University, Ideal Ice Cream, MRPL, New Mangalore Port Authority, Bharat Cooperative Bank Limited, Northern Sky, Harsha, Bank of Baroda, powered by Vivek Raj Pujari, CEO and Chairman Panama Corporation Limited. Co-sponsored by Hotel Janata Deluxe Mangalore, SCDCC Bank Mangalore, Canara Lights, TNC Ramanath Raj, Kamath Opticals, Lotus Properties Mangalore, Atma Shakti Multipurpose Cooperative Society Limited, Jubilant MG Motors Mangalore, Agari Enterprises, CAT Solar, Sharada Vidyalaya, Nidhi Land Infrastructure Developers India Private Limited, Export, Hotel Trishna, Surya Oil. 100 साल में हमने कितने रिश्ते बनाए ये गिनना नामुमकिन है। जब मिसेस अय्यर हायर स्टडीज के लिए स्टैनफोर्ड गई तो उनके बेटे की खुशी हमने देखी। अपने हाथों की लकीरों को बदलता जा, उड़ता जा। देसाई भाई के बेटे ने भी नमस्ते मोटा भाई ही बोला, हेलो बोल के पराया नहीं किया। इनके सपने संजोने में हमारा थोड़ा तो हाथ है ना। हम हैं चेन्नई ओडे कर्नाटका बैंक, अहमदाबादियों कर्नाटका बैंक, हैदराबाद का कर्नाटका बैंक, मुंबई ची कर्नाटका बैंक, भारत का कर्नाटका बैंक। ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಭಾರತೀಯ ಕೃಷಿ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಹೆಜ್ಜೆ ಪನಾಮಾ ಕಾರ್ಪೊರೇಷನ್ ಲಿಮಿಟೆಡ್. ಜಗತ್ತಿನ ಅತಿದೊಡ್ಡ ಮಿನರಲ್ ಟ್ರೇಡಿಂಗ್ ಕಂಪನಿಗಳಲ್ಲಿ ಒಂದಾದ ಭಾರತೀಯ ಕಂಪನಿ. ಯುಎಸ್ಎನಲ್ಲಿ ಪ್ರಧಾನ ಕಚೇರಿ. ಮೈನಿಂಗ್, ಹೈಡ್ರೋಪೋನಿಕ್ಸ್, ಫಿಶಿಂಗ್, ಅಗ್ರಿಕಲ್ಚರಲ್ ಟ್ರೇಡಿಂಗ್ನಲ್ಲಿ ಪರಿಣಿತಿ ಪಡೆದ ಸಂಸ್ಥೆ. ಪ್ರತಿಷ್ಠಿತ ಔಟ್ಲುಕ್ ಇಂಡಿಯಾ, ಫೋರ್ಬ್ಸ್ ಇಂಡಿಯಾದಲ್ಲಿ ಸ್ಥಾನ ಪಡೆದ ನಮ್ಮ ಹೆಮ್ಮೆಯ ತುಳುವ. ನಾಡಿನ ಜನತೆಗೆ ವಿಶ್ವವಿಖ್ಯಾತ ಮಂಗಳೂರು ದಸರಾದ ಶುಭಾಶಯಗಳನ್ನು ಕೋರುವ ದೇಶದ ಅತ್ಯಂತ ಕಿರಿಯ ಸಿಇಒ ಆದ ನಮ್ಮ ಹೆಮ್ಮೆಯ ತುಳುವ ಪನಾಮಾ ಕಾರ್ಪೊರೇಷನ್ ಲಿಮಿಟೆಡ್ನ ಚೇರ್ಮನ್ ಸಿಇಒ ವಿವೇಕ್ ರಾಜ್ ಪೂಜಾರಿ. ಮಾನವ ಸಂಬಂಧಗಳು ರೇಷ್ಮೆ ನೂಲಿನಂತೆ ಸೂಕ್ಷ್ಮ ಮತ್ತು ಈ ಸಂಬಂಧಗಳನ್ನು ಬಟ್ಟೆಗೆ ನೇಯಲಾಗುತ್ತದೆ. ಟಿಎನ್ಸಿ ರಮನಾಥ್ ರಾಜ್. ಬಟ್ಟೆಗಳು ಹೃದಯದ ಸಂಬಂಧಗಳನ್ನು ಬೆಸೆಯುತ್ತದೆ.
Hyundai. ಕೊಡುವ ಒಬ್ಬ ಯುವ ಸಂಘಟಕರು ಹೌದು. ಅಚ್ಚುಕಟ್ಟಾಗಿ ಆ ಶೋಭಾಯಾತ್ರೆ ನಡೆಯಬೇಕಿದ್ರೆ, ಆ ಕಲಾ ತಂಡಗಳು ಸಮಯಕ್ಕೆ ಸರಿಯಾಗಿ ಭಾಗವಹಿಸಬೇಕಿದ್ರೆ ಅದರಲ್ಲಿ ಪದ್ಮರಾಜ್ ಅವರ ಕೊಡುಗೆ ಖಂಡಿತವಾಗಿಯೂ ಇದೆ. ಪದ್ಮರಾಜ್ ಅವರು, ಈ ವರ್ಷದ ದಸರಾದ ವಿಶೇಷತೆಗಳೇನು? ಈ ಬಾರಿ ವಿಶೇಷವಾಗಿ ನಾವು ಮಂಗಳೂರು ದಸರಾ ಕಾರ್ಯಕ್ರಮದಲ್ಲಿ 3-4 ಹೊಸ ಕಾರ್ಯಕ್ರಮಗಳನ್ನು ಜೋಡಿಸಿಕೊಂಡಿದ್ದೆವು. ಬಹುಶಃ ನಮ್ಮ ಮಂಗಳೂರು ನಗರ 1 ಸಿಟಿ 1 ಯೂನಿಟ್ ಸ್ಟ್ರೆಂತ್ ಅಂತ ಹೇಳಿ ಆ ನಿಟ್ಟಿನಲ್ಲಿ ಇವತ್ತು ನಾವು ಒಂದು ದಸರಾ ಮ್ಯಾರಥಾನ್ ಅಂತ ಹೇಳಿ ನಾವು ಆಯೋಜನೆ ಮಾಡಿಕೊಂಡಿದ್ದೆವು. ಬಹುಶಃ ಇದೊಂದು ನಾವು ನಿರೀಕ್ಷಿಸಿದಕ್ಕಿಂತಲೂ ಹೆಚ್ಚಿನ ಯಶಸ್ಸು ಅಂತ ಖಂಡಿತ ಅಂತ ಹೇಳಲಿಕ್ಕೆ ಭಾಳಷ್ಟು ಸಂತೋಷ ಆಗ್ತಾಯಿದೆ. ಸುಮಾರು 2,000ಕ್ಕಿಂತಲೂ ಮೇಲ್ಪಟ್ಟು ಇದರಲ್ಲಿ ಕ್ರೀಡಾಪಟುಗಳು ಭಾಗವಹಿಸಿದ್ರು. ಇದು ಕೇವಲ ನಮ್ಮ ಕರ್ನಾಟಕದಿಂದ ಮಾತ್ರ ಅಲ್ಲ, ದೇಶದ ವಿವಿಧ ಭಾಗಗಳಿಂದ ಬಂದಂತಹ ಸ್ಪರ್ಧಿಗಳು ಇದರಲ್ಲಿ ಭಾಗವಹಿಸಿ ಈ ಒಂದು ದಸರಾದ ಮೆರಗನ್ನು ಮತ್ತಷ್ಟು ಹೆಚ್ಚಿಸಿದ್ದಾರೆ. ಅದರ ಒಟ್ಟಿಗೆ ದಸರಾ ಅಂತ ಹೇಳಿದರೆ ಸರಸ್ವತಿ ಶಾರದಾ ಮಾತೆಯ ಅವರ ಒಂದು ಅನುಗ್ರಹದಿಂದ ನಮ್ಮ ಕಲೆ ಏನಿದೆ, ಒಂದು ಬಹುಭಾಷಾ ಕವಿಗೋಷ್ಠಿಯನ್ನು ಕೂಡ ನಾವು ಇಲ್ಲಿ ಆಯೋಜನೆ ಮಾಡಿದ್ದು. ಸುಮಾರು 10 ಭಾಷೆಯ ಒಂದು ಕವಿಗೋಷ್ಠಿಗಳನ್ನು ಮಾಡಿ ಅದನ್ನು ಕೂಡ ಯಶಸ್ವಿಯಾಗಿ ಜರುಗಿದ್ದು ಈ ಬಾರಿಯ ಒಂದು ದಸರಾದ ಒಂದು ವಿಶೇಷ ಅಂತ ಹೇಳಬೇಕಾಗಿದೆ. ಅದರ ಒಟ್ಟಿಗೆ ಇವತ್ತು ಶರದಿ ಪ್ರತಿಷ್ಠಾನದವರೊಂದಿಗೆ ನಾವು ಮುದ್ದು ಶಾರದೆ ಸ್ಪರ್ಧೆ ಸುಮಾರು 240ಕ್ಕಿಂತಲೂ ಮಿಕ್ಕಿ 15 ವರ್ಷದ ಪುಟಾಣಿಗಳು ಈ ಒಂದು ಮುದ್ದು ಶಾರದೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಇವತ್ತು ಜನಮನವನ್ನು ಗೆದ್ದಿರುವುದು ಈ ಬಾರಿಯ ದಸರಾದ ಇನ್ನೊಂದು ವಿಶೇಷತೆ. ಬರೀ ಶಾರದೆ ಮಾತ್ರವೋ ಬೇರೆ ಬೇರೆ ದುರ್ಗೆಯರಿಗೂ? ಶಾರದೆ ಹಾಗೆ ದುರ್ಗೆಯರ ನವದುರ್ಗೆಯರ ಒಂದು ಸ್ಪರ್ಧೆಯನ್ನು ಇಲ್ಲಿ ಆಯೋಜನೆ ಮಾಡಿದ್ದೆವು. ಬಹುಶಃ ಇದು ಪ್ರಥಮ ವರ್ಷ ಬಹಳಷ್ಟು ಯಶಸ್ವಿಯನ್ನು ಕಂಡು ಬಹುಶಃ ಮುಂದಿನ ವರ್ಷದಲ್ಲಿ ಮುಂದಿನ ದಸರಾಗೆ ನಾವು ಇದನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಲಿಕ್ಕೆ ನಮಗೆ ಎಲ್ಲ ರೀತಿಯ ಒಂದು ದೇವರ ಅನುಗ್ರಹ ಈ ಬಾರಿ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಮುದ್ದು ಶಾರದೆಯಲ್ಲಿ ಸಾಧಾರಣ ಎಷ್ಟು ಮಂದಿ ಸ್ಪರ್ಧಾಳುಗಳಿದ್ರು? ಯಾವ ಸ್ವರೂಪ ಇತ್ತು? ಮುದ್ದು ಶಾರದೆ ಸ್ಪರ್ಧೆಯಲ್ಲಿ ಶಾರದಾ ಒಂದು ಪುಟಾಣಿಗಳು ಶಾರದಾ ವೇಷ, ಹಾಗೆ ನವದುರ್ಗೆಯರ ಒಂದು ವೇಷಗಳನ್ನು ಹಾಕಿ ಅದರ ಒಂದು ಪಾತ್ರಗಳನ್ನು ಇಲ್ಲಿ ನಮ್ಮ ವೇದಿಕೆಯಲ್ಲಿ ಅವರು ತೋರಿಸಿಕೊಟ್ಟಿದ್ದಾರೆ. ಬಹುಶಃ ಜನಮನರ ಒಂದು ಮನಸ್ಸನ್ನು ಗೆದ್ದಿದೆ ಅಂತ ಅನ್ನಿಸ್ತಾ ಇದೆ. ಮಂಗಳೂರು ದಸರಾ ಶೋಭಾಯಾತ್ರೆಯಲ್ಲಿ ರಾಜ್ಯ ಮತ್ತು ಪರರಾಜ್ಯಗಳ ಕಲಾ ತಂಡಗಳು ಭಾಗವಹಿಸ್ತವೆ. ಯಾವ ಯಾವ ತಂಡಗಳು, ಯಾವ ರೀತಿಯ ಸಂಯೋಜನೆ ಅದು? ನೋಡಿ, ಈ ಬಾರಿ ನಮ್ಮ ರಾಜ್ಯದ ಬಹುಶಃ ಎಲ್ಲ ಜಿಲ್ಲೆಗಳಿಂದ ತಂಡಗಳಿದೆ. ನಮಗೆ ಈ ಬಾರಿ ನಮ್ಮ ಕರ್ನಾಟಕ ರಾಜ್ಯದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸುಮಾರು 15 ಜಿಲ್ಲೆಗಳ ಸಾಂಸ್ಕೃತಿಕ ಮತ್ತು ಕಲಾ ತಂಡಗಳನ್ನು ನಮಗೆ ಇಲ್ಲಿಗೆ ಕೊಟ್ಟಿದ್ದಾರೆ. ಅದರ ನಂತರ ನಾವು ಕೂಡ ದೇವಸ್ಥಾನದ ಈ ಒಂದು ದಸರಾ ಸಮಿತಿಯಿಂದ ಕೂಡ ನಾವು ಬೇರೆ ಜಿಲ್ಲೆಗಳ ಕಲಾ ತಂಡಗಳನ್ನು ನಾವು ಇಲ್ಲಿ ಕರೆಸ್ಕೊಂಡಿದ್ದೇವೆ. ಇವತ್ತು ಹೊಸದಾಗಿ ಬಹುಶಃ ಮೈಸೂರಿನ ಒಂದು ನಾವು ಇಲ್ಲಿ ಏನು ಹೇಳ್ತೇವೆ ಜಿಮ್ನಾಸ್ಟಿಕ್ ಇದರಲ್ಲಿ ಬೆಂಕಿಯನ್ನು ಇದು ಮಾಡಿಕೊಂಡು ಹೋಗುವಂಥ ಒಂದು ವಿಶೇಷವಾದಂಥ ಬಹುಶಃ ಈ ಬಾರಿಯ ಒಂದು ಮಂಗಳೂರು ದಸರಾದ ಒಂದು ಹೊಸ ಆಕರ್ಷಣೆ ಆಗಲಿಕ್ಕಿದೆ. ಅದರ ಒಟ್ಟಿಗೆ ರಾಯಚೂರು, ಕೊಪ್ಪಳ, ಹಾವೇರಿ, ಹಾಗೆ ಧಾರವಾಡ, ಗುಲ್ಬರ್ಗಾದ ಕಲಾ ತಂಡಗಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಇರುವಂಥದ್ದು. ಹುಲಿವೇಷ ಅಂತ ಹೇಳಿದರೆ ಅದೀಗ ನಮ್ಮ ಕರಾವಳಿಯ ಅಸ್ಮಿತೆ ಅಂತ ಆಗಿದೆ. ಖಂಡಿತವಾಗಿ ನಿನ್ನೆ ಒಂದು ಚಾರಿತ್ರಿಕ ಘಟನೆ ಹುಲಿವೇಷದ ಊದು ಕಾರ್ಯಕ್ರಮದಲ್ಲಿ ಜರುಗಿತು. ಆ ಊದು ಕಾರ್ಯಕ್ರಮಕ್ಕೂ ಮಂಗಳೂರು ದಸರಾಕ್ಕೂ ಸಂಬಂಧ ಇದೆ. ಖಂಡಿತವಾಗ್ಲೂ ನೋಡಿ, ಮಂಗಳೂರು ನಗರದಲ್ಲಿ ಈ ದಸರಾ ಕಾರ್ಯಕ್ರಮಗಳು ಬೇರೆ ಬೇರೆ ಆಯೋಜಕರಿಂದ ಆಗ್ತಾ ಇದ್ರೂ ಕೂಡ ಪ್ರತಿಯೊಬ್ಬರು ಈ ಮಂಗಳೂರು ದಸರಾವನ್ನು ಅವರ ಒಂದು ದೃಷ್ಟಿಯಲ್ಲಿ ಅವರು ಇದಕ್ಕೆ ಒಂದು ಸಹಕಾರ ನೀಡುವಂಥದ್ದು. ಇವತ್ತು ಮಂಗಳೂರು ದಸರಾ ಹೆಸರಿನಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡಿರುವುದು ಖಂಡಿತವಾಗ್ಲೂ ಕ್ಷೇತ್ರಕ್ಕೂ ಹಾಗೆ ಈ ನಮ್ಮ ಮಂಗಳೂರಿಗೂ ಕೂಡ ಒಂದು ನಮಗೆ ಗೌರವವನ್ನು ತಂದಿರುವಂಥದ್ದು. ಇವತ್ತು ನಿನ್ನೆ ಬಹುಶಃ ಮಿಥುನ್ ರೈ ಅವರು ಕಳೆದ 9 ವರ್ಷಗಳಿಂದ ಪಿಲಿನಲಿಕೆ ಕಾರ್ಯಕ್ರಮವನ್ನು ನಮ್ಮ
ದಸರಾದ ಒಂದು ಭಾಗವಾಗಿ ಅವರು ಆಯೋಜನೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಈಗ ಊದು ಕಾರ್ಯಕ್ರಮಗಳು ಈ ಹಿಂದೆ ಯಾವ ಸ್ವರೂಪ ಇತ್ತು ಅದರ ನಂತರ ಮಂಗಳೂರು ದಸರಾಗೆ ಪರಿವರ್ತನೆಗೊಂಡ ನಂತರ ಈ ಊದು ಕಾರ್ಯಕ್ರಮವನ್ನು ಕೂಡ ಬಹಳಷ್ಟು ಒಂದು ಶ್ರದ್ಧಾಪೂರ್ವಕವಾಗಿ ವೈಭವಿತವಾಗಿ ಆಚರಿಸಿರುವಂಥದ್ದು. ನಿನ್ನೆ ನಮ್ಮ ಬಿರುವೇರು ಕುಡ್ಲ ತಂಡದವರು ಈ ಒಂದು ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ನಡೆಸಿಕೊಟ್ರು. ಇವತ್ತು ಒಂದು ಸ್ಟಾರ್ ಆ್ಯಕ್ಟರ್ ಅಂತ ನಮ್ಮ ಬಾಲಿವುಡ್ನ ಸ್ಟಾರ್ ಆ್ಯಕ್ಟರ್ ಸಂಜಯ್ ದತ್ ಅವರನ್ನು ಇಲ್ಲಿ ಕರೆಸಿಕೊಂಡು ಇದಕ್ಕೆ ಒಂದು ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂತಾಗಿದ್ದು, ಅದರ ಒಟ್ಟಿಗೆ ಕ್ಷೇತ್ರವನ್ನು ದರ್ಶನ ಅಂತ ಮಾಡುವಂಥ ಕೆಲಸವನ್ನು ಕೂಡ ಅವರು ಮಾಡಿಸಿದ್ದಾರೆ. ಎಲ್ಲರೂ ನಾನು ಅದು ಇದು ಅಂತ ಟೀಮ್ ಹೇಳ್ತಾ ಇಲ್ಲ, ಬಹುಶಃ ನಮ್ಮ ಒಂದು ದಸರಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಎಲ್ಲ ಸಂಘಟನೆಗಳು ಈ ಒಂದು ದಸರಾದ ಒಂದು ಇತಿಹಾಸ ಏನಿದೆ, ಈಗ ಮಾನ್ಯ ಶ್ರೀ ಬಿ ಜನಾರ್ದನ್ ಪೂಜಾರಿ ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವಂಥ ಈ ಕಾರ್ಯಕ್ರಮದಲ್ಲಿ ಪೂರ್ಣ ರೀತಿಯಂಥ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ನಮ್ಮ ನೆಲದ ಏನು ನಮ್ಮ ಸಂಸ್ಕೃತಿ ಇದೆ ಇದನ್ನು ಉಳಿಸುವಲ್ಲಿ, ಮುಂದಿನ ಜನಾಂಗಕ್ಕೆ ತೋರಿಸುವಲ್ಲಿ ಹಾಗೂ ಜಗತ್ತಿಗೆ ಪರಿಚಯಿಸುವಲ್ಲಿ ಇವರ ಎಲ್ಲರ ಕೊಡುಗೆ ಇದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗುತ್ತೆ. ಚಂದ್ರಘಂಟಾ ದೇವಿಯ ವಿಗ್ರಹವನ್ನು ಈಗ ಸಾಗಿಸುವ ಹೊತ್ತು ಪದ್ಮರಾಜ್ ಅವರು ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಈ ಕ್ಷೇತ್ರದ ಸರ್ವಾಂಗೀಣ ಪ್ರಗತಿಯ ರೂವಾರಿಗಳು ಸನ್ಮಾನ್ಯ ಬಿ ಜನಾರ್ದನ ಪೂಜಾರಿ ಅವರು. ಮಂಗಳೂರು ದಸರಾ ಅವರ ಸ್ಫೂರ್ತಿಯನ್ನು ನೀವು ಯಾವ ರೀತಿಯಾಗಿ ಪಡೆಯುತ್ತೀರಿ? ಖಂಡಿತವಾಗ್ಲೂ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರು ನಿಮಗೆ ಗೊತ್ತಿದೆ, ಈ ಒಂದು ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಅವರ ಪಾತ್ರ ಏನು ಅಂತೇಳಿ. ಈ ಕ್ಷೇತ್ರದ ನವೀಕರಣದ ರೂವಾರಿ ಹೌದು, ಮಂಗಳೂರು ದಸರಾದ ರೂವಾರಿಯೂ ಹೌದು. ಜನಾರ್ದನ್ ಪೂಜಾರಿ ಅವರು ಈಗ ಸ್ವಲ್ಪ ಅವರಿಗೆ ವಯಸ್ಸಾದರೂ ಕೂಡ ಈ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ನಮಗೆ ಅವರ ಒಂದು ಮಾರ್ಗದರ್ಶನ ಇವತ್ತಿಗೂ ಕೂಡ ಇದೆ. ಅವರು ಹಾಕಿಕೊಟ್ಟಿರುವಂಥ ಒಳ್ಳೆಯ ಹೆಜ್ಜೆಗಳನ್ನು ನಾವು ಖಂಡಿತವಾಗ್ಲೂ ನಾವು ಅದನ್ನು ಫಾಲೋ ಮಾಡ್ತಾ ಇದ್ದೇವೆ. ಈ ದಸರಾಕ್ಕೆ ಇನ್ನಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ತರಬೇಕೆನ್ನುವಂಥ ನಿಟ್ಟಿನಲ್ಲಿ ನಾನು ಈ ಹಿಂದೆ ಹೇಳಿದಾಗೆ ದಸರಾ ಮ್ಯಾರಥಾನನ್ನು ಆಯೋಜನೆ ಮಾಡಿಕೊಂಡು ಬಂದು, ಬಹುಭಾಷಾ ಕವಿಗೋಷ್ಠಿಯನ್ನು ನಾವು ಆಯೋಜನೆ ಮಾಡಿಕೊಂಡು ಬಂದು, ಹಾಗೇ ಮುದ್ದು ಶಾರದೆ ಸ್ಪರ್ಧೆಯನ್ನು ಆಯೋಜನೆ ಮಾಡಿಕೊಂಡು ಬಂದು, ಬೇರೆ ಬೇರೆ ಸಂಘಟನೆಗಳಿಂದ ಕ್ರೀಡಾಕೂಟಗಳು ಆರಂಭವಾಗಿದೆ. ಬಹುಶಃ ಮುಂದಿನ ವರ್ಷ ನಮ್ಮ ಒಂದು ಕನಸಿದೆ, ಈ 9 ದಿವಸದ ದಸರಾ ಉತ್ಸವದಲ್ಲಿ ಬೇರೆ 9 ಕಾರ್ಯಕ್ರಮಗಳನ್ನು ಇನ್ನೂ ಆಯೋಜನೆ ಮಾಡುವಂಥದ್ದು. ಹಾಗೆ ನಮ್ಮ ಸಾಂಸ್ಕೃತಿಕವಾಗಿ ಕೂಡ ನಮ್ಮ ಕ್ಷೇತ್ರದ ಸಂತೋಷಿ ಕಲಾ ಮಂಟಪದಲ್ಲಿ ದೇಶದ ವಿವಿಧ ಭಾಗಗಳಿಂದ ಆಗಮಿಸಿರುವಂತಹ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಬಹಳ ಯಶಸ್ವಿಯಾಗಿ ಜರುಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಚಂದ್ರಘಂಟಾ ದೇವಿಯ ವಿಗ್ರಹವನ್ನು ಈಗ ಸಾಗಿಸ್ತಾ ಇದ್ದಾರೆ. 10 ಕೈಗಳಿಂದ ಪರಿಶೋಭಿಸುತ್ತಿರುವಂತಹ ಚಂದ್ರಘಂಟಾ ದೇವಿ ಬಹಳ ಸೊಗಸಾದ ನವದುರ್ಗೆಯರ ವಿಗ್ರಹ, ಅದೇ ರೀತಿ ಆದಿಮಾಯೆಯ ವಿಗ್ರಹ, ಗಣಪತಿಯ ವಿಗ್ರಹ, ವಿಶೇಷವಾಗಿ ಮಧ್ಯದಲ್ಲಿರುವಂತಹ ಶಾರದೆಯ ವಿಗ್ರಹ. ಈ ವಿಗ್ರಹಗಳ ರಚನೆ ಹಿಂದೆ ಯಾರಿದ್ದಾರೆ? ಅತಿಥಿಗಳ ಪರಿಚಯ ಮಾಡಿ. ನಮ್ಮೊಟ್ಟಿಗೆ ಇವತ್ತು ನಮ್ಮ ಕಾರ್ಕಳದ ನಮ್ಮ ಸಮಾಜದ ಮುಖಂಡರು ಹೌದು, ಹಿರಿಯ ರಾಜಕಾರಣಿಯೂ ಕೂಡ ಹೌದು, ಶ್ರೀಯುತ DR ರಾಜು ಅವರು ಇದ್ದಾರೆ. ಹಾಗೆ ನಮ್ಮ ಮೂಡುಬಿದ್ರೆಯ ಸುರೇಶ್ ಕೋಟ್ಯಾನ್ರವರು ಕೂಡ ಇದ್ದಾರೆ. ಬಹುಶಃ ವಿಗ್ರಹ ರಚನೆ ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ಇವತ್ತು ಎಲ್ಲ ಮಂಗಳೂರು ದಸರಾದ ವಿಶೇಷ ಏನು ಅಂತ ಕೇಳಿದರೆ, ಇಲ್ಲಿ ಶಾರದಾ ಮಾತೆಯೊಂದಿಗೆ ದೇವಿಯ 9 ಅವತಾರಗಳನ್ನು ಇಲ್ಲಿ ಪೂಜಿಸುವಂಥದ್ದು. ಈ ಕ್ರಮ ಬಹುಶಃ ಇವತ್ತು ಭಾರತದಲ್ಲಿ ನಮ್ಮ ಕುದ್ರೋಳಿ ಕ್ಷೇತ್ರದಿಂದ ಮಾತ್ರ ಆಗ್ತಾ ಇರುವಂಥದ್ದು. ಕಳೆದ 3 ವರ್ಷದಿಂದ ಉಚ್ಚಿರದಲ್ಲಿ ಕೂಡ ಇಲ್ಲಿಂದ ಸ್ಫೂರ್ತಿಯುತವಾಗಿ ತೆಗೆದುಕೊಂಡು ಅವರು ಕೂಡ ಮಾಡ್ತಾ ಇರುವಂಥದ್ದು ಬಹಳ ಸಂತೋಷ ತಂದಿದೆ. ಈ ಮೂರ್ತಿಯ ರಚನೆ ಹಿಂದೆ ನಮ್ಮ ಕ್ಷೇತ್ರದಲ್ಲಿ ಒಬ್ಬರು ರಾಜಶೇಖರ್ ಅಂತ ಇದ್ದರು, ಪ್ರೊಫೆಸರ್ ರಾಜಶೇಖರ್ ಅನ್ನುವರು ಇದ್ದರು. ಅವರ ಒಂದು ನೇತೃತ್ವದಲ್ಲಿ ಈ ಮೂರ್ತಿಯ ವಿಗ್ರಹಗಳ ರಚನೆ ಆಗ್ತಾ ಇತ್ತು. ಆದರೆ ಅವರಿಗೆ ಸ್ವಲ್ಪ ಅನಾರೋಗ್ಯಕ್ಕೆ ಕಳೆದ 7 ವರ್ಷಗಳಿಂದ ಅವರ ಶಿಷ್ಯ ಕುಬೇರ ಎನ್ನುವರು ಸುಮಾರು ಒಂದು 35 ಜನರ ತಂಡ ಅವ್ರದ್ದು. ಇದರಲ್ಲಿ ವೆಸ್ಟ್ ಬೆಂಗಾಲ್ನವರು ಕೂಡ ಇದ್ದಾರೆ, ಶಿವಮೊಗ್ಗದವರು ಕೂಡ ಇದ್ದಾರೆ. ಅವರು ಈ ಜೇಡಿ ಮಣ್ಣು ಹಾಗೆ ಹುಲ್ಲುಗಳನ್ನು ಉಪಯೋಗಿಸಿ ಈ ಮೂರ್ತಿಯನ್ನು ಇಲ್ಲಿ ಗಣೇಶ ಚತುರ್ಥಿಯ ದಿವಸ ಇದಕ್ಕೆ ಮುಹೂರ್ತ ಆಗುತ್ತೆ, ಅವತ್ತಿನಿಂದ ರಾತ್ರಿ ಹಗಲು ಕೆಲಸ ಮಾಡಿಕೊಂಡು ಈ ಒಂದು ಸ್ವರದ್ರೂಪಿ ಮೂರ್ತಿಗಳನ್ನು ಇವತ್ತು ರಚಿಸಿರುವಂಥದ್ದು ಜನಮನರ ಮನಸ್ಸನ್ನು ಸೊರೆಗೊಂಡಿರುವಂಥದ್ದು ಕೂಡ ಅಷ್ಟೇ ಸತ್ಯ. ಅದು ಈ ಕ್ಷೇತ್ರದಿಂದ ಆಗ್ತಿದೆ ಅನ್ನೋದಕ್ಕೆ ಹೆಮ್ಮೆ ಇದೆ. ಹಾಗೆ ನಮ್ಮ ಅಭಿವೃದ್ಧಿ ಸಮಿತಿಯ ಸದಸ್ಯರಾದಂಥ ಈ ಕ್ಷೇತ್ರದ ಬಹುಶಃ ನಮಗೆಲ್ಲರೂ ಕೂಡ ಆದರ್ಶ ಪ್ರಿಯರು ಅಂತ ಹೇಳಬೇಕು. ಈ ಕ್ಷೇತ್ರವನ್ನು ನಿರ್ಮಿಸುವಲ್ಲಿ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರೊಟ್ಟಿಗೆ ಇದ್ದವರು ಯಾರು ಅಂತ ಕೇಳಿದರೆ ಈ ದೇವದಾಸ್ ಅಂತ ಹೇಳಿ ನಮ್ಮ ಕಾಂಟ್ರಾಕ್ಟರ್ ಆಗಿದ್ದು.
ಒಬ್ಬ ನಿಸ್ವಾರ್ಥ, ಒಬ್ಬ ಸಮಾಜಮುಖಿ ಮನಸ್ಸನ್ನು ಹೊಂದಿದ್ದಂಥ ಒಬ್ಬ ಸೇವಾಕರ್ತ ಅಂತ ಹೇಳಬೇಕು. ಶ್ರೀ ದಿವಂಗತ ಶ್ರೀ ದೇವದಾಸರವರು, ಅವರ ಸುಪುತ್ರ ಚಂದನ್ ದಾಸರವರು ಇದ್ದಾರೆ. ಇವರು ಈ ಕ್ಷೇತ್ರದ ಅಭಿವೃದ್ಧಿ ಸಮಿತಿಯ ಸದಸ್ಯರು. ಆ ತಂದೆ ಅವರು ಯಾವ ಒಂದು ದಾರಿಯಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ರೋ ಬಹುಶಃ ಇವತ್ತು ಆಡಳಿತ ಸಮಿತಿಯವರೊಟ್ಟಿಗೆ ಸೇರಿ ಅಷ್ಟೇ ಒಂದು ಪ್ರಾಮಾಣಿಕವಾಗಿ ಕೆಲಸವನ್ನು ನಮ್ಮ ಚಂದನ್ ದಾಸ್ ಅವರು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಮಂಗಳೂರು ದಸರಾದ ಬಗ್ಗೆ ನಮ್ಮ ಯಕ್ಷಗಾನ ಕಲಾ ಪೋಷಕರು ಕಾರ್ಕಳದ್ದು ರಾಜು ಅವರು, ನಿಮ್ಮ ಅಭಿಪ್ರಾಯ? ಭಾಳ ಸಂತೋಷದ ವಿಚಾರ. ಈ ನವರಾತ್ರಿಯ 9 ದಿನಗಳ ಸಡಗರದಲ್ಲಿ ಕುದ್ರೋಳಿ ನಮ್ಮ ಯಾವ ಕೊಕ್ಕರದಾತೀಶ್ವರ ಈ ಮಂದಿರದಲ್ಲಿ ನವರಾತ್ರಿಯ ಸಂಭ್ರಮ ನಡೀತಕ್ಕಂಥ ನಮ್ಮ ದುರ್ಗೆಯರ ಈ ಆರಾಧನಾ ಮಹೋತ್ಸವ ಹಾಗೂ ಇವತ್ತು ವಿಸರ್ಜನೆ ಅತ್ಯಂತ ಈ ದೇಶದಲ್ಲಿ ಬಹುಶಃ ಈಗ ತಾನೇ ನಮ್ಮ ನಾಯಕರು, ಇಲ್ಲಿಯ ಕೋಶಾಧ್ಯಕ್ಷರು ಇದರ ಮುಖ್ಯತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ನಾಯಕರು ಹೇಳಿದರು. ಬಹಳ ಅದ್ದೂರಿಯ ಹಾಗೂ ಸಡಗರದ ಮಹತ್ವಪೂರ್ಣವಾದಂಥ ಕಾರ್ಯಕ್ರಮ ಇದು ಇತಿಹಾಸದಲ್ಲಿ ನಾವು ಭವಿಷ್ಯತ್ ಅಂತ ಹೇಳುವ ಹಾಗೆ ಇನ್ನೂ ಕೂಡ ಅತ್ಯಂತ ಮಹತ್ವವಾಗಿ ನಡೀಲಿಕ್ಕಿದೆ. ಇದಕ್ಕೆ ಅನೇಕ ಸಮಾಜದ ಹಿರಿಯರು, ಸಾರ್ವಜನಿಕರು ಎಲ್ಲರೂ ಕೂಡ, ವಿಶೇಷವಾಗಿ ನಮ್ಮ ಹಿರಿಯ ನಾಯಕರು, ನಮ್ಮೆಲ್ಲರ ಇದರ ಕಣ್ಮಣಿ ನೇತೃತ್ವ ಶ್ರೀಯುತ ಜನಾರ್ದನ್ ಪೂಜಾರಿಯವರ ದೊಡ್ಡ ಬೆಂಬಲ ಹಾಗೂ ಕೊಡುಗೆ ಮಹತ್ವದ ಈ ಸಂದರ್ಭದಲ್ಲಿ ಅವರನ್ನು ನಾವು ನೆನೆಸ್ಕೊಳ್ತಕ್ಕಂತಹದ್ದು ಬಹಳ ವಿಶೇಷವಾದಂಥ, ಅದು ಅತ್ಯಪೂರ್ಣ ಅಂತ ನನ್ನ ಅನಿಸಿಕೆ. ಇದಕ್ಕೆ ಎಲ್ಲರ ಈ ನಾಡಿನಾದ್ಯಂತ ಎಲ್ಲರದ್ದು ಕೂಡ ನೀವು ನೋಡ್ತಾ ಇದ್ದೀರಿ, ಈ ರಾಜ್ಯದ ಎಲ್ಲೆಡೆಗಳಿಂದ ಲಕ್ಷಾಂತರ ಮಂದಿ ಭಕ್ತರು ಪ್ರತಿದಿನ ಬಂದು, ಅದರಲ್ಲೂ ವಿಶೇಷವಾಗಿ ಇವತ್ತು ಇಡೀ ನಡೀತಕ್ಕಂಥ ಮೆರವಣಿಗೆಯಲ್ಲಿ ಲಕ್ಷಾಂತರ ಮಂದಿ ಇವತ್ತು ರಾತ್ರಿ ಎಲ್ಲ ಮೆರವಣಿಗೆಯಲ್ಲಿ ಭಾಗವಹಿಸಿ ಹೋಗ್ತಕ್ಕಂಥದ್ದು ತುಂಬ ಸಂತೋಷದ ವಿಚಾರ. ನಮ್ಮೆಲ್ಲರ ಕೂಡ ಸಹಕಾರ ಕೂಡ ಆಗುತ್ತೆ ಅಂತಕ್ಕಂಥದ್ದು ಹೇಳ್ತಾ ವಂದನೆಗಳನ್ನು ಹೇಳ್ತಾ ಇದ್ದೇನೆ. ಕುದ್ರೋಳಿ ಕ್ಷೇತ್ರದಲ್ಲಿ ದಸರಾ ಸಂಭ್ರಮ, ಅದಾದ ನಂತರ ಶಿವರಾತ್ರಿ ಬರುವಂಥದ್ದು. ಶಿವರಾತ್ರಿ ಮತ್ತು ನವರಾತ್ರಿಯ ಮಧ್ಯದಲ್ಲಿ ನಮ್ಮ ಕುಡ್ಲ ಗೂಡುದೀಪ ಸ್ಪರ್ಧೆ ಈ ಬಾರಿ ಅಕ್ಟೋಬರ್ 30ನೇ ತಾರೀಕಿಗೆ ಗೂಡುದೀಪ ಸ್ಪರ್ಧೆ ನಡೆಯುವುದಕ್ಕಿದೆ. ನಾವೆಲ್ಲ ನಿರೀಕ್ಷೆ ಮಾಡುವಂತಹ ಒಂದು ವ್ಯಕ್ತಿ ಶಕ್ತಿ ಸನ್ಮಾನ್ಯ ಬಿ ಜನಾರ್ದನ ಪೂಜಾರಿಯವರು ಆಗಮಿಸ್ತಾ ಇದ್ದಾರೆ. ಅವರನ್ನು ಅವರ ಅಭಿಮಾನಿಗಳು ಯಾವ ರೀತಿಯಾಗಿ ಬರಮಾಡಿಕೊಳ್ತಾ ಇದ್ದಾರೆ ನೋಡಿ. ಎಲ್ಲರ ಒಂದು ಸ್ಫೂರ್ತಿ ನಮಗೆಲ್ಲರಿಗೂ ಸ್ಫೂರ್ತಿದಾಯಕ ಒಂದು ಶಕ್ತಿಯಾಗಿ, ಕೇವಲ ವ್ಯಕ್ತಿಯಲ್ಲ ಒಂದು ಶಕ್ತಿಯಾಗಿ ನಮ್ಮೊಂದಿಗೆ ಇರುವಂತಹ ಹಿರಿಯರು ಸನ್ಮಾನ್ಯ ಜನಾರ್ದನ ಪೂಜಾರಿಯವರು. ಒಂದು ವೇಳೆ ಈಗ ನಮ್ಮ ಕಾರ್ಯಕ್ರಮ ನೇರ ಪ್ರಸಾರ 4 ಗಂಟೆಗೆ ಆರಂಭ ಆಗುತ್ತೆ. ಯಾರೆಲ್ಲ ಈ ದಸರಾದ ಬಗ್ಗೆ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೋ ಅವರೆಲ್ಲರ ಮಾತಿನಲ್ಲಿ ಬರುತ್ತಿದ್ದಂತಹ ಹೆಸರು ನಮ್ಮ ಮಾರ್ಗದರ್ಶಕರು, ಈ ಕ್ಷೇತ್ರದ ನವನಿರ್ಮಾಣದ ರೂವಾರಿಗಳಾದ ಸನ್ಮಾನ್ಯ ಬಿ ಜನಾರ್ದನ ಪೂಜಾರಿಯವರ ಹೆಸರನ್ನು ಎಲ್ಲರೂ ಪ್ರಸ್ತಾಪಿಸ್ತಾ ಇದ್ರು. ನಮ್ಮ ವೀಕ್ಷಕರು ಕೂಡ ನಿರೀಕ್ಷೆ ಮಾಡೋದು ಜನಾರ್ದನ ಪೂಜಾರಿಯವರು ಎಲ್ಲಿ. ದಸರಾ ಮೆರವಣಿಗೆಯ ಆ ಸಂದರ್ಭ, ಮೆರವಣಿಗೆಯಲ್ಲಿ ಪಾದರಸದಂತೆ ನಡೆದಾಡುತ್ತಿದ್ದಂತಹ ಜನಾರ್ದನ ಪೂಜಾರಿಯವರ ಆ ಚಿತ್ರಣ ನಮ್ಮ ಕಣ್ಣ ಮುಂದೆ. ಪ್ರತಿ ವರ್ಷ ಶಾರದೆ ಹೊರಡುವಂತಹ ಸಂದರ್ಭದಲ್ಲಿ ಅವರಾಡುವಂತಹ ಮಾತುಗಳು ಅದು ಇಡೀ ಸಮುದಾಯಕ್ಕೆ ಒಂದು ವಿಶೇಷವಾದಂತಹ ಶಕ್ತಿಯ ಸಿಂಚನ ಮಾಡುವಂತಹ ನುಡಿಗಳು. ಸನ್ಮಾನ್ಯ ಜನಾರ್ದನ ಪೂಜಾರಿಯವರ ಉಪಸ್ಥಿತಿಯಲ್ಲೇ ಈ ವರ್ಷದ ಎಲ್ಲ ಕಲಾಪಗಳು ಆರಂಭವಾಗಿದೆ, ಬಹಳ ಒಳ್ಳೆಯ ರೀತಿಯಲ್ಲಿ ಮುಂದುವರಿಯುತ್ತಾ ಇದೆ. ನಮಗೆಲ್ಲರಿಗೂ ಪೂಜ್ಯರಾದ ಸನ್ಮಾನ್ಯ ಜನಾರ್ದನ ಪೂಜಾರಿಯವರಿಂದ ದಸರಾ ಶೋಭಾಯಾತ್ರೆಯ ವೀಕ್ಷಣೆ ಮಾಡುವಂತಹ ಲಕ್ಷಾಂತರ ವೀಕ್ಷಕರಿಗೆ ಅವರ ಅನಿಸಿಕೆಗಳು, ಅವರ ನುಡಿಮುತ್ತುಗಳು. ಲಕ್ಷಾಂತರ ಮಂದಿ ಇವತ್ತು ಈ ಮೆರವಣಿಗೆಯನ್ನು ಭಾಗವಹಿಸ್ತಾರೆ. ನಾವು ಮಾತ್ರ ಅಲ್ಲ, ಇಡೀ ಜಗತ್ತೇ ಇದನ್ನು ನೋಡ್ತಾ ಇದೆ. ಆದ್ದರಿಂದ ನಾನು ಜಗತ್ತಿನ ಎಲ್ಲ ಭಕ್ತರಿಗೆ ಅಲ್ಲದೆ ಸಮಸ್ತ ಜನಸ್ತೋಮಕ್ಕೆ
ದೇವರು ಒಳ್ಳೆಯದು ಮಾಡಲಿ, ಗೋಕರ್ಣನಾಥ ಎಲ್ಲಿ ಶುಭವನ್ನು ಮಾಡಲಿ ಅಂತ ಕೇಳಿಕೊಂಡು 2 ಮಾತುಗಳನ್ನು ಮುಗಿಸ್ತಾ ಇದ್ದಾನೆ. ಎಂಚಾತನ ಈ ಸಲದ ದಸರಾ ವ್ಯವಸ್ಥೆಯಲ್ಲಿ ಬರೋ ಇದು ತೂವೊಂದುಲ್ಲ ನಮ್ಮ ಗುಡ್ಡದ ಕಾರ್ಯಕ್ರಮ ತೂವೊಂದುಲ್ಲ ಎಂಚಾತ ಎಡ್ಡಾತನ ನಮ್ಮ ಗುಡ್ಡದಾಗಲೂ ಇಡೀ ಜಗತ್ತಿಗೆ ಒಂದೇನು ತೋಜಪಂದಲ್ಲೇರು ಆಕನ ಪರಿಶ್ರಮವನ್ನು ಏತು ಪುಗರ್ನಲ್ಲ ಯಾರನ್ನು ಕಡೆ ಇರ್ನ ಬಗ್ಗೆ ಪಾತಿರ್ನಂಚಿನ ಪೂರ ಇರ್ನ ಅಭಿಮಾನಿಲು ಬಂಡೇರು ದೇಶದ ಬೇತ ಕಡೆಟೀರು ಮಂತ್ರಿಲಾದುಪ್ಪುನಾಗ ಈರು ತೂತಿನಂಚಿನ ಆ ದಸರಾದ ಪೊರ್ಲು ನಮ್ಮ ಕ್ಷೇತ್ರಡ್ಲ ಬರಡು ಬನ್ಪಿನಂಚಿನ ಉದ್ದೇಶದಿ ಒಂದು ನವದುರ್ಗ ಸಹಿತ ಶಾರದಾ ಉತ್ಸವನ ಆರಂಭ ಮಲ್ತಾರೆ ಎಂದು ಪಂಡರು ಅಪಗದ ಇರ್ನ ಕನ ಅವು ಎಂಚ ನಿಜ ಆತಂಡೆ ಈರೇ ಬಂಡರು ಯಾನ್ ಪಂಪಿನ ಅಗತ್ಯನೇ ಜೀವನ ಈರೇಗೆ ಯಾನ್ ಪ್ರಪ್ರಥಮವಾದ ಕೃತಜ್ಞತೆ ಸ್ವಲ್ಪ ಉಲ್ಲೆ ಇದು ನಿಜವಾದ ನಮ್ಮ ಕುದ್ರೋಳಿ ದೇವಸ್ಥಾನದ ಪ್ರಚಾರಕರಲ್ಲಿ ಪ್ರಥಮ ಸ್ಥಾನದಲ್ಲಿ ಇದ್ದೇನೆ. ದೇವರು ನಿಮಗೆ ಒಳ್ಳೆಯದು ಮಾಡಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಕಾರ್ಯಕ್ರಮನ ತೂಪಿನಂಚಿನ ಭಕ್ತರನ್ನ ಕೆಲೆಗೆ ಆಸಕ್ತರಿಗೆ ಇನ್ನೊಂದು ಸಂದೇಶ ದೇಶ ವಿದೇಶದ ಯೂಟ್ಯೂಬ್ ಚಾನಲ್ ಉಪ್ಪಾಡು ಟಿವಿ ಉಪ್ಪಾಡು ಲಕ್ಷಾಂತರ ಜನ ನಾನು ಪಂಡದಾಳು ಮಾತೆರೆಗಳ ದೇವರು ಎಡ್ಡೆ ಮಲ್ಪಾಡು ಮಾಡಿದೆ ಗೋಕರ್ನಾಥೆ ಬಕ್ಕ ಇಡೀ ದೇವಸ್ಥಾನದ ಉಲ್ಲ ಇಲ್ಲಿನ ಮಾತಾ ದೇವರು ಭಕ್ತರಿಗೆ ಎಡ್ಡೆ ಮಲ್ಪಾಡು ಮಾಡಿದೆ ಪ್ರಾರ್ಥನೆ ಮಲ್ಪೆ ಬಂಧುಗಳೇ, ಸನ್ಮಾನ್ಯ ಜನಾರ್ದನ ಪೂಜಾರಿಯವರು ಅವರ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಆ ಬಂಗಾರದ ಮೌನದಲ್ಲೇ ಅವರು ಕೊಡುತ್ತಿದ್ದಂತಹ ನಿರ್ದೇಶನವನ್ನು ಯಾವ ರೀತಿಯಾಗಿ ಈ ಪರಿವಾರ ಪಾಲಿಸಿದೆ ಪದ್ಮರಾಜ್ ಅವರ ಬಾಯಿಂದ ಕೇಳೋದು. ಬಹುಶಃ ಮಾನ್ಯ ಶ್ರೀಮಂತಿ ಜನಾರ್ದನ ಪೂಜಾರಿ ಅವರು ಮಾತಾಡಬೇಕಂದ್ರೆ ಇಲ್ಲಿ ಏನೋ ಒಂದು ಇತಿಹಾಸ ನಿರ್ಮಾಣ ಆಗಿದೆ. ಇದು ನಿರ್ಮಾಣ ಮಾಡಿದ್ದು ಅವರಲ್ಲ, ನಾವಲ್ಲ, ಒಳಗಡೆ ಇದ್ದವ್ರು ಮಾಡಿದ್ದು ಯಾವಾಗಲೂ ಅವರು ಮಾತಾಡ್ತಾರೆ. ಬಹುಶಃ ಎಲ್ಲ ಮಾತುಗಳು ಅದರಲ್ಲೇ ಅಡಕಾಗಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇವತ್ತು ಅವರು ಒಂದು ನಿಸ್ವಾರ್ಥ ಮನೋಭಾವನೆಯಿಂದ ಮಾಡಿದಂಥ ಈ ಒಂದು ಸೇವೆ, ಅವರ ಕೈಯಿಂದ ಪರಮಾತ್ಮ ಮಾಡಿಸಿರುವಂಥ ಸೇವೆ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ, ರಾಜ್ಯ ಅಲ್ಲ, ವಿಶ್ವದಲ್ಲೇ ಈ ಕ್ಷೇತ್ರಕ್ಕೆ ಹೆಸರು ಬರುವಂತಾಗಿತ್ತು. ಇಲ್ಲಿಗೆ ಬರುವಂಥ ಭಕ್ತಾದಿಗಳು ವಿಶೇಷವಾಗಿ ನಮಗೆ ಗೊತ್ತಿದೆ, ಈ ಕ್ಷೇತ್ರವನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳಿದರೆ ಜಗದ್ಗುರುಗಳು, ಮಾನವ ಧರ್ಮವನ್ನು ಸಾರಿದ ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಅವರ ಏನು ತತ್ವ ಆದರ್ಶಗಳೇನಿದೆ ಅದನ್ನು ಅವರು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಈ ಕ್ಷೇತ್ರದ ಪುನರ್ನಿರ್ಮಾಣದಲ್ಲಿ ತಮ್ಮನ್ನು ತಾನೇ ಪೂರ್ಣವಾಗಿ ತೊಡಗಿಸಿಕೊಂಡಂಥವರು. ಅದರ ನಂತರ ಈ ಕ್ಷೇತ್ರದಲ್ಲಿ ಅವರು ಮಾಡಿರುವಂಥ ನಾರಾಯಣ ಗುರುಗಳ ಏನು ತತ್ವ ಸಂದೇಶಗಳಿದೆ ಅದರ ಪ್ರೇರಣೆಡೆಯಲ್ಲಿ ಅವರು ಮಾಡಿರುವಂಥ ಕ್ರಾಂತಿಗಳು ಇವತ್ತು ಬಹುಶಃ ವಿಶ್ವ ಮೆಚ್ಚಿದೆ. ಈಗ ಇಲ್ಲಿಗೆ ದೇಶ ವಿದೇಶಗಳಿಂದ ಭಕ್ತರು ಆಗಮಿಸ್ತಿದ್ದಾರೆ. ಅವರು ನಮ್ಮಲ್ಲಿ ನೋಡ್ತೇವೆ ನಾವು ಇವತ್ತು ಗಂಡ ತೀರಿ ಹೋದಂತಹ ಅವರ ಹೆಂಡತಿ ಇಲ್ಲಿ ಅರ್ಚಕಿಯಾಗಿ ನೇಮಕಗೊಂಡಿರುವಂಥದ್ದು. ನಮಗೆ ಗೊತ್ತಿದೆ ನಮ್ಮ ಸಂಸ್ಕೃತಿಯಲ್ಲಿ ಏನಿತ್ತು, ಗಂಡ ತೀರಿ ಹೋದ ನಂತರ ಆ ಮಹಿಳೆ ಯಾವುದೇ ಒಂದು ಶುಭ ಕಾರ್ಯಕ್ರಮಗಳಲ್ಲಿ ಎದುರು ಬರ್ತಾ ಇರಲಿಲ್ಲ, ಅದನ್ನು ಅಪಶಕುನ ಅಂತ ಹೇಳಿ ಕಾಣ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರು ಇವರು ಮಾಡಿರುವಂತಹ ಒಂದು ಕ್ರಾಂತಿ ಇವತ್ತು ನಮಗೆ ಈಗಲೂ ಕೂಡ ನಮಗೆ ರೋಮಾಂಚನ ಆಗುತ್ತೆ. ಅದು ಈ ಕ್ಷೇತ್ರದಲ್ಲಿ ಅವರ ಮುಖಾಂತರ ಆಗಿದೆ, ಅದರಲ್ಲಿ ನಾವು ಕೂಡ ಸಾಕ್ಷಿಗಳಾಗಿದ್ದೇವೆ ಅಂತ ಹೇಳಲಿಕ್ಕೆ ಇವತ್ತು ಬಂದವರು ನಮ್ಮನ್ನು ನೋಡಿ ಕೇಳ್ತಾರೆ. ಅವ್ರು ನೋಡುವಾಗ ಬಹಳ ಭಕ್ತಿಪೂರ್ವಕವಾಗಿ ಅವರಿಗೆ ಕೈ ಮುಗಿತಾರೆ. ಇದು ಇಲ್ಲಿಯ ವಿಶೇಷ ಸಾಧನೆ. ದಸರಾದಲ್ಲಿ ನಾವು ಹಿಂದೆ ಹೇಳಿದಾಗೆ
ಕೇಂದ್ರದಲ್ಲಿ ಮಾಜಿ ಸಹಾಯಕ ವಿತ್ತ ಸಚಿವರಾಗಿದ್ದಂಥ ಸಮಯದಲ್ಲಿ ಬಹುಶಃ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಅವರು ಸುತ್ತಾಕೊಂಡು ಬರ್ತಾ ಇರಬೇಕಾದ್ರೆ ನೋಡ್ತಾರೆ ಎಲ್ಲೆಲ್ಲಿ ಏನೆಲ್ಲ ಕಂಡಿದ್ದಾರೋ ಅದೆಲ್ಲವನ್ನೂ ನಮ್ಮ ನಾಡಿನ ಜನತೆಗೆ, ನಮ್ಮೂರಿನ ಜನತೆಗೆ ಕೊಡಬೇಕನ್ನುವಂಥ ಒಂದು ದೊಡ್ಡ ವಿಷನನ್ನು ಇಟ್ಕೊಂಡಿರುವಂಥವ್ರು. ಇವತ್ತು ಬೇರೆ ಕಡೆಗಳಲ್ಲಿ ಒಂದು ಶಾರದಾ ಮಾತೆ ಒಟ್ಟಿಗೆ ಈ ದೇವಿಯ ಒಂದೊಂದು ಅವತಾರಗಳನ್ನು ಪೂಜಿಸ್ತಿದ್ರು. ಈ ಕ್ಷೇತ್ರ ಅವರ ಒಂದು ನಾಯಕತ್ವದಲ್ಲೇ ಇಲ್ಲಿ ನವೀಕರಣಗೊಂಡ ನಂತರ ಅವರು ಶಾರದಾ ಮಾತೆ ಈ 9 ಅವತಾರಗಳನ್ನು ನಾವು ಯಾಕೆ ನಮ್ಮ ಊರಿನಲ್ಲಿ ಮಾಡಬಾರ್ದು ಅಂತ ಹೇಳಿ ಒಂದೇ ವೇದಿಕೆ, ಒಂದೇ ಮಂಟಪ, ದರ್ಬಾರ್ ಹಾಲ್ನಲ್ಲಿ ಮಾಡಿ ತೋರಿಸುವಂಥದ್ದು ಇವತ್ತು ವಿಶ್ವ ದಾಖಲೆಯಾಗಿದೆ. ಅದರ ಒಟ್ಟಿಗೆ ಅವರು ಇವತ್ತು ನಮ್ಮಲ್ಲಿ 4 ಕಲ್ಯಾಣ ಮಂಟಪಗಳಿದೆ. ಬಹುಶಃ ನಾನು ಬಹಳ ನಿಕಟವಾಗಿ ಅವರೊಟ್ಟಿಗೆ ಇದ್ದ ನಾನು ಅವರೊಟ್ಟಿಗೆ ಬೆಳೆದು ಬಂದವರು. ಇಲ್ಲಿ ಅವರ ಮನಸ್ಸಲ್ಲಿ ಅವರು ಮಾತಾಡ್ತಿರ್ಬೇಕಾದ್ರೆ ಜನರೊಟ್ಟಿಗೆ ಅವರು ಮಾಡ್ತಿದ್ದಂಥ ಸ್ಪಂದನೆ ಯಾವ ರೀತಿಯದ್ದಾಗಿತ್ತು. ಬಹುಶಃ ಬಡವರ ಬಂಧು, ಎಲ್ಲರೂ ಬಡವರ ಬಂಧು ಅಂತ ಹೇಳ್ಕೊಳ್ತಾರೆ. ನಿಜವಾಗ್ಲೂ ಕೂಡ ಪ್ರಾಮಾಣಿಕವಾಗಿ ಒಬ್ಬ ಬಡವರ ಬಂಧು ಅಂತ ಯಾರು ಅಂತ ಕೇಳಿದ್ರೆ ಜನಾರ್ದನ್ ಪೂಜಾರಿ ಅಂತ ಈ ಕ್ಷೇತ್ರದಲ್ಲಿ ನಾನು ನಿಂತು ಬಹಳ ಹೆಮ್ಮೆಯಿಂದ ಹೇಳ್ತೇನೆ. ಒಂದು ಬಾರಿ ಅವರು 4 ಹಾಲುಗಳನ್ನು ಕಟ್ಟುವಾಗ AC ಹಾಲು ಆಯಿತು, ಇನ್ನೊಂದು ನಾನ್ AC ಹಾಲು ಬೇಕು ಅಂತ ಹೇಳಿದರು. ಯಾಕೆ ಅಂತ ಕೇಳಿದರೆ ಇಲ್ಲಿ ಎಲ್ಲ ವರ್ಗದವರಿಗೂ ಮದುವೆ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಆಗಬೇಕು. ಅಷ್ಟೊತ್ತಿಗೆ ಇನ್ನೂ ಕೂಡ ಬಡವರು ಇರ್ತಾರೆ, ನಾನ್ AC ಮದುವೆ ಮಾಡಲಿಕ್ಕೂ ಕೂಡ ಅಷ್ಟು ದುಡ್ಡು ಕೊಡಲಿಕ್ಕೆ ಸಾಧ್ಯ ಇಲ್ಲದಂಥ ಬಡವರು ಇರ್ತಾರೆ. ಅದಕ್ಕೋಸ್ಕರ ಇನ್ನೊಂದು ಗ್ಲಾಸ್ ಹೌಸನ್ನು ನಿರ್ಮಾಣ ಮಾಡಿದ್ರು. ಇದನ್ನು ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ಉಚಿತವಾಗಿ ಕಲ್ಯಾಣ ಮದುವೆಯನ್ನು ಮಾಡಲಿಕ್ಕೆ ಒದಗಿಸಿಕೊಟ್ಟ ಇಂಥ ವಿಷನ್ಸ್ಗಳು. ಇನ್ನೊಂದು ಲಿಫ್ಟನ್ನು ನಾವು ನೋಡ್ತಾ ಇದ್ದೇವೆ ಇಲ್ಲಿ. ಬಹುಶಃ ಅವರ ಒಟ್ಟಿಗೆ ಇದ್ದಂಥ ಅವರ ಮಾತುಗಳನ್ನು ನಾನು ಕೇಳಿದ್ದೇನೆ, ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಆ ಲಿಫ್ಟನ್ನು ಮಾಡುವಾಗ ಅವರ ಒಂದು ವಿಶೇಷ ಕನಸಿತ್ತು. ಇದು ಇಂಥ ಲಿಫ್ಟ್ಗಳು ಆ ಸಮಯದಲ್ಲಿ ಇದ್ದದ್ದು ಬರೀ ಏರ್ಪೋರ್ಟ್ಗಳಲ್ಲಿ ಮಾತ್ರ ಇದ್ದಂಥದ್ದು. ಇದು ಈ ಪಾಪದವರಿಗೆ, ಬಡ ಜನರಿಗೆ ಏರ್ಪೋರ್ಟಿಗೆ ಅದು ಹೋಗ್ಲಿಕ್ಕೆ ಆಗೋದಿಲ್ಲ, ಅವರಿಗೆ ಇದನ್ನು ಇಲ್ಲೇ ಸವಿಯುವಾಗ ಆಗಬೇಕು. ನಮ್ಮಲ್ಲಿ ಒಂದು ಈ ಥರ ಗ್ಲಾಸ್ನ ಲಿಫ್ಟ್ ಮಾಡುವ, ಇದರಲ್ಲಿ ಬರುವಂಥ ಭಕ್ತರು ಅವರು ಆರ್ಥಿಕವಾಗಿ ಹಿಂದುಳಿದವರಾಗಿರ್ಬೋದು, ಆ ಲಿಫ್ಟ್ನ ಮುಖಾಂತರ ಮೇಲೆ ಹೋಗಿ ಇದರ ಸೌಂದರ್ಯವನ್ನು ವೀಕ್ಷಿಸುವಂಥದ್ದು. ಇದೆಲ್ಲ ಅವರ ಒಂದು ವಿಶೇಷ ಕಲ್ಪನೆ. ನಾವೆಲ್ಲ ಇದಕ್ಕೆ ಖಂಡಿತವಾಗಲೂ ಶರಣಾಗಿದ್ದೇವೆ. ಅದರ ನಂತರ ಅವರು ಹಾಕಿಕೊಟ್ಟಂಥ ಈ ಉತ್ತಮ ಹೆಜ್ಜೆಯನ್ನು ಪಾಲಿಸುವಂಥದ್ದು ನಮ್ಮ ಧರ್ಮ. ಇಲ್ಲದ್ರೆ ನಮ್ಮನ್ನು ಪರಮಾತ್ಮ ನಮ್ಮನ್ನು ಕ್ಷಮಿಸಲಾರರು ಎನ್ನುವ ದೃಷ್ಟಿಯಿಂದ ಅವರ ಹೆಜ್ಜೆಯನ್ನು ನಾವು ಪಾಲಿಸ್ತಿದ್ದೇವೆ. ಅವರ ಒಂದು ಸಮ್ಮುಖದಲ್ಲಿ ಅವರ ಮಾರ್ಗದರ್ಶನ ಪಡೆದುಕೊಂಡು ವಿಶೇಷ ಕಾರ್ಯಕ್ರಮಗಳನ್ನು ಈ ದಸರಾದೊಂದಿಗೆ ಜೋಡಿಸಿಕೊಂಡು ನಾವು ಮುನ್ನಡೆಯುತ್ತಿದ್ದೆ ಅಂತ ಹೇಳಲಿಕ್ಕೆ ಸಂತೋಷ. ಸನ್ಮಾನ್ಯ ಜನಾರ್ದನ ಪೂಜಾರಿ ಅವರ ಜೊತೆಯಲ್ಲಿರುವಂತಹ ಒಂದು ಶಾಶ್ವತವಾದ ಬಿರುದು ಬಡವರ ಬಂಧು ಎನ್ನುವುದಾಗಿ. ಅದಕ್ಕೆ ಪರ್ಯಾಯವಾದಂತಹ ವ್ಯಕ್ತಿ ಶಕ್ತಿ ನಮ್ಮ ಜಿಲ್ಲೆಯಲ್ಲಿ ಇರಲಿಲ್ಲ, ಈಗ ಇಲ್ಲ, ಮುಂದೆ ಇರುವುದಿದ್ರೆ ಅದು ಜನಾರ್ದನ ಪೂಜಾರಿಯವರೇ ಎನ್ನುವ ರೀತಿಯಲ್ಲಿ ಅವರ ಧವಳ ಚಾರಿತ್ರ್ಯ, ಅವರು ಯಾವ ರೀತಿಯಾಗಿ ಶ್ವೇತವಸ್ತ್ರ ಧಾರಣೆಯನ್ನು ಮಾಡ್ತಾರೋ ಆ ವಸ್ತ್ರದ ಹಾಗೆ ಅವರ ಮಾತು ಕೃತಿಗಳು ಶುದ್ಧ ಹಸ್ತದ ಚಾರಿತ್ರ್ಯವಂತ ರಾಜಕಾರಣಿ ಎನ್ನುವಂತಹ ನೆಗಳತೆಯನ್ನು ಪಡೆದ ರಾಷ್ಟ್ರಮಟ್ಟದ ಒಬ್ಬ ಮಹಾನಾಯಕ ನಮ್ಮ ಜೊತೆಯಲ್ಲಿದ್ದಾರೆ, ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅಂತ ಹೇಳುವುದೇ ನಮ್ಮ ಭಾಗ್ಯ ಅಂತ ನಾವು ತಿಳ್ಕೊಳ್ತೇವೆ. ಅವರ ಆಶೀರ್ವಾದವನ್ನು ಇಲ್ಲಿರುವ ಎಲ್ಲ ಬಳಗದವರು ಬಹಳ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಹಿರಿಯರಾದ AC ಭಂಡಾರಿಯವರು ಬಹಳ ಸಮಯಗಳಿಂದ ಸನ್ಮಾನ್ಯ ಜನಾರ್ದನ ಪೂಜಾರಿಯವರ ನಿಕಟವರ್ತಿಗಳಾಗಿ ಇದ್ದವರು. AC ಭಂಡಾರಿಯವರು ರಾಜಕೀಯ ಕ್ಷೇತ್ರದಲ್ಲಿದ್ದವರು, ಧಾರ್ಮಿಕ ಕ್ಷೇತ್ರದಲ್ಲಿದ್ದವರು. ಸನ್ಮಾನ್ಯ ಜನಾರ್ದನ ಪೂಜಾರಿಯವರು ರಾಷ್ಟ್ರಮಟ್ಟದ ರಾಜಕೀಯ ನೇತಾರರಾಗಿ ಹೇಗೆ ಪ್ರಸಿದ್ಧಿಯನ್ನು ಪಡೆದರು, ಈ ಮಂಗಳೂರು ದಸರಾ ಈ ಕುದ್ರೋಳಿ ಕ್ಷೇತ್ರದ ಈ ಒಂದು ಕಾರ್ಯಕ್ರಮದ ರೂಪದಲ್ಲಿ ಅವರು ಧಾರ್ಮಿಕ ಕ್ಷೇತ್ರದಲ್ಲಿಯೂ ಕೂಡ ಒಂದು ವಿಶ್ವಮಾನ್ಯತೆಯನ್ನು ಪಡೆದಂತಹ ಧಾರ್ಮಿಕ ನೇತಾರರಾಗಿ ಮಾರ್ಗದರ್ಶಕರಾಗಿ ನಮ್ಮೊಂದಿಗೆ ಅವರಿದ್ದಾರೆ. ಅವರ ಸುಪುತ್ರರಾದಂತಹ ಸಂತೋಷ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರ ತೀರ್ಥರೂಪರ ಆಶಯ ಏನಿತ್ತು, ಅವರು ರಾಜಕೀಯಕ್ಕೆ ಹೋಗಲಿಲ್ಲ, ಆದರೆ ಅವರ ಧಾರ್ಮಿಕ ಕ್ಷೇತ್ರದ ಚಿಂತನೆಗಳನ್ನು ನನಸು ಮಾಡುವಂತಹ ಒಂದು ಜವಾಬ್ದಾರಿಯನ್ನು ಅವರ ಸುಪುತ್ರ ಸಂತೋಷ್ ಅವರು ವಹಿಸಿಕೊಂಡು ಈ ಸಮಿತಿಯಲ್ಲಿ ನಮ್ಮೊಂದಿಗಿದ್ದಾರೆ. ಸಂತೋಷ ರೆಡ್ಡಬಾತ. ಈಗ ನಾನು ಕೂಡ ಡೆವಲಪ್ಮೆಂಟ್ ಕಮಿಟಿ ಮತ್ತು ಟ್ರಸ್ಟಿಯಾಗಿ ಈ ದೇವಸ್ಥಾನದಲ್ಲಿ ತಂದೆಯವರ ಆಶೀರ್ವಾದದಿಂದ ಒಂದು ಸೇವೆ ಮಾಡುವ ನನಗೆ ಕೂಡ ಒಂದು ಅವಕಾಶ ಸಿಗಿದೆ. ಕಳೆದ ಎಷ್ಟೋ ವರ್ಷಗಳಿಂದ ನಾವು ಕೂಡ ತಂದೆಯೊಟ್ಟಿಗೆ ನೋಡ್ತಾ ಇದ್ದೇವೆ ಈ ಕ್ಷೇತ್ರ ಎಷ್ಟು ಒಂದು ಡೆವಲಪ್ಮೆಂಟ್ ಆಗಿದೆ. ಸಾವಿರಾರು ಲಕ್ಷಾಂತರ ಜನರ ಆಶೀರ್ವಾದದಿಂದಾಗಿ ಈ ಕ್ಷೇತ್ರ ಒಂದು
ಇವತ್ತು ಜಗತ್ತಾದ್ಯಂತ ಒಂದು ಅಷ್ಟೊಂದು ವೀಕ್ಷಣೆಯಲ್ಲಿ ಬರ್ತಾ ಇದೆ. ನೀವು ನೋಡ್ತಿರ್ಬೋದು, ವಿದೇಶದಲ್ಲಿ ಆಗಲಿ ಅಥವಾ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಕಡೆಯಲ್ಲಿ ಎಲ್ಲ ಭಕ್ತಾದಿಗಳು ವೀಕ್ಷಿಸ್ತಾ ಇದ್ದಾರೆ. ಇದೊಂದು ಮಾದರಿಯಾದ ಒಂದು ದೇವಸ್ಥಾನ ಎಲ್ಲ ಧಾರ್ಮಿಕ ಕ್ಷೇತ್ರಗಳಿಗೆ ಇದು ಆಗಿದೆ. ಯಾಕೆಂದರೆ ಇಲ್ಲಿ ಈ ಕ್ಷೇತ್ರದಲ್ಲಿ ಕೆಲವೊಂದು ವಿಚಿತ್ರವಾದ ಇನ್ಸಿಡೆಂಟ್ಸ್ ಆಗಿದೆ. ಯಾಕೆಂದರೆ ನೋಡಿ, ತಂದೆಯವರು ಕೆಲವು ರಿವಲ್ಯೂಷನರಿ ಸ್ಟೆಪ್ಸನ್ನು ತೆಗೆದುಕೊಂಡಿದ್ದಾರೆ. ಒಂದು ಮಹಿಳೆಯರಿಗೆ ಇಲ್ಲಿ ಪೂಜೆ ಮಾಡುವ ಒಂದು ಅವಕಾಶ, ನಂತರ ವಿಧವೆಯರಿಗೆ ಒಂದು ಈ ಕ್ಷೇತ್ರದಲ್ಲಿ ಒಂದು ಪುಣ್ಯವಾದ ಕೆಲಸವನ್ನು ಮಾಡುವ ಅವಕಾಶ, ಇದೆಲ್ಲ ಇಡೀ ಭಾರತ ದೇಶದಲ್ಲಿ ಎಲ್ಲಿ ಕೂಡ ಇಂಥ ಒಂದು ಅವಕಾಶಗಳನ್ನು ಯಾರೂ ಕೂಡ ಮಾಡಲಿಕ್ಕಾಗಲಿಲ್ಲ. ಇದೊಂದು ರಿವಲ್ಯೂಷನರಿ ಒಂದು ಡೆವಲಪ್ಮೆಂಟ್ ಅಂತ ನಾವು ಎಣಿಸಬೇಕು. ಇದೆಲ್ಲ ತಂದೆಯವರಿಗೂ ಕೂಡ ಶಕ್ತಿ ಸಿಕ್ಕಿದ್ದು ಇಲ್ಲಿಯ ಭಕ್ತಾದಿಗಳಿಂದ. 1989ರಲ್ಲಿ ಅವರು ಇದರ ಬಗ್ಗೆ ಆಲೋಚಿಸುತ್ತಿರುವಾಗ ಈ ಕ್ಷೇತ್ರವನ್ನು ನವೀಕರಣಗೊಳಿಸಬೇಕಂತ ಕೆಲವೊಂದು ಪ್ರಾಬ್ಲಮ್ಸ್ಗಳು ಇತ್ತು. ಆದರೆ ಈ ಗೋಕರ್ಣಾಧ್ಯಕ್ಷರವರ ಆಶೀರ್ವಾದದಿಂದಾಗಿ ಅವರಿಗೆ ಒಂದು ಬಲಶಕ್ತಿ ಸಿಕ್ಕಿ ಎಲ್ಲರೂ ಒಟ್ಟುಗೂಡಿ ಈ ಕ್ಷೇತ್ರವನ್ನು ಒಂದು ಉತ್ತಮವಾದ ಮತ್ತು ಇವತ್ತು ಶ್ರೇಷ್ಠವಾದ ಒಂದು ಕ್ಷೇತ್ರವನ್ನಾಗಿ ಮಾರ್ಪಾಟಾಗಿದೆ. ಇದಕ್ಕೆ ಎಲ್ಲ ಭಕ್ತಾದಿಗಳು ಅವರವೇ ಕೊಡುಗೆ ಇದೆ. ತಂದೆಯವರೊಟ್ಟಿಗೆ ಎಲ್ಲರೂ ಒಟ್ಟುಗೂಡಿ ಜಾತಿಯವರಾಗಿರ್ಬೋದು, ಪರ ಜಾತಿಯವರು ಆಗಿರ್ಬೋದು ಮತ್ತು ಎಲ್ಲ ಕ್ಷೇತ್ರದವರು ಒಟ್ಟುಗೂಡಿ ಕ್ಷೇತ್ರವನ್ನು ಮಾಡಿದ್ದಾರೆ. ಮುಂದೆಗಡೆಗೆ ಪದ್ಮರಾಜರವರು ಹೇಳಿದರು, ಈಗ ನಮ್ಮೆಲ್ಲರ ಕರ್ತವ್ಯ ಅವರು ಮಾಡಿ ತೋರಿಸಿದ ಒಂದು ದಾರಿ, ಆ ದಾರಿಯಲ್ಲಿ ನಾವೆಲ್ಲರೂ ಒಂದು ಒಟ್ಟುಗೂಡಿ ಇನ್ನೂ ಕೂಡ ಇದನ್ನು ಮುಂದೆ ಕೊಂಡೋಗಬೇಕು, ಇನ್ನೂ ಕೂಡ ಉತ್ತಮವಾಗಿ ಮಾಡಬೇಕು. ಯಾಕೆಂದರೆ ಕೇವಲ ಇಲ್ಲಿಂದು ದೇವಸ್ಥಾನ ಮಾಡಿಲ್ಲ, ಇಲ್ಲಿಯ ಜನರಿಗಾಗಿ ಎಷ್ಟೊಂದು ಉಪಯೋಗ ಆಗಿದೆ, ಇಕಾನಮಿಕಲಿ ಎಷ್ಟು ಡೆವಲಪ್ಮೆಂಟ್ ಆಗಿದೆ. ಇವತ್ತು ನೋಡಿ, ಇದೊಂದು ಬಂದರು ಕ್ಷೇತ್ರ. ಬಂದರು ಕ್ಷೇತ್ರದಲ್ಲಿ ಇದೇ ಒಂದು ಕ್ಷೇತ್ರ ಎಲ್ಲಿ ಏರ್ಪೋರ್ಟ್ ಇದೆ, ರೈಲ್ವೆ ಇದೆ ಮತ್ತು ಪೋರ್ಟ್ ಕೂಡ ಇದೆ. ಈ ಕ್ಷೇತ್ರದಲ್ಲಿ ಇಕಾನಮಿಕ್ ಡೆವಲಪ್ಮೆಂಟ್ ಆಗಲಿಕ್ಕೆ ಇದೊಂದು ಈ ಕ್ಷೇತ್ರ ಎಷ್ಟೊಂದು ಉಪಯೋಗ ಆಗಬಹುದು, ಮುಂದೆ ಕೂಡ ಎಷ್ಟೊಂದು ಉಪಯೋಗ ಆಗ್ಬೋದು, ಅದನ್ನೆಲ್ಲ ನಾವೆಲ್ಲ ಆಲೋಚನೆ ಮಾಡಬೇಕಾಗಿದೆ. ಇನ್ನೂ ಕೂಡ ಈ ಕ್ಷೇತ್ರಕ್ಕೆ ಮತ್ತು ಈ ದಕ್ಷಿಣ ಕ್ಷೇತ್ರಕ್ಕೆ ಇದರಿಂದಾಗಿ ಎಷ್ಟು ಲಾಭವಾಗಬೇಕಿದೆ ಅದನ್ನು ಕೂಡ ನಾವೆಲ್ಲ ಮುಂದೆ ಯೋಚಿಸಿ ನಮಗೆ ಅವರು ತೋರಿಸಿದಂಥ ದಾರಿಯನ್ನು ನಾವೆಲ್ಲರೂ ಒಟ್ಟಾಗಿ ಅದನ್ನು ಹೇಗೆ ಎದುರುಕೊಂಡು ಹೋಗಬೇಕು ಅಂತ ಕ್ಷೇತ್ರದ ದೇವರಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಧನ್ಯವಾದಗಳು ಸಂತೋಷ್ ಅವರೇ. ಆತ್ಮೀಯರೇ, ನವದುರ್ಗಾ ವಿಗ್ರಹಗಳನ್ನು ಒಂದೊಂದಾಗಿ ಸಾಗಿಸಿದ ನಂತರ ಎಲ್ಲರೂ ನಿರೀಕ್ಷೆ ಮಾಡುವಂತಹ ಶಾರದಾ ಮಂಟಪದಲ್ಲಿ ಸನ್ಮಾನ್ಯ ಜನಾರ್ದನ ಪೂಜಾರಿಯವರ ಉಪಸ್ಥಿತಿಯಲ್ಲಿ ಈ ಮಂಗಳೂರು ದಸರಾಕ್ಕೆ ಸಹಕಾರವನ್ನು ನೀಡಿದಂತಹ ಸಾಧಕರನ್ನು ಗೌರವಿಸುವಂತಹ ಕ್ಷಣ ಕೂಡ ಇದೆ. ಆ ಕಾರ್ಯಕ್ರಮವನ್ನು ಪ್ರಪ್ರಥಮ ತುಳು ವಾರ್ತಾವಾಹಿನಿ ನಮ್ಮ ಕುಂಡದ ಮೂಲಕ ನೋಡೋಣ. ಜನಾರ್ದನ ಪೂಜಾರಿಯವರ ಮಾತುಗಳನ್ನು ಅವರು ಮನಸ್ಸು ಮಾಡಿದರೆ ಮತ್ತೊಮ್ಮೆ ನಮಗೆ ಕೇಳುವ ಅವಕಾಶ ಇದೆ. ನಾವು ಪ್ರತಿ ವರ್ಷ ಇಲ್ಲಿ ಪ್ರಾರ್ಥನೆ ಮಾಡುವುದು, ಮುಂದಿನ ವರ್ಷದ ದಸರಾ ಉತ್ಸವದಲ್ಲಿ ಸನ್ಮಾನ್ಯ ಜನಾರ್ದನ ಪೂಜಾರಿಯವರ ಜೊತೆಗೆ ನಮಗೆ ಮಾತನಾಡುವ ಅವಕಾಶವನ್ನು ಕಲ್ಪಿಸು ಎನ್ನುವಂಥ ಪ್ರಾರ್ಥನೆಯನ್ನು ವರ್ಷ ನಾವು ಮಾಡ್ತಾ ಇದ್ದೇವೆ. ಕೂಷ್ಮಾಂಡಾದೇವಿ, ನಂತರ ಸ್ಕಂದಮಾತಾದೇವಿ, ಮುಂದೆ ಕಾತ್ಯಾಯಿನಿ ದೇವಿಯ ವಿಗ್ರಹವನ್ನು ಕೊಂಡು ಹೋಗುವಂಥ ಹೊತ್ತು ನಮ್ಮೊಂದಿಗೆ ಮಾಜಿ ಮೇಯರ್ ಶಶಿಧರ ಹೆಗ್ಡೆ ಅವರಿದ್ದಾರೆ. ಮಂಗಳೂರಿನ ದಸರಾ ಮೆರವಣಿಗೆ ಪ್ರಧಾನವಾಗಿ ಸಾಗುವುದು ಕುದ್ರೋಳಿ ಕ್ಷೇತ್ರದಿಂದ ಹೊರಟು ಲೇಡಿ ಹಿಲ್ ವೃತ್ತ, ಈಗ ಅದು ಬ್ರಹ್ಮಶ್ರೀ ನಾರಾಯಣಗುರು ವೃತ್ತವಾಗಿದೆ. ಅಲ್ಲಿಂದ ಲಾಲ್ಬಾಗ್, ಬಳ್ಳಾಲ್ಬಾಗ್, MG ರೋಡ್,
ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ಮುಂದುವರಿಯುವುದು. ಎಲ್ಲರೂ ವೀಕ್ಷಣೆ ಮಾಡುವಂತಹ ಒಂದು ಸ್ಥಳ ಯಾವುದು ಅಂತ ಹೇಳಿದರೆ ರಾತ್ರಿ ಸುಮಾರು 9 ಗಂಟೆಯಿಂದ 12 ಗಂಟೆಯ ತನಕ ಆ ಮೆರವಣಿಗೆ ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ಇರ್ತದೆ. ಆ ಮಹಾತ್ಮ ಗಾಂಧಿ ರಸ್ತೆ ಒಂದು ಹೊಸ ರೂಪವನ್ನು ಪಡೆಯುವ ವರ್ಷ ಮೇಯರ್ ಆಗಿದ್ದವರು ಶಶಿಧರ್ ಹೆಗ್ಡೆ ಅವರು. ಆ ದಿನಗಳನ್ನು ನೆನಪಾಡ್ತೀರಾ? ಶ್ರೀ ಗೋಕರ್ಣನಾಥ ದೇವರಿಗೆ, ಶಾರದಾ ಮಾತೆಗೆ ವಂದಿಸುತ್ತಾ, ಈಗಾಗಲೇ ನವನೀತ್ ಶೆಟ್ಟಿ ಹೇಳಿದಾಗೆ ನಮಗೆ ಇತಿಹಾಸದ ನೆನಪು ಮಾಡಿದ್ದಾರೆ. ನಮಗೊಂದು ಸಂತೋಷದ ವಿಚಾರ ಹೇಳಿದರೆ 2003ರಲ್ಲಿ ನಾನು ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಆಗಿದ್ದೆ. ಆ ಸಂದರ್ಭದಲ್ಲಿ ಈಗ ಲೇಡೀಲ್ ವೃತ್ತದಿಂದ, ನಾರಾಯಣಗುರು ವೃತ್ತದಿಂದ PVS ವೃತ್ತದವರೆಗೆ ಮತ್ತು PVS ವೃತ್ತದಿಂದ ಬನ್ಸ್ ಹಾಸ್ಟೆಲ್ ತನಕ, ಲೇಡೀಲ್ ವೃತ್ತದಿಂದ ಉರ್ವ ಸ್ಟೋರ್ ತನಕ ನಮ್ಮ ರಸ್ತೆಯನ್ನು ಚತುಷ್ಪಥ ರಸ್ತೆಯನ್ನಾಗಿ, ಕಾಂಕ್ರೀಟೀಕರಣ ರಸ್ತೆಯನ್ನಾಗಿ ನಾವು ಮಾಡಿದ್ದೆವು. ಆ ಸಂದರ್ಭದಲ್ಲಿ ನಮ್ಮ ಶಾರದಾ ಮಾತೆಯ ಒಂದು ದಸರಾ ಮೆರವಣಿಗೆ ಅಂದಿನ ದಿನಗಳಿಂದ ಈ ವೃತ್ತವನ್ನು, ಅವರ ರಸ್ತೆಯನ್ನು ಬದಲಾವಣೆ ಮಾಡಿ ಈ ಮಣ್ಣಗುಡ್ಡೆಯಿಂದ ಲೇಡಿಲಿಂದ PVS ಅವರು ಹೇಳಿದಾಗೆ ಆ ರಸ್ತೆ ಮೂಲಕ ಸಾಗ್ತಾ ಉಂಟು. ನಮಗೆಲ್ಲ ಒಂದು ಸಂತೋಷದ ವಿಚಾರ, ಯಾಕೆಂದರೆ ಅದು ಶಾರದಾ ಮಾತೆಯೇ ಆ ರಸ್ತೆಯನ್ನು ಮಾಡಿಸಿದ್ದು. ಯಾಕೆಂದರೆ ಶಾರದಾ ಮಾತೆ, ಜನಾರ್ದನ್ ಪೂಜಾರಿ ಅವರೊಂದು ಇಚ್ಛೆ ಇತ್ತು, ಶಾರದಾ ಮಾತೆ ಹೋಗುವಂಥ ರಸ್ತೆಗಳು ಉತ್ತಮವಾಗಿರಬೇಕು, ಉತ್ತಮ ಅಗಲೀಕರಣ ಆಗಬೇಕೆಂಬ ಅವರ ಇಚ್ಛೆಯಂತೆ ಶಾರದಾ ಮಾತೆಯಲ್ಲಿ ಶೋಭಾಯಾತ್ರೆ ಮಾಡುವಂಥ ಎಲ್ಲ ರಸ್ತೆಗಳು ಬಹಳಷ್ಟು ಅಭಿವೃದ್ಧಿ ಹೊಂದಿದೆ. ಇದನ್ನು ನಾವು ಸಂತೋಷದಿಂದ ಹೇಳ್ತಾ ಇದ್ದೇವೆ. ಅದೇ ರೀತಿ ಕಾತ್ಯಾಯಿನಿ ದೇವಿಯ ವಿಗ್ರಹವನ್ನು ಸೇವಾದಳದ ಕಾರ್ಯಕರ್ತರು ವಾಹನದೆಡೆಗೆ ಸಾಗಿಸ್ತಾ ಇದ್ದಾರೆ. ಕಾತ್ಯಾಯಿನಿ ದೇವಿ, ಮಹಿಷಮರ್ದಿನಿ ದೇವಿಯ ಇನ್ನೊಂದು ಹೆಸರು ಕಾತ್ಯಾಯಿನಿ. ನವದುರ್ಗೆಯರಲ್ಲಿ 7ನೆಯ ದುರ್ಗೆ, 6ನೆಯ ದುರ್ಗೆ. ಅದೇ ರೀತಿ ಒಂದು ಕಡೆಯಲ್ಲಿ ಸುತ್ತಮುತ್ತಲಿನ ರಸ್ತೆಗಳೆಲ್ಲ ಅಭಿವೃದ್ಧಿ ಆಯಿತು. ಶೋಭಾಯಾತ್ರೆ ಹೋಗುವಂಥ ರಸ್ತೆಗಳ ಜೊತೆಗೆ ದೇವಸ್ಥಾನದ ಅಭಿವೃದ್ಧಿ, ಜೊತೆಗೆ ಅನೇಕ ಮಾದರಿಯಾದಂಥ ಧಾರ್ಮಿಕ ಕಾರ್ಯಕ್ರಮಗಳು, ಸಾಮಾಜಿಕ ಕಾರ್ಯಕ್ರಮಗಳು ದೇವಸ್ಥಾನದ ಮೂಲಕ ಜನಾರ್ದನ್ ಪೂಜಾರಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ವರ್ಷದಿಂದ ವರ್ಷಕ್ಕೆ ಲಕ್ಷಾಂತರ ಮಂದಿ ಇಲ್ಲಿ ನಮ್ಮ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದು ಕುದ್ರೋಳಿ ದೇವಸ್ಥಾನವನ್ನು, ಶಾರದಾ ಮಾತೆಯನ್ನು ಇಲ್ಲಿ ಬಂದು ವೀಕ್ಷಣೆ ಮಾಡ್ತಾ ಇದ್ದಾರೆ. ಇದು ಮುಂದಿನ ದಿನಗಳಲ್ಲಿ ನಮ್ಮ ಜನಾರ್ದನ್ ಪೂಜಾರಿ ಅವರ ನೇತೃತ್ವದಲ್ಲಿ ನವನೀತ್ ಶೆಟ್ಟಿ ಹೇಳಿದಾಗೆ ನಾವು ಪ್ರಾರ್ಥನೆ ಮಾಡೋದು, ನಾವು ಯಾವಾಗಲೂ ಜನಾರ್ದನ್ ಪೂಜಾರಿ ಅವರ ಆಶೀರ್ವಾದ ನಮಗೆ ಬೇಕು. ಈ ವರ್ಷ, ಬರುವ ವರ್ಷ, ಇನ್ನೊಂದು ವರ್ಷ ಅವರು ಆರೋಗ್ಯವಂತರಾಗಲಿ. ಅವರು ಮಾಡಿದಂಥ ಬಡವರ ಸೇವೆ, ಅವರು ನಿರಂತರವಾಗಿ ಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಬಡವರ ಸೇವೆಯನ್ನು ಮಾಡಿದವರು. ಅಂತ ಜನಾರ್ದನ್ ಪೂಜಾರಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಡೆದಿದೆ. ಈ ಕಾರ್ಯಕ್ರಮಕ್ಕೆ ನಾನು ಶುಭವನ್ನು ಹಾರೈಸ್ತೇನೆ. ಧನ್ಯವಾದಗಳು. ನಮ್ಮೊಂದಿಗೆ ಅಖಿಲ ಭಾರತ ತುಳು ಒಕ್ಕೂಟದ ಅಧ್ಯಕ್ಷರಾದ AC ಭಂಡಾರಿ ಅವರಿದ್ದಾರೆ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಅಧ್ಯಕ್ಷರಾದಲ್ಲ ಕಾರ್ಯನಿರ್ವಹಣೆ ಮಲ್ದಿನಾರು. ದೀರ್ಘಕಾಲ ರಾಜಕೀಯ ಕ್ಷೇತ್ರದ ಇತ್ತನಲ್ಲ, ಸುಮಾರು 25 ವರ್ಷ ನಂದಾವರ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿದೆ ಐತ ಗುರುಕಾರ್ಮ ವಹಿಸೊಂದು ಆ ಒಂದು ಕ್ಷೇತ್ರ ಅಭಿವೃದ್ಧಿ ಮಲ್ದಿನ ಧಾರ್ಮಿಕ ಹಿನ್ನೆಲೆ ಉಪ್ಪುನಾರು AC ಭಂಡಾರ್ಲು ಸನ್ಮಾನ್ಯ ಜನಾರ್ದನ ಪೂಜಾರ್ಲನ ನಿಕಟ ಬರ್ತಿರು ಏತೋ ವರ್ಷದ ಒಂದು 5 ದಶಕದ ಅರ್ನ ಸಾಹಚರ್ಯ ಮಂಗಳೂರು ದಸರಾದ ಬಗ್ಗೆ ರಡ್ಡು ಪಾತ್ರ ಬಾರಿ ಒಂದು ಇದು ಬಂದಾಗ 77ನೇ ಇಸ್ವಿದಿಂಚಿ ಆರ್ನ ಒಟ್ಟಿಗೆನೇ ಅನ್ನ ಕೆಲಸ ಮಾಡ್ಕೊಂಡು 77 ಆರು ಚುನಾವಣೆ ಗುಂತೀನಿ MP ಅದು ಯಾರು ಮಾಡ್ತಿರ್ತಾರೆ. ನಾನು ಅವೇ ಪೊರ್ತುಡು ಅವರಿಗೆ ಆ ಪೊರ್ತುಡು ಯಾರು ಆರ್ನೊಟ್ಟಿಗೆ 77ನೇ ಇಸ್ವಿಡು ಯಾರು ಕೆಲಸ ಮಾಡ್ಕೊಂಡಿರ್ತಾರೆ. ಅಪ್ಪ ಆ ಪೊರ್ತುಡು ಹೆಂಚೆ ಬಂದಾಗ ಪ್ರತಿ ಸತ್ಯದ ಈ ಲೆತ್ತ ನಂದಾವರದ ಅಪ್ಪಗಪ್ಪಗ ಕೆಲಸ ಬಂದಿರ್ತದೆ. ಅಂದ ಆ ಕೆಲಸದ ನಂದಾವರದ ಕ್ಷೇತ್ರದ ಮಾತೆಕ್ಲ ಒಂದು ಮಾರ್ಗದರ್ಶನ ಆ ಪೊರ್ತುಡು ಕೂಡ ಎಂಕು ಮಲ್ತೋಯ್ತಾರೆ. ಈ ದೇವಸ್ಥಾನದ ನಂದಾವರದ ಮೂಲು ಕುದ್ರೋಳಿದ ಕ್ಷೇತ್ರದ ಬಗ್ಗೆ ಎಲ್ಲ ಪ್ರತಿ ಒಂಜಿ ಐತೆ ಸಹಕಾರ ಕೊರ್ಪುನ ಅಂಚಿನ ಇದ್ದ ಹೆಂಚಿನ ಸವಲತ್ತು ಹೆಂಚಿನ ಉಂಡು. ಆ ಸವಲತ್ತಲೇನು ಪೂರ ಯಾನ ದೆತ್ತೊಂದಿನ ಒಂಜಿ ಕೊರ್ತಿತ್ತು ನಂದ ಅವು 6ನ ಪೀರಿಯಡ್ ಬಂದರೆ ಎಂಕೆ ಸಂತೋಷ ಆಗ್ಬೋದು. ಇನ್ನಿಕ್ಕಲ ಎಂಕೆ ಅಲ್ತ ಒವ್ವೇ ಒಂಜಿ ಅಭಿವೃದ್ಧಿ ಆತನಂದ ಆ ಅಭಿವೃದ್ಧಿದ ಪಿರವುಡು
ಜನಾರ್ದನ ಪೂಜಾರ್ಲೇನು ಒಂಜಿ ಬೆರಿಸಾಯ ಇತ್ತನಂದು ಪಣ್ಣಂದ ಅವು ತಪ್ಪ ಒಂದು ಬೊಕ್ಕ ಮಾತೆರೆಗ್ಲ ಗೊತ್ತಿತ್ತನಂಚಿನ ವಿಷಯ ಅಂಡ ಈ ಒಂಜಿ ಕ್ಷೇತ್ರದ ಒಂಜಿ ಅಭಿವೃದ್ಧಿಡು ಆರು ಆ ರೀತಿಡು ಬೆಂದೊಂದಿತ್ತೇರೆಂದು ಬಂಡ ನಂಗೆ ಭಾರಿ ಸಂತೋಷ ಆಗ್ತದೆ ಬಂದಾಗ ಅವು ನಮ್ಮ ಮೈಸೂರು ದಸರಾ ಅಂದು ಬಂಡ ಭಾರಿ ಒಂಜಿ ಕುದಾರ್ದ ಅಂಡ ಮೂಲ ಇತ್ತದ ಹೊರ್ತುಡು ಆ ಮೈಸೂರು ಮಂಗಳೂರಿನ ಪ್ರತಿಷ್ಠಿತ ಸುಧೀರ್ ಸಿವಿ ನಾಯಕ್ ಹಾಲ್ ಇದೀಗ ಸಂಪೂರ್ಣ ಹವಾನಿಯಂತ್ರಿತ. ಮದುವೆ, ರಿಸೆಪ್ಷನ್, ಬ್ರಹ್ಮೋಪದೇಶ, ಹುಟ್ಟುಹಬ್ಬ, ವಾರ್ಷಿಕೋತ್ಸವ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅತಿ ಸೂಕ್ತ. ವಿಶಾಲ ವೇದಿಕೆ, ಗ್ರೀನ್ ರೂಮ್ಗಳು, 750 ಸುಸಜ್ಜಿತ ಆಸನಗಳು, ಅಡುಗೆ ಕೋಣೆ, ಜನರೇಟರ್ ಹಾಗೂ 150 ಕಾರ್ ಪಾರ್ಕಿಂಗ್ ವ್ಯವಸ್ಥೆ ನಿಮ್ಮ ಕೈಗೆಟುಕುವ ಬಾಡಿಗೆ ದರದಲ್ಲಿ ಲಭ್ಯ. ಬುಕ್ಕಿಂಗಿಗಾಗಿ ಸಂಪರ್ಕಿಸಿ 9141720310 ಮತ್ತು 8095270777. ಸುಜೀರ್ ಸಿವಿ ನಾಯಕ್ ಹಾಲ್, ಕುದ್ಮಲ್ ರಂಗರಾವ್ ರಸ್ತೆ, ಕದ್ರಿ, ಮಂಗಳೂರು. B. Devadas Ganapati Pai Enterprises, Furniture Arts and Crafts Emporium, one-stop shop for all your needy home decor. We have exclusive teakwood, hand-carved small chariot, puja mandirs, pushpak mantaps, jackwood mantaps and stands, brass mantaps and prabhavalis, Balaji idols, Ajanta-style Krishna idols, rosewood Ganesha idols, brass and marble idols, puja room, door frames and doors, Jali sofa sets, rosewood sofa sets, dining tables, elephant jhula, rosewood jhula seats, easy chairs, reclining chairs and rocking chairs, puja items, gift items, showpieces, handicrafts, etc. Visit today. B. Devadas Ganapati Pai Enterprises, Mission High School Road, Mangalore. Phone 8951142469. Good Dew, pure and fresh packaged drinking water. ಬ್ಯಾಕ್ಟೀರಿಯಾ ಮುಕ್ತ, ಮಿನರಲ್ ಯುಕ್ತ ಪರಿಶುದ್ಧ ನೀರು. ನ್ಯಾಚುರಲ್ ನೀರಿನ ರುಚಿಗೆ ಇನ್ನೊಂದು ಹೆಸರೇ ಗುಡ್ ಡ್ಯೂ. ಕ್ವಾಲಿಟಿಯಲ್ಲಿ ಯಾವುದೇ ರಾಜಿ ಇಲ್ಲದ ISI ಪ್ರಮಾಣೀಕೃತ ಹೈಜಿನಿಕಲ್ ಪ್ಯೂರ್ ವಾಟರ್. ಸಂಗಮ್ ಮಿನರಲ್ಸ್ ಅಂಡ್ ಬೆವರೇಜಸ್, ಗುಡ್ ಡ್ಯೂ, ಪ್ಯೂರ್ ಅಂಡ್ ಫ್ರೆಶ್ ಪ್ಯಾಕೇಜ್ಡ್ ಡ್ರಿಂಕಿಂಗ್ ವಾಟರ್. Rishi Hardware and Ply, redefining world of interior. We are specialized in laminated plywood, lowers, PVC panels, wardrobe sliding doors, digital lockers, modular kitchen associates, bathroom fittings, wardrobe handles. One stop for all your home needs. Contact Rishi Hardware and Ply, Mahalasa, near First Bridge, Maramikatta, Jaipur, Mangalore. Phone
0824 2973 and Rishi Hardware and Ply, Nalapad Building, Maldikatta, Kadri, Mangalore. Contact 0824 4276052 and 3511 For people with migraine, hot weather can be a tough time. They may experience severe and more frequent headache episodes. High temperature, harsh sunlight exposure, dehydration, and sudden change in humidity levels can make their migraine worse. This can be controlled by staying well hydrated, drinking lots of water, making sure to avoid excessive caffeinated beverages like tea and coffee. Never forget wearing sunglasses while going out in the sun. And when you have headache, rest well in a quiet room and apply cold packs over your head and neck. And if the headache is very frequent, keep a headache diary and make sure to identify what is triggering your headache so that you can manage it well. ಸ್ವಲ್ಪ ಕಿರುಚಲ್ಪಟ್ಟಿತು. ಆ ಕಾರಣಕ್ಕಾಗಿ ಅದು ಗೋಕರ್ಣ. ಆ ಲಿಂಗವನ್ನು ಎತ್ತುವುದಕ್ಕೆ ಆಗದೆ ರಾವಣ ಉದ್ಧರಿಸಿದ. ನೀನು ಮಹಾಬಲ, ಶಿವನನ್ನು ಮಹಾಬಲ ಎಂದು ಕರೆದ. ಆದ್ದರಿಂದಲೇ ಆತ ಮಹಾಬಲೇಶ್ವರ ಎನ್ನುವ ಹೆಸರನ್ನು ಪಡೆದ. ನಮ್ಮ ಮಂಗಳೂರಿನಿಂದ ಹೋದಂತಹ ಭಕ್ತರು ಗೋಕರ್ಣದಲ್ಲಿ ನಾವೂ ಒಂದು ದೇವಸ್ಥಾನವನ್ನು ಕಟ್ಟಬೇಕು, ಅಲ್ಲಿ ಶಿವನೇ ಪ್ರತಿಷ್ಠಾಪಿಸಲ್ಪಡಬೇಕು, ಅವನನ್ನು ನಮಗೆ ಇಚ್ಛೆ ಬಂದ ಹೆಸರಿನಿಂದ ನಾವು ಆರಾಧಿಸಬೇಕು ಎನ್ನುವ ಸಂಕಲ್ಪವನ್ನು ತೊಟ್ಟಂತಹ ಒಂದು ಸಮಾಜದ ಪ್ರಮುಖರು, ವಿಶೇಷವಾಗಿ ಆ ಬಿಲ್ಲವ ಸಮುದಾಯದ ಪ್ರಮುಖರು ಸಂಕಲ್ಪ ಮಾಡಿದಂತೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅನುಗ್ರಹದಿಂದ ಈ ಕ್ಷೇತ್ರ ನಿರ್ಮಾಣವಾಯಿತು. ಇಲ್ಲಿ ಕಾಶಿಯಿಂದ ತಂದಂತಹ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಕಾಶಿ ವಿಶ್ವನಾಥ. ಆ ಈಶ್ವರನ ಜೊತೆಯಲ್ಲಿರುವಂತಹ ಒಂದು ಶಕ್ತಿ ಅದು ಅನ್ನಪೂರ್ಣೇಶ್ವರಿ. ಈಶ್ವರನ ಮಹಾಕಾಳೇಶ್ವರನ ಸ್ವರೂಪ. ಬ್ರಹ್ಮ ಕಪಾಲದಿಂದ ಪರಿತಪಿಸುತ್ತಿದ್ದಂತಹ ಶಿವ ಲೋಕ ಸಂಚರಿಸಿ ತನ್ನ ಕೈಯಲ್ಲಿರುವಂತಹ ಕಪಾಲಕ್ಕೆ ಕೊಡಬೇಕಾದಂತಹ ತಿನಸನ್ನು ಕೊಡುವುದಕ್ಕೆ ಅಶಕ್ತನಾಗಿ ತಾನು ಬಸವಳಿದಿದ್ದಾಗ ಆತ ಬಂದದ್ದು ತನ್ನ ಮನೆಗೆ. ಆಗ ಆತನ ಪತ್ನಿಯಾದಂತಹ ಪಾರ್ವತಿ ಗೌರಿ ಅನ್ನಪೂರ್ಣೇಶ್ವರಿಯಾಗಿ ಅವನಿಗೆ ಉಣಬಡಿಸ್ತಾಳೆ, ಅವನ ಹಸಿವನ್ನು ತಣಿಸ್ತಾಳೆ. ಆ ಅನ್ನಪೂರ್ಣೇಶ್ವರಿಯ ಒಂದು ಚಿತ್ರಣವೇ ಕೈಯಲ್ಲಿ ಆ ಅನ್ನದ ಪಾತ್ರೆ ಸೌಟು ಹಿಡಿದುಕೊಂಡು ಶಿವನಿಗೆ ಅನ್ನದಾನವನ್ನು ಮಾಡಿದ. ಶಿವನ ಹಸಿವನ್ನು ತಣಿಸಿದಂತಹ ಪತ್ನಿಯೂ ಹೌದು, ಒಂದು ಮಾತೆಯ ಸ್ವರೂಪದಲ್ಲಿ ಆ ಅನ್ನಪೂರ್ಣೇಶ್ವರಿ ದೇವಿ. ಆ ಅನ್ನಪೂರ್ಣೇಶ್ವರಿ ದೇವಿ ಈ ಕುದ್ರೋಳಿ ಕ್ಷೇತ್ರದಲ್ಲಿ ಪ್ರಧಾನ ದೇವತೆಯಾಗಿ ಗೋಕರ್ಣನಾಥ ಸ್ವಾಮಿಯ ಜೊತೆಯಲ್ಲಿದ್ದಾರೆ. ಗೋಕರ್ಣನಾಥ ಕ್ಷೇತ್ರದಲ್ಲಿ ಗೋಕರ್ಣನಾಥ ಸ್ವಾಮಿಯ ವಾಮಭಾಗದಲ್ಲಿರುವಂತಹ ಅನ್ನಪೂರ್ಣೇಶ್ವರಿ ನವರಾತ್ರಿಯ 9 ದಿವಸಗಳಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪದಲ್ಲಿ ನಮ್ಮೆಲ್ಲರನ್ನು ಅನುಗ್ರಹಿಸಿದ್ದಾಳೆ. ಆ ಅನ್ನಪೂರ್ಣೇಶ್ವರಿಯೇ ಶಾರದೆಯ ರೂಪದಲ್ಲಿ ಶ್ರೀ ಸ್ವೀಟ್ಸ್ ಮಂಗಳೂರಿನ ಹೆಸರಾಂತ ಸ್ವೀಟ್ಸ್ ತಯಾರಕರು. 70ಕ್ಕೂ ಹೆಚ್ಚು ವೈವಿಧ್ಯಮಯ ರುಚಿಕರವಾದ ಸಿಹಿ ತಿಂಡಿ ತಯಾರಕರು. ಶುದ್ಧ ತುಪ್ಪ ಹಾಗೂ ಡ್ರೈ ಫ್ರೂಟ್ಸ್ನಿಂದ ಮನೆಯಲ್ಲೇ ತಯಾರಾಗುತ್ತದೆ ಜನರಿಗಿಷ್ಟವಾದ ಸಿಹಿ ತಿಂಡಿಗಳು. ಬಾಯಲ್ಲಿ ನೀರೂರಿಸುವ ಉತ್ತಮ ಗುಣಮಟ್ಟದ ಹಲವು ರುಚಿಕರ ಸಿಹಿ ತಿಂಡಿಗಳು. ಮೋತಿಚೂರ್ ಲಡ್ಡು, ಬೇಸನ್ ಲಡ್ಡು, ಕಾಜು ಬರ್ಫಿ, ಅಂಜೀರ್ ರೋಲ್ ನಮ್ಮ ವಿಶೇಷತೆಗಳು. ಗ್ರಾಹಕರ ಅಭಿರುಚಿಗೆ ತಕ್ಕಂತಹ ಸಿಹಿ ತಿಂಡಿಯನ್ನ ತಯಾರಿಸಿಕೊಡಲಾಗುತ್ತದೆ. ಹಬ್ಬ ಹರಿದಿನಗಳಿಗೆ ಬೇಕಾದ ಎಲ್ಲಾ ರೀತಿಯ ತಿಂಡಿಗಳು ನಮ್ಮಲ್ಲಿ ಲಭ್ಯ. ಇಂದೇ ಸಂಪರ್ಕಿಸಿ ಶ್ರೀ ಸ್ವೀಟ್ಸ್, ವನಶ್ರೀ ವಿಜಯ್, ಮಂಗಳೂರು. ದೂರವಾಣಿ ಸಂಖ್ಯೆ 8618145346.
ವರ್ಷದಲ್ಲಿ ಎಷ್ಟು ಸಂಬಂಧಗಳು ಬೆಸೆದವು ಅದನ್ನ ಲೆಕ್ಕ ಹಾಕೋದು ಅಸಾಧ್ಯ. ನಂದಿನಿ ಅಕ್ಕ, ಸಾವಿತ್ರಿ, ಕಾದಂಬರಿ, ಸರಸ್ವತಿಯ ಮೊದಲ ಸ್ಯಾಲರಿ ಖಾತೆ ತೆರೆದಾಗ ಹೆಮ್ಮೆಯ ಅನುಭವ ನಮಗೂ ಆಯಿತು. ನಿಮ್ಮ ಜೀವನದ ದೃಷ್ಟವನ್ನು ಬದಲಿಸಿ ಮುನ್ನಡೆಸಿ. ಮತ್ತೆ ಸಂಬುಲ್ ಅವರು ತನ್ನ ಮೊದಲ ಗ್ರಾಹಕರಿಗೆ ಥ್ಯಾಂಕ್ ಯು ಹೇಳಿದ್ರು. ಅವರ ಖುಷಿಯ ಕಣ್ಣೀರು ನಾವು ನೋಡಿದ್ವಿ. ಇವರ ಕನಸು ನನಸಾಗಿಸಲು ನಮ್ಮದು ಸ್ವಲ್ಪ ಪಾಲಿದೆಯಲ್ವಾ? ನಾವು ನಮ್ಮ ಕರ್ನಾಟಕ ಬ್ಯಾಂಕ್, ಹೈದರಾಬಾದ್ನ ಕರ್ನಾಟಕ ಬ್ಯಾಂಕ್, ದಿಲ್ಲಿಯವರ ಕರ್ನಾಟಕ ಬ್ಯಾಂಕ್, ಮುಂಬೈಯವರ ಕರ್ನಾಟಕ ಬ್ಯಾಂಕ್, ಭಾರತದ ಕರ್ನಾಟಕ ಬ್ಯಾಂಕ್. Discover the beauty of Northern Sky Excelsa at Kadri Hills, where life meets luxury and dreams take flight. We offer spacious 2, 3 and 4 BHK homes. The project is IGBC Platinum pre-certified and RERA approved. Visit northernsky.in or call 740-640-4444. Mangalore Refinery and Petrochemicals Limited, ONGC MRPL, is today a dream realized. Not just for the state of Karnataka, but for our entire nation. On this day, for the first time, crude oil was processed and converted into petrol, diesel and LPG in Karnataka, is one of the market leaders in polypropylene in South India. MRPL is committed to the nation's progress and aims to contribute to the national vision of being Atmanirbhar and sustainable. It has truly established itself as the pearl of the golden sands on the western coast of India. ಅದ್ವೈತ್ ಹ್ಯುಂಡೈ ಕರ್ನಾಟಕದ ಅತಿ ದೊಡ್ಡ ಗ್ರಾಹಕರ ಉತ್ತಮ ಸೇವೆಯನ್ನ ಒಳಗೊಂಡಿರುವ ಹ್ಯುಂಡೈ ಕಾರುಗಳ ಮಾರಾಟಗಾರರು. ಸೇಲ್ಸ್, ಸರ್ವಿಸ್, ಸ್ಪೇರ್ಸ್ ಹಾಗೂ ಯೂಸ್ಡ್ ಕಾರ್ಸ್ ಮಂಗಳೂರು ಕುಂಟಿಕಾನದ ಒಂದೇ ಶೋರೂಮ್ನಲ್ಲಿ ಲಭ್ಯ. ದೇಶದ ಅತಿ ದೊಡ್ಡ ಸರ್ವಿಸ್ ಸೆಂಟರ್ ಈಗ ಮಂಗಳೂರಿನ ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ನ್ಯೂ ಕಾರ್ ಸೇಲ್ಸ್ ಅಂಡ್ ಸರ್ವಿಸಸ್ ಆದಿತ್ಯವಾರವೂ ತೆರೆದಿರುತ್ತದೆ. ಸೇಲ್ಸ್ ಅಂಡ್ ಸರ್ವಿಸಸ್ ಈಗ ಬೆಳ್ತಂಗಡಿ ಹಾಗೂ ಸುಳ್ಯದಲ್ಲೂ ಲಭ್ಯ. ಮಕ್ಕಳ ವಸ್ತುಗಳ ಸಂಗ್ರಹಗಳ ಮಳಿಗೆ A to Z ಕಲೆಕ್ಷನ್ಸ್. ಮಕ್ಕಳ ಬಟ್ಟೆಗಳು, ಆಟಿಕೆಗಳು, ಮಕ್ಕಳ ತೊಟ್ಟಿಲು, ವಾಕರ್ಗಳು, ಕಾರ್ ಸೀಟ್, ಫೀಡಿಂಗ್ ಚೇರ್ಗಳು ಒಂದೇ ಮಳಿಗೆಯಲ್ಲಿ. 35 ವರ್ಷಗಳ ಅನುಭವ ಹೊಂದಿದ ಮಳಿಗೆ A to Z ಕಲೆಕ್ಷನ್ಸ್. ಗ್ರಾಹಕರ ಮೆಚ್ಚುಗೆಗೆ ಪಾತ್ರವಾದ ಕಲೆಕ್ಷನ್ ಶಾಪ್. ಮುಂಬರುವ ಹಬ್ಬದ ಎಲ್ಲ ಸೀಸನ್ಗೆ ಹೊಸ ಮತ್ತು ನವೀಕರಿಸಿದ ಸ್ಟಾಕ್ಗಾಗಿ ಇಂದೇ ಭೇಟಿ ನೀಡಿ. A to Z ಕಲೆಕ್ಷನ್ಸ್, ರಸಿಕ್ ಚೇಂಬರ್ಸ್, ಸೆಂಟ್ರಲ್ ಮಾರ್ಕೆಟ್ ರೋಡ್, ಹಂಪನಕಟ್ಟೆ ಮತ್ತು ಆನಿಕಲ್ ಟವರ್ಸ್, ದಿರಳಕಟ್ಟೆ, ಮಂಗಳೂರು. ಕಲ್ಕಿ ಅವತಾರ.
ಶಾರದಾ ಮಂಟಪದ ಶಾರದೆಯನ್ನು ಅಲಂಕರಿಸಿ ಶೋಭಾಯಾತ್ರೆಗೆ ಅಣಿಗೊಳಿಸಲಾಗಿದೆ. ಪರದೆ ಸರಿದಿದೆ. ಶಾರದಾ ಮಾತೆಯ ದರ್ಶನವಾಗುತ್ತಾ ಇದೆ. ವಿಸರ್ಜನಾ ಪೂಜೆಯ ನಂತರ ಈ ಶಾರದೆ ಮಂಗಳೂರು ದಸರಾದ ಶೋಭಾಯಾತ್ರೆಯ ಪ್ರಧಾನ ಆಕರ್ಷಣೆಯ ಒಂದು ಕೇಂದ್ರವಾಗಿ ಮುಂದೆ ಸಾಗುವಂತಹ ದೃಶ್ಯವನ್ನು ಪ್ರಪ್ರಥಮ ತುಳು ವಾರ್ತಾ ವಾಹಿನಿ ನಮ್ಮ ಪುಟದಲ್ಲಿ ನೋಡಿ. ಶೈಲಪುತ್ರೀತಿ
ದೀಪಾವಳಿಗೆ ಭಾವನ್ ಗೋಲ್ಡ್ ಬ್ರೇಸ್ಲೆಟ್ ಕೊಡ್ಸೋಣ ಅಂತ ಅಕ್ಕಂಗಾಸೆ. ಆದ್ರೆ ಬೆಲೆ ದೇವ್ಲಿಗೆ ಯೋಚನೆ, ಅದಕ್ಕೆ ನಾನ್ ಹೇಳ್ದೆ. ಇದು ನಿಜಾನಾ? ಭೀಮಾದಲ್ಲಿ ಮೇಕಿಂಗ್ ಚಾರ್ಜಸ್ ಮೇಲೆ 70% ಆಫ್ ಇದೆಯಾ? ಇದು ನಿಜಾನಾ? ಹಳೆ ಗೋಲ್ಡ್ ಎಕ್ಸ್ಚೇಂಜ್ ಮಾಡಿಸಿದ್ರೆ ಎಕ್ಸ್ಟ್ರಾ ಸಿಗುತ್ತಾ? ಈಗ ಹೇಳ್ತಾನೆ. ಅಜ್ಜಿಗೂ ಏನಾದ್ರೂ ಕೊಡ್ಸೋಣ? ಅಜ್ಜಿಗೂ ಏನಾದ್ರೂ ಕೊಡ್ಸೋಣ. ದ ಗ್ರೇಟ್ ಭೀಮಾ ದೀಪಾವಳಿ ಫೆಸ್ಟಿವಲ್ ಆಫರ್ಗಳು ನಿಮ್ಮನ್ನ ಕೇಳೋ ಹಾಗೆ ಮಾಡುತ್ತೆ. ಇದು ನಿಜಾನಾ? ಭೀಮಾ ಜೊತೆ ಹೊಳಪನ್ನು ಮನೆಗೆ ತನ್ನಿ. CAT Solar Systems. We are recognized as the top solar integrators in Mangalore for the best state-of-art quality facility driven by the philosophy to deliver absolute value using high-quality materials, best-in-class equipments. We offer products like solar power plants, solar water heating systems, heat pumps, willow pumps, solar street lights, and water treatment plants. Contact CAD Solar System. Sometimes life gets complex. Find elegant simplicity in all of it with Zeiss's Progressive Light 2 lenses. German engineering, high quality and precision. Your lightway into progressive lenses. Ask for Zeiss's Light 2 lenses today. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಮೃದುವಾದ ನಂದಿನಿ ಪನ್ನೀರ್. The Mangala Group of Educational Institutions has been bridging the gap between education and healthcare in Mangalore. Colleges under the group have nurtured the career dreams of several students. Our students have been placed in the defense sector in India as well as in renowned hospitals worldwide. Adequate amenities are provided to the students like transport, canteens and hostels. A well-stocked library, state-of-the-art laboratories, regular skill development courses, e-library system, a vast ground with focus on co-curricular and extracurricular activities are few among the support we offer. The Mangala Group of Educational Institutions offers quality courses in nursing, paramedical sciences, allied health sciences, physiotherapy and speech and hearing. The journey of 1,000 miles starts with a single bus ride to college. Explore and experience the exceptional quality of education at Mangala Group of Educational Institutions.
ಸ್ವಲ್ಪ ಈಚೆ ಒಂದು ಕ್ರೌಡ್ ತೆಗಿತೀನಿ. ಕೂತ್ಕೊಳ್ಳಿ ಬೆಲ್ಲ ಬೇಡ, ಈ ಸೈಡ್ ಬನ್ನಿ ಬೆಲ್ಲ ಲೈಟ್ ಉಂಟು. ನಾಡಿಂದ ಧಾವಿಸಿದ ಗುರುವೆ, ಈ ನಮ್ಮ ಆತ್ಮದಲ್ಲಿ ಬೆಳಕಾಗಿ ಇರುವೆ. ತನುವು ನೀನೇ, ನಮ್ಮ ಮನವು ನೀನೇ, ತನುವು ನೀನೇ, ನಮ್ಮ ಮನವು ನೀನೇ.
ಶಿಕ್ಷಕರ ದಸರಾ ಮಹೋತ್ಸವಕ್ಕೆ ಸೇವಾಕರ್ತರನ್ನು ನಮ್ಮ ಪ್ರಸಾದ ಅವರು ಪ್ರಸಾದ ಅವರನ್ನು ಗೌರವಿಸುತ್ತಿದ್ದಾರೆ. ಜೊತೆಗೆ ಶಿಕ್ಷಕರ ದಸರಾ ಮಹೋತ್ಸವದಲ್ಲಿ ಆರೋಪಿಸಲ್ಪಟ್ಟಂತಹ ಶಾರದಾ ಮಾತೆ ಹಾಗೆ ಮಹಾಗಣಪತಿ ಹಾಗೆ ಆದಿಶಕ್ತಿಯ ಮೂರ್ತಿ ರಚನೆ ಮಾಡಿದಂತಹ ಶ್ರೀಯುತ ತಿರುವಳ್ಳಿ ಅವರು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ನಡೆಸಿಕೊಳ್ತಾ ಇದ್ದಾರೆ. ಹಾಗೆಯೇ ಸುವರ್ಣ ಆರ್ಟ್ಸ್ ಈ ಒಂದು ದರ್ಬಾರ್ ಮಂಟಪದ ಅಲಂಕಾರ ಮಾಡಿರುವಂತಹ ಸುವರ್ಣ ಆರ್ಟ್ಸ್ನ ಚಂದ್ರಶೇಖರ್ ಸುವರ್ಣರವರು ಒಂದು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾರೆ. ಹಾಗೆಯೇ ಮುಂದಕ್ಕೆ ಬಾಸ್ ಎಲೆಕ್ಟ್ರಿಕಲ್ಸ್ನ ಜೀವನ್ ದಾಸ್ ಅವರು ಬಂದು ಪ್ರಚಾರ ಸ್ವೀಕರಿಸಬೇಕು. ಹಾಗೆಯೇ ಶ್ರೀದೇವಿಯ ಶ್ರೀದೇವಿಯ ಅಲಂಕಾರ ಮಾಡಿರುವಂತಹ ಶ್ರೀಯುತ ರಾಧಿಕಾ ಪೂರ್ವ ಮತ್ತು ಅವರ ತಂಡದವರು ಬಂದು ಪ್ರಸಾದ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾರೆ. ಅಲಂಕಾರದಲ್ಲಿ ಸಹಕರಿಸಿರುವಂತಹ ನಮ್ಮ ಕ್ಷೇತ್ರದ ಗೋಕರ್ಣ ಸೇವಾದಳದ ಸದಸ್ಯರಾದಂತಹ ಶ್ರೀಯುತ ರಂಜಿತ್ ಹಾಗೆಯೇ ಅರ್ಚಕರಾದಂತಹ ಚಂದ್ರಹಾಸ್ ಶಾಂತಿ. ರಾಧಿಕಾ ಪೂರ್ವ ಮತ್ತು ತಂದೆ ಹಾಗೆಯೇ ಇಂದು ಶಾರದಾ ಮಾತೆಗೆ ಸ್ತ್ರೀಯನ್ನು ಕೊಟ್ಟು ಸೇವೆ ಸಲ್ಲಿಸಿದಂತಹ ವಿಷ್ಣು ಗೋಕರ್ಣನಾಥ ಸೇವಾದಳದ ವಿಷ್ಣುರವರು ಬಂದು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದರು. ಶ್ರೀಯುತ ವಿಷ್ಣುರವರು ಗೋಕರ್ಣನಾಥ ಸೇವಾದಳದ ವಿಷ್ಣುರವರು ಬಂದು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿದರು.
ವಿಷ್ಣಣ್ಣ ಸ್ವಲ್ಪ ತಿರುಗಬೇಕು. ವಿಷ್ಣಣ್ಣ ಹಾಗೆ ಶ್ರೀ ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳನ್ನು ಈ ಹಿಂದಿನಿಂದಲೂ ಪ್ರತಿ ಮನೆಗೆ ಕೆಲಸ ಮಾಡುತ್ತಿರುವಂತಹ ಸ್ಥಳೀಯ ನಮ್ಮ ಕುಡ್ಲ ಚಾನಲ್ನ ಆಡಳಿತ ನಿರ್ದೇಶಕರಾದಂತಹ ಶ್ರೀಯುತ ಕರ್ಕೇರವರು ಬಂದು ಪ್ರಸಾದ ಸ್ವೀಕರಿಸಬೇಕಾಗಿ ಇಲ್ಲಿ ಕ್ಯಾಮ್ರಾ ಹಾಗೆ ಗೋಕರ್ಣದ ಸೇವಾದಳ ಕ್ಷೇತ್ರದ ಯಾವುದೇ ಕೆಲಸಗಳಿರಲಿ ರಾತ್ರಿ ಹಗಲೆನ್ನದೆ ಪ್ರತಿಯೊಂದು ಕೆಲಸದಲ್ಲಿಯೂ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಿರುವಂತಹ ಗೋಕರ್ಣದ ಸೇವಾದಳದ ಪರವಾಗಿ ಅವರು ಬಂದು ಪ್ರಸಾದವನ್ನು ಸ್ವೀಕರಿಸಬೇಕು. ಮುಂದೆ ಅವಲಂತೆ ಹಾಂ ಶ್ರೀ ಕ್ಷೇತ್ರದ ದಸರಾ ಮಹೋತ್ಸವದಲ್ಲಿ ದೇವರ ಆರಾಧನೆಯಲ್ಲಿ ಸೇವೆಯನ್ನು ಮಾಡಿರುವಂಥ ಪ್ರತಿಯೊಬ್ಬರಿಗೂ ಹಾಗೆ ಕ್ಷೇತ್ರದ ಭಕ್ತರಿಗೂ ಶ್ರೀ ಗೋಕರ್ಣನಾಥ ಅನ್ನಪೂರ್ಣೇಶ್ವರಿ ಹಾಗೆ ಪರಿವಾರ ದೇವತೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಶಾರದಾ ಮಾತೆ ಹಾಗೂ ನವದುರ್ಗೆಗಳು ಆಯುರಾರೋಗ್ಯ ಸುಖ ಶಾಂತಿ ನಮ್ಮಲ್ಲಿ ಕರುಣಿಸಲಿ ಎಂದು ಪ್ರಾರ್ಥಿಸಿಕೊಳ್ತಾರೆ. ಮಾಹೇಶ್ವರಿ ಕುದುರೋಳಿ ಕ್ಷೇತ್ರದ ಈಶ್ವರಿ ಅನ್ನಪೂರ್ಣೆ ಸದಾ ಪೂರ್ಣೆ ಪಾರ್ವತಿ ಪರಮೇಶ್ವರಿ ಹಿಂದೆ ಬನ್ನಿ, ಕ್ಯಾಮ್ರಾಮನ್ ಹಿಂದೆ ಬನ್ನಿ, ಕ್ಯಾಮ್ರಾಮನ್ ಹಿಂದೆ ಬನ್ನಿ, ಹಿಂದೆ ಬನ್ನಿ. ನಾವು ಒಟ್ಟಿಗೆ ನಿಂತು ಈಗ ನೀವು ಹಿಂದೆ ಬನ್ನಿ, ಇಲ್ಲೇ ಬನ್ನಿ. ಬನ್ನಿ, ಹೇಗಿಡಿ ಅವರನ್ನು ಲಿಫ್ಟ್ ಮಾಡಿ. ಮೊಬೈಲ್ ಕೆಳಗೆ ಮಾಡಿ ಅಣ್ಣ ಅಣ್ಣ ಮೊಬೈಲ್. ಓ ಬನ್ನಿ ಮೇನ್. ನಮೋ ನಮಃ ದೇವಿ ನಮೋ ನಮಃ ದೇವಿ ಅನ್ನಪೂರ್ಣೆ ಸದಾ ಪೂರ್ಣೆ ಪಾರ್ವತಿ ಪರಮೇಶ್ವರಿ ಪಾರ್ವತಿ ಪರಮೇಶ್ವರಿ ಅನ್ನಪೂರ್ಣೆ ಸದಾ ಪೂರ್ಣೆ.
ದಯವಿಟ್ಟು ವೇದಿಕೆಯಲ್ಲಿರುವವರು ಎಲ್ಲರೂ ಕೆಳಗಡೆ ನಿಂತು ಶಾರದಾ ಮಾತೆಯ ಒಂದು ಈ ಶೋಭಾಯಾತ್ರೆಗೆ ಶಾರದಾ ಮಾತೆಯನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಲಾಗುವುದು. ದಯವಿಟ್ಟು ಎಲ್ಲರೂ ವೇದಿಕೆಯಿಂದ ಕೆಳಗಡೆ ಇದ್ದು ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತೀವಿ. ಸೇವಾದಳದ ಕಾರ್ಯಕರ್ತರು ಬಿಟ್ಟರೆ ಬೇರೆ ಯಾರೂ ಕೂಡ ವೇದಿಕೆಯಲ್ಲಿ ಇರಬಾರ್ದು. ಎಲ್ಲರೂ ವೇದಿಕೆಯಿಂದ ನಿರ್ವಹಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಮೌನವನ್ನು ಆಚರಿಸಬೇಕಂತ ಹೇಳ್ತಿದ್ದೇನೆ. ಒಂದು ಪ್ರಕಟಣೆಯನ್ನು ಈಗ ಮಾಡ್ತಿದ್ದೇನೆ ನಾನು. ಇವತ್ತು ನೀವು ದೇವಿಯ
ವೀಣೆಯನ್ನು ನೋಡ್ತಾ ಇದ್ದೇನೆ. ಆ ಬೆಳ್ಳಿಯ ವೀಣೆಯನ್ನು ಮಾಡಿಸಿದ್ದು ನನ್ನ ಮಗ ಸಂತೋಷ್. ಈಗ ಪ್ರಾಮುಖ್ಯವಾದ ಪ್ರಕಟಣೆಯನ್ನು ನಾನು ಮಾಡ್ತಿದ್ದೇನೆ. ಎಲ್ಲರೂ ಕೇಳಬೇಕು. ಬರುವ ಸಲ 1 ವರ್ಷ ಇದೆ. ದೇವಿ ಮನಸ್ಸು ಮಾಡಿದರೆ ನನ್ನ ಮಗನ ಕೈಯಿಂದ ನಾನು ಈ ಸಲ ಬೆಳ್ಳಿಯ ವೀಣೆ, ಬರುವ ಸಲ ಬಂಗಾರದ ವೀಣೆಯನ್ನು ಮಾಡಿಸ್ತೇನೆ. ಜೈ. ದಯವಿಟ್ಟು ಸೇವಾದಳದ ಕಾರ್ಯಕರ್ತರು ಬಿಟ್ಟು ಬೇರೆ ಎಲ್ಲರೂ ಕೂಡ ಸ್ವಲ್ಪ ಹಿಂದೆ ಸರಿದು ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಾನು ಒಂದು ವಿಡಿಯೋ ಮಾಡ್ತೇನೆ.
शुद्ध स्फटिक संकाशं पंचवक्त्रं त्रिलोचनं वृषारूढं दशभुजं रुण्डमाला विभूषणं भस्मोधु Looking for the ultimate relaxation? Satwa Spa offers exclusive luxury treatments in Mangalore. Enjoy premium services from top therapists tailored just for you. Rejuvenate your body and mind. Book your spa visit today. जब विवेक का मेड इन भारत का इरादा दुनिया भर में फैलेगा तो सबसे ज्यादा खुशी हमें ही होगी ना। इनके सपने संजोने में हमारा थोड़ा तो हाथ है ना। हम हैं अहमदाबादनी कर्नाटका बैंक, भारत का कर्नाटका बैंक। New Mangalore port is an all-weather port. There is consistent increase in the luxury cruise liners docking here as the port extends a warm and festive welcome to the cruise passengers. The port is operating with around 350 employees, which is the lowest compared to any other major port in India. The port boasts of handling 75% of the total Indian coffee exports and majority of the nation's cashew and gherkin exports. The port is well equipped to handle bulk liquid chemicals, hazardous cargoes, crude LPG and POL products. The port has 16 fully operational berths with ample infrastructure and cargo handling equipment to handle all forms of liquid cargo, containers, bulk cargo and cruise vessels. The port strives to provide a draft of 14 meters to 6 berths and a draft varying between 7 to 12.5 meters in its other berths. In addition, the port offers warehousing facilities, container yards, tank farms and mechanized cargo handling facilities to its customers. This has put the wind in our sails to develop and grow consistently. A single point mooring located nearly 8.9 nautical miles from the breakwater enables the handling of cargo from VLCCs of up to 3 lakh DWT. ಹೋಟೆಲ್ ಜನತಾ ಡಿಲಕ್ಸ್ ಶುದ್ಧ ಸಸ್ಯಾಹಾರಿ ಹಾಗೂ ಎಸಿಆರ್ ನಾನ್ ಎಸಿ ಪತ್ತುಮುಡಿ ಸೌಧ ಮಂಗಳೂರು. ಮಂಗಳೂರಿನ ಹೋಟೆಲ್ ಕ್ಷೇತ್ರಗಳಲ್ಲಿ ಅಗ್ರಗಣ್ಯ ಸ್ಥಾನವನ್ನೇರಿದ ಸಂಸ್ಥೆ. ಆತಿಥ್ಯ ಕ್ಷೇತ್ರದಲ್ಲಿ ಅಗಾಧ ಅನುಭವ. ಗ್ರಾಹಕರ ನೆಚ್ಚಿನ ತಾಣ ಹೋಟೆಲ್ ಜನತಾ ಡಿಲಕ್ಸ್. ಮದುವೆ, ನಿಶ್ಚಯ, ಸೀಮಂತ, ಉಪನಯನ ಹಾಗೂ ಇನ್ನಿತರ ಶುಭ ಸಮಾರಂಭಗಳಿಗೆ 500 ಜನರಿಗೆ ವ್ಯವಸ್ಥಿತವಾಗಿ ಸುಸಜ್ಜಿತ ಸೌಕರ್ಯಗಳನ್ನೊಳಗೊಂಡ ಹಾಲ್. ಹಲವು ಬಗೆಯ ಶುಚಿ ರುಚಿಯಾದ ಖಾದ್ಯಗಳು, ಸೌತ್ ಅಂಡ್ ನಾರ್ತ್ ಇಂಡಿಯನ್ ಸ್ಪೆಷಲ್ ಜೊತೆಗೆ ಸಿಹಿ ತಿನಿಸುಗಳು ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ, ಡ್ರೈವ್ ಇನ್ ರೆಸ್ಟೋರೆಂಟ್.
ಬನ್ನಿ, ಹಿಂದೆ ಸಂಪರ್ಕಿಸಿ. ಹೋಟೆಲ್ ಜನತಾ ಡಿಲಕ್ಸ್, ಶುದ್ಧ ಸಸ್ಯಾಹಾರಿ, ಶ್ರೀಲಕ್ಷ್ಮಿ ಪತ್ತುಮುಡಿ ಸೌಧ, ಬಳ್ಳಾಲ್ಬಾಗ್ ಮತ್ತು KS ರಾವ್ ರೋಡ್, ಮಂಗಳೂರು. ದೂರವಾಣಿ ಸಂಖ್ಯೆ 0824242689. ನಂದಿತ ವಿಶ್ವ ವಿನೋದಿನಿ ನಂದನುತೆ ಗಿರಿಭರವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣುವಿರಾತ್ಮಿ ವಿಷ್ಣುತೆ ಧರೆ ದೇವಿ ನಾನಾಲಂಕಾರ ಭೂಷಿತೆ ಜಗಸ್ತಿದೆ ಜಗನ್ಮಾತ ಮಹಾಲಕ್ಷ್ಮಿ ನಮೋಸ್ತುತೆ. ದೊರೆಯುವನು, ಬದುಕಿನ ಬಂಧನ ನೀಗುವನು. ದೀನರ ಕಾಯುವ ದೊರೆಯುವನು, ಬದುಕಿನ ಬಂಧನ ನೀಗುವನು. ಅನ್ನದ ದಾನ ಗೈಯಲು ಒಲಿವ, ಅನ್ನದ ದಾನ ಗೈಯಲು ಒಲಿವ ಅನ್ನ ಬ್ರಹ್ಮನು ಅಪ್ರಮೇಯನು. ಬಡವರ ಮನೆಯ ಜ್ಯೋತಿಯನು ಬೆಳಗುವ ಈಶಾ, ಭಕ್ತರ ಭಾಗ್ಯದ ನಿಧಿವನು ಗೋಕರ್ಣೇಶ. ದೇವನೊಬ್ಬನಿದ್ದಾನೆಂದರೆ ಇವನೇ ಮಹದೇವ. ಕಾವ ಸಕಲ ಜೀವ, ನೆನೆದವರಿಗೆ ನೀಡುವನು ಸಂತೋಷ. ಕುದುರೋಳಿಯ ಗೋಕರ್ಣಾಧೀಶ, ನೆನೆದವರಿಗೆ ನೀಡುವನು ಸಂತೋಷ. ಕುದುರೋಳಿಯ ಗೋಕರ್ಣಾಧೀಶ, ನಂಬಿದವರಿಗೆ ಕಲ್ಪತರು ಈ ಜಗದೀಶ. ಬೇಡಿದವರಿಗೆ ಭಕ್ತ ಸಿರಿ ಈ ಸರ್ವೇಶ. ಆದಿಶಕ್ತಿಯನ್ನು ವರಿಸಿದ ದೇವ ಮಹದೇವ. ಕಾವ ಸಕಲ ಜೀವ, ವಿಘ್ನೇಶ್ವರ ಜಯ ವಿದ್ಯೇಶ್ವರ. ಜಯ ವಿಘ್ನೇಶ್ವರ ಜಯ ವಿದ್ಯೇಶ್ವರ. ಕುದುರೋಳಿ ಕ್ಷೇತ್ರದ ಶಕ್ತಿ ಪ್ರದಾಯನೆ ಜಗವಂದಿತ ಗಜವದನ. ಗಣಾದಿ ಸೇವಿತ ಶುಭ ಫಲದಾಯಕ
ಪ್ರಥಮ ಪೂಜಿತ ಸುಮಚರಣ ಗಣಾದಿ ಸೇವಿತ ಶುಭ ಫಲದಾಯಕ ಕೊಂಡೋಗಿ ಬೈಕ್ ತಗೊಂಡು ಹೋಗ್ಬೇಕಾಯ್ತಾ ಫೋಲ್ಡ್ ಮಾಡಿ
ವಿಶ್ವಾಸ್ ಕ್ಯಾಟರರ್ಸ್, ಮಾರ್ನಮಿಕಟ್ಟೆ, ಮಂಗಳೂರು. ಯಾವುದೇ ಸಭೆ ಸಮಾರಂಭವಿರಲಿ, ಕ್ಲಪ್ತ ಸಮಯಕ್ಕೆ ನಿಮ್ಮ ಅಚ್ಚುಮೆಚ್ಚಿನ ಭೋಜನ ಉಪಹಾರ ಸಿದ್ಧ. ನಿಮ್ಮ ತೃಪ್ತಿಯೇ ನಮ್ಮ ಸಂತೃಪ್ತಿ. ಶುಚಿರುಚಿಯಾದ ವೈವಿಧ್ಯಮಯ ಆಹಾರಗಳಿಗಾಗಿ ಸಂಪರ್ಕಿಸಿ ವಿಶ್ವಾಸ್ ಕ್ಯಾಟರರ್ಸ್, ಎಂಆರ್ ಭಟ್ ಲೇನ್, ಮಾರ್ನಮಿಕಟ್ಟೆ, ಮಂಗಳೂರು. ಮೊಬೈಲ್ 9343352355 7899302060. षष्ठं कात्यायनीति च सप्तमं कालरात्रिश्च महागौरीति चाष्टमं नवमं सिद्धिदात्री वरदे श्रीकरी श्रीगौरी वरदे श्रीकरी श्रीगौरी नमो
ಅನ್ನಪೂರ್ಣೆ ಕೌಮಾರಿ ನಿಗಮಗೋಚರಿ ಕಾಶೀಪುರಾಧೀಶ್ವರಿ ತ್ರೈಲೋಕ್ಯ ರಕ್ಷಾಕರಿ ಶಂಕರಿ ತ್ರೈಲೋಕ್ಯ ರಕ್ಷಾಕರಿ ಶಂಕರಿ ನಮೋ ನಮಃ ದೇವಿ ನಮೋ ನಮಃ ದೇವಿ ಅನ್ನಪೂರ್ಣೆ ಸದಾ ಪೂರ್ಣೆ ಪಾರ್ವತಿ ಪರಮೇಶ್ವರಿ ಪಾರ್ವತಿ ಪರಮೇಶ್ವರಿ ಅನ್ನಪೂರ್ಣೆ ಸದಾ ಪೂರ್ಣೆ ಕರುಣಪೂರ್ಣೆ ಅನ್ನಪೂರ್ಣೆ ಕರುಣಪೂರ್ಣೆ ಅನ್ನಪೂರ್ಣೆ ಮಾತಾ ಅನ್ನಪೂರ್ಣೇಶ್ವರಿ ನಿತ್ಯಾನ್ನದಾನೇಶ್ವರಿ ಶುಭಮಂಗಲಂ ನಿತ್ಯ ಶುಭಮಂಗಲಂ ಶುಭಮಂಗಲಂ ನಿತ್ಯ ಶುಭಮಂಗಲಂ ನಮೋ ನಮಃ ದೇವಿ ನಮೋ ನಮಃ ದೇವಿ ಅನ್ನಪೂರ್ಣೆ ಸದಾ ಪೂರ್ಣೆ ಪಾರ್ವತಿ ಪರಮೇಶ್ವರಿ ಪಾರ್ವತಿ ಪರಮೇಶ್ವರಿ ವರದೆ ಶ್ರೀಕರಿ ಶ್ರೀ ಗೌರಿ ವರದೆ ಶ್ರೀಕರಿ ಶ್ರೀ ಗೌರಿ ನಮೋ 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 ದೇವಿ ನಮೋ ಅನ್ನಪೂರ್ಣೆ ಸದಾ ಪೂರ್ಣೆ ಪಾರ್ವತಿ ಪರಮೇಶ್ವರಿ ಪಾರ್ವತಿ ಪರಮೇಶ್ವರಿ ಅನ್ನಪೂರ್ಣೆ ಸದಾ ಪೂರ್ಣೆ ವರದೆ ಶ್ರೀಕರಿ ಶ್ರೀ ಗೌರಿ ನಮೋ ನಮೋ ಪ್ರಥಮಂ ಶೈಲಪುತ್ರೀತಿ ದ್ವಿತೀಯಂ ಬ್ರಹ್ಮಚಾರಿಣಿ तृतीयं चन्द्रघण्टेति कूष्माण्डेति चतुर्थकं पञ्चमं स्कन्दमातेति षष्ठं कात्यायनीति च सप्तमं कालरात्र्यश्च महागौरीति चाष्टमम् नवमं सिद्धिधात्री च नवदुर्गा प्रकीर्तिता अन्नपूर्णे सदा पूर्णे पार्वती परमेश्वरी पार्वती परमेश्वरी अन्नपूर्णे सदा पूर्णे वरदे श्रीकरी श्रीगौरी वरदे श्रीकरी श्रीगौरी नमो 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 देवी अन्नपूर्णे सदा पूर्णे
ಸದಾ ಪೂರ್ಣೆ. ಜ್ಞಾನಪೂರ್ಣೆ ಅನ್ನಪೂರ್ಣೆ, ಜ್ಞಾನಪೂರ್ಣೆ ಅನ್ನಪೂರ್ಣೆ, ಸೌಂದರ್ಯ ರತ್ನಾಕರಿ, ಪ್ರತ್ಯಕ್ಷ ಮಾಹೇಶ್ವರಿ, ಕುದುರೋಳಿ ಕ್ಷೇತ್ರದ ಈಶ್ವರಿ, ಕುದುರೋಳಿ ಕ್ಷೇತ್ರದ ಈಶ್ವರಿ. ನಮೋ ನಮಃ ದೇವಿ, ನಮೋ ನಮಃ ದೇವಿ ಅನ್ನಪೂರ್ಣೆ, ಸದಾ ಪೂರ್ಣೆ. ಪಾರ್ವತಿ ಪರಮೇಶ್ವರಿ, ಪಾರ್ವತಿ ಪರಮೇಶ್ವರಿ ಅನ್ನಪೂರ್ಣೆ, ಸದಾ ಪೂರ್ಣೆ. ಕನಕವರ್ಣೆ ಅನ್ನಪೂರ್ಣೆ, ಕನಕವರ್ಣೆ ಅನ್ನಪೂರ್ಣೆ, ಕೌಮಾರಿ ನಿಗಮ ಗೋಚರಿ, ಕಾಶೀಪುರಾಧೀಶ್ವರಿ, ತ್ರೈಲೋಕ್ಯ ರಕ್ಷಾಕರಿ ಶಂಕರಿ, ತ್ರೈಲೋಕ್ಯ ರಕ್ಷಾಕರಿ ಶಂಕರಿ. ನಮೋ ನಮಃ ದೇವಿ, ನಮೋ ನಮಃ ದೇವಿ ಅನ್ನಪೂರ್ಣೆ, ಸದಾ ಪೂರ್ಣೆ. ಪಾರ್ವತಿ ಪರಮೇಶ್ವರಿ, ಪಾರ್ವತಿ ಪರಮೇಶ್ವರಿ ಅನ್ನಪೂರ್ಣೆ, ಸದಾ ಪೂರ್ಣೆ. ಕರುಣಪೂರ್ಣೆ ಅನ್ನಪೂರ್ಣೆ, ಕರುಣಪೂರ್ಣೆ ಅನ್ನಪೂರ್ಣೆ, ಮಾತಾನ್ನಪೂರ್ಣೇಶ್ವರಿ, ನಿತ್ಯಾನ್ನದಾನೇಶ್ವರಿ, ಶುಭಮಂಗಲಂ ನಿತ್ಯ ಶುಭಮಂಗಲಂ, ಶುಭಮಂಗಲಂ ನಿತ್ಯ ಶುಭಮಂಗಲಂ. ನಮೋ ನಮಃ ದೇವಿ, ನಮೋ ನಮಃ ದೇವಿ ಅನ್ನಪೂರ್ಣೆ, ಸದಾ ಪೂರ್ಣೆ. ಪಾರ್ವತಿ ಪರಮೇಶ್ವರಿ, ಪಾರ್ವತಿ ಪರಮೇಶ್ವರಿ, ವರದೆ ಶ್ರೀಕರಿ ಶ್ರೀ ಗೌರಿ, ವರದೆ ಶ್ರೀಕರಿ ಶ್ರೀ ಗೌರಿ. ನಮೋ 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 ದೇವಿ, ನಮೋ ಅನ್ನಪೂರ್ಣೆ, ಸದಾ ಪೂರ್ಣೆ. ಪಾರ್ವತಿ ಪರಮೇಶ್ವರಿ, ಪಾರ್ವತಿ ಪರಮೇಶ್ವರಿ ಅನ್ನಪೂರ್ಣೆ, ಸದಾ ಪೂರ್ಣೆ.
प्रथमं शैलपुत्रेति द्वितीयं ब्रह्मचारिणी तृतीयं चन्द्रघण्टेति कूष्माण्डेति चतुर्थकं पञ्चमं स्कन्दमातेति षष्ठं कात्यायनीति च सप्तमं कालरात्र्यश्च महागौरीति चाष्टमं नवमं सिद्धिदात्री च नवदुर्गा प्रकीर्तिता। सदा पूर्णे पार्वती परमेश्वरी पार्वती परमेश्वरी अन्नपूर्णे सदा पूर्णे वरदे श्रीकरी श्रीगौरी वरदे श्रीकरी श्रीगौरी नमो 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 देवी अन्नपूर्णे सदा पूर्णे पार्वती परमेश्वरी पार्वती परमेश्वरी अन्नपूर्णे सदा पूर्णे ज्ञानपूर्णे अन्नपूर्णे ज्ञानपूर्णे अन्नपूर्णे सौन्दर्यरत्नाकरी प्रत्यक्ष माहेश्वरी कुदुरोळि क्षेत्रदा ईश्वरी कुदुरोळि क्षेत्रदा ईश्वरी नमो नमः देवी नमो नमः देवी अन्नपूर्णे सदा पूर्णे पार्वती परमेश्वरी पार्वती परमेश्वरी अन्नपूर्णे सदा पूर्णे कनकवर्णे अन्नपूर्णे कनकवर्णे अन्नपूर्णे कौमारी निगमगोचरी काशीपुराधीश्वरी त्रैलोक्यरक्षाकरि शङ्करी त्रैलोक्यरक्षाकरि शङ्करी नमो नमः देवी नमो नमः देवी अन्नपूर्णे सदा पूर्णे पार्वती परमेश्वरी पार्वती परमेश्वरी
ಪೂರ್ಣೆ. ಕರುಣಪೂರ್ಣೆ ಅನ್ನಪೂರ್ಣೆ, ಕರುಣಪೂರ್ಣೆ ಅನ್ನಪೂರ್ಣೆ, ಮಾತಾ ಅನ್ನಪೂರ್ಣೇಶ್ವರಿ, ನಿತ್ಯಾನ್ನದಾನೇಶ್ವರಿ, ಶುಭಮಂಗಲಂ ನಿತ್ಯ ಶುಭಮಂಗಲಂ, ಶುಭಮಂಗಲಂ ನಿತ್ಯ ಶುಭಮಂಗಲಂ. ನಮೋ ನಮಃ ದೇವಿ, ನಮೋ ನಮಃ ದೇವಿ ಅನ್ನಪೂರ್ಣೆ, ಸದಾ ಪೂರ್ಣೆ, ಪಾರ್ವತಿ ಪರಮೇಶ್ವರಿ, ಪಾರ್ವತಿ ಪರಮೇಶ್ವರಿ, ವರದೆ ಶ್ರೀಕರಿ ಶ್ರೀ ಗೌರಿ, ವರದೆ ಶ್ರೀಕರಿ ಶ್ರೀ ಗೌರಿ. ನಮೋ 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 ದೇವಿ, ನಮೋ ಅನ್ನಪೂರ್ಣೆ, ಸದಾ ಪೂರ್ಣೆ, ಪಾರ್ವತಿ ಪರಮೇಶ್ವರಿ, ಪಾರ್ವತಿ ಪರಮೇಶ್ವರಿ, ಅನ್ನಪೂರ್ಣೆ, ಸದಾ ಪೂರ್ಣೆ. ಪ್ರಥಮಂ ಶೈಲಪುತ್ರೀತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾ. B. Devadas Ganapati Pai Enterprises, Furniture Arts and Crafts Emporium, one-stop shop for all your needy home decor. We have exclusive teakwood, hand-carved small chariot, puja mandirs, pushpak mantaps, jackwood mantaps and stands, brass mantaps and prabhavalis, Balaji idols, Ajanta-style Krishna idols, rosewood Ganesha idols, brass and marble idols, puja room, door frames and doors, Jali sofa sets, rosewood sofa sets, dining tables, elephant jhula, rosewood jhula seats, easy chairs, reclining chairs and rocking chairs, puja items, gift items, showpieces, handicrafts, etc. Visit today. B. Devadas Ganapati Pai Enterprises, Mission High School Road, Mangalore. Phone 89511 42469. ಮಂಗಳೂರಿನ ಪ್ರತಿಷ್ಠಿತ ಸುಜೀರ್ ಸಿವಿ ನಾಯಕ್ ಹಾಲ್ ಇದೀಗ ಸಂಪೂರ್ಣ ಹವಾನಿಯಂತ್ರಿತ. ಮದುವೆ,
ರಿಸೆಪ್ಷನ್, ಬ್ರಹ್ಮೋಪದೇಶ, ಹುಟ್ಟುಹಬ್ಬ, ವಾರ್ಷಿಕೋತ್ಸವ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅತಿ ಸೂಕ್ತ. ವಿಶಾಲ ವೇದಿಕೆ, ಗ್ರೀನ್ ರೂಮ್ಗಳು, 750 ಸುಸಜ್ಜಿತ ಆಸನಗಳು, ಅಡುಗೆ ಕೋಣೆ, ಜನರೇಟರ್ ಹಾಗೂ 150 ಕಾರ್ ಪಾರ್ಕಿಂಗ್ ವ್ಯವಸ್ಥೆ ನಿಮ್ಮ ಕೈಗೆಟುಕುವ ಬಾಡಿಗೆ ದರದಲ್ಲಿ ಲಭ್ಯ. ಬುಕ್ಕಿಂಗಿಗಾಗಿ ಸಂಪರ್ಕಿಸಿ 9141720310 ಮತ್ತು 8095270777. ಸುಜೀರ್ ಸಿವಿ ನಾಯಕ್ ಹಾಲ್, ಕುದ್ಮಲ್ ರಂಗರಾವ್ ರಸ್ತೆ, ಕದ್ರಿ, ಮಂಗಳೂರು. ಅದ್ವೈತ್ ಹ್ಯುಂಡೈ ಕರ್ನಾಟಕದ ಅತಿ ದೊಡ್ಡ ಗ್ರಾಹಕರ ಉತ್ತಮ ಸೇವೆಯನ್ನ ಒಳಗೊಂಡಿರುವ ಹ್ಯುಂಡೈ ಕಾರುಗಳ ಮಾರಾಟಗಾರರು. ಸೇಲ್ಸ್, ಸರ್ವಿಸ್, ಸ್ಪೇರ್ಸ್ ಹಾಗೂ ಯೂಸ್ಡ್ ಕಾರ್ಸ್ ಮಂಗಳೂರು ಕುಂಟಿಗಾನದ ಒಂದೇ ಶೋರೂಮ್ನಲ್ಲಿ ಲಭ್ಯ. ದೇಶದ ಅತಿ ದೊಡ್ಡ ಸರ್ವಿಸ್ ಸೆಂಟರ್ ಈಗ ಮಂಗಳೂರಿನ ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ನ್ಯೂ ಕಾರ್ ಸೇಲ್ಸ್ ಅಂಡ್ ಸರ್ವಿಸಸ್ ಆದಿತ್ಯವಾರವೂ ತೆರೆದಿರುತ್ತದೆ. ಸೇಲ್ಸ್ ಅಂಡ್ ಸರ್ವಿಸಸ್ ಈಗ ಬೆಳ್ತಂಗಡಿ ಹಾಗೂ ಸುಳ್ಯದಲ್ಲೂ ಲಭ್ಯ. ಆಗೋದಿಲ್ಲ. ಉತ್ತಮ ಶಾಖದಿಂದ ಬೇಗನೆ ಅಡಿಗೆ ತಯಾರಿಸಬಹುದು. ಗ್ಯಾಸ್ ಅಡಿಗೆ ಜೊತೆ ಒಲೆ ಅಡಿಗೆ ರುಚಿಯನ್ನ ಬಯಸುವವರು ಕೈ ಕೆಟಕುವ ದರದಲ್ಲಿ ಈ ನಮ್ಮ ಇಕೋ ಸ್ಟವ್ನ ನಿಮ್ಮದಾಗಿಸ್ಕೊಳ್ಬಹುದು. ಪ್ರತಿ ವರ್ಷ ಜೀವನ ಕಟ್ಕೊಳ್ಳಕ್ಕೆ ಊರಿಂದ ಊರಿಗೆ ಗುಳೆ ಹೋಗೋ ಲಕ್ಷಾಂತರ ಜನರ ಹಸಿವನ್ನ ಕೆಲವೇ ನಿಮಿಷಗಳಲ್ಲಿ ನೀಗಿಸೋ ಪರಿಸರ ಸ್ನೇಹಿ ಪರಿಕರ ಈ ನಮ್ಮ ಇಕೋ ಸ್ಟವ್. ಒಟ್ನಲ್ಲಿ ಈ ಇಕೋ ಸ್ಟವ್ ನಿಮ್ಮ ಕುಟುಂಬದೊಂದಿಗಿದ್ರೆ ಉತ್ತಮ ಆಹಾರದೊಂದಿಗೆ ಉತ್ತಮ ಆರೋಗ್ಯವನ್ನು ನಿಮ್ಮದಾಗಿಸಿಕೊಳ್ಬಹುದು. ಜಲಾಮೃತ್ ಇಂಡಿಯಾ ಕಾರ್ಪೊರೇಷನ್ ಅವರು ಪ್ರಸ್ತುತಪಡಿಸುತ್ತಿರುವ ಇಕೋ ಸ್ಟವ್ ಉತ್ತಮ ಆಹಾರ, ಉತ್ತಮ ಆರೋಗ್ಯ, ಕೈ ಕೆಟಕುವ ದರದಲ್ಲಿ. ಹೆಚ್ಚಿನ ಮಾಹಿತಿಗಾಗಿ Good Dew, pure and fresh packaged drinking water. ಬ್ಯಾಕ್ಟೀರಿಯಾ ಮುಕ್ತ, ಮಿನರಲ್ ಯುಕ್ತ ಪರಿಶುದ್ಧ ನೀರು. ನ್ಯಾಚುರಲ್ ನೀರಿನ ರುಚಿಗೆ ಇನ್ನೊಂದು ಹೆಸರೇ ಗುಡ್ ಡ್ಯೂ. ಕ್ವಾಲಿಟಿಯಲ್ಲಿ ಯಾವುದೇ ರಾಜಿ ಇಲ್ಲದ ISI ಪ್ರಮಾಣೀಕೃತ ಹೈಜಿನಿಕಲ್ ಪ್ಯೂರ್ ವಾಟರ್. ಸಂಗಮ್ ಮಿನರಲ್ಸ್ ಅಂಡ್ ಬಿವರೇಜಸ್, ಗುಡ್ ಡ್ಯೂ, ಪ್ಯೂರ್ ಅಂಡ್ ಫ್ರೆಶ್ ಪ್ಯಾಕೇಜ್ಡ್ ಡ್ರಿಂಕಿಂಗ್ ವಾಟರ್. ದಕ್ಷಿಣ ಕನ್ನಡ ಜಿಲ್ಲೆಯ ಏಕೈಕ ಅತಿ ದೊಡ್ಡ ಆಧುನೀಕೃತ ಸಹಕಾರ ವ್ಯಾಪಾರ ಮಳಿಗೆ ಜನತಾ ಬಜಾರ್. ಕಡಿಮೆ ಬಡ್ಡಿ ದರದಲ್ಲಿ ಚಿನ್ನಾಭರಣ ಸಾಲ ಹಾಗೂ ಇತರ ಸಾಲ ಸೌಲಭ್ಯಗಳು ನಮ್ಮಲ್ಲಿ ಲಭ್ಯ. ಸ್ಪರ್ಧಾತ್ಮಕ ಬೆಲೆ, ಉತ್ತಮ ಗುಣಮಟ್ಟ, ನಿಖರವಾದ ತೂಕ, ಸದಸ್ಯರು ಖರೀದಿಸಿದ ಸಾಮಗ್ರಿಗಳ ಮೇಲೆ 2% ರಿಬೇಟು, ಕಂತಿನ ಮೇಲೆ ಗೃಹೋಪಯೋಗಿ ಸಾಮಗ್ರಿಗಳು, ಗೃಹಿಣಿಯರಿಗೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಒಂದೇ ಸೂರಿನಡಿ ಲಭ್ಯ. ಸದಸ್ಯರ ಠೇವಣಿಗಳಿಗೆ ಆಕರ್ಷಕ ದರದಲ್ಲಿ ಬಡ್ಡಿ, ಮದುವೆ ಶುಭ ಸಮಾರಂಭಗಳು ಹಾಗೂ ಇತರ ಸಮಾರಂಭಗಳಿಗೆ ಮನೆ ಬಾಗಿಲಿಗೆ ರಕಂ ದರದಲ್ಲಿ ಸಾಮಗ್ರಿ ಪೂರೈಕೆ. ಕಾಟನ್ ಬೆಡ್ಶೀಟ್, ಬೆಡ್ಸ್ಟೆಡ್ ಹಾಗೂ ಕಾಟನ್ ಶರ್ಟ್ಗಳು ರಿಯಾಯಿತಿ ದರದಲ್ಲಿ ಮಾರಾಟ. ಅಷ್ಟೇ ಅಲ್ಲ, ಹಬ್ಬದ ಸಂಭ್ರಮ ಹೆಚ್ಚಿಸಲು ಅತ್ಯುತ್ತಮ ಗುಣಮಟ್ಟದ ಸುಡುಮದ್ದುಗಳನ್ನ ಅತಿ ಕಡಿಮೆ ದರದಲ್ಲಿ ಪೂರೈಕೆ ಮಾಡಲಾಗುವುದು. ಮತ್ತ್ಯಾಕ್ ತಡ, ಹಿಂದೆ ಭೇಟಿ ನೀಡಿ. ಬೆಳಿಗ್ಗೆ 9:30ರಿಂದ ರಾತ್ರಿ 8 ಗಂಟೆಯ ತನಕ ನಿರಂತರ ಸೇವೆಯಲ್ಲಿ. ಜನತಾ ಬಜಾರ್, ಗಣಪತಿ ಹೈಸ್ಕೂಲ್ ರಸ್ತೆ, ಮಂಗಳೂರು. ಮಂಗಳೂರಿನ ಆಭರಣ ಪ್ರಿಯರಿಗೊಂದು ಶುಭ ಸುದ್ದಿ. ಮಂಗಳೂರು ನಗರದ ಕೆಎಸ್ ರಾವ್ ರಸ್ತೆಯಲ್ಲಿ ರಾರಾಜಿಸುತ್ತಿದೆ ಕೃಷ್ಣ ಜುವೆಲ್ಲರ್ಸ್.
ಹಿಂದೆಂದೂ ಕಂಡರಿಯದ ಸ್ಪರ್ಧಾತ್ಮಕ ದರದಲ್ಲಿ ಉತ್ಕೃಷ್ಟ ಆಭರಣಗಳು, ಆಂಟಿಕ್ ನೆಕ್ಲೆಸ್ ಮತ್ತು ಬಳೆಗಳು ಹಾಗೂ ಜುಮ್ಕಾ ನಿಮಗೊಪ್ಪುವ ವಿನ್ಯಾಸದಲ್ಲಿ ಸ್ಥಳೀಯ ಮಟ್ಟದಲ್ಲಿ ತಯಾರಾದ 916 ಹಾಲ್ಮಾರ್ಕ್ ಪ್ರಮಾಣೀಕೃತ ಆಭರಣಗಳು, ಬೆಳ್ಳಿ ಸಾಮಗ್ರಿಗಳು ಮಿತ ದರದಲ್ಲಿ ಲಭ್ಯ. 0% ಮೇಕಿಂಗ್ ಚಾರ್ಜಸ್. ನಿಮಗೆ ಅವಶ್ಯಕವಾಗಿರುವ ಆಭರಣಗಳ ಖರೀದಿಗೆ ನಮ್ಮಲ್ಲಿವೆ ವಿವಿಧ ಆಕರ್ಷಕ ಸ್ಕೀಮ್ಗಳು. ಹಾಗಾದ್ರೆ ತಡ ಯಾಕೆ? ಇಂದೇ ಭೇಟಿ ಕೊಡಿ. ನಿಮಗೊಪ್ಪುವ ಚಿನ್ನಾಭರಣ ಮನೆಗೊಯ್ಯಿರಿ. ಕೃಷ್ಣ ಜ್ಯುವೆಲ್ಲರ್ಸ್, ಕೆಳಗಿನ ಮಹಡಿ, ಆಪೋಸಿಟ್ ಗೋಕುಲ್ ಮಾರ್ಕೆಟ್, ಕೇಸರಾವ್ ರೋಡ್, ಹಂಪನಕಟ್ಟ, ಮಂಗಳೂರು. ನಮಸ್ತೆ. ಪ್ರಪ್ರಥಮ ತುಳು ವಾರ್ತಾವಾಹಿನಿ ನಮ್ಮ ಕುಳ್ಳದ ನೇರ ಪ್ರಸಾರದಲ್ಲಿ ಮಂಗಳೂರು ದಸರಾದ ಶೋಭಾಯಾತ್ರೆಯ ಸೊಬಗನ್ನು ನೀವು ಸವಿಯುತ್ತಾ ಇದ್ದೀರಿ. ಪ್ರೊಫೆಸರ್ MS ಕೋಟ್ಯಾನ್ರು ನಮಗೆ ಕುದ್ರೋಳಿ ಕ್ಷೇತ್ರದ ಹಿನ್ನೆಲೆಯೊಂದಿಗೆ ಮಂಗಳೂರು ದಸರಾದ ಒಂದು ಸಿಂಹಾವಲೋಕನವನ್ನು ಈ ಕಾರ್ಯಕ್ರಮದ ಜೊತೆಯಲ್ಲಿ ಮಾಡುವವರಿದ್ದಾರೆ. ನಮ್ಮ ಕಾರ್ಯಕ್ರಮ ನೋಡಿ ನಮ್ಮ ಜಾಹೀರಾತುದಾರರನ್ನು ಪ್ರೋತ್ಸಾಹಿಸಿ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಿಂದ ನವದುರ್ಗಾ ಸಹಿತ ಶಾರದಾ ಮಾತೆಯ ವಿಗ್ರಹ ಹಾಗೂ ಬೇರೆ ಬೇರೆ ವರ್ಣರಂಜಿತ ಕಲಾ ತಂಡಗಳ ಮೆರವಣಿಗೆ ಆರಂಭವಾಗಿದೆ. ಕುದ್ರೋಳಿ, ಮಣ್ಣಗುಡ್ಡ, ಬ್ರಹ್ಮಶ್ರೀ ನಾರಾಯಣಗುರು ವೃತ್ತ, ಅಲ್ಲಿಂದ ಲಾಲ್ಬಾಗ್, ಬಳ್ಳಾಲ್ಬಾಗ್, PVS ಸರ್ಕಲ್ ಅಂದರೆ MG ರಸ್ತೆ, ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ಸಾಗಿ ನವಭಾರತ ವೃತ್ತ, ಪಂಜಮಂಗೇಶ್ರಾವ್ ವೃತ್ತ, ಅಲ್ಲಿಂದ KS ರಾವ್ ರಸ್ತೆಯಾಗಿ ಗಣಪತಿ ಹೈಸ್ಕೂಲ್ ರಸ್ತೆಯಾಗಿ ರಥಬೀದಿಯಾಗಿ ಮುಂದೆ ಸಾಗಿ ಮತ್ತೆ ಚಿತ್ರಾ ಟಾಕೀಸ್ನ ಬಳಿಯಿಂದ ಮುಂದೆ ಸಾಗಿ ಕುದ್ರೋಳಿ ಕ್ಷೇತ್ರದ ತನಕ ಸುಮಾರು 7-7.5 ಕಿಲೋಮೀಟರ್ ದೂರದ ಆ ಒಂದು ಶೋಭಾಯಾತ್ರೆ. ಈಗಾಗಲೇ ನಿಮಗೆಲ್ಲ ಯಾಕಂತ ಹೇಳಿದರೆ 4 ಗಂಟೆಯಿಂದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ವೀಕ್ಷಿಸ್ತಾ ಇದ್ದೀರಿ. ಶಾರದಾ ಮಾತೆ ಹಾಗೂ ನವದುರ್ಗೆಯರು, ಮಹಾಗಣಪತಿ ಎಲ್ಲ ಮೂರ್ತಿಗಳನ್ನು ಟ್ಯಾಬ್ಲೋದಲ್ಲಿ ತಂದು ಇಟ್ಟಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಮೆರವಣಿಗೆ ಪ್ರಾರಂಭ ಆಗಲಿಕ್ಕಿದೆ ಕೂಡ. 9 ದುರ್ಗೆಯರಿಗೆ 9 ವಾಹನ, ಅದರ ಜೊತೆಯಲ್ಲಿ ಗಣಪತಿ, ಆದಿಶಕ್ತಿ, ಅದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಭಾವಚಿತ್ರ ಜೊತೆಯಲ್ಲಿ ಭಜನೆ ಇರುವಂತಹ ಒಂದು ವಾಹನದ ತಂಡ. ಇದಲ್ಲದೆ ಮಂಗಳೂರು ದಸರಾ ಉತ್ಸವ ಸಮಿತಿಯವರು ಬಹಳ ಉತ್ಸಾಹದಿಂದ ಬೇರೆ ಬೇರೆ ರಾಜ್ಯದ ಬೇರೆ ಜಿಲ್ಲೆಗಳ ಕಲಾ ತಂಡಗಳನ್ನು ಆಹ್ವಾನಿಸಿ ಅವರಿಗೆ ಅವರ ಜಾನಪದ ನೃತ್ಯಗಳಿರಬಹುದು, ಕುಣಿತ, ಹೀಗೆಲ್ಲ ಅನೇಕ ಜನಪದ ನೃತ್ಯಗಳು ಇದೆ, ಟ್ಯಾಬ್ಲೋಗಳು, ಸ್ತಬ್ಧ ಚಿತ್ರಗಳಿದೆ, ಹುಲಿವೇಷಗಳಿದೆ. ಖಂಡಿತವಾಗಿಯೂ ಕೂಡ ತಾವು ವೀಕ್ಷಿಸಬೇಕಾದಂಥ ಎಲ್ಲ ವಸ್ತುಗಳು ನಮ್ಮ ಈ ಒಂದು ಶೋಭಾಯಾತ್ರೆಯಲ್ಲಿ ನೀವು ಕಾಣಬಹುದು. ಬಿರುವೇರು ಕುಡ್ಲ ಅವರ ದಶಮಾನೋತ್ಸವ 10ನೇ ವರ್ಷದಲ್ಲಿ ನಿನ್ನೆ ಊದು ಕಾರ್ಯಕ್ರಮ, ಅಂದ್ರೆ ಆ ಹುಲಿವೇಷದ ಬಣ್ಣಗಾರಿಕೆಗೆ ಆರಂಭದ ಮುನ್ನ ಮಾಡುವಂತ ಪೂಜೆ. ಆ ಪೂಜೆಗೆ ನಾನು ನಿಮ್ಗೆ ಆ ಊದಿನ ಬಗ್ಗೆ ಮತ್ತೆ ಕೇಳ್ತೇವೆ. ನಾವೀಗ ಪ್ರಾರಂಭಿಸಿ, ಯಾಕಂತ ಹೇಳಿದ್ರೆ ಹುಲಿವೇಷಗಳು ತಂಡವಾಗಿ ಇವತ್ತು ಮೆರವಣಿಗೆಯಲ್ಲಿ ಬರ್ತಾ ಇದೆ. ಆ ಸಮಯದಲ್ಲಿ ನಾನು ನಿಮ್ಮ ಹತ್ರ ಆ ಊದುವಿನ ಬಗ್ಗೆ ಕೇಳ್ತೇನೆ. ಅದೇ ರೀತಿ ಮಂಗಳಾದೇವಿಯಲ್ಲಿ ಕೂಡ ವಾರ್ಷಿಕ ಜಾತ್ರೆ ನಿಮಗೆಲ್ಲ ಗೊತ್ತಿರ್ಬೋದು. ಈಗಾಗಲೇ ಮಂಗಳಾದೇವಿಯ ರಥದಲ್ಲಿ ಮಂಗಳಾಂಬೆ ಮಧ್ಯಾಹ್ನದ ಹೊತ್ತಿಗಲ್ಲೇ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿಯಾಗಿದೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಅಲ್ಲೂ ಕೂಡ ರಥಯಾತ್ರೆ ಮುಂದುವರಿಲಿಕ್ಕಿದೆ. ಕೋಟೆಯನ್ರೆ, ಈ ಬೋಳಾರ ಪರಿಸರದಲ್ಲಿ ನಿನ್ನೆ, ಇವತ್ತು ಮತ್ತು ನಾಳೆ 3 ದಿನ ಕೂಡ ಒಂದು ದಸರಾ ವೈಭವದಲ್ಲಿ ಖಂಡಿತ. ಇದೀಗ ಮಂಗಳಾದೇವಿ ದೇವಸ್ಥಾನದಲ್ಲಿ ರಥೋತ್ಸವ ಅಂತ ಹೇಳಿ ಪ್ರತ್ಯೇಕವಾಗಿ ನಡೀತದೆ ಬೇರೆ ಸಂದರ್ಭದಲ್ಲಿ. ಆದರೆ ದಸರಾದಲ್ಲಿ ಕೂಡ ರಥೋತ್ಸವ ಇದೆ. ಅದು ಮಂಗಳಾದೇವಿ ಕ್ಷೇತ್ರದ ವಿಶೇಷತೆ. ಮಂಗಳಾದೇವಿ ಹುಲಿಗಳು ಅಂತ ಹೇಳುವುದೇ ಖಂಡಿತ. ಯಾಕಂತ ಹೇಳಿದ್ರೆ ಅದು ಪ್ರಾರಂಭಗೊಂಡದ್ದೇ ಮಂಗಳಾದೇವಿಯಿಂದ ಅಂತ ಹೇಳುವುದನ್ನ ಕೇಳಿದ್ದೇವೆ. ಮಂಗಳಾದೇವಿ ದೇವಸ್ಥಾನ ಮಂಗಳೂರಿಗೆ ಮಂಗಳೂರು ಎನ್ನುವ ಹೆಸರು ಬರಲು ಕಾರಣವಾದ, ಕೇರಳದವರು ಈಗಲೂ ಮಂಗಳಾಪುರಂ ಅಂತ ಕರೆಯುವುದಕ್ಕೆ ಕಾರಣ, ಕೇರಳದಿಂದ ಬಂದಂತಹ ಶ್ರೀರಾಣಿ ಮೈನಾಕಿನಿ, ನಾಥ ಪಂಥದ ಮತ್ಸ್ಯೇಂದ್ರನಾಥ, ಗೋರಕ್ಷನಾಥ,
ಅವರ ಜೊತೆಯಲ್ಲಿ ಬಂದಂತಹ ವಿರಾಗಿಣಿ ಆಕೆ ಈ ಮಂಗಳಾದೇವಿಯಲ್ಲಿ ಐಕ್ಯಳಾಗಿದ್ದಾಳೆ ಎನ್ನುವಂತಹ ಒಂದು ಐತಿಹ್ಯ. ಈಗಲೂ ಕದ್ರಿಯ ಜಾತ್ರೆ ಮಕರ ಸಂಕ್ರಾಂತಿಯಂದು ಆರಂಭವಾಗುವ ಮುನ್ನ ಅದರ ಮೊದಲನೇ ದಿವಸ ಯೋಗೀಶ್ವರ ಮಠದಿಂದ ಇಲ್ಲಿಗೆ ಬಂದು ಮಂಗಳಾಂಬಿಕೆಗೆ ಸೀರೆ ಇದನ್ನೆಲ್ಲ ಒಪ್ಪಿಸಿ ನಡೆಸುವಂತಹ ಕಾರ್ಯಕ್ರಮ. ಒಂದು ರೀತಿಯಲ್ಲಿ ಮಂಗಳಾಂಬಿಕೆ ಪರಶುರಾಮರು ಅಲ್ಲಿ ಲಿಂಗ ರೂಪದಲ್ಲಿರುವಂತಹ ಆ ಪಾರ್ವತಿಯನ್ನು ಆರಾಧನೆ ಮಾಡಿದ್ರು, ಅದೇ ಮಂಗಳಾಂಬಿಕೆ. ಕಾಲಕ್ರಮೇಣ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಮಂಗಳ ದೇವಿ ಸರಿಸುಮಾರು ಒಂದು 10-15 ಸಲ ಅದು ಪುನರ್ ನಿರ್ಮಾಣ ಆಗ್ತಾ ಬಂದಿದೆ. ಬೇರೆ ಬೇರೆ ಅದು ಕದಂಬನ ಸಮಯದಲ್ಲಿ ಆಗಿರ್ಬೋದು ಅಥವಾ ಕುಂದವರ್ಮ ಆಲೂಪರಸರ ಕಾಲ. ಹೌದು ನೋಡಿ, ಇಲ್ಲಿ ಈಗ ಅಲ್ಲಿ ಈ ಸಲ ಮಾಡಿದಂತಹ ಇದು ಚಿತ್ರಗಳು ನಿಜವಾದ ಈ ನವದುರ್ಗೆಯರು ಅಂತ ನಾವೇನು ಹೇಳ್ತೀವಿ, ಅಥವಾ ಮಂಗಳಾ ದೇವಿಯಲ್ಲಿ ಈ ನವ ದುರ್ಗೆಯರನ್ನು ಆರಾಧಿಸ್ತಾರೆ. ಈಗ ಕುದ್ರೋಳಿಯ ನಮ್ಮ ದಸರಾದಲ್ಲಿ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಈ ಸ್ವರೂಪಗಳಲ್ಲಿ ಪ್ರತಿಷ್ಠಾಪನೆ ಮಾಡಿ ಆರಾಧನೆ ಮಾಡಿದ್ರು ಕೂಡ ಅಲ್ಲಿ ಪ್ರತಿದಿನ ನಡೆಯುತ್ತಿದ್ದ ಪೂಜೆಗಳು, ಹವನಗಳು ದುರ್ಗಾ, ಆರ್ಯ, ಭಗವತಿ, ಕುಮಾರಿ, ಅಂಬಿಕಾ, ಮಹಿಷಮರ್ದಿನಿ, ಚಂಡಿಕಾ, ಸರಸ್ವತಿ, ವಾಗೀಶ್ವರಿ ಈ ಸ್ವರೂಪದ ಆರಾಧನೆ ಕೂಡ ಜೊತೆ ಜೊತೆಯಲ್ಲಿ ನಡೆದಿದೆ. ಖಂಡಿತ ಅದೇ ಕೂಡ ಮಂಗಳಾದೇವಿಯಲ್ಲಿ ಕೂಡ ಅಲ್ಲಿ ದೇವಿಗೆ ಮಾಡುವಂಥ ಅಲಂಕಾರ ಆಗಿರ್ಬೋದು, ಎಲ್ಲೇ ಏನೇ ಆಗಿರ್ಬೋದು, ಅದೆಲ್ಲ ನೀವು ಹೇಳಿದ ಹಾಗೆ ಪ್ರಥಮ ದಿನ ದುರ್ಗಾದೇವಿ, 2ನೇ ದಿನ ಆರ್ಯದೇವಿ, 3ನೇ ದಿವಸ ಭಗವತಿಯ ಒಂದು ರೂಪ, 4ನೇ ದಿವಸ ಕೌಮಾರಿ, 5ನೇ ದಿವಸ ಅಂಬಿಕೆ, 6ನೇ ದಿವಸ ಮಹಿಷಮರ್ದಿನಿ, 7ನೇ ದಿವಸ ಚಂಡಿಕೆ, 8ನೇ ದಿವಸ ಸರಸ್ವತಿ, 9ನೇ ವಾಗೀಶ್ವರಿ ಹಾಗೂ 10ನೇ ದಿನ ಮಂಗಳಾಂಬಿಕೆಯ ಒಂದು ಚಿತ್ರಣವನ್ನು ನಾವು ನೋಡ್ಬೋದು. ಅಲ್ಲಿ ವಿದ್ಯಾರಂಭ, ತುಲಾಭಾರ ನೋಡಿ. ಈ ವಿದ್ಯಾರಂಭ ಅಂತ ಹೇಳುವಾಗ ಆ ದೇವಿ ಆಕೆ ವಿದ್ಯಾದಿ ದೇವತೆಯೂ ಹೌದು. ಆ ದುರ್ಗೆಯ ಆರಾಧನೆ ಹೆಚ್ಚಿನ ದೇವಿ ಕ್ಷೇತ್ರಗಳಲ್ಲಿ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಮಕ್ಕಳಿಗೆ ಪ್ರಥಮ ಅನ್ನ ತಿನ್ನಿಸುವ ಅನ್ನಪ್ರಾಶನ ಅದು ಕೂಡ ಇದೇ ಸಂದರ್ಭದಲ್ಲಿ ನಡೆಯುತ್ತದೆ. ಹೌದು, ಅದರ ಜೊತೆಯಲ್ಲಿ ಈಗ ಮಂಗಳಾದೇವಿ ದೇವಸ್ಥಾನದಲ್ಲಿ ಅದರಲ್ಲಿ ನಾವು ಸ್ಟಿಲ್ ಮಾಡಿ ನೋಡುವುದಿದ್ರೆ ಪರಶುರಾಮರು ನೋಡಿ, ಅಲ್ಲಿ ಅದು ಆ ಲಿಂಗ ಬಹಳ ಪುರಾತನವಾದಂತಹ ಲಿಂಗ. ಇಲ್ಲಿ ಮಂಗಳಾದೇವಿಯಲ್ಲಿರುವಂತಹ ಪುರಾತನವಾದ ಲಿಂಗ. ಆ ಲಿಂಗಕ್ಕೆ ಅಲಂಕಾರ ಮಾಡುವುದು ದೇವಿಯ ಸ್ವರೂಪದಲ್ಲಿ. ಇದು ದೇವಿಯ ಸ್ವರೂಪದಲ್ಲಿರುವಂತಹ ಬಿಂಬ ಅಲ್ಲ. ಖಂಡಿತ ಮಂಗಳಾದೇವಿ ಲಿಂಗ ರೂಪದಲ್ಲಿ ಪರಶುರಾಮರಿಗೆ ಮೊದಲಾಗಿ ಕಾಣಿಸಿಕೊಂಡದ್ದು. ಪುರಾಣದ ಕಥೆಯ ಪ್ರಕಾರ ಅದನ್ನು ಬಹುಶಃ ಇವತ್ತು ಟ್ಯಾಬ್ಲೋದಲ್ಲಿ ಕೂಡ ಅವರು ಅದನ್ನು ತಿಳಿಸುವರಿದ್ದಾರೆ ನೋಡಿ. ಆ 9 ಅಲಂಕಾರಗಳನ್ನು ನಾವಿಲ್ಲಿ ನೋಡಬಹುದು, ಬೇರೆ ಬೇರೆ ರೀತಿಯ. ಅದನ್ನು ಈ ಸಲ ಅವರು ಅಲ್ಲಿ ಹಾಕಿದ್ದಷ್ಟೇ, ರಕ್ತೇಶ್ವರಿಯ ದೈವಾರಾಧನೆ ಕೂಡ ಅಲ್ಲಿ ಇದೆ. ಯಾಕಂತ ಹೇಳಿದ್ರೆ ನೀವು ಹೇಳಿದ ರಕ್ತೇಶ್ವರಿ ಸ್ವರೂಪದಲ್ಲೇ ಆಕೆ ಆ ಅಂಡಾಸುರನನ್ನು ಕೊಂದಿದ್ದಾಳೆ ಎನ್ನುವುದು ಕೂಡ ಇತಿಹಾಸ. ಹೌದು, ನೀವು ಹೇಳಿದ ಹಾಗೆ 3 ದಿವಸ ಅಲ್ಲ, 4ನೇ ದಿವಸ ಕೂಡ ಇದೆ ಈ ದೈವಗಳಿಗೆ ಇರುವಂತಹ ಒಂದು ಜಾತ್ರೆ ಕೂಡ ಇದರ ಜೊತೆಯಲ್ಲಿ ನಡೆಯುತ್ತದೆ. ಮಂಗಳಾದೇವಿ ಇದು ಅಲಂಕಾರ, ಲಿಂಗ ರೂಪದ ಬಹಳ ಪುರಾತನವಾದಂತಹ ಲಿಂಗ. ಪರಶುರಾಮರೇ ಸ್ವತಃ ಅರ್ಚನೆ ಮಾಡಿದಂತಹ ನಮ್ಮ ಆಲೂಪಾರಸರು, ಅದಲ್ಲದೆ ಮುಂದೆ ಒಂದು ಕಾಲಘಟ್ಟದಲ್ಲಿ ಯೋಗೀಶ್ವರ, ಈ ನಾಥ ಪರಂಪರೆಯವರ ಅವರ ಪ್ರಭಾವವು ಈಗಲೂ ಕೂಡ ನಾಥ ಅಲ್ಲಿ ಕದ್ರಿ ದೇವಸ್ಥಾನಕ್ಕೂ ಮಂಗಳಾದೇವಿ ದೇವಸ್ಥಾನಕ್ಕೆ ಇರುವಂತಹ ಒಂದು ಸಂಬಂಧವನ್ನು ನಾವು ನೋಡ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಜಾತ್ರೆ ಪ್ರಾರಂಭ ಆಗುವಾಗ ಅವರು ಇಲ್ಲಿ ಬರಲೇಬೇಕಾಗುತ್ತೆ. ಮಂಗಳಾಂಬಿಕೆ ಇದು ಮಹಾಗಣಪತಿ ಕ್ಷೇತ್ರದಲ್ಲಿರುವಂತಹ ಗಣಪತಿಯ ಮೂರ್ತಿಯ ಇಂದಿನ ಅಲಂಕಾರ. ಇಲ್ಲಿ ಶೋಭಾಯಾತ್ರೆಯ ದೂರ ಹೆಚ್ಚಿಲ್ಲ. ಇದು ರಥೋತ್ಸವದ ರಥ ಎಷ್ಟು ತನಕ ಬರ್ತದೆ ಅಲ್ಲಿ ತನಕ ಮಾತ್ರ. ಆದ್ರೆ ಆ ರಥೋತ್ಸವದ ಸಂದರ್ಭದಲ್ಲಿ ಪಾಲ್ಗೊಳ್ಳುವಂತಹ ಹುಲಿವೇಷ ತಂಡಗಳ ಒಂದು ಇತಿಹಾಸವನ್ನು ಗಮನಿಸಿದ್ರೆ ಆ ಪರಿಸರವೇ ಮೊದಲು. ಈಗ ಬೋಳಾರ ಅಂತ ಹೇಳಿದ್ರೆ ಮಂಗಳೂರು ಒಂದು, ಅದು ನಮ್ಮ ಮಂಗಳೂರನ್ನು ನಾವೊಂದು ವಾಣಿಜ್ಯ ನಗರ ಅಂತ ಪರಿಗಣನೆ ಮಾಡುವುದಿದ್ರೆ ಈ ಮೊದಲ ರಾಜರ ಆಡಳಿತ ಇದ್ದ ಕಾಲದಲ್ಲಿ ಕೂಡ, ಈಗ ತುಳುನಾಡನ್ನು ಆಳಿದಂತ ಅರಸರು ಅವರು ಮಂಗಳೂರನ್ನೊಂದು ವ್ಯಾಪಾರ ಕೇಂದ್ರವಾಗಿರಿಸಿಕೊಂಡಿದ್ದರು.
ಅದರಲ್ಲಿ ಪ್ರಥಮ ಬೋಳಾರ. ವಿಶೇಷವಾಗಿ ಅರಬರೆಲ್ಲ ಬರ್ತಿದ್ದದ್ದು ಓಕೆ, ಅಲ್ಲಿಗೆ. ಹೌದು, ಯಾಕಂತ ಹೇಳಿದರೆ ನೀವು ಬೋಳಾರ ಪರಿಸರದಲ್ಲಿ ಅದೆಷ್ಟು ಈ ಇಟ್ಟಿಗೆಯ ಏನದು ಕಂಪನಿಗಳನ್ನೆಲ್ಲ ಅಲ್ಲಿ ನೋಡಿರ್ಬೋದು. ಹಂಚಿನ ಕಾರ್ಖಾನೆ, ಇಟ್ಟಿಗೆ ಇದೆಲ್ಲ ಇತ್ತಲ್ಲಿ, ಮುಖ್ಯವಾಗಿ ಹಂಚಿನ ಕಾರ್ಖಾನೆ. ಈ ಅದೇ ಪರಿಸರದಲ್ಲಿ ಸುಮಾರು 21 ಅದೇನ ಹಂಚಿನ ಕಾರ್ಖಾನೆಗಳು. ಖಂಡಿತ ಅದೇ ನೀವು ಹೇಳಿದ ಹಾಗೆ ವ್ಯವಹಾರಕ್ಕೆ ಮೂಲ ಅಂತ ಹೇಳುದು ಅದಕ್ಕೆ. ಅದು ಒಂದು 100-150 ವರ್ಷದ ಇತ್ತೀಚಿನ. ಓಕೆ, ಅದರ ಮೊದಲೇ ಅದು ನೇತ್ರಾವತಿ ಅಲ್ಲಿಂದ ಉಪ್ಪಿನಂಗಡಿಯ ತನಕ ಜಲಮಾರ್ಗವೇ ಇದ್ದದ್ದು. ಖಂಡಿತ ಅಡವೆ ಬಾಗಿಲಿನಿಂದ ಉಪ್ಪಿನಂಗಡಿಯ ತನಕ ನದಿಯಲ್ಲೇ ಸಂಚಾರ. ಆ ನೇತ್ರಾವತಿ ನದಿಯ ಎರಡೂ ಬದಿಯ ಊರಿನವರು ಅವರ ಎಲ್ಲ ವಸ್ತುಗಳನ್ನೆಲ್ಲ ಇಲ್ಲಿ ಮಂಗಳೂರಿಗೆ ತಂದು ಅಲ್ಲಿಂದ ವಿದೇಶಕ್ಕೆ ಅದು ರಫ್ತಾಗ್ತಾ ಇತ್ತು. ಆ ಮುಡಿಗಳು ಇರುವಂತಹ ಫೋಟೋ ಬಾಸೆಲ್ ಮಿಷನ್ ಅವರ ಸಂಗ್ರಹದಲ್ಲಿ ಒಂದು ರೀತಿಯಲ್ಲಿ ಮುಖ್ಯ ವ್ಯವಹಾರ ಕೇಂದ್ರ ಆಗಿತ್ತು ಅದು ಮಂಗಳೂರು ಒಂದು ಬೋಳಾರ ಪರಿಸರ. ಖಂಡಿತ. ಈ ಸಲ ಮಂಗಳೂರು ಮಹಾನಗರ ಪಾಲಿಕೆಯವರನ್ನೊಂದು ಅಭಿನಂದಿಸಬೇಕು. ಮಂಗಳೂರು ದಸರಾ, ಮಂಗಳೂರು ಶಾರದೋತ್ಸವ, ಮಂಗಳಾದೇವಿಯ ರಥೋತ್ಸವ, ಬೋಳಾರ ಮಾರಿಗುಡಿಯ ಮಾರ್ನೆ ಮಿದ ಗೌಜಿ, ಉರ್ವ ಮಾರಿಗುಡಿಯ ಮಾರ್ನೆ ಮಿದ ಗೌಜಿ ಪ್ರಧಾನ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೆ ಬರುವ ಎಲ್ಲಾ ದಾರಿಗಳನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸುವ ಆ ಜವಾಬ್ದಾರಿಯನ್ನು ಮಹಾನಗರ ಪಾಲಿಕೆ ನಿರ್ವಹಿಸಿದೆ. ಕಳೆದ 3 ವರ್ಷಗಳಿಂದ ಇದೀಗ ಅವರೇ ವ್ಯವಸ್ಥೆ ಇದ್ದಾರೆ. ಈ ವೇದವ್ಯಾಸ ಕಾಮತ್ ನಮ್ಮ ಶಾಸಕರು, ಅವರನ್ನು ಈ ಕಾರಣಕ್ಕಾಗಿ ನಾವು ಅಭಿನಂದಿಸಬೇಕು. ಬಹಳ ಉಮೇದಿನಿಂದ. ಈಗ ಉದಾಹರಣೆಗೆ ನಮ್ಮ ಎ ಬಿ ಶೆಟ್ಟಿ ವೃತ್ತದ ಬಳಿ ಅಲ್ಲಿ 2 ದ್ವಾರಗಳನ್ನು ಹಾಕಿದ್ದಾರೆ. ಒಂದು ಮಂಗಳಾದೇವಿ, ಇನ್ನೊಂದು ಬೋಳಾರ ಮಾರಿಗುಡಿ. ಅಲ್ಲಿಯ ತನಕ ವಿದ್ಯುತ್ ದೀಪ ಅಲಂಕಾರ ಇದೆ. ಹೌದು, ಇಲ್ಲಿ ಕೂಡ ನೀವು ಕುದ್ರೋಳಿಯ ಇದು ನೋಡಿದ್ರೆ ಚೌಕಿ ತನಕ ಇದೆ ವಿದ್ಯುತ್ ದೀಪ ಅಲಂಕಾರ. ಕೊಟ್ಟಾರ ಮಾತ್ರ ಅಲ್ಲ, ಈ ಸಲ ಚೌಕಿ ತನಕ ಕೂಡ ಹಾಕಿದ್ದಾರೆ. ಆ ಚೌಕಿ ಅಂದ್ರೆ ಅಲ್ಲಿಂದ ಉರ್ವ ಮಾರಿಗುಡಿಗೆ ಬರುವಂತಹ ಆ ಸ್ಥಳ, ಅದು ಇಡೀ ವಿದ್ಯುತ್ ದೀಪಗಳಿಂದ ಅಲಂಕಾರ. ನೋಡಿ, ಇದು ಶಾರದೆಯ ಪ್ರತಿಷ್ಠಾಪನೆ ಆದ ಪ್ರಥಮ ದಿನದಂದು ಯಾವೆಲ್ಲ ಅಲಂಕಾರ ಇತ್ತು ಅಂತ ನೀವು ನೋಡ್ಬೋದು. ಕಳೆದ 9 ದಿವಸಗಳಲ್ಲಿ ಶಾರದೆಗೆ ಮಾಡಿದಂತಹ ಅಲಂಕಾರವನ್ನು ನೋಡ್ಬೋದು. ಇದು ಪ್ರಥಮ ದಿನದ ಅಲಂಕಾರ. ನೋಡಿ, ಈ ಸಲದ ಒಂದು ಕಾನ್ಸೆಪ್ಟ್ ನವಿಲು. ಹೌದು ನೋಡಿ, ಅಲ್ಲಿ ಹಿನ್ನೆಲೆಯಲ್ಲಿರುವುದು ನವಿಲು. ಅದನ್ನು ಸುವರ್ಣ ಆರ್ಟ್ಸಿನ ಚಂದ್ರಶೇಖರ್ ಸುವರ್ಣ ಅವರು ವಿನ್ಯಾಸ ಮಾಡಿದ್ದಾರೆ. ಈ ಸಲದ ಆಮಂತ್ರಣ ಪತ್ರಿಕೆಯಲ್ಲಿಯೂ ಕೂಡ ಆ ವೀಣೆಯ ಜೊತೆಯಲ್ಲಿ ಒಂದು ನವಿಲಿನ ಚಿತ್ರ ಎಲ್ಲ ಹೋರ್ಡಿಂಗ್ಗಳಲ್ಲೆಲ್ಲ ಆ ನವಿಲಿನ ಒಂದು ಪರಿಕಲ್ಪನೆ ಬಹಳ ಸುಂದರವಾಗಿ ಮೂಡಿ ಬಂದಿದೆ. ಹೌದು, ಆಕೆ ನವಿಲನ್ನು ವಾಹನವನ್ನಾಗಿ ಪಡೆದವಳು, ಹಂಸವನ್ನು ವಾಹನವನ್ನಾಗಿ ಪಡೆದವಳು. ಒಂದು ಕಡೆಯಲ್ಲಿ ನವಿಲಿದೆ. ಈಗ ಈ ಶಾರದಾ ಮಾತೆಯ ಪೀಠ ಇದೆ ಅಲ್ಲ, ನಾನು ಇವತ್ತು ವೇದಿಕೆಯಲ್ಲಿದ್ದೆ, ಹತ್ತಿರದಿಂದ ಗಮನಿಸಿದೆ. ಅವಳು ಕುಳಿತ ಆ ಪೀಠ, ಅದರಲ್ಲೂ ನವಿಲು ಮತ್ತು ಹಂಸದ ಚಿತ್ರ ಇದೆ. ಅವಳ ಕೈಯಲ್ಲಿರುವಂತಹ ವೀಣೆ, ಅದರಲ್ಲೂ ಆ ವೀಣೆಯ ಬುರುಡೆಯ ಮೇಲೆ, ಅದು ನಮ್ಗೆ ಈಗ ಕಾಣಿಸ್ತಾ ಇಲ್ಲ, ಹತ್ತಿರದಿಂದ ಗಮನಿಸಿದರೆ ನಮ್ಗೆ ಇಲ್ಲಿ ಏನು ಕಾಣುವುದಿಲ್ಲ. ಅದರಲ್ಲಿ ಚಿತ್ರ ಇದೆ, ಅದು ನವಿಲಿನ ಚಿತ್ರ, ಹಂಸದ ಚಿತ್ರ ಈ ಬೆಳ್ಳಿಯ ವೀಣೆಯಲ್ಲಿ ಸೇರಿಕೊಂಡಿದೆ. ಸನ್ಮಾನ್ಯ ಜನಾರ್ದನ ಪೂಜಾರಿ ಅವರು ಒಂದು ಘೋಷಣೆ ಮಾಡಿಬಿಟ್ರು ಇವತ್ತು. 2025 ಮಂಗಳೂರು ದಸರಾದಲ್ಲಿ ಶಾರದಾ ಮಾತೆ ಬಂಗಾರದ ವೀಣೆಯನ್ನು ಧಾರಣೆ ಮಾಡಿಕೊಂಡಿರ್ತಾಳೆ. ಖಂಡಿತ ಅವರ ಒಂದು ಆಸೆಯ ಆಕಾಂಕ್ಷೆಗಳು ನೆರವೇರಲಿ ಅಂತ ನಾವು ಕೂಡ. ನೋಡಿ, ಶಾರದೆಯ ಒಂದು ವಿಗ್ರಹವನ್ನು ಮಾಡುವವರು ಕುಬೇರ ಎನ್ನುವರು ಮಾಡಿದವರು. ಅದರ ನಂತರ ಅದನ್ನು ಅಲಂಕಾರ ಮಾಡಬೇಕು. ಅವರು ಮೂರ್ತಿ ರಚನೆ ಮಾಡುವಾಗಲೇ ಅದಕ್ಕೆ ಬೇಕಾದ ವಸ್ತ್ರಗಳನ್ನೆಲ್ಲ ಮೂರ್ತಿಯಲ್ಲೇ ಸೇರಿಸಿರ್ತಾರೆ. ಕಿರೀಟ ಇರ್ತದೆ, ಎಲ್ಲವೂ ಇರ್ತದೆ ಅವರದ್ದು. ಬಹುಶಃ ವೀಣೆಯನ್ನು ಕೂಡ ಒಂದು ಡಮ್ಮಿ ಮಾಡಿರ್ತಾರೆ ಅವರು. ಅದಾದ ನಂತರ ಉಳಿದ ಪರಿಕರಗಳನ್ನು, ಅಡಿಯಿಂದ ಮುಡಿಯ ತನಕ ಶೃಂಗಾರ. ನೋಡಿ, ಆ ಮೂಗಿನ ಆಭರಣ, 2 ಮೂಗಿನ ಬದಿಯಲ್ಲಿ ಆಭರಣಗಳಿವೆ. ಅವರ ಬಗ್ಗೆ 2 ಮಾತಿಲ್ಲ. ಯಾಕಂತ ಹೇಳಿದ್ರೆ ಕೇವಲ ಶಾರದಾ ಮಾತ್ರ ಅಲ್ಲ, ಎಲ್ಲ ನವದುರ್ಗೆಯರು ಕೂಡ ನಮಗೆ ಎಲ್ಲೋ ಹತ್ತಿರದಲ್ಲೇ ಇದ್ದು ನಮ್ಮನ್ನು ಹರಿಸುವಂತೆ ಕಾಣ್ತಾ ಇದೆ. ನೋಡಿ, ಅವರ ಕಣ್ಣಿನ ಇದು ನೋಡಿ, ನಿಜವಾಗಿಯೂ ಅವರನ್ನು ಅಭಿನಂದಿಸಲೇಬೇಕಾಗುತ್ತೆ.
ಅದು ಕುಬೇರ ಆಗಿರ್ಬೋದು, ಅವರ ಮೊದಲು ಅವರ ಹಿರಿಯರು ಯಾರು ನೋಡಿ ಆಚಾರ್ಯರಿದ್ರು. ಇದು ಅಲಂಕಾರದ ಒಂದು ಸೊಗಸು. ಇದು ಇವತ್ತು ಮಧ್ಯಾಹ್ನದ ಮೇಲೆ ಆ ಅಲಂಕಾರ ಆರಂಭ ಮಾಡಿ ಸಮಯಕ್ಕೆ ಸರಿಯಾಗಿ ಆ ಮಹಿಳೆಯರು ಪ್ರತಿ ವರ್ಷ ಒಂದು ಗೌಡ ಸಾರಸ್ವತ ಸಮುದಾಯದ ಒಂದು ಮಹಿಳೆಯರ ತಂಡ ಇದೆ. ಮಂಗಳೂರು ಶಾರದೆಯ ಒಂದು ಅಲಂಕಾರ, ಮಂಗಳೂರು ಮಲ್ಲಿಗೆ, ಸೂಜಿ ಮಲ್ಲಿಗೆ, ಮಂಗಳೂರು ಮಲ್ಲಿಗೆ, ಜಾಜಿ ಮಲ್ಲಿಗೆ, ನೀವು ಹೇಳಿದಾಗೆ ಸೂಜಿ ಮಲ್ಲಿಗೆ, ಎಲ್ಲ ವಿಧದ ಮಲ್ಲಿಗೆಯನ್ನು ಕೂಡ. ಇದು ಇವತ್ತಿನ ಅಲಂಕಾರ ಅಲ್ಲ, ಇದು ಪ್ರಥಮ ದಿನದ ಅಲಂಕಾರ. ಈಗ ಇನ್ನು ತೋರಿಸುವುದು ಎರಡನೇ ದಿನ, ಇದು ಎರಡನೇ ದಿನದ ಅಲಂಕಾರ. ಅದರಲ್ಲಿ ಉಳಿದ ದಿನಗಳಲ್ಲೆಲ್ಲ ಕಿರೀಟ ಧಾರಣೆ ಮಾಡಿದಂತಹ ಶಾರದೆ ನಮಗೆ ಕಂಡು ಬಂದ್ರೆ ನೋಡಿ, ಇಲ್ಲಿ ಗಣಪತಿ ಮುಂಭಾಗದಲ್ಲಿರ್ತಾರೆ, ಗಣಪತಿಯ ಎಡಬದಿಯಲ್ಲಿ ಅಥವಾ ಶಾರದೆಯ ಎಡಬದಿಗಳಲ್ಲಿ ನವದುರ್ಗೆಯರು, ಅಂದ್ರೆ ಈ ಕಡೆ ಒಂದು ಕಡೆ 5, ಇನ್ನೊಂದು ಕಡೆ 5, ಅದರಲ್ಲಿ ಒಂದು ಆದಿಶಕ್ತಿ. ಹೌದು. ಇಡೀ ಮಂಟಪವನ್ನು ಅವರು ಅಲಂಕರಿಸಿದ ರೀತಿ 32 ವರ್ಷದ ಮೊದಲು ಯಾವ ರೀತಿ ಮಾಡಿದ್ರಿ ಅಂತ ನಾವು ಕೇಳಿದಾಗ ಅವರು ಹೇಳಿದಾಗ ಬಣ್ಣದ ಕಾಗದಗಳನ್ನು ಉಪಯೋಗಿಸಿ ಮಾಡಿದ್ರು. ಚಂದ್ರಶೇಖರ್ ಸುವರ್ಣರು. ಹೌದು. 30 ವರ್ಷದ ಮೊದಲು, 32 ವರ್ಷದ ಮೊದಲು ಆಗ ಅವರ ತಂದೆಯವರು ಅವ್ರದ್ದು ಸುವರ್ಣ ಆರ್ಟ್ಸ್, ಅವರದ್ದು ಯಕ್ಷಗಾನದ ವೇಷಭೂಷಣ ಇತ್ತು, ನಾಟಕದ ವೇಷಭೂಷಣ ಇತ್ತು. ಅದು ಮುಲ್ಕಿಯಲ್ಲಿ ಸುವರ್ಣ ಆರ್ಟ್ಸ್ ಅಂತ ಹೇಳಿದ್ರೆ ಅದು ಬಹಳ ಫೇಮಸ್. ಕೋಟಿ ಚೆನ್ನಯ್ಯ ನಾಟಕ ಸಿನಿಮಾಕ್ಕೆ ವೇಷಭೂಷಣ, ಕಲಾ ನಿರ್ದೇಶನ ಎಲ್ಲ ಇವರದೇ. ಪ್ರಥಮ ಹಾಗೂ ದ್ವಿತೀಯ ಎರಡೂ ಕೂಡ ಇವರೇ ಕಂಡು. ಹೌದು, ಸುವರ್ಣ ಆರ್ಟ್ಸ್. ಶಾರದಾ ಮಾತೆ ಆ ಕಣ್ಗಳನ್ನು, ತುಳುನಾಡ ವೈಭವ ಎನ್ನುವಂತಹ ಒಂದು ತಂಡದ ಮೂಲಕ ಅವರ ತುಳುನಾಡಿನ ಇಡೀ ಸಾಂಸ್ಕೃತಿಕ ಪರಂಪರೆಯನ್ನು ಅವರು ತೋರಿಸುವ ಒಬ್ಬ ಕಲಾವಿದ. ಖಂಡಿತ. ನವಿಲಿನ ಹಿನ್ನೆಲೆಯ ಒಂದು ಪ್ರಭಾವಳಿ ನೋಡಿ, ಈ ಪ್ರಭಾವಳಿಗೆ ಯಾವುದೇ ಲೈಟಿಂಗ್ಸ್ ಇಲ್ಲ ನೋಡಿ. ಆ ನವಿಲು ಗರಿಯ ಬಣ್ಣಗಳೇ ಅದಕ್ಕೆ ಬೆಳಕು ಬಿದ್ದಾಗ ಅದು ಪ್ರತಿಫಲನಗೊಂಡು ಅದೇ ಪ್ರಭಾವಲಯವಾಗಿ ಪ್ರಭಾವಳಿಯಾಗಿ ಕಾಣಿಸುತ್ತಿರುವುದು. ಇದು ಈ ಸಲದ ವೇದಿಕೆಯ ಒಂದು ವಿಶೇಷತೆ. ಬಹಳ ಸೊಗಸಾಗಿ ನವಿಲು ಗರಿಗಳನ್ನು, ಅವರ ಕ್ರಿಯೇಟಿವಿಟಿಯನ್ನು ಮೆಚ್ಚಲೇಬೇಕಾಗುತ್ತೆ. ಇಡೀ ಸಭಾಂಗಣದಲ್ಲಿ ಈ ಬಾರಿ ಇನ್ನೊಂದು ವಿಶೇಷತೆಯನ್ನು ಗಮನಿಸಬಹುದು. ಸಭಾಂಗಣದ ಒಳಗೆ ಹೊಕ್ಕಾಗ ಎಡಬದಿಗಳಲ್ಲಿ ಇಲ್ಲಿ ಶಾರದಾ ಮಾತೆ ಪ್ರಧಾನವಾಗಿ ನಮಗೆ ವೇದಿಕೆಯಲ್ಲಿ ಕಂಡ್ರೆ, ಆ ನವದುರ್ಗೆಯರ ವಿಗ್ರಹದ ಮೊದಲೇ ದಶಾವತಾರದ ಚಿತ್ರಣ ಇರುವಂತಹ ಮೂರ್ತಿಗಳಿವೆ. ಅದು ಮೆರವಣಿಗೆಯಲ್ಲಿ ಬರುವುದಿಲ್ಲ ಆ ಮೂರ್ತಿಗಳು, ಅದರಲ್ಲಿ ನೋಡುವುದಕ್ಕೆ ಈಗ ಹೋಗಿ ನೋಡಿದ್ರು ಕೂಡ ಅಲ್ಲಿ ಆ ದಶಾವತಾರದ ವಿಗ್ರಹಗಳನ್ನು ನೋಡಬಹುದು. ನಾಳೆ ಬೆಳಗಿನ ತನಕ ಆ ವಿಗ್ರಹಗಳನ್ನು ನೋಡುವ ಅವಕಾಶ ಇದೆ. ವೀಣಾ ಪುಸ್ತಕ ವಾಣಿ, ಇದು ಸರಸ್ವತಿ ರೂಪ. ಎರಡನೇ ದಿವಸದ ಹಸಿರು ಸೀರೆಯನ್ನು ನಾವು ನೋಡ್ಬೋದು. ಈಗ ಇನ್ನು ಮೂರನೇ ದಿವಸದ ಅಲಂಕಾರವನ್ನು ಕೂಡ ತಮ್ಮ ಗಮನಕ್ಕೆ ಈಗೊಳ್ಳಿ. ಇದೀಗ ಮೂರನೇ ದಿವಸದ ಅಲಂಕಾರ. ಇದು ನವರಂಗ್ ಅಂತ ನಮ್ಮ ಕುಡ್ಲ ಕೂಡ ಒಂದು ಸ್ಪರ್ಧೆ ಮಾಡ್ತಾ ಇದೆ ಈಗ. ಆದ್ರೆ ಅದಕ್ಕೆ ಪೂರಕವಾಗಿ ಅಲ್ಲ, ಕುದ್ರೋಳಿ ಕ್ಷೇತ್ರದಲ್ಲಿ ಇರುವಂತಹ ಬಣ್ಣಗಳು ಬೇರೆ. ಹೌದು, ಬಣ್ಣಗಳು ಬೇರೆ. ಸೇವಾರ್ಥಿಗಳು ನೀಡಿದ ಬಣ್ಣ. ಹೌದು, ಖಂಡಿತ. ಆದ್ರೆ ಇಲ್ಲಿ ಮಂಗಳಾದೇವಿಯಲ್ಲಿ ಪೂರ್ವ ನಿಗದಿತ ಬಣ್ಣಗಳು. ಅಲ್ಲಿ ಇಂತಹ ದಿವಸ ಇಂತಹ ದೇವಿಗೆ ಇಂತಹ ಬಣ್ಣದ ಸೀರೆ ಆಗಬೇಕು, ಆ ವ್ಯವಸ್ಥೆಯಲ್ಲಿ ಸೀರೆ ಉಡಿಸುವಂತ ವ್ಯವಸ್ಥೆ ಇದೆ. ನಾವು ಆಗ ಹೇಳಿದ ಹಾಗೆ ಅಲ್ಲಿ ಶಾರದೆಗೆ ತೊಡಿಸುವುದಲ್ಲ, ಅಲ್ಲ, ದುರ್ಗೆ ಮಂಗಳಾಂಬಿಕೆಗೆ. ಕುದ್ರೋಳಿಯಲ್ಲಿರುವಂತಹ ದೇವಿ ಅನ್ನಪೂರ್ಣೇಶ್ವರಿ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ಆ ಪಾರ್ವತಿ ಶಿವನ ಅರ್ಧಾಂಗಿ. ಶಿವನಿಗೆ ಕಷ್ಟ ಬಂದಾಗ ಅವನಿಗೆ ಅನ್ನಪೂರ್ಣೇಶ್ವರಿಯಾಗಿ ಉಣಬಡಿಸಿದವಳು. ಆ ಅನ್ನಪೂರ್ಣೇಶ್ವರಿಯೇ ಈ ದಸರಾಕ್ಕೆ ಪ್ರೇರಣೆ. ಆ ಅನ್ನಪೂರ್ಣೇಶ್ವರಿಯಲ್ಲಿ ಇದ್ದ ಕಾರಣವೇ ಅಲ್ಲಿ ಶಾರದಾ ಉತ್ಸವ ನಡೀಲಿಕ್ಕೆ ಅನುಚಾನವಾಗಿ ಅನೇಕ ವರ್ಷಗಳಿಂದ ನಡೀತಾ ಇತ್ತು. ಈಗ ಮಂಗಳೂರು ದಸರಾದ ಪರಿಕಲ್ಪನೆಗೆ 3.5 ದಶಕಗಳ ಒಂದು ಹಿನ್ನೆಲೆ ಇದ್ರೆ, ಶಾರದೋತ್ಸವಕ್ಕೆ 5-6 ದಶಕಗಳ ಹಿನ್ನೆಲೆ ಇದೆ. ಖಂಡಿತ. ಶಾರದೋತ್ಸವ ಅದಕ್ಕಿಂತ ಮೊದಲೇ, ಈ ಕ್ಷೇತ್ರ ಪುನರ್ನಿರ್ಮಾಣವಾಗುವ ಮೊದಲೇ ಶಾರದೋತ್ಸವ ಅಲ್ಲಿ ನಡೀತಾ ಇತ್ತು.
ಕುದ್ರೋಳಿಯಲ್ಲಿ ನವದುರ್ಗಾ ಸಹಿತ ಶಾರದೋತ್ಸವ ಆರಂಭ ಆದದ್ದು, ಕ್ಷೇತ್ರ ಪುನರ್ ನಿರ್ಮಾಣ ಬ್ರಹ್ಮಕಲಶೋತ್ಸವ ಎಲ್ಲ ಆದ ನಂತರ ಸನ್ಮಾನ್ಯ ಜನಾರ್ದನ ಪೂಜಾರಿಯವರ ಪರಿಕಲ್ಪನೆಯಲ್ಲಿ ಕಳೆದ 34 ವರ್ಷಗಳಿಂದ ಅದು ನಡೆದುಕೊಂಡು ಬಂದಿದೆ. ಖಂಡಿತವಾಗಿ ಕೂಡ, ಯಾಕಂತ ಹೇಳಿದ್ರೆ ನೀವು 3 ದಿವಸದ ಶಾರದಾ ಒಂದು ಅಲಂಕಾರವನ್ನು ನೋಡಿದ್ರಿ, ಇನ್ನೂ ಕೂಡ 6 ದಿವಸದ ಅಲಂಕಾರವನ್ನು ಮತ್ತೆ ನೀವು ಗಮನಿಸ್ಬೋದು. ಇಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾದದ್ದು ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಬಗ್ಗೆ. ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ಬಗ್ಗೆ ಮತ್ತೆ ವಿವರವನ್ನು ಕೊಡ್ತೇವೆ. ಯಾಕಂತ ಹೇಳಿದರೆ ಅನೇಕ ವಿಷಯಗಳು ಆ ಒಂದು ಕ್ಷೇತ್ರದಲ್ಲಿ ಇದೆ. ಇಂತಹ ಒಂದು ಈಗ ಕದ್ರಿ ನವನೀತ್ ಶೆಟ್ಟರು ಹೇಳಿದ ಹಾಗೆ ಅನ್ನಪೂರ್ಣೆಯ ಒಂದು ಆರಾಧನೆಯಲ್ಲಿ ಇದ್ದರೂ ಕೂಡ ಶಾರದಾ ಮಹೋತ್ಸವ ಬಹಳ ಸುಸೂತ್ರವಾಗಿ ಕಳೆದ ಕೆಲವು ವರ್ಷಗಳಿಂದ ನಡೀತಾ ಇದೆ. ಜೊತೆಯಲ್ಲಿ ನವದುರ್ಗೆಯರು ಕೂಡ, ನವದುರ್ಗೆಯರ ಬಗ್ಗೆ ಅದೇ ರೀತಿ ಉಳಿದ ಅಲಂಕಾರದ ಬಗ್ಗೆ ಕೂಡ ತಿಳಿಸ್ತೇವೆ ಈ ಒಂದು ಪುಟ್ಟ ವಿರಾಮದ ನಂತರ. Live in furniture, your imagination, our creation. ಕನಸಿನ ಮನೆಗೆ ತನ್ನಿ ಶೈನಿಂಗ್ ಫರ್ನಿಚರ್. ಬೆಸ್ಟ್ ಪ್ರೈಸ್ ಅಂಡ್ ಬೆಸ್ಟ್ ಕ್ವಾಲಿಟಿ ಯೊಂದಿಗೆ ಕಸ್ಟಮೈಸ್ ಫರ್ನಿಚರ್. ಮರದ ಮನೆಯ ಮುಖ್ಯದ್ವಾರ, ಪೂಜಾ ರೂಮ್ ಡೋರ್ ಡಿಸೈನ್, ಬೆಡ್ರೂಮ್ ಸೆಟ್ಸ್, ಸ್ಕೂಲ್ ಫರ್ನಿಚರ್, ಡೈನಿಂಗ್ ಸೆಟ್ಸ್ ಅಂಡ್ ಚೇರ್ಸ್, ಸೋಫಾ ಸೆಟ್ಸ್, coffee tables and serving tables, TV stand and wall unit, wooden panels, wooden kitchen cabinets ಹಾಗೂ ಮರದ ಎಲ್ಲ ವಿಧದ ಮನೆಗುಪ್ಪುವ ಡೋರ್ಸ್ ಹಾಗೂ ವಿಂಡೋಗಳು ನಮ್ಮಲ್ಲಿ ಲಭ್ಯ. ಹಿಂದೆ ಭೇಟಿ ನೀಡಿ ಲಿವ್ ಇನ್ ಫರ್ನಿಚರ್, ಲೋರೆಟೋ ಪದವು ಬಂಟ್ವಾಳ ಕಸಬ. ಫಾರ್ ಕಾಂಟ್ಯಾಕ್ಟ್ 7019295856 or 7829588106. ಶ್ರೀ ಸ್ವೀಟ್ಸ್ ಮಂಗಳೂರಿನ ಹೆಸರಾಂತ ಸ್ವೀಟ್ಸ್ ತಯಾರಕರು. 70ಕ್ಕೂ ಹೆಚ್ಚು ವೈವಿಧ್ಯಮಯ ರುಚಿಕರವಾದ ಸಿಹಿ ತಿಂಡಿ ತಯಾರಕರು. ಶುದ್ಧ ತುಪ್ಪ ಹಾಗೂ ಡ್ರೈ ಫ್ರೂಟ್ಸ್ನಿಂದ ಮನೆಯಲ್ಲೇ ತಯಾರಾಗುತ್ತದೆ ಜನರಿಗಿಷ್ಟವಾದ ಸಿಹಿ ತಿಂಡಿಗಳು. ಬಾಯಲ್ಲಿ ನೀರೂರಿಸುವ ಉತ್ತಮ ಗುಣಮಟ್ಟದ ಹಲವು ರುಚಿಕರ ಸಿಹಿ ತಿಂಡಿಗಳು. ಮೋತಿಚೂರ್ ಲಡ್ಡು, ಬೇಸನ್ ಲಡ್ಡು, ಕಾಜು ಬರ್ಫಿ, ಅಂಜೀರ್ ರೋಲ್ ನಮ್ಮ ವಿಶೇಷತೆಗಳು. ಗ್ರಾಹಕರ ಅಭಿರುಚಿಗೆ ತಕ್ಕಂತಹ ಸಿಹಿ ತಿಂಡಿಯನ್ನ ತಯಾರಿಸಿಕೊಡಲಾಗುತ್ತದೆ. ಹಬ್ಬ ಹರಿದಿನಗಳಿಗೆ ಬೇಕಾದ ಎಲ್ಲಾ ರೀತಿಯ ತಿಂಡಿಗಳು ನಮ್ಮಲ್ಲಿ ಲಭ್ಯ. ಇಂದೇ ಸಂಪರ್ಕಿಸಿ ಶ್ರೀ ಸ್ವೀಟ್ಸ್, ವನಶ್ರೀ ವಿಜಯ್, ಮಂಗಳೂರು. ದೂರವಾಣಿ ಸಂಖ್ಯೆ 8618145346. Beginning of everything. Avaran. ದೀಪ ಹಚ್ಚುವ ಎಣ್ಣೆಯಲ್ಲಿ ಕಲಬೆರಕೆ ಇದ್ದರೆ ಪೂಜೆಗೆ ಸೂಕ್ತವಲ್ಲ. ಹಲವು ಬಾರಿ ಉಪಯೋಗಿಸಲ್ಪಟ್ಟ ಎಣ್ಣೆಯನ್ನು ಕಲಬೆರಕೆ ಮಾಡಿ ಸುಳ್ಳು ಲೇಬಲ್ ಅಂಟಿಸಿ ಹಲವರು ಮಾರುತ್ತಾರೆ. ಯಾವುದು ತಾನೇ ನಿಜ? ದೀಪ ಹಚ್ಚುವ ಎಣ್ಣೆ 5 ವಿಶೇಷ ಫಸ್ಟ್ ಗ್ರೇಡ್ ಎಣ್ಣೆಗಳಿಂದ ತಯಾರಿಸಲ್ಪಟ್ಟಿದ್ದು ಬಹಳ ಹೊತ್ತು ಉರಿಯುತ್ತೆ, ಸುವಾಸನೆ ದೈವಿಕವಾಗಿರುತ್ತೆ. ದೀಪ ಹಚ್ಚುವ ಎಣ್ಣೆ. 100 साल में हमने कितने रिश्ते बनाए, ये गिनना नामुमकिन है. जब मिसेस अय्यर हायर स्टडीज के लिए स्टैनफोर्ड गई तो उनके बेटे की खुशी हमने देखी. अपने हाथों की लकीरों को बदलता जा, तोड़ता जा. देसाई भाई के बेटे ने भी नमस्ते मोटा भाई ही बोला, हेलो बोल के पराया नहीं किया. इनके सपने संजोने में हमारा थोड़ा तो हाथ है ना. हम हैं चेन्नई कर्नाटका. अहमदाबाद
कर्नाटका बैंक, हैदराबाद का कर्नाटका बैंक, मुंबईची कर्नाटका बैंक, भारत का कर्नाटका बैंक, Mangalore Refinery and Petrochemicals Limited. ONGC MRPL is today a dream realized, not just for the state of Karnataka, but for our entire nation. On this day, for the first time, crude oil was processed and converted into petrol, diesel and LPG in Karnataka is one of the market leaders in polypropylene in South India. MRPL is committed to the nation's progress and aims to contribute to the national vision of being Atmanirbhar and sustainable. It has truly established itself as the pearl of the golden sands on the western coast of India. ಮಂಗಳೂರು ದಸರಾದ ಶೋಭಾಯಾತ್ರೆ ಬೇರೆ ಬೇರೆ ಕಡೆಗಳಲ್ಲಿ ನಮ್ಮ ಕುಡ್ಲದ ಕ್ಯಾಮರಾಮ್ಯಾನ್ಗಳು ಯಾವ ರೀತಿಯಾಗಿ ಈ ದಸರಾ ಮೆರವಣಿಗೆಯನ್ನು ಸೆರೆ ಹಿಡಿಯುತ್ತಿದ್ದಾರೆ ನೋಡಿ. ಏಕಕಾಲದಲ್ಲಿ ಆ ಮೆರವಣಿಗೆಯ ತುದಿ, ಮಧ್ಯ ಮತ್ತು ಆರಂಭ ಇದನ್ನು ನಮ್ಮ ಕುಡ್ಲದ ವಾಹಿನಿಯಲ್ಲಿ ನೋಡ್ತಾ ಇದ್ದೀರಿ. ನೋಡಿ, ಅಲ್ಲಿ ಬ್ಯಾಂಡ್ ಸೆಟ್ ಪ್ರಾರಂಭದಲ್ಲಿ ಈಗ ಕುದ್ರೋಳಿ ಕ್ಷೇತ್ರದ ಹೊರಗಡೆ ಈಗ ಇದೆ ಮಣ್ಣಗುಡ್ಡೆ ತನಕ ಪ್ರಥಮ ಬ್ಯಾಂಡ್ ಸೆಟ್ಗಳು ಈಗಾಗಲೇ ಬಂದಾಗಿದೆ. ಅದು ಬರಲೇಬೇಕು, ಯಾಕಂತ ಹೇಳಿದ್ರೆ ಅದರ ಹಿಂದೆ 12 ಇದು ಬ್ಯಾಂಡ್ ಸೆಟ್ ಬೆಂಗಳೂರಿನವರದು. ಈಗ ತೆರೆದ ವಾಹನ, ಅಲಂಕೃತ ಕೊಡೆಗಳ ಒಂದು ತಂಡ ಅದು ಮುಂದಿಂದ ಹೋಗಿದೆ. ಈಗ ಇದು ಬ್ಯಾಂಡ್ ಸೆಟ್, ಇದು ಬೆಂಗಳೂರಿನ ಬ್ಯಾಂಡ್ ಸೆಟ್. ಅದಕ್ಕೆ ಬೇಕಾದಂತಹ ಧ್ವನಿವರ್ಧಕದ ವ್ಯವಸ್ಥೆ ಮಾಡಿದ್ದಾರೆ. ಒಮ್ಮೆ ಆ ಸ್ವರ ಕೇಳಿಸಿ ಸಚಿನ್. ಈ ತಂಡಗಳೆಲ್ಲ ಪೇಯ್ಡ್ ತಂಡಗಳು. ಈ ತಂಡಗಳಿಗೆ ಖಂಡಿತ ಅವರನ್ನು ಆಹ್ವಾನ ಕೊಟ್ಟು ಹೊರ ಜಿಲ್ಲೆಯ ಕಲಾ ತಂಡಗಳು, ಅದರಲ್ಲಿ ಗೊಂದಲ ಸೇವೆ, ಗರಡಿ ಮಜಲು, ಕೋಲಾಟ, ನಗಾರಿ, ಗೊಂಡರಡಕ್ಕೆ, ಕಹಳೆ, ಡೊಳ್ಳು ಕುಣಿತ, ಕಂಗಿಲು, ಸಮಲವಾದನ, ತಮಟೆ ವಾದನ, ದೀರಗಾಸೆ, ಹಗಲು ವೇಷ, ಕುರುಬರ ಡೊಳ್ಳು, ಭಜನಾ ತಂಡ ಇವೆಲ್ಲ ಹೊರ ಜಿಲ್ಲೆಯ ಕಲಾ ತಂಡಗಳು. ಅದರ ಜೊತೆಯಲ್ಲಿ ಒಂದು ಜಿಮ್ನಾಸ್ಟಿಕ್ ಇದೆ ಈ ಸಲ. ಅದು ಯಾವ ರೀತಿಯಾಗಿ ಬರ್ತದೆ ನೋಡೋಣ. ನೋಡಿ, ವಿವಿಧ ವಾದ್ಯ ಪರಿಕರಗಳು ಇಲ್ಲಿ. ಈಗ ಚರ್ಮವಾದ್ಯಗಳ ಸ್ಥಾನವನ್ನು ಫೈಬರ್ ಆಕ್ರಮಿಸಿಕೊಂಡಿದೆ. ಮೊದಲೆಲ್ಲ ಈ ಸಾಂಪ್ರದಾಯಿಕ. ಆದರೆ ಒಂದು ರೀತಿಯಲ್ಲಿ ಏನು ಗೊತ್ತಾ, ಈ ನಮ್ಮಲ್ಲಿ ಬರುವಂಥ ಮಳೆ, ವರುಣ, ಅದರಿಂದ ಪ್ರೊಟೆಕ್ಷನ್ ಸಿಗುತ್ತೆ ಇದಕ್ಕೆ. ಹೌದೌದು. ಇಲ್ಲದಿದ್ರೆ ಕರಾವಳಿಗೆಲ್ಲ ಅವರ ಚರ್ಮವಾದ್ಯವನ್ನು ಮಳೆಗಾಲದಲ್ಲಿ ತರುವ ಹಾಗಿಲ್ಲ ಅವರು. ಹೌದು. ದಸರಾ ಮೆರವಣಿಗೆಯಲ್ಲಿ ಯಾವ ಕಾಲದಲ್ಲಿ ಮಳೆ ಬರ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಹನಿ ಮಳೆ ಬಿದ್ದರೂ ಕೂಡ ಮೊದಲು ಈ ತಾಸೆಯವರು ಕೂಡ ಅದರ ಮೇಲೆ ಒಂದು ಬಟ್ಟೆ ಹಾಕ್ತಾ ಇದ್ರು. ಹೌದು, ಅದು ಆಡಿನ ಚರ್ಮ ಹಾಕ್ತಾ ಇದ್ರು ಅದಕ್ಕೆ. ಏನೋ ಇವತ್ತು ವರುಣ ದೇವ ಸ್ವಲ್ಪ ಕೃಪೆ ತೋರಿದ್ದಾನೆ, ನೀವು ಆರಾಮವಾಗಿ ಶೋಭಾಯಾತ್ರೆ ನಡೆಸಿ ಅಂತ ಹೇಳ್ಕೊಳ್ಳುತ್ತಾರೆ. ಇದೀಗ ಮಣ್ಣಗುಡ್ಡೆ ಹತ್ರ ನಮ್ಮ ಕುಡ್ಲದ ವಿಡಿಯೋಗ್ರಾಫರ್ನವರು ಆ ಮಣ್ಣಗುಡ್ಡ ವೃತ್ತ ಅಲ್ಲಿ ಗುರ್ಜಿ ಅಂತ ನಡೀತದೆ. ಮಳೆ ಪ್ರಾರಂಭ ಆಯಿತು ಅಂತ, ಮಳೆಯ ನಾನು ವರುಣದೇವನ ಬಗ್ಗೆ ಹೇಳುವಾಗ ಅಲ್ಲಿ ಸ್ವಲ್ಪ ಹನಿ ಬರುವುದು ಕಾಣ್ತಾ ಇದೆ. ಅವನಿಗೆ ಕೂಡ ತನ್ನ ಇರುವನ್ನೊಮ್ಮೆ ಗೊತ್ತು ಮಾಡಬೇಕು. ಮತ್ತೆ ಮಳೆ ಬಂದರೂ ಕೂಡ ಎಷ್ಟು ಮಂದಿ ನನ್ನ ಶೋಭಾಯಾತ್ರೆಯನ್ನು ಕಾಣುವುದಕ್ಕೆ ನಿಲ್ತಾರೆ ಎನ್ನುವುದಾಗಿ ಆ ದೇವಿಯವರು ಕೂಡ ನಿರೀಕ್ಷೆ ಮಾಡ್ತಾರೆ. ಖಂಡಿತ. ಆದರೆ ಏನಾಗುತ್ತೆ ಅಂತ ಹೇಳಿದರೆ ಕಾರ್ಯಕ್ರಮಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಇಷ್ಟೆಲ್ಲ ಲಕ್ಷಾಂತರ ಜನರು ಸೇರಿದಂಥ ಜಾಗದಲ್ಲಿ ಸ್ವಲ್ಪ ಮೊದಲೇ ಇಕ್ಕಟ್ಟಿರುವಂಥ ಜಾಗ ಕೆಲವು ಕಡೆಗಳಲ್ಲಿ, ಅಲ್ಲಿ ಜನಸಾಗರ ತುಂಬಿರುವಾಗ ಇಂತಹ ಪರಿಸ್ಥಿತಿ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ, ಮಳೆಯ ನಿರೀಕ್ಷೆಯಲ್ಲಿ ಅವರು ಇದ್ದಾರೆ ಅಂತ ಹೇಳುವುದಕ್ಕೆ ಅವರು ಕೊಡೆ ಹಿಡ್ಕೊಂಡು ಬಂದದ್ದೇ ಸಾಕ್ಷಿ. ಅಂದ್ರೆ ಮಳೆ ಏನು ಅನಿರೀಕ್ಷಿತವಲ್ಲ, ಖಂಡಿತ ಅಲ್ಲ. ಸ್ವಲ್ಪ ಹೊತ್ತು ಮಳೆ ಬರ್ತದೆ. ಮಂಗಳೂರಿನ ಮಳೆ ಅಂದ್ರೆ ಹಾಗೆ.
ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಾಡಿ ರಾಮಯ್ಯ ಗೌಡ ಸ್ಮಾರಕ ಉಸ್ತುವಾರಿ ಸಮಿತಿ ರಿಜಿಸ್ಟರ್ಡ್ ಮಂಗಳೂರು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ಜನ್ಮಿಸಲಿ. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ಜನ್ಮಿಸಲಿ. ಈ ಕನ್ನಡ ಮಾತೆಯ ಮಡಿಲಲ್ಲಿ, ಈ ಕನ್ನಡ ನುಡಿಯ ತುಡಿಯಲ್ಲಿ ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ಜನ್ಮಿಸಲಿ. ದೇಶದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದ 1857ರ ಸ್ವಾತಂತ್ರ್ಯ ಹೋರಾಟದ 20 ವರ್ಷಗಳ ಹಿಂದೆ ಸೂರ್ಯ ಮುಳುಗದ ನಾಡಿನ ದೊರೆಗಳ ರಾಣಿಯ ಅಸ್ತಿತ್ವಕ್ಕೆ ಧಕ್ಕೆ ಮಾಡಿ ಅಸ್ತಿತ್ವವನ್ನೇ ಅಲುಗಾಡಿಸಿ 13 ದಿನಗಳ ಕರಾವಳಿ ಕರ್ನಾಟಕದ ತುಳು ನಾಡಿನ ಮಣ್ಣಿನ ಮಕ್ಕಳ ಸಾಹಸಗಾಥೆ ಇದು. ಸುಳ್ಯ ತಾಲೂಕಿನ ದಟ್ಟ ಭೂಮಲೆಯ ನಡುವಲ್ಲಿ ಆಶ್ರಮವನ್ನು ನಿರ್ಮಿಸಿ ಸ್ವಾಮೀಜಿಯನ್ನು ಸೃಷ್ಟಿಸಿ ಆಧ್ಯಾತ್ಮಿಕದ ಬಣ್ಣ ನೀಡಿದ ಇವನೇ ನಮ್ಮ ಮುಂದಿನ ಕಲ್ಯಾಣ ರಾಜ ಎಂದು ಯುದ್ಧ ಕಾಂಡದ ಸಿದ್ಧತೆಯೊಂದಿಗೆ ಶಸ್ತ್ರ ಅಸ್ತ್ರಗಳನ್ನು ಕ್ರೋಢೀಕರಿಸಿ ತನ್ನ ಮಗನ ಮದುವೆಯನ್ನು ನೆಪವೊಡ್ಡಿ ತನ್ನ ಹೋರಾಟ ಕಾರ್ಯದ ಸಫಲತೆಗಾಗಿ ಸಾವಿರ ರೈತ ಸೈನಿಕರನ್ನು ತನ್ನ ಜಮೀನು ಗದ್ದೆಯಲ್ಲಿ ಒಂದುಗೂಡಿಸಿ ಆಂಗ್ಲರ ವಿರುದ್ಧ ಗರ್ಜಿಸಿದ ಮೊದಲ ರಣಕಹಳೆ ಅಮರ ಸುಳ್ಯದ ಕ್ರಾಂತಿ. ಈ ಸ್ತಬ್ಧ ಚಿತ್ರದ ಪ್ರಾಯೋಜಕರು ತುಳುನಾಡ ರಕ್ಷಣಾ ವೇದಿಕೆ ರಿಜಿಸ್ಟರ್ಡ್ ಮಂಗಳೂರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಾಡಿ ರಾಮಯ್ಯ ಗೌಡ ಉಸ್ತುವಾರಿ ಸಮಿತಿ ರಿಜಿಸ್ಟರ್ಡ್ ಮಂಗಳೂರು. ನಮ್ಮ ಕುಡ್ಲದ ನೇರ ಪ್ರಸಾರ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ನಮ್ಮ ಜೊತೆಗೆ ಮಾಜಿ ಸಚಿವರಾದಂತಹ ಬಿ ರಮಾನಾಥ ರೈಗಳಿದ್ದಾರೆ, ಬೆಳ್ಳಿಪಾಡಿ ರಮಾನಾಥ ರೈಗಳು. ಅವರನ್ನು ಮಾಜಿ ಸಚಿವರು ಅಂತ ಕರೆಯುವ ಬದಲಾಗಿ ನಮ್ಮ ಒಬ್ಬ ಹೆಮ್ಮೆಯ ತುಳು ಅವರು, ನಮ್ಮ ತುಳು ಸಾಂಸ್ಕೃತಿಕ ಬದುಕನ್ನು ಬಹಳ ಪ್ರೀತಿಸುವವರು, ಸನ್ಮಾನ್ಯ ಬಿ ಜನಾರ್ದನ ಪೂಜಾರಿ ಅವರ ಆತ್ಮೀಯ ವಲಯದಲ್ಲಿ ಅವರ ಒಡನಾಟದಲ್ಲಿ ಬೆಳೆದವರು. ಮಂಗಳೂರು ದಸರಾವನ್ನು ಅವರು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡ್ತಾರೆ, ಮಂಗಳೂರು ದಸರಾದ ಆ ಚಿತ್ರಣವನ್ನು ಕಾಣುತ್ತಾ ಅವರೊಂದಿಗೆ ಮಾತುಕತೆ. ರಮಾನಾಥ ರೈಗಳಿಗೆ ಪ್ರೀತಿಪೂರ್ವಕ ಸ್ವಾಗತ. ನಮಸ್ಕಾರ. ಮಂಗಳೂರು ದಸರಾ ಎಷ್ಟು ವರ್ಷಗಳಿಂದ ತಾವು ಈ ಮಂಗಳೂರು ದಸರಾವನ್ನು ನೋಡ್ತಾ ಇದ್ದೀರಿ? ಆ ದಸರಾ ಬೆಳೆದು ಬಂದ ದಾರಿಯ ಒಂದು ವಿಶ್ಲೇಷಣೆ. ಸಾಮಾಜಿಕ ಬದುಕಿಗೆ ನಾನು ಪ್ರವೇಶ ಆದ ದಿನದಿಂದ ನಾನು ಒಂದು ರಾಜಕೀಯ ಪಕ್ಷ ಜೊತೆ ಗುರುತಿಸಿಕೊಂಡು ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥ ವ್ಯಕ್ತಿಯಾಗಿ ಜನಾರ್ದನ ಪೂಜಾರಿಯವರು ನಮ್ಮೆಲ್ಲರ ಲೋಕಸಭಾ ಸದಸ್ಯರಾಗಿ, ಕೇಂದ್ರ ಸಚಿವರಾಗಿ, ಪಕ್ಷದ ವಿವಿಧ ಪದಾಧಿಕಾರಿ ಹುದ್ದೆಗಳಿದ್ದಂಥ ಕಾಲದಲ್ಲಿ ಬಹುಶಃ ಅವರ ಒಡನಾಟ ಸಂಬಂಧ ನಮಗಿತ್ತು. ಬಹುಶಃ ಅವರ ಒಂದು ಕನಸು, ಅವರ ಅಪೇಕ್ಷೆ, ಅವರ ಒಂದು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥದ್ದು ಗೋಕರ್ಣಾಥೇಶ್ವರ ಕ್ಷೇತ್ರದ ಸರ್ವಾಂಗೀಣ ಬೆಳವಣಿಗೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ತದನಂತರ ದಿವಸಗಳಲ್ಲಿ ಈ ಒಂದು ದಸರಾ ಹಬ್ಬವನ್ನು ಬಹುಶಃ ಮಂಗಳೂರು ದಸರಾವಾಗಿ ಪರಿವರ್ತನೆ ಮಾಡಬೇಕು ಅನ್ನುವಂಥ ಕನಸು ಅವರಲ್ಲಿ ಮೊದಲಿಂದಲೇ ಇತ್ತು. ಬಹುಶಃ ಅದನ್ನು ಅವರು ಪ್ರಾರಂಭ ಮಾಡುವಂಥ ದಿನದಿಂದ ನಾವು ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಇದ್ದೇವೆ. ಮಂಗಳೂರು ನಗರ ಜನಸಾಗರದಿಂದ ಈಗ ತುಂಬಿ ತುಳುಕುತ್ತಾ ಇದೆ. ಆ ಕುದ್ರೋಳಿಯಿಂದ ತೊಡಗಿ ಈ ಜನಸಾಗರ, ಇಲ್ಲಿ ಪಾಲ್ಗೊಳ್ಳುವಂತಹ ಬೇರೆ ಬೇರೆ ರಾಜ್ಯಗಳ ಕಲಾ ತಂಡಗಳು, ಈ ದಸರಾ ಎನ್ನುವ ಉತ್ಸವ ಅದು ಹಂಪಿಯಲ್ಲಿತ್ತು, ಮೈಸೂರು ದಸರಾ, ಮಡಿಕೇರಿ ದಸರಾ, ಈಗ ಮಂಗಳೂರು ದಸರಾ. ಈ ಬಗ್ಗೆ ಈಗ ನಾನು ಭಾಳಷ್ಟು ಸಾಮಾಜಿಕ ಮುಖಂಡರನ್ನು, ಅನೇಕ ಹಿರಿಯ ಅಧಿಕಾರಿಗಳನ್ನು ಖಾಸಗಿಯಾಗಿ ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಕೆಲವು ಜನ ಹೇಳ್ತಾರೆ, ನಾವಿವತ್ತು ಮಂಗಳೂರಿಗೆ ಬಂದಿದ್ದೇವೆ, ವರ್ಷಂಪ್ರತಿ ನಾವು ಮೈಸೂರಿಗೆ ಹೋಗ್ತಾಯಿದ್ವು, ನೋಡ್ತಾ ಇದ್ವು. ಈಗ ಮಂಗಳೂರಲ್ಲಿ ಕೂಡ ಒಂದು ದಸರಾ ಉತ್ಸವ ಭಾಳ ದೊಡ್ಡ ರೀತಿಯಲ್ಲಿ ಆಗುತ್ತೆ ಅನ್ನೋ ನಮ್ಮ ಒಂದು ತಿಳುವಳಿಕೆ ಬಂದ ನಂತರ ನಾವು ಮಂಗಳೂರಿಗೆ ಕೂಡ ಬರಲಿಕ್ಕೆ ಶುರು ಮಾಡಿದ್ದೇವೆ. ಇವತ್ತು ಮಂಗಳೂರು ದಸರಾ ಅನ್ನುವಂಥ ಒಂದು ಪ್ರತೀತಿಯನ್ನು ಪಡೆದಂಥ ಒಂದು ದಸರಾ ಬಹುಶಃ
ಅದು ಒಂದು ರೀತಿಯಲ್ಲಿ ವ್ಯಕ್ತಿಗತವಾಗಿ ಹೇಳುವಂಥದ್ದಲ್ಲ, ಅದು ನಮಗೆಲ್ಲರಿಗೂ ಸಂತೋಷ ಮತ್ತು ಹೆಮ್ಮೆಯ ಸಂಗತಿ. ವಿಶೇಷತೆ ಬಹುಶಃ ಕುದ್ರೋಳಿ ಕ್ಷೇತ್ರದ ಈ ಧಾರ್ಮಿಕ ಕಾರ್ಯಕ್ರಮ ಬಹುಶಃ ಎಲ್ಲ ಸಮಾಜ ಜನರನ್ನ ಕೈ ಬೀಸಿ ಕರೆಯುವಂತಿದೆ. ನಾವು ಅನೇಕ ಕಾರ್ಯಕ್ರಮ ನೋಡ್ತೀವಿ, ಅದರಲ್ಲಿ ಎಲ್ಲರೂ ಬರಬೇಕು ಅನ್ನೋ ಕೈ ಬೀಸಿ ಕರೆಯುವಂಥ ನಡವಳಿಕೆಗಳು ವಾತಾವರಣ ಇಲ್ಲ. ನಾನು ಮೊಟ್ಟ ಮೊದಲಾಗಿ ಹೇಳ್ತೀನಿ, ಇಲ್ಲಿ ಎಲ್ಲ ಜಾತಿ ಧರ್ಮ ಭಾಷೆಯವರು ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅನ್ನೋ ಆಹ್ವಾನ ಕೊಟ್ಟ ರೀತಿಯಲ್ಲಿ ಅದರ ನಡವಳಿಕೆಗಳು ಕಾರ್ಯಕ್ರಮಗಳು ಎಲ್ಲ ಇದೆ. ಅದಕ್ಕೆ ಆಹ್ವಾನ ಬೇಕಾಗಿಲ್ಲ, ಅವ್ರಿಗೆ ಗೊತ್ತಿದೆ ಇದು ನಮಗೆಲ್ಲರಿಗೂ ಹೋಗ್ತಕ್ಕೆ ಇರತಕ್ಕಂಥ ಒಂದು ಕಾರ್ಯಕ್ರಮ ಅಂತೇಳಿ. ಆದ್ದರಿಂದ ಎಲ್ಲ ಜಾತಿ ಧರ್ಮ ಭಾಷೆಯ ಜನ ಬಹುಶಃ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಏನು ಆಶಯ ಏನಿತ್ತು ಅದಕ್ಕೆ ಪೂರಕವಾಗಿ ಬಹುಶಃ ಈ ಕುದ್ರೋಳಿ ಕ್ಷೇತ್ರದ ಕಾರ್ಯಕ್ರಮ ಇದೆ ಅಂತ ಹೇಳಿದ್ರೆ ಅದು ಖಂಡಿತವಾಗಿ ನಾವು ಒಪ್ಪಲೇಬೇಕಾದ ಸತ್ಯ. ಈಗ ದಸರಾ ಸಂದರ್ಭದಲ್ಲಿ ಎಲ್ಲ ಕಲಾವಿದರಿಗೆ ಅದು ಒಂದು ವೇದಿಕೆಯನ್ನು ಕೊಡುವಂತಹ ಉತ್ಸವ. ಅದು ಆ 10 ದಿವಸಗಳ ಪರ್ಯಂತ ನವರಾತ್ರಿ ಮತ್ತೆ ವಿಜಯದಶಮಿ ನೋಡಿ. ನಮ್ಮ ತುಳುನಾಡಿನಲ್ಲಿ ನಾವು ಇದನ್ನ ಮಾರ್ನೇಮಿ ಅಂತ ಹೇಳಿದ್ರೆ ನಮ್ಮ ಹುಡುಗರಿಂದ ಹಿಡಿದು ಮುದುಕರವರೆಗೆ ಒಂದು ಆಸಕ್ತಿಯ ಒಂದು ಕಾರ್ಯಕ್ರಮ. ಈ ಮಾರ್ನೇಮಿ ಉತ್ಸವ ಬಹುಶಃ ಅದು ವೇಷ ಹಾಕಿ ಜಲಕದವರೆಗೆ ಅದಕ್ಕೆ ವಿಶಿಷ್ಟತೆ ಇದೆ, ಧಾರ್ಮಿಕ ಹಿನ್ನೆಲೆ ಕೂಡ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಪಿಲಿಗೊಬ್ಬು ಇರ್ಬೋದು, ಪಿಲಿ ಆಟ ಆಡಿಸ್ತಕ್ಕಂಥ ಇರ್ಬೋದು, ಅಥವಾ ಇದರ ಯಾವುದೇ ಕಾರ್ಯಕ್ರಮ ಇರ್ಬೋದು. ಇದಕ್ಕೆ ಒಂದು ಭಿನ್ನ ರೀತಿಯಲ್ಲಿದೆ. ಹುಲಿ ವೇಷ ಹಾಕುವುದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ದೇಶದ ಬೇರೆ ಬೇರೆ ನಾನಾ ಭಾಗದಲ್ಲಿ ಮಾಡ್ತಾರೆ. ಆದರೆ ಮಂಗಳೂರಿನ ಹುಲಿ ವೇಷ ಹಾಕುವಂಥದ್ದು ಅಂತ ಹೇಳಿದ್ರೆ ಅದು ಪ್ರತ್ಯೇಕತೆ ಇದೆ. ಅದಕ್ಕೆ ಕೆಲವು ಜನ ಹುಲಿ ವೇಷ ಹಾಕುವಂಥ ಹಿರಿಯರೆಲ್ಲ ಅವರ ಹೆಸರು ಮೇಲೆ ನಾವು ಪ್ರತೀತಿಯನ್ನು ಪಡೆದಂಥದ್ದು. ಲಟ್ಟೆ ಮೇಲೆ ಕುಣಿಯುವಂಥದ್ದನ್ನು ನಾವು ನೋಡಿದ್ದೀವಿ ನಾವು ಶಾಲೆ ಹೋಗುವಾಗ. ಅದು ಸಣ್ಣ ವಿಷಯ ಅಲ್ಲ. ಲಟ್ಟೆ ಕೋಲ್ನ ಮೇಲೆ ನಿಂತು ಕುಣಿಯುವಂಥ ಹುಲಿಗಳನ್ನ ನಾವು ಕಂಡಂಥ ಕಾಲ ಇದೆ. ಬಹುಶಃ ಜಲಕದಲ್ಲಿ ಮರ್ಯಾದೆಗಾಗಿ ಒಂದು ನನಗೆ ಮೊದಲು ಸಿಗ್ಬೋದು ಅದು ಕೂಡ ಒಂದು ಇದ್ದಂಥ ಕಾಲ ಇತ್ತು. ಅವು ಹುಡುಗರಿದ್ದಾಗ ನಾವು ಅದನ್ನ ನೋಡ್ತಾ ಇದ್ವಿ. ಬಹುಶಃ ಇವತ್ತು ಆಧುನಿಕ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಆಯಾಮಗಳಿಗೆ ಈ ಕಾರ್ಯಕ್ರಮ ನಡೆಯುತ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗ ಹೊಸ ರೀತಿಯ ಹುಲಿ ವೇಷಗಳು ಬಂದು ಬಹುಶಃ ಅದರಲ್ಲಿ ಕೂಡ ಪರಿಣಿತಿ ಪಡೆದು ಬಹಳ ಒಳ್ಳೆಯ ಕುಣಿತ ಮಾಡ್ತಕ್ಕಂಥ ಹುಲಿ ವೇಷಧಾರಿಗಳು ಇವತ್ತು ಇದ್ದಾರೆ. ಅದು ಇವತ್ತು ನಮ್ಮ ಜಿಲ್ಲೆಗೆ ಒಂದು ಮೆರುಗು, ಅದರಲ್ಲೂ ವಿಶೇಷವಾಗಿ ಕುದ್ರೋಳಿ ಕ್ಷೇತ್ರದ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚು ಮೆರುಗನ್ನು ಕೊಡ್ತದೆ ಅಂತ ನಾನಂತೂ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಟ್ಯಾಬ್ಲೆಗಳು, ಬೇರೆ ಬೇರೆ ರೀತಿಯ ಟ್ಯಾಬ್ಲೆಗಳು, ಬಹುಶಃ ವರ್ಷಕ್ಕಿಂತ ವರ್ಷ ಟ್ಯಾಬ್ಲೆಗಳು ಜಾಸ್ತಿ ಆಗ್ತಾ ಇದೆ. ನಮಗೊಂದು ಮಂಗಳೂರಿಗೆ ಬಂದಾಗ ಎಲ್ಲ ಟ್ಯಾಬ್ಲೆಗಳನ್ನು ವೀಕ್ಷಣೆ ಮಾಡಬೇಕು ಅಂತ ನಾವು ಆಲೋಚನೆ ಮಾಡೋದು. ಯಾವ್ದಾದ್ರು ಒಂದು ಸ್ಪಾಟ್ ಅನ್ನು ಆಯ್ಕೆ ಮಾಡ್ತೇವೆ, ಅಲ್ಲಿ ನಿಂತುಕೊಂಡು ಎಲ್ಲವನ್ನು ನೋಡಿದ ಮೇಲೆ ನಾವು ಮತ್ತೆ ಊರಿಗೆ ಹೋಗ್ಬೇಕು ಅನ್ನುವಂಥ ನಮ್ಮ ಬಯಕೆ. ಈಗ ಈ ತಾಲೀಮು ಎನ್ನುವಂತಹ ಒಂದು ಪ್ರಾಕಾರ ನಮ್ಮ ಜಿಲ್ಲೆಯಲ್ಲಿದೆ. ಆ ತಾಲೀಮಿನ ಪ್ರಭಾವದಿಂದ ಈ ವ್ಯಾಯಾಮ ಶಾಲೆಗಳಲ್ಲಿ ಈ ಹುಲಿವೇಷಧಾರಿಗಳೆಲ್ಲ ಸೃಷ್ಟಿಯಾದರು. ಈ ಪಲ್ಟಿ ಹಾಕುವುದು, ಆ ಜಂಡೆ ಬೀಸುವುದು, ಇದೆಲ್ಲ ಆ ವ್ಯಾಯಾಮ ಶಾಲೆಯಲ್ಲಿ ತಾಲೀಮಿನ ಆ ಪ್ರದರ್ಶನದ ಸಂದರ್ಭದಲ್ಲಿ ಇದ್ದಂತಹ ವ್ಯವಸ್ಥೆ. ಗೋದಾ ಶಾಲೆ ಅಂತಿತ್ತು ನಹಳ್ಳಿಯಲ್ಲಿ, ನಮ್ಮಲ್ಲಿ ಗೋದಾ ಶಾಲೆ ಅಂತ. ಒಬ್ಬ ಗೋದಾ ಶಾಲೆಯ ಮೇಷ್ಟ್ರು ಅಂತ ಹೇಳಿದ್ರೆ ಅದು ಊರಿಗೆ ಮೇಷ್ಟ್ರು ಇದ್ದಾಗೆ. ಆದ್ರೆ ಗೋದಾ ಶಾಲೆದ ಮಾಸ್ಟರ್, ಗೋದಾ ಶಾಲೆದ ಮಾಸ್ಟರ್ಗೆ ಗೌರವ ಒಂದು ಕಾಲುಡು ಗೋದಾ ಶಾಲೆದ ಮಾಸ್ಟರ್. ಅವರೆಲ್ಲ ಟ್ರೈನಿಂಗ್ ಮಾಡೋದು. ಈ ತಾಲೀಮು ಆಟ ಇರ್ಬೋದು ಅಥವಾ ವ್ಯಾಯಾಮ ಮಾಡಿಸ್ತಕ್ಕಂಥ ಇರ್ಬೋದು, ಬೇರೆ ಬೇರೆ ದೇಹಕ್ಕೆ ಕಸರತ್ತು ಕೊಡುವಂಥ ಕಾರ್ಯಕ್ರಮ ಇರ್ಬೋದು. ಮಾಸ್ಟರ್ ಅಂದ್ರೆ ಎಲ್ಲ ಒಂದು ತಿಳಿದವರು ಅಂತ ಅರ್ಥ. ಆದ್ದರಿಂದ ತಿಳಿದವರ ಕೈಯಿಂದ ಮಾಡ್ತಾ ಇದ್ದ ಕಾಲ ಇತ್ತು. ಅದಕ್ಕೆ ಗೋದಾ ಶಾಲೆ ಅಂತ ನಾವು ಅಲ್ಲಿವರೆಗೆ ಈ ವ್ಯಾಯಾಮ ಶಾಲೆ ಅಂತ ನಂತರ ಬಂತು. ನಾವು ಹಳ್ಳಿಯಲ್ಲಿ ತಿಳಿದುಕೊಂಡದ್ದು ಗೋದಾ ಶಾಲೆ, ಗೋದಾ ಶಾಲೆದ ಬೋತ್ ಜೀವ ಅದು. ಮತ್ತೆ ಅದೇ ಒಂದು ರೀತಿಯಲ್ಲಿ ಮತ್ತೆ ಆ ಸೆಟ್ಗಳು ಅಲ್ಲಿ ಹುಡುಗರ ಒಂದೇ ಕಡೆ ಸೇರ್ತಾರೆ. ಅವು ಆ ಸೆಟ್ ಅನ್ನು ಮಾಡಲಿಕ್ಕೆ ಅವರಿಗೆ ಅದಕ್ಕೆ ಅವಕಾಶ ಆಯಿತು. ಆದ್ದರಿಂದ ಹುಲಿ ವೇಷ ಹಾಕ್ಲಿಕ್ಕೆ ಅಲ್ಲಿಂದ ನೀವು ಹೇಳುದು ಸರಿ. ಆ ಹುಡುಗರ ಕೂಟ ಅಲ್ಲಿದೆ, ಗೋದಾ ಶಾಲೆಯಲ್ಲಿ ಹುಡುಗರ ಕೂಟ ಇದೆ, ವ್ಯಾಯಾಮ ಮಾಡ್ತಕ್ಕಂಥ ಹುಡುಗರ ಕೂಟ. ಆ ಕೂಟದ ಹುಡುಗರು ಸೇರಿಕೊಂಡು ಹುಲಿ ವೇಷ ಹಾಕುವಂಥದ್ದು ಮಾಡ್ತಾ ಇದ್ರು. ಈಗ ಈ ನೃತ್ಯ ಭಜನೆ, ಇತ್ತೀಚಿನ ದಿನಗಳಲ್ಲಿ ನೃತ್ಯ ಭಜನೆ ವಿಶೇಷವಾಗಿ ಧಾರ್ಮಿಕ ಮೆರವಣಿಗೆಗಳಲ್ಲಿ ಮೊದಲು ಕೂಡ ಆ ಸಂಕೀರ್ತನೆ ಎನ್ನುವಂಥ ಒಂದು ಪ್ರಾಕಾರ ವಿಶೇಷವಾಗಿ ಉಡುಪಿಯ ಪರ್ಯಾಯದ ಆ ಮೆರವಣಿಗೆಯಲ್ಲಿ ಅದಕ್ಕೆ ಸಂಕೀರ್ತನೆ ಅಂತ. ಈಗ ಈ ಭಜನೆ ವಿಷಯದಲ್ಲಿ
ಭಾಳಷ್ಟು ಬದಲಾವಣೆಗಳು ಆಗಿದೆ. ಮೊದಲು ಒಂದು ಧಾರ್ಮಿಕ ನೆಲೆಗಟ್ಟಿನ ಮಡಿಯಲ್ಲಿ ಆಗ್ತಕ್ಕಂಥ ಭಜನೆ ಒಂದು ಪ್ರತ್ಯೇಕತಾ ರೀತಿಯಲ್ಲಿದ್ದರೆ ಇವತ್ತು ಅದನ್ನು ಹೊಸ ರೂಪ ಕೊಟ್ಟಿದ್ದಾರೆ. ಈ ಕುಣಿತ ಭಜನೆ ಇರ್ಬೋದು, ಬೇರೆ ಬೇರೆ ಅದರಲ್ಲಿ ಒಂದು ವಿಶೇಷತೆಯನ್ನು ಇವತ್ತು ಕಮ್ಮಟಗಳು ನಡೀತಕ್ಕಂಥದ್ದು ಭಜನಾ ಕಮ್ಮಟ ಅಂತೇಳಿ. ಭಜನಾ ಕಮ್ಮಟ ಅಂತ ಹೇಳಿದ್ರೆ ಅದು ಹೆಚ್ಚು ಇನ್ನು ಆಧುನೀಕರಣ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಒಂದು ಚಾಲನೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಆಯಿತು ಇವತ್ತು. ಆ ಕಮ್ಮಟಗಳು ಭಜನೆಗೆ ಹೆಚ್ಚು ಶಕ್ತಿಯನ್ನು ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ಇವತ್ತು ನಾವು ನೋಡ್ತೀವಿ, ಹೆಣ್ಮಕ್ಳಿರ್ಬೋದು, ಹುಡುಗರಿರ್ಬೋದು, ಸಣ್ಣ ಮಕ್ಕಳಿರ್ಬೋದು, ಅವರದೇ ಆದಂಥ ಒಂದು ಕೂಟಗಳನ್ನು ಮಾಡಿ ಅದನ್ನು ನೋಡುಗರಿಗೆ ಭಾಳಷ್ಟು ಸುಂದರವಾಗಿ ಕಾಣ್ತಕ್ಕಂಥ, ಕಾಣುವವರಿಗೆ ಭಾಳ ಖುಷಿ ಕೊಡ್ತಕ್ಕಂಥ, ಅದರಲ್ಲಿ ಧಾರ್ಮ ಭಕ್ತಿಯ ಭಾವನೆಗಳು ಪುಟಿದೇಳ್ತಕ್ಕಂಥ ಒಂದು ಭಜನೆಗಳನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಇದು ಸಂತೋಷದ. ಸುಮಾರು ಒಂದು 5-6 ದಶಕಗಳ ಪೂರ್ವದಲ್ಲಿ ಮಂಗಳೂರಿನಲ್ಲಿ ಈ ಹಿತ್ತಲು ಸಂಸ್ಕೃತಿ ಇದ್ದಂತಹ ದಿನಗಳಲ್ಲಿ ಸಂಜೆಯ ಹೊತ್ತು ನೀರವ ಮೌನದ ಮಧ್ಯದಲ್ಲಿ ತಾಳದ ಶಬ್ದ, ಭಜನೆಯ ಶಬ್ದಗಳೆಲ್ಲ ಕೇಳ್ತಾ ಇತ್ತು. ಒಂದು ಮನೆಯಲ್ಲಿ ಎಲ್ಲ ಮಕ್ಕಳು ಮನೆಯವರೆಲ್ಲ ಒಟ್ಟಿಗೆ ಸೇರಿ ಭಜನೆ ಮಾಡುವಂಥ ಒಂದು ವ್ಯವಸ್ಥೆ. ಆ ವ್ಯವಸ್ಥೆ ಸ್ವಲ್ಪ ಶಿಥಿಲವಾಗುವ ಈ ಕಾಲಘಟ್ಟದಲ್ಲಿ ಈ ನೃತ್ಯ ಭಜನೆ, ಭಜನಾ ಕಮ್ಮಟಗಳು ಒಂದು ಹೇಳ್ತೇನೆ, ಎಲ್ಲವೂ ಕೂಡ ಆಗಿ ಒಂದು ಹಂತಕ್ಕೆ ಬಂದು ಅದು ಸ್ವಲ್ಪ ನಮಗೆ ಕಡಿಮೆ ಆಗುತ್ತೆ ಅಂತ ಕಾಣ್ತದೆ, ಮತ್ತೆ ಅದು ಪುನರುತ್ಥಾನ ಆಗುತ್ತದೆ. ಈಗ ನಾವು ಭಜನೆಯ ಬಗ್ಗೆ ನಾನು ಮಾತಾಡ್ಬೇಕಂದ್ರೆ ಭಜನೆ ಪುನರುತ್ಥಾನ ಆಗಿದೆ. ಹಳೆಯ ಕಾಲದ ಅಲ್ಲಿ ಇದ್ದಂತ ಭಜನೆ ಒಮ್ಮೆ ಕಡಿಮೆ ಆಯಿತು, ಆದ್ರೆ ಕಡಿಮೆ ಆದ ಸಂದರ್ಭದಲ್ಲಿ ಜನರು ಮತ್ತೆ ಅದರ ಆಸಕ್ತಿ ವಹಿಸಿ ಈ ಭಜನೆಯನ್ನ ಪುನರುತ್ಥಾನ ಮಾಡಿದ್ದಾರೆ ಅಂತ ನಾನು ಇವತ್ತು ಅದೇ ರೀತಿಯ ವಾತಾವರಣದಲ್ಲಿ ಇದೆ. ಬಹುಶಃ ನಾವು ಕಡಿಮೆ ಆಗಿ ಹೊಸ ಪೀಳಿಗೆಯ ಜನ ಅದನ್ನು ಬಿಟ್ಟು ಬಿಟ್ಟಿದ್ದಾರೆ ಅಂತ ನಾನು ಸಂಪೂರ್ಣವಾಗಿ ಹೇಳಲಿಕ್ಕೆ ಹೊಸ ಪೀಳಿಗೆಯವರು ಅದನ್ನು ಒಂದು ರೀತಿಯಲ್ಲಿ ಆಧುನೀಕರಣಗೊಳಿಸುವ ಒಳ್ಳೆ ರೀತಿಯಲ್ಲಿ ಧಾರ್ಮಿಕ ಒಂದು ವಿಚಾರವನ್ನ ಜನತೆಗೆ ಮುಟ್ಟಿಸ್ತಕ್ಕಂಥದ್ದನ್ನು ಪರಿಣಾಮಕಾರಿಯಾಗಿ ಮುಟ್ಟಿಸ್ತಕ್ಕಂಥ ಕೆಲಸವನ್ನ ಈಗಿನ ವರ್ತಮಾನ ಕಾಲದ ಯುವ ಪೀಳಿಗೆಗಳ ಮಾಡ್ತಾ ಇದೆ. ಅದಕ್ಕೆ ನಾನು ಯುವ ಪೀಳಿಗೆಗೆ ನಾವು ಹೇಳ್ತೀವಿ, ನಮ್ಮ ಕಾಲದಲ್ಲಿ ಆಗಿತ್ತು, ನಮ್ಮ ಕಾಲದಲ್ಲಿ ಈಗಿತ್ತು, ಈಗ ಹುಡುಗರು ಆಗಿದ್ದಾರೆ. ನಾನು ಸಂಪೂರ್ಣ ಒಪ್ಪುವುದಿಲ್ಲ. ಈಗಿನ ಹುಡುಗರು ಕೂಡ ಅಷ್ಟೇ ಆಸಕ್ತಿಯನ್ನು ಇಟ್ಕೊಂಡು ಹೊಸ ಪೀಳಿಗೆ ಅದನ್ನು ಮುಂದುವರಿಸಿಕೊಂಡು ಹೋಗಿದೆ. ಅದೇ ನಮಗೆ ಸಂತೋಷ. ಖಂಡಿತ ಇದು ಒಳ್ಳೆಯ ಒಂದು ಶುಭ ಲಕ್ಷಣ ಅಂತ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆತ್ಮೀಯ ವೀಕ್ಷಕರೇ, ನಮ್ಮೊಂದಿಗೆ ಮಾಜಿ ಸಚಿವರಾದಂತಹ ಬಿ ರಮಾನಾಥ್ರಯ್ಯವರು ಅವರ ಅನುಭವಗಳನ್ನು ಹಂಚಿಕೊಂಡರು. ಮಂಗಳೂರು ದಸರಾ ಅದರ ವೀಕ್ಷಣೆಗೆ, ನೇರ ವೀಕ್ಷಣೆಗೆ ಅವರು ಕ್ಷೇತ್ರಕ್ಕೆ ಬಂದವರು. ಅವರನ್ನು ನಮ್ಮ ಕುಡ್ಲದ ನಿರ್ದೇಶಕರಾದ ಹರೀಶ್ ಕರ್ಕೇರ್ ಅವರು ಪ್ರೀತಿ ಗೌರವಪೂರ್ವಕವಾಗಿ ನಮ್ಮ ಕುಡ್ಲದ ಸ್ಟುಡಿಯೋಗೆ ಕರ್ಕೊಂಡು ಬಂದು ಅವರಿಂದ ನಮ್ಮ ಜೊತೆಯಲ್ಲಿ ನಾನು ವರ್ಷ ಬರ್ತೀನಿ ಈ ಒಂದು ಶೋಭಾಯಾತ್ರೆ ನೋಡಲಿಕ್ಕೆ. ಆದರೆ ಅನಿರೀಕ್ಷೆ ಇವತ್ತು ಏನಂತಂದ್ರೆ, ನಾವು ದಾರಿಯಲ್ಲಿ ಸಿಕ್ಕಿದಾಗ ನೀವು ಇಲ್ಲಿ ಬರಬೇಕು ಅಂತ ಹೇಳಿ ಯಾವುದೋ ಅದು ನನಗೆ ಇಲ್ಲಿ ಬಂದು ಮಾತಾಡ್ತಕ್ಕಂಥ ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ ಕುಡ್ಲ ಸುದ್ದಿವಾಹಿನಿಗೆ ನಾನು ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ನನಗೆ ಸಂತೋಷ ಆಗಿದೆ. ಒಳ್ಳೆಯ ಕಾರ್ಯಕ್ರಮ ಇವತ್ತು, ಈ ದಿವಸದ ಕಾರ್ಯಕ್ರಮ ಯಾವುದೇ ನಿರ್ವಿಘ್ನವಿಲ್ಲದೆ ಒಳ್ಳೆಯ ರೀತಿಯಾಗಿ ಇನ್ನೂ ಮುಂದಿನ ದಿವಸಗಳಲ್ಲಿ ಇನ್ನೂ ಆಕರ್ಷಣೆಯ ಕೇಂದ್ರವಾಗಿ ಮಂಗಳೂರು ದಸರಾ ಆಗಲಿ ಅನ್ನುವಂಥ ಹಾರೈಕೆಯನ್ನು ನಾನು ಮಾಡ್ತಾ ಇದ್ದೇನೆ. ಕಂಬಳ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆಯನ್ನು ಸನ್ಮಾನ್ಯ ರಮನಾಥ್ರಯ್ಯವರು ಕೊಟ್ಟಿದ್ದಾರೆ. ಅವರ ನೇತೃತ್ವದಲ್ಲೇ ಬಂಟ್ವಾಳ ಕಂಬಳ ನಡೀತದೆ. ಆ ಕಂಬಳದ ನಿರೀಕ್ಷೆಯಲ್ಲಿ ಕೂಡ ಇದ್ದೇವೆ ನಾವು. ನಮಸ್ಕಾರ. ನಮಸ್ಕಾರ. Discover the beauty of Northern Sky Excelsa at Kadri Hills, where life meets luxury and dreams take flight. We offer spacious 2, 3 and 4 BHK homes. The project is IGBC Platinum pre-certified and RERA approved. Visit northernsky.in or call 740-640-4444. ಭಾರತೀಯ ಕೃಷಿ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಹೆಜ್ಜೆ ಪನಾಮಾ ಕಾರ್ಪೊರೇಷನ್ ಲಿಮಿಟೆಡ್. ಜಗತ್ತಿನ ಅತಿದೊಡ್ಡ ಮಿನರಲ್ ಟ್ರೇಡಿಂಗ್ ಕಂಪನಿಗಳಲ್ಲಿ ಒಂದಾದ ಭಾರತೀಯ ಕಂಪನಿ. ಯುಎಸ್ಎನಲ್ಲಿ ಪ್ರಧಾನ ಕಚೇರಿ. ಮೈನಿಂಗ್, ಹೈಡ್ರೋಪೋನಿಕ್ಸ್, ಫಿಶಿಂಗ್, ಅಗ್ರಿಕಲ್ಚರಲ್ ಟ್ರೇಡಿಂಗ್ನಲ್ಲಿ ಪರಿಣತಿ ಪಡೆದ ಸಂಸ್ಥೆ. ಪ್ರತಿಷ್ಠಿತ ಔಟ್ಲುಕ್ ಇಂಡಿಯಾ, ಫೋರ್ಬ್ಸ್ ಇಂಡಿಯಾದಲ್ಲಿ ಸ್ಥಾನ ಪಡೆದ ನಮ್ಮ ಹೆಮ್ಮೆಯ ತುಳುವ. ನಾಡಿನ ಜನತೆಗೆ ವಿಶ್ವವಿಖ್ಯಾತ ಮಂಗಳೂರು ದಸರಾದ ಶುಭಾಶಯಗಳನ್ನು ಕೋರುವ ದೇಶದ ಅತ್ಯಂತ ಕಿರಿಯ ಸಿಇಒ ಆದ ನಮ್ಮ ಹೆಮ್ಮೆಯ ತುಳುವ ಪನಾಮಾ ಕಾರ್ಪೊರೇಷನ್ ಲಿಮಿಟೆಡ್ನ ಚೇರ್ಮನ್ ಸಿಇಒ ವಿವೇಕ್ ರಾಜ್ ಪೂಜಾರಿ.
ಸೂರ್ಯ ತೆಂಗಿನೆಣ್ಣೆ ಕರಾವಳಿ ಕರ್ನಾಟಕದ ಉತ್ತಮ ಗುಣಮಟ್ಟದ ಕೊಬ್ಬರಿಗಳಿಂದ ಆಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ತಯಾರಿಸಲ್ಪಡುವ ಏಕೈಕ ಎಣ್ಣೆ. ಇದು ಪರಿಶುದ್ಧ, ಪರಿಮಳಯುಕ್ತ, ತೇವಾಂಶರಹಿತ ಹಾಗೂ ಮೈಕ್ರೋಫಿಲ್ಟರ್ ತೆಂಗಿನೆಣ್ಣೆ. ಇದಕ್ಕಾಗಿ ನನ್ನ ಆಯ್ಕೆ ಸೂರ್ಯ ತೆಂಗಿನೆಣ್ಣೆ. ಮತ್ತು ನಿಮ್ದು? ಎಸ್ಸಿಡಿಸಿಸಿ ಬ್ಯಾಂಕ್ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಬ್ಯಾಂಕ್. ಸತತ 19 ವರ್ಷಗಳಿಂದ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ವರ್ಷಗಳಿಂದ ನಬಾರ್ಡ್ ಪ್ರಶಸ್ತಿ ಪುರಸ್ಕೃತ ರಾಜ್ಯದ ಏಕೈಕ ಸಹಕಾರಿ ಬ್ಯಾಂಕ್. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳ ಜನರ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಸಾಲ ಯೋಜನೆ, ಗೃಹ ಸಾಲ, ಕೃಷಿ, ಹೈನುಗಾರಿಕೆ, ಶೈಕ್ಷಣಿಕ ಸಾಲ, ವ್ಯಾಪಾರ, ವಾಹನ ಸಾಲ, ಚಿನ್ನಾಭರಣಗಳಿಗೆ ಈಡಿನ ಸಾಲ ಹಾಗೂ ಇನ್ನಿತರ ಸಾಲ ಸೌಲಭ್ಯಗಳಿಗೆ ಸುಲಭ ಹಾಗೂ ತ್ವರಿತಗತಿಯ ಸಾಲ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ನಮ್ಮ ಶಾಖೆಗಳನ್ನು ಸಂಪರ್ಕಿಸಿ. ಎಸ್ಸಿಡಿಸಿಸಿ ಬ್ಯಾಂಕ್ ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ ಬಾಯ್, ಮಂಗಳೂರು. ಸಂಪೂರ್ಣ ಭರವಸೆಯ ವ್ಯವಹಾರದೊಂದಿಗೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಬ್ಯಾಂಕ್. ಮಾನವ ಸಂಬಂಧಗಳು ರೇಷ್ಮೆ ನೂಲಿನಂತೆ ಸೂಕ್ಷ್ಮ ಮತ್ತು ಈ ಸಂಬಂಧಗಳನ್ನು ಬಟ್ಟೆಗೆ ನೇಯಲಾಗುತ್ತದೆ. ಟಿಎನ್ಸಿ ರಮನಾಥ್ ರಾಜ್. ಬಟ್ಟೆಗಳು ಹೃದಯದ ಸಂಬಂಧಗಳನ್ನು ಬೆಸೆಯುತ್ತದೆ. ಸ್ಥಳಗಳಿಂದಲೇ ಎಜೆ ಗ್ರ್ಯಾಂಡ್ ಇಲೈಟ್ ಹೋಟೆಲ್ ನಿಮ್ಮ ಸಂಭ್ರಮಾಚರಣೆಗೆ ಟುಲಿಪ್, ಕಾಸ್ಮಾಸ್ ಬ್ಯಾಂಕ್ವೆಟ್ ಹಾಲ್ಗಳು, ವೆಜ್ ಅಡುಗೆಗಳಿಗೆ ಮಧುವನ್ ಇಲೈಟ್ ಪ್ಯೂರ್ ವೆಜ್ ರೆಸ್ಟೋರೆಂಟ್, ಮಲ್ಟಿ ಕ್ಯೂಸಿನ್ ಊಟೋಪಚಾರಕ್ಕೆ ಲೇ ಗ್ರ್ಯಾಂಡ್ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್, ಸುಸಜ್ಜಿತ ಆರಾಮದಾಯಕ ವಸತಿಯ ಜೊತೆ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ನಿಮಗೆ ಸುಂದರ ಕ್ಷಣವನ್ನು ಸೃಷ್ಟಿ ಮಾಡುತ್ತದೆ. ನಮ್ಮ ಎಜೆ ಗ್ರ್ಯಾಂಡ್ ಹೋಟೆಲ್ ವೆಜ್, ನಾನ್ ವೆಜ್ ಅಡುಗೆಗಳನ್ನು ದ ಗ್ರ್ಯಾಂಡ್ ಕಿಚನ್ನಲ್ಲಿ ಉಣಬಡಿಸುತ್ತಿದ್ದಾರೆ. ಆರ್ನೆಟ್, ಡೈಮಂಡ್, ಪ್ಲಾಟಿನಂ ಕಾನ್ಫರೆನ್ಸ್ ರೂಮ್ಗಳು ಲಭ್ಯವಿದ್ದು ಕಸ್ಟಮೈಸ್ ಸರ್ವಿಸ್ಗಳು ಸಿಗ್ತಾ ಇವೆ. ನಿಮ್ಮ ಎಜೆ ಗ್ರ್ಯಾಂಡ್ ಹೋಟೆಲ್ ಮತ್ತು ಎಜೆ ಗ್ರ್ಯಾಂಡ್ ಇಲೈಟ್ ಹೋಟೆಲ್, ಮಂಗಳೂರು. ದೀಪಾವಳಿಗೆ ಭಾವಂಗೋಲ್ ಬ್ರೇಸ್ಲೆಟ್ ಕೊಡ್ಸೋಣ ಅಂತ ಅಕ್ಕಂಗಾಸೆ, ಆದ್ರೆ ಬೆಲೆದೇ ಇವಳಿಗೆ ಯೋಚನೆ. ಅದಕ್ಕೆ ನಾನು ಹೇಳ್ದೆ. ಇದು ನಿಜಾನಾ? ಭೀಮಾದಲ್ಲಿ ಮೇಕಿಂಗ್ ಚಾರ್ಜಸ್ ಮೇಲೆ 70% ಆಫ್ ಇದೆಯಾ? ಅಮ್ಮಂಗೆ ಡೈಮಂಡ್ ನೆಕ್ಲೆಸ್ ಕೊಡಿಸ್ಬೇಕಂತೆ, ಅದಕ್ಕೆ ನಾನ್ ಹೇಳಿದೆ. ಇದು ನಿಜಾನಾ? 1 ಕ್ಯಾರೆಟ್ಗೆ 7,000 ರೂಪಾಯಿ ಆಫರ್, ಜೊತೆಗೆ ಫ್ರೀ ಗೋಲ್ಡ್ ಕಾಯಿನ್ ಕೂಡ. ದ ಗ್ರೇಟ್ ಭೀಮಾ ದೀಪಾವಳಿ ಫೆಸ್ಟಿವಲ್ ಆಫರ್ಗಳು ನಿಮ್ಮನ್ನ ಕೇಳೋ ಹಾಗೆ ಮಾಡುತ್ತೆ. ಇದು ನಿಜಾನಾ? ಭೀಮಾ ಜೊತೆ ಹೊಳಪನ್ನು ಮನೆಗೆ ತನ್ನಿ. ನವದುರ್ಗಾ ಸಹಿತ ಶಾರದಾ ಮಾತೆಯ ವಿಗ್ರಹಗಳು ಶೋಭಾಯಾತ್ರೆಯಲ್ಲಿ ಪ್ರಧಾನವಾಗಿ ಕಂಗೊಳಿಸಿ ಆ ವಿಗ್ರಹಗಳ ವಿಸರ್ಜನೆ ಅಂತ. ಆ ವಿಗ್ರಹಗಳನ್ನು ರಚನೆ ಮಾಡಿದಂತಹ ಕಲಾಗಾರ ನಮ್ಮ ಜೊತೆಯಲ್ಲಿದ್ದಾರೆ. ಕುಬೇರ್ ಅವರು, ಪ್ರೀತಿಪೂರ್ವಕ ಸ್ವಾಗತ. ನಮ್ಮ ಕುಟದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ರಚನೆ ಮಾಡಿದಂತಹ ಆ ನವದುರ್ಗೆಯರ ವಿಗ್ರಹಗಳಿಗೆ ಕೈ ಮುಗಿಯುವಂತಹ ಲಕ್ಷಾಂತರ ಭಕ್ತರಿದ್ದಾರೆ. ಆ ವಿಗ್ರಹ ರಚನೆಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಅದರ ವಿಡಿಯೋ ತೋರಿಸಿ. ಮೊದಲಿಗೆ ನಮ್ಮ ತುಳುನಾಡಿನ ಎಲ್ಲ ಜನತೆಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ನಾವು ಸುಮಾರು ಒಂದು 40 ದಿವಸ ಮುಂಚಿತವಾಗಿ. ನಿಮ್ಮ ಗುರಿ ಯಾರು?
ನಮ್ಮ ಗುರುಗಳು BJ ರಾಜಶೇಖರ್ ಮಾಸ್ಟರ್ ಅಂತ ಹೇಳಿ. ನೀವು ಮಂಗಳೂರಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ಆಧ್ಯಾತ್ಮಿಕ ಗುರುಗಳು ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಗೋಣಿಬೀಡು ಅಂತ. ಸೊ ಅವರ ಪೂರ್ಣ ಆಶೀರ್ವಾದ ತಗೊಂಡು ನಾವು ನವದುರ್ಗಿ ಮತ್ತೆ ಶಾರದೆ ವಿಗ್ರಹವನ್ನು ಮಾಡಲಿಕ್ಕೆ ಇಲ್ಲಿ ಮಂಗಳೂರಿಗೆ. ಈಗ ಎಷ್ಟು ನಿಮಗೆ ವಯಸ್ಸು? ಈಗ ನಂಗೆ 32 ಸರ್. 32. ಯಾವ ವಯಸ್ಸಲ್ಲಿ ಆರಂಭ ಮಾಡಿದ್ರಿ ನೀವು? ನಾನು ಬೇಸಿಕಲಿ 13 ವರ್ಷದಿಂದ ಹಾಬಿಯಾಗಿ ಶುರು ಮಾಡಿದ್ದು ಸರ್ ಈ ಕೆಲಸ. ಕುದ್ರೋಳಿಗೆ ಬರ್ಲಿಕ್ಕೆ ಶುರು ಮಾಡಿದಾಗ 18 ವರ್ಷ ಆಗಿ. 18 ವರ್ಷ. ಯಾರ ಜೊತೆ ಬಂದ್ರಿ ನೀವು? BJ ರಾಜಶೇಖರ್ ಮಾಸ್ಟರ್ ಅಂತ, ಅವರೊಟ್ಟಿಗೆ ನಾನು ಕುದ್ರೋಳಿ ಟೆಂಪಲ್ಗೆ ಬರ್ತೇನೆ ಸರ್, ಅವ್ರ ಸಹಾಯಕನಾಗಿ. ನೀವು ಸ್ವಂತ ಮಾಡ್ಲಿಕ್ಕೆ ಆರಂಭ ಆಗಿ ಎಷ್ಟು ಸಮಯ ಆಯ್ತು? ಈಗ 7 ವರ್ಷದಿಂದ ನನ್ನ ಇದರಲ್ಲಿ ಅಂಡರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಮಾತಾಡಿ. ಈ ವಿಗ್ರಹ ರಚನೆಯ ಒಂದು ಹಿನ್ನೆಲೆ ಹೇಳ್ತೀರಿ, ಹೇಗೆ ಸರ್? ಗಣಪತಿ ಹಬ್ಬದ ದಿವಸ ಶಾರದೆಯ ಪೀಠ ಪೂಜೆ ಆಗ್ತದೆ. ಸೊ ಪೀಠ ಪೂಜೆ ಆದ ನಂತರದಲ್ಲಿ ನಾವು ಕೆಲಸವನ್ನ ಶುರು ಮಾಡ್ತೀವಿ. ನಿತ್ಯ ನಾವು ಶಾರದೆ ಪೀಠಕ್ಕೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ ಕೆಲಸ ಆರಂಭ ಮಾಡ್ತೀವಿ ಸರ್. ಒಂದೊಂದೇ ಹಂತವಾಗಿ ಮಣ್ಣಲ್ಲಿ ನಾವು ಅದನ್ನ ಒಂದೊಂದು ಸ್ಟೆಪ್. ಇದು ಈಗ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಲ್ಲ, ಮಣ್ಣಿಂದ ಸರ್, ಪೂರ್ಣವಾಗಿ ಮಣ್ಣಿಂದ. ನಮ್ಮ ತುಳುನಾಡಿನ ಹಂಚಿನ ಫ್ಯಾಕ್ಟರಿ ಮಣ್ಣಲ್ಲಿ ನಾವು ಈ ನವದುರ್ಗೆ ವಿಗ್ರಹ ಮಾಡ್ತೀವಿ. ಅಂದ್ರೆ ಮಣ್ಣಂದ್ರೆ ಪೂರ್ತಿ ಮಣ್ಣ ಅಥವಾ ಒಳಗೆ ಟೊಳ್ಳಿದೆ? ಒಳಗಡೆ ಸ್ವಲ್ಪ ಆಲೋ ಇರುತ್ತೆ ಸರ್. ಆ ರಚನೆಯ ಇದು ಹೇಗೆ? ಪೂರ್ತಿ ಮಣ್ಣಿನಿಂದ ಮಾಡುವುದಲ್ಲ. ಈಗ ಇಲ್ಲಿ ನಮ್ಮ ಹೆಚ್ಚಿನ ಕಡೆಗಳಲ್ಲಿ ಗಣಪತಿ ಮಾಡ್ತಾರೆ, ಅದು ಪೂರ್ತಿ ಮಣ್ಣನ್ನೇ ಉಪಯೋಗಿಸಿ ಮಾಡುವಂತಹ ವಿಗ್ರಹಗಳು ಕೂಡ ಇದೆ. ಅಂದ್ರೆ ಪೂರ್ತಿ ಮಣ್ಣಲ್ಲೇ ಮಾಡ್ತೀವಿ ಸರ್ ಶಾರದೆ ವಿಗ್ರಹವನ್ನ. ಆದ್ರೆ ಒಳಗಡೆ ಸ್ವಲ್ಪ ಆಲೋ ಮಾಡ್ತೀವಿ. ಅದ್ರ ಒಳಗಡೆ ಎಲ್ಲ ತುಂಬಾ ಭಾರ ಆಗ್ತದೆ. ಇಲ್ಲ, ತುಂಬಾ ಭಾರ ಆಗ್ತದೆ ಅಂತ, ಮತ್ತೆ ಬೇಗ ಡ್ರೈ ಕೂಡ ಆಗೋದಿಲ್ಲ, ಹಂಗಾಗಿ ಸ್ವಲ್ಪ ಆಲೋ ಮಾಡ್ತೀವಿ. ಒಳಗಡೆ ಎಲ್ಲ ನಾವು ಹುಲ್ಲನ್ನ ತುಂಬಿ ಅದನ್ನ ಕಂಪ್ಲೀಟ್ ಫಿಲ್ ಮಾಡ್ಬಿಡ್ತೀವಿ. ಈಗ ಈ ಶಾರದೆ ವಿಗ್ರಹದ ರಚನೆಯ ಒಂದು ಹಿನ್ನೆಲೆ ಹೇಳ್ತೀರಿ, ಹೇಗೆ ಅಂತ? ಸ್ವರೂಪ, ಅವ್ರ ಸ್ವರೂಪ ನಾವು ಮಾಡ್ಬೇಕಾದ್ರೆ ಅವರಿಗೆ ಕೇಳ್ಕೊಳ್ಳೋದು ಸರ್. ನಾವು ನೀವು ಹೇಗಿದ್ದೀರಾ ಹೆಂಗಿದ್ದೀರಾ ಅಂತೇಳಿ ನಮಗಂತೂ ತಿಳಿಯೋದಿಲ್ಲ. ನೀವು ಮನಸ್ಸಿನಲ್ಲಿ ಯಾವ ರೀತಿಯಾಗಿ ನಿಮ್ಮ ಒಂದು ಸ್ವರೂಪವನ್ನು ತೋರಿಸ್ತೀರಾ ಆ ರೀತಿಯಾಗಿ ಕೆಲಸ ಮಾಡ್ತಾ ಹೋಗ್ತೀವಿ ಅಂತೇಳಿ. ಸೊ ಹಾಗಾಗಿ ಅವ್ರ ಮನಸ್ಸಿನಲ್ಲಿ ಪ್ರೇರಣೆ ಕೊಟ್ಟು ಈ ರೀತಿಯಾಗಿ ಬರಬೇಕು ಅಂತೇಳಿ ಸೂಚನೆ ಕೊಡ್ತಾ ಹೋಗ್ತಾರೆ. ಆ ರೀತಿ ಮಾಡ್ತಾ ಹೋಗ್ತಾ ಇರ್ತೀವಿ ಸರ್. ಈಗ ಆರಂಭದಲ್ಲಿ ಒಂದು ಪೀಠ ಇರ್ತದೆ. ಹೌದು. ಈಗ ಶಾರದೆಗೆ ಯಾವ ಪೀಠ ನಿಮಗೆ? ಮೂಲ ಪೀಠನೇ ಇದೆ, ಶಾರದೆ ಪೀಠನೇ ಒಂದು. ಅದಕ್ಕೋಸ್ಕರನೇ ದೇವಸ್ಥಾನದವ್ರು ಮಾಡಿದ್ದಾರೆ. ಬೆಳ್ಳಿ ಎಲ್ಲ ಮತ್ತೆ ಅದನ್ನು ಬೆಳ್ಳಿ ಎಲ್ಲ ಮತ್ತೆ ಅದಕ್ಕೆಲ್ಲ ಸೆಟಪ್ ಮಾಡ್ತೀವಿ. ಅದೇ ಪೀಠದಲ್ಲಿ ನೀವು ಆರಂಭ ಮಾಡ್ತೀವಿ? ಆರಂಭ ಮಾಡಿ. ಆ ಮೂರ್ತಿ ಆರಂಭ ಎಲ್ಲಿಂದ? ಗಣಪತಿ ಚೌತಿಯಿಂದ ಆರಂಭ ಮಾಡ್ತೀವಿ. ಮೊದಲು ಈಗ ಅಲ್ಲಿ ಗಣಪತಿ ಮೂರ್ತಿ ಸಹ ಮಾಡ್ತೀರಿ? ಹೌದು. ಅದು ನಾಗರ ಪಂಚಮಿ ನಂತರ ನಾವು ಅದಕ್ಕೊಂದು ಮುಹೂರ್ತ ಮಾಡಿ ಗಣಪತಿ ವಿಗ್ರಹನ ಆರಂಭ ಮಾಡ್ತೀವಿ. ಅದ್ರ ಜೊತೆಗೆ ನವದುರ್ಗಿ ಕೂಡ ಆರಂಭ ಆಗುತ್ತೆ. ನೀವು ಆರಂಭ ಮಾಡೋದು ಗಣಪತಿಯಿಂದ? ಗಣಪತಿಯಿಂದಾನೇ ಗಣಪತಿ ವಿಗ್ರಹ. ಹೌದು. ಪ್ಯಾರಲಲ್ ಆಗಿ ಅದರ ಹಂತಗಳು ಹೇಗೆ? ಈಗ ಒಟ್ಟು 10 ವಿಗ್ರಹಗಳನ್ನು ನೀವು ಮಾಡ್ತೀರಿ? ಹೌದು. ಹೇಗೆ ಅದು? ಮೊದಲಿಗೆ ಸರ್ ನಾವು ಪೀಠವನ್ನೆಲ್ಲ ರೆಡಿ ಮಾಡ್ಕೊಳ್ಳಿ. 11 ವಿಗ್ರಹ ಆದಿಶಕ್ತಿ ಸೇರಿ 9 ದುರ್ಗೆಯರು. 9 ದುರ್ಗೆಯರು, ಒಂದು ಶಾರದೆ, ಒಂದು ಮಹಾಗಣಪತಿ, ಒಂದು ಆದಿಶಕ್ತಿ, 12 ವಿಗ್ರಹ. ನಂತರದಲ್ಲಿ ಅದಕ್ಕೆಲ್ಲ ಪೋಲ್ಸ್ಗಳಲ್ಲಿ ನಾವು ಆರ್ಮಿಚರ್ ರೆಡಿ ಮಾಡಿಕೊಂಡು ಮತ್ತೆ ಬೈ ಹುಲ್ಲಲ್ಲಿ ಅದಕ್ಕೆ ಸ್ಟ್ರಕ್ಚರ್ಗಳನ್ನ ರೆಡಿ ಮಾಡ್ಕೊಳ್ತೀವಿ ಸರ್. ಯಾಕಂದ್ರೆ ಲೈಟ್ ವೆಯ್ಟ್ ಬರಬೇಕು ಅನ್ನೋ ಉದ್ದೇಶದಿಂದ. ಸೊ ಅದಾದ್ಮೇಲೆ ಅದಕ್ಕೆ ಭತ್ತದ ಉಮ್ಮಿ ಮತ್ತೆ ಮಣ್ಣನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಆಕೃತಿಗಳನ್ನು ಕೊಡ್ತಾ ಹೋಗ್ತೀವಿ. ಆಮೇಲೆ ನಮ್ಮ ಫಿನಿಶಿಂಗ್ ಕ್ಲೇ ಅಂತ ಇರುತ್ತೆ, ಅದ್ರಲ್ಲಿ ನಾವು ಮುಖಗಳನ್ನ, ಕೈಗಳನ್ನ, ಪಾದಗಳನ್ನ ಹಂತ ಹಂತವಾಗಿ ಮಾಡ್ತಾ ಹೋಗ್ತೀವಿ ಆ ಮೂರ್ತಿಗಳನ್ನ. ನಂತರದಲ್ಲಿ ಅದು ಡ್ರೈ ಆದ್ಮೇಲೆ ಅದಕ್ಕೆ ಮತ್ತೊಂದು ಫಿನಿಶಿಂಗ್ ಕ್ಲೇ ಅಂತ ಇರುತ್ತೆ. ಸೊ ಅದನ್ನ ಅಪ್ಲೈ ಮಾಡಿ ಗಟ್ಟಿ ಬರಬೇಕು ಅಂತ ಅದಕ್ಕೆ ಬಟ್ಟೆಗಳಲ್ಲೆಲ್ಲ ಪ್ಯಾಕಿಂಗ್ ಕೊಡ್ತೀವಿ ಸ್ವಲ್ಪ ಕೆಲವೊಂದು ಜಾಗಗಳಲ್ಲಿ. ಆಮೇಲೆ ಬಣ್ಣಗಳನ್ನು ಅಪ್ಲೈ ಮಾಡಿ ಅಲಂಕೃತ ಸೀರೆಗಳನ್ನು ಮತ್ತೆ ಆರ್ಟಿಫಿಷಿಯಲ್ ಒಡವೆಗಳನ್ನು ಮತ್ತೆ ಕಲ್ಕತ್ತಾದಿಂದ ನಾವು ಕೂದಲು ಮತ್ತೆ ಐಲ್ಯಾಶನ್ನೆಲ್ಲ ತರಿಸ್ತೀವಿ ಸರ್. ಅದನ್ನೆಲ್ಲ ಹಾಕ್ತಾ ಹೋಗ್ತೀವಿ ಸರ್. ಈಗ ಈ ಪರಿಕರಗಳೆಲ್ಲ ಎಲ್ಲಿಂದ ನೀವೆಲ್ಲ ತರುವಂಥದ್ದು? ಸ್ವಲ್ಪ ಮಂಗಳೂರಲ್ಲಿ ಆಲ್ಮೋಸ್ಟ್ ಆಲ್ ಒಂದು 70% ಪ್ರಾಡಕ್ಟ್ ಇಲ್ಲಿ ಪರ್ಚೇಸ್ ಮಾಡ್ತೀವಿ. ಸ್ವಲ್ಪ ಬ್ಯಾಂಗ್ಳೂರ್ಸ್ ಮತ್ತೆ ಕಲ್ಕತ್ತಾದಿಂದ ಸ್ವಲ್ಪ ಪ್ರಾಡಕ್ಟ್. ಕಲ್ಕತ್ತಾದಿಂದ ಬರುವ ವಸ್ತುಗಳು ಯಾವುದು ಈಗ ಈ ಒಂದು ಮೂರ್ತಿಗೆ? ಕಲ್ಕತ್ತಾದಿಂದ ಕೂದಲು ಮತ್ತೆ ಐಲ್ಯಾಶ್ ಬರ್ತದೆ ಸರ್, ಸ್ಪೆಷಲಿ ಹ್ಯಾಂಡ್ ಮೇಡ್ ಇರುತ್ತಲ್ಲಿ. ಸೊ ಮತ್ತೆ ಅದು ಬೇಗ ಈ ಪ್ರಕೃತಿ ಜೊತೆಗೆ ಇದಾಗ್ಬಿಡುತ್ತೆ, ಮಿಕ್ಸ್ ಆಗಿಬಿಡುತ್ತೆ ಅಂತ ಪ್ರಾಡಕ್ಟ್. ಹಂಗಾಗಿ ಅಲ್ಲಿಂದಾನೇ ತರಿಸ್ತೀವಿ ಅದನ್ನು. ಈ ವಿಗ್ರಹದಲ್ಲಿ ಯಾವುದು ಕಷ್ಟ, ಯಾವ ಭಾಗ ಕಷ್ಟ ಅಂತ ಏನಿಲ್ಲ ಸರ್, ನಾವು ಮಾಡ್ತೀವಿ ಅಂದಾಗ ಕಷ್ಟ ಆಗ್ಬಿಡುತ್ತೆ. ಅವರೇ ಮಾಡಿಸ್ತಾರೆ ಅಂತ ಅಂದಾಗ ಸಲೀಸಾಗಿ ಆಗ್ತಾ ಇದೆ ಅಂತ ಅಂದ್ಕೊಳ್ತೀವಿ. ಕಣ್ಣಿನ ಇದರಲ್ಲಿ ಮೂರ್ತಿಯ ರಚನೆಯೂ ಇದೆ, ಬಣ್ಣಗಾರಿಕೆಯೂ ಕೂಡ ಇದೆ. ಅದಕ್ಕೆ ಪ್ರತ್ಯೇಕ ಕಲಾವಿದರು ಇದ್ದಾರಾ ನಿಮ್ಮಲ್ಲಿ? ಬಣ್ಣ ಇಲ್ಲ, ಮೇಜರ್ ಆಗಿ ಪೇಂಟಿಂಗ್ ಎಲ್ಲ ನಾನೇ ಮಾಡೋದು ಸರ್. ಅದು ಪೇಂಟಿಂಗ್ ಎಲ್ಲ ಎಲ್ಲರಿಗೂ ಕಣ್ಣು ಆಕರ್ಷಿತವಾಗುತ್ತೆ.
ಸೊ ಅದು ನಮ್ಮ ಗುರುಗಳ ಬಿ ಜೆ ರಾಜಶೇಖರ್ ಮಾಸ್ಟರ್ ಕೊಟ್ಟಿರೋ ಕೊಡುಗೆ ಅಂತ ಹೇಳ್ಬೋದು. ಯಾಕಂದರೆ ನಾನು ಕಣ್ಣು ಬರೆಯೋದು ಕಲ್ತಿದ್ದೇ ಅವರಿಂದ. ಸೊ ಹಾಗಾಗಿ ಅದನ್ನು ಮತ್ತೆ ಇನ್ನೊಂದಷ್ಟು ಡೀಟೇಲ್ ಡೆವಲಪ್ಮೆಂಟು ಅಂತೇಳಿ ನಾನು ಒಂದಷ್ಟು ಗೂಗಲಿಂದೆಲ್ಲ ಸರ್ಚ್ ಮಾಡಿ ಡೀಟೇಲ್ ಹೇಗಿದೆ ಅಂತೇಳಿ ಕಣ್ಣುಗಳನ್ನೆಲ್ಲ ಅಬ್ಸರ್ವ್ ಮಾಡಿ ಅದನ್ನು ಬರಿತಾ ಹೋಗ್ತಾ ಈಗ ಯಾವ ದಿಕ್ಕಿನಿಂದ ನೋಡಿದ್ರು ಕೂಡ ಆ ದೇವಿ ನಮ್ಮನ್ನೇ ನೋಡುವ ಹಾಗೆ ಕಾಣ್ತದೆ ನಮಗೆ. ಹೌದು ಸರ್. ಸೊ ಅದು ಆ ದೈವಿಕದಂತಹ ಶಕ್ತಿನೇ ಅಂತ ಹೇಳ್ಬೋದು ಸರ್. ನಮ್ಮ ಕೆಲಸ ನಾವು ಮಾಡಿದ್ದೀವಿ. ಇದು ಶೈಲಪುತ್ರಿ ಸರ್, ಮೊದಲ ವಿಗ್ರಹ. ಇದು ಮೊದಲ ವಿಗ್ರಹ ಶೈಲಪುತ್ರಿ. ಶೈಲಪುತ್ರಿ. ಈಗ ನಿಮ್ಮ ಕೆಲಸ ಕೂಡ ಇದೇ ಟೈಪಲ್ಲಿ ಮಾಡ್ತೀರಿ ನೀವು? ಮೊದಲು ಶೈಲಪುತ್ರಿ, ನಂತರ ಬ್ರಹ್ಮಚಾರಿಣಿ, ಆ ಟೈಪ್? ಇಲ್ಲ, ಒಂದು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಎಲ್ಲ ಕೆಲಸ ಒಟ್ಟಿಗೆ ಶುರು ಮಾಡೋದು. ಈಗ ಒಂದ್ಸಲ ಸ್ಟ್ರಕ್ಚರ್ಗಳನ್ನೆಲ್ಲ ರೆಡಿ ಮಾಡ್ಕೊಳ್ತೀವಿ. ಸೊ ಪ್ರಾಣಿಗಳ ಸ್ಟ್ರಕ್ಚರ್ ರೆಡಿ ಮಾಡ್ಕೊಳ್ತೀವಿ. ಆಮೇಲೆ ಮಣ್ಣಿನ ಇದರಲ್ಲಿ ಈಗ ಶೈಲಪುತ್ರಿಯಲ್ಲಿ ನಂದಿ ಇದೆ, ವೃಷಭ. ಹೌದು, ಅದನ್ನು ಕೂಡ ಜೊತೆಯಲ್ಲಿ ಮಾಡಬೇಕು. ಜೊತೆಯಲ್ಲಿ ಮಾಡ್ಕೊಂಡು. ಈಗ ಇಲ್ಲಿ ಬ್ರಹ್ಮಚಾರಿಣಿ ದೇವಿಯಲ್ಲಿ ಈಗ ಕೈಲಾಸದ ಸೆಟ್ಟಿಂಗ್ ಇದೆ. ಹೌದು, ಅದೆಲ್ಲ ನಾವು ಲಾಸ್ಟಿಗೆ ಮಾಡ್ತೀವಿ. ಬ್ರಹ್ಮಚಾರಿಣಿ ಮೊದಲು ಮಾಡ್ಕೊಳ್ತೀವಿ, ಪೇಂಟಿಂಗ್ ನಂತರದಲ್ಲಿ ಕೈಲಾಸ ಸೆಟ್ಟಿಂಗ್ ಎಲ್ಲ ಆಮೇಲೆ. ಈಗ ವಿಗ್ರಹಗಳಲ್ಲಿ ಕೆಲವು ಕುಳಿತುಕೊಂಡು ಕೆಲವು ನಿಂತುಕೊಂಡಿದೆ ಭಂಗಿಗಳು. ಹೌದೌದು. ಬ್ರಹ್ಮಚಾರಿಣಿ ಅಂದ್ರೆ ತಪಶ್ಚರ್ಯವನ್ನು ಆಚರಿಸುವಂತ ಮೂರ್ತಿ ಆಗಿರೋದ್ರಿಂದ ಸೊ ಕೂತಿರೋದು ಮಾಡ್ತೀವಿ. ಜಟೆಯನ್ನು ಕಟ್ಟಿರ್ತಾರೆ. ಈಗ ಜಟೆ ಅದಕ್ಕೆ ಆರ್ಟಿಫಿಷಿಯಲ್ ಕೂದಲನ್ನು ಕಲ್ಕತ್ತಾ ಹೇರ್ಸ್ ಅಂತ ಇರ್ತದೆ, ಅದನ್ನೇ. ಮತ್ತೆ ಈಗ ಇದಕ್ಕೆ ಅವರು ಬಟ್ಟೆ ತೊಡಿಸಿದ್ರು ಕೂಡ ನಿಮ್ಮದೇ ಆದಂತಹ ಒಂದು ಅಲಂಕಾರ ಇರ್ತದೆ. ಹೌದೌದು, ಬಟ್ಟೆ ಕೂಡ ನಾವೇ ಅದನ್ನ ಎಲ್ಲ ಅಲಂಕಾರ ಮಾಡ್ತಾ ಹೋಗ್ತೀವಿ. ಈ ಬಟ್ಟೆ ಅಲಂಕಾರ ಕೂಡ ನೀವೇ ಮಾಡೋದು? ಹೌದು ಸರ್, ಹೌದು. ಅದಕ್ಕೆ ಹೊಂದಾಣಿಕೆ ಆಗುವಂತ ಬಣ್ಣ ಆಗ್ಬೇಕು. ಈಗ ಬ್ರಹ್ಮಚಾರಿಣಿ ದೇವಿಗೆ ಬಿಳಿ ವಸ್ತ್ರವೇ ಆಗಬೇಕು. ಬಿಳಿ ವಸ್ತ್ರ, ಹೌದು. ಅದರ ಪರಿಕರಗಳೆಲ್ಲ ನೀವೇ ಕೊಡುವಂತದ್ದು. ಈಗ ಶಾರದೆಯನ್ನು ಹೊರತುಪಡಿಸಿ ಶಾರದೆಯ ಅಲಂಕಾರದಲ್ಲಿ ನಂತರ ಬರ್ತದೆ. ಈ ನವದುರ್ಗಿಯರು ಪೂರ್ಣ ಪ್ರಮಾಣದಲ್ಲಿ ಫಿನಿಶಿಂಗ್ ಎಲ್ಲ ನಮ್ಮ ತಂಡವೇ ಮಾಡ್ತದೆ. ಈಗ ಇಲ್ಲಿ ಜಪಮಾಲೆ ಇದೆಲ್ಲ ದೇವಸ್ಥಾನದಿಂದ ಕೊಡ್ತಾರೆ. ಅದು ನಿಮ್ಮ ಪಟ್ಟಿ. ಹೌದೌದು. ಈ ಕಣ್ಣು ಮತ್ತು ತುಟಿ ಇದನ್ನು ಕೊನೆಗೆ ಬಿಡಿಸಿದ ಒಂದು ಫಸ್ಟ್ ಅಪ್ಲೈ ಅಂತ ಇರುತ್ತೆ, ಬೇಸಿಕ್ ಅಪ್ಲೈ ಪೇಂಟಿಂಗ್ ಅಂತ ಇರುತ್ತೆ. ಅದೆಲ್ಲ ಅಪ್ಲೈ ಮಾಡ್ಕೊಂಡು ಒಂದಷ್ಟು ಶೇಡ್ಸ್ ಇರುತ್ತೆ ಸರ್. ಶೇಡ್ಸ್ ಎಲ್ಲ ಅಪ್ಲೈ ಮಾಡ್ತಾ ಹೋಗ್ತೀವಿ. ಯಾಕಂದ್ರೆ 3D ಎಂಬೋಸಿಂಗ್ ಆಗ್ತಾ ಹೋಗ್ಬೇಕು ಮೂರ್ತಿಗಳ. ಸೊ ನೈಜತೆ ಬರಬೇಕು. ಸೊ ಹಾಗಾಗಿ ಶೇಡಿಂಗ್ಸ್ ಆಗ್ತಾ ಹೋಗ್ತೀವಿ. ಅದ್ರ ಜೊತೆಗೇನೆ ಕಣ್ಣು ಮತ್ತೆ ತುಟಿಗಳೆಲ್ಲ ರೆಡಿ ಆಗ್ತಾ ಹೋಗುತ್ತೆ ಒಂದೊಂದು ಸ್ಟೆಪ್. ನೋಡಿ, ಅದರಲ್ಲಿ ಮುಖ ಭಾವ, ನವರಸಗಳು ಅಂತ ನಾವು ಹೇಳ್ತೇವೆ. ಹೌದು. ಆ ಭಾವಗಳು ನೋಡಿ, ಇಲ್ಲಿ ಇದಕ್ಕೆ ಭಕ್ತಿ ಭಾವದಿಂದ ಕುಳಿತಂತಹ ಒಂದು ದೇವಿ ಆಗ್ಬೇಕು. ಹೌದು ಸರ್. ಈಗ ಮುಂದೆ ಬರುವಂತಹ ಚಂದ್ರಘಂಟಾದೇವಿ, ಅವಳು ವೀರಾವೇಶದಿಂದ ಹೊರಟಂತಹ ದೇವಿ. ಆ ತಪಶ್ಚಾರಿಣಿ ದೇವಿಗೂ ಬ್ರಹ್ಮಚಾರಿಣಿಗೂ ಚಂದ್ರಘಂಟಾದೇವಿಯ ಮುಖಭಾವಕ್ಕೂ ವ್ಯತ್ಯಾಸಗಳು ಬರ್ತಾ ಇದೆ. ಚಂದ್ರಘಂಟ ದೇವಿ ಹೇಗೆಂದ್ರೆ ಈಗ ಪೂರ್ಣವಾಗಿ ಸಿಟ್ಟು ಅಲ್ಲ, ಮಂದಸ್ಮಿತನೂ ಅಲ್ಲ, ಆ ರೀತಿ ಸ್ವರೂಪದಲ್ಲಿ ಅವಳು. ಯಾಕಂದ್ರೆ ಕೊಲ್ತಾ ಇರೋದು, ನಾಶ ಮಾಡ್ತಾ ಇರೋದು. ಸೊ ಹಾಗಾಗಿ ಅದರದೇ ಆದ ಭಾವ ಇರ್ತದೆ. ಆ ಭಾವ ಮನಸ್ಸಲ್ಲಿ ಮೂಡಿದಾಗ ಅದನ್ನ ಅದೇ ರೀತಿ ಮಾಡ್ತಾ ಹೋಗ್ತೀವಿ. ನೋಡಿ, ಈ ಚಂದ್ರಘಂಟಾ ದೇವಿ ಏಕಕಾಲದಲ್ಲಿ ಎರಡು ಭಾವಗಳನ್ನು ತೋರಿಸ್ತಾರೆ. ಒಂದು ಆ ರಕ್ಕಸನನ್ನು ಕೊಲ್ಲುವಂತಹ ಒಂದು ಕ್ರೋಧ, ಕೊಂದು ಆದ ಮೇಲೆ ಭಕ್ತರನ್ನು ಹರಸುವಂತಹ ಒಂದು ದೃಷ್ಟಿ. ಅದು ಎರಡು ಬರಬೇಕು ಅದರಲ್ಲಿ. ಇದು ಕೈಲಾಸದ ಬುಡದಲ್ಲಿ ಅವಳು ತಪಸ್ಸು ಮಾಡಿದ ಕಾರಣ ಆ ಕೈಲಾಸದ ಸೆಟ್ಟಿಂಗ್ಸ್ ಕೂಡ ಅದು ನಿಮ್ದೇ. ಅದು ಹೌದು ಸರ್. ವಾಹನದಲ್ಲಿ ಸಾಗುವಾಗ ಅದಕ್ಕೆ ಒಂದು ಮೆರುಗು ಪ್ರತ್ಯೇಕವಾದ. ನೋಡಿ, ಒಂದೊಂದು ವಾಹನ ಒಂದೊಂದು ಸ್ವರೂಪದಲ್ಲಿದೆ. ಅದರ ದೀಪಾಲಂಕಾರ ಕೂಡ ವಿಶೇಷ. ಚಂದ್ರಘಂಟಾದೇವಿ ನೋಡಿ, ಇಲ್ಲಿ ಬರೀ ದೇವಿ ಮಾತ್ರ ಅಲ್ಲ, ನೀವು 3 ಆಕೃತಿಗಳನ್ನು ಮಾಡಬೇಕು. ಹೌದು, ವ್ಯಾಘ್ರವಾದಂತಹ ಹುಲಿಯನ್ನು ಕೂಡ ಮಾಡ್ತೀವಿ. ನೋಡಿ, ಹುಲಿ ಇದ್ದ ಮತ್ತೆ ರಕ್ಕಸ ಇದ್ದಾನೆ. ಈಗ ಈ ಚಂದ್ರಘಂಟಾದೇವಿ ನಮ್ಗೆ ಲೆಕ್ಕಕ್ಕೆ 12 ವಿಗ್ರಹಗಳಿದ್ರು ಕೂಡ ಈ ರಕ್ಕಸರು, ವಾಹನ ಇದೆಲ್ಲ ಸೇರಿದ್ರೆ 18ರಿಂದ 20 ವಿಗ್ರಹ ಆಗುತ್ತೆ ಸರ್. ಇದು ಮತ್ತೆ ಸೇರಿಸಿಕೊಳ್ಳುವುದು ಅಥವಾ ಒಟ್ಟೊಟ್ಟಿಗೆ ಮಾಡ್ತೀವಿ? ಎಲ್ಲ ಒಟ್ಟೊಟ್ಟಿಗೆ ಮಾಡ್ತೀವಿ, ಒಂದೇ. ಅದು ಅಲ್ಲ, ಇದು ಅದಕ್ಕೆ ಅಂಟಿಕೊಂಡಿರ್ತದ ಅಥವಾ ಮತ್ತೆ ಅದನ್ನು ಫಿಕ್ಸ್ ಮಾಡೋದು? ಇಲ್ಲ, ಒಟ್ಟಿಗೆ ಮಾಡ್ತಾ ಹೋಗ್ತೀವಿ. ಒಂದಕ್ಕೊಂದು ಸಂಬಂಧ ಇರುತ್ತೆ ಅದು. ಯಾಕಂದ್ರೆ ಆ ಫೋರ್ಸ್ ಬರ್ಬೇಕಲ್ಲ. ಸೊ ಹಾಗಾಗಿ ಈಗ ಇದರಲ್ಲಿ ಈಗ 3 ದೇವಿ, ಹುಲಿ ಮತ್ತು ರಕ್ಕಸ, ಇದು 3 ಕಾಂಬಿನೇಷನ್ ಆಗಿ ಇರುವಂತದ್ದು. ಮತ್ತೆ ಬಂದು ಫಿಕ್ಸ್ ಮಾಡುವುದಲ್ಲ. ಇಲ್ಲ, ಒಟ್ಟಿಗೆ ಮಾಡ್ತಾ ಹೋಗ್ತೀವಿ. ಆದಿಶಕ್ತಿಗೆ ಮಾತ್ರ ಎದುರಲ್ಲಿರುವಂತಹ ಸಿಂಹಗಳದನ್ನು ಮತ್ತೆ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ತೀವಿ. ಅದು ಸಿಂಹ ರಥ. ಸಿಂಹ ರಥ, ಅದು ರಥವನ್ನು ಓಡಿಸ್ಕೊಂಡು ಹೋಗ್ತಾ ಇರುವ ಹಾಗೆ.
ಕೂಷ್ಮಾಂಡಿನಿ ದೇವಿ. ಕೂಷ್ಮಾಂಡ ದೇವಿಯ ವಿಗ್ರಹ ಬರ್ತಾ ಇದೆ. ನೋಡಿ, ಇದರಲ್ಲಿ ಭುಜದ ಲೆಕ್ಕ ಇದೆ. ಆಗಿನ ದೇವಿಗೆ 10 ಭುಜಗಳಿದ್ರೆ ಇದು 8 ಭುಜಗಳು. ವ್ಯಾಘ್ರ ವಾಹನ. ಒಮ್ಮೆ ನವದುರ್ಗೆಯರ ಎಲ್ಲ ವಾಹನಗಳಾದ ಮೇಲೆ ಒಂದು ಜಾಹೀರಾತು ವಿರಾಮ ಇದೆ. ನೋಡಿ, ಇದು ನಿಂತ ಭಂಗಿಯಲ್ಲಿ ಅಲ್ಲಿ ಇಲ್ಲಿ ಕೂಡ ಹುಲಿಯನ್ನು ಜೊತೆಯಲ್ಲೇ ನೀವು ವಾಹನವಾಗಿ ಜೊತೆಯಲ್ಲೇ ಇರುತ್ತದೆ. ಸೊ ಒಟ್ಟಿಗೆ ಇರುತ್ತೆ, ಅದು ಏನು ಬೇರೆ ಏನಿಲ್ಲ, ಎಲ್ಲ ಒಟ್ಟಿಗೆ ಮಾಡ್ತಾ ಹೋಗೋದು ಅದು ಮೂರ್ತಿ ಕೂಡ. ಆಯುಧಗಳು 8 ಆಯುಧಗಳಿರುತ್ತೆ. ಶಂಖ, ಚಕ್ರ, ಬಿಲ್ಲು, ಬಾಣ, ಗದಾ, ಪದ್ಮ, ಆಮೇಲೆ ಒಂದು ಕಳಸ ಇರುತ್ತೆ. ಜಾಹೀರಾತು ವಿರಾಮದ ನಂತರ ಮತ್ತಷ್ಟು ಮಾಹಿತಿ ಕುಬೇರ ಅವರ ಮೂಲಕ ಆ ನವದುರ್ಗಾ ದೇವಿಯರ ಹಾಗೂ ಶಾರದಾ ಮಾತೆಯ ವಿಗ್ರಹ ರಚನೆಯ ಕೌತುಕವನ್ನು ಅವರಿಂದಲೇ ಕೇಳ್ತಾ ಇದ್ದೇವೆ. ಜಾಹೀರಾತು ವಿರಾಮ. ಮಂಗಳೂರು ದಸರಾದ ಶೋಭಾಯಾತ್ರೆಯಲ್ಲಿ ನಾವು ಕಾಣುತ್ತಿರುವಂತಹ ನವದುರ್ಗೆಯರು, ಆದಿಶಕ್ತಿ, ಗಣಪತಿ ಹಾಗೂ ಶಾರದಾ ವಿಗ್ರಹಗಳ ರಚನೆಯ ಶಿಲ್ಪಿಗಳು ನಮ್ಮ ಜೊತೆಯಲ್ಲಿದ್ದಾರೆ. ಕುಬೇರ ಅವರೊಂದಿಗೆ ನಾವು ಮಾಹಿತಿಯನ್ನು ಪಡೆಯುತ್ತಾ ಇದ್ದೇವೆ. ಯಾಕೆಂದರೆ ಈ ಕಾರ್ಯಕ್ರಮವನ್ನು ಲಕ್ಷಾಂತರ ಮಂದಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಆ ಮೂರ್ತಿಗಳನ್ನು ಕಾಣ್ತಾರೆ, ಈ ಗೊಂಬೆಗಳನ್ನು, ಈ ವಿಗ್ರಹಗಳನ್ನು ಯಾವ ರೀತಿಯಾಗಿ ರಚನೆ ಮಾಡ್ತಾರೆ, ಅದರ ಹಿನ್ನೆಲೆ ಏನು, ಇದನ್ನು ತಿಳಿಯುವಂತಹ ಸಹಜ ಕುತೂಹಲ ಇರ್ತದೆ. ನೋಡುವ, ಮೆರವಣಿಗೆ ನೋಡುವ. ಮಣ್ಣಗುಡ್ಡೆಯಲ್ಲಿ ಇದು ಮೇಲ್ಮನೆ ಫ್ಯಾಮಿಲಿಯ ಒಂದು ಮಗು ನೋಡಿ ಟ್ಯಾಬ್ಲೋದಲ್ಲಿ ನಿಮ್ಮ ಶಾರದೆಯನ್ನು
ಅನುಕರಣೆ ಮಾಡ್ತದೆ. ಮಾಡ್ತದೆ ಸರ್. ನೋಡಿ, ಶಾರದೆ ಅಂತ ಹೇಳಿದರೆ ವೀಣೆ. ಇದು ಯಾವುದಿದೆ? ಸ್ಕಂದ ಮಾತೆ. ಹಾಂ, ಆ ಮಗುವನ್ನು ಸಪ್ರೇಟ್ ಮಾಡ್ತೀರ, ಇದು ಅದು ಸಹ ಸೇರಿ ಇರ್ತದ? ಒಂದೊಂದು ಸಲ ಸಪ್ರೇಟ್ ಮಾಡ್ತೀವಿ, ಒಂದೊಂದು ಸಲ ಜೊತೆಯಲ್ಲಿ ಇದ್ದ ಹಾಗೆ ಮಾಡ್ತೀವಿ, ಒಂದು ವರ್ಷ ಒಂದೊಂದು ರೀತಿ ಅಲಂಕೃತವಾಗಿ ಮಾಡ್ತೀವಿ ಅದನ್ನು. ಈಗ ಇಲ್ಲಿ ಸಿಂಹವಾಹಿನಿ ಆಗಿದ್ದಾಳೆ. ಸಿಂಹವಾಹಿನಿ ಜೊತೆಗೆ ಇದು ಈಗ ಪ್ರತ್ಯೇಕ ಮೂರ್ತಿ ಅಥವಾ ತಾಗಿರುವಂಥದ್ದು? ಸ್ವಲ್ಪ ತಾಗಿರ್ತದೆ, ತಾಯಿಗೆ ಈಗ ಹಿಡಿದುಕೊಂಡು ಹೋಗುವಾಗೆ ತಾಗಿರ್ತದೆ. ಅಲ್ಲ, ನೀವು ರಚನೆ ಮಾಡುವಾಗ? ರಚನೆ ಮಾಡುವಾಗಲೇ. ಹೌದು. ಅದು ಅಂಟಿಕೊಂಡಾಗೆ ಇದೆ. ಇರುತ್ತೆ. ಇದೇ ಸ್ವರೂಪವನ್ನು ಕುಳಿತುಕೊಂಡು ತೊಡೆಯಲ್ಲಿ ಮಗುವನ್ನಿರಿಸಿದಂತಹ ಚಿತ್ರ ಕೂಡ ನಾವು ಸ್ಕಂದ ಮಾತಾ ದೇವಿ ಇದು ನೀವು ಮಾಡಿದ್ದೀರಿ? ಹಿಂದೆ ಎಲ್ಲ ಮಾಡಿದ್ದೀವಿ ಅದನ್ನೇ. ಕಂಕಳಲ್ಲಿ ಕೂರಿಸ್ಕೊಂಡ ಹಾಗೆ ಕೂಡ ಒಮ್ಮೊಮ್ಮೆ ಮಾಡಿ. ಅದು ದೇವಸ್ಥಾನದವರು ಹೇಳುದು ಅಥವಾ ನಿಮ್ಮ ಪರಿಕಲ್ಪನೆ ಹೇಗೆ? ಕೆಲವು ಟೈಮ್ ನಮ್ಮ ಪರಿಕಲ್ಪನೆ ಅದು. ನಿಮಗೆ ಆ ಟೈಮಲ್ಲಿ ಯಾವ ಸ್ವರೂಪ ಬರಬೇಕು ಅಂತ ಯೋಚನೆ ಮಾಡ್ತೀರಾ? ಮನಸ್ಸಲ್ಲಿ ಯಾವ್ದು ಬರುತ್ತೆ ಆ ರೀತಿ ಮಾಡ್ತಾ ಹೋಗ್ತೀವಿ. ಇದು ಸ್ಕಂದನನ್ನು ಮಗನನ್ನಾಗಿ ಪಡೆದಂತಹ ದೇವಿ. ಈ ಷಣ್ಮುಖನಿಗೆ 6 ತಲೆ, ಯಾವಾಗಾದ್ರೂ 6 ತಲೆ ಮಾಡಿದ್ದುಂಟ? ಇಲ್ಲ, ಒಂದೇ ತಲೆ ಮಾಡಿದ್ದು. ಯಾಕಂದ್ರೆ ಕೆಲವು ಟೈಮು ಮೆರವಣಿಗೆಯಲ್ಲಿ ಹೋಗ್ಬೇಕಾದ್ರೆ ಉಪದ್ರ ಆದ್ರೆ ಕಷ್ಟ ಅಂತೇಳಿ ಒಂದೇ ತಲೆಯಲ್ಲಿ ಮಾಡಿ. ಆ ಎಚ್ಚರಿಕೆ ಕೂಡ ಇರಬೇಕು. ಎಚ್ಚರಿಕೆ ಕೂಡ ಇರಬೇಕು. ಅದು ಶುರುವಿಂದ ಕೊನೆಯವರೆಗೂ ಯಾವುದೇ ರೀತಿ ಭಿನ್ನ ಆಗಬಾರ್ದು, ನೀರಿಗೆ ಬಿಡುವವರೆಗೂ ಅಂತ. ನೋಡಿ, ಈಗ ಮಳೆ ಬರ್ತದೆ, ಮಳೆ ಬರುವಾಗ ಮೇಲೆ ನೀರು ಬೀಳದಾಗೆ ವ್ಯವಸ್ಥೆ ಇದೆ, ಆದ್ರೂ ಕೂಡ ನೀವು ನಿಮ್ಮ ಎಚ್ಚರಿಕೆ ಇರಬೇಕು. ಈಗ 6 ಮುಖಗಳನ್ನು ತೋರಿಸಿದ್ರೆ ಸ್ಕಂದ ಮಾತಾ, ಸಿಂಹವಾಹಿನಿಯಾಗಿ. ನಿಮ್ಮಲ್ಲಿ ಸಿಂಹ ಮತ್ತು ಶಾರ್ದೂಲಕ್ಕೆ ವ್ಯತ್ಯಾಸ ಏನಾದರೂ ಇದು ಮಾಡ್ತೀರಾ? ಸಿಂಹ ಅದು ಮಾಮೂಲಿ, ಅದು ರಿಯಾಲಿಟಿಯಲ್ಲಿ ರಿಯಲಿಸ್ಟಿಕ್ ಆಗಿ ಹೇಗೆ ಬರಬೇಕು ಅಂತ ಇರುತ್ತೋ ಅದೇ ರೀತಿಯೇ ಮಾಡ್ತಾ ಹೋಗ್ತೀವಿ ಸಿಂಹಕ್ಕೆ. ಈಗ ಇಲ್ಲಿ ಸಿಂಹ ಹಿಂದೆ ನಿಂತ ಹಾಗೆ ಇದೆ, ಸಿಂಹದ ಮೇಲೆ ಕುಳಿತಂತ ಭಂಗಿ ಏನಾದರೂ ಮಾಡಿದ್ದೀರಾ ಮೊದಲು? ಮೊದಲು ಕೂಡ ಮಾಡಿದ್ದೀವಿ. ಕೆಲವು ಟೈಮ್ ಕುಳಿತಂತೆ ಮಾಡಿರ್ತೀವಿ, ಕೆಲವೊಂದು ದೇವಿಗಳು ನಿಂತಂತೆ ಮಾಡಿರ್ತೀವಿ. ಸೊ ನಿಂತದ್ದು ಜಾಸ್ತಿ ತುಂಬಾ ಅಟ್ರಾಕ್ಟಿವ್ ಇರುತ್ತೆ ಅಂತೇಳಿ ಜಾಸ್ತಿ ನಿಂತದ್ದು ಕೂಡ ಮಾಡ್ತೀವಿ. ಈಗ ನಿಮ್ಮ ಗುರುಗಳು ಕಲಿಸಿದ ಅವರು ಆ ಟೈಮಲ್ಲಿ ಮಾಡ್ತಿದ್ದ ಸ್ಕಂದ ಮಾತೆ ಮತ್ತು ಈಗ ನೀವು ಮಾಡುವ ಸ್ಕಂದ ಮಾತಾ ವಿಗ್ರಹದ ವ್ಯತ್ಯಾಸ ಏನು? ವ್ಯತ್ಯಾಸ ಅಂದ್ರೆ ಅವರು ಒಂದು ಅವ್ರದ್ದೇ ಆದ ಭಂಗಿಯಲ್ಲಿ ಮಾಡ್ತಾ ಇದ್ರು. ಸೊ ಅದರ ಅವರ ಒಂದು 50 to 60% ಇದೆ. ಮತ್ತೆ ಇಂಪ್ರೂವ್ಮೆಂಟ್ ವೈಸ್ ಅಲ್ಲಿ ನಾವು ಒಂದಷ್ಟು ಎಲ್ಲ ಅದನ್ನೆಲ್ಲ ಸ್ಟಡಿ ಮಾಡಿ ಸೊ ಅದ್ರ ಬಗ್ಗೆ ವಿಚಾರಗಳನ್ನು ತಿಳ್ಕೊಂಡು ಕೂಡ ಮಾಡ್ತಾ ಹೋಗ್ತಾ ಇದ್ವಿ. ಈ ಚಿತ್ರಗಳಿಗೆ ಆಧಾರ ಯಾವುದು? ಈಗ ನಿಮ್ಮ ಆಧ್ಯಾತ್ಮಿಕ ಗುರು ಅಂತ ಹೇಳಿದ್ರು ಯಾರು? ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು. ಸೊ ಅವರೇನಪ್ಪಾ ಅಂದ್ರೆ ನಾವು ಮಾಡುವಂತ ದೇವರ ಕೆಲಸಗಳು, ದೇವರ ಮೂರ್ತಿಗಳು, ಸೊ ಆ ದೈವಿಕ ಭಾವದಲ್ಲಿ ಮತ್ತೆ ಒಂದಷ್ಟು ನಮ್ಮದೇ ಆದಂತಹ ಜಪಗಳಿರುತ್ತೆ, ಅದನ್ನು ಮಾಡ್ತಾ ಹೋದ್ರೆ ಇನ್ನೂ ಹೆಚ್ಚಾಗಿ ಅದರಲ್ಲಿ ದೈವಿಕ ಕಳೆ ತುಂಬ್ತಾ ಹೋಗ್ತದೆ ಅಂತೇಳಿ ಅವ್ರು ನನಗೆ ಗೈಡೆನ್ಸ್ ಮಾಡಿದ್ರು. ಸೊ ಅದ್ರ ಮೂಲಕನೇ ಮಾಡ್ತಾ ಹೋಗ್ತೀವಿ ಆ ವಿಗ್ರಹಗಳನ್ನೆಲ್ಲ. ಈಗ ಈ ಮೂರ್ತಿ ರಚನೆ ಮಾಡುವ ಸಂದರ್ಭದಲ್ಲಿ ನಿಮ್ಮ ಆಹಾರ ಎಲ್ಲ ಸಾತ್ವಿಕ ಆಹಾರದಲ್ಲೇ ಇರ್ತೀವಿ. ದೇವಸ್ಥಾನದಲ್ಲಿ ಪ್ರಸಾದ ಮಾಡ್ತೀವಿ, ಕೆಲವು ಟೈಮ್ ನಾವೇ ಪ್ರಸಾದವನ್ನು ರೆಡಿ ಮಾಡ್ಕೊಳ್ತೀವಿ. ಎಷ್ಟು ದಿವಸ ಈ ವ್ರತ ನಿಮಗೆ? ಒಂದು 40 days ನಾವು ಈ ಕೆಲಸ ಶುರು ಮಾಡಿದಾಗಿಂದ ಎಂಡಿಂಗ್ ತನಕ ಹಾಗೆ ಇರ್ತೀವಿ. ವ್ರತ ಬಿಡ್ಲಿಕ್ಕೆ ಯಾವಾಗ? ಈಗ ದಸರಾ ಮುಗಿದ ನಂತರ. ಈಗ ನಾಳೆ ವಿಗ್ರಹ ವಿಸರ್ಜನೆ ಆದ್ಮೇಲೆ ಈಗ ನಿಮ್ಮ ಜವಾಬ್ದಾರಿ ಯಾವಾಗ ತನಕ ಇರ್ತದೆ? ನಮ್ಮ ಜವಾಬ್ದಾರಿ ಪೀಠ ಬಿಟ್ಕೊಡೋವರೆಗೂ ಜವಾಬ್ದಾರಿ ಇರ್ತದೆ. ಮತ್ತೆ ಇವತ್ತೊಂದು ಚಂದ್ರವನ್ನು ಇಡೋದಿತ್ತಲ್ಲ ಶಾರದೆಗೆ, ಚಂದ್ರ ಅಲಂಕೃತ ಕುಂಕುಮದಲ್ಲಿ ಸೊ ಅದನ್ನು ಮಾಡ್ತೀವಿ. ವಿಗ್ರಹ ಪ್ರತಿಷ್ಠೆಯ ದಿವಸ ನಿಮ್ಮ ಜವಾಬ್ದಾರಿ ಏನಿರ್ತದೆ? ಪೀಠವನ್ನು ಬಿಟ್ಕೊಡುವಂಥದ್ದು, ನಾವು ಮಾಡಿರೋ ವಿಗ್ರಹವನ್ನು ಯಾವುದೇ ರೀತಿ ಮನಸ್ಸಲ್ಲಿ ನೋವಿಲ್ಲದೆ ಖುಷಿಯಾಗಿ ದೇವಸ್ಥಾನ ಕಮಿಟಿಗೆ ವಹಿಸ್ಕೊಡುವಂಥ ಜವಾಬ್ದಾರಿ ಇರುತ್ತೆ. ಕಾತ್ಯಾಯಿನಿ ದೇವಿ ಮಹಿಷ ಮರ್ದಿನಿ ಅವಳು ನಿಜವಾಗಿ. ಮಹಿಷಾಸುರನ ವಧೆಗೆ ಹೊರಟು ನಿಂತ ಸಂದರ್ಭದಲ್ಲಿ ಕಥ ಎನ್ನುವಂತಹ ಒಬ್ಬ ಋಷಿ ಅವಳನ್ನು ಮಗಳನ್ನಾಗಿ ಪಡೆಯಬೇಕು ಎನ್ನುವ ಅಪೇಕ್ಷೆಯಿಂದ ತಪಸ್ಸು ಮಾಡಿರ್ತಾನೆ. ಆ ಓಂಕಾರ ಸ್ವರೂಪಿಣಿ ಅವನಿಗೆ ನಾನು ಮಗಳು ನಿಂದು ಈ ನನ್ನನ್ನು ಪೂಜಿಸು ಅಂತ. ಅವ ಪೂಜೆ ಮಾಡಿದ ಕಾರಣ ಅವಳಿಗೆ ಕಾತ್ಯಾಯಿನಿ ಎನ್ನುವ ಹೆಸರು. ಇದು ಯುದ್ಧಕ್ಕೆ ಹೊರಟ ಸ್ಥಿತಿಯಾದರೂ ಕೂಡ ಕಾತ್ಯಾಯಿನಿ ಎನ್ನುವಂತಹ ಸ್ವರೂಪದಲ್ಲಿ ಆ ಋಷಿಯ ಪೂಜೆಯನ್ನು ಸ್ವೀಕರಿಸುವ ದೇವಿ. ಹಾಗಾಗಿ ಸ್ವಲ್ಪ ಶಾಂತ ಸ್ವರೂಪದಲ್ಲಿ ಅದನ್ನು ವಿಗ್ರಹ. ಈಗ ಸಿಂಹದ ಜೊತೆಯಲ್ಲಿ ಯುದ್ಧಕ್ಕೆ ಹೊರಟಂತಹ ಹುಲಿಯ ಜೊತೆಯಲ್ಲಿರುವಂತಹ ದೇವಿಯ ಆ ಸ್ವರೂಪ ಒಂದು ವೀರಾವೇಶದ ಭಂಗಿ ಇದ್ರೆ, ಇದು ಹರಸುವ ಭಂಗಿ. ಹೌದೌದು.
ಇದರ ಪರಿಕರಗಳನ್ನು ನೀವೇ ತರ್ತೀರಾ ಬರುವಾಗ? ಮಣ್ಣು ಎಲ್ಲ ಇಲ್ಲಿಯೇ ವ್ಯವಸ್ಥೆ? ಮಣ್ಣೆಲ್ಲ ಇಲ್ಲೇ ವ್ಯವಸ್ಥೆ ಆಗುತ್ತೆ. ಎಲ್ಲಿಂದ ಮಣ್ಣು? ಯಾವ ಊರಿನ ಮಣ್ಣು? ಕೋಟೇಶ್ವರದ ಮಣ್ಣಲ್ಲಿ ನಾವು ಶಾರದಾ ವಿಗ್ರಹವನ್ನು ಮಾಡ್ತೀವಿ, ಯಾಕಂದ್ರೆ ಅದು ತುಂಬಾ ಗಟ್ಟಿ ಇರುತ್ತದೆ. ಆಮೇಲೆ ಮತ್ತೆ ನವದುರ್ಗ ವಿಗ್ರಹ ಮಾಡಲಿಕ್ಕೆ ಇಲ್ಲೇ ಹಂಚಿನ ಫ್ಯಾಕ್ಟರಿಯ ಮಣ್ಣುಗಳನ್ನು ಬಳಸ್ತಾ ಹೋಗ್ತೀವಿ. ಹಂಚಿನ ಕಾರ್ಕಲ್ಲಿ ನಿಮ್ಗೆ ಅದನ್ನು ಹದ ಮಾಡಿ ರೆಡಿ ಮಾಡಿ ಕೊಡ್ತಾರೆ ನಮಗೆ. ಸಾಧಾರಣ ಮಣ್ಣಿಗೆ ಎಷ್ಟು ರೇಟ್ ಇರ್ತದೆ? 150 ರೂಪಾಯಿ ಒಂದು ಬ್ಲಾಕ್ ಇರುತ್ತೆ. 150 ಅಂದರೆ ಎಷ್ಟು ಕೆಜಿ ಇರ್ತದೆ ಸಾಧಾರಣ? ಒಂದು 20-25 ಕೆಜಿ ಇರುತ್ತೆ. ಅದಕ್ಕೆ ಎಷ್ಟಿರ್ತದೆ ಒಂದು ಬ್ಲಾಕಿಗೆ? 150 ರೂಪಾಯಿ ತನಕ ಚಾರ್ಜ್. ಸರಾಸರಿ ಒಂದು ಕೆಜಿಗೆ ಒಂದು. ಸ್ಕಂದಮಾತಾ ನಂತರ ಕಾತ್ಯಾಯಿನಿ, 2 ವಿಗ್ರಹಗಳು ನೋಡಿ. ಅಲ್ಲಿ ನಿಮ್ಮ ವಿಗ್ರಹಗಳಲ್ಲಿ ವ್ಯತ್ಯಾಸ ಇದೆ. ವ್ಯತ್ಯಾಸ ಅಂದರೆ ಒಂದು ದುರ್ಗೆ ಇದ್ದ ಹಾಗೆ ಇನ್ನೊಂದು ದುರ್ಗೆ ಇಲ್ಲ. ಅದೇ ರೀತಿ ಆ ದುರ್ಗೆಯರನ್ನು ಇರಿಸಿದಂತಹ ವಾಹನಗಳು ನೋಡಿ, ಆ ಮಂಟಪಗಳು, ಆ ಮಂಟಪದ ರಚನೆಯಲ್ಲಿಯೂ ಕೂಡ ವ್ಯತ್ಯಾಸ ಇದೆ. ಮತ್ತೆ ಈ ವರ್ಷ ಇದ್ದದ್ದು ಬರುವ ವರ್ಷ ಇರುವುದಿಲ್ಲ, ಕಳೆದ ವರ್ಷ ಇದ್ದದ್ದು ಈ ವರ್ಷ ಇಲ್ಲ. ಆ ವಿದ್ಯುತ್ ದೀಪ ಅಲಂಕಾರವಾಗಲಿ ಮಂಟಪವಾಗಲಿ ಎಲ್ಲವೂ ಬದಲಾವಣೆ ಆಗ್ತಾ ಇರ್ತದೆ. ಮಂಟಪ ಮಾಡುವ ಮುಂಚೆ ನಮ್ಮ ಹತ್ರ ಬಂದು ಎಲ್ಲ ದೇವಿಗಳ ವಿಗ್ರಹದ ಒಂದು ಸೈಜನ್ನು ತೊಗೊಂಡು ಹೋಗ್ತಾರೆ, ಮಂಟಪದ ಒಳಗೆ ನೀಟಾಗಿ ಅದು ಕೂರಬೇಕು ಅಂತೇಳಿ. ಈ ಸಲ ಹೆಚ್ಚಿನ ವಿಗ್ರಹಗಳೆಲ್ಲ ನಿಂತ ಭಂಗಿಯಲ್ಲೇ ಇದೆ. 2 ವಿಗ್ರಹ ಮಾತ್ರ ಕುತ್ತ ಭಂಗಿ. ಈಗ ನಿಂತ ವಿಗ್ರಹ ಸ್ವಲ್ಪ ಎತ್ತರ ಜಾಸ್ತಿ ಇರ್ತದೆ ಅಲ್ಲ ನಿಮಗೆ ಕೆಲಸ ಮಾಡುವಾಗ? ಹೌದು, ಉದ್ದ ಮತ್ತು ಅಗಲ. ಯಾವುದು ಸುಲಭ ಯಾವುದು ಕಷ್ಟ? ನಿಂತಿರೋದು ಸ್ವಲ್ಪ ಸುಲಭವಾಗಿ ಇರ್ತದೆ. ಕೂತಿರೋದು ಕಷ್ಟ ಅಂತ ಏನಿಲ್ಲ, ಅದಕ್ಕಿಂತ ಸ್ವಲ್ಪ ಸಮಯ ಜಾಸ್ತಿ ಹಿಡಿಯುತ್ತೆ. ಯಾವುದಕ್ಕೆ ಸಮಯ ಜಾಸ್ತಿ? ಈಗ ನಿಂತಿರೋ ಭಂಗಿಗಳು ಸ್ವಲ್ಪ ಕೆಲಸ ಜಾಸ್ತಿ. ನೀವು ಸ್ವಲ್ಪ ಹತ್ತಿ ಕೆಲಸ ಮಾಡಬೇಕು, ಹತ್ತಿ ಕೆಲಸ ಮಾಡಿ ಸ್ಟೂಲ್ ಎಲ್ಲ ಹಾಕೊಂಡು ಕೆಲಸ ಮಾಡಬೇಕಾಗತ್ತೆ. ಸಾಧಾರಣ 7.5 ಇಂದ 8 ಫೀಟ್ ತನಕನೂ ಒಂದೊಂದು ವಿಗ್ರಹಗಳು ಬರುತ್ತೆ ನೆಲದಿಂದ. ಕಡಿಮೆ ಅಂದ್ರೆ ಎಷ್ಟು? ಕಡಿಮೆ ಅಂದ್ರೆ ಒಂದು 6 ಫೀಟ್. ಅದು ಕುಳಿತ ಭಂಗಿಯಲ್ಲಿ ಸಾಧಾರಣ 6 ಫೀಟಿಗೆ ಬರ್ತದೆ. ಆ ಸಿಂಹದ ಕೂದಲುಗಳೆಲ್ಲ ಯಾವುದರಿಂದ? ನಾವು ತೆಂಗಿನ ನಾರು ಉಂಟಲ್ಲ, ಆ ತೆಂಗಿನ ನಾರಲ್ಲಿ ಅದನ್ನ ಸ್ವಲ್ಪ ನಾವು ಅದನ್ನ ಶೇಪ್ ಮಾಡ್ತಾ ಹೋಗ್ತೀವಿ. ಶೇಪ್ ಮಾಡಿ ಅದನ್ನ ಗಮ್ ಮಾಡಿ ಆಮೇಲೆ ಅದಕ್ಕೆ ಲೈಟಾಗಿ ಕಲರಿಂಗ್ ಮಾಡ್ತಾ. ಅದನ್ನು ತಯಾರು ಮಾಡೋದು ಹೇಗೆ? ನೀವೇ ಮಾಡೋದು? ನಾವೇ ರೆಡಿ ಮಾಡೋದು. ಆ ಕೇಸರಗಳು ನೀವು ರೆಡಿಮೇಡ್ ತರೋದಲ್ಲ? ರೆಡಿಮೇಡ್ ತರೋದಿಲ್ಲ, ನೀವೇ ತಯಾರು ಮಾಡೋದು ತೆಂಗಿನ ನಾರಿನಿಂದ? ತೆಂಗಿನ ನಾರಿನ ಬಂಡಲ್. ಸೊ ಅದು ನಾರನ್ನು ನಾವು ಅದು ಅದರ ಬಂಡಲ್ ಸಿಗ್ತದೆ, ಲಂಸಮಾಗಿ ಸಿಗತ್ತೆ ಅದು. ಅದನ್ನ ತಂದು ನಾವು ಅದನ್ನೆಲ್ಲ ಆ ಸಿಂಹದ ಕೂದಲಿನ ಶೇಪ್ ಹಾಗೆ ರೌಂಡ್ ಆಗಿ ಮಾಡಿ ಅದನ್ನ ಗಮ್ ಮಾಡಿ ಅಂಟಿಸ್ತಾ ಹೋಗ್ತೀವಿ. ಅದು ಫಿಕ್ಸ್ ಆದ್ಮೇಲೆ ಅದಕ್ಕೆ ಅದು ಸಿಂಹಕ್ಕೆ ಬಾಡಿ ಕಲರ್ ಇರುತ್ತೆ, ಅದ್ರ ತಕ್ಕಂಗೆ ಅದನ್ನ ಕಲರ್ ಮಾಡ್ತಾ ಹೋಗ್ತೀವಿ. ಈ ವಿಗ್ರಹದ ಒಳಗೆ ಯಾವುದಾದ್ರೂ ಮೆಟಲ್ ಐಟಮ್ ಇದೆಯಾ? ಕಬ್ಬಿಣದ ಐಟಮ್ಗಳು? ಕಬ್ಬಿಣದ ಐಟಮ್ ಯಾವುದು ಹಾಕೋದಿಲ್ಲ ಸರ್, ಎಲ್ಲ ಮರದ ಪೋಲ್ಸ್ ಅಲ್ಲೇ ನಾವು ಅದನ್ನ ಆರ್ಮಿಚರ್ ಅನ್ನು ರೆಡಿ ಮಾಡ್ತೀವಿ. ಈಗ ಅದರ ಮೀಸೆ ಎಲ್ಲ ಹೇಗೆ ಮಾಡ್ತೀವಿ? ವಯರ್? ಅದು ವಯರ್ ಯೂಸ್ ಮಾಡ್ತೀವಿ. ವಯರ್ ಅಂದರೆ ತಂತಿ ಥರ ಬರುತ್ತೆ, ಅದನ್ನು ಯೂಸ್ ಮಾಡ್ತೀವಿ. ಹಲ್ಲುಗಳು? ಅದೆಲ್ಲ ಮಣ್ಣಲ್ಲೇ ರೆಡಿ ಆಗಿರುತ್ತೆ. ಅದರ ಕಣ್ಣಿಗೆ ಯಾವುದಾದ್ರೂ ಮಣಿಗಳನ್ನು ಅಂಥದ್ದನ್ನೇನಾದರೂ? ಎಲ್ಲ ಪೇಂಟಿಂಗ್ ಸರ್, ಯಾವುದೋ ಮಣಿಗಳು ಆ ಥರ ಎಲ್ಲ ಏನಿಲ್ಲ. ತುಂಬ ಜನ ಕೇಳ್ತಾರೆ ಏನಾರ ಲೆನ್ಸ್ ಅಪ್ಲೈ ಮಾಡ್ತೀರಾ ಶಾರದೆ ಕಣ್ಣು ಅಷ್ಟು ಚಂದವಾಗಿ ಕಾಣ್ತದೆ ಅಂತೇಳಿ. ಸೊ ಅದೆಲ್ಲ ಏನಿಲ್ಲ, ಎಲ್ಲದು 5 ರಿಂದ 6 ಕಲರ್ ಬರುತ್ತೆ ಒಂದು ಕಣ್ಣು ಒಳಗಡೆ. ನೋಡ್ಲಿಕ್ಕೆ ಮಾತ್ರ ಒಂದು ಬ್ಲ್ಯಾಕ್ ಆರೆಂಜ್ ಆ ಥರ ಕಾಣುತ್ತೆ, ಬಟ್ 6 ಕಲರ್ ಅಪ್ಲೈ ಮಾಡಿರ್ತೀವಿ ಅದ್ರ ಒಳಗಡೆ. ಮಳೆ ಬರ್ತಾ ಇದೆ, ಈಗ ಅದರಲ್ಲಿ ಪೇಂಟ್ ಆಗುವಾಗ ಒಂದು ಲೇಯರ್ ಪೇಂಟ್ ಒಣಗಿ ಮತ್ತೆ ಇನ್ನೊಂದು ಮಾಡಲಿಕ್ಕೆ ಇರ್ತದೆ. ಹೌದು. ಈಗ ಒಂದು ವಿಗ್ರಹವನ್ನು ರಚನೆ ಮಾಡಲಿಕ್ಕೆ ಒಂದೇ ವಿಗ್ರಹವನ್ನು ನೀವು ಕಾನ್ಸಂಟ್ರೇಟ್ ಮಾಡಿ ಕೆಲಸ ಹಿಡಿದ್ರು ಕೂಡ ಎಷ್ಟು ದಿವಸ ಬೇಕು ಕನಿಷ್ಠ? ಅಂದರೆ ಕನಿಷ್ಠ ಒಂದು 5-6 ದಿವಸ ಬೇಕಾಗುತ್ತೆ. ಈಗ ಪೂರ್ಣ ಪ್ರಮಾಣದಲ್ಲಿ ಒಂದೇ ವಿಗ್ರಹದ ಕೆಲಸವನ್ನು 3-4 ಜನ ಒಟ್ಟು ಸೇರಿ ಮಾಡಿದ್ರು ಕೂಡ 5 ದಿವಸ 6 ದಿವಸ ಬೇಕೇ ಬೇಕಾಗುತ್ತೆ. ಅಂದರೆ ಒಣಗಬೇಕು. ಒಟ್ಟಿಗೆ ಮಾಡಿದ್ರೆ ಸ್ವಲ್ಪ ಟೈಮ್ ಶೆಡ್ಯೂಲ್ ಸ್ವಲ್ಪ ಕಮ್ಮಿ ಆಗುತ್ತೆ. ನೋಡಿ ಈಗ ವಾಹನಗಳು ನಿಧಾನವಾಗಿ ಸಾಗ್ತಾ ಇದೆ, ಯಾಕೆಂದ್ರೆ ಜನಸಾಗರ ಇದೆ. ಆ ಮುಂದಿನ ಟ್ಯಾಬ್ಲೋಗಳು ಇವೆಲ್ಲ ಮುಂದೆ ಸಾಗದೇ ಇದ್ರೆ, ಈಗ ಇದು ಮಣ್ಣಗುಡ್ಡೆಯಲ್ಲಿ ಇದು ನಿಂತಿದೆ. ಈಗ
ಇದರ ಒಂದು ತುದಿ ದೇವಸ್ಥಾನದ ಹತ್ರ ಇದೆ. ಅದರ ಮುಂಭಾಗ ಬ್ರಹ್ಮಶ್ರೀ ನಾರಾಯಣ ಗುರು ವೃತ್ತವನ್ನು ದಾಟಿ MG ರಸ್ತೆಯ ಕಡೆಗೆ ಚಾಚಿ ನಿಂತಿದೆ. ಎರಡೂ ಕಡೆಗಳಲ್ಲಿ ಜನ ಸೇರಿದ್ದಾರೆ. ಬರುವಾಗ ಎಲ್ಲರೂ ಕೊಡೆ ಹಿಡ್ಕೊಂಡು ಬಂದಿದ್ದಾರೆ. ಮಳೆ ಬರಬಹುದು ಎನ್ನುವಂಥ ನಿರೀಕ್ಷೆಯಲ್ಲಿ ಇಷ್ಟು ಮಂದಿ ಇದ್ರು ಅಂತ ಹೇಳುವುದಕ್ಕೆ ನಿದರ್ಶನ ಅದೇ. ಅನಿರೀಕ್ಷಿತವಲ್ಲ, ಅದರಿಂದ ಯಾರು ಮಳೆಗೆ ಬೈಲಿಕ್ಕಿಲ್ಲ. ಸ್ವಲ್ಪ ಹೊತ್ತಿನಲ್ಲಿ ಮಳೆ ನಿಲ್ತದೆ, ನಾವು ಅದನ್ನು ಪೂರ್ಣ ಪ್ರಮಾಣದಲ್ಲಿ ನೋಡಲಿಕ್ಕೆ ಇದೆ ಎನ್ನುವಂಥ ಒಂದು ಆಶಾಭಾವ ಎಲ್ಲರಲ್ಲೂ ಇದೆ. ಎಷ್ಟು ಮಂದಿಯ ತಂಡ ನಿಮ್ಮದು? ನಮ್ಮದು 15 ಮಂದಿಯ ತಂಡ ಸರ್. ಎಲ್ಲಿಯವರೆಲ್ಲ ಕಲಾವಿದರು? ಒಂದಷ್ಟು ಮಂದಿ ಶಿವಮೊಗ್ಗದವರು, ಒಂದಷ್ಟು ಮಂದಿ ಮೈಸೂರಿನವರು, ಒಂದಷ್ಟು ಜನ ಇಲ್ಲೇ ಮಂಗಳೂರಿನವರು ಸೇರಿಸಿಕೊಂಡಿದ್ದೀರಾ? ಹೌದೌದು ಸರ್. ತುಂಬಾ ಜನ ಇಂಟ್ರೆಸ್ಟ್ ಇದೆ ಅಂತ ಬರ್ತಾರೆ, ಸೊ ಅವರಿಗೆ ಕೂಡ ಅವಕಾಶಗಳನ್ನ ಒದಗಿಸ್ಕೊಟ್ಟಿದ್ದೀವಿ. ಒಂದು 3-4 ಜನ ಇಲ್ಲೇ ಮಂಗಳೂರು. ಹೌದು. ಈಗ ನಮ್ಮ ಕುಡ್ಲದೊಂದು ಗೂಡುದೀಪ ಸ್ಪರ್ಧೆ ಅಂತ ನಡೀತದೆ. ಹೌದು, ನೋಡಿದ್ದೀವಿ. ನೀವು ಗೂಡುದೀಪ ಏನಾದ್ರು ಮಾಡಿದ್ದೀರಾ? ಇಲ್ಲ, ಮಾಡಲಿಲ್ಲ, ಬಟ್ ನೋಡಿದ್ದೀನಿ ಇಲ್ಲಿ ಕಾರ್ಯಕ್ರಮ ನಡೆಯೋದನ್ನು ನೋಡಿದ್ದೀನಿ. ಅದು ಕುದ್ರೋಳಿಯಲ್ಲಿ ನಡೆಯುವಂತಹ ಸ್ಪರ್ಧೆ, ಹೌದು, ಗೂಡುದೀಪ ಸ್ಪರ್ಧೆ. ಮುಂದಿನ ಬಾರಿ ಬರುವಾಗ ಈ ವಿಗ್ರಹದ ಜೊತೆಯಲ್ಲಿ ಒಂದು ಗೂಡುದೀಪ ಸಹ ನೀವು ಮಾಡಬೇಕು. ಖಂಡಿತ ಸರ್, ಮಾಡುವ. ಅದು ನಮಗೆ ಕುಬೇರ ಅವರು ಮಾಡಿದಂತಹ ಗೂಡುದೀಪ ಅಂತ ನಮಗೆ ಸ್ಪರ್ಧೆಗಲ್ಲದಿದ್ರು ಪ್ರದರ್ಶನಕ್ಕಾಗಿ ಆದರೂ ಒಂದು ಗೂಡುದೀಪ, ಅದು ಆಧುನಿಕ ಇರಬಹುದು, ಪ್ರತಿಕೃತಿ ವಿಭಾಗ ಇರಬಹುದು. ಮತ್ತೆ ಈಗ ನೀವು ಮಾಡುವಂತ ಈ ವಿಗ್ರಹಗಳೆಲ್ಲ ಇದೆ ಅಲ್ಲ, ಇದರ ಪ್ರತಿಕೃತಿಗಳನ್ನು ನಮ್ಮ ಗೂಡುದೀಪ ಸ್ಪರ್ಧೆಗಳು ಇಟ್ಕೊಂಡು ಬರ್ತಾರೆ. ಈಗ ಶಾರದಾ ವಿಗ್ರಹ ಮಾಡ್ತಿರಲ್ಲ, ಅದೇ ಟೈಪಿನ ಮಿನಿಯೇಚರ್ ಅದು, ಅದನ್ನು ಸಣ್ಣ ರೂಪದಲ್ಲಿ ಮಾಡಿ ತರ್ತಾರೆ. ಇವತ್ತಿನ ಶೋಭಾಯಾತ್ರೆಯಲ್ಲಿ ಪದ್ವಾ ಫ್ರೆಂಡ್ಸ್ ಅಂತ ಒಂದು ತಂಡ ಇದೆ. ಅವರ ಟ್ಯಾಬ್ಲೋ ಕುದ್ರೋಳಿ ಶೋಭಾಯಾತ್ರೆಯ ಶಾರದೆ. ಈಗ ನೀವು ಮಾಡಿದ ಶಾರದೆಯನ್ನೇ ಅವರು ಮಾಡಿದ್ದಾರೆ. ಈಗ ಅದೇ ಸ್ವರೂಪದಲ್ಲಿ ಅಲಂಕಾರ. ಆ ಶಾರದೆಯನ್ನು ಯಾವ ರೀತಿಯಾಗಿ ಜಲಸ್ತಂಭನ ಮಾಡುವುದು, ಆ ವ್ಯವಸ್ಥೆಯನ್ನು ಟ್ಯಾಬ್ಲೋದಲ್ಲಿ ತೋರಿಸ್ತಾ ಇದ್ದಾರೆ. ಅದರಿಂದ ನಿಮ್ಮ ನವದುರ್ಗಿಯರು ನಿಮ್ಮ ಶಾರದೆಯನ್ನು ನೋಡಿ ಅದನ್ನು ಅನುಕರಣೆ ಮಾಡುವಂತಹ ಕಲಾವಿದರ ಒಂದು ತಂಡವೇ ಇದೆ. ಸ್ಕಂದ ಮಾತಾ ದೇವಿಯ ವಿಗ್ರಹ ಮಣ್ಣಗುಡ್ಡ ಪರಿಸರದಲ್ಲಿ ಮುಂದೆ ಸಾಗ್ತಾ ಇದೆ. ಈಗ ಮಳೆ ಬಿಟ್ಟಿದೆ, ಗೊತ್ತಾಗ್ತದೆ. ಕೊಡೆ ಇಲ್ಲದೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಕಾತ್ಯಾಯಿನಿ ದೇವಿ ನೋಡಿ, ವಾಹನದ ಮುಂಭಾಗದಲ್ಲಿ ಒಂದು ಬೆಳಕಿನ ವಿನ್ಯಾಸ ಬಹಳ ಚೆನ್ನಾಗಿದೆ. ಶ್ರೀ ಗೋಕರ್ಣನಾಥ ಕ್ಷೇತ್ರ. ಈ ಕಾಳರಾತ್ರಿ ಅಥವಾ ಭದ್ರಕಾಳಿ ಇಲ್ಲಿ ಅಂತ ಮಹಾಕಾಳಿ, ಇದರ ಸ್ವರೂಪ ಏನಾದರೂ ಬದಲಾವಣೆ ಇದೆಯಾ? ಈಗ ಇಲ್ಲಿ ಉಚ್ಚಿಲದಲ್ಲಿ ನೀವೇ ಮಾಡಿದಲ್ಲ? ಉಚ್ಚಿಲದಲ್ಲಿ ನಾವು ಅಲ್ಲಿ ಕಾಲರಾತ್ರಿ ಮಾಡ್ತೀವಿ. ಕತ್ತೆ ಮೇಲೆ ಸವಾರಿ ಮಾಡ್ತಾ ಬರ್ತಾ ಇರುವಂತಹ ಕಾಳಿಯನ್ನ ಮಾಡ್ತೀವಿ. ಇಲ್ಲಿ ಭದ್ರಕಾಳಿಯನ್ನ ಮಾಡ್ತೀವಿ. ಈಗ ಭದ್ರಕಾಳಿ ಸ್ವರೂಪದಲ್ಲಿ ಒಂದು ಕ್ಯಾಲೆಂಡರ್ ಚಿತ್ರದಲ್ಲಿ ಈಶ್ವರನ ಎದೆಯನ್ನು ಮೆಟ್ಟಿ ನಿಂತಹ ನಾಲಗೆಯನ್ನು ಹೊರಚಾಚಿರುವಂತಹ ಒಂದು ಕಾಳಿಯ ಸ್ವರೂಪ ನಾವು ಕಾಣ್ತೇವೆ. ಆ ಚಿತ್ರವನ್ನು ಎಲ್ಲಿ ಅದು ಮಾಡಿದ್ದೀರಾ? ಆ ಸ್ವರೂಪದ ಅದು ಮಾಡಲಿಲ್ಲ. ರಾಕ್ಷಸ ಸಂಹಾರ ಮಾಡುವಂತಹ ಮಹಾಕಾಳಿಯನ್ನೇ ಮಾಡಿದ್ದೀನಿ. ರಾಕ್ಷಸ ಸಂಹಾರವನ್ನು ಮಾಡಿದ ನಂತರ ಅವಳು ಮತ್ತೆ ಸಿಕ್ಕಿದವರನ್ನೆಲ್ಲ ಕೊಂದು ಮುಂದೆ ಸಾಗುವಾಗ ದೇವತೆಗಳು ಪ್ರಾರ್ಥನೆ ಮಾಡಿ ಈಶ್ವರನನ್ನು ಕಳುಹಿಸಿ ಆ ಈಶ್ವರನ ಎದೆ ಮೇಲೆ ಕಾಲಿಟ್ಟಾಗ ಅವಳಿಗೆ ಗೊತ್ತಾಗ್ತದೆ, ನಾನು ಈಶ್ವರನ ಮೇಲೆ ಶಾಂತಳಾಗ್ತಾಳೆ. ಈಗ ಇಲ್ಲಿ ತ್ರಿನೇತ್ರ, ಹಣೆಯಲ್ಲಿ ಕಣ್ಣು, ಏಕವೇಣಿ ಅಂತ ಇವಳಿಗೆ ಹೆಸರು. ಏಕವೇಣಿ ಅಂತ ಹೇಳಿದ್ರೆ ಕೆದರಿ ಬಿಟ್ಟಂತಹ ಕೇಶರಾಶಿ. ಈ ಕೂದಲೆಲ್ಲ ಎಲ್ಲಿದೆ? ಇದು ಕೂಡ ಎಲ್ಲ ಕಲ್ಕತ್ತಾದೆ ಹೇರ್ಸ್. ಯಾಕಂದ್ರೆ ಕಲ್ಕತ್ತಾ ಕಾಳಿ ವಿಗ್ರಹಗಳಿಗೆಲ್ಲ ಪ್ರಸಿದ್ಧಿ ಪಡೆದ. ಈ ಕೂದಲು ಕಲ್ಕತ್ತಾ ಕೂದಲು ಕಲ್ಕತ್ತಾದಲ್ಲಿ ಬಿಟ್ರೆ ಇಲ್ಲೆಲ್ಲೂ ಸಿಗೋದಿಲ್ಲ ಸರ್, ಇದು ಲೋಕಲಲ್ಲಿ. ಸೊ ಹಂಗಾಗಿ ಅದನ್ನ ಆ ಪ್ರಾಡಕ್ಟ್ ಅನ್ನ ಅಲ್ಲಿಂದನೇ ತರಿಸ್ತೀವಿ. ರುಂಡಮಾಲೆಯನ್ನು ಧರಿಸಿರ್ತಾಳೆ. ಈಗ ವಿಸರ್ಜನೆ ಮಾಡುವಾಗ ಈ ಆಯುಧ ಸಮೇತ ಎಲ್ಲ ಅದ ತೆಗೆದಿಡ್ಲಿಕ್ಕೆ ಉಂಟು ಯಾವ್ದಾದ್ರು?
ಕೆಲವೊಂದು ಆಯುಧಗಳನ್ನ ತೆಗಿತೀವಿ, ನೀರಿಗೆ ಬಿಡ್ಬೇಕಾದ್ರೆ ಸಮಸ್ಯೆ ಆಗುತ್ತೆ ಅಂತೇಳಿ. ಸೊ ಅದು ಬಿಟ್ಟರೆ ಇನ್ನು ಕೆಲವೊಂದೆಲ್ಲ ನಾವು ಇದು ತ್ರಿಶೂಲ, ಶೂಲ, ಶೂಲವನ್ನೆಲ್ಲ ತೆಗಿತೀವಿ ಸರ್. ಕೆಲವು ತೆಗೆಯುವ ಆಯುಧಗಳು ಕೂಡ ಇದೆ. ಹೌದು. ರಾಕ್ಷಸನ ಜೊತೆಯಲ್ಲೇ ಆ ದೇವಿ ಜೊತೆಯಾಗಿದೆ. ಎಲ್ಲ ಪೀಠದ ಸೈಜ್ ಒಂದೇ ರೀತಿ ಇರ್ತದ? ಇಲ್ಲ, ಒಂದೊಂದು ದೇವಿದು ಒಂದೊಂದು ಸೈಜ್ ಇರುತ್ತೆ, ಪೀಠದ ಸೈಜು. ಸೊ ಮಹಾಕಾಳಿ, ಚಂದ್ರಘಂಟ ಇದೆಲ್ಲ ಕೂಡ ಸ್ವಲ್ಪ ದೊಡ್ಡದಿರುತ್ತೆ ಪೀಠಗಳು. ಬ್ರಹ್ಮಚಾರಿಣಿ, ಸಿದ್ಧಿದಾತ್ರಿ ಎಲ್ಲ ಸ್ವಲ್ಪ ಸಣ್ಣದು. ಮತ್ತೆ ಸ್ಕಂದ ಮಾತಾ, ಕಾತ್ಯಾಯಿನಿ ನೋಡಿ. ಈಗ ಹಿಂಭಾಗ, ರಕ್ಕಸನ ಹಿಂಭಾಗ, ಅಲ್ಲಿ ನೀವು ಮಂಟಪದಲ್ಲಿ ಇಟ್ಟಿದ್ದೀರಿ, ಹಿಂಭಾಗ ಕಾಣುವುದಿಲ್ಲ ಅಂತೇಳಿ ಉದಾಸೀನ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್. ಮೂರ್ತಿ ಅಂದ್ರೆ ದೇವತಾ ಮೂರ್ತಿ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಅದು ಫಿನಿಶ್ ಆಗಬೇಕು. ಸೊ ಹಂಗಾಗಿ ಬ್ಯಾಕ್ ಸೈಡ್ ಅಂತೇಳಿ ನಾವು ಉದಾಸೀನ ಮಾಡುವಾಗಿಲ್ಲ, ಪೂರ್ಣ ಪ್ರಮಾಣದಲ್ಲಿ. ಹಿಂಭಾಗವನ್ನು ಯಾರೂ ನೋಡದೇ ಇದ್ರು, ಅಲಂಕಾರ ಮಾಡುವವರಿಗೆ ಮಾತ್ರ ಕಾಣಿಸ್ತದೆ ಅಂತ ಹೇಳಿ ಇದ್ರೂ ಕೂಡ ನೀವು ರಚನೆ ಮಾಡುವಾಗ ಪೂರ್ಣ ಪ್ರಮಾಣದಲ್ಲೇ ಮಾಡಬೇಕು, ಬಣ್ಣ ಸಹಿತ. ಇದು ಮಹಾಗೌರಿ. ಈ ಪಾರ್ವತಿ ತಪಸ್ಸು ಮಾಡಿ ಅವಳ ಕೃಶವಾದ ದೇಹ ಅದು ಮೊದಲನಾಗಿ ಆಗಬೇಕು ಅಂತ ಹೇಳಿ ಈಶ್ವರನೇ ಗಂಗಾ ಸ್ನಾನ ಮಾಡಿಸಿದ್ದನು. ಗೌರವರ್ಣದಿಂದ ರಂಜಿಸುವಂತಹ ದೇವಿ ಗೌರಿ, ಮಹಾಗೌರಿ. ಶ್ವೇತ ವೃಷಭ ಜೊತೆಯಲ್ಲಿ. ಈ ವಿಗ್ರಹಕ್ಕೂ ಮೊದಲ ಶೈಲಪುತ್ರಿಗೂ ಏನು ವ್ಯತ್ಯಾಸ? ಅದರಲ್ಲಿ ಕೂಡ ವೃಷಭ ಇದೆ, ಅಲ್ಲಿ ಕೂಡ ನಿಂತ ಭಂಗಿಯೇ. ಶೈಲಪುತ್ರಿಯಲ್ಲಿ 2 ಕೈ ಇರುತ್ತೆ, ಮಹಾಗೌರಿಯಲ್ಲಿ 4 ಕೈ ಇರುತ್ತೆ. ಹಿಂದೆ 2 ಕೈಯಲ್ಲಿ ತ್ರಿಶೂಲ ಮತ್ತೆ ಢಮರುಗ ಇರುತ್ತೆ, ಮುಂದೆ 2 ಕೈ ಅಭಯ ಮತ್ತೆ ವರದ ರೀತಿ ಇರುತ್ತೆ. ಶೈಲಪುತ್ರಿ ಅಂತ ಹೇಳುವಾಗ ಅವಳು ಸಾಮಾನ್ಯ ಹೆಣ್ಣು, ಆಗ ಅವಳು ಆ ದೇವತೆಯ ಸ್ಥಾನವನ್ನು ಆಗ ಮುಟ್ಲಿಲ್ಲ. ಶಿವನ ಕೈ ಹಿಡಿದ ಮೇಲೆ ಅವಳು ದೇವಿ ಆಗ್ತಾಳೆ. ಅವಳೇ ಮಹಾಗೌರಿ. ಮಹಾಗೌರಿಗೆ 4 ಹಸ್ತಗಳು. ಈ ಹಸ್ತಗಳ ರಚನೆಯಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು ಅಲಂಕಾರ ಮಾಡುವಾಗ. ಹೌದೌದು ಸರ್, ತುಂಬಾ ಡೆಲಿಕೇಟ್ ಇರುತ್ತೆ, ಮಣ್ಣಲ್ಲಿ ಮಾಡಿರೋದ್ರಿಂದ. ಸೊ ಎಚ್ಚರಿಕೆಯಿಂದ. ಈಗ ಈ ವಿಗ್ರಹಗಳನ್ನು ಯಾರು ಮುಟ್ಟುದಿಲ್ಲ. ಈಗ ನಿಮ್ಮ ಈ 9 ವಿಗ್ರಹಗಳು ಯಾರು ಮುಟ್ಟೋದಿಲ್ಲ. ಆದ್ರೆ ಶಾರದೆಯ ವಿಗ್ರಹ, ಅದರ ಅಲಂಕಾರ ದಿನಕ್ಕೆ ಬದಲಾವಣೆ ಆಗ್ತದೆ. ಹೌದು. ಈ ನವದುರ್ಗೆಯರ ಸೀರೆಗಳನ್ನು ಬದಲಾವಣೆ ಮಾಡ್ಲಿಕ್ಕೆ ಇಲ್ಲ, ಅದು ಬದಲಾವಣೆ ಮಾಡೋದಿಲ್ಲ. ಈ ನವದುರ್ಗೆಯರ ಅಲಂಕಾರ ಇದೇ ರೀತಿ ಇರ್ತದೆ 9 ದಿವಸ ಕೂಡ. 9 ದಿವಸ ಹಾಗೆ ಇರುತ್ತೆ. ಈಗ ಕೊನೆಯ ದೇವಿ ಸಿದ್ಧಿದಾತ್ರಿ. ಕಮಲ ಪುಷ್ಪದ ಮೇಲೆ ಕುಳಿತಂತಹ ದೇವಿ. ಎಷ್ಟು ಬಣ್ಣದ ಕೊಡೆಗಳಿವೆ ಅಂತ ಇಲ್ಲಿ ನೋಡಬಹುದು ನಾವು. ಕೊಡೆಗಳಲ್ಲಿ ಎಷ್ಟು ವೈವಿಧ್ಯತೆ ಇದೆ ಅಂತ ನೋಡಿ. ಲೋಕೋ ಭಿನ್ನ ರುಚಿ ಅಂತ ಹೇಳುದು ಇದಕ್ಕೆ ನೋಡಿ. ಈಗ ಅವರವರ ಇಷ್ಟದ ಬಣ್ಣದ ಕೊಡೆಯನ್ನು ಅವರು ಆಯ್ಕೆ ಮಾಡುತ್ತಾರೆ. ನೋಡಿ, ಇಷ್ಟು ಬಣ್ಣದ ಕೊಡೆಗಳು ಕಾಣ್ತದೆ ಅಂದ್ರೆ ಅಭಿರುಚಿ ಎಲ್ಲ ಬೇರೆ ಬೇರೆ ಇರ್ತದೆ. ಅಂತಹ ವಿಭಿನ್ನ ಅಭಿರುಚಿ ಇರುವವರೆಲ್ಲ ಈ ಕಾರ್ಯಕ್ರಮದ ವೀಕ್ಷಣೆ ಮಾಡ್ಲಿಕ್ಕೆ ಬಂದಿದ್ದಾರೆ. ಇದರಲ್ಲಿ ಎಲ್ಲ ಜಾತಿ ಮತದವರಿದ್ದಾರೆ, ವಯೋಮಾನದವರಿದ್ದಾರೆ, ಬೇರೆ ಬೇರೆ ಅವರ ಆರ್ಥಿಕ ಮಟ್ಟದಲ್ಲಿ ವ್ಯತ್ಯಾಸ ಇರಬಹುದು, ಉದ್ಯೋಗದಲ್ಲಿ ವ್ಯತ್ಯಾಸ ಇರಬಹುದು. ಎಲ್ಲರೂ ಒಗ್ಗೂಡಿ ಬಂದಿದ್ದಾರೆ. ಆತ್ಮೀಯ ವೀಕ್ಷಕರೇ, ಮಂಗಳೂರಿನ ಆಭರಣ ಪ್ರಿಯರಿಗೊಂದು ಶುಭ ಸುದ್ದಿ. ಮಂಗಳೂರು ನಗರದ ಕೆಎಸ್ ರಾವ್ ರಸ್ತೆಯಲ್ಲಿ ರಾರಾಜಿಸುತ್ತಿದೆ ಕೃಷ್ಣ ಜುವೆಲ್ಲರ್ಸ್. ಹಿಂದೆಂದೂ ಕಂಡರಿಯದ ಸ್ಪರ್ಧಾತ್ಮಕ ದರದಲ್ಲಿ ಉತ್ಕೃಷ್ಟ ಆಭರಣಗಳು, ಆಂಟಿಕ್ ನೆಕ್ಲೆಸ್ ಮತ್ತು ಬಳೆಗಳು ಹಾಗೂ ಜುಮ್ಕಾ ನಿಮಗೊಪ್ಪುವ ವಿನ್ಯಾಸದಲ್ಲಿ. ಸ್ಥಳೀಯ ಮಟ್ಟದಲ್ಲಿ ತಯಾರಾದ 916 ಹಾಲ್ಮಾರ್ಕ್ ಪ್ರಮಾಣೀಕೃತ ಆಭರಣಗಳು, ಬೆಳ್ಳಿ ಸಾಮಗ್ರಿಗಳು ಮಿತ ದರದಲ್ಲಿ ಲಭ್ಯ. 0% ಮೇಕಿಂಗ್ ಚಾರ್ಜಸ್,
ನಿಮಗೆ ಅವಶ್ಯಕವಾಗಿರುವ ಆಭರಣಗಳ ಖರೀದಿಗೆ ನಮ್ಮಲ್ಲಿವೆ ವಿವಿಧ ಆಕರ್ಷಕ ಸ್ಕೀಮ್ಗಳು. ಹಾಗಾದ್ರೆ ತಡ ಯಾಕೆ? ಇಂದೇ ಭೇಟಿ ಕೊಡಿ. ನಿಮಗೊಪ್ಪುವ ಚಿನ್ನಾಭರಣ ಮನೆಗೊಯ್ಯಿರಿ. ಕೃಷ್ಣ ಜುವೆಲ್ಲರ್ಸ್, ಕೆಳಗಿನ ಮಹಡಿ, ಆಪೋಸಿಟ್ ಗೋಕುಲ್ ಮಾರ್ಕೆಟ್, ಕೆಎಸ್ರಾವ್ ರೋಡ್, ಹಂಪನಕಟ್ಟ, ಮಂಗಳೂರು. You think that was cool? Activate. ನಮಸ್ಕಾರ. ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮವನ್ನು ಶೋಭಾಯಾತ್ರೆಯನ್ನು ಮುಂದುವರಿಸ್ತಾ ಇದ್ದೇವೆ. ನಮ್ಮೊಂದಿಗೆ ಕುಬೇರ್ ಇದ್ದಾರೆ, ಶಿಲ್ಪಿ. ಯಾಕಂತ ಹೇಳಿದರೆ ಈ ಇಷ್ಟೊತ್ತಿಗೆ ನವನೀಶ್ ಶೆಟ್ಟರು ತುಂಬ ಅವರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ಬೋದು ತಮಗೆ. ಮತ್ತೆ ಕೆಲವಾರು ವಿಷಯಗಳನ್ನು ಅವರ ಹತ್ರ ತಿಳ್ಕೊಳ್ಳೋಣ. ಈಗ ನೀವು ಸಿದ್ಧಿದಾತ್ರಿ ತನಕ ಹೇಳಿದ್ರಿ ಕಾಣಬೇಕಲ್ವಾ? ಹೌದು, ಸಿದ್ಧಿದಾತ್ರಿ ಹೇಳಬೇಕು. ಇನ್ನು ಹೇಳಬೇಕಾಗಿದೆ. ಈಗ ಸಿದ್ಧಿದಾತ್ರಿಯ ಒಂದು ರೂಪ, ಅಲ್ಲಿ ಆ ಕಮಲ, ಇದನ್ನೆಲ್ಲ ಯಾವ ರೀತಿಯಲ್ಲಿ ನೀವು ಇದು ಮಾಡಿದ್ರಿ? ಸಿದ್ಧಿದಾತ್ರಿ ಪದ್ಮಾಸನ ಸ್ಥಿತಿಯಲ್ಲಿ ನಾವು ಸಿದ್ಧಿದಾತ್ರಿ ವಿಗ್ರಹನ ಮಾಡ್ತಾ ಹೋಗ್ತೀವಿ. ಒಂದು ಕೈಯಲ್ಲಿ ಆಶೀರ್ವಾದ, ಇನ್ನೊಂದು ಕೈಯಲ್ಲಿ ಗದೆಯನ್ನ ಕೊಟ್ಟಿರ್ತೀವಿ. ಹಿಂಬದಿ ಒಂದು ಶಂಖ ಚಕ್ರವನ್ನ ಕೊಡ್ತೀವಿ. ಈ ರೀತಿಯಾದಂಥ ಸ್ವರೂಪವುಳ್ಳವಳು ಸಿದ್ಧಿದಾತ್ರಿ ಆಗಿರ್ತಾಳೆ. ಮತ್ತೆ ಅವಳನ್ನ ಕಮಲದ ಹೂ ಮೇಲೆ ಅವಳು ಕೂತಿರುವಂತಹ ಭಂಗಿಯಲ್ಲಿ ಆ ಒಂದು ವಿಗ್ರಹವನ್ನು ತಯಾರು ಮಾಡ್ತಾ ಹೋಗ್ತೀವಿ. ಅಂದ್ರೆ ನೀವು ಪ್ರಾರಂಭದಲ್ಲಿ ಈ ಸಿದ್ಧಿದಾತ್ರಿಯ ಮೂರ್ತಿಯನ್ನು ಮಾಡಿ ನಂತರ ಕಮಲವನ್ನು ಮಾಡೋದು, ಅಥವಾ ಕಮಲದ ಮೇಲೇನೆ ಕುಳಿರಿಸುವಂತೆ ಮಾಡ್ತೀವಿ? ನಂತರದಲ್ಲಿ ಕಮಲದ ಹೂವನ್ನ ಮಾಡ್ತಾ ಹೋಗ್ತೀವಿ. ಅದನ್ನೆಲ್ಲ ಪೆಟಲ್ಸ್ ಎಲ್ಲ ಅದೇ ರೀತಿಯಾದಂತಹ ರಿಯಾಲಿಟಿಗೆ ಬರಬೇಕು ಅಂತೇಳಿ ಅದನ್ನ ಫೋಮ್ ಅಲ್ಲಿ ಅದನ್ನ ರೆಡಿ ಮಾಡ್ತೀವಿ. ಕಮಲದ ಹೂ ಮಾತ್ರ. ಕೈಗಳಲ್ಲಿ ಶಂಕು ಚಕ್ರ ಗದೆಯನ್ನ ಕೊಟ್ಟಿರ್ತೀವಿ. ಓಕೆ. ಕಿರೀಟ ಇದೆ, ಸಂಪೂರ್ಣವಾದಂತಹ ಈ ಸೀರೆಯಿಂದ ಹಿಡಿದು ಕಿರೀಟವರೆಗೆ ನೀವುಗಳ ಆಕೃತಿಗೆ ರೂಪ ಕೊಡ್ತಾ ಹೋಗ್ತೀವಿ. ಆಮೇಲೆ ಅದಕ್ಕೆ ಮತ್ತೆ ಬೇಕಾದಂತಹ ಶೃಂಗಾರವನ್ನು ಮತ್ತೆ ಮಾಡೋದು. ಸೀರೆ ಎಲ್ಲ ಆದ್ಮೇಲೆ ಅದಕ್ಕೆ ಆಭರಣಗಳನ್ನೆಲ್ಲ ನೀವು ಅಂದ್ರೆ ಅದೇ ಯಾವ ಬಣ್ಣದ ಒಂದು ಸೀರೆ ಬೇಕು ಅದೇ ಬಣ್ಣದ ರೂಪದಲ್ಲಿ ನೀವು ಮಾಡ್ತೀರಾ, ಹೇಗೆ ಅದು? ಹೌದು, ಒಂದು ದೇವಸ್ಥಾನದ ವತಿಯಿಂದನೇ ಸೀರೆಗಳನ್ನೆಲ್ಲ ತಂದು ಕೊಡ್ತಾರೆ. ಸೊ ಅಲ್ಲಿಗೆ ದೇವಸ್ಥಾನಕ್ಕೆ ಒಂದು ಪೂಜಾ ಪೂಜಾರಿ ಅನ್ನೋರು ಸ್ಪಾನ್ಸರ್ ಮಾಡ್ತಾರೆ. ಸೊ ಅದನ್ನ ಆ ಸೀರೆಗಳನ್ನ ನಾವು ಅಪ್ಲೈ ಮಾಡ್ತಾ ಹೋಗ್ತೀವಿ. ನಾವು ಒಂದಷ್ಟೆಲ್ಲ ಸೆಲೆಕ್ಟ್ ಮಾಡಿರ್ತೀವಿ. ಈ ದೇವಿಗೆ ಈ ತರ ಒಂದು ಕಲರ್ ಸೀರೆಗಳೆಲ್ಲ ಬೇಕಾಗುತ್ತೆ. ಒಂದು ಬಣ್ಣದ ಸಾರಿಯನ್ನು ನೀವು ಹೇಗೆ ಇದು ಮಾಡ್ತೀರಾ, ಹೇಗೆ? ಹೌದೌದು, ಒಂದೊಂದು ದೇವಿಗೆ ಒಂದೊಂದು ಬಣ್ಣದ ಸೀರೆಯನ್ನ ಇದು ಮಾಡ್ತೀವಿ. ಕೆಲವೊಂದ್ಸಲ ನಾವು ಅನ್ಕೊಂಡಿದ್ ಬಣ್ಣ ಸಿಗದಾಗ ಆಲ್ಟರ್ನೇಟಿವ್ ಯಾವ್ದಾರ ಒಂದು, ಆದ್ರೆ ಆದಷ್ಟು ನೀವು ಮ್ಯಾಕ್ಸ್ ಅದಕ್ಕೆ ಯಾವ ಈ ಬಣ್ಣಗಳನ್ನೇ ಸೀರೆಯನ್ನು ಉಳಿಸುವಂತ ಇದು ಮಾಡ್ತೀವಿ. ಇದ್ರ ಅದೇ ಕೂದಲಿನ ಬಗ್ಗೆ ಈಗ ತಾನೇ ಅವರು ಹೇಳಿದ್ರು, ನೀವು ಮಾತಾಡೋದು ಕೇಳಿದೆ ನಾನು ಕೂಡ. ಬಹಳ ಒಂದು ನೈಜತೆಯನ್ನ ಕಾಣ್ಬೋದು ನಮಗೆ. ಅದ ಕೂದಲಾಗಿರ್ಬೋದು, ಅಥವಾ ನೀವು ಅಲ್ಲಿ ತೊಟ್ಟಂತಹ ಏನು ಜುಮ್ಕಿಯಿಂದ ಹಿಡಿದು ಎಲ್ಲ ಕೂಡ ಬಹಳ ನೈಜತೆಯನ್ನು ಸೃಷ್ಟಿ ಮಾಡ್ತೀರಿ. ಅದು ನಮಗೆ ಬಹಳ ಮೆಚ್ಚುಗೆ ಆಗುತ್ತೆ. ಯಾಕಂತ ಹೇಳಿದ್ರೆ ಪ್ರತಿ ಮೂರ್ತಿಯಲ್ಲೂ ಕೂಡ ನಾವೊಂದು ಕಳೆಯನ್ನು ಕಾಣ್ಬೋದು. ಮೈ ನವಿರೇಳಿಸುವಂತಹ ಒಂದು ವಾತಾವರಣವನ್ನು ನೀವು ಅಲ್ಲಿ ಸೃಷ್ಟಿ ಮಾಡುವಂಥ ವ್ಯವಸ್ಥೆ. ಈಗ ಚಂದ್ರಶೇಖರ್ ಸುವರ್ಣರವರು ಸಂಪೂರ್ಣವಾದಂತಹ ಒಂದು ಮಂಟಪವನ್ನು ಅಲ್ಲಿ ಮಾಡಿದ್ದಾರೆ. ಆದರೆ ಮಂಟಪದಲ್ಲಿರುವಂತಹ ಮೂರ್ತಿಗಳಿಗೆ ಖಂಡಿತವಾಗಿ ಒಂದು ಕಲೆಯನ್ನು ಅಥವಾ ಎಂತ ನಾವು ಹೇಳ್ತೀವಿ ನೈಜ ರೂಪವನ್ನು ಕೊಟ್ಟವರು ನೀವು. ಈಗ ನಾವು ಕೊನೆಯದಾಗಿ ಹೇಳುವುದಾದ್ರೆ ಈಗ ಶಾರದಾ ಮಾತೆಯ
ಶಾರದಾ ಮಾತೆಯಲ್ಲಿ ನಾವು ಪ್ರತಿಯೊಬ್ಬರು ಮುಖ್ಯವಾಗಿ ಕಾಣುವುದು ಶಾರದಾ ಮಾತೆ ಖಂಡಿತವಾಗಿ. ಯಾಕಂತ ಹೇಳಿದ್ರೆ ಆರಾಧನೆ ಮಾಡುವುದು ಕೂಡ ಶಾರದೆಯನ್ನು, ನವದುರ್ಗೆಯರನ್ನು ನಾವು ಎಡಿಷನಲ್ ಆಗಿ ಅಲ್ಲಿ ಸೇರಿಸಿಕೊಂಡಿದ್ದೇವೆ ವಿನಃ ನಮ್ಮ ಮುಖ್ಯ ಈ ದಸರಾದಲ್ಲಿ ಇರುವುದು ಆರಾಧನೆ ಮಾಡುತ್ತಿರುವುದು ಶಾರದೆ. ಆಗ್ತಾನೆ ಅವ್ರು ಹೇಳಿದ್ರು ನಾವು ಅನ್ನಪೂರ್ಣೇಶ್ವರಿಯ ಒಂದು ಮೂಲ ಅಂತ ಹೇಳ್ಕೊಂಡು ನಾವು ಅಲ್ಲಿ ಶಾರದೋತ್ಸವವನ್ನು ಮಾಡ್ತಾ ಇದ್ದೀವಿ. ಈ ಶಾರದೆಯಲ್ಲಿ ಏನೆಲ್ಲ ನೀವು ಕಲ್ಪನೆಯನ್ನು ನೀವು ಮಾಡ್ಕೊಳ್ತೀರಿ? ಶಾರದಾ ಮೂರ್ತಿ ಮಾಡಬೇಕಾದ್ರೆ ನಾವು ಮನಸ್ಸಿನಲ್ಲಿ ಆ ಸ್ವರೂಪವೇ ಬರ್ತಾ ಹೋಗ್ತದೆ, ಶಾರದಾ ಮಾತೆಯ ಮುಖವೇ ಸ್ವರೂಪ ಬರ್ತಾ ಹೋಗ್ತದೆ. ಅವರ ವೀಣಾಪಾಣಿಯಾಗಿ ಮುಖ್ಯವಾಗಿ ಅವರ ಮುಖ ಲಕ್ಷಣಗಳು ನಮಗೆ ಮನಸ್ಸಿನಲ್ಲಿ ತೋಚ್ತಾ ಹೋಗುತ್ತೆ. ಸೊ ಆ ನಗು, ಆ ಕಣ್ಣಿನ ಒಂದು ರೂಪಗಳೆಲ್ಲ, ಆ ಉಬ್ಬಿನ ಆಕೃತಿಗಳೆಲ್ಲ ನಮಗೆ ಮನಸ್ಸಿನಲ್ಲಿ ಮೂಡ್ತಾ ಹೋಗುತ್ತೆ ಶಾರದಾ ಮಾತೆ ಮಾಡ್ಬೇಕಾದ್ರೆ. ಎಷ್ಟು ನಾವು ಶಾರದಾ ಮಾತೆ ಮುಖ ಮಾಡ್ಬೇಕಾದ್ರೆ ನಾನು ಎಷ್ಟು ಪಿನ್ಸ್ ಆಫ್ ಸೈಲೆನ್ಸ್ ಆಗಿರುತ್ತೆ ಅಂದ್ರೆ ಮೈಂಡ್ ತುಂಬಾ ಒಂದು ಬಹಳ ಏಕಾಗ್ರತೆಯಾಗಿ ಆ ಕೆಲಸ ನಡೀತಾ ಹೋಗುತ್ತೆ. ಖಂಡಿತ ಆ ಏಕಾಗ್ರತೆ ಇಲ್ಲದಿದ್ರೆ ಇಂತಹ ಒಂದು ರೂಪ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವು ಪ್ರತಿ ಸಲ ಹೇಳ್ತೇವೆ ಶಾರದೆಯನ್ನು ನೋಡುವಾಗಲೂ ನಮ್ಗೆ ಇದಾಗುತ್ತೆ, ಅಷ್ಟಹ ಭಕ್ತಿ ಭಾವ ಇದಾಗುತ್ತೆ. ಆ ಮೂರ್ತಿ ಕೆತ್ತಿಸಿದವರ ನಿಜವಾಗಿ ಕಲ್ಪನೆ ಹೇಗಿರ್ಬೋದು ಅಂತ. ಎಷ್ಟು ಶಾರದಾ ಮಾತೆ ವಿಗ್ರಹ ಮಾಡ್ಬೇಕಾದ್ರೆ ನಾವು ನಮ್ಮ ಮನಸ್ಸು ಎಷ್ಟು ಅದ್ರಲ್ಲಿ ಮುಳುಗಿರ್ತದೆ ಅಂದ್ರೆ ಎಷ್ಟೋ ಸಲ ಕನಸಿನಲ್ಲೆಲ್ಲ ಒಂದು ಮುಖಭಂಗಿಗಳೆಲ್ಲ ಬಂದಿರುವಂತದ್ದು ಬಹಳ ನಿದರ್ಶನಗಳಿದೆ. ಖಂಡಿತ ಅಂತಹ ಒಂದು ಭಕ್ತಿ ಭಾವ ಇಲ್ಲದಿದ್ರೆ ಇದನ್ನ ಈ ರೀತಿಯಲ್ಲಿ ಒಂದು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಕಲ್ಪನೆಯ ಮೋಸ್ಟ್ಲಿ ಶಾರದಾ ಮೂರ್ತಿ ಹತ್ರ ಬರ್ತಾ ಇದೆ ಈಗ ನಮಗೆ ಕಾಣ ಸಿಗ್ತಾ ಇದೆ ಶಾರದಾ. ಹೌದು, ಹೌದು, ಶಾರದೆಯ ವಿಗ್ರಹ ನಮ್ಮ ಕಣ್ಣೆದುರು ಈಗ ಇದೆ. ಈಗ ನಮ್ಮ ಇಲ್ಲಿಯ ಸಂಸ್ಕೃತಿ ಹಾಗೆ ನೋಡಿ, ಕಿರೀಟ ಇಡುವಂತಹ ಪೂಜೆಯನ್ನು ನಾವು ಕಳೆದ 9 ದಿವಸದಲ್ಲಿ ಮಾಡಿದ್ರು ಕೂಡ ಪ್ರಾರಂಭದಲ್ಲಿ ಮತ್ತು ಕೊನೆಯಲ್ಲಿ ಜಲ್ಲಿಯ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ, ಮಲ್ಲಿಗೆ ಜಲ್ಲಿಯ. ಅದಕ್ಕೆ ಪೂರಕವಾಗಿ ನೀವು ಮೂರ್ತಿಗೆ ಹೇಗೆ ಆಧಾರ ಏನಾದರೂ ಇದೆಯಾ ಅದಕ್ಕೆ? ಸೊ ಅದಕ್ಕೆಲ್ಲ ಈ ಸರಿಗೆಯಲ್ಲಿ ಬಟನ್ಸ್ ತರ ಮಾಡಿರ್ತೀವಿ, ಅದನ್ನೆಲ್ಲ ಮಣ್ಣಿನಲ್ಲಿ ಮಾಡ್ಬೇಕಾದ್ರೆ ಅದ್ರೊಳಗಡೆ ಸೇರಿಸಿರ್ತೀವಿ. ಅವಾಗ ಅವರಿಗೆ ಜಲ್ಲೆ ಹಾಕುವಾಗ ಅದನ್ನ ಗಟ್ಟಿ ಸುಲಭ ಆಗ್ತದೆ, ಗಟ್ಟಿಯಾಗಿ ನಿಲ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಇಲ್ಲೂ ಕೂಡ ನೀವು ವೀಣಾಪಾಣಿಯ ಒಂದು ರೂಪವನ್ನ ಅಲ್ಲಿ ತರ್ತೀರಾ ಅಥವಾ ಹೇಗೆ ಅದು ಮತ್ತೆ ಇಡೋದಾ? ಈಗ ಇಲ್ಲಿ ಬೆಳ್ಳಿಯ ವೀಣೆ ಇದೆ. ವೀಣೆಯನ್ನು ನುಡಿಸುವ ಹಾಗೇನೆ ಆ ಒಂದು ಆಕೃತಿಯನ್ನು ತಯಾರು ಮಾಡಿರ್ತೀವಿ. ಅಲಂಕಾರ ಪೂರ್ಣ ನಮ್ಮ ಪೇಂಟಿಂಗ್, ಫಿನಿಶಿಂಗ್, ಅಲಂಕಾರ ಎಲ್ಲ ಆದ್ಮೇಲೆ ವೀಣೆಯನ್ನ ಸೆಟ್ಟಿಂಗ್ ಮಾಡ್ತೀವಿ. ಬಹಳ ಅಚ್ಚುಕಟ್ಟಾಗಿ ಇಂತಹ ಮೂರ್ತಿಯನ್ನು ಒಂದು ಸೃಷ್ಟಿ ಮಾಡಬೇಕಾದ್ರೆ ನೀವೆಲ್ಲ ವ್ರತದಲ್ಲಿ ಇದ್ದೀರಿ ಅಂತ ಕೇಳಿಕೊಂಡಿದ್ದೇನೆ. ನಾನು ಪತ್ರಿಕೆಯಲ್ಲಿ ಕೂಡ ನಿಮ್ಮ ಬಗ್ಗೆ ಕೇಳಿದ್ದೇನೆ. ಯಾಕಂತ ಹೇಳಿದರೆ ಇಂತಹ ಒಂದು ನೈಜತೆಯನ್ನು ತರಬೇಕಾದ್ರೆ ನಾವೇನು ಅಲ್ಲಿ ದೇವಿಯನ್ನೇ ನೋಡ್ತಾ ಇದ್ದೇವೆ, ಶಾರದಾ ಮಾತೆಯನ್ನೇ ನೋಡ್ತಾ ಇದ್ದೇವೆ ಅಂತ ನಾವು ಡಾಕ್ಟರ್ ರಾಜ್ಕುಮಾರ್ ಅವರೊಂದು ಪದ್ಯ ಕೇಳಿದ್ದೇವೆ ಅಲ್ವಾ, ಎಂತ ಅಂದ ಎಂತ ಚಂದ ಶಾರದಮ್ಮ. ಅದನ್ನು ನೀವು ನಮಗೆ ತೋರಿಸಿಕೊಟ್ಟಿದ್ದೀವಿ. ಅದು ನಮ್ಮ ಪುಣ್ಯ ಅಂತ ಹೇಳಬೇಕು. ಪ್ರತಿ ಸಲ ನಾವು ಅದನ್ನು ಯೋಚಿಸುವ ಹೇಳಿದ್ವಿ, ಯಾರಪ್ಪ ಇದು ಶಿಲ್ಪಿ ಅಂತ ನಮ್ಮೆಲ್ಲ ವೀಕ್ಷಕರಿಗೋಸ್ಕರ. ಯಾಕಂತ ಹೇಳಿದರೆ ಅವರು ಕಲೆಯ ಹಿಂದೆ ಇರುವವರು, ಆದರೆ ಇಂದು ನಮ್ಮೆಲ್ಲರ ಮುಂದೆ ಅವರು ಕೂಡ ಬಂದು ಈ ಒಂದು ಎಲ್ಲ ವಿಗ್ರಹಗಳ ಬಗ್ಗೆ ನಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರತಿ ಒಂದು ಹಂತದಲ್ಲಿ ಅವರು ಯಾವ ರೀತಿ ಈ ಒಂದು ಕಾರ್ಯವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಂಡು ಬಂದಿದ್ದಾರೆ ಅನ್ನೋದನ್ನು ಕೂಡ ಹೇಳಿದರು. ಈ ನವದುರ್ಗೆ ಮತ್ತು ಶಾರದಾ ಮಾತೆಯ ಬಗ್ಗೆ ತಾವು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ ಕೊನೆಯದಾಗಿ? ನವದುರ್ಗೆ ಮತ್ತು ಶಾರದಾ ಮೂರ್ತಿಯನ್ನು ಮಾಡಲಿಕ್ಕೆ ಕೊಟ್ಟಂಥ ಕುದ್ರೋಳಿ ಟೆಂಪಲ್ ಅವರಿಗೆ ಮೊದಲು ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅವರು ಕೊಟ್ಟಿಲ್ಲ, ಆ ಅವಕಾಶಗಳನ್ನು ಕೊಟ್ಟಿಲ್ಲ ಅಂದಿದ್ದರೆ ಎಷ್ಟು ಸುಂದರವಾದ ಮೂರ್ತಿಗಳನ್ನು ತಯಾರು ಮಾಡಲಿಕ್ಕೆ ಮತ್ತು ನಾನು ಗುರುತಿಸ್ಕೊಳ್ಳಿಕ್ಕೆ ಆಗ್ತಾನೆ ಇರಲಿಲ್ಲ. ಸೊ ಹಂಗಾಗಿ ಅವರ ಪೂರ್ಣ ಸ್ವತಂತ್ರತೆ, ನಮ್ಮ ಕುದ್ರೋಳಿ ಟೆಂಪಲ್ನ ಪೂರ್ಣ ಸ್ವತಂತ್ರತೆ ಇಷ್ಟು ಅಂದವಾದ ಶಾರದಾ ಮತ್ತು ನವದುರ್ಗಿ ಮಾಡಲಿಕ್ಕೆ ಅವಕಾಶ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಅದೇ ರೀತಿ ನಾವು ಕೂಡ ಏನು ಹೇಳ್ತೇವೆ ಅಂತ ಹೇಳಿದ್ರೆ, ಕ್ಷೇತ್ರದ ಆಡಳಿತ ಮಂಡಳಿ ಜೊತೆಯಲ್ಲಿ ನಾವೆಲ್ಲ ವೀಕ್ಷಕರಿಗೆ ನೀವು ಇಂತಹ ಒಂದು ನೈಜ ರೂಪವನ್ನು ತೋರಿಸಿಕೊಟ್ಟಿದ್ದೀರಲ್ಲ, ಖಂಡಿತವಾಗಿಯೂ ಕೂಡ ನಾವು ಕೂಡ ಧನ್ಯರು. ನಿಮಗೆ ಆ ದೇವರ ಶಾರದೆಯ ಅನುಗ್ರಹ ಖಂಡಿತವಾಗಿದೆ. ಯಾಕಂತ ಹೇಳಿದ್ರೆ ಇಲ್ದಿದ್ರೆ ಇಂತಹ ಒಂದು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವೇನು ಬ್ರಹ್ಮನ ಸೃಷ್ಟಿ ಅಂತ ಹೇಳ್ತೇವೆ, ಆದರೆ ನಮಗೆ ನಮ್ಮ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ಈ ನವದುರ್ಗೆ ಆಗಿರ್ಬೋದು ಅಥವಾ ಶಾರದಾ ಮಾತೆ ಆಗಿರ್ಬೋದು, ಇಂತಹ ಸೃಷ್ಟಿಯನ್ನು ಅದು ನಿಮ್ಮಂಥವರಿಂದ ಮಾತ್ರ ಸಾಧ್ಯ.
ನಿಮ್ಮ ಗುರುಗಳಾಗಿರ್ಬೋದು, ಈಗ ಕಳೆದ 7 ವರ್ಷಗಳಿಂದ ನೀವು ಅದನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ರಿ. ನಿಮಗೂ ಕೂಡ ಕುದ್ರೋಳಿ ಕ್ಷೇತ್ರದ ಪರವಾಗಿ, ನಮ್ಮ ಕುಡ್ಲದ ಪರವಾಗಿ, ಯಾಕಂತ ಹೇಳಿದರೆ ನಮ್ಮ ಕುಡ್ಲದ ಮುಖಾಂತರ ನಿಮ್ಮನ್ನು ಇಂದು ಸಂಪೂರ್ಣವಾಗಿ ದೇಶ ವಿದೇಶಗಳಲ್ಲಿ ಕೂಡ ಇದು ಹೋಗ್ತಾ ಇದೆ ಕಾರ್ಯಕ್ರಮ. ಅದರಿಂದ ಅಲ್ಲೂ ಕೂಡ ನಿಮ್ಮನ್ನು ಪರಿಚಯಿಸುವಂಥ ಒಂದು ಭಾಗ್ಯ ನಮ್ಮದಾಗಿದೆ. ಖಂಡಿತವಾಗಿಯೂ ಧನ್ಯವಾದಗಳು ತಮಗೂ ಕೂಡ. ವೀಕ್ಷಕರೇ, ಶಾರದಾ ಮಾತೆಯ ಶೋಭಾಯಾತ್ರೆ ಮುಂದುವರಿತಾ ಇದೆ. ಅನೇಕ ಈಗ ತಾನೇ ಲೇಡಿ ಹಿಲ್ ಹತ್ತಿರ ಕೂಡ ಬರ್ತಾ ಇದ್ದೇವೆ ವಿವಿಧ ಟ್ಯಾಬ್ಲೋಗಳು. ವರುಣ ಸ್ವಲ್ಪ ತೊಂದರೆ ಕೊಡ್ತಾ ಇದ್ದಾನೆ. ಸ್ವಲ್ಪ ಸಮಯದಲ್ಲೇ ಮಳೆ ಕಡಿಮೆ ಆಗ್ಬೋದು ಅನ್ನೋ ನಂಬಿಕೆ ನಮ್ಮದು. ಯಾಕಂತ ಹೇಳಿದರೆ ಇಂತಹ ಅಪೂರ್ವವಾದಂತಹ ಅದ್ಭುತವಾದಂತಹ ಒಂದು ಶೋಭಾಯಾತ್ರೆ ಹೋಗುವಂಥ ಸಂದರ್ಭದಲ್ಲಿ ಈ ಮಳೆ ಬಂದರೆ ಖಂಡಿತವಾಗಿ ತೊಂದರೆ ಆಗುತ್ತೆ. ಆದರೆ ಅದು ಖಂಡಿತ ನಿಲ್ಬೋದು. ಈ ಶೋಭಾಯಾತ್ರೆಗೆ ಸಂಪೂರ್ಣ ಒಂದು ಅನುಗ್ರಹ ಕೊಡ್ಬೋದು ಅಂತ ಹೇಳ್ಕೊಳ್ಳುತ್ತಾ ಒಂದು ಪುಟ್ಟ ವಿರಾಮವನ್ನು ನಾವು ನೋಡೋಣ. ಲಿವಿಂಗ್ ಫರ್ನಿಚರ್, ಯುವರ್ ಇಮ್ಯಾಜಿನೇಷನ್ ಅವರ್ ಕ್ರಿಯೇಷನ್. ಕನಸಿನ ಮನೆಗೆ ತನ್ನಿ ಶೈನಿಂಗ್ ಫರ್ನಿಚರ್. ಬೆಸ್ಟ್ ಪ್ರೈಸ್ ಅಂಡ್ ಬೆಸ್ಟ್ ಕ್ವಾಲಿಟಿಯೊಂದಿಗೆ ಕಸ್ಟಮೈಸ್ ಫರ್ನಿಚರ್. ಮರದ ಮನೆಯ ಮುಖ್ಯದ್ವಾರ, ಪೂಜಾ ರೂಮ್ ಡೋರ್ ಡಿಸೈನ್, ಬೆಡ್ರೂಮ್ ಸೆಟ್ಸ್, ಸ್ಕೂಲ್ ಫರ್ನಿಚರ್, ಡೈನಿಂಗ್ ಸೆಟ್ಸ್ ಅಂಡ್ ಚೇರ್ಸ್, ಸೋಫಾ ಸೆಟ್ಸ್, ಕಾಫಿ ಟೇಬಲ್ಸ್ ಅಂಡ್ ಸರ್ವಿಂಗ್ ಟೇಬಲ್ಸ್, ಟಿವಿ ಸ್ಟ್ಯಾಂಡ್ ಅಂಡ್ ವಾಲ್ ಯೂನಿಟ್, ವುಡನ್ ಪ್ಯಾನಲ್ಸ್, ವುಡನ್ ಕಿಚನ್ ಕ್ಯಾಬಿನೆಟ್ಸ್ ಹಾಗೂ ಮರದ ಎಲ್ಲ ವಿಧದ ಮನೆಗುಪ್ಪುವ ಡೋರ್ಸ್ ಹಾಗೂ ವಿಂಡೋಗಳು ನಮ್ಮಲ್ಲಿ ಲಭ್ಯ. ಹಿಂದೆ ಭೇಟಿ ನೀಡಿ ಲಿವ್ ಇನ್ ಫರ್ನಿಚರ್, ಲೋರೆಟೋ ಪದವು ಬಂಟ್ವಾಳ ಕಸಬಾ. ಫಾರ್ ಕಾಂಟ್ಯಾಕ್ಟ್ 7019295856 or 7829588106. ಜಾಸ್ತಿ ಹೀರ್ಕೊಳ್ಳಲ್ಲ. ಕ್ಯಾಲೋರೀಸ್ ಭಯ ಇರೋದೇ ಇಲ್ಲ. 10 ಅಲ್ಲ 20 ಅಲ್ಲ 80 ಕ್ವಾಲಿಟಿ ಟೆಸ್ಟ್ ಪಾಸ್ ಆಗಿರುವ ಕರ್ನಾಟಕದ ಏಕೈಕ ವಿನ್ನರ್, ಗೋಲ್ಡ್ ವಿನ್ನರ್. Tejaswini Hospital and Tejaswini Group of Institutions is a super specialty nationally accredited hospital headed by Professor M. Shantaram Shetty and Dr. Ajit Kumar. Tejaswini Hospital is supported by latest technology. The complete orthopedic trauma and super specialty hospital, nursing college, a nursing school, paramedical college in OT technology, laboratory technology, radiology and rental dialysis. Kadri Temple Road, Mangalore 575002. Contact 0824-288-0100 222-5998 or log on to www.tejaswinihospital.in. ವರ್ಷದಲ್ಲಿ ಎಷ್ಟು ಸಂಬಂಧಗಳು ಬೆಸೆದವು ಅದನ್ನ ಲೆಕ್ಕ ಹಾಕೋದು ಅಸಾಧ್ಯ. ನಂದಿನಿಯಕ್ಕ ಸಾವಿತ್ರಿ ಕಾದಂಬರಿ ಸರಸ್ವತಿಯ ಮೊದಲ ಸ್ಯಾಲರಿ ಖಾತೆ ತೆರೆದಾಗ ಹೆಮ್ಮೆಯ ಅನುಭವ ನಮಗೂ ಆಯಿತು. ನಿಮ್ಮ ಜೀವನದ ದೃಷ್ಟವನ್ನು ಬದಲಿಸಿ ಮುನ್ನಡೆಸಿ. ಮತ್ತೆ ಸಂಬುಲ್ ಅವರು ತನ್ನ ಮೊದಲ ಗ್ರಾಹಕರಿಗೆ ಥ್ಯಾಂಕ್ ಯು ಹೇಳಿದ್ರು. ಅವರ ಖುಷಿಯ ಕಣ್ಣೀರು ನಾವು ನೋಡಿದ್ವಿ. ಇವರ ಕನಸು ನನಸಾಗಿಸಲು ನಮ್ಮದು ಸ್ವಲ್ಪ ಪಾಲಿದೆಯಲ್ವಾ. ನಾವು ನಮ್ಮ ಕರ್ನಾಟಕ ಬ್ಯಾಂಕ್, ಹೈದರಾಬಾದ್ನ ಕರ್ನಾಟಕ ಬ್ಯಾಂಕ್, ದಿಲ್ಲಿಯವರ ಕರ್ನಾಟಕ ಬ್ಯಾಂಕ್, ಮುಂಬೈಯವರ ಕರ್ನಾಟಕ ಬ್ಯಾಂಕ್, ಭಾರತದ ಕರ್ನಾಟಕ ಬ್ಯಾಂಕ್.
ಸಿಟಿ ಹಾಸ್ಪಿಟಲ್ ರಿಸರ್ಚ್ ಅಂಡ್ ಡಯಾಗ್ನೋಸ್ಟಿಕ್ ಸೆಂಟರ್. ನುರಿತ ತಜ್ಞ ವೈದ್ಯ ಡಾಕ್ಟರ್ ಕೆ ಭಾಸ್ಕರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಕಾರ್ಯಾಚರಿಸುತ್ತಿರುವ ಈ ಆಸ್ಪತ್ರೆಗೆ 23 ವರ್ಷಗಳ ಅನುಭವವೂ ಇದೆ. 24 ಗಂಟೆಯೂ ತುರ್ತು ಚಿಕಿತ್ಸಾ, ಅಪಘಾತ ಚಿಕಿತ್ಸಾ ವಿಭಾಗ, ಐಸಿಸಿಯು, ಐಸಿಯು ಮತ್ತು ಎನ್ಐಸಿ ಸೌಲಭ್ಯ ಸೇರಿದಂತೆ ಅತ್ಯಾಧುನಿಕ ಶಸ್ತ್ರಚಿಕಿತ್ಸಾ ಉಪಕರಣಗಳನ್ನು ಒಳಗೊಂಡ 5 ಶಸ್ತ್ರಚಿಕಿತ್ಸಾ ಕೊಠಡಿಗಳು ಇವೆ. ಹೋಲ್ ಬಾಡಿ ಸ್ಪೈರಲ್ ಸಿಟಿ ಸ್ಕ್ಯಾನ್ ಕೇವಲ ಅರ್ಧ ಸೆಕೆಂಡ್ನಲ್ಲಿ. 2002ರಿಂದ ದಕ್ಷಿಣ ಕನ್ನಡದಲ್ಲೇ ಪ್ರಥಮವೆನಿಸಿದ ಮೂಳೆಗಳ ಖನಿಜ ಸಾಂದ್ರತೆ ಮಾಪನ ಯಂತ್ರವನ್ನು ಹೊಂದಿರುವ ಏಕೈಕ ಆಸ್ಪತ್ರೆ. ನುರಿತ ವೈದ್ಯರ ಸೇವೆಯೊಂದಿಗೆ ಇಂಟರ್ಲಾಕಿಂಗ್, ಆರ್ಥೋಸ್ಕೋಪಿಕ್, ಮಂಡಿ ಜೋಡಣೆ, ಸೂಪರ್ ಸ್ಪೆಷಾಲಿಟಿ, ಆಧುನಿಕ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಆಂಬ್ಯುಲೆನ್ಸ್ ಸೇವೆ, ತೋಶಿಬಾ ಕೋರ್ ವಿಷನ್, ಪ್ರೋ ಕಲರ್ ಡಾಪ್ಲರ್ ಸೌಲಭ್ಯಗಳೊಂದಿಗೆ ನಿಮ್ಮ ಸೇವೆಗೆ ಸದಾ ಸಿದ್ಧ. ಸಿಟಿ ಹಾಸ್ಪಿಟಲ್ ರಿಸರ್ಚ್ ಅಂಡ್ ಡಯಾಗ್ನೋಸ್ಟಿಕ್ ಸೆಂಟರ್, ಪೌಂಡ್ ಗಾರ್ಡನ್, ಕದ್ರಿ, ಮಂಗಳೂರು. ನಮ್ಮ ಕುಳ್ಳದ ನೇರ ಪ್ರಸಾರದಲ್ಲಿ ಮಂಗಳೂರು ದಸರಾ ಮಳೆ ಬರ್ತಾ ಇದೆ, ಶೋಭಾಯಾತ್ರೆ ಹೊರಟಿದೆ. ಲೇಡಿ ಹಿಲ್ ವೃತ್ತ ಈಗ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪ್ರತಿಮೆಯನ್ನು ಹೊಂದಿ ಬ್ರಹ್ಮಶ್ರೀ ನಾರಾಯಣ ಗುರು ವೃತ್ತ ಎನ್ನುವಂತಹ ಹೆಸರನ್ನು ಪಡೆದಿದೆ. ಆ ಪ್ರದೇಶದಲ್ಲಿ ಈಗ ಯಾವ ರೀತಿಯಾಗಿ ಜನರು ಆಸಕ್ತಿಯಿಂದ ಶೋಭಾಯಾತ್ರೆ ನಿರೀಕ್ಷೆಯಲ್ಲಿದ್ದಾರೆ ನೋಡಿ. ಕಾಳಿಚರಣ್ ಫ್ರೆಂಡ್ಸ್ ಬಹಳ ಹಿಂದಿನ, ಯಾಕಂತ ಹೇಳಿದ್ರೆ ಅದು ಎಷ್ಟೋ ವರ್ಷಗಳಿಂದ ಈ ಒಂದು ಶೋಭಾಯಾತ್ರೆಯಲ್ಲಿ ಭಾಗವಹಿಸುವಂತಹ ಒಂದು ತಂಡ ಅಂತ ಹೇಳಿದ್ರೆ ಕಾಳಿಚರಣ್ ಫ್ರೆಂಡ್ಸ್. ಹಿಂದಿನಿಂದಲೂ ಕೂಡ ಅವರು ಬೇರೆ ಬೇರೆ ಹಂತಗಳ 40ನೇ ವರ್ಷ. ಅದೇ ಮಂಜಲ್ ಬೈಲ್ ಮೊದಲ ಮರ್ಯಾದೆಯ ಅಂದ್ರೆ 74 ವರ್ಷಗಳಿಂದ ಸೇವೆಯನ್ನು ಕೊಡ್ತಾ ತಂಡ. ಅದರ ಮುಂಭಾಗದಲ್ಲಿ ಕಾಳಿಚರಣ್, ಈ ಕಾಳಿಚರಣ್ ಎನ್ನುವಂತ ಒಬ್ಬ ಕ್ರಿಕೆಟಿಗೆ ಇದ್ದಂತೆ. ಹೌದು ಹೌದು, ಗೊತ್ತು. ಕಾಳಿಚರಣ್ ಕ್ರಿಕೆಟ್ ಗೊತ್ತು, ವೆಸ್ಟ್ ಇಂಡೀಸ್ನವನು. ಅಲ್ಲ, ಆದ್ರೆ ಇವರಿಗೆ ಕಾಳಿಚರಣ್ ಅಂತ ಬರ್ಲಿಕ್ಕೆ ಏನ್ ಕಾರಣ? ಅದೇ ಕಾರಣ ಅಂತೆ. ಓಕೆ, ಕ್ರಿಕೆಟ್ ಆಡುವಂತಹ ಒಂದು ತಂಡ ಆ ಕಾಳಿಚರಣ್ನ ಮೇಲಿನ ಪ್ರೀತಿಯಿಂದ ಆ ಹೆಸರನ್ನೇ ಅವರು ಇಟ್ಟಿದ್ದಾರೆ. ಈಗ ತಾಸೆದ ಪೆಟ್ಟಿಗೆ ಊರದ ಪಿಲಿಕುಲು ನಲಿಪುನ ಪೊರ್ಲುತ್ತದೆ. ಮಳೆ ಬರ್ತಾ ಉಂಟು, ಆದ್ರೆ ನಮ್ಮ ಶೋಭಾಯಾತ್ರೆ ಮುಂದುವರಿತಾ ಇದೆ. ಮೊದಲಾದ್ರೆ ಈ ಚರ್ಮ ಉಪಯೋಗಿಸಿ ತಯಾರಿಸಿದ ತಾಸೆ ಇದ್ರೆ ತಾಸೆಯವರು ಮಳೆ ಬರುವಾಗ ಹೊಡೆಯುವುದಿಲ್ಲ, ಯಾಕೆ ತಾಸೆ ಅದು ಹೋಗ್ತದೆ. ಈಗ ನಾನು ಆಗ ನಿಮ್ಮ ಹತ್ರಕ್ಕೆ ನೀವು ಹೇಳುವಾಗ ಹೇಳಿದ್ದೆ ಊದು ಕಾರ್ಯಕ್ರಮದ ಬಗ್ಗೆ ನಾನು ನಿಮ್ಮ ಹತ್ರ ಮತ್ತೆ ಕೇಳ್ತೇನೆ ಅಂತ. ಈಗ ಹುಲಿ ವೇಷಗಳು ಪ್ರಾರಂಭ ಆಗಿ ಇತ್ತೀಚಿನ ದಿನಗಳಲ್ಲಿ, ಅದು ಮೊದಲಿನ ಇತ್ತು, ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಹೆಚ್ಚು ಪ್ರಚಾರಕ್ಕೆ ಬಂದಿದೆ ಈ ಊದು ಕಾರ್ಯಕ್ರಮ ಅಂತ. ಏನಿದು ಊದು ಕಾರ್ಯಕ್ರಮ ಅಂತ? ಇದು ಊದು ಕಾರ್ಯಕ್ರಮ ಅಂತ ಹೇಳಿದ್ರೆ ನಾವು ಯಕ್ಷಗಾನದಲ್ಲಿ ಹೇಳುದಿದ್ರೆ ಆಟವನ್ನು ಹೊರಡುವಾಗ ಯಕ್ಷಗಾನದ ಮೊದಲ ಸೇವೆ ಮತ್ತೆ ಪತ್ತನಾಜೆಯ ಕೊನೆಯ ಸೇವೆ ಅಂತ ಇರ್ತದಲ್ಲ, ಹಾಗೆ ಒಂದು ದಿಗ್ವಿಜಯಕ್ಕೆ ಹೊರಡುವಂತಹ ಸಂದರ್ಭದ ಒಂದು ವ್ಯವಸ್ಥೆ ಅದು. ಈ ಹುಲಿವೇಷದಲ್ಲಿ ಬಣ್ಣಗಾರಿಕೆಗೆ ಪ್ರಾಧಾನ್ಯತೆ ಇದೆ. ಖಂಡಿತ. ಬಣ್ಣಗಾರಿಕೆ ಮತ್ತು ಕುಣಿತ ಈ ಎರಡು ಕೂಡ. ಆ ಬಣ್ಣಗಾರಿಕೆಗಾಗಿಯೇ ಸುಮಾರು 7-8 ಗಂಟೆಯ ಅವಧಿ, ರಾತ್ರಿ ಇಡೀ ಸಾಧಾರಣ ಒಂದು ಸಂಜೆ ಊದು ಅಂತ ಹೇಳಿದ್ರೆ ಅದಕ್ಕೆ ಪೂರಕವಾಗಿರುವಂತ ಕಾರ್ಯಕ್ರಮ ಅಲ್ವಾ ಅದು ಊದು ಕಾರ್ಯಕ್ರಮ? ಅಂದ್ರೆ ಅಲ್ಲಿ ನಿಜವಾಗಿ ದೇವರಿಡುವವರು, ಆ ಊದು ಮಾಡುವವರು ಪೇಂಟರ್ಗಳೇ. ಅವರಿಗೆ ಕಲಿಸಿದ ಗುರುಗಳು ಇರ್ತಾರೆ, ಆದ್ರೆ ಪೇಂಟರ್ಗಳಿಗೆ ಅಲ್ಲಿ ಈಗ ನಮ್ಮಲ್ಲಿ ಚೌಕಿ ಪೂಜೆ ಅಂತ, ಇದು ಚೌಕಿ ಪೂಜೆ ನಿಜವಾಗಿ. ಆ ಚೌಕಿ ಪೂಜೆ ಯಾರು ಮಾಡುದು ಅಂತ ಹೇಳಿದ್ರೆ ಆ ವೇಷಭೂಷಣದ, ಈಗ ನಾಟಕದಲ್ಲಿಯೂ ಕೂಡ ನಾಟಕದಲ್ಲಿ ಚೌಕಿ ಪೂಜೆ ಮಾಡುವವರು ಆ ಪ್ರಸಾದನ ಮಾಡುವವರಿಗೆ ಅಲ್ಲಿ ಆ ಅಕ್ಕಿ ಎಲ್ಲ ಅವರಿಗೆ, ಆ ಸ್ವಸ್ತಿಕಿಡುವಂತ ಅಕ್ಕಿ ಅದು ವೇಷಭೂಷಣ ಪ್ರಸಾದನ ಕಲಾವಿದ. ಕಾಳಿಚರಣ್ನ ಹುಲಿ ಎಲ್ಲ ಈಗ ವೇಷಧಾರಿಗಳಿಗೆ ಮಳೆ ಬಂದಾಗ ಒಂದೊಂದು ಕಡೆಯಲ್ಲಿ ಖುಷಿ, ಇನ್ನೊಂದು ಕಡೆಯಲ್ಲಿ ಬಿಸಿ. ಯಾಕೆಂದ್ರೆ ಹಾಕಿದ ನೋಟೆಯಲ್ಲಿ ಅದು ಹಾಳಾಗ್ತದೆ. ಇಲ್ಲ, ಈಗ ಏನಾಗಿದೆ ಅಂತ ಹೇಳಿದ್ರೆ ನಾನು ಅದನ್ನು ನಿಮ್ಮ ಹತ್ರ ಹೇಳ್ಬೇಕು ಅಂತ ಇದ್ದೆ. ಮೊದಲೆಲ್ಲ ನೋಟು ಹೀಗೆ ಮಾಲೆ ಮಾಡ್ತಾ ಇದ್ರು, ಅದು ಒದ್ದೆ ಆಗ್ತಿತ್ತು. ಈಗ ಅದನ್ನು ಕೂಡ ಲ್ಯಾಮಿನೇಷನ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಅದರಿಂದ ಮಳೆ ಬಂದರೂ ಕೂಡ ಏನು ತೊಂದರೆ ಆಗೋದಿಲ್ಲ. ಆ ನೋಟನ್ನು ಮತ್ತೆ ಉಪಯೋಗಿಸಬಹುದು, ಖಂಡಿತ ಉಪಯೋಗಿಸಬಹುದು, ಯಾಕಂದ್ರೆ ಅದು ಫುಲ್ ಲ್ಯಾಮಿನೇಷನ್ ಆಗಿರುತ್ತೆ. ಇದು ವಾಹನದ ಮೇಲೆ ಇಷ್ಟು ಹುಲಿಗಳು, ಇನ್ನು ಕೆಳಗೆ ಕೂಡ ಇದು ಇರಬಹುದು ನೋಡಿ. ಅಲ್ಲಿ 40ನೇ ವರ್ಷ ಅಂತ ಹಾಕಿದ್ದಾರೆ. ನ್ಯಾಷನಲ್ ಬೋಳೂರು, ಬಹುಶಃ ಅದು ನ್ಯಾಷನಲ್ ಟೈಲ್ ಫ್ಯಾಕ್ಟ್ರಿ ಹತ್ರ, ಬೋಳೂರು ಹತ್ರ ಆಗಿರ್ಬೋದು. ವೀಕ್ಷಕರನ್ನ ಗಮನಗೂ ದಯಬನ್ನಾಗ ಎಂಕ್ಳು ಈತೊಟ್ಟು ಕನ್ನಡಡೆ ಪಾತ್ರ ನಿತ್ತ ಕನ್ನಡ ಮುಖ್ಯವಾದ ದಾಯ ಪಾತ್ರ ಮುಖ್ಯ ಕಾರಣದಾದ ಬನ್ನಾಗ ವಿದೇಶಗಳ ಒಂದು ಕೂಡ ಪೋನುಂಡು ನಮ್ಮ ಕುಲ ತಂದೆ ಕರ್ನಾಟಕ ಇಚ್ಚಿನ ಕುಲು ಬೇತೆ ಬೇತೆ ಕುಲು ತೂಂದು
ಕನ್ನಡ ಹೆಚ್ಚಿಗೆ ನಿರೂಪಣೆ ಕೊರಿಯ ಖಂಡಿತವಾಗ್ಲೂ ತುಳು ಕೊರ್ಪ ಅಲ್ಲ ಹೆಚ್ಚಾದ ಕನ್ನಡ ಕೊರಡಾಪುಂಡು ಬೇತೆ ಬೇತೆ ಅಕ್ಲೆ ಪೋಪಿನದ್ದಾತ ನಿಕ್ಲೆ ಮಾತು ತೆರಿಲೆಕ್ಕನೆ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರ ಒಂದು ಸಾರತ್ತೊರ್ಮನ್ ಊಟ ಎನ್ಮಗ್ ಐತ ಒಂದು ಅಂದಾಜು ಬಂತು ಪಂಡ ಬ್ರಹ್ಮಶ್ರೀ ನಾರಾಯಣ ಗುರುಕುಲೇನೆ ಈ ಇದೆ ಕುದ್ರೋಳಿಗೆ ಎತ್ತದು ಓವು ಜಾಗೇಡಿ ನಮ್ಮ ಒಂದು ಕ್ಷೇತ್ರ ಮಲ್ಪೊಲಿ ಅವಳ ಮುಖ್ಯ ಕಾರಣದಾದ ಬಂದಾಗ ನಮ್ಮ ಬಿಲ್ಲವ ಸಮಾಜದ ಸುಮಾರು ಹಿಂದುಳಿದ ವರ್ಗದ ಮಾತು ಸೇರಿದು ಅಕ್ಲೆಗೆ ಗೋಕರ್ಣ ಕ್ಷೇತ್ರಡು ಒಂದು ರೀತಿಯ ಬಹಿಷ್ಕಾರ ಬರ್ತದೆ ದೇವಸ್ಥಾನಕ್ಕೆ ಉಳೈಪೋಪಿನಂಚಿನ ಅವಕಾಶ ಇಜ್ಜಾನಿನಂಚಿನ ಪೊತ್ತುಡು ಅಕ್ಕಳು ದಾದ ಬಂದದ ಹಿರಿಯರನ್ನ ಒಂದು ಸೋಮಪ್ಪೇರಾದಪ್ಪೇರು ಜಾರಪ್ಪ ಪೂಜಾರಾದಪ್ಪ ಮಕ್ಕಳಿಗೆ ಮಾತ್ರ ಆಯ್ನಂಚಿನ ಒಂದು ಆ ಬೇನೆಯೇ ಮಕ್ಕಳು ಬರ್ತದ ಮೂಲ ಅಧ್ಯಕ್ಷ ಕೊರಗಪ್ಪೇರ ಪಂಡದು ನಮ್ಮ ಕೇರಳ ರಾಜ್ಯರು ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ ಪಂಪಿನಾರು ಉಳ್ಳೇರು ಒಂದು ಸಾಮಾಜಿಕ ಬದಲಾವಣೆ ಕಂತೀರು ನಮ್ಮ ಪೋದು ಅರಡೆ ಕೇಂದ್ರ ದಾನೆ ಪಂಪಿನ ಆ ಒಂದು ಉದ್ದೇಶದ ಮಕ್ಕಳು ಮಾತ್ರ ಪೋದು ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ ಕೇರಳ ಪೋದು ಭೇಟಿ ಹಾಪೇರು ಅಲ್ಪ ಭೇಟಿ ಆಯ್ನಾರು ಖಂಡಿತ ಯಾನು ಬರ್ತೆ ಕುಡ್ಲಾಗ ಬರ್ತೆ ಪಂಡದು ಸಾರತ್ತೊರ್ಮನುತ ಎಮ್ಮನೆ ಸರಿಗೆ ಯಾರು ಬರ್ತದೆ ಸಾರತ್ತೊರ್ಮನುತ ಪದ್ರಾಡಕ್ಕೆ ಕೂಡ ಆ ಜಾಗಿನ ತೋಜದ ಕೊಡ್ನಾರೆ ಕುದ್ರೋಳಿ ಇತ್ತೆ ಕ್ಷೇತ್ರೋಪುನಂತಿನ ಜಾಗಿನ ತೋಜದ ಕೊಡ್ನಾರೆ ಸಾರತ್ತೊರ್ಮನುತ ಪದ್ರಾಡಕ್ಕೆ ಕ್ಷೇತ್ರದ ಒಂದು ಉದ್ಘಾಟನೆ ಉದಿಪನನ್ನು ಮಲ್ತೇರು ಐದು ಬೊಕ್ಕ ನಿಕ್ಲು ಮಾತು ತೂಯಿಲಕ್ಕನೆ ಕ್ಷೇತ್ರ ಬುಲೆಚ್ಚಿಲ ಒಂದು ಬತ್ತಲು ಮಾನ್ಯ ಶ್ರೀ ಜನಾರ್ದನ ಪೂಜಾರ್ಲೆನ ಒಂದು ಉಮೇದದು ಸಂಪೂರ್ಣವಾಗಿ ಒಂದು ನವೀಕರಣ ಅನ್ನೋದು ಬೊಕ್ಕ ಕ್ಷೇತ್ರದ ಶಾರದಾ ಮಹೋತ್ಸವ ಕೂಡ ಒಂದು ಬದಲಾವಣೆ ಅಂಡು ಐಟ್ ಖಾಲಿ ಶಾರದನ ಮೂರ್ತಿ ಮಾತ್ರತ್ತು ನವದುರ್ಗೆಯನ್ನ ಆರಾಧನೆಲ್ಲ ಆ ಒಂದು ಬರ್ತದೆ ಸಾರತ್ತೊರ್ಮನುತ ಸಂಪತ್ತ ಒಂಜೇತೆ ಆಯ್ತಾ ನವೀಕರಣ ಸಾರತ್ತೊರ್ಮನ ಸಂಪತ್ತು ರಡ್ಡೆತ್ತು ಎಂಕು ತಿರಿ ಮಟ್ಟಿಗೆ ನವದುರ್ಗೆಯರನ್ನ ಪ್ರತಿಷ್ಠಾಪನೆ ಆಪಗನೆ ಮಲ್ಪಾದ ಶುರು ಮಾಡ್ತೀವಿ ಕಾಳಿಚರಣ್ ಫ್ರೆಂಡ್ ಸರ್ಕಲ್ ಕಾಳಿಚರಣ್ ಪಿಲಿಕುಲು ನೆಟ್ಟಿಗೆ 40 ಜಾಸ್ತಿ ಪಿಲಿಕುಲು 40 ವರ್ಷದ ಯಾನಿನ್ನು 40 ವರ್ಷದ 40 ಪಿಲಿ ಉಂಟು 40 ವರ್ಷದ 100 ಪಿಲಿ ಪರ್ಲೆ ಕಂಡೆ ಪ್ರಭಾವಳಿ ಆ ಪ್ರಭಾವಳಿನ ಓನಾಗ ತಗ್ಗ ಇರಲಾಪುಂಡು ಎತ್ತರ ಮನ್ಪ ಇರಲಾಪುಂಡು ಮಿತ್ತಿಡು ಹೋಗೊಂಡ ವಯರ್ ಪುರ ಇತ್ತಿಂದ ಮರ ಅಡ್ಡ ಇತ್ತಿಂದ ಅಲ್ಲವೇನು ಪ್ರಭಾವಳಿನ ಅಂತ ಅಡ್ಡಗೊಂಡಿದ್ದೀವಿ ಇತ್ತೈಕ ಮಾತ್ರ ಬೋಡಾಪಿನ ವ್ಯವಸ್ಥೆನೇ ನಮ್ಮ ಇಲೆಕ್ಟ್ರಿಷಿಯನ್ ವಿಭಾಗ ಅದಪ್ಪು ಅಥವಾ ನಾನು ಪ್ರತಿ ಒಂದು ವಿಭಾಗದ ಕೂಡ ಐಕ ಬೋಡಾಪಿಲಕ ಮಲ್ಪೂರು पण ಅಭ್ಯಾಸ ಆಯ್ತು ನಕ್ಲಿಗೆ ವಾರಿ ಇದ್ದಿದ್ದು ಕಡೆದು ಪೋಂಡೆ ಇಂಚಿನ ತೊಂದರೆ ಹಾಕೊಂಡು ಕೊಟ್ಟೆ ಅಂದ್ರೆ ತುಳುವೇರಿಗೆ ಮಾತೆರೆಗಳ ಕನ್ನಡ ಬರ್ಕೊಂಡು ಆಡ ಕನ್ನಡ ಬರ್ಪಿನಕ್ಕಿಲಿಗೆ ತುಳು ಬರ್ಪು ಆದ ಕಾರಣ ಕನ್ನಡದಲ್ಲಿ ವಿವರಣೆಯನ್ನು ನೀಡ್ತಾ ಇದ್ದೇವೆ ಯಾಕೆಂದ್ರೆ ನಮ್ಮ ಕುಡ್ಲದ ಈ ನೇರ ಪ್ರಸಾರ ಕೇವಲ ಮಂಗಳೂರು ಕರಾವಳಿ ಮಾತ್ರ ಅಲ್ಲ ಬೇರೆ ಜಿಲ್ಲೆ ಬೇರೆ ರಾಜ್ಯ ಮತ್ತೆ ಯೂಟ್ಯೂಬ್ನಲ್ಲಿ ವಿದೇಶದವರು ಕೂಡ ಈ ಕಾರ್ಯಕ್ರಮದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಒಂದೇ ಜಾತಿ ಒಂದೇ ಮತ ಒಂದೇ ಧರ್ಮ ಈ ಧ್ಯೇಯ ವಾಕ್ಯವನ್ನು ವಿಶ್ವದಗಲ ಕೊಟ್ಟವರು ಹೌದು ಮಹಾಸಂತ ಅಂತ ಹೇಳಿದ್ರು ಹೌದು ಅವರನ್ನು 1908ರಲ್ಲಿ ಸಾಹುಕಾರ ಕೊರಗಪ್ಪನವರು ಅವರ ಮುಖಂಡರೊಂದಿಗೆ ಅವರ ಭೇಟಿ ಮಾಡಿ ಅದೇ ವರ್ಷ ಗೋಕರ್ಣನಾಥ ಕ್ಷೇತ್ರದ ಶಿಲಾನ್ಯಾಸ ಮಾಡಲಾಯಿತು ಕಾಶಿಯಿಂದ ತಂದಂತಹ ಶಿವಲಿಂಗ ಅದಕ್ಕೆ ಗೋಕರ್ಣನಾಥೇಶ್ವರ ಎನ್ನುವ ಹೆಸರಿನಲ್ಲಿ 1912ರಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ದಿವ್ಯ ಹಸ್ತದಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಕರ್ನಾಟಕ ರಾಜ್ಯದಲ್ಲಿ ಏಕಮೇವ ಎನ್ನುವ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಂದ ಪ್ರತಿಷ್ಠಾಪನೆಗೊಂಡ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ಆ ಮಹಾಸಂತನ ಒಂದು ನೆನಪನ್ನು ನಿತ್ಯವೂ ಮಾಡ್ತೇವೆ. ಕುದ್ರೋಳಿ ಕ್ಷೇತ್ರದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದು ಮುಖ್ಯ ಮೂರ್ತಿ ಕೂಡ ಇದೆ. ಈಗ ಇವತ್ತು ಕಾರ್ಯಕ್ರಮ ಪ್ರಾರಂಭ ಆಗುವಾಗ ಎಲ್ಲ ಅಲ್ಲಿ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಖಂಡಿತ ಎಲ್ಲ ದೇವಾದಿ ದೇವತೆಗಳಿಗೆ ಬಲ ಬಂದು ಮತ್ತೆ ಅಲ್ಲಿ ನಾರಾಯಣ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿ ಮತ್ತೆ ಮುಂದೆ ಪ್ರಾರ್ಥನೆ ನಾರಾಯಣ ಗುರುಗಳಿಗೆ ಆ ಪ್ರಾರ್ಥನೆ ಯಾಕಂತ ಹೇಳಿದ್ರೆ ಈಗ ನಾವೇನೋ ವರ್ಷಕ್ಕೊಮ್ಮೆ ನಾರಾಯಣ ಗುರು ಜಯಂತಿ ಅಂತ ಆಚರಿಸ್ತೇವೆ, ಅದು ಮುಖ್ಯ ಅಲ್ಲ. ಅವರು ಕೊಟ್ಟಂತಹ ಸಂದೇಶ, ಅವರು ಕೊಟ್ಟಂತಹ ನೋಡಿ, ಒಬ್ಬ ವ್ಯಕ್ತಿ ವಿಶ್ವ ಮಾನವತೆಯನ್ನು ಪಡಿಬೇಕಾದ್ರೆ ಅಥವಾ ಬ್ರಹ್ಮಶ್ರೀ ನಾರಾಯಣ ಗುರು ನೋಡಿ, ಒಂದು ಕಡೆಯಲ್ಲಿ ಬ್ರಹ್ಮಶ್ರೀ ಅನ್ನೋ ಹೆಸರು ಕೂಡ ಇದೆ, ಈ ಕಡೆಯಿಂದ ಗುರು ಅನ್ನೋ ಪದ ಕೂಡ ಅವರಿಗಿದೆ. ಇಂತಹ ಒಬ್ಬ ಮಹಾನ್ ವ್ಯಕ್ತಿ ಇಡೀ ಒಂದು ಸಾಮಾಜಿಕ ಕ್ರಾಂತಿಯನ್ನು ಕೇರಳದಲ್ಲಿ ತಂದಿರಬೇಕಾದ್ರೆ ಖಂಡಿತವಾಗಿಯೂ ಕೂಡ ನಾವು ಅವರಿಗೆ ಅಡ್ಡ ಬೀಳಲೇಬೇಕು. ಅವರ ಮುಖಾಂತರ ಇಂದು
ಆ ಹಿಂದುಳಿದ ಶೋಷಿತ ವರ್ಗ ಇಂದು ದೇವಸ್ಥಾನಗಳಿಗೆ ಅಥವಾ ಒಂದು ಮೇಲ್ವರ್ಗದ ಜೊತೆಯಲ್ಲಿ ತಾವು ಕೂಡ ಬದುಕನ್ನು ಸಾಗಿಸ್ತಾ ಇದ್ದೀರಿ ಅಂತ ಹೇಳಿದರೆ ಅದಕ್ಕೆ ಮುಖ್ಯ ಕಾರಣ ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಹುಡುಗನ ಒಂದು ಬಹಳ ಕುಣಿತ ನಡೀತಾ ಉಂಟು ಅಲ್ಲಿ. ಇದು ಯಾವ ಟ್ರಕ್ ಅಂತ ಗೊತ್ತಾಗ್ತಾ ಇಲ್ಲ. ಮಣ್ಣಗುಡ್ಡೆಯಲ್ಲಿ ಇದೆ ಈಗ. ನೋಡಿ ಈಗೆಲ್ಲ ವೇಷಗಳು ಬದಲಾಗ್ತಾ ಇದೆ ನೋಡಿ. ಅವರು ಕೂಡ ಕರ್ನಾಟಕದ ಅದು ಯಾವ ಟೀಮ್ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ನಮ್ಮ ನಾಟಕ ಕಲಾವಿದರು ಪ್ರತಿರೂಪ ನೋಡಿ ಅಲ್ಲಿ ಒಂದು ಒಳ್ಳೆ ಆಕರ್ಷಣೆ. ಇದು ಈ ಮಾರ್ನಮಿದ ವೇಷ ಅಂತೆಲ್ಲ ಹೇಳಿ ಉಂಟು ನಮ್ಮ ಕರಾವಳಿಯಲ್ಲಿ. ನೋಡಿ ಅರವಿಂದ್ ಬೋಳಾರ್ ಮತ್ತು ಹೇಳುದು ಅವರ ಒಂದು, ಯಾಕಂದ್ರೆ ಇಷ್ಟೊಂದು ಯಕ್ಷಗಾನ ಮಾಡ್ತಿದ್ರು, ಬೇರೆ ಬೇರೆ ರೀತಿಯಂತ ಗುರುತು ಮಾಡುವುದು ಹೇಗೆ ಅಂತ ಹೇಳಿದ್ರೆ ಅರವಿಂದ್ ಬೋಳಾರರ ಮಂಡೆ ಮತ್ತು ಹಲ್ಲು, ಕಾಪಿಕಾಡ್ ಅವರ ಕೂದಲು ಮತ್ತು ಮೀಸೆ. ಹೌದು. ಇದು ಯಾವ ಫ್ರೆಂಡ್ಸ್? ಬರ್ಕೆ ಫ್ರೆಂಡ್ಸ್. ಅವರದ್ದು 2-3 ಬರ್ಕೆ ಫ್ರೆಂಡ್ಸ್ನವರದು. ಯಜ್ಞೇಶ್ವರ ಬರ್ಕೆ ಮತ್ತು ಅವರ ತಂಡದವರು. ಬಹುಶಃ ಇಲ್ಲಿ ಈಗ ಇರುವ ಒಬ್ಬ ವಿದೇಶಿ ಕಲಾವಿದನಾಗಿ ಕಾಣ್ತಾನೆ. ಖಂಡಿತ. ಇದು ಟ್ಯಾಂಗ್ ಒಂದು ವಾಲ್ಯೂಮ್ ಕೊಡಿ. ಬಗ್ಗೆ ಫ್ರೆಂಡ್ಸ್ನವ್ರಿಗೂ ಕೂಡ 2-3 ಶಬ್ದ ಚಿತ್ರಗಳು ಇರಬೇಕು. ಈ ಹುಲಿವೇಷ ಮತ್ತು ಶಬ್ದ ಚಿತ್ರಗಳ ಅನುಕ್ರಮಣಿಕೆಯಲ್ಲಿ ಇವರಿಗೆ 3ನೇ ಸ್ಥಾನ. ಮಂಜಲ್ ಬೈ, ಕಾಳೀಚರಣ್, ನಂತರ ಬರ್ಕೆ ಫ್ರೆಂಡ್ಸ್. 32ನೇ ವರ್ಷದ ಕಲಾ ಸೇವೆ ಅವರಿಗೆ. ಇದೇ ಮಾದರಿಯಲ್ಲಿ ಮೊದಲು ಅನಾರ್ಕಲಿ ಅಂತ ಇತ್ತು. ಅನಾರ್ಕಲಿ ಯಂಗ್ ಬಾಯ್ಸ್, ಮತ್ತೊಬ್ಬರು ಹಿರಿಯರು, ಮತ್ತೊಬ್ಬರು ಜೋಕರ್, ಮಧ್ಯಮ ವರ್ಗ. ಅದರಲ್ಲಿ ತಂಡಗಳು, ಅದರಲ್ಲಿ ಒಂದು ಜೊತೆ ವಿದೇಶಿ ತಂಡ, ಒಂದು ಹಿಪ್ಪಿ ತಂಡ, ಅದೇ ಜೊತೆಯಾಗಿ ಒಂದು ಕನಿಷ್ಠ 3 ಜೊತೆ, ಒಬ್ಬ ಜೋಕರ್, ಕನಿಷ್ಠ 3 ಜನ. ಕೆಲವೊಂದು 4 ಕೂಡ ಜೊತೆ ಇರ್ತಾರೆ. ನೀವು ಹೇಳಿದಾಗೆ ಕನಿಷ್ಠ 3 ಜೊತೆ. ಆಗ ಅದರಲ್ಲಿ ಅನಾರ್ಕಲಿಯಲ್ಲಿ ಸ್ತ್ರೀ ಪಾತ್ರ ಮಾಡುವವರು ಹುಡುಗಿಯರಾಗಿ ಕಾಣ್ತಾ ಇದ್ರು. ಮತ್ತೆ ಅವ ಒಂದು ದೋಣಿ ಆಕಾರದಲ್ಲಿ ಬರ್ತಾ ಇತ್ತು. ನಿಮ್ಗೆ ನೆನಪಿದ್ರೆ ಮೊದಲೊಂದು ದೋಣಿ ಆಕಾರದಲ್ಲಿ ಆ ಶಬ್ದ ಚಿತ್ರ ಬರ್ತಾ ಇತ್ತು. ಅದರಲ್ಲಿ ಈ ವೇಷಧಾರಿಗಳು ಅನಾರ್ಕಲಿಯ ಅಲ್ಲ, ಇನ್ನೊಂದು ಅದರಲ್ಲಿ ಸ್ಟೆಪ್ ಬಂದು ಬರ್ತದೆ. ಹೌದು, 4 ಸ್ಟೆಪ್ಸ್ ಅದೇ ಹೇಳಿದ್ದಾನೆ. ಪ್ರತಿಯೊಂದರಲ್ಲಿ ಒಂದೊಂದು ಜೊತೆ ಎಲ್ಲರನ್ನು ನಗಿಸುವ ಒಬ್ಬ ಜೋಕರ್. ಇವ ಯಾರು ಏನು ಅಂತ ಹೇಳಿ ನಮಗಿಂತ ಹೆಚ್ಚಾಗಿ ಈಗಿನ ಯುವಕರಿಗೆ ಗೊತ್ತುಂಟು. ಅದರಿಂದ ನಾವು ಇದರ ಬಗ್ಗೆ ಹೆಚ್ಚು ಮಾಹಿತಿ ಕೊಡದಿರುವುದು ಒಳ್ಳೆಯದು. ಖಂಡಿತ. ಬದಲಾವಣೆ ಆದಂತೆ ವಿಷಯಗಳು ಅಥವಾ ವ್ಯವಸ್ಥೆಗಳು ಕೂಡ ಕೆಲವಾರು ಬದಲಾವಣೆ ಆಗುತ್ತೆ. ನಾವು ಅದಕ್ಕೆ ಒಗ್ಗಿಕೊಂಡು ಹೋಗಬೇಕಾಗುತ್ತೆ. ಅಲ್ಲ, ಈ ಲೋಕೋ ಭಿನ್ನ ರುಚಿ ಅಂತ ಹೇಳಿದಾಗ ಎಲ್ಲ ಅಭಿರುಚಿಯವರಿದ್ದಾರೆ. ಎಲ್ಲರನ್ನು ಒಂದೇ ವಿಭಾಗದಿಂದ ಮೆಚ್ಚಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಆಗ ಮಳೆ ಬರುವಾಗ ಎಲ್ಲ ಕೊಡೆ ಬಿಡಿಸಿದ್ರು. ಆ ಕೊಡೆಯ ಬಣ್ಣವನ್ನು ನೋಡಿದ್ರೆ ನಮ್ಗೆ ಅರ್ಥ ಆಗ್ತದೆ. ಕೊಡೆ ಇಲ್ಲ, ಸಾವಿರಾರು ಬಗೆಯ ಕೊಡೆಗಳು ಕಾಣಿಸ್ತದೆ. ಯಾಕೆಂದ್ರೆ ಎಲ್ರಿಗೆ ಒಂದೇ ಬಣ್ಣದ ಕೊಡೆ ತಗೊಳ್ಬಹುದು. ಮೊದಲು ಹಾಗಿತ್ತು. ಮೊದಲು ಕಪ್ಪು ಬಣ್ಣದೇ ಕೊಡೆ ಇತ್ತು. ಈಗ ಹಾಗಲ್ಲ. ನೀವು ಹೇಳಿದ ಹಾಗೆ ಅವರವರ ಅಭಿರುಚಿಗೆ ತಕ್ಕಂತೆ ಬೇಕಾದಂತ ಕೊಡೆ ಬಣ್ಣ. ಅದೇ ಮೊದಲು ಶೋಭಾಯಾತ್ರೆ ಬರೀ ಭಜನೆ ಮಾತ್ರ ಇತ್ತು, ಒಂದು ಮಾತ್ರ ಇತ್ತು. ಹೌದು, ಅದೇ ನಾನು ಹೇಳಿದೆ ಅಲ್ವಾ,
ವೈಜ್ಞಾನಿಕವಾಗಿ ನಾವು ಬೆಳೆಯುತ್ತಾ ಬಂದ ಹಾಗೆ ಪ್ರಕೃತಿಯಲ್ಲೂ ಕೂಡ ಬದಲಾವಣೆಗಳನ್ನು ನಾವು ಕಾಣ್ತೇವೆ. ಇನ್ನು ಕೂಡ ಅದೇ ರೀತಿ ಕಾಣ್ತೇವೆ. ಲೇಡಿ ಹಿಲ್ಲಲ್ಲಿ ಇರುವಂತಹ ಈ ವೃತ್ತದ ಬಳಿಯಲ್ಲಿ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರಕ್ಕೆ ಹೋಗುವಂತಹ ಆ ಪ್ರಭಾವಳಿಯ ಒಂದು ದ್ವಾರ, ಇದು ಮಂಗಳೂರು ಮಹಾನಗರ ಪಾಲಿಕೆ ಇಲ್ಲಿಂದ ದೇವಸ್ಥಾನದ ತನಕ 10 ದಿವಸಗಳ ಕಾಲ ವಿದ್ಯುತ್ ದೀಪದ ವ್ಯವಸ್ಥೆಯನ್ನು ಮಾಡಿದ್ರು. ಇದೇ ರೀತಿ ಇನ್ನೊಂದು ಗೋಪುರ ಆ ಕಡೆ ನಮ್ಮ ಉರುವ ಮಾರಿಗುಡಿಗೆ ಹೋಗುವ ದಾರಿಯಲ್ಲಿದೆ. ಅದೇ ರೀತಿ ಮಂಗಳಾದೇವಿ ದೇವಸ್ಥಾನ ಮತ್ತೆ ಮಾರಿಗುಡಿಗೆ ಇದೇ ರೀತಿಯ ಇದು ಮಂಗಳೂರು ಮಹಾನಗರದ ಒಂದು ಕೊಡುಗೆ. ಯಾಕೆಂದ್ರೆ ಈಗ ಮೈಸೂರು ದಸರಾ ಆದಾಗ ಇಡೀ ಜಿಲ್ಲಾಡಳಿತ ಸಂಪೂರ್ಣವಾಗಿ ಅದರ ವ್ಯವಸ್ಥೆಯನ್ನು ಮಾಡ್ತಿದೆ. ಹೌದು, ಇಡೀ ರಾಜ್ಯ ಸರ್ಕಾರವೇ ಅದು ಸರ್ಕಾರವೇ ಅಧಿಕೃತವಾಗಿ ಮಾಡುವ ಕಾರ್ಯಕ್ರಮ ಅದು. ಮೈಸೂರು ದಸರಾ ಅಂತ ಹೇಳಿದ್ರೆ ಅದು ಸರ್ಕಾರದ ಕಾರ್ಯಕ್ರಮ. ಮೊದಲು ರಾಜ ಮಹಾರಾಜರು ಅದನ್ನು ನಡೆಸ್ಕೊಳ್ತಾ ಇದ್ರು, ಅದು ಈಗ ಅದು ಸರ್ಕಾರದ ಕಾರ್ಯಕ್ರಮ ಆಗಿದೆ. ಸಂಪೂರ್ಣ ವೆಚ್ಚ ಕೂಡ ಸರ್ಕಾರದ್ದು. ಅದು ಎಲ್ಲ ಕಾರ್ಯಕ್ರಮಗಳು ಕೂಡ ನೋಡಿ ಅದೇ ನೋಡಿ ಅನವಕಲಿ ಇದ್ದದ್ದು ಮೊದಲು ಇದೇ ಟೈಪ್. ಹೌದು. ಇಲ್ಲಿ ಮಾತ್ರ ಮಕ್ಕಳನ್ನೇ ಉಪಯೋಗಿಸಿದ್ದಾರೆ ಕುಣಿತವನ್ನು. ಮಕ್ಕಳ ಉತ್ಸಾಹ ಅಚ್ಚುಕಟ್ಟಾಗಿ ಮಳೆ ಬಂದರೂ ಕೂಡ ಅಲ್ಲಿ ಈಗ 2 ಗಂಟೆಯಿಂದ ನಿರಂತರವಾಗಿ ಕುಣಿತಾ ಇದ್ದಾರೆ. ದಣಿವರಿಯದೆ ಕುಣಿಯುವಂತಹ ಮಕ್ಕಳು ಪುಟಾಣಿಗಳು. ಲೇಡಿ ಹಿಲ್ನಲ್ಲಿ ಇನ್ನೊಂದು ಬದಿಯಿಂದ ಕೆಲವಾರು ನಮ್ಮ ಸ್ತಬ್ಧ ಚಿತ್ರಗಳು ಬಂದು ಸೇರಿಕೊಳ್ತಾ ಇದೆ. ಅದಕ್ಕೆ ನೋಡಿ ಅಲ್ಲಿ ಕಾಳಿಚರನ್ನ ಒಂದು ಫ್ಲೆಕ್ಸ್ ಇದು ಕಾಣ್ತಾ ಇದೆ ನೋಡಿ. ಅದೇ ರೀತಿ ಮಣ್ಣಗುಡ್ಡ ವೃತ್ತದಲ್ಲಿ ಬರ್ಕೆ ಫ್ರೆಂಡ್ಸ್ ಮತ್ತು ಇವರದು ಇದೇ ರೀತಿಯ ರಚನೆಗಳು. ಅದರಲ್ಲಿ ಬರ್ಕೆ ಫ್ರೆಂಡ್ಸ್ನವರ ಇದರಲ್ಲಿ ಒಂದು ದೇವಿಯ ಚಿತ್ರ, ಶಾರದೆಯ ಚಿತ್ರ, ಆ ಚಿತ್ರಕ್ಕೆ ಕೈ ಮುಗಿಯುವಂತ ಜನರಿದ್ದಾರೆ ಆ ಕಡೆ ಹೋಗುವಾಗ. ಅಷ್ಟು ಆಕರ್ಷಣೀಯವಾಗಿ ಸ್ವಾಗತದ ಬ್ಯಾನರ್ಗಳು. ಇತ್ತೀಚಿನ ದಿನಗಳಲ್ಲಿ ಆ ಕಲಾಕಾರರ ಒಂದು ನಿಜವಾಗಿ ಆ ಸೃಷ್ಟಿ ಏನು ಮಾಡ್ತಾರೆ ಕಲೆ, ಅದನ್ನು ಮೆಚ್ಚತಕ್ಕದ್ದು. ನಾನು ಈಗ ಅವ್ರ ಹತ್ರ ಕೂಡ ಹೇಳಿದೆ, ಕುಬೇರ ನೋಡಿ ಬರ್ಕೆ ಫ್ರೆಂಡ್ಸ್, ಯಜ್ಞೇಶ್ವರ ಬರ್ಕೆ ಮತ್ತು ಅವರ ಬಳಗ ಅಲ್ಲೇ ಇದ್ದಾರಲ್ಲ. ಈ ಯಜ್ಞೇಶ್ವರ ಬರ್ಕೆ ಇವರು ಬಾಲ್ಯದಲ್ಲಿ ನಮ್ಮ ಆಚಾರ್ಯ ಮಠದ ಹುಲಿವೇಷ ಹೋಗುವಾಗಲೇ ಕುಣಿತಾ ಇದ್ರಂತೆ. ಮೊನ್ನೆ ರಘುನಾಥ್ ಶೆಟ್ಟಿ ತಂಡದವರು ನೆನಪು ಮಾಡಿಕೊಳ್ತಾರೆ. ನಮ್ಮ ಗುರುದೇವ ಕೊಯಮತ್ತೂರಿನಲ್ಲಿರುವಂತಹ ಯೋಗಿ ಜಗ್ಗಿ ವಾಸುದೇವ ಹೌದು. ಅದು ಹಿಂಬದಿಯಲ್ಲಿರುವಂತಹ ಮೂರ್ತಿ ಕೂಡ ಶಿವನ ಮೂರ್ತಿ ಅಲ್ಲಿರುವಂತೆ. ಈಗ ಬೆಂಗಳೂರಲ್ಲೂ ಇದೆ, ಕೊಯಮತ್ತೂರು ಮತ್ತು ಬೆಂಗಳೂರಲ್ಲಿ 2 ಕಡೆಯಲ್ಲೂ ಇದೆ. ಅದಕ್ಕೆ ಪೂರಕವಾಗಿ ಒಂದು ಗಾಯನ ಕೂಡ ಇಟ್ಟಿದ್ದಾರೆ ಈ ಒಂದು ಟ್ಯಾಬ್ಲೆಟಲ್ಲಿ. ಇವನ ಹಣೆಕಣ್ಣು ಮಾತ್ರ ಒಳ್ಳೆ ಬೆಳಕಿನ ವಿನ್ಯಾಸ ಇದೆ. ಅಲ್ಲಿ ವಾದ್ಯ ಪರಿಕರಗಳನ್ನು ಹೇಳ್ತಾ ಇದ್ದಲ್ಲ, ಅದು ಮಣ್ಣಗುಡ್ಡೆಯಲ್ಲಿದೆ. ಈಗ ಯಾಕೆ ಇದು ಮಣ್ಣಗುಡ್ಡೆಯಲ್ಲಿದೆ ಅಂತ ಹೇಳಿದ್ರೆ ಎಲ್ಲ ದೇವರ ಈ ಸ್ತಬ್ಧಚಿತ್ರಗಳು ಮೊದಲಿಗೆ ಬಂದು ಹುಲಿವೇಷದಿಂದ ಹಿಡಿದು ನೀವು ಹೇಳಿದಾಗ ಕುಣಿತ ಅನಾರ್ಕಲಾಗಿರ್ಬೋದು ಅಥವಾ ಬೇರೆ ಬೇರೆ ಸ್ತಬ್ಧ ಚಿತ್ರಗಳು ಅದು ಹಿಂಬದಿಯಿಂದ ಬರ್ತದೆ. ಅದರಿಂದ ಮಣ್ಣಗುಡ್ಡೆಯಲ್ಲಿ ಈಗ ಈ ಟ್ರಕ್ಗಳು ಬಂದು ನಿಂತಿದೆ. ಈಗಾಗಲೇ ಮಹಾಗಣಪತಿ, ಬ್ರಹ್ಮಶ್ರೀ ನಾರಾಯಣ ಗುರು, ಮಹಾಗಣಪತಿ, ಆದಿಶಕ್ತಿ, ನವದುರ್ಗೆಯರು, ಶಾರದಾ ಈ ಇಷ್ಟು ಟ್ರಕ್ಗಳು ಮುಂದೆ ಹೋಗಿ ಆಗಿದೆ.
ಈಗ ಪ್ರತಿಫಲವನ್ನು ಆಧುನಿಕರೇ ಆದರೂ ಮತ್ತೆ ಅದನ್ನು ಅನುಕ್ರಮಣಕ್ಕೆ ಇದೇ ರೀತಿ ನಿಲ್ಲಿಸಬೇಕು. ಮಂಜಲ್ ಬೈ ಅವರು ಮೊದಲಂದರೆ ಇದಿಯಲ್ಲಿ ಅಲ್ಲ, ಈ ದೇವಿಯರ ವಿಗ್ರಹ ಆದ ನಂತರ ಮಂಜಲ್ ಬೈ, ಅದರ ನಂತರ ಕಾಳಿಚರಣ್, ಅದರ ನಂತರ ಬರ್ಕೆ ಫ್ರೆಂಡ್ಸ್, ಅದರ ನಂತರ ಶಿವ ಫ್ರೆಂಡ್ಸ್, ಗ್ರೀನ್ ಪಾರ್ಕ್ ಫ್ರೆಂಡ್ಸ್ ಕುದ್ರೋಳಿ, ಜೂನಿಯರ್ ಬಾಯ್ಸ್, ಬಳ್ಳಾಲ್ ಬಾಗ್ ಫ್ರೆಂಡ್ಸ್ ಕುದ್ರೋಳಿ, ಸತ್ಯ ಸಾರಮಾಣಿ ಅವರದ್ದು ಕೂಡ 16ನೇ ವರ್ಷ ಹುಲಿವೇಷ, ಅದೆಲ್ಲ ಹುಲಿವೇಷಗಳು. ಯುವ ಸಂಗಮ ಕುದ್ರೋಳಿ ಅವರದ್ದು 12ನೇ ವರ್ಷ. ಬಿರುವೇರ್ ಕುಡ್ಲಾ ಬ್ರದರ್ಸ್ ಪಾಂಡೇಶ್ವರ, ಪದ್ವಾ ಫ್ರೆಂಡ್ಸ್ ಇವರದೆಲ್ಲರೂ ದಶಮಾನೋತ್ಸವ. 3 ತಂಡಗಳ ದಶಮಾನೋತ್ಸವ. ಕಾಳಿಚರಣ್ 40ನೇ ವರ್ಷ. 74ನೇ ವರ್ಷ ಮಂಜಲ್ ಬೈಲ್ ತಂಡದ ಹುಲಿವೇಷದ ಅದಕ್ಕೆ ಪ್ರಥಮ ಸ್ಥಾನ ನೀವು ಹೇಳಿದ್ರಿ. ಅದರ ಪ್ರಮುಖರ ಜೊತೆಯಲ್ಲಿ ನಮ್ಮೂರ ದಸರಾ ವಿಶೇಷ ಕಾರ್ಯಕ್ರಮದಲ್ಲಿ ಅವರು ಬಂದಿದ್ರು. ಸ್ಕಂದ ಮಾತಾದೇವಿಯ ವಿಗ್ರಹ, ಸ್ಕಂದನನ್ನು ಇಟ್ಕೊಂಡಂತ ಮಾತೆ ಆದ್ರಿಂದ ಸ್ಕಂದ ಮಾತ. ಕಾರ್ತಿಕೇಯ ಈ ನವದುರ್ಗಿಯರಾದ ಮೇಲೆ ಬಹುಶಃ ಹೌದು, ಈ ವೇಷಗಳೆಲ್ಲ ನವದುರ್ಗಿಯರಾದ ನಂತರ, ಶಾರದನ ನಂತರ ಬರ್ತಾ ಇದೆ. ಇದು ನೋಡಿ, ಇದು ಲೇಡಿ ಹೆಲ್ಲಲ್ಲಿದೆ. ನಾವು ನೋಡಿದಂತ ಆಗ ಆ ಸ್ತಬ್ಧತೆ ಹುಲಿ ವೇಷಗಳೆಲ್ಲ ಬಣ್ಣಗುಡ್ಡೆಯಲ್ಲಿದೆ. ಹೌದು. ಕೇವಲ ಶಾರದಾ ಮಾತೆಯನ್ನೇ, ಅದು ಕೂಡ ನಿಮಗೆಲ್ಲ ಗೊತ್ತಿರ್ಬೋದು, ಮೊದಲಿಗೆಲ್ಲ ಲಲಿತ ಪಂಚಮಿ ದಿವಸ ಅವರ ಪ್ರತಿಷ್ಠಾಪನೆ. ಈಗ ರಥಬೀದಿಯಲ್ಲಿರುವಂತಹ ಶಾರದೆಯನ್ನು ಪ್ರತಿಷ್ಠಾಪಿಸುವುದು ಅದು ಲಲಿತ ಪಂಚಮಿಯ ದಿವಸ. ಮೊದಲೆಲ್ಲ ಶಾರದೆಯನ್ನು ಲಲಿತಾ ಪಂಚಮಿ ದಿವಸ ಪ್ರತಿಷ್ಠಾಪನೆ. ಈಗ 1992ರಲ್ಲಿ ಪೂಜಾರಿ ಅವರು ನವದುರ್ಗಿಯರನ್ನು ಒಂದು ಪ್ರತಿಷ್ಠಾಪನೆ ಮಾಡುವುದನ್ನು ಪ್ರಾರಂಭಿಸಿದ್ರು ಕೂಡ ಶಾರದೆಯನ್ನು ಮತ್ತೆ 5ನೇ ದಿವಸಕ್ಕೆ ಮಾಡ್ತಿದ್ರು, ಮೂಲ ನಕ್ಷತ್ರದಿಂದ. ಅದು ಈಗ ಜನರಿಗೆ ತೊಂದರೆ ಆಗಬಾರ್ದು, ಎಲ್ಲ ಬಂದವರು ವೀಕ್ಷಣೆ ಮಾಡಬೇಕು ಅಂತ ಹೇಳ್ಕೊಂಡು ಪ್ರಥಮ ದಿನವೇ ಶಾರದೆಯ ಪ್ರತಿಷ್ಠಾಪನೆ ಕೂಡ ನಡೀತಾ ಇದೆ. ನೋಡಿ, ಇಲ್ಲಿ ಆರಂಭದಲ್ಲಿ ಅಲಂಕೃತ ಕೊಡೆಗಳು, ಬ್ಯಾಂಡ್, ಚೆಂಡೆ, ನೃತ್ಯ ಭಜನೆ, ಮತ್ತೆ ಹೊರ ಜಿಲ್ಲೆಯ ಕಲಾ ತಂಡಗಳು, ಗೊಂದಲ ಸೇವೆ, ಗರಡಿ ಮಜ, ಕೋಲಾಟ, ನಗಾರಿ, ಜನಪದ ನೃತ್ಯಗಳು, ಎಲ್ಲ ಜನಪದ ನೃತ್ಯಗಳ ಆದಮೇಲೆ ನಾರಾಯಣ ಗುರುಸ್ವಾಮಿ ಅವರ ಟ್ಯಾಬ್ಲು, ಅದಾದ ನಂತರ ಮಹಾಗಣಪತಿ, ಆದಿಶಕ್ತಿ, ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡಿನಿ, ಸ್ಕಂದಮಾತ, ಕಾತ್ಯಾಯಿನಿ, ಮಹಾಕಾಳಿ. ಇದಾದ ನಂತರ ಮಹಾಗೌರಿ, ಸಿದ್ಧಿದಾತ್ರಿ, ಶಾರದೆಯ ನಂತರ ಈ ಹುಲಿವೇಷ ಮತ್ತು ಸ್ತಬ್ಧ ಚಿತ್ರಗಳು. ಅದು ಹೇಗಿದೆ ಅಂತ ಹೇಳಿದ್ರೆ, ಮೊದಲು ಮಂಜಲ್ ಬೈ ಅಂದ್ರೆ ಯಾವುದು ಸೀನಿಯರ್, ಅನೇಕ ಸೀನಿಯಾರಿಟಿ 1 ವರ್ಷ ಬಾರದೇ ಇದ್ರೆ ಅದು ತಪ್ಪಿ ಹೋಗ್ತದೆ. ಈಗ ಈ ಸಲ 74ನೇ ವರ್ಷ ಮಂಜಲ್ ಬೈ. ಇದನ್ನು ಉಳಿಸಿಕೊಳ್ಳಬೇಕಿದ್ರೆ ಅವರು ಪ್ರತಿ ವರ್ಷ ಬರಬೇಕು. ಕಾಳಿಚರಣ್ 40 ವರ್ಷ. ಕಷ್ಟವ ಸುಖವ ಅವರು ಹೇಳ್ತಾರೆ. ಆ ಟೈಮ್ ಬರುವಾಗ ಅದು ಎಲ್ಲಿಲ್ಲದ ಉತ್ಸಾಹವನ್ನು ಆ ದೇವರೇ ನಮಗೆ ಕರುಣಿಸ್ತಾರೆ. ನಮ್ಮ ಹಿರಿಯರು ಆರಂಭಿಸಿದಂತಹ ಮಂಜಲ್ ಬೈಲ್ ಅಂತ ಹೇಳುವುದು ಅದು ಬಂದರಿ ಏರಿಯಾದಲ್ಲಿದ್ದಂತಹ ಒಂದು ಸಣ್ಣ ಪ್ರದೇಶ, ಬಜಿಲಕೇರಿಯ ಪಕ್ಕದಲ್ಲಿದ್ದಂತಹ ಒಂದು ಸ್ಥಳ. ಈಗ ಮಂಜಲ್ ಬೈಲ್ನವರು ಅಲ್ಲಿಯವರು ಯಾರು ಇಲ್ಲ, ಆದ್ರೆ ಆ ತಂಡದಲ್ಲಿ ಇದ್ದಂತಹ ವ್ಯಕ್ತಿಗಳು ಬೋಳೂರಿನಲ್ಲಿ, ಬಜಿಲಕೇರಿ ಕಮಲಾಕ್ಷನ್ ಅವರು ಅದು ಬೇರೆ, ಅಲ್ಲಿ ಆ ಬಂದರ್ ಪ್ರದೇಶದಲ್ಲಿ ಮಂಜಲ್ ಬೈಲ್ ಎನ್ನುವುದೊಂದು ಹಿತ್ತಲು, ಒಂದು ಸಣ್ಣ ಪ್ರದೇಶ. ಆ ಪ್ರದೇಶದಲ್ಲಿ ಹುಟ್ಟಿದಂತಹ ಸಂಸ್ಥೆ ಅದು. ಅದು ಮುಂದೆ ಬೆಳೆದ ದಾರಿಯ ಬಗ್ಗೆ ಮೊನ್ನೆ ಕಾರ್ಯಕ್ರಮಕ್ಕೆ ಬಂದಂತಹ ವ್ಯಕ್ತಿಗಳು ನಮಗೆ ಮಾಹಿತಿ ನೀಡಿದ್ರು. ಬರ್ಕೆ ಫ್ರೆಂಡ್ಸ್ ಈ ಟ್ಯಾಬ್ಲೋವನ್ನು ಒಂದು ಅಚ್ಚುಕಟ್ಟಾಗಿ ಮಾಡಿದ್ರು. ಯಾಕಂತ ಹೇಳಿದರೆ ಅಲ್ಲಿ ಗುರುಗಳು ನಾವು ನೋಡ್ಬೋದು, ಅಲ್ಲೆಲ್ಲ ಅವರ ಒಂದು ಏನು ಪ್ರವಚನ ಇರುವಂಥ ಸಂದರ್ಭದಲ್ಲಿ ಅವರು ಹೀಗೆ ಅವರು ಕೂತು ಪ್ರವಚನ ಮಾಡೋದಲ್ಲ, ಮೂವ್ಮೆಂಟ್ ಮಾಡಿಕೊಂಡು ಮಾಡುವಂಥ ಅದನ್ನೇ ಇಲ್ಲಿ ತೋರಿಸಿದ್ದಾರೆ. ಸಂಗೀತ ಕೂಡ ಇದೆ, ಅದರ ಜೊತೆ ಅಲ್ಲದೆ ಹಿಂಬದಿ ಸಂಗೀತ. ಅವರು ಯಾಕಂದರೆ ಸಂಗೀತಕ್ಕೆ ಕೂಡ ಅವರು ಆಲಾಪನೆ ಮಾಡ್ತಾರೆ ಅದಕ್ಕೆ. ಅದೇ ರೀತಿ ನೋಡಿ ಅಲ್ಲಿ ಇದನ್ನು ಡೋಲು ಕುಣಿತ, ಡೋಲು, ನಗಾರಿ, ಮತ್ತೆ
ಅವರ ಅಭಿಮಾನಿಗಳು ಎಲ್ಲಿ ಅಂತ ಹೇಳಿದರೆ ನಿಮ್ಗೆ ಗೊತ್ತಿರ್ಬೋದು. ದೇಶೀಯ ಮಾತ್ರ ಅಲ್ಲ, ವಿದೇಶಗಳಿಂದಲೂ ಬರೋರಿದ್ದಾರೆ. ಅದರಿಂದ ನೀವು ಗಿಟಾರ್ ವಾದಕರನ್ನು ಕೂಡ ನೋಡ್ಬೋದು. ಇದೆಲ್ಲ ಅಲ್ಲಿ ಇರುವಂಥದ್ದು. ಅಲ್ಲಿ ಬಂದು ಸೇವೆ ಮಾಡಬಹುದು. ಹೌದು, ಅಲ್ಲಿ ಮುಖ್ಯ ಸೇವೆ ಮಾಡುವವರಲ್ಲಿ ಹೆಚ್ಚಿನವರು ಇರುವುದೇ ವಿದೇಶದವರು. ಅದು ಆ ಸ್ಥಳ ಎಲ್ಲಿ? ಕೊಯಂಬತ್ತೂರು. ಅದೀಗ ಬೆಂಗಳೂರಲ್ಲಿ ಕೂಡ ಆಗಿದೆ. ಇನ್ನೊಂದು ಮಹಾಕಾಳಿಯ ಟ್ರಕ್ ಎಲ್ಲಿದೆ, ಲೇಡಿ ಹಿಲ್ಲಲ್ಲಿ ಬರ್ತಾ ಇದೆ. ಮಹಾಕಾಳಿಗೆ ಶುಭಂಕರಿ ಅಂತಲೂ ಕೂಡ ಕರೀತಾರಲ್ಲ, ಹೌದು. ಏನು ಕಾರಣ? ಅವಳು ಶೀಘ್ರವಾಗಿ ಫಲವನ್ನು ಕೊಡುವಂತಹ ದೇವಿ. ನೋಡಲಿಕ್ಕೆ ಉಗ್ರ ಇದ್ರು ಕೂಡ ಅವಳನ್ನು ಒಲಿಸಿಕೊಳ್ಳಿಕ್ಕೆ ಬಹಳ ಸುಲಭ. ಅದಕ್ಕೋಸ್ಕರ ಶುಭಂಕರಿ ಅಂತಲೂ ಕೂಡ. ನೋಡಿ, ಇಲ್ಲಿ ಇದು ಮೊದಲ ಹಂತದ ದೇವಿ. ಇದು 2 ಹಂತ ಇದೆ ಈ ಭದ್ರಕಾಳಿ ಸ್ವರೂಪದಲ್ಲಿ. ಮಹಾಕಾಳಿ ಅಂದ್ರೆ ರಕ್ತೇಶ್ವರಿಯ ಸ್ವರೂಪದಲ್ಲಿ ರಕ್ತ ಬೀಜಾಸುರನನ್ನು ಕೊಲ್ಲುವಂತಹ ದೃಶ್ಯ. ಬರೀ ರಕ್ತ ಬೀಜಾಸುರ ಹೇಳಿ ಅಲ್ಲ, ಚುಮ್ಮನ ಕಡೆಯಿಂದ ಬಂದ ರಕ್ಕಸರನ್ನೆಲ್ಲ ಕೊಲ್ಲುವಂತಹ ದೃಶ್ಯ. ಇದಾದ ನಂತರ ಇದರ ಮುಂದಿನ ಹೆಜ್ಜೆ, ಇವಳು ಸಿಕ್ಕವರನ್ನು ಕೊಂದುಕೊಂಡು ಮುಂದೆ ಹೋದಾಗ ಈಶ್ವರ ಅವಳ ದಾರಿಗೆ ಅಡ್ಡವಾಗಿ ಮಲಗ್ತಾನೆ. ಅವಳ ಎದೆಯನ್ನು ತುಳಿಯುವಂತಹ ದೃಶ್ಯದಲ್ಲಿರುವ ಭದ್ರಕಾಳಿ. ಯಾಕಂತ ಹೇಳಿದ್ರೆ ಅವಳ ಕೋಪವನ್ನ ಕಡಿಮೆ ಮಾಡುವಂತಹ ಇದು ಮಹಾಕಾಳಿ. ಈ ಮಹಾಕಾಳಿಯೇ ಭದ್ರಕಾಳಿ ಸ್ವರೂಪ. ಮಳೆ ಬಂದ್ರೆ ರೈನ್ ಡ್ಯಾನ್ಸ್ ಮಾಡಬಹುದು ಅಂತ ನಿರೀಕ್ಷೆಯಲ್ಲಿರುವಂತಹ ತಂಡ ಇದು. ಈಗ ಮಳೆ ಸ್ವಲ್ಪ ನಿಂತಿತೆ ಕಾಣಬೇಕು. ಅಲ್ಲ, ಈ ತಂಡಕ್ಕೆ ಇಲ್ಲಿ ಕಾಣುವಂತಹ ಯುವಕರ ಒಂದು ಬಳಗಕ್ಕೆ ಮಳೆ ಬಂದ್ರೂ ಒಂದೇ, ಖಂಡಿತ ಮಳೆ ಉತ್ಸಾಹ ಕಡಿಮೆ ಆಗುದಿಲ್ಲ, ಬೆವರುದು ಕಮ್ಮಿ ಆಗ್ತದೆ. ಹೌದು, ಉತ್ಸಾಹ ಕಡಿಮೆ ಆಗುದಿಲ್ಲ. ಮಳೆ ಬಂದ್ರೆ ಉತ್ಸಾಹ ಇಮ್ಮಡಿ ಆಗ್ತದೆ ಅವರು. ಅಲ್ಲಿ 2 ಬದಿಯಿಂದಲೂ ಮಣ್ಣಗುಡ್ಡೆಯಲ್ಲಿ ಆ ಕಡೆಯಿಂದಲೂ ಟ್ರಕ್ಗಳು ಬರುವ ರೀತಿ ಕಾಣ್ತಾ ಇದೆ. ನೋಡಿ, ಮಳೆ ಎಷ್ಟು ಇದ್ರೂ ಕೂಡ ಜನರ ಉತ್ಸಾಹ ಕಡಿಮೆ ಆಗಲಿಲ್ಲ. ಜನಸಾಗರ ತುಂಬಿ ತುಳುಕ್ತಾ ಇದೆ. ನಮ್ಮ ದೇವಸ್ಥಾನದ ಕೋಶಾಧಿಕಾರಿ ಪದ್ಮರಾಜರವರು ಬರ್ತಾ ಇದ್ದಾರೆ. ಅಂದರೆ ಮೊದಲೇ ನಿಗದಿಯಾದ ಇಂತಹ ಸ್ಥಳಕ್ಕೆ ಇಷ್ಟು ಹೊತ್ತಿಗೆ ಅದು ಬರಬೇಕು ಎನ್ನುವಂತಹ ಒಂದು ನಿರ್ಧಾರ ಮಾಡಿದ್ದಾರೆ. ಮಳೆ ಬಂದ ಕಾರಣ ಸ್ವಲ್ಪ ಟ್ಯಾಬ್ಲೆಟ್ಗಳು ಬರುವಾಗ ಸ್ವಲ್ಪ ಸಮಯ ವ್ಯತ್ಯಾಸ ಆಗಿರಲೂಬಹುದು. ಅದು ಕೂಡ ನಾವು ಇಲ್ಲಿ ಇಂತಹ ಜನಸಾಗರದ ನಡುವೆ ಕೂಡ ಆ ಜನರು ಎಷ್ಟೊಂದು ಸಹಕಾರ ಕೊಡ್ತಾ ಇದ್ದಾರೆ ಅಂತ ನಾವು ನೋಡ್ತಾ ಇದ್ದೀವಿ. ಕಳೆದ ಇಷ್ಟು ವರ್ಷಗಳಿಂದ ಕೂಡ ಯಾವುದೇ ಒಂದು ತೊಂದರೆ ಇಲ್ಲದೆ ಯಾರಿಗೂ ಯಾವ ರೀತಿ ಅನಾಹುತ ಆಗಲಿ ಸೇಮವಾಗಿ ಹೋಗಿ ದೇವಸ್ಥಾನದಲ್ಲಿ ಆ ವಿಸರ್ಜನಾ ಕಾರ್ಯಕ್ರಮ ನಡೆಯುವಂಥ ವ್ಯವಸ್ಥೆ ನಡೀತಾ ಇತ್ತು. ಸ್ವಲ್ಪ ಸಮಯ ಆಚೀಚೆ ಆಗಿರ್ಬೋದು, ಯಾಕಂತ ಹೇಳಿದ್ರೆ ಒಮ್ಮೆ 9 ಗಂಟೆ ಕೂಡ ಆಗಿದ್ದಿದೆ. ಬರ್ಕೆ ಫ್ರೆಂಡ್ಸ್ 32 ಅಂದರೆ 32ನೇ ವರ್ಷ. 32 ವರ್ಷಗಳಿಂದ ನಿರಂತರವಾಗಿ ಕಲಾ ಸೇವೆ ಮಾಡಿಕೊಂಡು ಬಂದಂತಹ ತಂಡ ಬರ್ಕೆ ಫ್ರೆಂಡ್ಸ್. ಇವರ ಸಮಾಜಮುಖಿ ಚಟುವಟಿಕೆ ಕೂಡ ಇದೆ. ಅಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಣ್ಣಗುಡ್ಡ ಶಾಲೆ, ಸರ್ಕಾರಿ ಶಾಲೆ, ಅಲ್ಲಿ ಕಂಪ್ಯೂಟರ್ನಿಂದ ಹಿಡಿದು ಎಲ್ಲ ಏನೆಲ್ಲ ಸಂಪೂರ್ಣ ವ್ಯವಸ್ಥೆಯನ್ನು ಬರ್ಕೆ ಫ್ರೆಂಡ್ಸ್ನವರು, ಅದರಲ್ಲಿ ಹೆಚ್ಚಿನವರೆಲ್ಲ ಹಳೆ ವಿದ್ಯಾರ್ಥಿಗಳು, ಆ ಶಾಲೆಯ ಹಳೆ ವಿದ್ಯಾರ್ಥಿಗಳು. ಹೌದು, ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅಲ್ಲಿ. ಯಜ್ಞೇಶ್ವರ ಬರ್ಕೆ ಅವರ ನೇತೃತ್ವದ ತಂಡ ಹಿರಿಯ ನಾಗರಿಕರಿಗೆ ಕೊಡುವಂತಹ ಈ ಏನೆಲ್ಲ ವ್ಯವಸ್ಥೆ ಇದೆ ಸರ್ಕಾರದಿಂದ, ಅದನ್ನು ಕೂಡ ಅವರು ಮಾಡುವುದನ್ನು ನಾನು ಕೇಳಿದ್ದೇನೆ ಅಲ್ಲಿ. ಜನಾರ್ದನ ಪೂಜಾರಿಯವರ ಅಭಿಮಾನಿಗಳೆಲ್ಲ ಈ ಬರ್ಕೆ ಎನ್ನುವಂಥ ಸಿನಿಮಾ ಕೂಡ ಬಂತು. ಹೌದು, ಅದು ಕೂಡ ಉತ್ತಮವಾಗಿ ಬಂದಿದೆ. ತುಳು ಸಿನಿಮಾದಲ್ಲಿ ಸ್ವಲ್ಪ ಏನು
ಕುಸ್ತಿ ಇದೆಲ್ಲ ಜಾಸ್ತಿ ಇದ್ದರೂ ಕೂಡ ಒಂದು ಕಥಾ ನಿರೂಪಣೆಯನ್ನು ಅದರಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಪೃಥ್ವಿ ಅಂಬಾರು ಈಗ ನಾಯಕ ನಟನ ಪೃಥ್ವಿ ಅಂಬಾರು ಅದರಲ್ಲಿ ನಾಗರಾಜ್ ಇತ್ತು ಪ್ರಥಮ ಚಿತ್ರ ಒಂದು ನನಗೆ ತಿಳಿದ ಮಟ್ಟಿಗೆ. ಯಜ್ಞೇಶ್ವರ ಬರ್ಕೆ ಅವರು ಹೌದು ನಿರ್ವಹಿಸಿದ್ದಾರೆ. ಚಲನಚಿತ್ರ ನಟರಾಗಿಯೂ ಅವರು ಮತ್ತೊಂದರಲ್ಲೂ ಕೂಡ ಮಾಡಿದ್ದಾರೆ. ಕಟ್ಪಾಡಿ ಕಟ್ಟಪ್ಪ. ಬರ್ಕೆ ಫ್ರೆಂಡ್ಸ್ನ ಹುಲಿಗಳು ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ನವದುರ್ಗೆ ಶಾರದಾ ವಿಸರ್ಜನಾ ಕಾರ್ಯಕ್ರಮ ಶೋಭಾಯಾತ್ರೆ ನಡೀತಾ ಇದೆ. ತಮಗೆಲ್ಲ ಗೊತ್ತಿರುವಂತೆ ಸಂಜೆ 4 ಗಂಟೆಗೆ ಅಲ್ಲಿಂದ ವಿಗ್ರಹಗಳನ್ನು ಸ್ಥಳಾಂತರಿಸುವ ಅಂದರೆ ಟ್ಯಾಬ್ಲೆಗೆ ತಂದು ನಿಲ್ಲಿಸುವಂಥ ವ್ಯವಸ್ಥೆ 4 ಗಂಟೆಯಿಂದ ಪ್ರಾರಂಭ ಆಗಿದೆ. ಇದೀಗ ಎಲ್ಲ ವಾಹನಗಳು ಮಣ್ಣಗುಡ್ಡೆಯಲ್ಲಿ ಅಂದರೆ ಹುಲಿವೇಷಗಳು ಮಣ್ಣಗುಡ್ಡೆಯಲ್ಲಿ ಬಂದಿದೆ. ಲೇಡಿ ಹಿಲ್ನಲ್ಲಿ ಅದಕ್ಕಿಂತ ಮೊದಲು ಅಂದರೆ ಎಲ್ಲ ನವದುರ್ಗೆಯರು, ಶಾರದೆ, ಮಹಾಗಣಪತಿ, ನಾರಾಯಣ ಗುರು ಅಥವಾ ಆದಿಶಕ್ತಿ ಈ ಮೂರ್ತಿಗಳು ಮುಂದೆ ಹೋಗಿಯಾಗಿದೆ. ಹಿಂದೆ ಬರುವಂಥ ವೇಷಗಳು ಈಗ ತಾನೇ ನವನೀತ್ ಶೆಟ್ಟಿ ಹೇಳಿದಾಗೆ ಅಲ್ಲೂ ಕೂಡ ಮೊದಲ ಪ್ರಾಶಸ್ತ್ಯ ಎರಡನೇ ಪ್ರಾಶಸ್ತ್ಯ ಇರುವಂತೆ ಹುಲಿವೇಷಗಳು ಕೂಡ ಬರ್ತಾ ಇದೆ. ಬರ್ಕೆ ಫ್ರೆಂಡ್ಸ್ನ ಹುಲಿಗಳು ಅವರಿಗೆ ಹಾಕಿದ ಶಾಲು ನೋಟಿನ ಮಾಲೆಯಿಂದ ಅವರ ಬಣ್ಣ ಕಾಣಿಸ್ತಾ ಇಲ್ಲ. ಈ ಸಲ ಒಂದು ದಿವಸ ಜಾಸ್ತಿ. ದಸರಾಕ್ಕೆ ಯಾವಾಗಲೂ 10 ದಿವಸ ಆದರೆ ಈ ಸಲ 11ನೇ ದಿವಸ 3ನೇ ತಾರೀಕಿಗೆ ಪ್ರಾರಂಭವಾದಂಥ ವಿಜಯದಶಮಿ 11ನೇ ದಿವಸಕ್ಕೆ ಕಾಲಿಟ್ಟಿದ್ದು ಇವತ್ತು. ಪ್ರಭಾವಳಿಯನ್ನು ಅಲ್ಲಿ ಏನೋ ಅಡ್ಡ ಬರ್ತದೆ ಬಗ್ಗಿಸುವಂತ, ಅದಕ್ಕಾಗಿ ಅದು ಬಗ್ಗಿಸುವ ವ್ಯವಸ್ಥೆ. ಅದಕ್ಕೆ ಹಿಂದಿನಿಂದ ಜನ ಬೇಕು ಅದಕ್ಕೆ. ಹೌದು ನೋಡಿ, ಇದು ಲೇಡಿ ಹಿಲ್. ಈಗ ಲೇಡಿ ಹಿಲ್ ವೃತ್ತ ಬ್ರಹ್ಮಶ್ರೀ ನಾರಾಯಣ ಗುರು ವೃತ್ತ ಅಂತ ಮರುನಾಮಕರಣ ಮಾಡಲಾಗಿದೆ. ಲೇಡಿ ಹಿಲ್ ಅಂತ ಹೇಳಿದ್ರೆ ಅಲ್ಲಿ ಒಂದು ಗುಡ್ಡ, ಅದನ್ನು ಮಾತ್ರ ಇಂಗ್ಲಿಷಲ್ಲಿ ಹೇಳುದು. ಪೊಣ್ಣು ಗುಡ್ಡೆ ಅಂತ ಕರೆಯಲಿಕ್ಕೆ ಸಾಧ್ಯ. ಮಣ್ಣ ಗುಡ್ಡೆ ಉಂಟು, ಶೇಡಿ ಗುಡ್ಡೆ ಉಂಟು, ಅದು ಕೂಡ ಗುಡ್ಡೆ ಉಂಟು, ಇದು ಕೂಡ ಗುಡ್ಡೆ ಉಂಟು, ಬಾಬು ಗುಡ್ಡೆ ಉಂಟು. ಇದು ಮಾತ್ರ ಲೇಡಿ ಹಿಲ್ ಅಂತ ಬಂತು. ಇನ್ನೊಂದು ಮೇರಿ ಹಿಲ್ ಅಂತ ಅದು ಇಂಗ್ಲಿಷ್ನ ಹೆಸರು ಹಿಲ್ ಅಂತ. ಲೈಟ್ ಹೌಸ್ ಹಿಲ್ ರೋಡ್ ಅದು ಕೂಡ ಇಂಗ್ಲಿಷಲ್ಲಿ ಇದೆ. ಕೆಲವು ಇಂಗ್ಲಿಷ್ ಪದಗಳನ್ನು ಇನ್ನೂ ಕೂಡ ನಾವು ಉಳಿಸ್ಕೊಂಡಿದ್ದೇವೆ. ಯಾಕಂತ ಹೇಳಿದ್ರೆ ಅದೆಲ್ಲ ಬ್ರಿಟಿಷರ ಕಾಲದಲ್ಲಿ ಆದಂಥ ಹೆಸರುಗಳು. ಅದನ್ನು ಈಗ ಲೇಡಿ ಹಿಲ್ನ ವೃತ್ತ ಅಂತ ಹೇಳಿದ್ದನ್ನು ಅದನ್ನು ಈಗ ನಾರಾಯಣ ಗುರು ವೃತ್ತ ಅಂತ ಮಾಡಿದ್ದು. ಅದರ ಲೇಡಿ ಹಿಲ್ ಇದೆ ಈಗಲೂ ಕೂಡ. ಅದು ನಾವು ಜ್ಯೋತಿ ಅಂಬೇಡ್ಕರ್ ಸರ್ಕಲ್ ಆದ್ರೂ ಕೂಡ ಈಗಲೂ ನಾವು ಕರೆಯೋದು ಜ್ಯೋತಿ ವೃತ್ತ ಅಂತ. ಹೌದು, ಅದು ಹೋಗುದಿಲ್ಲ ಅಂತ. ಶಿವ ಫ್ರೆಂಡ್ಸ್ನವರ 30ನೇ ವರ್ಷದ ಹುಲಿವೇಷ. ಮಂಜಲ್ ಬೈಲ್ 74 ವರ್ಷ, ಕಾಳಿಚರಣ್ 40 ವರ್ಷ, ಬರ್ಕೆ ಫ್ರೆಂಡ್ಸ್ 32ನೇ ವರ್ಷದ ಹುಲಿ. ಶಿವ ಫ್ರೆಂಡ್ಸ್ನವರ 30ನೇ ವರ್ಷದ ನೋಡಿ, ಹಿಂದ್ಗಡೆಯಿಂದ ಲೈಟ್ ವ್ಯವಸ್ಥೆ ಮಾಡಲಾಗಿದೆ ನೋಡಿ, ಕುಣಿಲಿಕ್ಕೆ ವ್ಯವಸ್ಥೆ. ಆ ತಾಸೆಯ ಪೆಟ್ಟು ಬಿದ್ದಾಗ ಅದಕ್ಕೆ ಕುಣಿಯುವಂತ ಒಂದು ವರ್ಗವೇ ಉಂಟು. ಈಗ ಹೆಣ್ಣು ಮಕ್ಕಳು ಕೂಡ ಈ ಹುಲಿವೇಷದಿಂದ ಆಕರ್ಷಿತರಾಗಿ ಕುಣಿಯುವಂತಹ ದೃಶ್ಯ ಈಗ ಉಡುಪಿ ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳ ಹುಲಿವೇಷ ಸ್ಪರ್ಧೆ ಉಚ್ಚಿಲದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಹೆಣ್ಣು ಹುಲಿ ಸ್ಪರ್ಧೆ ಇತ್ತು. ಉಡುಪಿಯಲ್ಲಿ ವೇಷ ಹಾಕಿ ಕುಣಿಯುವಂತಹ ಸ್ಪರ್ಧೆ ಕೂಡ ಇತ್ತು. ಇಲ್ಲಿ ವೇಷ ಹಾಕ್ಲಿಲ್ಲ, ಇಲ್ಲಿ ಅವರು ಹೆಣ್ಣು ಹುಲಿ ಕುಣಿತ ಅಂತ ಸ್ಪರ್ಧೆ ಇತ್ತು. 16 ತಂಡಗಳಿತ್ತು. 16 ತಂಡಗಳಿತ್ತು. ಇವತ್ತೊಬ್ಬರು ಕುದ್ರೋಳಿಯಲ್ಲಿ ಸಿಕ್ಕಿದ್ರು. ಅವರು ಈ ಹುಲಿವೇಷದ ಸ್ಪರ್ಧೆ ನೋಡ್ಲಿಕ್ಕಾಗಿ ದುಬೈಯಿಂದ ಬಂದವರು. 2 ಸ್ಪರ್ಧೆಗಳು ಇತ್ತೀಚಿನ ದಿನಗಳಲ್ಲಿ, ಅದು ಕೂಡ ಈ ವರ್ಷ ವೇದವ್ಯಾಸ್ ಕಾಮತ್ ಅವರ ನೇತೃತ್ವದ ಪಿಲಿ ಪರ್ಬಕ್ಕೆ, ಮಿಥುನ್ ರೈ ಅವರದ್ದು ಪಿಲಿ ನಲಿಕೆ. ಅಲ್ಲ, ಅದೇ ರೀತಿ ಪುತ್ತೂರಲ್ಲಿ ಉಂಟು ಪಿಲಿಗೊಬ್ಬು. ಈ ವರ್ಷ ಇಲ್ಲಿ ನೋಡಿ ಬೆಂಗಾಲಿ ನೃತ್ಯ, ಯಾಕಂದ್ರೆ ಅಲ್ಲಿ ಮಹಾಕಾಳಿಯನ್ನ ಪೂಜಿಸುವುದು.
ಅಲ್ಲಿ ಕಾಳಿ ದೇವಸ್ಥಾನ ಅಂತ ಇದೆ. ಹೂಗ್ಲಿ ನದಿಯ ಪಕ್ಕದಲ್ಲಿರುವಂತಹ ಕಾಳಿ ದೇವಸ್ಥಾನ, ಬಹಳ ಪ್ರಸಿದ್ಧವಾದಂಥ ದೇವಸ್ಥಾನ ಅದು. ನೋಡಿ, ಅವರು ಬೆಂಗಾಲಿ ನೃತ್ಯವನ್ನು ಮಾಡ್ತಾ ಇದ್ದಾರೆ. ಅವರ ವೇಷಭೂಷಣ ಮಕ್ಕಳೆಲ್ಲ ಕುಣಿಯುವುದು ಸಾಮಾನ್ಯ. ಹೌದು. ಇದು ನಮ್ಮ ಕಡೆಗೆ ಈವನ್ ಜನಪದ ನೃತ್ಯಗಳು ಅಂತ ಹೇಳಿದ್ರೆ ಡೋಲು ಕುಣಿಕೆಯ ಒಟ್ಟಿಗೆ ಆಗೊಂದು ಕುಣಿಯುವ ಒಂದು ವರ್ಗ ಇತ್ತು. ಬೆರಳೆಣಿಕೆಯ ಜಾನಪದ ನೃತ್ಯಗಳು ನಮ್ಮ ಇಲ್ಲ ಅಂತ ಹೇಳಿ ಅಲ್ಲ, ಇತ್ತು. ತುಳುನಾಡಿನಲ್ಲಿ ಈ ಅನೇಕ ಜನಪದ ನೃತ್ಯಗಳಿದೆ. ಆದ್ರೆ ನಮ್ಗೇನಾಗಿದೆ ಅಂತ ಹೇಳಿದ್ರೆ ನಾವು ಅದನ್ನು ಅಷ್ಟೊಂದು ಹೊರಗೆ ತರಲಿಲ್ಲ. ಈಗ ನೋಡಿ, ಕಂಗಿಲಿ ನಿಮ್ಗೆಲ್ಲ ಸಾಮಾನ್ಯವಾಗಿದೆ. ಅದೇ ರೀತಿ ಪಿಲಿಪಂಜಿ ಕುಣಿತ, ಮದಮೆ ಕುಣಿತ ಅಂತ ಹೇಳ್ಕೊಂಡು, ಆಮೇಲೆ ಬೇರೆ ಬೇರೆ ರೀತಿಯಂತಹ ಕುಣಿತಗಳನ್ನ ತುಳುನಾಡಿನಲ್ಲಿ ನೋಡ್ಬೋದು ನಾವು. ಅದಕ್ಕೋಸ್ಕರ ತುಳು ಜನಪದ ನೃತ್ಯ ಅಂತ ಒಂದು ಸ್ಪರ್ಧೆ ಇಟ್ಟಿದ್ದೆವು. ಆ ಸಲ ತುಂಬಾ ಎಲ್ಲ ಕಾಲೇಜ್ ವಿದ್ಯಾರ್ಥಿಗಳು ಬೇರೆ ಬೇರೆ ರೀತಿಯಂತಹ ಒಂದು ನೃತ್ಯವನ್ನು, ಮುಖ್ಯವಾಗಿ ಕಂಗಿಲು ಇಲ್ಲ ಅಂತ ಹೇಳುವುದಿಲ್ಲ, ಅದರ ಜೊತೆಯಲ್ಲಿ ಬೇರೆ ಕೂಡ ಇದೆ. ಆತ್ಮೀಯ ವೀಕ್ಷಕರೇ, ಮಂಗಳೂರು ದಸರಾದ ಶೋಭಾಯಾತ್ರೆಯ ಸೊಗಸನ್ನು ನೋಡ್ತಾ ಇರಿ. ನಮ್ಮ ಕುಡ್ಲ ವಾಹಿನಿ ಕಳೆದ 25 ವರ್ಷಗಳಿಂದ ಈ ಮಾಧ್ಯಮ ವಲಯದಲ್ಲಿ ತನ್ನದೇ ಆದಂತಹ ಒಂದು ಛಾಪನ್ನು ಮೂಡಿಸಿದಂತಹ ಒಂದು ವ್ಯವಸ್ಥೆ. ನಮಗೆ ಜಾಹೀರಾತು ನೀಡುವವರು ಯಾರು ಒಮ್ಮೆ ನೋಡಿ. ದಕ್ಷಿಣ ಕನ್ನಡ ಜಿಲ್ಲೆಯ ಏಕೈಕ ಅತಿ ದೊಡ್ಡ ಆಧುನೀಕೃತ ಸಹಕಾರ ವ್ಯಾಪಾರ ಮಳಿಗೆ ಜನತಾ ಬಜಾರ್. ಕಡಿಮೆ ಬಡ್ಡಿ ದರದಲ್ಲಿ ಚಿನ್ನಾಭರಣ ಸಾಲ ಹಾಗೂ ಇತರ ಸಾಲ ಸೌಲಭ್ಯಗಳು ನಮ್ಮಲ್ಲಿ ಲಭ್ಯ. ಸ್ಪರ್ಧಾತ್ಮಕ ಬೆಲೆ, ಉತ್ತಮ ಗುಣಮಟ್ಟ, ನಿಖರವಾದ ತೂಕ, ಸದಸ್ಯರು ಖರೀದಿಸಿದ ಸಾಮಗ್ರಿಗಳ ಮೇಲೆ 2% ರಿಬೇಟು, ಕಂತಿನ ಮೇಲೆ ಗೃಹೋಪಯೋಗಿ ಸಾಮಗ್ರಿಗಳು, ಗೃಹಿಣಿಯರಿಗೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಒಂದೇ ಸೂರಿನಡಿ ಲಭ್ಯ. ಸದಸ್ಯರ ಠೇವಣಿಗಳಿಗೆ ಆಕರ್ಷಕ ದರದಲ್ಲಿ ಬಡ್ಡಿ, ಮದುವೆ ಶುಭ ಸಮಾರಂಭಗಳು ಹಾಗೂ ಇತರ ಸಮಾರಂಭಗಳಿಗೆ ಮನೆ ಬಾಗಿಲಿಗೆ ರಕಂ ದರದಲ್ಲಿ ಸಾಮಗ್ರಿ ಪೂರೈಕೆ. ಕಾಟನ್ ಬೆಡ್ಶೀಟ್, ಬೆಡ್ಸ್ಟೆಡ್ ಹಾಗೂ ಕಾಟನ್ ಶರ್ಟ್ಗಳು ರಿಯಾಯಿತಿ ದರದಲ್ಲಿ ಮಾರಾಟ. ಅಷ್ಟೇ ಅಲ್ಲ, ಹಬ್ಬದ ಸಂಭ್ರಮ ಹೆಚ್ಚಿಸಲು ಅತ್ಯುತ್ತಮ ಗುಣಮಟ್ಟದ ಸುಡುಮದ್ದುಗಳನ್ನ ಅತಿ ಕಡಿಮೆ ದರದಲ್ಲಿ ಪೂರೈಕೆ ಮಾಡಲಾಗುವುದು. ಮತ್ಯಾಕ್ ತಡ, ಹಿಂದೆ ಭೇಟಿ ನೀಡಿ. ಬೆಳಿಗ್ಗೆ 9:30ರಿಂದ ರಾತ್ರಿ 8 ಗಂಟೆಯ ತನಕ ನಿರಂತರ ಸೇವೆಯಲ್ಲಿ. ಜನತಾ ಬಜಾರ್, ಗಣಪತಿ ಹೈಸ್ಕೂಲ್ ರಸ್ತೆ, ಮಂಗಳೂರು. ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ. ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ. ಇಂದು 50 ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದಾನೇ ಪ್ರತಿ ತಿಂಗಳು 32,000 ರೂಪಾಯಿಗಳ ಆದಾಯ. 75 ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು 47,000 ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ. ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮ್ಯಾಂಗ್ಳೂರ್. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9845490100. ಭಾರತೀಯ ಕೃಷಿ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಹೆಜ್ಜೆ ಪನಾಮಾ ಕಾರ್ಪೊರೇಷನ್ ಲಿಮಿಟೆಡ್. ಜಗತ್ತಿನ ಅತಿದೊಡ್ಡ ಮಿನರಲ್ ಟ್ರೇಡಿಂಗ್ ಕಂಪನಿಗಳಲ್ಲಿ ಒಂದಾದ ಭಾರತೀಯ ಕಂಪನಿ. ಯುಎಸ್ಎನಲ್ಲಿ ಪ್ರಧಾನ ಕಚೇರಿ. ಮೈನಿಂಗ್, ಹೈಡ್ರೋಪೋನಿಕ್ಸ್, ಫಿಶಿಂಗ್, ಅಗ್ರಿಕಲ್ಚರಲ್, ಟ್ರೇಡಿಂಗ್ನಲ್ಲಿ ಪರಿಣಿತಿ ಪಡೆದ ಸಂಸ್ಥೆ. ಪ್ರತಿಷ್ಠಿತ ಔಟ್ಲುಕ್ ಇಂಡಿಯಾ, ಫೋರ್ಬ್ಸ್ ಇಂಡಿಯಾದಲ್ಲಿ ಸ್ಥಾನ ಪಡೆದ ನಮ್ಮ ಹೆಮ್ಮೆಯ ತುಳುವ. ನಾಡಿನ ಜನತೆಗೆ ವಿಶ್ವವಿಖ್ಯಾತ ಮಂಗಳೂರು ದಸರಾದ ಶುಭಾಶಯಗಳನ್ನು ಕೋರುವ ದೇಶದ ಅತ್ಯಂತ ಕಿರಿಯ ಸಿಇಒ ಆದ ನಮ್ಮ ಹೆಮ್ಮೆಯ ತುಳುವ ಪನಾಮಾ ಕಾರ್ಪೊರೇಷನ್ ಲಿಮಿಟೆಡ್ನ ಚೇರ್ಮನ್ ಸಿಇಒ ವಿವೇಕ್ ರಾಜ್ ಪೂಜಾರಿ.
new Mangalore port is an all-weather port. There is consistent increase in the luxury cruise liners docking here as the port extends a warm and festive welcome to the cruise passengers. The port is operating with around 350 employees, which is the lowest compared to any other major port in India. The port boasts of handling 75% of the total Indian coffee exports and majority of the nation's cashew and gherkin exports. The port is well equipped to handle bulk liquid chemicals, hazardous cargoes, crude LPG and POL products. The port has 16 fully operational berths with ample infrastructure and cargo handling equipment to handle all forms of liquid cargo, containers, bulk cargo and cruise vessels. The port strives to provide a draft of 14 meters to 6 berths and a draft varying between 7 to 12.5 meters in its other berths. In addition, the port offers warehousing facilities, container yards, tank farms and mechanized cargo handling facilities to its customers. This has put the wind in our sails to develop and grow consistently. A single point mooring located nearly 8.9 nautical miles from the breakwater enables the handling of cargo from VLCCs of up to 3 lakh DWT. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಪಡಿಲ್ ಮಂಗಳೂರು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ 33 ಶಾಖೆಗಳನ್ನು ಹೊಂದಿದ್ದು ನಿರಂತರ ರಾಜ್ಯ ಹಾಗೂ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆಯುತ್ತಿರುವ ಸಹಕಾರಿ ಸಂಘವು ಕಳೆದ 1 ದಶಕಗಳಿಂದ ನಿಮ್ಮ ಸೇವೆಯಲ್ಲಿ. ಠೇವಣಿಗಳ ಮೇಲೆ ಆಕರ್ಷಕ ಬಡ್ಡಿದರಗಳು, ವಿವಿಧ ಸಾಲ ಸೌಲಭ್ಯಗಳು, ಚಿನ್ನಾಭರಣ ಸಾಲ ಪ್ರತಿ ಗ್ರಾಂಗೆ ರೂಪಾಯಿ 5,888ರವರೆಗೆ, ಗೃಹೋಪಯೋಗಿ ಸಾಲ, ವ್ಯಾಪಾರ ಸಾಲ, ವಾಹನ ಸಾಲ, ಮನೆ ದುರಸ್ತಿ, ವಾಣಿಜ್ಯ ಕಟ್ಟಡಗಳಿಗೆ ಸಾಲ, ಗೃಹ ನಿರ್ಮಾಣ ಸಾಲ, ಈ ಸ್ಟಾಂಪ್ ಸೇವೆಗಳು ಆಯ್ದ ರಜಾದಿನಗಳಲ್ಲೂ ಲಭ್ಯ. ಬ್ಯಾಂಕಿಂಗ್ ಸೇವೆಗಳ ಜೊತೆ ಡಿಡಿ, ಆರ್ಟಿಜಿಎಸ್ ನೆಫ್ಟ್ ಸೌಲಭ್ಯ, ಎಕ್ಸ್ಪ್ರೆಸ್ ಮನಿ, ವೆಸ್ಟರ್ನ್ ಯೂನಿಯನ್ LIC ಹಾಗೂ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಆತ್ಮಶಕ್ತಿ ಭವಿಷ್ಯ ಸುರಕ್ಷಾ ಯೋಜನೆ ಸಹಿತ ಎಲ್ಲಾ ರೀತಿಯ ವಿಮಾ ಸೌಲಭ್ಯಗಳು ನಮ್ಮಲ್ಲಿ ಲಭ್ಯ. ವಾರ್ಷಿಕ 2,000 ಕೋಟಿಗೂ ಹೆಚ್ಚು ವಹಿವಾಟು ನಡೆಸುತ್ತಿರುವ ನಮ್ಮ ಸಹಕಾರಿ ಸಂಘದ ಪ್ರಧಾನ ಕಚೇರಿ ಆತ್ಮಶಕ್ತಿ ಸೌಧ ಬೈರಾಡಿಕೆರೆ ಹತ್ತಿರ ಪಡಿಲ್ ಮಂಗಳೂರು. Thanks for choosing me, MG. Knew you would make the right decision. You gave me my new opening partner, the MG Comet EV. It's electrifying and cool, just like me. It's easy to drive, easy to park, and easy on my wallet. And the car's turning radius is as smooth as my reverse sweep. It's loaded with great features, especially ones that I totally love. Hello MG. I'm listening. What's the match schedule? India versus Australia is scheduled. It helps me stay in charge at every twist and turn. That's right, we do indeed make a great team. And the MG Comet EV is no nonsense, just like me. ವೀಕ್ಷಕರಿಗೆ ನಮಸ್ಕಾರ. ವರ್ಷಂಪ್ರತಿ ನಡೆಯುವಂತಹ ಮಂಗಳೂರು ದಸರಾದ ವಿಜೃಂಭಣೆಯ ಶೋಭಾಯಾತ್ರೆ ಆಗಲೇ ಪ್ರಾರಂಭ ಆಗಿದೆ. ಇನ್ನೊಂದು ಹಂತದ ವಿವರಣೆಗಾಗಿ ನಾವು ಬಂದಿದ್ದೇವೆ. ವೀಕ್ಷಕರೇ, ಬಹಳ ಶೋಭಾಯಮಾನವಾಗಿ ನಡೆಯುವಂತಹ ಜಗತ್ತಿನಾದ್ಯಂತ ಜನರನ್ನು ಸೆಳೆದಂತಹ ಉತ್ಸವ ಅಂತ ಹೇಳಿದರೆ ಅದು ಮೈಸೂರು ದಸರಾ. ಎಲ್ಲಿವರೆಗೆ ಮೈಸೂರು ದಸರಾ ಅಂತ ಇತ್ತು, ಅದನ್ನು ಮೀರಿಸುವ ಅಥವಾ ಅದಕ್ಕೆ ಸಮದಂಡಿಯಾಗಿರತಕ್ಕಂಥ ಮತ್ತೊಂದು ಕರಾವಳಿಯ ದಸರಾ ಅದು ಮಂಗಳೂರು ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ಕ್ಷೇತ್ರದಿಂದ ಅನ್ನಪೂರ್ಣೇಶ್ವರಿಯ ಸಾನ್ನಿಧ್ಯವನ್ನು ಅನುಸರಿಸಿ ನಡೆಯುವಂತಹ ಈ ಉತ್ಸವ ಇವತ್ತು ಎಂದಿನ ಹಾಗೆ ಶೋಭಾಯಾತ್ರೆ ಪ್ರಾರಂಭ ಆಗಿದೆ. ಎಲ್ಲ ನವದುರ್ಗೆಯರು ಮಹಾಗಣಪತಿಯ ಸಹಿತವಾಗಿ ಕ್ಷೇತ್ರದಿಂದ ಹೊರಟಿದ್ದಾರೆ. ಪ್ರಧಾನ ದೇವತೆಯಾಗಿರತಕ್ಕಂತಹ ಶಾರದಾ ಮಾತೆಯ ಶೋಭಾಯಮಾನವಾದಂತಹ ಶೃಂಗರಿತವಾದಂತಹ ವಿಗ್ರಹ ಇದೀಗ ಬರಬರುತ್ತಾ ಸುಮಾರು ಲೇಡಿ ಹಿಲ್ ಹಂತವನ್ನು ತಲುಪಿ ಮುನ್ನಡೆಯುತ್ತಾ ಇರುವಂಥದ್ದನ್ನು ನೀವು ಕಾಣ್ತಾ ಇದ್ದೀರಿ. ಭಾಳ ಸುಂದರವಾದಂತಹ ವಿಗ್ರಹ, ಎಂದಿನ ಹಾಗೆ ಪ್ರಸನ್ನ ವದನೆಯಾದಂತಹ ಶಾರದಾ ಮಾತೆಯನ್ನು ನಾವಿಲ್ಲಿ ಕಾಣಬಹುದು. ಸಿದ್ಧಿದಾತ್ರಿ ದೇವಿ, ಹೌದು, ನವದುರ್ಗೆಯರಲ್ಲಿ 9ನೆಯ ದುರ್ಗೆ. ಮಹಿಮಾ ಲಗಿಮಾ ಪ್ರಾಪ್ತಿ ಪ್ರಾಕಾಮ್ಯ ಮಹಿಮಾ ಈಶತ್ವ ವಶಿತ್ವ ಸರ್ವಕಾಮಾವಸಾಯಿತ ಸರ್ವಜ್ಞತ್ವ ದೂರಶ್ರವಣ ಪರಕಾಯ ಪ್ರವೇಶ ವಾಕ್ಸಿದ್ಧಿ ಕಲ್ಪವೃಕ್ಷತ್ವ ಸೃಷ್ಟಿ ಸಂಹಾರಕರಣ ಸಾಮರ್ಥ್ಯ ಅಮರತ್ವ
ಸರ್ವನಾಯಕತ್ವ, ಭಾವನಾ, ಸಿದ್ಧಿ ಎನ್ನುವ 18 ಸಿದ್ಧಿಗಳಿಗೆ ಅಧಿದೇವತೆಯಾದಂತಹ ಸಿದ್ಧಿದಾತ್ರಿ ದೇವಿಯ ಸುಂದರವಾದಂತಹ ವಿಗ್ರಹ. ಹೌದು, ಬೇರೆ ಬೇರೆ ಸಿದ್ಧಿಗಳು, ಅಷ್ಟಮಹಾ ಸಿದ್ಧಿಗಳು, ಅದರ ಜೊತೆಗೆ ಕ್ಷುದ್ರ ಸಿದ್ಧಿಗಳು ಇತ್ಯಾದಿಗಳೆಲ್ಲ ಇದೆ. ಒಟ್ಟಿನಲ್ಲಿ ಆಯಾಯ ಮನೋಧರ್ಮಕ್ಕೆ ಅನುಸರಿಸಿ ಆ ಸಿದ್ಧಿದಾತ್ರಿ ಅದನ್ನು ಕರುಣಿಸ್ತಾಳೆ. ಅದನ್ನು ಅನುಸರಿಸಿ ಜನ ಒಳ್ಳೆಯದನ್ನು ಕೆಟ್ಟದನ್ನು ಮಾಡ್ತಾರೆ ಎನ್ನುವುದು ನಂಬಿಕೆ ನಮಗೆ. ಅಂತಹ ನವದುರ್ಗೆಯಲ್ಲಿ ಒಬ್ಬರಾದಂತಹ ಸಿದ್ಧಿದಾತ್ರಿ ಅಂದರೆ ದುರ್ಗಾರಾಧನೆಯಲ್ಲಿ ಕೊನೆಗೆ ಬರುವಂತಹ ತಾಯಿ. ಇವಳಿಗೆ ಅರ್ಧನಾರೀಶ್ವರ ಎನ್ನುವಂಥ ಹೆಸರು ಈಶ್ವರನಿಗಿದೆ. ಹೌದು, ಈಶ್ವರನ ಅರ್ಧ ದೇಹವನ್ನು ಆತ ಪಾರ್ವತಿಗೆ ಬಿಟ್ಟು ಕೊಟ್ಟಿದ್ದಾನೆ ಅಂತ. ಆ ಅರ್ಧ ನಾರಿ ಅವಳು ಇವಳೆ. ಓಹೋ, ಅರ್ಧನಾರೀಶ್ವರ ಎನ್ನುವ ಹೆಸರಿನಿಂದ ಪ್ರಸಿದ್ಧನಾದದ್ದು ಶಿವ ತನ್ನ ದೇಹದ ಅರ್ಧ ಭಾಗವನ್ನು ತನ್ನ ಪತ್ನಿಗೆ ಕೊಟ್ಟಂತಹ ಕಾರಣ. ಅದರಲ್ಲಿ ಪರಮೇಶ್ವರ ಪಾರ್ವತಿಯರ ಪೂರ್ಣಾನುಗ್ರಹ ಸಿದ್ಧಿಯಾಗುವಂಥದ್ದು ಈ ಸಿದ್ಧಿದಾತ್ರಿಯ ಆರಾಧನೆಯಿಂದ ಅಂತ. ಶಿವನು ಕೂಡ ಇವಳ ಕೃಪೆಯಿಂದಲೇ ಎಲ್ಲ ಸಿದ್ಧಿಗಳನ್ನು ಪಡೆದಿದ್ದಾನೆ. ಶಿವ ಅರ್ಧನಾರೀಶ್ವರನಾದ ಮೇಲೆ ಅವನ ಸಿದ್ಧಿ ಸಾಧನೆ ಅದು ಪೂರ್ಣವಾಯಿತು. ಪೂರ್ಣತ್ವ ಬಂದದ್ದೇ ಹಾಗೆ. ಸರಿ, ಸಿದ್ಧಿದಾತ್ರಿ ದೇವಿಯ ವಿಗ್ರಹ ಇದು 9ನೆಯ ವಿಗ್ರಹ. ಈ ಶೋಭಾಯಾತ್ರೆಯಲ್ಲಿ ಸಾಮಾನ್ಯವಾಗಿ ಶಾರದಾ ವಿಗ್ರಹ ಕೊನೆಗೆ ಬರುವುದು, ಎಲ್ಲ ವೇಷಗಳೆಲ್ಲ ಹೋದ ಮೇಲೆ, ಎಲ್ಲ ಟ್ಯಾಬ್ಲೋಗಳೆಲ್ಲ ಆದ ಮೇಲೆ. ಹೌದು, ಇಲ್ಲಿಯ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ, ಆರಂಭದಲ್ಲಿ ಅಲಂಕೃತ ಕೊಡೆಗಳು, ಬೆಂಗಳೂರಿನ ಬ್ಯಾಂಡ್, ಚೆಂಡೆ ಇದೆಲ್ಲ ಬಂದ ಮೇಲೆ ನಾರಾಯಣ ಗುರು ಸ್ವಾಮಿಗಳ ಟ್ಯಾಬ್ಲೋ, ಮಹಾಗಣಪತಿ ಆದಮೇಲೆ ಆದಿಶಕ್ತಿ, ಮತ್ತೆ 9 ದುರ್ಗೆಯರ ಟ್ಯಾಬ್ಲೋ. ಇದರ ಹಿಂಭಾಗದಲ್ಲಿ ಈ ಹುಲಿವೇಷಗಳ ತಂಡಗಳು, ಅದು ಸೀನಿಯಾರಿಟಿಯ ಪ್ರಕಾರ ಬರ್ತದೆ. ಅತಿ ಹೆಚ್ಚು ವರ್ಷಗಳಿಂದ ಸೇವೆ ಕೊಟ್ಟಂತಹ ತಂಡ ಮೊದಲಿಗಿರ್ತದೆ. ಅದಾದ ನಂತರ ಹೊಸತಾಗಿ ಸೇರ್ಪಡೆಗೊಂಡಂತಹ ತಂಡ ಮೆರವಣಿಗೆ ಕೊನೆಯಲ್ಲಿರ್ತದೆ. ಅದು ಈ ವರ್ಷದ ವ್ಯವಸ್ಥೆ. ಹುಲಿವೇಷ ತಂಡ, ಹುಲಿವೇಷದ ಆ ಪ್ರಭಾವಳಿಗಳು, ಸುಮಾರು 24 ತಂಡಗಳು, ಇದೇ ರೀತಿಯ 24 ತಂಡಗಳು ಬೇರೆ ಬೇರೆ ಕಲಾ ಕಾರ್ಯಕ್ರಮಗಳನ್ನು ಕೊಡ್ತಾ ಇದೆ. ಮಂಜಲ್ ಬೈಲ್, ಕಾಳಿಚರಣ್, ಬರ್ಕೆ ಫ್ರೆಂಡ್ಸ್, ಶಿವ ಫ್ರೆಂಡ್ಸ್, ಗ್ರೀನ್ ಪಾರ್ಕ್ ಫ್ರೆಂಡ್ಸ್ ಕುದ್ರೋಳಿ, ಜೂನಿಯರ್ ಬಾಯ್ಸ್, ಬಳ್ಳಾಲ್ ಬಾಗ್ ಫ್ರೆಂಡ್ಸ್ ಕುದ್ರೋಳಿ, ಸತ್ಯ ಸಾರಮಾಣಿ, ಯುವ ಸಂಗಮ ಕುದ್ರೋಳಿ ರಿಜಿಸ್ಟರ್ಡ್ ಕುದ್ರೋಳಿ, ಬಿರುವೇರು ಕುಡ್ಲ ಬ್ರದರ್ಸ್ ಪಾಂಡೇಶ್ವರ ಮತ್ತು ಪದ್ವಾ ಫ್ರೆಂಡ್ಸ್ 69 ಇವರ ಈ 3 ತಂಡಗಳು ಅವರದ್ದು ದಶಮಾನೋತ್ಸವ. ಇದೀಗ ಶಿವ ಫ್ರೆಂಡ್ಸ್ ಇದು ನಾವು ಕಾಣ್ತಾ ಇದ್ದೇವೆ. 30ನೇ ವರ್ಷದ ಕಲಾ ಸೇವೆ. ತುಳುನಾಡ ಬಿರುವೇರು ರಿಜಿಸ್ಟರ್ಡ್ ಫ್ರೆಂಡ್ಸ್ ಸುರತ್ಕಲ್, ಜವನೇರು ಕುಡ್ಲಾ ಫ್ರೆಂಡ್ಸ್ ಉರ್ವ, ರೈಸಿಂಗ್ ಫ್ರೆಂಡ್ಸ್ ಮಠದ ಕಣಿ, ಇವರೆಲ್ಲ 7 ವರ್ಷಗಳಿಂದ ಬರ್ತಾ ಇದ್ದಾರೆ. ಟೀಮ್ ಅವತಾರ್ ಬಳ್ಳಾಲ್ ಬಾಗ್ ಅವರದ್ದು 3ನೇ ವರ್ಷದ ಸೇವೆ. ಅದೇ ರೀತಿ ತುಳುನಾಡ ರಕ್ಷಣಾ ವೇದಿಕೆ, ಕಲಾ ಬಿರುವರ ಫ್ರೆಂಡ್ಸ್ ಬಜಾಲ್, ಶಾರದಾ ಹುಲಿವೇಷ, ಕಾನಾ ಫ್ರೆಂಡ್ಸ್, ತುಳುನಾಡ ಟೈಗರ್ಸ್, ತುಳುನಾಡ ಪ್ರತಿಷ್ಠಾನ ಇವೆಲ್ಲ ನೋಡಿ. ಈಗ ಶಾರದೆಯ ವಿಗ್ರಹ ನಮಗೆ ಕಾಣ್ತಾ ಇದೆ. ಇದು ಶೋಭಾಯಾತ್ರೆಯ ಒಂದು ಪ್ರಧಾನ ಆಕರ್ಷಣೆ. ವೃತ್ತದ ಬಳಿಯಲ್ಲಿ ಶಾರದಾ ದೇವಿಯ ವಿಗ್ರಹ ಇದೆ. ಇದು ಮೆರವಣಿಗೆ ಮಧ್ಯಭಾಗದಲ್ಲಿದೆ. ಹೌದು, ಸುಪ್ರಸನ್ನ ಮುಖಮುದ್ರೆಯ ಶಾರದಾ ಮಾತೆಯ ವಿಗ್ರಹವನ್ನು ಕಣ್ಣ ಮಟ್ಟನಲ್ಲಿ ನಾವು ನೋಡಬಹುದು. ಬಹಳ ಹತ್ತಿರದಿಂದ ನೋಡಲಿಕ್ಕೆ ಸಾಧ್ಯ ಆಗಿದೆ. ನಮ್ಮ ಚಲನಚಿತ್ರ ಛಾಯಾಗ್ರಾಹಕರು ಅಲ್ವಾ,
ಅವರೆಲ್ಲ ಆಯಕಟ್ಟಿನ ಜಾಗದಲ್ಲಿ ನಿಂತು ಈ ಒಂದು ದೃಶ್ಯವನ್ನು ಕಣ್ಮನ ಸೆಳೆಯುವ ರೀತಿಯಲ್ಲಿ ಸೆರೆ ಹಿಡಿದಿದ್ದಾರೆ. ನಮ್ಮ ವೀಕ್ಷಕರು ಮನೆಯಲ್ಲಿ ಕೂತು ನೋಡಬಹುದಾದಂಥ ಒಂದು ಸಂದರ್ಭ ಇದು. ಈಗ ಕಳೆದ 10 ದಿವಸಗಳಿಂದ ಕುದ್ರೋಳಿಯಲ್ಲಿ ಇವಳು ಸರಸ್ವತಿ ರೂಪದಲ್ಲಿ ಇದ್ದದ್ದು. ಹೌದು. ಇವತ್ತಿನ ಅಲಂಕಾರ ಇದು ಶಾರದೆಯ ಅಲಂಕಾರ. ನೋಡಿ, ಈ ಮಲ್ಲಿಗೆಯ ಅಲಂಕಾರದ ಈ ಸೊಗಸು ಇಲ್ಲದೆ ಪ್ರತಿದಿನ ಕಿರೀಟ ಧಾರಣೆ ಮಾಡಿದಂತಹ ಒಂದು ವಿಗ್ರಹ ಇದ್ದದ್ದು. ಹೌದು ಹೌದು. ಇವತ್ತಿನ ಅಲಂಕಾರ ಇದು ಮಲ್ಲಿಗೆಯ ದಂಡೆ. ಮಲ್ಲಿಗೆಯ ದಂಡೆ. ಬೆಳಗ್ಗೆ ವಿಸರ್ಜನೆ ಹೊತ್ತಿಗೆ ಸ್ವಲ್ಪ ಸ್ವಲ್ಪ ಅರಳುವಂಥ ಸ್ಥಿತಿಯಲ್ಲಿ ಅದನ್ನು ಕಾಣಬಹುದು ನಾವು. ಮಂಗಳೂರು ಮಲ್ಲಿಗೆಯ ಜೊತೆಯಲ್ಲಿ ನಮ್ಮ ಶಂಕರಪುರದ ಮಲ್ಲಿಗೆ, ಭಟ್ಕಳ ಮಲ್ಲಿಗೆ, ಜಾಜಿಯ ಬಳಕೆಯನ್ನು ಕೂಡ ಮಾಡಿದ್ದಾರೆ. ಅವಳ ಕೈಯಲ್ಲಿರುವಂತಹ ವೀಣೆಯಲ್ಲಿಯೂ ನವಿಲಿನ ಚಿತ್ತಾರ ಇದೆ. ಅವಳು ಕುಳಿತಂತಹ ಪೀಠದಲ್ಲಿಯೂ ಕೂಡ ಈಗ ನವಿಲು ಒಂದು ಕಡೆಯಲ್ಲಿ ನವಿಲು, ಒಂದು ಕಡೆಯಲ್ಲಿ ಹಂಸ. ಇಲ್ಲಿ ನಮಗೆ ಹಿಂಭಾಗದಲ್ಲಿ ಪ್ರಭಾವಳಿ ಮಾತ್ರ ಮಂಟಪ. ಆದರೆ ಕುದ್ರೋಳಿಯಲ್ಲಿ ಗೋಕರ್ಣನಾಥೇಶ್ವರ ಸಭಾಂಗಣದಲ್ಲಿ ಈ ದೇವಿಯ ಹಿಂಭಾಗದಲ್ಲಿದ್ದಂತಹ ರಚನೆ ಅದು ಮಯೂರ, ನವಿಲಿನ ರಚನೆಯನ್ನು ಸುವರ್ಣಾರ್ಸಿನವರು ಮಾಡಿದ್ದರು. ಈ ಸಲ ವಿಶೇಷವಾದ ಆಕರ್ಷಣೆ ಅದು. ಅಕ್ಷಮಾಲಾ ಅಂಕುಶಧರ ವೀಣಾ ಪುಸ್ತಕಧಾರಿಣಿ ಅಂತ. ಅಕ್ಷಮಾಲೆ, ಅಂಕುಶ, ವೀಣೆ ಮತ್ತು ಪುಸ್ತಕಗಳನ್ನು ಹಿಡಿದವಳು ಶಾರದಾ ಮಾತೆ. ಆಕೆಯ ದಿವ್ಯ ಮಂಗಳ ಸ್ವರೂಪವನ್ನು ನಮಗೆ ನೋಡಿದಷ್ಟು ಸಾಲದು. ದಾಸರು ವರ್ಣಿಸಿದ ಹಾಗೆ, ಎಂಥ ಚಂದ ಎಂಥ ಅಂದ ಶಾರದಮ್ಮ, ನಿನ್ನನ್ನು ನೋಡಲೆರಡು ಕಣ್ಣು ನಮಗೆ ಸಾಲದಮ್ಮ. ನಿಜವಾಗಿ ಕಾರುಣ್ಯದ ಕೃಪಾದೃಷ್ಟಿಯನ್ನು ಬೀರುವುದರ ಮೂಲಕ ಸಕಲ ಜನರಿಗೂ ಕೂಡ ವಿದ್ಯೆಯ ಒಂದು ಮಹತ್ವವನ್ನು ಮತ್ತು ಆ ಜ್ಞಾನವನ್ನು ಕೊಡತಕ್ಕಂತಹ ಮಹತಾಯಿ. ಅದು ವಿದ್ಯೆ, ಕಲೆ, ಸಂಸ್ಕೃತಿ ಯಾವುದೇ ಇರಲಿ, ಅದಕ್ಕೆ ಶಾರದಾನುಗ್ರಹ ಇದ್ದರೆ ಒಂದಲ್ಲ ಒಂದು ರೀತಿಯಿಂದ ಅದು ಬೆಳಕಿಗೆ ಬರ್ತದೆ ಅಂತ. ವಾಣಿ ಕಲ್ಯಾಣಿ ಬ್ರಹ್ಮನ ರಾಣಿ ಭುಜಗವೇಣಿ ವೀಣಾಧರವಾಣಿ ಕ್ಷೋಣಿಕರ್ತನ ರಾಣಿ ಸುಗುಣಮಣಿ ಶ್ರೇಣಿ ನಿತ್ಯ ಕಲ್ಯಾಣಿ, ಈ ಹೆಸರು ಕೂಡ ಈಕೆಗಿದೆ. ಹೌದು. ಅವಳನ್ನು ವರ್ಣನೆ ಮಾಡುವಾಗ ಕೊರಳ ಮುತ್ತಿನ ಹಾರ ಪದಕ, ಕಿರುಬೆರಳ ಮುದ್ರಿಕೆದ ವರಕತ್ತೂರಿ ತಿಲಕ, ಹುಲಿವೇಷ ಕಾಣ್ತಾ ಇದೆ. ಹುಲಿವೇಷದ ಸೊಗಸು ಕಾಣಬೇಕಿದ್ರೆ ಅದರ ತಾಸೆ ಪೆಟ್ಟು ಕಾಣಬೇಕು. ಹೌದು. ಅಂತ ಕೇಳಲ್ಲಣ್ಣ. ಎಪ್ಪತ್ತ 4ನೇ ವರ್ಷದ ಕಲಾ ಸೇವೆ. ಮಂಜಲ್ ಬೈಲ್ ತಂಡದ ಕರುಣಾಕರ್, ವಿಜಯ್, ರಮೇಶ್ ಕೋಟ್ಯಾನ್ ಇವರು ಮೊನ್ನೆ ನಮ್ಮ ಕುಳ್ಳದ ನಮ್ಮೂರ ದಸರಾ ವಿಶೇಷ ಮಾಲಿಕೆಯಲ್ಲಿ ಮಂಜಲ್ ಬೈಲ್ ಹುಲಿ
ಈ ತಂಡ ಬೆಳೆದು ಬಂದ ದಾರಿಯ ಬಗ್ಗೆ ಮಾಹಿತಿಯನ್ನು ನೀಡಿದರು. ಎಪ್ಪತ್ತ 4 ವರ್ಷದಿಂದ ನಿರಂತರವಾಗಿ ಕಲಾ ಸೇವೆ ಮಾಡುತ್ತಿರುವಂತಹ ಮಂಜಲ್ ಬೈಲ್ ಹುಲಿಗಳು. ಹುಲಿವೇಷ ಎನ್ನುವಂಥದ್ದು ಈಗ ಒಂದು ಹುಲಿವೇಷದ ಹಬ್ಬ ಆಗಿದೆ. ಹಾಗಾಗಿ ಎಲ್ಲ ಕಡೆ ಕೂಡ ಇದಕ್ಕೆ ಮಾನ್ಯತೆ ಕೂಡ ಸಿಗ್ತಾ ಇರುವಂಥದ್ದು. ಮಾನ್ಯತೆ. ಹೌದು, ಹುಲಿವೇಷ ಸ್ಪರ್ಧೆಗಳು ಈಗ ಅಲ್ಲಲ್ಲಿ ಸಂಘಟಿಸಲ್ಪಡ್ತಾ ಇದೆ. ಪುತ್ತೂರಿನಲ್ಲಿ ಕೂಡ ಪಿಲಿ ಹಬ್ಬ, ಪಿಲಿಪರ್ಬ ಸಹಜ್ ರೈ ಬಳಜ್ಜ ಅವರ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಕ್ರಮ. ಕಾಳಿಚರಣ್ ಫ್ರೆಂಡ್ಸ್ ಈ ತಂಡದ ಹುಲಿವೇಷದ ಜೊತೆಯಲ್ಲಿ ಮತ್ತೊಂದು ಕಲಾ ಚಮತ್ಕೃತಿ ಇದೆ, ಏನು ಅಂತ ಹತ್ತಿರದಿಂದ ನೋಡೋಣ. For this official celebration, we the Team Culture friends from Mangaluru are celebrating our 40th year. For the celebration, we present for you the Fast and Parade. Enjoy this evening with culture and friends in the beautiful journey of parade.
ಜನಸಾಗರದ ಮಧ್ಯದಲ್ಲಿ ಹರಿದು ಬರುವಂತಹ ದೋಣಿ. ಇದು ಯಾವುದೋ ಒಂದು ಸಿನಿಮಾದ ಒಂದು ದೃಶ್ಯದ ಹಾಗೆ ಕಾಣುತ್ತದೆ. ಅದು ಏನು, ಹೇಗೆ? 2 ಅಲಗಿನ ಕೊಡಲಿ, ಅದರ ಮೇಲೆ ನಿಂತು ತೂಗಾಡ್ತಾ ಇರತಕ್ಕಂಥವರು, ಮತ್ತು ಈ ದೋಣಿ ಹೋಗುವುದು ನೆಲದಲ್ಲೋ ನೀರಿನಲ್ಲೋ ಗೊತ್ತಿಲ್ಲ. ಅವರು ರಚನೆ ಮಾಡುವ ಯಾವ ಉದ್ದೇಶದಿಂದ ಅಂತೇಳಿ ಅಲ್ಲಿ ಟೆಲಿಸ್ಕೋಪ್ನ ಮೂಲಕ ಒಬ್ಬ ನೋಡ್ತಾ ಇದ್ದಾರೆ ಎದುರಿನಲ್ಲಿ ಇದ್ದುಕೊಂಡು. ಏನು ಅಂತ ಅದರ ಪೂರ್ಣ ವಿವರ ಬೇಕಿದ್ರೆ ಮತ್ತೆ ನಿಟ್ಟಿನಲ್ಲಿ ಕೊಡ್ತಾರೆ ಮುಂದೆ. ಆ ಟ್ಯಾಬ್ಲೋಗಳಲ್ಲಿ ಕೂಡ ಆಡಿಯೋ ಇರ್ಬೋದು, ಇದ್ರೆ ಕೇಳಿಸುವ ನಾವು. ಲೇಡಿ ಹಿಲ್ ವೃತ್ತದ ಬಳಿಯಲ್ಲಿ ಈಗ ಒಂದು ಬಹಳ ಬೃಹದಾಕಾರದ ಟ್ಯಾಬ್ಲೋ ಕಾಣಿಸ್ತಾ ಇದೆ. ನೀರಿನ ಮೇಲೆ ಹೋಗುವುದಾದಂತಹ ಒಂದು ಹಡಗು, ಅದರ ಪ್ರತಿಕೃತಿಯನ್ನು ಮಾಡಿ ಈಗ ಈ ಮೆರವಣಿಗೆಯಲ್ಲಿ ಜೋಡಿಸಿರುವಂಥದ್ದನ್ನು ನಾವು ಕಾಣುತ್ತೇವೆ. ಜನಜಂಗುಳಿ ಈಗ ನಿಧಾನವಾಗಿ ಹೆಚ್ಚಾಗ್ತಾ ಇರುವುದನ್ನು ನಾವು ಕಾಣುತ್ತೇವೆ. ಎಡೆಯಲ್ಲಿ ಮಳೆ ಬಂದು ಸ್ವಲ್ಪ ಉತ್ಸಾಹಕ್ಕೆ ಧಕ್ಕೆ ಬಂದಾಗಿತ್ತು. ಆದರೆ ಈಗ ನಾವು ನೇರ ಪ್ರಸಾರದಲ್ಲಿ ಕೆಲವು ಕಮೆಂಟ್ಸ್ಗಳನ್ನು ನೋಡ್ತಾ ಇದ್ದೇವೆ. ಬರ್ತಾ ಉಂಟಣ್ಣ, ನಾನು ಮಾತ್ರ ಬರೋಳಿ ಅಂತ ಬರೀತಾ ಇದ್ದಾರೆ ನಮ್ಮ ವೀಕ್ಷಕರು. ಹಾಗಾಗಿ ಎಲ್ಲರೂ ಕೂಡ ಮತ್ತೆ ಮಳೆ ನಿಂತಿದೆ ಎನ್ನುವುದಕ್ಕೆ ಒಂದೇ ಒಂದು ಕೊಡೆ ಈಗ ಇಲ್ಲ, ತೆರೆದಿಲ್ಲ ನೋಡಿ. ಹೌದು ಹೌದು. ಈ ಮಳೆ ಬಂದಾಗ ಸಂಭ್ರಮಿಸಿದವರು ಯಾರು ಅಂತ ಹೇಳಿ ನೋಡಿ, ಈ ಕೊಡೆ ಮಡಿಸ್ಲಿಕ್ಕೆ ಹೇಳ್ತಾ ಇದ್ದಾರೆ ಅಲ್ಲಿ. ಅಲ್ಲ, ಅಲ್ಲಿ ಶೋಭಾಯಾತ್ರೆಯಲ್ಲಿ ಎದುರಲ್ಲಿ ಹಸಿರು ಕೊಡೆಗಳನ್ನು ಹಿಡಿದುಕೊಂಡವರು 106 ಮಂದಿ ಇದ್ರು. ಹೌದು, ಅವರಿಗೆ ಏನು ತೊಂದರೆ ಇಲ್ಲ. ಅವರಿಗೆ ಮಳೆ ಬಂದ ಖುಷಿ, ಒಂದು ರಕ್ಷಣೆ ಅವರಿಗೆ. ಹೌದು ಹೌದು. ಇದಕ್ಕೆ ಮೈಸೂರು ಬ್ಯಾಂಡ್ ಅಂತ ಹೆಸರು. ಬೆಂಗಳೂರಿನ ತಂಡದವರು ಬಂದಿದ್ದಾರೆ. ಮೈಸೂರು ಬ್ಯಾಂಡ್ ಹೇಗಿದೆ ನೋಡೋಣ. ಈಗ ರಸ್ತೆ ಪಕ್ಕಗಳಲ್ಲಿ ಕೇರಳದಲ್ಲಿ ಕೂಡ ಎಲ್ಲ ವಯೋಮಾನದವರನ್ನು ಕೂಡ ನಾವು ಕಾಣುತ್ತೇವೆ. ವರ್ಷದಲ್ಲಿ ಒಂದು ಬರುವಂತಹ ನವರಾತ್ರಿಯ ಉತ್ಸವದಲ್ಲಿ ಒಂದಲ್ಲ ಒಂದು ದಿವಸ ಕುದ್ರೋಳಿಗೆ ಬಂದು ಈ ಉತ್ಸವದ ಮೆರುಗನ್ನು ಸವಿದವರಿದ್ದಾರೆ. ಈಗ ಮೆರವಣಿಗೆಯ ಸೊಬಗನ್ನು ಸವಿಯುವಂತಹ ದೃಷ್ಟಿಯಿಂದ ಎಲ್ಲ ಕೂಡ ಮನೆಯಿಂದ ಹೊರಗೆ ಬಂದು ಈಗ ರಸ್ತೆಯಲ್ಲಿ ನಿಂತು ಇದನ್ನು ನೋಡ್ತಾ ಇರುವಂಥದ್ದು. ಈಗ ಮಹಾತ್ಮ ಗಾಂಧಿ ರಸ್ತೆ MG ರೋಡ್ ಅದು ಪ್ರವೇಶ ಮಾಡಿದ ನಂತರ ಅದು ಈಗ ಚತುಷ್ಪಥ ರಸ್ತೆ. ಅದು ಹೌದು, ಎಷ್ಟು ಸಾವಿರ ಜನ ಬೇಕಿದ್ರೆ ಅಲ್ಲಿ ನೋಡ್ಬೋದು. ಒಂದು ಕಡೆಯಿಂದ ಮೆರವಣಿಗೆ ಬರ್ತದೆ, ಇನ್ನೊಂದು ಕಡೆಯಲ್ಲಿ ನಿಂತು ವೀಕ್ಷಣೆ ಮಾಡುವ ಅನುಕೂಲ ಇರುವುದರಿಂದ ಮುಂದೆ ಇನ್ನು ಮುಂದಿನ 1-2 ಗಂಟೆಯ ಅವಧಿಯ ಹೌದು ಈ ಕೇರಳದಲ್ಲಿಯೂ ಶಿಕ್ಷಣ ಸಂಸ್ಥೆಗಳಿರುವಂತಹ ಒಂದು ಪ್ರದೇಶ, ಹಾಗೆ ಹೋಟೆಲ್ಗಳು, ಭವ್ಯವಾದಂತಹ ಕಟ್ಟಡಗಳು ಕೂಡ ಇರುವಂಥದ್ದು. ಅಲ್ಲಿ ಹಾದು ಹೋಗ್ತಾ ಇರುವಂಥ ಮೆರವಣಿಗೆಯನ್ನು ನಾವು ಗಮನಿಸಬಹುದು. ಬಹಳ ಸುಂದರವಾದಂತಹ ಟ್ಯಾಬ್ಲುಗಳು ಕೂಡ ಇದ್ದಾವೆ ನೋಡಿ. ವಿದೇಶಿ ಮಹಿಳೆಯರಾಗಿ ಕಾಣ್ತಾರೆ. ಪಕ್ಕನೆ ನೋಡುವಾಗ ವಿದೇಶಿ ಮಹಿಳೆಯರೇ ಇರಬೇಕು ಅಂತಲೂ ಕಾಣುತ್ತದೆ. ಗೋಳೂರಿನ ಒಂದು ಸ್ತಬ್ಧ ಚಿತ್ರ ಇದು. ಅದಕ್ಕೆ ಯಾವುದೇ ಆಡಿಯೋ ಇಲ್ಲ. ಬಹುಶಃ ವಿದೇಶಿ ಮಹಿಳೆಯರು ಆಗಿರ್ಬೋದು. ಕಾಳಿಚರಣ್ ಫ್ರೆಂಡ್ಸ್ ಹಾಗೆ ಕಾಣ್ತಾರೆ. ಹೌದು ಹೌದು. ಕಾಳಿಚರಣ್ ಫ್ರೆಂಡ್ಸ್ ಅವರ 40ನೇ ವರ್ಷದ ಹುಲಿವೇಷಗಳ ತಂಡದ ಜೊತೆಯಲ್ಲಿ ಇದು ಕೂಡ ಒಂದು ಗೆಸ್ಟ್ ಅಪಿಯರೆನ್ಸ್ ಆಗಿ ಅವರನ್ನು ಕೂತ್ಕೊಳಿಸಿದ್ದಾರೆ ಕಾಣ್ತದೆ. ಅಲ್ಲ, ನಂಬಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ನಿನ್ನೆ ಸಂಜಯ್ ದತ್ತನ್ನು ವಿಶೇಷ ವಿಮಾನದ ಮೂಲಕ ಊದು ಪೂಜೆಗಾಗಿ ಕರೆಸಿಕೊಂಡ ತಂಡ ಬಿರುವೇರು ಕುಡ್ಲ. ಹೌದೌದೌದು. ಆದ್ದರಿಂದ ಅವರಿಗೆ ಮನಸ್ಸು ಮಾಡಿದ್ರೆ ಸಾಧ್ಯ ಉಂಟು. ಮತ್ತೆ ಎಲ್ಲ ತಂಡಗಳದ್ದು ಈ ಕಾರ್ಯಕ್ರಮಗಳು ಸಸ್ಪೆನ್ಸ್ ಆಗಿರ್ತದೆ, ಅದು ಮೊದಲು ಹೇಳುವುದಿಲ್ಲ ಅವರು. ಮತ್ತೆ ಈ ಸಂದರ್ಭದಲ್ಲಿ ವಿದೇಶಿಯರು ಸಾಕಷ್ಟು ಬಂದು ಮಂಗಳೂರು ದಸರಾದ ಸೊಬಗನ್ನು ನೋಡ್ತಾರೆ ನೋಡಿ. ಅವರಿಗೊಂದು ಸಂತೋಷವೇ ಇದು ಅವಕಾಶ ಸಿಕ್ಕಿರುವಂಥದ್ದು. ವಿದೇಶಿ ಮಹಿಳೆಯರಾಗಿ ಇದ್ದಾರೆ, ಅವರು ಅಲ್ಲದಿದ್ರೆ ಅವರ ಅಭಿನಯ ಮಾತ್ರ ಒಳ್ಳೆಯದಾಗಿದೆ. ವೇಷಭೂಷಣ ಅಭಿನಯ ನಿಜವಾಗಿಯೂ ವಿದೇಶಿ ಮಹಿಳೆಯರನ್ನೇ ತಂದು ನಿಲ್ಲಿಸಿದ ಹಾಗೆ ಕಾಣ್ತದೆ. ಕಾಳಿಚರಣ್ ಫ್ರೆಂಡ್ಸಿನ
ಈ ಟ್ಯಾಬ್ಲೋ ನೋಡಿ, ವಾಹನದ ಸೊಗಸು ದೂರದಿಂದ ಕಾಣ್ತದೆ ನೋಡಿ, ಯಾವುದೋ ಒಂದು ಪಕ್ಷಿಯಾಗಿ, ಹಂಸ ಪಕ್ಷಿಯ ಒಂದು ರೀತಿಯಲ್ಲಿ ಅದನ್ನು ವಿನ್ಯಾಸಗೊಳಿಸಿದ್ದಾರೆ. ನೋಡಿ, ಜಾನಪದ ಕಲಾ ತಂಡದ ಒಂದು ವಾಯ್ಸ್ ಕೊಡಿ. ಹುಲಿವೇಷಧಾರಿಗಳು ಧರಿಸುವ ಹಾರವನ್ನು ನೋಡಿದರೆ ಅವರ ಜನಪ್ರಿಯತೆ ಹೆಚ್ಚಾಗ್ತದೆ ಮತ್ತು ಅವರ ಆಡಂಬರ ಗೊತ್ತಾಗ್ತದೆ. ಮಂಗಳೂರು ದಸರಾದ ಸೊಗಸಾದ ನೋಟವನ್ನು ನಮ್ಮ ಕುಡ್ಲ ವಾಹಿನಿ ನಿಮಗೆ ನೀಡ್ತಾ ಇದೆ. ಮಳೆ ಬಿಟ್ಟಿದೆ. ಈ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಂತಹ ಬೇರೆ ಬೇರೆ ಕಲಾ ತಂಡಗಳ ವಿಶೇಷ ಪ್ರಸ್ತುತಿ ಅದು ಹೇಗಿದೆ ಎನ್ನುವುದನ್ನು ಅಲ್ಲೇ ಮೆರವಣಿಗೆಯ ಮಧ್ಯದಲ್ಲಿ ನಿತಿನ್ ಸಾಲ್ಯಾನ್ ಅವರು ಪರಿಚಯ ನೀಡಲಿಕ್ಕಿದ್ದಾರೆ. ಅದರ ಮೊದಲೊಮ್ಮೆ ಜಾಹೀರಾತು ವಿರಾಮ, ಆಮೇಲೆ ಬೇಗ ಬರ್ತದೆ. You think that was cool? Activate.
ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. ದೀಪಾವಳಿಗೆ ಭಾವನ್ ಗೋಲ್ಡ್ ಬ್ರೇಸ್ಲೆಟ್ ಕೊಡ್ಸೋಣ ಅಂತ ಅಕ್ಕಂಗ ಆಸೆ. ಆದ್ರೆ ಬೆಲೆ ದೇವ್ಲಿಗೆ ಯೋಚನೆ, ಅದಕ್ಕೆ ನಾನ್ ಹೇಳ್ದೆ. ಇದು ನಿಜಾನಾ? ಭೀಮಾದಲ್ಲಿ ಮೇಕಿಂಗ್ ಚಾರ್ಜಸ್ ಮೇಲೆ 70% ಆಫ್ ಇದೆಯಾ? ಅಮ್ಮಂಗೆ ಡೈಮಂಡ್ ನೆಕ್ಲೆಸ್ ಕೊಡಿಸ್ಬೇಕಂತೆ, ಅದಕ್ಕೆ ನಾನ್ ಹೇಳಿದೆ. ಇದು ನಿಜಾನಾ? 1 ಕ್ಯಾರೆಟ್ಗೆ 7,000 ರೂಪಾಯಿ ಆಫರ್, ಜೊತೆಗೆ ಫ್ರೀ ಗೋಲ್ಡ್ ಕಾಯಿನ್ ಕೂಡ. ದ ಗ್ರೇಟ್ ಭೀಮಾ ದೀಪಾವಳಿ ಫೆಸ್ಟಿವಲ್ ಆಫರ್ಗಳು ನಿಮ್ಮನ್ನ ಕೇಳೋ ಹಾಗೆ ಮಾಡುತ್ತೆ. ಇದು ನಿಜಾನಾ? ಭೀಮಾ ಜೊತೆ ಹೊಳಪನ್ನು ಮನೆಗೆ ತನ್ನಿ. Sometimes life gets complex. Find elegant simplicity in all of it with Zeiss Progressive Light 2 lenses. German engineering, high quality and precision. Your light way into progressive lenses. Ask for Zeiss Light 2 lenses today. ವೀಕ್ಷಕರೇ, MS ಕೋಟೆ ಅಂದರೆ ಬಹುಶಃ ಬಹಳ ವಿಜೃಂಭಣೆಯಿಂದ ನಡೀತಿರತಕ್ಕಂತಹ ಒಂದು ಉತ್ಸವದ ಶೋಭಾಯಾತ್ರೆ. ಪ್ರತಿ ವರ್ಷದ ಹಾಗೆ ವಿವರಗಣನೆಗಳನ್ನು ನಾವು ಕೊಡ್ತಾ ಇದ್ದೇವೆ. ಆದರೆ ಅದಕ್ಕೆ ಮೂಲಭೂತವಾದಂತಹ ವಸ್ತುಗಳನ್ನು ನೀಡ್ತಾ ಇರುವವರು ನಮ್ಮ ಛಾಯಾಗ್ರಾಹಕರು ಅಲ್ವಾ? ಅದರ ಜೊತೆಯಲ್ಲಿ ಜಾಹೀರಾತುದಾರರು ಪ್ರೋತ್ಸಾಹ ಕೊಡ್ತಾ ಇರುವಂಥದ್ದು. ಹಾಗಾಗಿ ಆಗಾಗ ಜಾಹೀರಾತು ಬ್ರೇಕನ್ನು ಕೊಟ್ಟುಕೊಂಡು ಈ ಕಾರ್ಯಕ್ರಮ ನಾವು ಮುಂದುವರಿಸಿಕೊಂಡು ಹೋಗಬೇಕು. ಯಾಕಂತ ಹೇಳಿದ್ರೆ ನಿಮಗೆ ದೇಶ ವಿದೇಶಗಳಲ್ಲಿ ಈ ಕಾರ್ಯಕ್ರಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಬರಬೇಕಾದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಜಾಹೀರಾತುದಾರ. ನಮ್ಮ ಜಾಹೀರಾತುದಾರರನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ಳುತ್ತಾ ಅದ್ರ ಜೊತೆಯಲ್ಲೇ ರೈ ಅವರು ಹೇಳಿದ ಹಾಗೆ ನಮ್ಮ ಛಾಯಾಗ್ರಾಹಕರು ನೀವೀಗ ನೋಡಿರ್ಬೋದು, ಕುದ್ರೋಳಿ ದೇವಸ್ಥಾನ, ಮಣ್ಣಗುಡ್ಡ, ವೇಡಿ ಹಿಲ್ಲೆ, ಇದೀಗ ಲಾಲ್ಬಾಗ್, ಅಂದ್ರೆ ಪ್ರತಿ ಹಂತದಲ್ಲೂ ಕೂಡ ನಮ್ಮ ಕ್ಯಾಮರಾಮನ್ಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಿಮಗೆ ಅಲ್ಲಲ್ಲಿಯ ಚಿತ್ರಣವನ್ನು ತೋರಿಸ್ತಾ ಇದ್ದಾರೆ. ಅದರಿಂದ ನಮ್ಮ ಛಾಯಾಗ್ರಾಹಕರನ್ನು ಕೂಡ ಅಭಿನಂದಿಸ್ತಾ ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಚಾಲನಾ ಛಾಯಾಚಿತ್ರಗ್ರಾಹಕರು, ವಿಡಿಯೋಗ್ರಾಫರ್ ಅಲ್ವಾ? ಈ ಮಳೆ ಕೂಡ ಬಂದರೂ ಕೂಡ ಬೇಕಾದ ಒಂದು ದೃಶ್ಯೀಕರಣವನ್ನು ಅವರು ಮಾಡ್ತಾ ಇದ್ದಾರೆ.
ಆದರೂ ಕೂಡ ಇಂತಹ ಜಾತ್ರಾ ಸಂದರ್ಭದಲ್ಲಿ ನಾವು ಈ ತಾಲೀಮನ್ನು ಮತ್ತೆ ನೋಡ್ಬೋದು. ಬೆಂಕಿಯೊಂದಿಗೆ ಸರಸದ ಆಟವನ್ನು ಮಾಡ್ತಾ ಇರುವಂಥ ಯುವಕರ ಒಂದು ತಂಡ ಕಾಣ್ತಾ ಇದೆ. ಆಗ ನಾವು ನೋಡಿರುವಂಥದ್ದು ಸಮವಸ್ತ್ರಧಾರಿಗಳಾದಂಥ ಯುವಕ ಯುವತಿಯರು ಬಹಳ ಸುಶ್ರಾವ್ಯವಾಗಿ ಚೆಂಡೆಯನ್ನು ಬಾರಿಸ್ತಾ ಇರುವಂಥದ್ದು. ಅದಕ್ಕೆ ನಾವು ಕೇರಳದ ಚೆಂಡೆ ಅಂತಲೇ ಹೇಳ್ತಿದ್ದೇವೆ. ಹೌದು, ಇತ್ತೀಚೆಗೆ ನಮ್ಮಲ್ಲಿ ತಂಡ ತಯಾರಾಗಿದೆ. ಹೌದು, ಎಲ್ಲ ಚೆಂಡೆಗಳನ್ನು ಸಣ್ಣ ಮಕ್ಕಳಿಂದ ಹಿಡಿದು, ಯಾಕಂದರೆ ಎಲ್ಲ ದೇವಸ್ಥಾನಗಳಲ್ಲಿ ಕೂಡ ನಮ್ಮ ಮಕ್ಕಳು ಚೆಂಡೆ ಬಾರಿಸುವುದನ್ನು ನಾವು ನೋಡ್ಬೋದು. ಅದು ಕೂಡ ಬಹಳ ಶಾಸ್ತ್ರಬದ್ಧವಾಗಿ ಮಾಡ್ತಾರೆ. ಅದರಿಂದ ಇತ್ತೀಚಿನ ದಿನಗಳಲ್ಲಿ ನಮಗೆ ಕೇರಳದಿಂದಲೇ ತರಬೇಕು ಅನ್ನೋ ಇದಿಲ್ಲ. ಈ ತಂಡ ಕೇರಳದು ಆಗಿರ್ಬೋದು, ಅದು ಗೊತ್ತಿಲ್ಲ. ಅದು ಕೇರಳದಿಂದಲೇ ತರಬೇಕು ಅಂತಿಲ್ಲ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಅನೇಕ ನುರಿತ ಎಲ್ಲ ಉತ್ತರ ಕರ್ನಾಟಕದ ಜಾನಪದ ಕುಣಿತಗಳಿದ್ದಾವೆ. ನಾಸಿಕ್ ಬ್ಯಾಂಡ್ ಹೊಡೆಯುವವರು ಇದ್ದಾರೆ ಯುವಕರು. ಶಾಲಾ ಕಾಲೇಜುಗಳಲ್ಲೂ ಆ ರೀತಿಯ ಟ್ರೈನಿಂಗ್ ನಡೀತಾ ಇದೆ. ಹಾಗಾಗಿ ಎಲ್ಲ ಕಡೆ ಕೂಡ ನಮ್ಮ ಯುವಕರ ತಂಡ ತಯಾರಾಗ್ತಾ ಇದೆ. ಅಂತೂ ಚೆಡ್ಡೆಯ ಬಳಗಂತೂ ಅಲ್ಲಲ್ಲಿ ಇದೆ. ಈಗ ನೋಡಿ, ಬೆಂಕಿಯೊಂದಿಗೆ ಆಟ ಆಡ್ತಾ ಇರತಕ್ಕಂಥದ್ದು ಬಹಳ ಸುಂದರವಾಗಿದೆ. ನಾವು ಮೊದಲು ಗಮನಿಸಬೇಕಾದ ಅಂಶ ಅಂತ ಹೇಳಿದರೆ, ಸಣ್ಣ ಯುವಕರು ಕೂಡ ಇದ್ದಾರೆ, ಅದನ್ನು ಭಾಗವಹಿಸ್ತಾರೆ. ಆದರೆ ಮೊದಲಿಗೆ ತಾಲೀಮು ಹಿರಿಯರು ಬಹಳ ಒಂದು ಅಚ್ಚುಕಟ್ಟಾಗಿ ಒಂದು ರೀತಿಯ ಆ ತಾಲೀಮು ಅನ್ನೋ ಶಬ್ದ ಬರಬೇಕಾದ್ರೆ ಅವರ ತಾಲೀಮೇ ಅಭ್ಯಾಸ ಮಾಡಿದ್ದಾರೆ. ಹೌದು, ಯಾಕಂತ ಹೇಳಿದರೆ ಅಲ್ಲಿ ಒಂದು ರೀತಿಯ ಸರ್ಕಸ್ನ ನಿರ್ವಹಿಸ್ತಾರೆ. ಹೊಟ್ಟೆಯಲ್ಲಿ ಸೌತೆಕಾಯಿಯನ್ನಿಟ್ಟು ಅದನ್ನು ತುಂಡು ಮಾಡುವಂಥ ರೀತಿ ಆಗ್ಬೋದು, ನೀವು ಹೇಳಿದಾಗೆ ಬೆಂಕಿಯೊಡನೆ ಸರಸಮ ಆಗಿರ್ಬೋದು, ಇಂಥ ಅನೇಕ ಜಾದೂ ರೀತಿಯ ಕಾರ್ಯಕ್ರಮಗಳನ್ನು ಕೂಡ ಈ ತಾಲೀಮಿನವರು ಮಾಡ್ತಾರೆ. ಅದೇ ತುಂಬ ರಿಸ್ಕ್ ಕೂಡ ಇದೆ. ಖಂಡಿತ. ಈಗ ನೋಡಿ, ಮತ್ತೊಮ್ಮೆ ಒಂದು ನಮ್ಮ ನವದುರ್ಗೆಯರ ಒಂದು ಈ ಸ್ತಬ್ಧಚಿತ್ರದ ಜೊತೆಗೇನೆ ಇಂಥ ಕೃತಕ ಸ್ತಬ್ಧಚಿತ್ರಗಳು ಕೂಡ ಮಾಡಲಿಕ್ಕೆ ಸಾಧ್ಯ ಅಂತ ತೋರಿಸಿದ್ದಾರೆ ಅವರು. ಬಹಳ ಉತ್ತಮವಾಗಿ ಮಾಡಿದ್ದಾರೆ ಕೂಡ. ಹೌದು, ಒಂದು ರೀತಿಯಲ್ಲಿ ಹಿಂಬದಿಯಲ್ಲಿ ಮಾತ್ರ ಬೇರೆ ಕೈಲಾಸದ ರೀತಿ ಮಾಡಿದ್ದಾರೆ, ಏನೋ ಗೊತ್ತಾಗಿಲ್ಲ. ಒಂದು ವಿನ್ಯಾಸ ಮಾಡಿದ್ದಾರೆ, ಪ್ರಾಕೃತಿಕವಾದ ವಿನ್ಯಾಸ. ಜೊತೆ ಮೇಲೆ ಹೂವಿನ ಅಲಂಕಾರ ಇದೆ. ಸುಂದರವಾದಂತಹ ಒಂದು ಮಂಟಪವನ್ನು ತಯಾರು ಮಾಡಿದ್ದಾರೆ. ಶಾರದಾ ದೇವಿಯ ವಿಗ್ರಹ ಕೂಡ ಸುಂದರವಾಗಿದೆ. ಮಣ್ಣಗುಡ್ಡೆ ಪರಿಸರದಲ್ಲಿ ಈ ಟ್ಯಾಬ್ಲೋವನ್ನು ನಾವು ಕಾಣುತ್ತೇವೆ. ಈಗಾಗಲೇ ಒಂದು ಭಾಗ ನಮ್ಮ MG ರಸ್ತೆಗೆ ಬಂದಾಗಿದೆ. ಬಹಳ ಒಂದು ಅದ್ಭುತವಾದಂತಹ ರೀತಿಯಲ್ಲಿ ಸಾಗ್ತಾ ಇದೆ. ಮಳೆಯ ಒಂದು ಭರಾಟೆ ಕೂಡ ಕಡಿಮೆ ಆದದ್ರಿಂದ ಜನ ಸೇರ್ತಾ ಇದ್ದಾರೆ. ಇಕ್ಕೆಲಗಳಲ್ಲಿಯೂ ನಿಂತಹ ಜನಗಳ ಒಂದು ಕಣ್ತುಂಬಿಕೊಳ್ಳುವಂತಹ ಒಂದು ಅವಕಾಶ ಇದೆ. ಈಗ ನಾವು ಲಾಲ್ಬಾಗಲ್ಲಿ ನೋಡಿ, ಲಾಲ್ಬಾಗನ್ನು ದಾಟಿ ಮುಂದೆ ಬರ್ತಾ ಇದೆ. ಲಾಲ್ಬಾಗದಲ್ಲಿ ಅಲ್ಲಿ ಜನಸಾಗರ, ಒಂದು ನಾವೇನು ಹೇಳ್ತೇವೆ ಸಾಸಿವೆ ರೀತಿಯಲ್ಲಿದ್ದಾರೆ ಅಂತ, ಆ ರೀತಿಯಲ್ಲಿ ನಾವು ಕಾಣ್ಬೋದು. ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ದಸರಾ, ಇದು ಮಂಗಳೂರು ದಸರಾ ಅಂತ ಹೇಳಿ ಒಂದು ಖ್ಯಾತಿಯನ್ನು ಹೊಂದಿರುವಂಥದ್ದು. ಹಿಂದುಳಿದ ವರ್ಗದವರಿಗೆ ದೇವಸ್ಥಾನ ಪ್ರವೇಶ ನಿಷಿದ್ಧವಾಗಿದ್ದಂತಹ ಒಂದು ಕಾಲಘಟ್ಟದಲ್ಲಿ ಕೇರಳದಿಂದ ಬಂದಿರತಕ್ಕಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳು, ಆಗ ಸಾಹುಕಾರ ಕೊರಗಪ್ಪನವರ ಕೋರಿಕೆ ಹಾಗೆ ಮಂಗಳೂರಿಗೆ ಬಂದವರು. 1912ರಲ್ಲಿ ಕುದ್ರೋಳಿಯಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪ ಮಾಡಿದರು. ಬಿಲ್ಲವ ಸಮಾಜದ ಹಿರಿಯರೊಬ್ಬರಿಗೆ ಗೋಕರ್ಣ ಕ್ಷೇತ್ರದಲ್ಲಿ ಒಂದು ಅಹಿತಕರ ಘಟನೆ ಆಯಿತು. ಆ ಹಿನ್ನೆಲೆಯಲ್ಲಿ ಅವರನ್ನು ದೇವರನ್ನು ಶ್ರೀ ಗೋಕರ್ಣನಾಥ ಅಂತ ಕರೆಯುವುದಕ್ಕೆ ಕಾರಣ ಅದು ಅಂತ ಹೇಳ್ತಾರೆ. ಕ್ಷೇತ್ರದ ನವನಿರ್ಮಾಣ ಶಿಲ್ಪಿ, ಈ ವರ್ಷ ಕೂಡ ಇದನ್ನು ಉದ್ಘಾಟನೆ ಮಾಡಿದವರು ಖ್ಯಾತರಾದಂತಹ ಮಾಜಿ ಕೇಂದ್ರ ಸಚಿವರಾದ ಬಿ ಜನಾರ್ದನ ಪೂಜಾರಿಯವರು. ಅವರ ನೇತೃತ್ವದಲ್ಲಿ 1990ರಲ್ಲಿ ಈ ದೇವಸ್ಥಾನವನ್ನು ಸಂಪೂರ್ಣವಾಗಿ ನವೀಕರಣ ಮಾಡಲಾಗಿತ್ತು. 1991 ಫೆಬ್ರವರಿ 8ರಂದು ಬ್ರಹ್ಮಕಲಶೋತ್ಸವ ಕೂಡ ನಡೆದದನ್ನು ನಾವು ಜ್ಞಾಪಿಸಿಕೊಳ್ಳಬಹುದು. ಈ ಕುದ್ರೋಳಿ ದೇವಸ್ಥಾನದಲ್ಲಿ ನಡೆಯುತ್ತಿದ್ದಂತಹ ಶಾರದೋತ್ಸವಕ್ಕೆ 1991ರಿಂದ ನವದುರ್ಗೆಯರನ್ನು ಪ್ರತಿಷ್ಠಾಪಿಸುವ ಮೂಲಕ 1992ರಲ್ಲಿ ಮಂಗಳೂರು ದಸರಾವನ್ನು ಬಹಳ ವೈಭವದಿಂದ ಆಚರಿಸುವ ಒಂದು ಪ್ರಕ್ರಿಯೆ ನಡೆಯಿತು. ಈ ಶಾರದಾ ದೇವಿಯೊಂದಿಗೆ ಮಹಾಗಣಪತಿ, ಆದಿಶಕ್ತಿ ಮತ್ತು ನವದುರ್ಗೆಯರು, ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕುಷ್ಮಾಂಡಿನಿ, ಕಂದಮಾತಾ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ ಮತ್ತು ಸಿದ್ಧಿದಾತ್ರಿ ಈ ಮೂರ್ತಿಗಳನ್ನು ಕೂಡ ಪ್ರತಿಷ್ಠಾಪಿಸಿ ಕ್ಷೇತ್ರದ ಅನ್ನಪೂರ್ಣೇಶ್ವರಿಯ ಹೆಸರಿನಲ್ಲಿ 9 ದಿನಗಳ ಉತ್ಸವವನ್ನು
ಆಚರಿಸಲಾಗ್ತಾ ಇದೆ. ವಿಜಯದಶಮಿ ಈ ದಿವಸ ಮಂಗಳೂರಿನ ಪ್ರಮುಖ ಬೀದಿಗಳಲ್ಲಿ ಈ ಶಾರದಾ ಮಾತೆ ಮತ್ತು ನವದುರ್ಗೆಯರನ್ನ ವೈಭವದ ಶೋಭಾಯಾತ್ರೆಯಲ್ಲಿ ಕರೆತಂದು ಬೆಳಗಿನ ಹೊತ್ತಿಗೆ ಪುನಃ ಅಲ್ಲಿಗೆ ಹೋಗಿ ಶಿವಪುಷ್ಕರಣಿಯಲ್ಲಿ ವಿಸರ್ಜಿಸುವಂತಹ ಒಂದು ಕ್ರಮ ವಿಧಿವತ್ತಾಗಿ ನಡ್ಕೊಂಡು ಬಂದಿದೆ. ಅದರಲ್ಲಿ ಮಹಾಗಣಪತಿಯ ಸ್ತಬ್ಧ ಇದೀಗ ಲಾಲ್ಬಾಗ್ ಹತ್ರ ಬಂದು ನಿಂತಿದೆ. ಹೌದು. ಮಹಾಗಣಪತಿ ವಿಘ್ನನಾಶಕ ಮೊನ್ನೆ ತಾನೇ ಚೌತಿಯ ಒಂದು ಹಬ್ಬವನ್ನು ನಾವೆಲ್ಲ ಕಳೆದಿದ್ದೇವೆ. ಇಲ್ಲೂ ಕೂಡ ಮಹಾಗಣಪತಿಯ ಮೂರ್ತಿ ಕೂಡ ಈಗ ತಾನೇ ಇಲ್ಲಿ ಕುಬೇರು ಬಂದಿದ್ರು, ಬಹಳ ಅಚ್ಚುಕಟ್ಟಾಗಿ ಅದನ್ನು ಒಂದು ನೈಜ ರೂಪತೆಯನ್ನು ನಾವು ಕಾಣುವ ರೀತಿಯಲ್ಲಿ ಮಾಡಿದ್ದಾರೆ. ಕಲಿಯುಗದಲ್ಲಿ ದುರ್ಗೆ ಮತ್ತು ವಿನಾಯಕರಿಗೆ ಮೊದಲ ಒಂದು ಮನ್ನಣೆ ಅಂತ ಹೇಳ್ತೇವೆ ಅಲ್ವಾ. ದುರ್ಗಾದೇವಿ ಆರಾಧನೆ ಮತ್ತು ಅಥವಾ ಗಣಪತಿಯ ಆರಾಧನೆ ನಡೆಯದಂತಹ ಪ್ರದೇಶಗಳೇ ಇಲ್ಲ, ಖಂಡಿತ ಇಲ್ಲ. ಕರಾವಳಿ ಭಾಗದಲ್ಲಿ ತುಂಬ ಅಂತಹ ಕ್ಷೇತ್ರಗಳಿದ್ದಾವೆ. ನಾನು ಆಗ ತಾನೇ ಹೇಳಿದೆ, ಯಾಕಂತ ಹೇಳಿದರೆ ದೇವಸ್ಥಾನದಲ್ಲಿ ನಾವು ನವದುರ್ಗೆಯರ ಆರಾಧನೆ ಮಾಡಿದರೂ ಕೂಡ ಪ್ರಮುಖವಾಗಿ ಮಂಗಳಾದೇವಿ ದೇವಸ್ಥಾನದಲ್ಲಿ, ಮಂಗಳಾದೇವಿ ದೇವಸ್ಥಾನ ಆಗಿರ್ಬೋದು ಅಥವಾ ನವದುರ್ಗೆಯರ ಒಂದು ಪ್ರಾಕಾರ ಹೇಗಿದೆ ಅಂತ ಹೇಳಿದರೆ, ಅದು ಪ್ರಥಮ ದಿನ ದುರ್ಗಾದೇವಿಯ ಒಂದು ಅಲಂಕಾರವನ್ನು, ಎರಡನೇ ದಿವಸ ಆರ್ಯದೇವಿಯ ಅಲಂಕಾರ, ಮೂರನೇ ದಿವಸ ಭಗವತಿ, ಆಮೇಲೆ ಕೌಮಾರಿ, ಅಂಬಿಕೆ, ಮಹಿಷಮರ್ದಿನಿ, ಚಂಡಿಕೆ, ಸರಸ್ವತಿ ದೇವಿ ಹಾಗೂ ವಾಗೀಶ್ವರಿ, ಹೀಗೆ ನವದುರ್ಗೆಯರ ನಾವು ಹೇಗೆ ಇಲ್ಲಿ ನವದುರ್ಗೆಯರ ರೂಪದಲ್ಲಿ ನೋಡ್ತೇವೆ, ಆದರೆ ಖಂಡಿತವಾಗಿಯೂ ಕೂಡ ಅದು ಒಂದು ದುರ್ಗೆಯ 9 ಅವತಾರ ಅಂತ ಹೇಳಿದ್ದು ತಪ್ಪಾಗಲಿಕ್ಕೆ. ಹೌದು, 3 ಪ್ರಧಾನವಾದಂತಹ ಶಕ್ತಿಗಳು ಮಹಾಗೌರಿ, ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿ. ಅವರೇ ಈ 9 ರೂಪಗಳಲ್ಲಿ ಬೇರೆ ಬೇರೆ ವಿಧದಿಂದ ದುಷ್ಟ ಸಂಹಾರಕ್ಕಾಗಿ ಕಾಣಿಸಿಕೊಳ್ಳುವಂಥದ್ದು. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಈ ನವದುರ್ಗೆಯರ ಹೆಸರುಗಳನ್ನು ಬದಲಾಯಿಸಿದ್ದನ್ನು ಕೂಡ ನಾವು ಕಾಣುತ್ತೇವೆ. ಆ ಸ್ವರೂಪದಲ್ಲಿ ದಿನಕ್ಕೊಂದು ದೇವತೆ ಅರ್ಚನೆ ಕೂಡ ನಡೀತಾ ಇದೆ. ಇಲ್ಲಿ ಏನಂತ ಹೇಳಿದರೆ ನಾವು ಕಾಣುವುದು ಶಕ್ತಿ ರೂಪಿಣಿಯನ್ನು. ಹೌದು, ಪ್ರತಿಯೊಂದು ದುರ್ಗೆ, ನವದುರ್ಗೆ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಂತಹ ದೇವಿ ಅವತಾರ ಆಗಿರ್ಬೋದು, ಎಲ್ಲ ಕೂಡ ಒಂದು ಶಕ್ತಿ ನಾವು ತಿಳಿದೆ. ಅದು ಕೂಡ ನಾವು ಇಲ್ಲಿ ಶಕ್ತಿಯ ಆರಾಧನೆಯನ್ನು ಮಾಡೋದು. ನಿಮಗೆ ಶಕ್ತಿಯಲ್ಲೂ ಕೂಡ ನವ ಶಕ್ತಿಯನ್ನು ನೋಡ್ಬೋದು. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಪ್ರಾಣಶಕ್ತಿ, ಭಾವಶಕ್ತಿ, ಸಂಶಯ ಶಕ್ತಿ, ಮನಶಕ್ತಿ, ಶುದ್ಧಿಶಕ್ತಿ ಹಾಗೂ ಸಂಕಲ್ಪ ಶಕ್ತಿ ಅಂತ ಹೀಗೆ 9 ಶಕ್ತಿಯನ್ನು ಕೂಡ ನಾವು ಅದನ್ನು ಗಮನಿಸಬೇಕಾಗುತ್ತೆ. ನೋಡಿ, ಇಲ್ಲಿ ಹುಲಿವೇಷ ಮತ್ತೆ ನಮಗೆ ಕಾಣ ಸಿಗ್ತಾ ಇದೆ. ಮೊದಲಿನ ಸಂದರ್ಭದಲ್ಲಿ ಏನಂತ ಹೇಳಿದರೆ, ಹುಲಿವೇಷಕ್ಕೆ ಅದನ್ನು ಒಂದು ಸಂಜೆ
ಪ್ರಾರಂಭಿಸಿದರೆ ಮರುದಿವಸ ತನಕ ಅವರು ಅದೇ ಒಂದು ನಿಂತ ಭಂಗಿಯಲ್ಲಿ ನಿಂತು ಬಣ್ಣ ಬಳಿಬೇಕಿತ್ತು. ಹೌದು, ಊಟ ಕೂಡ ವ್ಯವಸ್ಥೆ ಅಲ್ಲೇ ಬರ್ತಿತ್ತು. ಈಗಿನ ಕಾಲದಲ್ಲಿ ಎಲ್ಲ ಬದಲಾಗಿದೆ, ಊಟ ವ್ಯವಸ್ಥೆ ಎಲ್ಲೆಲ್ಲೋ ಮಾಡ್ತಾರೆ ಹಾಗೆ ಅಂತ. ಆದರೆ ಆ ಒಂದು ಏನು ವ್ರತದ ರೀತಿಯಲ್ಲಿ ಮಾಡ್ತಾ ಇದ್ದಂಥ ಹುಲಿವೇಷವನ್ನು ನಮ್ಗೆ ಈಗ ಕಾಣಲಿಕ್ಕೆ ಸ್ವಲ್ಪ ಕಷ್ಟ. ಆದರೂ ಕೂಡ ಹುಲಿವೇಷದ ಪ್ರಾಮುಖ್ಯತೆಯನ್ನು ನಾವು ಖಂಡಿತವಾಗಿ ಮರೀಲಿಕ್ಕೆ ಸಾಧ್ಯ. ಹೌದೌದು, ಅಷ್ಟು ಶಿಸ್ತುಬದ್ಧವಾಗಿ ಅಷ್ಟು ವ್ರತಬದ್ಧವಾಗಿ ನಡೆಯುವಂತಹ ಒಂದು ಆರಾಧನೆ ಅದು. ಹಾಗಾಗಿ ಹರಿಕೆಯ ರೂಪದಲ್ಲಿ ಕೂಡ ನಾವು ಹುಲಿವೇಷ ಧಾರಣೆ ಮಾಡ್ತೇವೆ ಅಂತ ಹೇಳಿ ಸೇವೆ ಮಾಡುವುದರಿಂದ ಅಲ್ವಾ? ಹೌದು, ಹಾಗಾಗಿ ಆರಂಭದ ಪಾಡ್ಯದ ದಿವಸ ಅವರು ಹುಲಿವೇಷ ಮಾಡಿ ರಸ್ತೆಗಿಳಿದ್ರೆ ಮತ್ತೆ ಮನೆಗೆ ಹೋಗ್ಲಿಕ್ಕಿಲ್ಲ, ಎಲ್ಲಾದ್ರೂ ದೇವಸ್ಥಾನದಲ್ಲಿ ಇರ್ತಾರೆ. ಕೊನೆಗೆ ಈ ವಿಜಯದಶಮಿ ದಿವಸ ಒಕ್ಕುಳಿ ಆಗ್ಬೋದು. ಮೂಲ ನಕ್ಷತ್ರದ ದಿವಸದ ನಂತರ ಹುಲಿವೇಷದ ಒಂದು ಬಣ್ಣ ಹಾಕೋದು, ಆಮೇಲೆ ಮನೆ ಮನೆಗೆ ಹೋಗಿ ತಮ್ಮ ಹರಿಕೆಯನ್ನು ತೀರಿಸ್ಕೋದು. ಅದು ಯಾವುದೇ ವ್ಯಾಧಿ ಆಗಿರ್ಬೋದು ಅಥವಾ ಊರಿಗೆ ಬಂದಂಥ ಹುಲಿ ಕಾಟವನ್ನು ನಿಲ್ಲಿಸಲಿಕ್ಕೋಸ್ಕರ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಹರಿಕೆಯನ್ನು ಹಾಕಿದಂಥವು. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದು ಸ್ತಬ್ಧ ಚಿತ್ರವನ್ನು ನಾವು ನೋಡ್ಬೋದು. ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅಂತ ಹೇಳಿದ ಕೂಡಲೇ ಒಂದು ಸಾಮಾಜಿಕ ಕ್ರಾಂತಿಯನ್ನು ತಂದಂಥವರು ಇವರು. ಎಲ್ಲರೂ ಕೂಡ ಯಾವುದೇ ಒಂದು ಮನಸ್ಸಿನಲ್ಲಿ ದ್ವೇಷ ಭಾವನೆ ಇಟ್ಕೊಳ್ಬೇಡಿ, ಎಲ್ಲರೂ ಒಂದೇ, ನಾವೆಲ್ಲರೂ ಒಂದೇ, ಅದಕ್ಕೋಸ್ಕರ ಒಂದೇ ಜಾತಿ, ಒಂದೇ ಮತ, ಒಂದೇ ಧರ್ಮ ಅನ್ನೋದನ್ನು ಇಡೀ ಜಗತ್ತಿಗೆ ತಿಳಿಸಿದಂಥವರು ನಾರಾಯಣ ಗುರುಗಳು. ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಪ್ರಥಮ ಪ್ರಾಶಸ್ತ್ಯ ಈ ದೇವಸ್ಥಾನದಲ್ಲಿ ಕುದ್ರೋಳಿ ಗೋಕರ್ಣನಾಥ ಅಂತ ಹೇಳಿದರೆ, ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರವನ್ನು ಸ್ಥಾಪಿಸಿದವರು ಅವರೇ, ಅಂದರೆ ಪ್ರತಿಷ್ಠಾಪನೆ ಮಾಡಿದ್ದೇ ನಾರಾಯಣ ಗುರುಗಳು. ಅವರು ಕಾಸರಗೋಡಿಂದ ಕೇರಳದಿಂದ ಇಲ್ಲಿಗೆ ಬಂದು ಅಲ್ವಾ, ಜಾರಪ್ಪನವರ ಒಂದು ಕೋರಿಕೆಯ ಮೇರೆಗೆ. ಮತ್ತೆ ಮುಖ್ಯವಾಗಿ ಯಾಕಂತ ಹೇಳಿದರೆ, ನಾನು ಆಗ್ತಾನೆ ಹೇಳಿದೆ, ಒಂದು ಶೋಷಿತ ವರ್ಗಕ್ಕೆ, ಮುಖ್ಯವಾಗಿ ಹಿಂದುಳಿದ ವರ್ಗ ಅಥವಾ ನಾವು ಅವರನ್ನು ಕರ್ಕೊಂಡು ಬಂದಂಥ ಬಿಲ್ಲವ ಜನಾಂಗ ಆಗಿರ್ಬೋದು, ಇವರೆಲ್ಲ ಒಂದು ರೀತಿಯಲ್ಲಿ ಅಸ್ಪೃಶ್ಯರಾಗಿದ್ರು. ಹಾಗಿತ್ತು ದೇವಸ್ಥಾನದ ಒಳ ಪ್ರವೇಶವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲದಂತಹ ಸನ್ನಿವೇಶ. ಆ ಸಂದರ್ಭದಲ್ಲಿ ಯಾರಿಗೂ ಯಾವ ರೀತಿಯ ಯಾವ ಮೇಲ್ವರ್ಗದವರಿಗೂ ಅನ್ಯಾಯ ಮಾಡದೆ ನಾವು ಶಿವನನ್ನು ಸ್ಥಾಪಿಸೋಣ. ಅದು ನಮ್ಮ ಶಿವ ಮೈಲಿಗೆ ಶಿವ ಆಗಿರ್ಬೋದು, ಪರವಾಗಿಲ್ಲ, ನಾವು ಅದನ್ನು ಪೂಜಿಸ್ತೇವೆ ಅಂತ ಹೇಳಿಕೊಂಡು ಒಂದು ಧೈರ್ಯವನ್ನು ತುಂಬಿದವರು, ಶೋಷಿತ ವರ್ಗಕ್ಕೆ ಧೈರ್ಯ ತುಂಬಿದವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಹಾಗೆ ವೈದಿಕ ವಿಧಿಗಳನ್ನೆಲ್ಲ ನೆರವೇರಿಸುವುದಕ್ಕೆ ಒಂದೇ ವರ್ಗದವರು ಆಗಬೇಕಂತಿಲ್ಲ, ಎಲ್ಲ ವರ್ಗದವರಿಗೂ ಕೂಡ ದೇವರನ್ನ ಆರಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ ಎನ್ನುವುದನ್ನು ಕೂಡ ಈ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಒಂದು ಕಡೆ ಹೌದು, ಒಂದು ಕಡೆಯಲ್ಲಿ ಅವರು ಹೇಳ್ತಾರೆ, ಧರ್ಮ ದೇವರು ಯಾರದೂ ಸೊತ್ತಲ್ಲ ಅಂತ. ಅವರನ್ನ ಪೂಜಿಸಬೇಕಾ ಅಥವಾ ಭಜಿಸಬೇಕಾದ್ದು ಪ್ರತಿಯೊಬ್ಬರಲ್ಲೂ ಕೂಡ ಹಕ್ಕಿದೆ. ಅವರಿಗೆ ನೀವು ಅಂತೂ ಮುಂದೆ ಬರಬೇಕು, ಮುಂದೆ ಬಂದು ನೀವು ಕೂಡ ಆ ವೈದಿಕವನ್ನು ಕಲಿಯಿರಿ, ಆ ರೀತಿ ಪೂಜೆ ಪುರಸ್ಕಾರಗಳನ್ನು ಮಾಡಿ ಅಂತ ಹೇಳಿದ್ದಾರೆ. ಅಧ್ಯಯನ, ವ್ಯಾಸಂಗ ಇತ್ಯಾದಿಗಳನ್ನೆಲ್ಲ ಶಿಸ್ತುಬದ್ಧವಾಗಿ ಮಾಡಿ ಮತ್ತೆ ಶಾಸ್ತ್ರಾಭ್ಯಾಸ ಮಾಡಿ ಅನೇಕ ಬಹಳ ಪರಿಶುದ್ಧಾತ್ಮಕರಾಗಿ ಮಾಡಬಹುದು. ಖಂಡಿತ ಅಲ್ಲ, ಅವರು ಕೂಡ ಆಚಾರದಿಂದ ಸರಿ ಇರ್ಬೇಕಷ್ಟೇ. ಅದೇ ಅವರು ಹೇಳುದು. ಅವರು ಕೂಡ ಒಂದು ರಾಜಕೀಯ ಭಾಷಣದ ಹಾಗೆ ಮಾಡಿದವರಲ್ಲ. ನೋಡಿ, ಇಲ್ಲಿ ಬಹಳ ಒಂದು ಸುಂದರವಾದಂತಹ ಒಂದು ಸ್ತಬ್ಧ ಚಿತ್ರ ಇಲ್ಲಿ ಬಂದಿದೆ. ಆ ಸ್ತಬ್ಧ ಚಿತ್ರ ಏನು ಎತ್ತ ಎನ್ನುವುದನ್ನು ಅವರೇನಾದರೂ ಅಲ್ಲಿ ಹೇಳ್ತಾರೋ ನೋಡಬೇಕು ನಾವು. ಅನ್ಯ ಗ್ರಹದಲ್ಲಿರುವಂತಹ ಅನ್ಯ ಗ್ರಹದಲ್ಲಿ ಕಾಣುವಂತಹ ಒಂದು ಕಲ್ಪನೆಯನ್ನ ನೋಡಿ, ಅಲ್ಲಿ ಹೋಗಿ ನಮ್ಮ ಆರ್ಯಭಟ ಕೆಳಗೆ ಹೇಗೆ ಕಾಣುತ್ತದೆ ಅಂತ ಅಲ್ವಾ, ವಿಕ್ರಮ್ ನಮ್ಮ ಲಾಸ್ಟ್ ಟೈಮ್ ಚಂದ್ರಯಾನದಲ್ಲಿ ಆಯ್ತಲ್ಲ, ಹೋಗಿ ನೆಲೆ ನಿಂತಾಗ ಅಲ್ಲಿಯ ಪರಿಸರ ಹೇಗಿದೆ ಅನ್ನೋದನ್ನ ಒಂದು ಕಲ್ಪನಾ ರೀತಿಯಾಗಿ ಮಾಡಿದ್ದಾರೆ. ಬಹಳ ಸುಂದರವಾಗಿದೆ. ಕಲಾವಿದರು ವರ್ಷಪ್ರತಿ ಒಂದಲ್ಲ ಒಂದು ರೀತಿಯ ಪರಿಕಲ್ಪನೆಯನ್ನು ಮಾಡಿಕೊಂಡು ಏನು ಕೊಡುಗೆಯನ್ನು ಕೊಡಬಹುದು ಅಂತ ಆಲೋಚನೆ ಮಾಡ್ತಾರೆ. ಮತ್ತೆ ಈಗಿನ ಒಂದು ತಾಂತ್ರಿಕ ವ್ಯವಸ್ಥೆಯಲ್ಲಿ ಅದಕ್ಕೆ ಬೇಕಾದಂಥ ಅನುಕೂಲತೆಗಳು ಕೂಡ ಇದ್ದಾರೆ. ಖಂಡಿತ ಇದೆ. ಯಾಕಂದ್ರೆ ಜನ ಬದಲಾವಣೆಯನ್ನು ಬಯಸ್ತಾರೆ. ಈಗ ನೋಡಿ, ಕಲ್ಲಡ್ಕದವರು ಮೊದಲು ನಿಮ್ಗೆ ಗೊತ್ತಿರ್ಬೋದು, ರಮೇಶ್ ಕಲ್ಲಡ್ಕನವರ ಒಂದು ಶಾಂತರಾಮ್ ಕಲ್ಲಡ್ಕನವರ ಒಂದು ಗ್ರೂಪ್ ಇದ್ದು, ಅವರಿಗೆ ಒಂದು ರೀತಿಯ ಜನಪದ ಮೂರ್ತಿಗಳನ್ನು ಮಾಡ್ತಿದ್ರು. ಆದರೆ ಜನ ಬಯಸ್ತಾರೆ ಬದಲಾವಣೆ ಅಂತ ಹೇಳ್ಕೊಂಡು, ಇದೀಗ ನಿಮಗೆ ಅದು ಯಕ್ಷಗಾನ ಆಗಿರ್ಬೋದು, ದೇವರದಾಗಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯಂಥ ಒಂದು ಕಲಾಕೃತಿಗಳನ್ನು ಅವರು ಮಾಡಿ ತೋರಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ನೋಡಿ ಕಲಾಕಾರರು
ನೋಡಿ ಅಲ್ಲಿ ಅನ್ಯ ಗ್ರಹದಲ್ಲಿ ವಾಸಿಸುವಂತಹ ಜನರನ್ನು ಕೂಡ ತೋರಿಸ್ತಾ ಇದ್ದಾರೆ. ನೋಡಿ ಇಲ್ಲಿ ನೋಡಿ, ನಾನು ಅದನ್ನು ಈಗ ಆಗ ತಾನೇ ಹೇಳಿದ್ದು ಇದನ್ನು. ಈ ಸಲದ ಬದಲಾವಣೆ ದೇವದಾಸ್ ಕಾಪಿಕಲ್ ಮತ್ತೆ ಅರವಿಂದ್ ಬೋಲಾರ್ ಒಂದು ರೀತಿಯಲ್ಲಿ ಎದ್ದು ಕಾಣುವ ಹಾಗೆ. ನಾವು ಈಗ ಸಾಮಾನ್ಯವಾಗಿ ತಟ್ಟಿರಾಯ ಇತ್ಯಾದಿಗಳು ನೋಡ್ತೇವೆ, ಆದರೆ ಈಗ ಇಂತಹ ಪ್ರತಿಕೃತಿಗಳು. ಲೇಡಿ ಹಿಲ್ಲಲ್ಲಿ ಇದಾಗ ತಾನೇ ಬಂದಿದ್ದೆ, 2-3 ಸಲ ನಾವು ನೋಡಿದ್ದೇವೆ. ಆದರೆ ಆ ಸ್ತಬ್ಧ ಚಿತ್ರ ಇದೀಗ ಲೇಡಿ ಹಿಲ್ನ ಹತ್ರ ಬಂದಿದೆ. ಲೇಡಿ ಹಿಲ್ನಲ್ಲಿ ಈ ಸ್ತಬ್ಧ ಚಿತ್ರ ಬಂದಿದೆ ಅಂತ ಹೇಳಿದರೆ ನೀವು ತಿಳ್ಕೊಳ್ಳಿ, ಹುಲಿವೇಷ ಹಾಗೂ ಎಲ್ಲ ನವದುರ್ಗೆಯರ ಸಮೇತ ಅದು ಅದಕ್ಕಿಂತ ಮೊದಲು ಬಂದಾಗಿದೆ. ಲಾಲ್ಬಾಗ್, ಹೌದು, MG ರಸ್ತೆಗೆ ಬಂದಿದೆ. ಈ ಸಲ ಬೇಗ ಹೊರಟಿದೆ, ಹಾಗಾಗಿ ಬೆಳಗಾಗುವ ಹೊತ್ತಿಗೆ ಬಹುಶಃ ಮತ್ತೆ ತಲುಪಿಸಬೇಕನ್ನೋ ಪ್ರಯತ್ನ ಇದೆ, ಆಶೆ ಅವರಲ್ಲಿದೆ. 9 ದಿವಸ ನಡೆದಂತಹ 9 ಅಲ್ಲ 10 ದಿವಸ, ಈ ಸಲ 11 ದಿವಸವೇ ಆಗಿದೆ. ಯಾಕಂತ ಹೇಳಿದ್ರೆ 1 ದಿವಸ ಜಾಸ್ತಿ ಇತ್ತು. ಹಾಗಾಗಿ ಆಯುಧ ಪೂಜೆ ಎಲ್ಲ ಈ ಸಲ ಸ್ವಲ್ಪ ಗೊಂದಲಕ್ಕೆ ಆಗಿ ಕೆಲವರು ಮೊನ್ನೆ ಕೆಲವರು ನಿನ್ನೆ ಎಲ್ಲ ಮಾಡಿದ್ರು. ಅದೇನೋ ತದಿಗೆಯ ದಿವಸ 2 ದಿವಸಕ್ಕೆ ಬಂದಿದೆ ಅಂತ ಹೇಳ್ತಾರೆ. ಅಂತೂ ನವದುರ್ಗೆಯರ ಆರಾಧನೆಯಲ್ಲಿ ದೇವಸ್ಥಾನದಲ್ಲಿ ನಡೆದಂಥ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅನೇಕ ಸಂಘ ಸಂಸ್ಥೆದವರು ಭಾಗವಹಿಸಿದ್ದಾರೆ. ಮುಖ್ಯವಾಗಿ ಗೋಕರ್ಣನಾಥದ ಸೇವಾದಳದವರು ಅವರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ಸಹಾಯ ಮಾಡ್ತಾರೆ. ದೇವಸ್ಥಾನದ ಒಳಗಡೆ ನಾನು ಹೇಳ್ತಿರೋದು, ಬೇರೆ ರೀತಿಯಲ್ಲಿ ಅನೇಕ ಸಂಘ ಸಂಸ್ಥೆಗಳು ಇದರಲ್ಲಿ ಭಾಗವಹಿಸಿದೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ನಿಮಗೆ ನೋಡಿರ್ಬೋದು, ಅಷ್ಟೊಂದು ಜನಸಂಖ್ಯೆಯನ್ನು ನಿಯಂತ್ರಿಸುವಲ್ಲಿ ಅಲ್ಲಿರುವಂತಹ ಸ್ವಯಂ ಸೇವಕರು ಯಾವುದೇ ಒಂದು ಇದರಿಂದ ಬಂದವರಲ್ಲ, ತಾವೆಲ್ಲ ಹೋಗಿ ದೇವಸ್ಥಾನದ ಒಂದು ಕಾರ್ಯವನ್ನು ಸೇವೆಯನ್ನು ಮಾಡುವಂಥವು. ಅದನ್ನೆಲ್ಲ ನಾವು ಅಲ್ಲಿ ಕಳೆದ 11 ದಿವಸಗಳಲ್ಲಿ ಕೂಡ ಕಂಡಿದ್ದೇವೆ. ಮಹಾಗೌರಿಯ ವಿಗ್ರಹವನ್ನು ನಾವು ನೋಡ್ತಾ ಇದ್ದೇವೆ. ನವದುರ್ಗೆಯರಲ್ಲಿ ಒಬ್ಬಾಕೆ ನೋಡಿ, ಇದು ಲಾಲ್ಬಾಗಲ್ಲಿ ಇದೆ. ಹೌದು, ಲಾಲ್ಬಾಗಲ್ಲಿ ಇದೆ. ಮಹಾಗೌರಿಯ ನಂತರ ನಮಗೆ ಸಿದ್ಧಿದಾತ್ರಿ, ಆಮೇಲೆ ಶಾರದೆ. ಹೌದು, ಶಾರದೆ ಬರುವಂಥದ್ದು. ಹಾಗಿದ್ರೆ ಗಣಪತಿಯ ವಿಗ್ರಹ ಈಗ MG ರಸ್ತೆಗೆ ಬಂದಿದೆ ಅಂತ ಆಯ್ತು. ಹೌದು, ಗಣಪತಿ ಹಾಗೂ ನಾರಾಯಣ ಗುರುಗಳ ವಿಗ್ರಹ. ಬ್ಯಾಂಡ್ ವಾದಕರಿದ್ದಾರೆ ಈ ಸಲ, ಬೆಂಗಳೂರಿಂದ ಬಂದಂಥ ಬ್ಯಾಂಡ್ ವಾದಕರಿದ್ದಾರೆ. ಅವರು ಪ್ರಾರಂಭದ ಹಂತದಲ್ಲಿದ್ದಾರೆ. ಆಮೇಲೆ ಕೊಡೆಗಳ ಜೊತೆಯಲ್ಲಿ ಕೊಡೆಗಳು ಮತ್ತು ಬ್ಯಾಂಡ್ ವಾದಕರು. ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ನೋಡಿ ಇದೊಂದು ಆಗತಾನೆ ನೋಡಿದ್ದೇವೆ ನಾವು, ಸಣ್ಣ ಮಕ್ಕಳ ಕುಣಿತ. ಬಹಳ ಆಗದಿಂದ ಕುಣಿತಾ ಇದ್ದಾರೆ ಪಾಪ. ಇದು ಬೆಳಿಗ್ಗೆ ತನಕ ಹೇಗಾಗುತ್ತೆ ಗೊತ್ತಿಲ್ಲ ಮಕ್ಕಳಿಗೆ ಉತ್ಸಾಹದಲ್ಲಿ ಹೊತ್ತು ಹೋದದ್ದು ಕೂಡ ಗೊತ್ತಾಗೋದಿಲ್ಲ. ಈಗ ಮಳೆ ನಿಂತಿದೆ, ಜನಸಾಗರ ಮತ್ತೆ ಜಾಸ್ತಿ ಆಗ್ತಾ ಇದೆ, ಮಕ್ಕಳಿಗೂ ಹುರುಪು ತಂದಿದೆ. ನಾನು ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ಬಗ್ಗೆ ಹೇಳ್ತಾ ಇದ್ದೆ. ಅಲ್ಲಿಯ ವಿಶೇಷತೆ ಏನು ಅಂತ ಹೇಳಿದರೆ, ನಾವೆಲ್ಲ ಅಂದರೆ ನಮಗೆ ದೇವಸ್ಥಾನದ ಒಳಹೊಕ್ಕುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದಂಥ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವಾದರ್ಶಗಳನ್ನು ನಾವು ಅಲ್ಲೂ ಪಾಲಿಸ್ತಾ ಇದ್ದೇವೆ. ಏನಂತ ಹೇಳಿದರೆ, ಬೇರೆ ಎಲ್ಲೂ ಕೂಡ ಒಂದೇ ಪಂಕ್ತಿಯಲ್ಲಿ ಕೂತು ಯಾವುದೇ ಮೇಲ್ವರ್ಗ ಕೆಳವರ್ಗ ಎಲ್ಲರೂ ಕೂಡ ಒಂದೇ ಕಡೆಯಲ್ಲಿ ಕುಳಿತುಕೊಂಡು ಉಣ್ಣುವಂಥ ವ್ಯವಸ್ಥೆ ಎಲ್ಲೂ ಕೂಡ ಇಲ್ಲ. ಆದರೆ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ಅಂತಹ ವ್ಯವಸ್ಥೆ ಇದೆ. ಅಲ್ಲಿ ಯಾರೇ ಬರಲಿ ಎಲ್ಲ ಜೊತೆಯಾಗಿ ಕುಳಿತುಕೊಳ್ಳುವಂಥ ವ್ಯವಸ್ಥೆ. ಅದು ಯಾವ ಕೆಳವರ್ಗದವರಾಗಿರ್ಬೋದು, ಮೇಲ್ವರ್ಗದವರಾಗಿರ್ಬೋದು, ಅಂತಹ ಒಂದು ಭೇದ ಭಾವನೆ ಇಲ್ಲ. ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಬ್ರಹ್ಮಶ್ರೀ ನಾರಾಯಣ ಗುರುಗಳು ಒಂದು ಕಡೆಯಲ್ಲಿ ಹೇಳ್ತಾರೆ, ಏನಂತ ಹೇಳಿದರೆ, ನೀನು ನಡಿಬೇಕಾದ್ರೆ ನಿನ್ನ ಬಲಕಾಲನ್ನು ಕೇವಲ ಮುಂದಿಟ್ಟರೆ ಸಾಧ್ಯ ಇಲ್ಲ. ನಿನ್ನ ಎಡಗಾಲು ಮುಂದೆ ಬಂದಾಗ ಮಾತ್ರ ಮತ್ತೆ ಬಲಗಾಲು ಮುಂದೆ ಹೋಗಲಿಕ್ಕೆ ಆಗುತ್ತೆ. ಅಂತಹ ಒಂದು ಉತ್ತಮವಾದಂಥ ಸಂದೇಶವನ್ನು ಅವರು ಕೊಟ್ಟಿದ್ದಾರೆ. ಇಲ್ಲ, ನಿನ್ನ ಕೆಳಗಿದ್ದವರನ್ನು ಅಂದರೆ ನೀನೇನು ಕೆಳವರ್ಗ ಅಂತ ಹೇಳ್ತೀವಿ, ಆದರೆ ನಿನ್ಗಿಂತಲೂ ಕೆಳವರ್ಗದವರು ಅನೇಕ ಇದ್ದಾರೆ, ಅವರನ್ನು ನಿನ್ನ ಹಂತಕ್ಕೆತ್ತ, ಆಗ ನಿನಗೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಅವರ ಸಂದೇಶ. ಅದು ಸಾಮಾಜಿಕ ಸಮತೋಲನ ಅಂದ್ರೆ ಹಾಗೆ. ಹೌದು, ಕೆಳಗಿದವರು ಮತ್ತಷ್ಟು ಕೆಳಗೆ ದಬ್ಬುವುದಲ್ಲ, ಅಲ್ಲ, ಮೇಲಿನವರು ಅವರನ್ನು ಕೂಡ ನೀವು ಮುಂದೆ ತನ್ನಿ, ಅವರನ್ನು ತನ್ನಿ, ಆಗ ನಿಮಗೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ರೀತಿಯಾಗಿ ಒಂದು ನಮ್ಮ ಇಡೀ ಸಮಾಜ ಮುಂದುವರೆದುಕೊಂಡು ಹೋಗಬೇಕು. ಈಗ ಮುಂದುವರಿದ ಸಮಾಜ ಅಂತ ಹೇಳೋದು ಅದನ್ನೇ ನಾವು ಅಭಿವೃದ್ಧಿ ಅಂತ, ಸಾಮಾಜಿಕ ಅಭಿವೃದ್ಧಿ, ಶಿಕ್ಷಣದ ಮುಖ್ಯವಾಗಿ ಶೈಕ್ಷಣಿಕವಾಗಿ ಅವರ ಮತ್ತೊಂದು ಉತ್ತಮ ಸಂದೇಶ ಇತ್ತು, ವಿದ್ಯಾರ್ಜನೆಯಿಂದ
ಸ್ವತಂತ್ರರಾಗಿರಿ ಅಂತ. ಶಿಕ್ಷಣವೇ ಶಕ್ತಿ ಅಂತ. ಶಿಕ್ಷಣವೇ ಶಕ್ತಿ ಅಂತ ಅವರು ಕೂಡ ಹೇಳಿದ್ದು. ನೀವು ಕೇವಲ ಪುಸ್ತಕದ ಬದನೆಕಾಯಿ, ಪುಸ್ತಕದ ಏನು ಇದೆ ಅದನ್ನು ಓದಿಕೊಂಡು ಬರುವುದಲ್ಲ, ಆ ಶಿಕ್ಷಣ ನಿನ್ನ ವೃತ್ತಿಗೆ ಪೂರಕವಾಗಿರಬೇಕು. ವಿದ್ಯಾರ್ಜನೆಯಿಂದ ನೀವು ಸ್ವತಂತ್ರರಾಗಿ ಬದುಕಲಿಕ್ಕೆ ಅವಕಾಶ ಆಗಬೇಕು ಅನ್ನೋ ಮಾತನ್ನು ಹೇಳಿದ್ದು. ಇದು ಕೊಯಮತ್ತೂರಿನಲ್ಲಿರುವಂತಹ ಆ ಒಂದು ಹೌದು ಸದ್ಗುರುನ ಒಂದು ಬರ್ತಾ ಇದೆ. ಜನಸಂದೋಹ ತುಂಬ ಇದೆ ನೋಡಿ. ಸಂಭೋಗದಿಂದ ಮೇಲೆ ಇರತಕ್ಕಂಥ, ಯಾಕಂತ ಹೇಳಿದ್ರೆ ನಾನು ಆಗ್ತಾನೆ ಹೇಳಿದೆ, ಲಾಲ್ಬಾಗ್ ಒಂದು ರೀತಿಯ ಕೇಂದ್ರ ಸ್ಥಳ ಅಂತ ಹೇಳಿದ್ರು ತಪ್ಪಾಗಿದ್ದಿಲ್ಲ. ಅಲ್ಲಿ ಒಂದು ಮ್ಯೂಸಿಕಲ್ ನೈಟ್ ಕೂಡ ನಡೀತಾ ಇದೆ. ಅಲ್ಲಿಯ ಕಚೇರಿಯ ಎಲ್ಲ ಕಾರ್ಯನಿರ್ವಹಿಸುವವರು ಒಂದು ಕಾರ್ಪೊರೇಷನ್, ಹೌದು ಕಾರ್ಪೊರೇಷನಲ್ಲಿ ಒಂದು ಸಂಗೀತ ಸಂಜೆಯನ್ನು ಕೂಡ ಇಟ್ಟಿದ್ದಾರೆ. ಇನ್ನು ಸ್ವಲ್ಪ ಸಮಯದಲ್ಲಿ ಅದನ್ನು ಕೂಡ ನಾವು ಕಾಣ್ಬೋದು. ಇದೀಗ ನವದುರ್ಗೆಯರ ಒಂದೊಂದೇ ಮೂರ್ತಿಗಳು ಬರ್ತಾ ಇದೆ. ಪುಷ್ಪಾಂಡಿನಿ ದೇವಿ ಈಗ ಲಾಲ್ಬಾಗ್ನ ಹತ್ತಿರ ಇದ್ದಾರೆ. ಅದರ ಸುತ್ತ ಕೂಡ ಜನ ಸೇರ್ತಾ ಇದೆ. ಈಗ ಬಹಳ ಹತ್ತಿರದಿಂದ ನಾವು ಟಿ ವಿ ಪರದೆ ಮೇಲೆ ಪುಷ್ಪಾಂಡಿನಿಯನ್ನು ಕಾಣುವುದಕ್ಕೆ ಆಗ್ತದೆ. ಪುಷ್ಪಾಂಡಿನಿ ಒಂದು ರೀತಿಯ ಬ್ರಹ್ಮಾಂಡದ ಸಂಕೇತ. ಹಾಗಾಗಿ ಇಡೀ ಬ್ರಹ್ಮಾಂಡದ ಅಧಿದೇವತೆ ಎನ್ನುವ ರೂಪದಲ್ಲಿ ಅವಳನ್ನು ಚಿತ್ರಿಸಿ ವಾಹನವಾಗಿ ವ್ಯಾಘ್ರವಾಹನ ಅಷ್ಟ ಭುಜಗಳನ್ನು ಹಿಡ್ಕೊಂಡು ಆದಿಶಕ್ತಿಯನ್ನು ಮೊದಲಿಗೆ ಅಲ್ಲಿ ಪ್ರತಿಷ್ಠಾಪಿಸ್ತೇವಲ್ಲ, ಈ ಆದಿಶಕ್ತಿ ಎನ್ನುವಂಥದ್ದು ಎಲ್ಲ ದೇವಿಯವರ ಒಂದು ಸಮೂಹ. ಹಾಗಾಗಿ ಆದಿಶಕ್ತಿಯ ಬೇರೆ ಬೇರೆ ಅಂಶಗಳಾಗಿ ನವದುರ್ಗೆಯರು ಕಾಣುವಂಥದ್ದು. ಶೈಲಪತ್ರಿಯಿಂದ ತೊಡಗಿ ನಮಗೆ ಸಿದ್ಧಿದಾತ್ರಿಯವರೆಗೆ 8-9 ದುರ್ಗೆಯರನ್ನು ಕೂಡ ಬೇರೆ ಬೇರೆ ಹೆಸರಿಂದ ಕರೆಯುವಂತಹ ಒಂದು ಸಂಪ್ರದಾಯ ಕೂಡ ಇದೆ ಬೇರೆ ಬೇರೆ ಕಡೆ. ಹೆಚ್ಚಾಗಿ ಉತ್ತರ ಭಾರತದಲ್ಲಿ ಆಗ್ತಾ ಇದ್ದಂತಹ ಆರಾಧನಾ ಪದ್ಧತಿ ಇದು. ಈ ನವದುರ್ಗೆಗಳ ಒಂದು ಪ್ರತಿಷ್ಠಾಪನೆ ಅದು ದಕ್ಷಿಣ ಭಾಗಕ್ಕೆ ಬರುವುದಕ್ಕೆ ಕಾರಣವಾದವರು ನಮಗೆ ಜನಾರ್ದನ ಪೂಜಾರಿಯವರು. ಖಂಡಿತ ಯಾಕಂತ ಹೇಳಿದರೆ ಅವರು ನವದುರ್ಗೆಯರನ್ನು ಇಲ್ಲಿ ಒಂದು ಇದನ್ನು ಪ್ರಾರಂಭಿಸಬೇಕು ಅನ್ನೋ ಒಂದು ಅವರ ಆಕಾಂಕ್ಷೆ ಇಲ್ಲದಿದ್ರೆ ಖಂಡಿತವಾಗಿಯೂ ಕೂಡ ನಮಗೆ ಆ ಭಾಗ್ಯ ಇರ್ತಿರಲಿಲ್ಲ. ಈಗ ನೋಡಿ, ಇದು ಉಚ್ಚಿಲದವರು ಕೂಡ ಉಚ್ಚಿಲದಲ್ಲಿ ಮಾಡ್ತಾರೆ, ಪುತ್ತೂರಿನಲ್ಲಿ ಪ್ರಾರಂಭ ಆಗಿದೆ ಮೊದಲೇ. ಹಾಗಾಗಿ ಬೇರೆ ಬೇರೆ ಕಡೆ ನವದುರ್ಗೆಯರ ಒಂದು ಪ್ರತಿಷ್ಠಾಪನೆ ಕೂಡ ಆಗ್ತಾ ಇದೆ. ಮತ್ತು ಈಗ ನಮ್ಮ ಇಲ್ಲಿ ಕುದ್ರೋಳಿಯಲ್ಲಿ ಮಾತ್ರ ಶಾರದಾ ಮಾತೆಯ ಪ್ರತಿಷ್ಠಾಪನೆ
ನಮಗೆ ನವರಾತ್ರಿಯ ಮಧ್ಯಭಾಗದಲ್ಲಿ ಆಗ್ತಾ ಇದ್ದದ್ದು, ಈಗ ಒಟ್ಟಿಗೆ ಅದು ಆಗ್ತಾ ಹೇಳಿದೆ. ಯಾಕಂತ ಹೇಳಿದ್ರೆ ಎಲ್ರಿಗೂ ಅವಕಾಶ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಪ್ರಾರಂಭದ ಹಂತದಲ್ಲಿ ನವದುರ್ಗೆ ಜೊತೆಯಲ್ಲಿ ಶಾರದೆಯನ್ನು ಕೂಡ ಪ್ರತಿಷ್ಠಾಪನೆ ಮಾಡ್ತಾರೆ. ಒಟ್ಟಿನಲ್ಲಿ ವರ್ಷದಿಂದ ವರ್ಷಕ್ಕೆ ಬಹಳಷ್ಟು ಕಲರ್ಫುಲ್ ಆಗಿ ಬಹಳ ವಿಜೃಂಭಣೆಯಿಂದ ನಡೀತಾ ಇರತಕ್ಕಂತಹ ಮಂಗಳೂರಿನ ದಸರಾ ಉತ್ಸವ ಬಹುಶಃ ದೇಶ ವಿದೇಶಗಳ ಜನತೆ ಇವತ್ತು ಆಕರ್ಷಣೆಯಿಂದ ಅದನ್ನು ಕಾಣುವಂಥ ಒಂದು ಸ್ಥಿತಿ ಇವತ್ತು ನಮಗೆ ಗಮನಿಸಬಹುದು. ಈ ನೇರ ಪ್ರಸಾರವನ್ನು ವಿದೇಶಗಳಲ್ಲಿ ಕೂಡ, ಮುಖ್ಯವಾಗಿ ಗಲ್ಫ್ ಕಂಟ್ರಿಗಳಲ್ಲಿ ತುಂಬ ಜನ ನೋಡ್ತಾ ಕಮೆಂಟ್ಸ್ ಆಗ್ತಾ ಇದ್ದಾರೆ. ದೇಶ ವಿದೇಶಗಳಲ್ಲಿ ಇದನ್ನು ನೋಡುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಕೂಡ ಮಾಡಿದೆ. ಈಗಿನ ಒಂದು ತಾಂತ್ರಿಕವಾದಂಥ ಸೌಲಭ್ಯದಿಂದ ಆದಷ್ಟು ಹೆಚ್ಚು ವೀಕ್ಷಕರು ನಮಗಿದ್ದಾರೆ ಎನ್ನುವಂಥದ್ದು ಬಹಳ ಸಂತೋಷ. ಬೆಳಗಿನವರೆಗೆ ನಮ್ಮ ಈ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿತದೆ ವೀಕ್ಷಕರೇ. ಮಧ್ಯೆ ಮಧ್ಯೆ ಜಾಹೀರಾತಿಗಾಗಿ ಸ್ವಲ್ಪ ವಿರಾಮವನ್ನು ನಾವು ಕೊಡ್ತಾ ಇದ್ದೇವೆ. ಆದರೆ ನಿರಂತರವಾಗಿ ನಮ್ಮ ಈ ಶೋಭಾಯಾತ್ರೆ ಮುಂದುವರಿಯುತ್ತಾ ಇದೆ. ಆದಷ್ಟು ಬೇಗ ಮತ್ತೆ ಬರ್ತೇವೆ. ಜಾಹೀರಾತಿಗಾಗಿ ಈಗ ಒಂದು ವಿರಾಮವನ್ನು ತಗೊಳ್ತೇವೆ, ನೋಡ್ತಾ ಇರಿ. Rise Auto Care Car Detailing Center. Are you looking for quick and reliable vehicle auto care services in Mangalore? We specialized in a wide range of high quality service since 2006. Our services are ceramic coating, PPF, car hybrid polish, interior detailing and exterior detailing, car wash, good service and good warranty. Rise Auto Care, Sridevi College Road, Vijay, Mangalore. Contact 8088777031 and 9880343078. Looking for the ultimate relaxation? Satwa Spa offers exclusive luxury treatments in Mangalore. Enjoy premium services from top therapists tailored just for you. Rejuvenate your body and mind. Book your spa visit today. ವಿಶ್ವಾಸ್ ಕ್ಯಾಟರರ್ಸ್, ಮಾರ್ನಮಿಕಟ್ಟೆ, ಮಂಗಳೂರು. ಯಾವುದೇ ಸಭೆ ಸಮಾರಂಭವಿರಲಿ, ಕ್ಲಪ್ತ ಸಮಯಕ್ಕೆ ನಿಮ್ಮ ಅಚ್ಚುಮೆಚ್ಚಿನ ಭೋಜನ ಉಪಹಾರ ಸಿದ್ಧ. ನಿಮ್ಮ ತೃಪ್ತಿಯೇ ನಮ್ಮ ಸಂತೃಪ್ತಿ. ಶುಚಿರುಚಿಯಾದ ವೈವಿಧ್ಯಮಯ ಆಹಾರಗಳಿಗಾಗಿ ಸಂಪರ್ಕಿಸಿ ವಿಶ್ವಾಸ್ ಕ್ಯಾಟರರ್ಸ್, ಎಂಆರ್ ಭಟ್ ಲೇನ್, ಮಾರ್ನಮಿಕಟ್ಟೆ, ಮಂಗಳೂರು. ಮೊಬೈಲ್ 9343352355 7899302060. जब विवेक का मेड इन भारत का इरादा दुनिया भर में फैलेगा तो सबसे ज्यादा खुशी हमें ही होगी ना। इनके सपने संजोने में हमारा थोड़ा तो हाथ है ना। हम हैं अहमदाबादनी कर्नाटका बैंक, भारत का कर्नाटका बैंक. ಅದ್ವೈತ್ ಹ್ಯುಂಡಾಯ್ ಕರ್ನಾಟಕದ ಅತಿ ದೊಡ್ಡ ಗ್ರಾಹಕರ ಉತ್ತಮ ಸೇವೆಯನ್ನ ಒಳಗೊಂಡಿರುವ ಹ್ಯುಂಡೈ ಕಾರುಗಳ ಮಾರಾಟಗಾರರು. ಸೇಲ್ಸ್, ಸರ್ವಿಸ್, ಸ್ಪೇರ್ಸ್ ಹಾಗೂ ಯೂಸ್ಡ್ ಕಾರ್ಸ್ ಮಂಗಳೂರು ಕುಂಟಿಗಾನದ ಒಂದೇ ಶೋರೂಮ್ನಲ್ಲಿ ಲಭ್ಯ. ದೇಶದ ಅತಿ ದೊಡ್ಡ ಸರ್ವಿಸ್ ಸೆಂಟರ್ ಈಗ ಮಂಗಳೂರಿನ ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ನ್ಯೂ ಕಾರ್ ಸೇಲ್ಸ್ ಅಂಡ್ ಸರ್ವಿಸಸ್ ಆದಿತ್ಯವಾರವೂ ತೆರೆದಿರುತ್ತದೆ. ಸೇಲ್ಸ್ ಅಂಡ್ ಸರ್ವಿಸಸ್ ಈಗ ಬೆಳ್ತಂಗಡಿ ಹಾಗೂ ಸುಳ್ಯದಲ್ಲೂ ಲಭ್ಯ. ಮಕ್ಕಳ ವಸ್ತುಗಳ ಸಂಗ್ರಹಗಳ ಮಳಿಗೆ A to Z ಕಲೆಕ್ಷನ್ಸ್. ಮಕ್ಕಳ ಬಟ್ಟೆಗಳು, ಆಟಿಕೆಗಳು, ಮಕ್ಕಳ ತೊಟ್ಟಿಲು, ವಾಕರ್ಗಳು, ಕಾರ್ ಸೀಟ್,
ಫೀಲ್ಡಿಂಗ್ ಚೇರ್ಗಳು ಒಂದೇ ಮಳಿಗೆಯಲ್ಲಿ 35 ವರ್ಷಗಳ ಅನುಭವ ಹೊಂದಿದ ಮಳಿಗೆ A to Z ಕಲೆಕ್ಷನ್ಸ್. ಗ್ರಾಹಕರ ಮೆಚ್ಚುಗೆಗೆ ಪಾತ್ರವಾದ ಕಲೆಕ್ಷನ್ ಶಾಪ್. ಮುಂಬರುವ ಹಬ್ಬದ ಎಲ್ಲ ಸೀಸನ್ಗೆ ಹೊಸ ಮತ್ತು ನವೀಕರಿಸಿದ ಸ್ಟಾಕ್ಗಾಗಿ ಇಂದೇ ಭೇಟಿ ನೀಡಿ. A to Z ಕಲೆಕ್ಷನ್ಸ್, ರಸಿಕ್ ಚೇಂಬರ್ಸ್, ಸೆಂಟ್ರಲ್ ಮಾರ್ಕೆಟ್ ರೋಡ್, ಹಂಪನಕಟ್ಟೆ ಮತ್ತು ಆನಿಕಲ್ ಟವರ್ಸ್, ದಿರಳಕಟ್ಟೆ, ಮಂಗಳೂರು. ನಮ್ಮ ಕುಡ್ಲ ತುಳುವಾಹಿನಿ, ಪ್ರಪ್ರಥಮ ತುಳುವಾಹಿನಿ ನಮ್ಮ ಕುಡ್ಲ. ಆದರೆ ಇವತ್ತಿನ ಕಾರ್ಯಕ್ರಮವನ್ನು ನಾವು ಕನ್ನಡದಲ್ಲಿ ಯಾಕೆ ನಿರೂಪಣೆ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಈ ಕಾರ್ಯಕ್ರಮ ನಮ್ಮ ಕರಾವಳಿಯವರು ಮಾತ್ರ ಅಲ್ಲ, ಕನ್ನಡ ತುಳು ಭಾಷೆ ಬಾರದೇ ಇರುವಂತಹ ದೊಡ್ಡ ಪ್ರೇಕ್ಷಕ ವರ್ಗ ಇವತ್ತಿನ ಕಾರ್ಯಕ್ರಮದ ವೀಕ್ಷಣೆಯನ್ನು ಮಾಡುತ್ತಾ ಇರುವುದರಿಂದ ಅವರಿಗೆ ಅರ್ಥವಾಗುವ ಹಾಗೆ ಕನ್ನಡದಲ್ಲಿ ಇವತ್ತಿನ ನಿರೂಪಣೆ ಇರ್ತದೆ. ದಯವಿಟ್ಟು ಕ್ಷಮಿಸಿ. ಈಗ ತಾನೇ ಎಲ್ಲ ಒಂದೊಂದೇ ಸ್ತಬ್ಧ ಚಿತ್ರ ಲೇಡಿ ಹಿಲ್ನ ಹತ್ರ ಬರಲಿಕ್ಕೆ ಪ್ರಾರಂಭವಾಗಿದೆ. ಮಹಾಗೌರಿ ವಿಗ್ರಹವನ್ನೀಗ ನಾವು ಕಾಣ್ತಾ ಇದ್ದೇವೆ. ಈ ವಿಗ್ರಹಗಳನ್ನು ರಚನೆ ಮಾಡಿದಂತಹ ಕುಬೇರ ಅದರ ಹಿನ್ನೆಲೆಯನ್ನೆಲ್ಲ ವಿವರಿಸಿದರು. ಈ ನವದುರ್ಗೆಯರ ಆ ದೇವಿಯವರ ಮುಖದ ಭಾವ, ಅದು ಒಂದೊಂದು ರೂಪ, ಒಂದೊಂದು ಸ್ವರೂಪ. ಸಿದ್ಧಿದಾತ್ರಿ ದೇವಿ, ಇದು ಲಾಲ್ಬಾಗ್ ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರುರತ್ತ. ಮಳೆ ಬರ್ತಾ ಉಂಟು ಈಗ, ಮತ್ತೆ ಮಳೆ ತುಂತುರು ಮಳೆ ನಿಧಾನವಾಗಿ ಕೊಡೆಬಡಿಸ್ತಾ ಇದ್ದಾರೆ. ನೀವು ಆಗತಾನೆ ಹೇಳಿದ ವಿಭಿನ್ನ ಅಭಿರುಚಿಯ ಕೊಡೆಗಳನ್ನು ನಾವು ನೋಡ್ಬೋದು ಅಂತ. ಸಿದ್ಧಿದಾತ್ರಿ ದೇವಿಯ ವಾಹನ ಬರ್ತಾ ಇದೆ. ಇಲ್ಲಿ ನವದುರ್ಗೆಯರು ನಾವು ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಈ ಅನುಕ್ರಮಣಿಕೆಯಲ್ಲಿ ಹೇಳಿದರೆ, ಅದೇ ರೀತಿಯಾಗಿ ಬ್ರಹ್ಮಚಾರಿಣಿ, ಚಂಡ, ಸ್ಕಂದಮಾತ, ಕೂಷ್ಮಾಂಡಿನಿ, ದುರ್ಗಾ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾಯಿನಿ ಎನ್ನುವಂಥ ಒಂದು ಅನುಕ್ರಮಣಿಕೆ ಕೂಡ ಇದೆ. ರುದ್ರಚಂಡ, ಪ್ರಚಂಡ, ಚಂದೋಗ್ರ, ಚಂಡನಾಯಿಕ, ಚಂಡ, ಚಂದ್ರಾವತಿ, ಚಂದ್ರರೂಪ, ಅತಿಚಂಡಿಕಾ, ಉಗ್ರಚಂಡಿಕಾ ಎನ್ನುವ ಅನುಕ್ರಮಣಿಕೆ ಕೂಡ ಇದೆ. ಭವಿಷ್ಯ ಪುರಾಣದ ಪ್ರಕಾರ 9 ದುರ್ಗೆಯರು ಮಹಾಲಕ್ಷ್ಮಿ, ನಂದ, ಕ್ಷೇಮಕರಿ, ಶಿವದೂತಿ, ಮಹಾರುದ್ರ, ಭ್ರಾಮರಿ, ಚಂದ್ರಮಂಗಲ, ರೇವತಿ, ಹರ್ಷಸಿದ್ಧಿ ಎನ್ನುವಂತಹ ಆ ದುರ್ಗೆಯರ ಒಂದು ಪಟ್ಟಿ. ಅದೇ ರೀತಿ ಕುಮಾರಿ, ತ್ರಿಮೂರ್ತಿ, ಕಲ್ಯಾಣಿ, ರೋಹಿಣಿ, ಕಾಳಿ, ಚಂಡಿಕಾ, ಶಾಂಭವಿ, ದುರ್ಗಾ, ಭದ್ರ ನವದುರ್ಗೆಯರು. ಜಯಂತಿ, ಮಂಗಲ, ಕಾಳಿ, ಸ್ವಧಾ, ಸ್ವಾಹ, ಕಪಾಲಿನಿ, ದುರ್ಗಾ, ಕ್ಷಮ, ಶಿವ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಸರಸ್ವತಿ, ದುರ್ಗಾ, ಮಹಾಗೌರಿ. ಅಂದರೆ ಪ್ರಥಮ 3 ದಿನ ನಾವು ಮಹಾಕಾಳಿಯನ್ನ, ಮತ್ತೆ 3 ದಿನ ಮಹಾಲಕ್ಷ್ಮಿಯನ್ನ, ಕೊನೆಯ 3 ದಿನ ಮಹಾಸರಸ್ವತಿಯನ್ನ. ಅದು ದುರ್ಗಾ ಸಪ್ತಶತಿ. 700 ಶ್ಲೋಕಗಳಿರುವಂತಹ ಆ ದುರ್ಗಾ ಸಪ್ತಶತಿಯಲ್ಲಿ ಆರಂಭದ 3 ದಿನ ಮಹಾಕಾಳಿ ಸ್ವರೂಪ. ಆ ಮಹಾಕಾಳಿ ಸ್ವರೂಪದಲ್ಲಿ ಮಧುಕೈಟ ಬರವದೆ
ವಿಷ್ಣುವಿಗೆ ಪ್ರೇರಣೆಯನ್ನು ಕೊಟ್ಟು ಶಕ್ತಿಯನ್ನು ಕೊಟ್ಟು ಮಧುಕೈಟವರ ನಿವಾರಣೆ. ಮುಂದೆ ಮಹಾಲಕ್ಷ್ಮೀ ಸ್ವರೂಪದಲ್ಲಿ ಮಹಿಷಾಸುರ ವಧೆ, ಶಂಕ ದುರ್ಗ ದುಜಲಾಸುರ ಮಹಿಷಾಸುರನ ಸಹಿತ. ಮುಂದೆ ಮಹಾ ಸರಸ್ವತಿ ಸ್ವರೂಪದಲ್ಲಿ ಶುಂಭ ನಿಶುಂಭ, ಚಂಡ ಮುಂಡ, ಧೂಮ್ರಾಕ್ಷ, ರಕ್ತಬೀಜಾಸುರ, ಅದು ವಧೆಯೆಲ್ಲ ಮಹಾ ಸರಸ್ವತಿ ರೂಪದಲ್ಲಿ. ನವಶಕ್ತಿಯರು ಪ್ರಭಾ, ಮಾಯಾ, ಜಯ, ಸೂಕ್ಷ್ಮ, ವಿಶುದ್ಧ, ನಂದಿನಿ, ಸುಪ್ರಭಾ, ಜಯ, ಸರ್ವಸಿದ್ಧಿದಾಯಿ. ನೋಡಿ ಕೊಡೆಗಳು, ಇದು ಇದರಲ್ಲಿ ಅಲಂಕಾರಿಕ ಕೊಡೆಗಳಿವೆ. 100 ಕೊಡೆಗಳನ್ನು ಹಿಡಿಲಿಕ್ಕೆ. ಹಸಿರು ಕೊಡೆ ಅಂತ ನಾವು ಮೊದಲು ದೇವರಿಗೆ ಇರುವಂತಹ ಕೊಡೆ ಆಗಿರುತ್ತೆ. ಇನ್ನೊಂದು ಈ ಅರಸರಿಗೂ ಕೂಡ ಒಂದು ಛತ್ರ ಹಿಡಿಲಿಕ್ಕೆ. ಹರಿಶ್ಚಂದ್ರನಲ್ಲಿ ಒಂದು ಛತ್ರ ಇತ್ತು, ಅದಕ್ಕೆ ಶ್ವೇತ ಛತ್ರ ಅಂತ ಹೆಸರು. ಅರಸರ ತಲೆಯ ಮೇಲಿರುವ ಛತ್ರ. ಈ ಮಾತಂಗ ಕನ್ನಿಕೆಯರು ಹರಿಶ್ಚಂದ್ರನಲ್ಲಿ ನಮ್ಮನ್ನು ಮದುವೆ ಆಗು ಅಂತ ಕೇಳ್ತಾರೆ. ಆಗ ಮದುವೆ ಆಗುವುದಿಲ್ಲ ಅಂತ ಅವ ಹೇಳ್ತಾನೆ, ಅದನ್ನು ಬಿಟ್ಟು ಬೇರೆ ಏನಾದ್ರೂ ಕೇಳಿ ಅಂತ. ಆಗ ಅವರು ನಿನ್ನ ಶ್ವೇತ ಛತ್ರವನ್ನು ಕೊಡು ಅಂತ ಕೇಳ್ತಾರೆ ಅವರಲ್ಲಿ. ನೋಡಿ, ಅರಸನಿಗೆ ಹಿಡಿಯುವ ಆ ಕೊಡೆಗೆ ಎಷ್ಟು ಮಹತ್ವ ಇದೆ. ಲೋಗರಿಗೆ ಕೊಡಬಾರುದಾಗಿ ಸತಿ, ವಂಶಗತವಾಗಿ ಬಂದುದರಿಂದ ತಂದೆ, ಪಟ್ಟವ ಕಟ್ಟುವಾಗ ಅರ್ಚಿಸಿಕೊಂಬುದರಿಂದ ಅದಕ್ಕೆ ಒಂದು ವ್ಯಾಖ್ಯಾನ ಇದೆ. ನೆರಳನ್ನು ಕೊಡುವ ಕಾರಣಕ್ಕೆ ಅದು ಒಂದು ತಾಯಿಯ ಹಾಗೆ, ಆದ್ರಿಂದ ಅದು ಕೊಡ್ಲಿಕ್ಕಿಲ್ಲ ಅಂತ. ಒಂದು ಛತ್ರಕ್ಕೆ ಎಷ್ಟು ಮಹತ್ವ ಇದೆ ಅಂತ. ಅಲಂಕಾರಿಕ ಕೊಡೆಗಳು ಸುಮಾರು 100ಕ್ಕೂ ಹೆಚ್ಚು ಅಲಂಕಾರಿಕ ಕೊಡೆಗಳನ್ನು ಹಿಡಿದ ಸ್ವಯಂ ಸೇವಕರು. ಅವರು ಪೂರ್ವ ನಿಗದಿಯಾದಂತಹ ಸ್ವಯಂ ಸೇವಕರು ಮಂಗಳೂರು ದಸರಾದ ಶೋಭಾಯಾತ್ರೆಯಲ್ಲಿ ಆರಂಭದಲ್ಲೇ ಇದ್ದದ್ದು. ಆರಂಭದಲ್ಲೇ ಇರುವವರು ಆ ಕೊಡೆಗಳು. ಹೌದು. ಆಮೇಲೆ ಬ್ಯಾಂಡ್ ವಾದ್ಯ. ಅದು ಒಂದು ವರುಣನಿಗೆ ಒಂದು ಸವಾಲೆ, ಕೊಡೆಗಳಿದೆ ನಮ್ಮಲ್ಲಿ. ಅದಕ್ಕಾಗಿ ವರುಣ ಕೂಡ ಒಮ್ಮೆ ನಿಂತು ಬಿಟ್ಟ. ಹೌದು. ಈಗ ಕೊಡೆ ಮಡಚುತ್ತಾ ಇದ್ರೆ ಮಳೆ ಇಲ್ಲ ಅಂತ ಲೆಕ್ಕ. ನೋಡಿ, ಇದು ಈ ಸ್ಥಳ ಈಗ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆ ಬಿಂಬ, ಅದು ವೃತ್ತ ಅಲ್ಲಿದೆ. ಅಲ್ಲಿ ವೃತ್ತ, ಅಲ್ಲಿ ಒಂದು ಪುತ್ತಳಿಯನ್ನು ಸ್ಥಾಪಿಸಿದ್ದಾರೆ. ಅದು ಯಾವುದೇ ರಸ್ತೆಗೆ ನೇರವಾಗಿಲ್ಲ, ಆದ್ರೆ 3 ಕಡೆಯಿಂದ 4 ಕಡೆಯಿಂದ ಬರುವವರಿಗೆ ಒಂದು ಖಂಡಿತ. ಅದು ಕರೆಕ್ಟ್ ನೀವು ಹೇಳಿದ್ದು. ಭದ್ರಕಾಳಿ, ಇದು ಒಂದು ಸ್ತಬ್ಧ ಚಿತ್ರ. ಇದು ಕಲ್ಕತ್ತಾ, ಹೌದು, ಮಹಾಕಾಳಿ. ಪಶ್ಚಿಮ ಬಂಗಾಳದಲ್ಲಿ ಇಂತಹ ಅಲ್ಲಿ ಆಗ ಇದ್ರು, ನೃತ್ಯ ಮಾಡ್ತಾ ಇದ್ರು. ಮಹಾಕಾಳಿ ಎದುರುಗಡೆ ಅಲ್ಲಿಯ ಬೆಂಗಾಲಿ ನೃತ್ಯ ಮಾಡ್ತಾ ಇದ್ರು ಆಗ. ಹೌದೌದು. ದಕ್ಷಿಣ ಕನ್ನಡದ ವಿಶೇಷತೆ ನೋಡಿ, ಇಲ್ಲಿ ಒಂದು ಶಕ್ತಿ ಸ್ವರೂಪಿಣಿಯನ್ನ ಪೂಜೆ ಮಾಡೋದು. ಅದು ಕೇವಲ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಥವಾ ಮಂಗಳಾಂಬಿಕೆ ಮಾತ್ರ ಅಲ್ಲ. ನಮಗೆಲ್ಲ ಗೊತ್ತಿರುವ ಹಾಗೆ ಅದು ಚಿತ್ರಾಪುರದಿಂದ ಹಿಡಿದು ಅಥವಾ ಚಿತ್ರಾಪುರದಿಂದ ಚಿತ್ರಾಪುರ, ಅದೇ ರೀತಿ ಬಪ್ಪನಾಡು, ಪೊಳಲಿ, ಹೀಗೆ ಬೇರೆ ಬೇರೆ ಕಡೆಯಲ್ಲಿ, ತಲಪಾಡಿಯಲ್ಲಿ ಒಂದು ದುರ್ಗಾ ಪರಮೇಶ್ವರಿ, ಮುಚ್ಚೂರಲ್ಲಿ ಒಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ, ಕುಪ್ಪೆಪದವಲ್ಲಿ ಒಂದು ದುರ್ಗೇಶ್ವರಿ ದೇವಸ್ಥಾನ ಇದೆ, ಇರುವೈಲು ಕ್ಷೇತ್ರದಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ, ಕಡಿಯಾಳಲ್ಲಿದೆ, ಕೆಮ್ಮಣ್ಣು ಅಲ್ಲಿದೆ, ಸೌಕೂರಲ್ಲಿದೆ. ಹೀಗೆ ಉಪ್ಪಿನಂಗಡಿಯಲ್ಲಿ, ಬಂಗಾಡಿಯಲ್ಲಿ, ಅರಳಾದಲ್ಲಿ ಪ್ರತಿಯೊಂದು ಕುಂಭಾಶಿಯಲ್ಲಿ. ಹೌದು, ಖಂಡಿತ. ದುರ್ಗಾ ಮಾತೆಯ ಇದು ದಾಂಡಿಯಾ. ಇದು ದಾಂಡಿಯ ಅಲ್ಲ, ಇದು ಬೆಂಗಾಲಿಯವ್ರದ್ದು, ಬೆಂಗಾಲಿ ನೃತ್ಯ. ಅಲ್ಲಿಯ ಮುಖ್ಯ ಪೂಜೆ ಮಹಾಕಾಳಿದು. ಯಾಕಂದರೆ ಅಲ್ಲಿಯ ಒಂದು ಕಾಳಿ ಗುಡಿ ಇದೆ. ಹೂಗ್ಲಿ ನದಿಯ ಹತ್ತಿರದಲ್ಲಿರುವಂತಹ ಒಂದು ಕಾಳಿ ದೇವಸ್ಥಾನ, ಬಹಳ ಪ್ರಸಿದ್ಧವಾದಂಥ ದೇವಸ್ಥಾನ ಅದು. ಈ ಶಕ್ತಿ ದೇವತೆಯ ಆರಾಧನೆ, ಅದನ್ನು ಶಾಕ್ತೇಯರು ಅಂತ ಹೇಳಿ ಒಂದು ಪರಂಪರೆ ಇದೆ. ಆ ಶಕ್ತಿ ದೇವತೆಯಾಗಿ ಆರಾಧನೆ ಮಾಡುವಾಗ ನಮ್ಮ ಕರ್ನಾಟಕದಲ್ಲಿ 1000ಕ್ಕಿಂತಲೂ ಹೆಚ್ಚಿನ ಹೆಸರು. ಹೌದು, ನೋಡಿ, ನಾನೀಗ ಗ್ರಾಮ ದೇವತೆ. ಖಂಡಿತ, ನಾನೀಗ ದಕ್ಷಿಣ ಕನ್ನಡದ ಮಾತ್ರ ಹೇಳಿದೆ. ಹಾಗಾದ್ರೆ ಕರ್ನಾಟಕದಲ್ಲಿ ಎಷ್ಟಿರ್ಬೋದು? ಅಂಕಾಳಮ್ಮ, ಅಂಬಾದೇವಿ, ಅಂಬಾಭವಾನಿ, ಅಕ್ಕಮ್ಮ, ಅಜ್ಜಿಗುಜ್ಜಮ್ಮ, ಅಣ್ಣಮ್ಮ, ಅನ್ನಪೂರ್ಣೇಶ್ವರಿ, ಅರಸಮ್ಮ, ಅರೆಕಲಮ್ಮ,
ಅಳವಂತಮ್ಮ, ಆಲದ ಮರದಮ್ಮ, ಈರಮ್ಮ, ಉಂತೂರಮ್ಮ, ಉಕ್ಕಡಮ್ಮ, ಉಚ್ಚಂಗಮ್ಮ, ಉಡುಸಲಮ್ಮ, ಉದ್ದವ್ವ, ಉಯ್ಯಾಲಯ್ಯೋ, ಎಲ್ಲಮ್ಮ, ಏಕನಾಥೇಶ್ವರಿ, ಕಂಕಾಲಮ್ಮ, ಕಡಗೇಶ್ವರಿ, ಕನಕದುರ್ಗಮ್ಮ, ಕಬ್ಬಾಳಮ್ಮ, ಈ ರೀತಿಯಾಗಿ 1,000ಕ್ಕಿಂತಲೂ ಹೆಚ್ಚಿನ. ಅದೇ ರೀತಿ ನೀವು ಇಡೀ ಭಾರತ ದೇಶವನ್ನು ನಾವು ಒಂದು ನೋಡ್ತಾ ಹೋದಾಗ ನಮಗೆ ನೋಡಿ, ದಕ್ಷಿಣದಲ್ಲಿ ಮಧುರೆ ಮೀನಾಕ್ಷಿ ಆಗಿರ್ಬೋದು, ಕಂಚಿ ಕಾಮಾಕ್ಷಿ ಆಗಿರ್ಬೋದು, ಉತ್ತರದ ಆಸಾಮಲ್ಲಿ ಹೋದರೂ ಕೂಡ ಅಲ್ಲಿ ಕಾಮಾಖ್ಯಂ ಅಂತ ಒಂದು ಬಹಳ ಪ್ರಸಿದ್ಧವಾದಂತಹ ದೇವಿ ದೇವಸ್ಥಾನ ಇದೆ. ಈ ಕಡೆ ಪೂರ್ವದಲ್ಲಿ ಬಂದರೆ ನಾನು ಈಗ ತಾನೇ ಹೇಳಿದಾಗೆ ಬೆಂಗಾಲದಲ್ಲಿ ಇರುವಂತಹ ಮಹಾಕಾಳಿಯ, ಹೀಗೆ ಪ್ರತಿ ರಾಜಸ್ಥಾನದಲ್ಲಿ ಇರೋದು ಅಥವಾ ವೈಷ್ಣವಿ ದೇವಿ ಆಗಿರ್ಬೋದು. ಈ ರೇನ್ ಡ್ಯಾನ್ಸ್ ಅಂತ ನಾವು ಕೇಳಿದ್ದೇವೆ, ಮಳೆ ನೋಡ್ತಾ ಇದ್ದೇವೆ. ಹೌದು, ಮತ್ತೆ ಮಳೆಯಲ್ಲಿ ನೋಡಿ ಆ ಫೈಬರ್ ತಾಸೆ, ಅದರ ಶಬ್ದ ಹೇಗಿದೆ ಅಂತ ಒಮ್ಮೆ ನೋಡೋಣ. ಈ ಶೋಭಾಯಾತ್ರೆಯ ಅನುಭವ ಹೇಗೆ ಅಂತ ಹೇಳಿದ್ರೆ, ಆರಂಭದ ಹಂತದಲ್ಲಿ ಈ ವಿಗ್ರಹ ನಗುವಂತಹ ಮುಖ ಕಾಣ್ತದೆ. ಆ ಶೋಭಾಯಾತ್ರೆ ಮುಕ್ತಾಯದ ಹಂತದಲ್ಲಿರುವಾಗ ಮುಖ ಬಾಡ್ತದೆ. ಆ ಮುಖಕ್ಕಿಂತಲೂ ನಮ್ಮ ವೀಕ್ಷಕರ ಮುಖ ಎಲ್ಲರೂ ಬಾಡ್ತಾ ಇರ್ತದೆ. ನೋಡಿ, ಈಗ ಜನಸಾಗರ, ಈಗ ಸಮಯ 10:30 ಗಂಟೆ, ಜನಸಾಗರ ಲಾಲ್ಬಾಗ್ ಬಳಿಯಲ್ಲಿ, ಮಹಾನಗರ ಪಾಲಿಕೆಯ ಬಳಿಯಲ್ಲಿ ಜನಸಾಗರ, ಶಾರದಾ ಮಾತೆಯ ವಿಗ್ರಹವಿರುವ ಆ ವಾಹನ, ಆ ಮಂಟಪದ ಸುತ್ತ ನೆರೆದಂತಹ ಭಕ್ತರು. ನೋಡಿ, ಶೋಭಾಯಾತ್ರೆಯಲ್ಲಿ ಎಲ್ಲವನ್ನೂ ಕಣ್ತುಂಬಿಕೊಳ್ತಾರೆ. ಖಂಡಿತ ಬೇರೆ ಬೇರೆ ಪ್ರಕಾರದ ನೃತ್ಯಗಳು, ಸಿನಿಮಾದ ಕೆಲವು ದೃಶ್ಯಾವಳಿಗಳು, ಇವೆಲ್ಲದರ ನಡುವೆ ಪುರಾಣದ ಕತೆ ಹೇಳುವಂಥ ಸ್ತಬ್ಧ ಚಿತ್ರಗಳು. ಇಲ್ಲಿ ಪ್ರಧಾನ ಯಾವುದು ಅಂತ ಹೇಳಿದರೆ ದೇವರ ಆರಾಧನೆ, ದುರ್ಗಾ ಆರಾಧನೆ, ನಮ್ಮ ಧಾರ್ಮಿಕ ಉತ್ಸವ ಇದು. ಖಂಡಿತ ಇದು ಕೇವಲ ಮನರಂಜನೆಯ ಉತ್ಸವ ಅಲ್ಲ, ಇದು ಧಾರ್ಮಿಕ ಉತ್ಸವ. ಮಂಗಳೂರು ದಸರಾ ಇದನ್ನು ಆಯೋಜನೆ ಮಾಡುವವರು ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದವರು. ಅಲ್ಲಿಯ ಅನ್ನಪೂರ್ಣೇಶ್ವರಿ ಶಾರದೆಯಾಗಿ, ನವದುರ್ಗೆಯರಾಗಿ ನಮ್ಮನ್ನು ಹರಸುವಂತಹ ಆ ಒಂದು ಧಾರ್ಮಿಕ ಚಿಂತನೆಯ ಜೊತೆಯಲ್ಲಿ ಸಾಮಾಜಿಕವಾಗಿ ಎಲ್ಲ ವರ್ಗದವರನ್ನು ಕೂಡ ಸೆಳೆಯುವಂತಹ ಬೇರೆ ಬೇರೆ ಕಲಾ ತಂಡಗಳು, ಸಂಘ ಸಂಸ್ಥೆಗಳು ಅವರ ಕಲಾ ಪ್ರದರ್ಶನದ ಒಂದು ವೇದಿಕೆಯಾಗಿ ಶೋಭಾಯಾತ್ರೆ ಬಳಸ್ತಾ ಇದೆ. ಹೌದು, ನಾನು ಅದನ್ನೇ ಹೇಳಬೇಕು ಅಂತಿದ್ದೆ. ನೋಡಿ, 11 ದಿವಸದ ಒಂದು ಜಾತ್ರೆ, 11 ದಿವಸದ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ. ಇದರಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತು. ಕಲಾವಿದರಿಗೆ ಅದು ಒಂದು ರೀತಿಯ ಪ್ರೋತ್ಸಾಹ. ಬೇರೆ ಬೇರೆ, ಅದು ನೃತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಎಲ್ಲ ಕಲಾವಿದರಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುವಂಥ ಒಂದು ಅವಕಾಶ. ಅದೇ ರೀತಿ ಸಂತೆ ಅಂತ ನಾವು ಹೇಳ್ತೇವೆ, ಎಲ್ಲ ವ್ಯಾಪಾರ, ಅದೆಷ್ಟೋ ಜನರ ಒಂದು ಹೊಟ್ಟೆ ತುಂಬಿಸುವಂಥ ಕಾರ್ಯ ಕೂಡ ಈ ಸಂದರ್ಭದಲ್ಲಿ ನಡೀತದೆ. ಅದರಿಂದ ಕೇವಲ ಧಾರ್ಮಿಕ ಕಾರ್ಯಕ್ರಮ ಅಂತ ಹೇಳೋದಕ್ಕಿಂತಲೂ ಒಂದು ಸಾಮಾಜಿಕ ನ್ಯಾಯವನ್ನು ದೊರಕಿಸಿಕೊಡುವಂಥ ಒಂದು ವ್ಯವಸ್ಥೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಬುದ್ಧಿ, ಶ್ರೀ, ಧೃತಿ, ಕೀರ್ತಿ, ಸ್ಮೃತಿ, ಶ್ರದ್ಧಾ, ಮೇಧ, ದಯಾ, ಲಜ್ಜಾ, ಕ್ಷುಧಾ, ತೃಷ್ಣ, ಕ್ಷಮ, ಕಾಂತಿ, ಶಾಂತಿ, ಪಿಪಾಸು, ನಿದ್ರಾ, ತಂದ್ರ, ಜರ, ಅಜರ, ವಿದ್ಯಾ, ಅವಿದ್ಯಾ, ವಾಂಛೆ, ಶಕ್ತಿ, ಅಶಕ್ತಿ, ನೆಣ, ಮಜ್ಜ, ತ್ವಚೆ, ದೃಷ್ಟಿ, ಮಿಥ್ಯೆ, ಸತ್ಯ, ಪರ, ಮಧ್ಯಮ, ಪಶ್ಯಂತಿ ಮುಂತಾದ ಹೆಸರುಗಳು. ಇವೆಲ್ಲವೂ ನಾನೇ ಎನ್ನುವಂತಹ ಒಂದು ತತ್ವ. ಸರ್ವಸ್ವರೂಪೆ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಆ ದುರ್ಗಾದೇವಿ, ಆ ಶಾರದೆ. ಸರ್ವಸ್ವರೂಪೆ ಸರ್ವೇಶೇ ಶಕ್ತಿ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ. ನಾವು ಹಿಂದೆ ಎಲ್ಲ ಮೈಸೂರು ದಸರಾ ಅಂತ, ಮೈಸೂರಲ್ಲಿ ಮಾತ್ರ ದಸರಾದ ವೈಭವವನ್ನು
ಕಂಡವರು ಕೇಳಿದವರು. ಆದರೆ ಇದೀಗ ಮಂಗಳೂರು ದಸರಾದ ಬಗ್ಗೆ ನಮಗೆಲ್ಲ ಅನುಭವ ಆಗಿದೆ. ಜೊತೆಯಲ್ಲಿ ನಾವೀಗ ನೋಡುವುದಾದರೆ ಮಡಿಕೇರಿಯಲ್ಲೂ ಕೂಡ ಬಹಳ ಉತ್ತಮವಾದಂಥ ಒಂದು ದಸರಾ ಕಾರ್ಯಕ್ರಮ ನಡೀತಾ ಇದೆ. ಅದೇ ರೀತಿ ನಾವು ಬೇರೆ ಬೇರೆ ಭಾಗಗಳಲ್ಲಿ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ನೋಡಿದ್ದಾದರೆ ದಸರಾ ಅನ್ನೋ ಬಗ್ಗೆ ವಿವಿಧ ಹಂತಗಳಲ್ಲಿ ನಾವು ನೋಡ್ಬೋದು. ಆದರೆ ಪ್ರತ್ಯೇಕವಾಗಿ ಡೆಲ್ಲಿಯಲ್ಲಿ ಜರುಗುವಂತಹ ಜೂನಿಯರ್ ಬಾಯ್ಸ್ ಚಿಲಿಂಬಿ. ಮಳೆ ಸ್ವಲ್ಪ ಜಾಸ್ತಿನೇ ಬರ್ತಾ ಇದೆ ಇದೀಗ. ಜೂನಿಯರ್ ಬಾಯ್ಸ್ ಚಿಲಿಂಬಿ ಅವರ ಸಂಗೀತ ರಸಸಂಧಿಯಾಗಿ ಕಾಣುತ್ತೆ ಆ ಕಡೆಯಿಂದ. ಜನರಿಗೆ ಮಳೆ ಬಂದು ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಕುಣಿತಾ ಇದ್ದಾರೆ. ನಾನು ಅದೇ ಹೇಳ್ತಾ ಇದ್ದೆ, ಏನು ಅಂತ ಹೇಳಿದರೆ ಡೆಲ್ಲಿಯಲ್ಲಿ ಇರುವಂಥ ದಸರಾದ ರೀತಿಯೇ ಬೇರೆ. ಅಲ್ಲಿ ಯಾಕಂತ ಹೇಳಿದರೆ ಲಂಕಾ ದಹನ, ರಾಮ ಲಕ್ಷ್ಮಣರು ಎಲ್ಲ ಸೇರಿಕೊಂಡು ರಾವಣನನ್ನು ಒಂದು ವಧೆ, ರಾವಣ ದಹನ ಕ್ಷಮಿಸಿ ರಾವಣ ದಹನ. ಅಲ್ಲಿ ರಾವಣನನ್ನು ಒಂದು ದಶಕಂಠ ರಾವಣನ ವಿಗ್ರಹ ಹೌದು ಮೂರ್ತಿ, ಅದನ್ನು ರಾಮ ಬಾಣ ಬಿಟ್ಟು ಸಂಹರಿಸುವಂಥ ಒಂದು ಕಾರ್ಯಕ್ರಮ. ಅದು ಭಸ್ಮ ಆಗ್ತದೆ. ಹೌದು, ಸಂಪೂರ್ಣವಾಗಿ ಭಸ್ಮ ಆಗುವಂಥ ಕಾರ್ಯಕ್ರಮ. ನಾವು ಇಲ್ಲೆಲ್ಲ ಶಕ್ತಿ ದೇವತೆಯನ್ನು ಪೂಜಿಸ್ತೇವೆ, ಅಲ್ಲಿ ರಾಮ ಲಕ್ಷ್ಮಣರನ್ನು ಪೂಜಿಸುವಂಥ ರಾಮ ಲಕ್ಷ್ಮಣ ವಿಜಯದಶಮಿ ಅಂತ ಹೇಳಿದರೆ ರಾಮ ಅಯೋಧ್ಯೆಗೆ ಮರಳಿ ಬಂದು ಪಟ್ಟವನ್ನೇರಿದಂತಹ ಸಂಭ್ರಮಾಚರಣೆಯ ರೂಪದಲ್ಲಿಯೂ ಕೂಡ ಈ ದೀಪಾವಳಿ ಈ ಸಂದರ್ಭದಲ್ಲೆಲ್ಲ ಅದನ್ನು ಆಚರಿಸುವಂತಹ ಪದ್ಧತಿ. ನಾವಿಲ್ಲಿ ದೇವಿ ಮಹಾತ್ಮೆಯ ಬಿರುವೇರು ಕುಡ್ಲ ಉದಯ ಪೂಜಾರಿ ಮತ್ತು ಬಳಗದವರು ಇದ್ದಾರೆ ಅಲ್ಲಿ. ಬಿರುವೇರು ಕುಡ್ಲ ಅವರ ದಶಮಾನೋತ್ಸವ ಈ ವರ್ಷ. ಖ್ಯಾತ ನಟ ಸಂಜಯ್ ದತ್ ಅವರು ಊದು ಪೂಜೆಗಾಗಿ ನಿನ್ನೆ ವಿಶೇಷ ವಿಮಾನದಲ್ಲಿ ಆಗಮಿಸಿದ್ರು. ಕುದ್ರೋಳಿ ಕ್ಷೇತ್ರಕ್ಕೂ ಕೂಡ ಬಂದಿದ್ರು, ಭೇಟಿ ನೀಡಿದ್ರು. ಮಳೆ ಸ್ವಲ್ಪ ಬಂದು ಹೋಗ್ತಾ ಇದೆ. ಬಿರುವೇರು ಕುಡ್ಲ ಬ್ರದರ್ಸ್ ಪಾಂಡೇಶ್ವರ ಮತ್ತು ಪದುವಾ ಫ್ರೆಂಡ್ಸ್ ಇವರ ದಶಮಾನೋತ್ಸವ ಈ ವರ್ಷ. 3 ಸಂಸ್ಥೆಗಳ ದಶಮಾನೋತ್ಸವ. ಬಿರುವೇರು ಕುಡ್ಲ ಈ ಸಂಘಟನೆ ಸೇವಾ ಚಟುವಟಿಕೆಗಳನ್ನು ಕೂಡ ಜೊತೆಯಲ್ಲೇ ಮಾಡ್ತಾ ಇದೆ. ನೋಡುವ, ಇವರ ವಾಯ್ಸ್ ಕೊಡೋಣ.
college your friends in the beautiful journey of parade. ಬಹಳ ಒಂದು ವಿವಿಧ ಒಂದು ವೈವಿಧ್ಯಮಯ ರೀತಿಯಂಥ ವಿನ್ಯಾಸವನ್ನು ಮಾಡಿ ಈ ಸ್ತಬ್ಧ ಚಿತ್ರವನ್ನು ಮಾಡಿದ್ದಾರೆ. ನೋಡಿ, ಕ್ರಿಕೆಟ್ನ ಹುಚ್ಚಿನಲ್ಲಿ ಆ ಕ್ರಿಕೆಟ್ ಆಟಗಾರರೆಲ್ಲ ಸೇರಿ ಮಾಡಿದಂಥ ಒಂದು ತಂಡ ಹುಲಿ ಇಳಿಸಿದ್ರು. ನೋಡಿ, ಈಗ ಅವರ ಕಲಾ ಸೇವೆ 40ನೇ ವರ್ಷಕ್ಕೆ ಮುಂದುವರಿದಿದೆ ನೋಡಿ. ಖಂಡಿತ. ಆಗ ಕ್ರಿಕೆಟ್ ಆಡ್ತಿದ್ದವರೆಲ್ಲ ಈಗ ಹಿರಿಯರಾಗಿ ಈಗ ಬ್ಯಾಟ್ ಹಿಡಿಯದಿದ್ರು ಕೂಡ ಒಂದು ಸಂಸ್ಥೆ, ನೀವು ಆಗ ತಾನೇ ಹೇಳಿದ್ರಿ ಮಂಜಲ್ ಬೈಲ್ನವರು 74 ವರ್ಷಗಳಿಂದ ಈ ಒಂದು ಸೇವೆಯನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದರೆ, ಅವರ ಹಿರಿಯರು ನಡೆಸಿಕೊಂಡದನ್ನು ಕಿರಿಯರು ಈಗಿನವರು ಕೂಡ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಕಾಳಿಚರಣ್ ಹೋಯಿತು ಮುಂದೆ. ಮೊದಲು ಮಂಜಲ್ ಬೈಲ್ 74 ವರ್ಷದ ಹಿರಿತನ, ನಂತರ ಕಾಳಿಚರಣ್ 40 ವರ್ಷ, 32 ವರ್ಷದ ವರ್ಕೆ ಫ್ರೆಂಡ್ಸ್, ಶಿವ ಫ್ರೆಂಡ್ಸ್, ಇದು ಕಲ್ಲೇಗ ಅಲ್ಲ ಕಾಳಿಚರಣ್ 40 ವರ್ಷ. ಕಾಳಿಚರಣ್ನ ನಂತರ ಬರ್ಕೆ ಫ್ರೆಂಡ್ಸ್. ಲಾಲ್ಬಾಗದಲ್ಲಿ ನೋಡಿ ಜನರು ಏನು ಒಂದಿಷ್ಟು ಅಲುಗಾಡಲಿಲ್ಲ. ವರ್ಷಕ್ಕೊಮ್ಮೆ ನಡೆಯುವಂತಹ ಶೋಭಾಯಾತ್ರೆ, ಅದು ಕೂಡ ಕಾಳಿಚರಣ್ ಫ್ರೆಂಡ್ಸ್ ಅವರದ್ದು. ನ್ಯಾಷನಲ್ ಬೋಳೂರು ನೋಡಿ, ಆ ವಿದೇಶಿ ಮಹಿಳೆಯರಾಗಿ ಕಾಣ್ತಾ ಇದೆ. ಇವರು ಯಾರು ಅಂತ ಮತ್ತೆ ನಿತಿನ್ ನಮಗೆ ಇನ್ನೊಂದು ಅರ್ಧ ಗಂಟೆಯಲ್ಲಿ 1 ಗಂಟೆಯಲ್ಲಿ ಅವರ ಪರಿಚಯ ಮಾಡುವುದಕ್ಕಿದ್ದಾರೆ. ಆಗ ಕೊಡೆ ಇರ್ಲಿಲ್ವ ಅಂತ. ಹೌದು, ಈಗ ಮಳೆ ಬಂದು ಕೊಡೆ ಹಿಡಿದಿದ್ದಾರೆ. ಕೂಡ ಮಾಡುವವರಿದ್ದಾರೆ. ಅಲ್ಲ, ನವರಾತ್ರಿ ವ್ರತ ಅಂತ ಹೇಳಿಯೇ ಅದನ್ನು ಬಹಳ ಕಟ್ಟುನಿಟ್ಟಾಗಿ ಪಾಲನೆ ಮಾಡುವವರು. ಹೌದು. ಉದಾಹರಣೆಗೆ ನಮ್ಮ ಭಾರತದ ಪ್ರಧಾನಿ ಅವರು ಕೂಡ, ಮೋದಿಯವರ ಆಹಾರ ಪದ್ಧತಿ, ಇದೆಲ್ಲೂ ಸಾಧಕರಿಗೆ ಈ ನವರಾತ್ರಿ ಅನ್ನೋದು ಪ್ರಶಸ್ತ ಕಾಲ. ಖಂಡಿತ ಅದನ್ನು ಅನುಸರಿಸಿಕೊಂಡು ನಡೆಸಿಕೊಂಡು ಹೋಗ್ಬೇಕು. ಅದನ್ನು ಆಗ ನಮ್ಮ ಶೋಭಾಯಾತ್ರೆಯ ಆರಂಭದಲ್ಲಿ ಹರಿಕೃಷ್ಣ ಬಂಟ್ವಾಳ್ ಅವರು ನಮ್ಮ ದೇಶದಲ್ಲಿರುವ ಭಾಷೆಗಳ ಬಗ್ಗೆ, ಎಷ್ಟು ಗ್ರಾಮಗಳಿವೆ, ಎಷ್ಟು ಜಿಲ್ಲೆಗಳಿವೆ, ಎಷ್ಟು ಭಾಷೆಗಳಿವೆ ಅಂತ ಹೇಳಿದಾಗ, ಅಷ್ಟು ಭಾಷಾ ವೈವಿಧ್ಯತೆಯನ್ನು, ಅಷ್ಟು ಜಾತಿಗಳು, ಸಾವಿರಾರು ಜಾತಿಗಳು, ಉಪಜಾತಿಗಳು, ಇವೆಲ್ಲವನ್ನೂ ಇಟ್ಟುಕೊಂಡು ಒಂದು ಏಕಸೂತ್ರದಲ್ಲಿ ನಮ್ಮ ಧಾರ್ಮಿಕ ವ್ಯವಸ್ಥೆ ಇರುವಂತಹ ನಮ್ಮ ಭಾರತ ದೇಶ, ಅದರ ಇನ್ನೊಂದು ಹೆಸರು ಹಿಂದೂಸ್ತಾನ್. ನಮ್ಮ ಹಿಂದೂಗಳ ಆರಾಧನಾ ಪದ್ಧತಿಯ ಆ ಬೇರೆ ಬೇರೆ ಸ್ವರೂಪಗಳು, ಉತ್ತರ ಭಾರತದಲ್ಲಿ ಒಂದು ರೀತಿ, ದಕ್ಷಿಣ ಭಾರತದಲ್ಲಿ ಒಂದು ರೀತಿ, ಅದೇ ದುರ್ಗೆಯನ್ನು ಬೇರೆ ಬೇರೆ ಸ್ವರೂಪದಲ್ಲಿ ಆರಾಧಿಸುವಂತಹ ಒಂದು ವ್ಯವಸ್ಥೆ.
ನೋಡಿ ಈಗ ಎಮ್ ಜಿ ರೋಡಿಗೆ ಬಂದಿದೆ. ಇಲ್ಲಿ ಕೂಡ ಮಳೆ ಬಂದು ಹೋಗಿದೆ ಈಗ ತಾನು. ನೋಡಿ ಜಿಮ್ನಾಸ್ಟಿಕ್ನ ತಂಡ ಇದು ಜಿಮ್ನಾಸ್ಟಿಕ್ ಹೌದಾ? ಇದು ನಮ್ಮ ತಾಲೀಮು ತಂಡ. ತಾಲೀಮು ತಂಡ ಇದ್ರು ಅವರು ಆಗ ಅಲ್ಲ, ತಾಲೀಮಿನ ಹಾಗೆ ಅದಕ್ಕೆ ಜಿಮ್ನಾಸ್ಟಿಕ್ ಅಂತ ಆ ತಂಡದ ಹೆಸರಿಟ್ಟಿದ್ದಾರೆ. ನಮ್ಮ ಊರಿನ ತಾಲೀಮಲ್ಲ ಇದು. ನಾನು ಆಗ ತಾನೇ ಹೇಳಿದೆ, ತಾಲೀಮನ್ನು ಕೂಡ ಅದು ಕೂಡ ಒಂದು ರೀತಿಯ ತಾಲೀಮ್ ಅಂದ್ರೆ ಆ ಅಭ್ಯಾಸ. ಹೌದು. ನಮ್ಮ ಕರಾವಳಿಯಲ್ಲಿ ತಾಲೀಮು ಅಂತ ಹೇಳುವಂತ ಒಂದು ಪ್ರಾಕಾರ, ಈಗ ಹುಲಿವೇಷ ಇದ್ದ ಹಾಗೆ ತಾಲೀಮು ಎನ್ನುವಂತ ಒಂದು ವಿಭಾಗ ಅದು. ತಾಲೀಮ್ ಮಾಸ್ಟರ್ ಅಂತ ಹೇಳಿದ್ರೆ ಆ ಊರಲ್ಲಿ ಬಹಳ ಗೌರವ ಇತ್ತು. ಈಗ ಮಾತ್ರ ಕಡಿಮೆ ಆಗಿದೆ. ಯಾಕಂತ ಹೇಳಿದ್ರೆ ಯುವಕರು ಅದರ ಬಗ್ಗೆ ಹೆಚ್ಚಿಗೆ ಆಸಕ್ತಿ ವಹಿಸ್ತಿಲ್ಲ. ಅಲ್ಲಿ ಮತ್ತೊಂದು ನಾನು ಆಗತಾನೆ ಹೇಳಿದೆ, ಮತ್ತೊಂದು ಮುಖ್ಯಾಂಶ ಏನು ಅಂತ ಹೇಳಿದ್ರೆ ಒಂದು ರೀತಿಯ ಕಸರತ್ತು ಕೂಡ ಇದೆ ಅದರಲ್ಲಿ. ಹೊಟ್ಟೆಯಲ್ಲಿ ಇಟ್ಟು ಈ ತರಕಾರಿಗಳನ್ನು ಇಟ್ಟು ಕಡಿಯುವಂತಹ ವಿಭಾಗ ಅಥವಾ ಬೆಂಕಿಯನ್ನು ಸುತ್ತ ತಿರುಗಿಸುವಂತಹ, ಅದರಲ್ಲಿ ಕೋಲು, ಕತ್ತಿ, ಚೂರಿ ಅದೇ. ಅದರಿಂದ ಬಹಳ ಜಾಗರೂಕವಾಗಿ ಇರಬೇಕಾದಂತಹ ಅದು ಅಭ್ಯಾಸ. ಅದಕ್ಕೋಸ್ಕರ ಅವರು ತಾಲೀಮು ಅಂತ ಇಟ್ಟುಕೊಂಡಿದ್ದಾರೆ. ಅದೇ ಆಗ ಸನ್ಮಾನ್ಯ ರಮನಾಥ್ ರೈವರು ಹೇಳಿದ್ರು, ಅದು ಗೋದ ಅಂತ. ಇದು ವ್ಯಾಯಾಮ ಶಾಲೆಗೆ ಗೋದ ಅಥವಾ ಗೋದ. ಅಲ್ಲಿ ಅಭ್ಯಾಸ ಮಾಡಿದವರೆಲ್ಲ ತಾಲೀಮು ಅಭ್ಯಾಸ ಮಾಡಿದವರು. ಆ ತಾಲೀಮು ಹಿನ್ನೆಲೆಯಿಂದ ಬಂದವರು ಹುಲಿವೇಷಕ್ಕೆ ಬಂದಾಗ ಆ ಪೌಲ ಎನ್ನುವಂತ ಆ ಸ್ಟೆಪ್ಪಿಗೆ ನಾವು ಪೌಲ ಅಂತ ಹೇಳಿದ್ದೇವೆ. ಅದು ಬಂದದ್ದು ತಾಲೀಮಿನಿಂದ. ಹುಲಿವೇಷದ ಸಹಜ ಇದನ್ನು ತಿರುಗಿಸುವಂತ ಸಾರಮಾಣಿ ಅಲೇರ ಪಂಜುರ್ಲಿ. ಈ ಸಾರಮಾಣಿ ಒಂದು ಹಿನ್ನೆಲೆ ಇರುವಂತಹ ಒಂದು ತಂಡ. ಇವ್ರದ್ದು ಪರಿಸರದ ಇದು ದಶಮಾನೋತ್ಸವನೇ. ಸಾರಮಾಣಿ ಸತ್ಯ ಸಾರಮಾಣಿ 16ನೇ ವರ್ಷ. ಲೇಡಿ ಹಿಲ್ಲಲ್ಲಿ ಇದೆ. ಇಲ್ಲಿ ಕೂಡ ಬ್ರಹ್ಮಶ್ರೀ ನಾರಾಯಣ ಗುರು ವೃತ್ತದಲ್ಲಿದೆ. ಬ್ರಹ್ಮಶ್ರೀ ನಾರಾಯಣ ಗುರು ವೃತ್ತ. ಆರಂಭದಲ್ಲಿ ಲೇಡಿ ಹಿಲ್ ಅಂತದಲ್ಲಿ ಬರ್ತಾ ಇತ್ತು. ಬಹುಶಃ ನಮ್ಮ ಕುಲದ ನಿರ್ದೇಶಕರಿಗೆ, ಲೀಲಾಕ್ಷಕರಿಗೆ ಯಾರು ಕರೆ ಮಾಡಿರ್ಬೇಕು. ಈಗ ಬ್ರಹ್ಮಶ್ರೀ ನಾರಾಯಣ ಗುರು ವೃತ್ತ ಆಗಿದೆ. ಈಗಲೂ ಕೂಡ ನೀವು ಹಳೆಯ ಹೆಸರಿನಿಂದಲೇ ಅದನ್ನು ಕರೀತಾ ಇದ್ದೀರಿ ಅಂತ. ಬ್ರಹ್ಮಶ್ರೀ ನಾರಾಯಣ ಗುರು ವೃತ್ತದಲ್ಲೂ ಕೂಡ ಜನಸಂಖ್ಯೆ ನೋಡಿ ಅಂತೆ. ಅಲ್ಲಿ ಸ್ವಲ್ಪ ಮಳೆ ನಿಂತಿದೆ ಈಗ. ಕಾಲಿಚರಣ್ ಫ್ರೆಂಡ್ಸ್, ಲಾಲ್ಬಾಗ್ ಬಳಿ ನೆರೆದಂತಹ ಜನಸಾಗರ. 11 ಗಂಟೆ ಆಯಿತು ರಾತ್ರಿ. ಮುಂದೆ ಮಹಾತ್ಮ ಗಾಂಧಿ ರಸ್ತೆಯ ಆರಂಭ ಇದು. ಲಾಲ್ಬಾಗ್, ಬಳ್ಳಾಲ್ಬಾಗ್ ಹತ್ರ ಇರುವಂತಹ ಎರಡು ಕೂಗಳತೆಯ ದೂರದ ಪ್ರದೇಶಗಳು. ಮಹಾನಗರ ಪಾಲಿಕೆಯ ಆ ಪ್ರದೇಶ ಲಾಲ್ಬಾಗ್. ಅಲ್ಲಿ ಲಾಲ್ಬಾಗ್ ಎನ್ನುವಂತ ಒಂದು ಮನೆ ಇತ್ತು. ಇನ್ನೊಂದು ಬಳ್ಳಾಲ್ರ ಒಂದು ಬಳ್ಳಾಲ್ಬಾಗ್ ಹತ್ರವೇ. ನೃತ್ಯ ಭಜನೆ ಈಗ ಬಹಳ ಒಂದು ಪ್ರಸಿದ್ಧಿಯನ್ನು ಪಡೆದಂತಹ ಸಾಂಸ್ಕೃತಿಕ ವಲಯ, ಧಾರ್ಮಿಕ ವಲಯ ಎರಡೂ ವಲಯಗಳಲ್ಲಿ ಒಂದು ಮಾನ್ಯತೆ ಪಡೆದಂತಹ
ನಯನಾನಂದ ಆನಂದ ಗೋಪಿಗಳಿಲ್ಲ ಮಗ ತಾರ ಇವ ಚೋರ ಸುಕುಮಾರ ಗೋಪಿಗಳಿಲ್ಲ ಮಗ ಜಾರ ಇವ ಚೋರ ಸುಕುಮಾರ ಸುಕುಮಾರ ಸುಕುಮಾರ. ನೃತ್ಯ ಭಜನೆ ಪ್ರಪ್ರಥಮ ತುಳು ವಾರ್ತಾವಾಹಿನಿ ನಮ್ಮ ಕುಡ್ಲ ಕೂಡ ಈಗ ಸೀಸನ್ 3 ನಡೀತಾ ಇದೆ, ಸ್ಪರ್ಧಾ ಕಾರ್ಯಕ್ರಮ ನಡೀತಾ ಇದೆ. ಹೌದು, ಮೊದಲ ಸೀಸನ್ನಿಂದಲೇ ಪ್ರತಿ ಸಲ 50ಕ್ಕಿಂತಲೂ ಹೆಚ್ಚಿನ ನೃತ್ಯ ಭಜನಾ ತಂಡಗಳು ಭಾಗವಹಿಸ್ತಾ ಇದೆ. ಮಧ್ಯದಲ್ಲೊಮ್ಮೆ ವಿದ್ಯಾರ್ಥಿಗಳಿಗಾಗಿಯೇ ಒಂದು ತಂಡದ ಪ್ರಸ್ತುತಿಯನ್ನು ಮಾಡಲಾಗಿದೆ. ಈಗ ಮತ್ತೆ ಸಾರ್ವಜನಿಕದ ಇಡೀ ಪ್ರಾರಂಭದಿಂದ ಕೊನೆ ಹಂತದವರೆಗೆ ಕೇವಲ ಭಜನಾ ಕುಣಿತಗಳನ್ನು, ಇದನ್ನು ಮತ್ಯಾರು ಅಲ್ಲ, ನಮ್ಮ ನವನೀತ್ ಶೆಟ್ಟಿ ಅದನ್ನು ಅಲ್ಲಿ ಪ್ರಾರಂಭಿಸಿದ್ದು ಕೂಡ. ಆರಂಭದ ವರ್ಷದಲ್ಲಿ 50ಕ್ಕಿಂತಲೂ ಹೆಚ್ಚಿನ ಭಜನಾ ತಂಡಗಳಿತ್ತು. ಅದೇ ಅದು ಬಹಳ ಒಂದು, ಯಾಕಂತ ಹೇಳಿದರೆ ಯಾವುದೇ DJ ಆಗಲಿ ಬೇರೆ ಯಾವುದೇ ಟ್ಯಾಬ್ಲೋ ಇಲ್ಲ, ಕೇವಲ ಗಣಪತಿ ವಿಗ್ರಹ ಮತ್ತು ಕುಣಿತಗಳು, ಭಜನಾ ಕುಣಿತಗಳು. ಈಗ ಅದೇ ಪರಂಪರೆ ಮುಂದುವರೆದಿದೆ. ಪ್ರತಿ ವರ್ಷ 40, 50, 60 ತಂಡಗಳು ಭಾಗವಹಿಸ್ತಾ ಇದೆ. ಭಜನಾ ತಂಡಗಳು ನೋಡಿ, ಆ ಭಜನಾ ತಂಡಕ್ಕೆ ಇರುವಂತಹ ಒಂದು ಶಕ್ತಿ
ಅದು ವಿಶೇಷ, ಅದೊಂದು ಧಾರ್ಮಿಕ ಶೋಭಾಯಾತ್ರೆಯಲ್ಲಿ ಮೆರವಣಿಗೆಯಲ್ಲಿ ಅದರ ನಿರೀಕ್ಷೆಯಲ್ಲಿದ್ದೇವೆ. ಜವಣೇರ್ ಕುಡ್ಲ ಅವರ ಹುಲಿವೇಷ ಉರ್ವ, ಇದು 7ನೇ ವರ್ಷದ ಕಲಾ ಕಾಣಿಕೆ ಬರೆದು ಜವಣೇರ್ ಕುಡ್ಲ. ಒಂದೊಂದು ತಂಡದಲ್ಲಿ ಇಷ್ಟೇ ಹುಲಿಗಳು ಇರಬೇಕು ಅನ್ನೋ ಏನಾದರೂ ನಿರ್ಬಂಧ ಇದೆ ಅದಕ್ಕೆ? ಅದು ಮುಗುಳಿ ಸಂಖ್ಯೆ. ಮೊದಲಿದ್ದ 5, 7, 9 ಹುಲಿಗಳಿತ್ತು. ಈಗ ಎಷ್ಟೇ ಸಂಖ್ಯೆಯಲ್ಲಿದ್ರೆ ಅದು ಜೋಡಿ ಹುಲಿಗೆಲ್ಲ ಒಂದು ಹುಲಿ ಎಕ್ಸ್ಟ್ರಾ ಇರುತ್ತೆ. ಈಗ 100 ಅಂತಿಲ್ಲ, 101 ಇರಬೇಕು. ಸೊ ಎಷ್ಟು ಹುಲಿವೇಷಗಳು ಇರ್ಬೋದು, ಆದರೆ ಮುಗುಳಿಯಾಗಿ ಇರಬೇಕು. ಹೌದು. ಹುಲಿಗಳ ದಂಡು ಅಥವಾ ಹುಲಿಗಳ ಹಿಂಡು ಅಂತ ಹೇಳಿದೆ ಜವಣೇರು ಕುಡ್ಲ. ಎಲ್ಲ ವಯೋಮಾನದ ಹುಲಿಗಳು ಇಲ್ಲಿ ಇದೆ. ಚಿಟ್ಟೆ ಹುಲಿ, ಪಟ್ಟೆ ಹುಲಿ, ಪಿಟ್ಟಿ ಹುಲಿ, ಬೊಡ್ಡೆ ಹುಲಿ, ಕಡ್ಡಿ ಹುಲಿ ಎಲ್ಲವೂ ಇದೆ. ನೋಟಿನ ಮಾಲೆ ಹಾಕಿಕೊಂಡ ಹುಲಿ, ಧ್ವಜ ಹಿಡಿದ ಹುಲಿ. ಜವಣೇರು ಕುಡ್ಲ ಉರುವಾದ 7ನೇ ವರ್ಷದ ಕಲಾ ಸೇವೆ. ಮೆರವಣಿಗೆ ನೋಡಿ ಮಣ್ಣಗುಡ್ಡೆಯಲ್ಲಿದೆ. ಅದೇ ಇನ್ನು ಮಣ್ಣಗುಡ್ಡೆಯಲ್ಲಿ ಇದೆ. ಬ್ರಹ್ಮಶ್ರೀ ನಾರಾಯಣ ಗುರು ವೃತ್ತಕ್ಕೆ ಇದೀಗ ಬಂತು. ಇನ್ನೂ 10 ತಂಡಗಳು ಇದರ ಹಿಂದೆ ಇದೆ. ಖಂಡಿತ ಇದು ಮಣ್ಣಗುಡ್ಡೆ. ಈಗ ಬ್ರಹ್ಮಶ್ರೀ ನಾರಾಯಣ ಈಗ ಅಲ್ಲ, ಅದ್ರ ನೀವು ಹೇಳಿದ ಹಾಗೆ ಮಣ್ಣಗುಡ್ಡೆಯಿಂದ ಮತ್ತೆ 10 ತಂಡಗಳು ಬರಬೇಕು. ಇದೊಂದು ಆಕರ್ಷಕವಾದಂತಹ ಸ್ತಬ್ಧ ಚಿತ್ರ ಹಾಕಿದ್ದಾರೆ ಹುಲಿವೇಷಕ್ಕೆ. ಆದರೆ ವಾಹನ ನೋಡಿ, ಒಂದು ಪ್ರಾಣಿ. ಹೌದು, ಅದು ಜಿಂಕೆ ಹಾಗೆ ಕಾಣ್ತದೆ, ಕೊಂಬು ನೋಡಿ. ಮಧ್ಯದಲ್ಲಿ ಕಡವೆ ಅಂತ ಹೇಳ್ತಾರೆ, ಆ ರೀತಿಯ ಒಂದು ಕಡವೆ. ಅವರು ಬೀಸುವ ಜಿಂಕೆಯ ದೊಡ್ಡ ಯುವ ಸಂಗಮ ಕುದ್ರೋಡಿ. ಯುವ ಸಂಗಮ ಕುದ್ರೋಳಿ ಇವರ 12ನೇ ವರ್ಷದ ಕಲಾ ಸೇವೆ, ಹುಲಿವೇಷ ತಂಡದ ಸೊಗಸು. ಎಲ್ಲರ ಕುತ್ತಿಗೆಯಲ್ಲೂ ಕೂಡ ನೋಟಿನ ಮಾಲೆಯನ್ನು ನಾವು ನೋಡ್ಬೋದು. ಆಗ ತಾನೇ ಹೇಳಿದ ಹಾಗೆ ನೋಡಿ, ಆ ಒಂದು ಹುಲಿಯ ಕೈಯಲ್ಲಿರುವಂತಹ ಅದನ್ನೇ ನೀವು ಆಗ ತಾನೇ ಹೇಳಿದ್ದು, ತಾಲೀಮಿಂದ ಬಂದಂತಹ. ಅದರ ಹಿಂದೆ ನೋಡಿ ಹಗಲು ಬತ್ತಿ. ಅಲ್ಲ, ಎದುರುಗಡೆ ಹಿಡ್ಕೊಂಡು ತಿರುಗಿಸ್ತಾರಲ್ಲ, ಇದು ತಾಲೀಮಿನಿಂದ ಬಂದದ್ದು ಅಂತ ನೀವು ಹೇಳಿದ್ದಲ್ವಾ? ಜಂಡೆ ಕೈಯಲ್ಲಿ ಪಿಸ್ತೂಲ್ ಅಲ್ಲದು. ಬೆಳಕಿನ ಮಳೆಯನ್ನು ಚಿಮ್ಮಿಸುವ ಪರಿಕರ. ನಾಳೆ ಸ್ವಚ್ಛ ಮಂಗಳೂರಿಗೆ ಒಂದು ಅಭಿಯಾನ ಮಾಡಬೇಕಾಗ್ತದೆ. ಅದರ ವ್ಯವಸ್ಥೆಯನ್ನು ಮಾಡಿರಬಹುದು ಸಂಘದಲ್ಲಿ. ಮೆರವಣಿಗೆ ಮುಗ್ದ ನಂತರ ಖಂಡಿತ ಅದನ್ನೊಂದು ನೋಡಿ, ವಾಹನದ ಸೊಗಸು ನೋಡಿ. ಯುವ ಸಂಗಮ ಕುದ್ರೋಳಿ ರಿಜಿಸ್ಟರ್ಡ್ ಇವರ 12ನೇ ವರ್ಷದ ಕಲಾ ಸೇವೆಯ ಆ ಸೊಗಸು. ಹುಲಿವೇಷಧಾರಿಗಳು, ಇದಕ್ಕೆ ಪ್ರಭಾವಳಿ ಅಂತ ಹೇಳುದು ಹಿಂದಿನಿಂದ. ಆ ಪ್ರಭಾವಳಿಯಲ್ಲಿ ನೋಡಿ, ಈಗ ಇಲ್ಲಿ 50ಕ್ಕೂ ಹೆಚ್ಚಿನ ಪ್ರಭಾವಳಿಗಳನ್ನು ನಾವು ಒಟ್ಟಾಗಿ ಗಮನಿಸಿದ್ದೇವೆ. ಒಂದರ ಹಾಗೆ ಇನ್ನೊಂದಿಲ್ಲ. ಪ್ರತಿಯೊಂದರಲ್ಲೂ ಕೂಡ ಅವರ ವಿದ್ಯುತ್ ಈ ಪ್ರಭಾವಳಿಯ ಚಿತ್ರಣ ಬೇರೆ ಬೇರೆ ನೋಡಿ. ಈಗ LED ಈ ಸಿಸ್ಟಮ್ ತೊಂದರೆ ಇಲ್ಲ. ಮೊದಲು ಆ ಬಲ್ಬುಗಳನ್ನು ಅಳವಡಿಸ್ತಾ ಇದ್ರು. ಅದರಲ್ಲಿ ಆ ಸರಣಿಯಲ್ಲಿ ಯಾವುದಾದ್ರೂ ಒಂದು ಬಲ್ಬ್ ಕೈ ಕೊಟ್ಟರೆ ಸಂಪೂರ್ಣ ಪ್ರಭಾವಳಿ ಹೋದಾಗೆ. ಹೌದು, ಎಷ್ಟೋ ಸಲ ಆಗಿದೆ ಆ ರೀತಿ. ನಿತ್ಯ ಇಲೆಕ್ಟ್ರಿಕಲ್ಸ್, ಗೀತಾ ಇಲೆಕ್ಟ್ರಿಕಲ್ಸ್ ಇವರೆಲ್ಲ ಬಹಳ ಈ ಪ್ರಭಾವಳಿ ನಿರ್ಮಾಣದಲ್ಲಿ ಬಹಳ ಹೆಸರು ಪಡೆದವರು. ನಾವು ನಮಗೆ ನೋಡಲಿಕ್ಕೇನೋ ಬಹಳ ಸುಂದರವಾಗಿ ಕಾಣುತ್ತೆ, 40, 50, 70 ವಾಹನಗಳು ಅಂತ. ಆದರೆ ಆ 70 ಚೇಸ್ಗಳು ಕೂಡ ಬೇಕಾಗಿರೋದು, ಅದು ಕೂಡ ಹೊಸ ಚೇಸ್ಗಳು. ಒಂದು ಕಾಲದಲ್ಲಿ ನವದುರ್ಗೆಯರಿಗೆ 9 ವಾಹನಗಳನ್ನು ಹೊಂದಿಕೆ ಮಾಡುವುದೇ ಬಹಳ ಕಷ್ಟ ಆಗಿತ್ತು. ಹೌದು,
ಹೊಸ ಸ್ಟೇಜ್ ಆಗಬೇಕು. ಅದಕ್ಕೆ ನೋಡಿ, ಮಣ್ಣಗುಡ್ಡದ ಬಳಿಯಲ್ಲಿದ್ದೇವೆ. ರೈಸಿಂಗ್ ಫ್ರೆಂಡ್ಸ್ ಮಠದ ಕಣಿ, ಟೀಮ್ ಅವತಾರ್ ಬಳ್ಳಾಲ್ಬಾಗ್, ತುಳುನಾಡು ರಕ್ಷಣಾ ವೇದಿಕೆ, ಕಲಾ ಬಿರುವ ಫ್ರೆಂಡ್ಸ್ ಬಜಾಲ್, ಇವರೆಲ್ಲ ಸಾಲು ಸಾಲಾಗಿ ಬರ್ತಾ ಇದ್ದಾರೆ. ನೋಡಿ, ನೋಟಿನ ಮಾಲೆ, ಇಂಥ ನೋಟಿನ ಮಾಲೆ ಮಾಡುವಂತಹವರೇ ಇದ್ದಾರೆ ಈಗ. ಹೌದು, ಈಗ ಅದನ್ನೆಲ್ಲ ಲ್ಯಾಮಿನೇಷನ್ ಮಾಡ್ತಾರೆ. ಅಲ್ಲ, ಅದನ್ನೇ ಒಂದು ವೃತ್ತಿಯನ್ನಾಗಿ ಸ್ವೀಕರಿಸಿದ್ದಾರೆ. ಅಷ್ಟಮಿಗೆ ಆರಂಭ ಆಗ್ತದೆ. ಮಣ್ಣಗುಡ್ಡೆಯಲ್ಲಿ ಹುಲಿವೇಷಗಳಿದೆ. ಮುಖ್ಯ ಅಂದರೆ ಪ್ರಥಮವಾದಂಥ ಇದು ಲಾಲ್ಬಾಗ್ ದಾಟಿ MG ರೋಡಿಗೆಯಿಂದ ಮುಂದೆ ಬರ್ತಾ ಇದೆ. ಶೋಭಾಯಾತ್ರೆ ಇದೇ ರೀತಿ ಮುಂದುವರಿತಾ ಇದೆ. ನೋಡ್ತಾ ಇರಿ. ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ನಾವು ಬರ್ತೇವೆ. ವಿರಾಮ ಅಂತ ಹೇಳಿದ್ರೆ ನಮ್ಮ ಜಾಹೀರಾತುದಾರರು ಯಾರೆಲ್ಲ ಇದ್ದಾರೆ ಅಂತ ಅವರನ್ನು ಸ್ವಲ್ಪ ನೋಡಿ. ಹೌದು, ಅವರಿಗೂ ಪ್ರೋತ್ಸಾಹವನ್ನು ಕೊಡಬೇಕಾದದ್ದು ನಿಮ್ಮ ಧರ್ಮ, ನಮ್ಮ ಧರ್ಮನೂ ಕೂಡ. ಎಸ್ಎಲ್ ಜುವೆಲರ್ಸ್ ಅಂಡ್ ಡೈಮಂಡ್ ಹೌಸ್ ಮಂಗಳೂರು. ನಂಬಿಕೆ, ವಿಶ್ವಾಸ, ಪರಿಶುದ್ಧತೆಗೆ ಇನ್ನೊಂದು ಹೆಸರು. ವಿನೂತನ ವಿಭಿನ್ನ ಡಿಸೈನ್ನ ವಿವಿಧ ರೀತಿಯ ಡೈಮಂಡ್ಸ್ ಚಿನ್ನಾಭರಣಗಳು. 70 ವರ್ಷಗಳಿಂದ ಆಭರಣ ಪ್ರಿಯರ ಮನೆ ಮಾತಾಗಿರುವ ಜ್ಯುವೆಲರಿ ಬ್ರ್ಯಾಂಡ್ 916 ಜ್ಯುವೆಲರಿ, ಡೈಮಂಡ್ ಜ್ಯುವೆಲರಿ, ಪ್ರೀಶಿಯಸ್ ಸ್ಟೋನ್ಸ್, ನವರತ್ನ ಸ್ಟೋನ್ಸ್, ಸಿಲ್ವರ್ ಆರ್ಟಿಕಲ್ಸ್. ಮದುವೆ ಹಾಗೂ ಇನ್ನಿತರ ಶುಭ ಸಮಾರಂಭಗಳಿಗೆ ಉತ್ಕೃಷ್ಟ ಗುಣಮಟ್ಟದ ಟ್ರೆಡಿಷನಲ್ ಜ್ಯುವೆಲರಿ. ಎಸ್ಎಲ್ ಜ್ಯುವೆಲರ್ಸ್ ಅಂಡ್ ಡೈಮಂಡ್ ಹೌಸ್ ನೋಡಿದೊಡನೆ ಮನಸೋಲುವುದು. ಕೆಎಸ್ ರಾವ್ ರೋಡ್, ಹಂಪನಕಟ್ಟ, ಮಂಗಳೂರು. Mangalore Refinery and Petrochemicals Limited, ONGC MRPL, is today a dream realized, not just for the state of Karnataka, but for our entire nation. On this day, for the first time, crude oil was processed and converted into petrol, diesel and LPG in Karnataka, is one of the market leaders in polypropylene in South India. MRPL is committed to the nation's progress and aims to contribute to the national vision of being Atmanirbhar and sustainable. It has truly established itself as the pearl of the golden sands on the western coast of India.
CAD Solar Systems. We are recognized as the top solar integrators in Mangalore for the best state-of-art quality facility driven by the philosophy to deliver absolute value using high-quality materials, best-in-class equipments. We offer products like solar power plants, solar water heating systems, heat pumps, willow pumps, solar street lights, and water treatment plants. Contact CAD Solar System. ಶ್ರೀಕಾ ಯುಪಿವಿಸಿ ಫ್ಯಾಬ್ರಿಕೇಶನ್ ಅಂಡ್ ಗ್ಲಾಸ್ ಅಂದದ ಮನೆಗೆ ಪರ್ಫೆಕ್ಟ್ ಫ್ಯಾಬ್ರಿಕೇಶನ್ ವರ್ಕ್, ದೀರ್ಘಕಾಲದ ಬಾಳಿಕೆಯ ಗುಣಮಟ್ಟದ ಪ್ರಾಡಕ್ಟ್ಸ್, ಗಟ್ಟಿಮುಟ್ಟಾದ ತೆರೆಯಬಹುದಾದ ಸುಂದರವಾದ ಗಾಜಿನ ಕಿಟಕಿಗಳು. ಯುಪಿವಿಸಿ ಚೌಕಟ್ಟಿನ ಕಿಟಕಿ ಬಾಗಿಲುಗಳಿಗೆ ಹೆಸರುವಾಸಿ ಶ್ರೀಕಾ ಯುಪಿವಿಸಿ. ಕಟ್ಟಡ ನಿರ್ಮಾಣಕ್ಕೆ ಬೇಕಾಗುವ ಎಲ್ಲ ಫ್ಯಾಬ್ರಿಕ್ಗಳು ನಮ್ಮಲ್ಲಿ ಲಭ್ಯ. ಎಲ್ಲ ವಿಧದ ಫ್ಯಾಬ್ರಿಕೇಶನ್ ವರ್ಕ್ಗಳನ್ನು ತಕ್ಷಣ ಮಾಡಿಕೊಡಲಾಗುವುದು. ಹಿಂದೆ ಭೇಟಿ ನೀಡಿ. ಶ್ರೀಕಾ ಯುಪಿವಿಸಿ, ಮಲ್ಲಿಕಾರ್ಜುನ ಟೆಂಪಲ್ ರೋಡ್, ಜಪ್ಪಿನಮೊಗರು, ಮಂಗಳೂರು. ಫೋನ್ ನಂಬರ್ 8310218840 ಅಥವಾ 6363698297. ಎಸ್ ರೆಡಿ. ಮಂಗಳೂರು ದಸರಾದ ಶೋಭಾಯಾತ್ರೆಯನ್ನು ಪ್ರಪ್ರಥಮ ತುಳು ವಾರ್ತಾವಾಹಿನಿ ನಮ್ಮ ಕುಡ್ಲದಲ್ಲಿ ನೋಡ್ತಾ ಇದ್ದೀರಿ. ನಮ್ಮ ಕುಡ್ಲ 25 ವರ್ಷವನ್ನು ಪೂರೈಸಿದೆ. ಪ್ರತಿ ವರ್ಷ ನಮ್ಮ ಕುಡ್ಲದ ನೇರ ಪ್ರಸಾರದಲ್ಲಿ ಮಂಗಳೂರು ದಸರಾವನ್ನು ಕಣ್ತುಂಬಿಕೊಳ್ತಾ ಇದ್ದೀರಿ. ಸ್ಥಳೀಯ ವಾಹಿನಿಗಳಲ್ಲಿ ನೇರ ಪ್ರಸಾರದ ಒಂದು ಕ್ರಾಂತಿಯನ್ನು ಮಾಡಿದಂತಹ ಹೆಮ್ಮೆ ಇದೆ ನಮ್ಮ ಕುಡ್ಲಕ್ಕೆ. ಕರ್ಕೇರ ಸಹೋದರರು. ಹೌದು. ಮಾತ್ರ ಅಲ್ಲ, ಬಹುಶಃ ಎಲ್ಲ ಹಬ್ಬ ಹರಿದಿನಗಳು, ಉತ್ಸವಗಳು, ಬೇರೆ ಬೇರೆ ಸಮುದಾಯಗಳ ಸಮಾಜದ ನಾನಾ ಮಗುರಿನ ಕಾರ್ಯಕ್ರಮಗಳನ್ನು ಒಂದು ಗುಣಮಟ್ಟದಲ್ಲಿ ಕೊಡುವಂಥ ಒಂದು ಪ್ರಯತ್ನವನ್ನು ಆರಂಭದಿಂದ ನಾವು ಮಾಡಿದ್ದೇವೆ. ಇವತ್ತು ವ್ಯಾಪಕವಾದಂತಹ ಮೆಚ್ಚುಗೆ ಅದಕ್ಕೆ ಬಂದಿದೆ. ನಮ್ಮ ಈ ಒಂದು ನೇರ ಪ್ರಸಾರ ಆರಂಭ ಆದದ್ದೇ ಕುದ್ರೋಳಿಯ ಈ ದಸರಾ ಉತ್ಸವದ ಮೂಲಕವಾಗಿ. ಇವತ್ತು ಅದು ವಿಶ್ವವ್ಯಾಪಿಯಾಗಿ ಹರಡಿರುವಂಥ ಒಂದು ಉತ್ಸವ. ಮತ್ತು ಇವತ್ತು ಈ ವಿದ್ಯುನ್ಮಾನ ತಂತ್ರಜ್ಞಾನದ ಈ ವ್ಯವಸ್ಥೆಯಲ್ಲಿ ಲೋಕವಿಖ್ಯಾತವಾಗಿರತಕ್ಕಂಥ ದಸರಾದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ವಿವರಣಾತ್ಮಕವಾಗಿ ನೀಡುವಂಥ ಒಂದು ಎಲ್ಲ ಪ್ರಯತ್ನಗಳು ಕೂಡ ನಮ್ಮ ಕುಡ್ಲ ಸಂಸ್ಥೆಯಿಂದ ಆಗಿದೆ. ಇವತ್ತು ಮಂಗಳೂರು ದಸರಾ, ನಾಳೆ ಮಂಗಳೂರು ಶಾರದೋತ್ಸವ. ಹೌದು. ಅಕ್ಟೋಬರ್ 30ರಂದು ನಮ್ಮ ಕುಡ್ಲ ಗೂಡುದೀಪ ಪಂಥ, ಅದು ಕುದ್ರೋಳಿ ಕ್ಷೇತ್ರದಲ್ಲಿ. ಹೌದು. ಹುಲಿವೇಷಧಾರಿಗಳು ದಣಿದಿದ್ದಾರೋ. ಈಗ ಸ್ವಲ್ಪ ಚಲನೆ ಕಮ್ಮಿ ಆಗಿದೆ, ಅವರ ಒಂದು ಚಲನವಲನ ಕಮ್ಮಿ ಆಗಿದೆ. ಇದೀಗ ಮಣ್ಣಗುಡ್ಡೆಯಲ್ಲಿ ನಾವು ಈ ದೃಶ್ಯವನ್ನು ಕಾಣ್ತಾ ಇರುವುದು ಮಣ್ಣಗುಡ್ಡೆಯಲ್ಲಿ. ಹೌದು. ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರ ಹೊರಗಿನ ವೇಷಧಾರಿಗಳು ಇಲ್ಲಿ ಇದ್ದಾರೆ. ಬಹುಶಃ ಪರಂಪರಾಗತವಾಗಿ ಮಾಡ್ತಾ ಬಂದಿರತಕ್ಕಂತಹ ತಂಡಗಳು ಇದ್ದಾವೆ. ತುಂಬ ಹೊಸ ಹೊಸ ಸೇರ್ಪಡೆ ಆದದ್ದು ಉಂಟು. ಕೇವಲ ಪ್ರದರ್ಶನಕ್ಕೆ ಮಾತ್ರ ಬರುವಂಥದ್ದು ಕೂಡ ಇದೆ. ಬರೇ ಹುಲಿವೇಷ ಹಾಕಿ, ಹಣ ಕೊಟ್ಟು ವೇಷ ಹಾಕಿ ಟ್ಯಾಬ್ಲೋದಲ್ಲಿ ನಿಲ್ಲಿಸುವವರು ಕೂಡ ಇದ್ದಾರೆ. ಮತ್ತು ಕೆಲವು ಸಣ್ಣ ಮಕ್ಕಳಿಗೆ ಕೂಡ ಹಾಕಿಸ್ತಾರೆ. ಇವತ್ತು ನಾನು ಬೋಳಾರ ಮಾರಿಗಡಿಗೆ ಹೋದಾಗ ಅಲ್ಲಿ ಒಂದು ಸಣ್ಣ ಮಗುವನ್ನು ತಂದೆ ತಾಯಿಗಳಿಬ್ಬರು ತಂದು ದೇವರ ಮುಂದೆ ನಿಲ್ಲಿಸಿದರು ವೇಷ ಹಾಕಿಸಿ. ಪೇಮೆಂಟ್ ಮಾಡಿ ವೇಷ ಹಾಕಿಸುವ ಕಲಾವಿದರು ಇದ್ದಾರೆ, ಅವರೇ ಖರ್ಚು ಮಾಡಿ ಮಾಡುವವರಿದ್ದಾರೆ. ಈಗ ಕಟೀಲಲ್ಲಿ ಎಕ್ಕಾರು, ಕೊಡೆತ್ತೂರು ಅಲ್ಲಿಂದ ಬರುವಂತಹ ಹುಲಿಗಳು, ನೂರಾರು ಹುಲಿ ವೇಷಧಾರಿಗಳು ಅವರು ಕಟೀಲಿನಿಂದ ಎಕ್ಕಾರಿನಿಂದ ಕಟೀಲ್ ತನಕ, ಕೊಡೆತ್ತೂರಿನಿಂದ ಕಟೀಲ್ ತನಕ ಬರುವುದು, ಮತ್ತೆ ಬಣ್ಣ ತೆಗೆಯುವುದು, ಅಷ್ಟೇ ಸೇವೆ ಅವರು. ಅಂತಹ ನೂರಾರು ಹುಲಿ ವೇಷಧಾರಿಗಳಿದ್ದಾರೆ. ಕುಡ್ಲಾ ಫ್ರೆಂಡ್ಸ್ ಉರ್ವ ಇವರ 7ನೇ ವರ್ಷದ ಕಲಾ ಸೇವೆ ಇದು. ವರ್ಷದಲ್ಲಿ ಒಂದು ಸಲ ಈ ಸೇವೆಯನ್ನು ಮಾಡುವಂತಹ ತಂಡಗಳು ತುಂಬ ಇದ್ದಾವೆ. ಮತ್ತು ಕೆಲವರು ನಮಗೆ ಆರಂಭದಿಂದ 9 ದಿವಸಗಳು ಕೂಡ ಈ ವೇಷಧಾರಿಗಳಾಗಿ ತಿರುಗಾಡ್ತಾರೆ. ಕೆಲವರು ಒಂದೇ ದಿವಸಕ್ಕೆ ವೇಷ ಹಾಕಿ ತೆಗೆಯುವುದು ಕೂಡ ಇದೆ. ದಷ್ಟರೂಪಕ ಒಮ್ಮೆ ಸ್ವರ ನೋಡೋಣ ಹೇಗಿದೆ ಅಂತ.
ಹರಿಕಾಸುರನ ಬಳಿಗೆ ಬಂದಿದ್ದಾರೆ.
ಶಬ್ದಚಿತ್ರದ ಮೂಲಕ ರೂಪಕವಾಗಿ ಅವರು ಕೊಟ್ಟಿದ್ದಾರೆ. ಮತ್ತು ಆ ಕಲಾವಿದರೆಲ್ಲ ಬಹಳ ಸ್ವಹಿತವಾಗಿ ಕೆಲಸ ಮಾಡಿದ್ದಾರೆ. ಆರಂಭದಲ್ಲಿ ಷಟ್ಕನ್ಯೆಯರು, ಹೌದು, ಆ ಶಿವನಿಂದ ಆದೇಶವನ್ನು ಪಡೆದು ಅವನನ್ನು ಮಣಿಸಲು ಹೋದವರು ಅವರನ್ನೇ ಹಿಮ್ಮೆಟ್ಟಿಸ್ತಾನೆ. ಹೌದು ಹೌದು. ಆಗ ಕೋಪಗೊಂಡಂತಹ ಈಶ್ವರ ಅವನ ಕಣ್ಣೀರು ತೊಡೆಗೆ ಬಿದ್ದು ತೊಡೆ ಒಡೆದು ಚೀರುತ್ತಾ ಬಂದವಳು ಚೀರುಂಬ, ಅವಳೇ ಚೀರುಂಬಾ ಭಗವತಿ. ಆ ಚೀರುಂಬಾ ಭಗವತಿ ಅವನನ್ನು ಕೊಲ್ಲುವುದಕ್ಕೆ ಬಂದಾಗ ಆತ ಬೇರೆ ಬೇರೆ ರೂಪವನ್ನು ತಾಳ್ತಾನೆ. ಕೊನೆಗೆ ಪಕ್ಷಿ ರೂಪವನ್ನು ತಾಳಿದಾಗ, ಆ ಬಿಳಿಯ ಕೋಳಿಯ ರೂಪದಲ್ಲಿ ಬಂದಾಗ ಆ ದಾರುಕಾಸುರನ ವಧೆಯನ್ನು ಆಕೆ ಮಾಡ್ತಾಳೆ, ಕಾಳಿಕಾಂಬೆಯಾಗಿ ಮಾಡ್ತಾಳೆ. ಈ ಬಪ್ಪನಾಡು ಕ್ಷೇತ್ರ ಮಹಾತ್ಮೆಯಲ್ಲಿ ವಿಷ್ಣುವಿನಿಂದ ಸಪ್ತಕನ್ಯೆಯರು ಉದ್ಭವ ಆಗುವಂಥದ್ದುಂಟು. ಬಹುಶಃ ಈ ಭಗವತಿ ಕ್ಷೇತ್ರ ಮಹಾತ್ಮೆಯಲ್ಲಿ ಅದು ಶಿವನಾಮ ಭಗವತಿ ಅಲ್ವಾ. ಈಗ MG ರೋಡ್ನಲ್ಲಿ ಈ ದೃಶ್ಯಾವಳಿಗಳು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಭಾಳ ಒಂದು ಸುಂದರವಾದಂತಹ ಕಥಾನಕಗಳ ಸಂಯೋಜನೆಯನ್ನು ಮಾಡಿದ್ದಾರೆ ಮತ್ತು ಬರೇ ಸ್ತಬ್ಧ ಚಿತ್ರಗಳಲ್ಲ, ಕಲಾವಿದರನ್ನು ಬಳಸಿಕೊಂಡು ಮಾಡಿರುವಂಥದ್ದು ಭಾಳ ವಿಶೇಷ. ಕೂಷ್ಮಾಂಡಿನಿ ಅಲ್ಲಲ್ಲಿ ನಮಗೆ ಸಾಲಾಗಿ ಕಾಣುವಂಥದ್ದು ನವದುರ್ಗೆಯರು. ಈ ದುರ್ಗೆಯರನ್ನು ಗುರುತು ಹಿಡಿಯುವುದು ಯಾವ ದೇವಿ ಅಂತ ಕೈಗಳ ಆಧಾರದಲ್ಲಿ ಗುರುತು ಹಿಡಿಯಲಿಕ್ಕೆ ಆಗ್ತದೆ. ಹೌದು, ಮಗು ಇದ್ರೆ ಅವಳು ಸ್ಕಂದ ಮಾತೆ, 8 ಕೈಗಳಿದ್ರೆ ಕೂಷ್ಮಾಂಡ ದೇವಿ, ಮತ್ತೆ ಕೈಯಲ್ಲಿ ಸುಧಾ ಕಲಶ ಇರಬೇಕು. ಇಲ್ಲಿ ಕಲಶ ಕಾಣ್ತಾ ಇಲ್ಲ, ಒಂದು ಯಾವಾಗಲೂ ಕಲಾವಿದರು ಇಡ್ತಾರೆ ಒಂದು ಕೈಯಲ್ಲಿ. ಹೌದೌದು, ಸುಧಾ ಕಲಶವನ್ನು ಕಾಲರಾತ್ರಿಯನ್ನು ನೋಡುವಾಗಲೇ ಗೊತ್ತಾಗ್ತದೆ. ಹಾಗೆ ಕಾತ್ಯಾಯಿನಿ, ಮಹಾಗೌರಿ ಅದೆಲ್ಲ ಸ್ವಲ್ಪ ಸೌಮ್ಯ ರೂಪಗಳು. ಬಹುಶಃ ಇಲ್ಲಿ ಈಗ ಒಂದೊಂದೇ ವಾಹನದ ಮಾಹಿತಿಯನ್ನು ನಮಗೆ ನಮ್ಮ ಕುಡ್ಲದ ನಿತಿನ್ ಸಾಲಿಯಾನ್ ಅವರು ನೀಡ್ತಾರೆ. ವಿಜಾರ್ಡ್ ಗ್ರಾಫಿಕ್ಸ್ ಹತ್ರ ಬಂದಿದ್ದಾರೆ. ಹೌದು, MG ರಸ್ತೆಯಲ್ಲಿ ವಿಜಾರ್ಡ್ ಗ್ರಾಫಿಕ್ ನಮ್ಮ ವೆಸ್ಟರ್ನ್ ವಿದ್ಯಾಸಂಸ್ಥೆಗಳ ಬಳಿಯಲ್ಲಿರುವಂಥದ್ದು. ಅಲ್ಲಿಂದ ಈಗ ಸ್ಥಳೀಯವಾಗಿ ಸಂದರ್ಭದಲ್ಲಿ ಕೇರಳದಿಂದ ಈ ಚಂಡೆ, ಕೇರಳ ಚಂಡೆ ಅಂತ ಹೆಸರು. ಹೌದೌದು, ಈಗ ಸಿಂಗಾರಿ ಮೇಳ ಅಂತ ಹೇಳಿ ಕರಾವಳಿಯಲ್ಲಿ 10-20 ತಂಡಗಳಿವೆ, ಮಹಿಳಾ ತಂಡಗಳು ಕೂಡ, ತುಂಬ ಚಂಡೆಗಳ ತಂಡ ಇದೆ. ಯುವಕ ಯುವತಿಯರೆಲ್ಲ ಅದರಲ್ಲಿ ಬಹಳ ಉತ್ಸಾಹದಿಂದ ಪಾಲ್ಗೊಳ್ತಾ ಇದ್ದಾರೆ. ಇಲ್ಲಿ ಅವರು ಸಮವಸ್ತ್ರಗಳು ಕೂಡ ಧರಿಸ್ತಾರೆ. ನೋಡಿ, ಸ್ವರ ಕೇಳೋಣ.
ಕುದ್ರೋಳಿಯ ನವದುರ್ಗೆಯರ ಜೊತೆಯಲ್ಲಿರುವಂತಹ ದೇವಿ ಅಲ್ಲ, ಹೌದು, ಇದು ಪದುವಾ ಫ್ರೆಂಡ್ಸ್ ಅವರ 10ನೇ ವರ್ಷದ ಕಲಾಕಾಣಿಕೆ. ನೋಡಿ ಒಂದು ದೃಶ್ಯ ನೋಡಿ, 2 ದೋಣಿಗಳಲ್ಲಿ ಇದು ನಾವು ಬೆಳಿಗ್ಗೆ ವಿಸರ್ಜನೆಯ ದೃಶ್ಯವನ್ನು ಪದುವಾ ಫ್ರೆಂಡ್ಸ್, ಪದುವಾ ಅಂದ್ರೆ ಪದವ ಶಾಲೆಯಲ್ಲಿ ಕಲಿತ ಹಳೆ ವಿದ್ಯಾರ್ಥಿಗಳ ಸಂಘ ಇದು. ಅವರು 10 ವರ್ಷಗಳಿಂದ ಈ ಸೇವೆಯನ್ನು ಮಾಡ್ತಾ ಇದ್ದಾರೆ. ಶಾರದೆಯ ಪ್ರತಿಕೃತಿ, ಶಾರದಾ ವಿಗ್ರಹದ ವಿಸರ್ಜನೆಯ ನೋಟ. ಆಗ ನೋಡುವವರಿಗೆ ಟಿವಿಯಲ್ಲಿ ಸ್ವಲ್ಪ ಗೊಂದಲ ಆಗ್ಲಿಕ್ಕೂ ಸಾಕು. ಅದೇ ಅಲ್ಲಿ ವಿದ್ಯುಕ್ತವಾದಂಥ ಪೂಜೆಯಿಂದ ಹೋಗ್ತದೆ. ಇದೊಂದು ಮನೋರಂಜನಾತ್ಮಕವಾಗಿದೆ ಅಷ್ಟೇ. ವಾಹನಗಳಲ್ಲಿ ನಾವು ನೋಡಿದ್ದೇವೆ. ಉತ್ತರ ಭಾರತದ ಆ ಮೂರ್ತಿಯ ಒಂದು ಸ್ವರೂಪ ಇಲ್ಲಿ ಕಾಣ್ತದೆ ನನಗೆ. ಹನ್ನೊಂದುವರೆ ಕಳೆಯಿತು. ನೋಡಿ, ಈ ಬಾಲಕ 6 ಗಂಟೆಗೆ ಇದೇ ಉತ್ಸಾಹದಿಂದ ಇದ್ದಾರೆ. ಕಣ್ಣಿನಲ್ಲಿ ನಿದ್ರೆಯೂ ಕಾಣುವುದಿಲ್ಲ ನೋಡಿ, ಬಹಳ ಉಲ್ಲಾಸದಿಂದ. ಆ ತಲೆಗೆ ಆ ಮಲ್ಲಿಗೆಯ ಪುಷ್ಪಧಾರಣೆ ಮಾಡಿ ಇಷ್ಟು ಹೊತ್ತು ನಿಲ್ಲಬೇಕಿದ್ರೆ ಈ ಸಣ್ಣ ಹುಡುಗಿಗೆ ನೋಡಿ, ದಣಿವಿಲ್ಲ, ವೀಣಾಪಾಣಿಯಾಗಿ ಬಹಳ ಆಕರ್ಷಣೀಯವಾದಂತಹ
ಒಂದು ರೂಪಕ. ಚಲನೆ ಕೂಡ ಚೆನ್ನಾಗಿದೆ. ಇದರ ಮಕ್ಕಳ ಒಂದು ಶಾರದ ವೇಷಗಳ ಒಂದು ಪ್ರದರ್ಶನ ಕೂಡ ಮಾಡಿದ್ದಾರೆ. ಸ್ಪರ್ಧೆ ಮಾಡಿ ಮುದ್ದು ಶಾರದೆ 200ಕ್ಕೂ ಹೆಚ್ಚು ಸ್ಪರ್ಧಾಳುಗಳಿದ್ರಂತೆ. ಬರೀ ಶಾರದೆ ಮಾತ್ರ ಅಲ್ಲ, ನವದುರ್ಗೆಯರ ಯಾವ ರೂಪವನ್ನು ಮಾಡುವುದಕ್ಕೆ ಅವಕಾಶ ಇತ್ತಲ್ಲ. ನೋಡಿ, ವೀಣೆ ನುಡಿಸುತ್ತಿರುವ ಇನ್ನೂ ಅದು ಬೆಳೆಯುತ್ತದೆ. ಈಗ ಕದ್ರಿಯಲ್ಲಿ ಕಲ್ಕೋರು ಇದು ಕೃಷ್ಣವೇಷ ಸ್ಪರ್ಧೆ ಮಾಡಿದ ಹಾಗೆ ಅಲ್ವಾ. ಆರಂಭದಿಂದ ಇಲ್ಲಿವರೆಗೂ ಕೂಡ ಲವಲವಿಕೆಯಿಂದ ಇರಬೇಕಾಗಿದ್ದರೆ ಒಂದು ರೀತಿಯಲ್ಲಿ ನೋಡಿ, ಅದು ಅಷ್ಟು ಮಳೆ ಬಂದರೂ ಕೂಡ ದೀಪ ನೋಡಿ ಹಾಗೆ ಉಂಟು. ನೋಡಿ, ಹಾಗೆ ಉಂಟು. ಶಾರದಾ ಅನುಗ್ರಹವೇ ಇರಬೇಕು. ಶಾರದಾ ಮಾತೆಯ ವರಪುತ್ರಿ. ಯಾವುದೇ ರಭಸಗಳು ಭರಾಟೆಗಳು ಇಲ್ಲದೆ ಮಧ್ಯರಾತ್ರಿಯ ಹೊತ್ತಿನಲ್ಲಿ ಕೂಡ ಲವಲವಿಕೆಯಿಂದ ಈ ದೃಶ್ಯರೂಪದಲ್ಲಿರುವಂಥ ಎಲ್ಲ ಪಾತ್ರಗಳು ಕೆಲಸ ಮಾಡ್ತವೆ. ಹುರಿವೇಷಧಾರಿಗಳಂತೂ ಆ ಉತ್ಸಾಹವನ್ನು ಹಾಗೆ ಇರಿಸಿಕೊಂಡಿದ್ದಾರೆ. ಅಂತೂ ಬಹುಶಃ ಮೆರವಣಿಗೆ ಉದ್ದಕ್ಕೂ ಕೂಡ ಬೆಳಗಿನವರೆಗೂ ಕೂಡ ಈ ಒಂದು ಪ್ರದರ್ಶನ ನಡೀತಾ ಇದೆ. ಶೋಭಾಯಾತ್ರೆ ಮುಂದುವರಿತಾ ಇದೆ. ಈಗ ಜಾಹೀರಾತಿಗಾಗಿ ಮತ್ತೊಂದು ವಿರಾಮವನ್ನು ತಗೊಳ್ತೇವೆ ವೀಕ್ಷಕರೇ. ಆದಷ್ಟು ಬೇಗ ಮತ್ತೆ ಬರ್ತೇವೆ. ನಿರಂತರವಾಗಿ ನಮ್ಮ ನೇರ ಪ್ರಸಾರ ಮುಂದುವರಿತಾ ಇರ್ತದೆ. ಇದರಿಂದ ಹೊಗೆನೂ ಕಮ್ಮಿ, ಪಾತ್ರೆನೂ ಮಸಿ ಆಗೋದಿಲ್ಲ. ಉತ್ತಮ ಶಾಖದಿಂದ ಬೇಗನೆ ಅಡಿಗೆ ತಯಾರಿಸಬಹುದು. ಗ್ಯಾಸ್ ಅಡಿಗೆ ಜೊತೆ ಒಲೆ ಅಡಿಗೆ ರುಚಿಯನ್ನ ಬಯಸುವವರು ಕೈ ಕೆಡಕುವ ದರದಲ್ಲಿ ಈ ನಮ್ಮ ಇಕೋ ಸ್ಟವ್ನ ನಿಮ್ಮದಾಗಿಸ್ಕೊಳ್ಬಹುದು. ಪ್ರತಿ ವರ್ಷ ಜೀವನ ಕಟ್ಕೊಳ್ಳಕ್ಕೆ ಊರಿಂದ ಊರಿಗೆ ಗುಳೆ ಹೋಗೋ ಲಕ್ಷಾಂತರ ಜನರ ಹಸಿವನ್ನ ಕೆಲವೇ ನಿಮಿಷಗಳಲ್ಲಿ ನೀಗಿಸೋ ಪರಿಸರ ಸ್ನೇಹಿ ಪರಿಕರ ಈ ನಮ್ಮ ಇಕೋ ಸ್ಟವ್. ಒಟ್ನಲ್ಲಿ ಈ ಇಕೋ ಸ್ಟವ್ ನಿಮ್ಮ ಕುಟುಂಬದೊಂದಿಗಿದ್ರೆ ಉತ್ತಮ ಆಹಾರದೊಂದಿಗೆ ಉತ್ತಮ ಆರೋಗ್ಯವನ್ನು ನಿಮ್ಮದಾಗಿಸ್ಕೊಳ್ಬಹುದು. ಜಲಾಮೃತ್ ಇಂಡಿಯಾ ಕಾರ್ಪೊರೇಷನ್ ಅವರು ಪ್ರಸ್ತುತಪಡಿಸುತ್ತಿರುವ ಇಕೋ ಸ್ಟವ್ ಉತ್ತಮ ಆಹಾರ, ಉತ್ತಮ ಆರೋಗ್ಯ, ಕೈ ಕೆಟಕುವ ದರದಲ್ಲಿ. ಹೆಚ್ಚಿನ ಮಾಹಿತಿಗಾಗಿ The Mangala Group of Educational Institutions has been bridging the gap between education and healthcare in Mangalore. Colleges under the group have nurtured the career dreams of several students. Our students have been placed in the defense sector in India as well as in renowned hospitals worldwide. Adequate amenities are provided to the students like transport, canteens and hostels. A well-stocked library, state-of-the-art laboratories, regular skill development courses, e-library system, a vast ground with focus on co-curricular and extracurricular activities are few among the support we offer. The Mangala Group of Educational Institutions offers quality courses in nursing, paramedical sciences, allied health sciences, physiotherapy, and speech and hearing. The journey of 1,000 miles starts with a single bus ride to college. Explore and experience the exceptional quality of education at Mangala Group of Educational Institutions.
ಎಸ್ಸಿಡಿಸಿಸಿ ಬ್ಯಾಂಕ್ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಬ್ಯಾಂಕ್. ಸತತ 19 ವರ್ಷಗಳಿಂದ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ವರ್ಷಗಳಿಂದ ನಬಾರ್ಡ್ ಪ್ರಶಸ್ತಿ ಪುರಸ್ಕೃತ ರಾಜ್ಯದ ಏಕೈಕ ಸಹಕಾರಿ ಬ್ಯಾಂಕ್. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳ ಜನರ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಸಾಲ ಯೋಜನೆ, ಗೃಹ ಸಾಲ, ಕೃಷಿ, ಹೈನುಗಾರಿಕೆ, ಶೈಕ್ಷಣಿಕ ಸಾಲ, ವ್ಯಾಪಾರ, ವಾಹನ ಸಾಲ, ಚಿನ್ನಾಭರಣಗಳಿಗೆ ಈಡಿನ ಸಾಲ ಹಾಗೂ ಇನ್ನಿತರ ಸಾಲ ಸೌಲಭ್ಯಗಳಿಗೆ ಸುಲಭ ಹಾಗೂ ತ್ವರಿತಗತಿಯ ಸಾಲ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ನಮ್ಮ ಶಾಖೆಗಳನ್ನು ಸಂಪರ್ಕಿಸಿ. ಎಸ್ಸಿಡಿಸಿಸಿ ಬ್ಯಾಂಕ್ ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ ಬಾಯ್, ಮಂಗಳೂರು. ಸಂಪೂರ್ಣ ಭರವಸೆಯ ವ್ಯವಹಾರದೊಂದಿಗೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಬ್ಯಾಂಕ್. ಸೂರ್ಯ ತೆಂಗಿನೆಣ್ಣೆ ಕರಾವಳಿ ಕರ್ನಾಟಕದ ಉತ್ತಮ ಗುಣಮಟ್ಟದ ಕೊಬ್ಬರಿಗಳಿಂದ ಆಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ತಯಾರಿಸಲ್ಪಡುವ ಏಕೈಕ ಎಣ್ಣೆ. ಇದು ಪರಿಶುದ್ಧ, ಪರಿಮಳಯುಕ್ತ, ತೇವಾಂಶರಹಿತ ಹಾಗೂ ಮೈಕ್ರೋಫಿಲ್ಟರ್ ತೆಂಗಿನೆಣ್ಣೆ. ಇದಕ್ಕಾಗಿ ನನ್ನ ಆಯ್ಕೆ ಸೂರ್ಯ ತೆಂಗಿನೆಣ್ಣೆ. ಮತ್ತು ನಿಮ್ದು? सौ साल में हमने कितने रिश्ते बनाए ये गिनना नामुमकिन है। जब मिसेस अय्यर हायर स्टडीज के लिए स्टैनफोर्ड गई तो उनके बेटे की खुशी हमने देखी। अपने हाथों की लकीरों को बदलता जा, ढूंढता जा। देसाई भाई के बेटे ने भी नमस्ते मोटा भाई ही बोला, हेलो बोल के पराया नहीं किया। इनके सपने संजोने में हमारा थोड़ा तो हाथ है ना। हम हैं चेन्नई ओडे कर्नाटका बैंक, अहमदाबाद कर्नाटका बैंक, हैदराबाद का कर्नाटका बैंक, मुंबई ची कर्नाटका बैंक, भारत का कर्नाटका बैंक। ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಇದೀಗ ಮುಂದುವರಿಯುತ್ತಾ ಮಧ್ಯರಾತ್ರಿಯ ಕಾಲ ಆಗಿದೆ. ಬಹಳ ಸುಂದರವಾದಂತಹ ವ್ಯವಸ್ಥೆಗಳೊಂದಿಗೆ ಅನೇಕ ಸ್ತಬ್ಧಚಿತ್ರಗಳು ಕೂಡ ನಮ್ಮ ಕಣ್ಣ ಮುಂಭಾಗದಲ್ಲಿ ನಾವು ಅನುಭವಿಸ್ತಾ ಇರುವಂಥದ್ದು. ಜನಜಂಗುಳಿ ಹಾಗೇ ಇದೆ. ಮಧ್ಯರಾತ್ರಿ ಹೊತ್ತಾದರೂ ಕೂಡ ಜನರ ಉತ್ಸಾಹ ಏನು ಕಡಿಮೆ ಆಗಲಿಲ್ಲ, ಕಲಾವಿದರ ಉತ್ಸಾಹ ಕೂಡ ಕಡಿಮೆ ಆಗಲಿಲ್ಲ. ಸುತ್ತಲಿನಲ್ಲಿ ಒಂದು ಸಂಭ್ರಮದ ದಸರಾದ ಒಂದು ವಿಜಯದಶಮಿಯ ಸಂದರ್ಭದ ಒಂದು ಚೇತೋಹಾರಿ ದೃಶ್ಯ ನಮಗೆ ಕಾಣಿಸ್ತಾ ಇದೆ. ದಾರಿಯುದ್ದಕ್ಕೂ ಹೋಗ್ತಾ ಇರತಕ್ಕಂಥ ಈ ಒಂದು ಶೋಭಾಯಾತ್ರೆಯಲ್ಲಿ ವಿವಿಧ ಕುಣಿತಗಳು, ವಿಶೇಷವಾಗಿ ಹುಲಿಯ ವೇಷಧಾರಿಗಳ ತಂಡ ಅದು ಹಲವು ಇದ್ದಾವೆ. ಅವರೆಲ್ಲರೂ ಕೂಡ ತಮ್ಮ ಲವಲವಿಕೆಯ ಒಂದು ಅಭಿನಯವನ್ನು ನಿರ್ವಹಣೆಯಲ್ಲಿ ಮಾಡ್ತಾ ಇರುವುದನ್ನು ಕಾಣ್ತೇವೆ ನಾವು. 74 ವರ್ಷದ ಇತಿಹಾಸವುಳ್ಳ ಮಂಜಲ್ ಬೈಲ್ ಹುಲಿಯಿಂದ ತೊಡಗಿ ಹೊಸತಾಗಿ ಈ ವರ್ಷ ಕಲಾ ಸೇವೆ ಮಾಡುವಂತಹ ತಂಡಗಳು ಕೂಡ ಇದೆ. 7 ವರ್ಷದ ಅನುಭವದ ತಂಡಗಳು 4 ತಂಡಗಳಿವೆ. ದಶಮಾನೋತ್ಸವದ ಸಂಭ್ರಮದಲ್ಲಿರುವಂತಹ 3 ತಂಡಗಳಿವೆ. ನೋಡಿ, ಈ ಟ್ಯಾಬ್ಲೋದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದು ಬಿಂಬವನ್ನು ಇಟ್ಟಿದ್ದಾರೆ. ಕುದ್ರೋಳಿ ಕ್ಷೇತ್ರದ ಆಕರ್ಷಕ ದರ್ಬಾರ್ ಮಂಟಪದಲ್ಲಿ ಸಂಗೊಳಿಸುವಂತಹ ನವದುರ್ಗಿಯರು ಈಗ ಈ ಕಡೆ ಬರ್ತಾರೆ.
ನಮಸ್ತೆ ಹಾಂ ಸರ್ ಓಕೆ. ಸುಮಾರು 24 ತಂಡಗಳ ಪ್ರಸ್ತುತಿ ಇದೆ ಇದರ ಹಿಂದ್ಗಡೆ. ಹುಲಿವೇಷಗಳೆಲ್ಲ ಈ ವಿಗ್ರಹದ ಹಿಂದೆ ಇನ್ನು ಬರಬೇಕಷ್ಟೇ. ಮುಂಭಾಗದಲ್ಲಿ ನವದುರ್ಗೆಯರ ಸಹಿತ ಗಣಪತಿ, ಆದಿಶಕ್ತಿ, ಮತ್ತಲ್ಲದೆ ಆ ಕೊಡೆಗಳು, ಬೇರೆ ಬೇರೆ ಜಿಲ್ಲೆಗಳ ಕಲಾ ಪ್ರದರ್ಶನಗಳು ಮೆರವಣಿಗೆ ಮುಂದೆ ಇದೆ, ಶಾರದಾ ಮಾತೆಯ ಮುಂದೆ. ಭವ್ಯವಾಗಿರುವಂತಹ ಒಂದು ಮೂರ್ತಿ ಬರ್ತಾ ಇದೆ. ನಾವಿರುವಂತದ್ದು ಇದೀಗ ಬೆಸೆಂಟ್ ಕಾಂಪ್ಲೆಕ್ಸ್ ಬಳಿಯಲ್ಲಿ. ಅದೇ ರೀತಿ ಇಡೀ ವಿಶ್ವಕ್ಕೆ ಪ್ರಸಿದ್ಧಿಯಾಗಿರುವಂತಹ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ಕ್ಷೇತ್ರ, ಆ ಕ್ಷೇತ್ರದಲ್ಲಿ ವಿಶ್ವ ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂತಹ ಮಂಗಳೂರು ದಸರಾ, ಅದೇ ರೀತಿ ವಿಶ್ವ ಪ್ರಸಿದ್ಧಿ ಜಗತ್ ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂತಹ ಮಂಗಳೂರು ದಸರಾದ ವೈಭವಯುತವಾಗಿರುವಂತಹ ಶೋಭಾಯಾತ್ರೆ ನಡೀತಾ ಇದೆ. ಜೊತೆಗೆ ಈ ಶೋಭಾಯಾತ್ರೆ ಅಂತ ಬಂದಾಗ ಜಗದ್ವಿಖ್ಯಾತ ಈ ಮಂಗಳೂರು ದಸರಾ ಇದರ ಪ್ರಮುಖವಾಗಿರುವಂತಹ ರೂವಾರಿ ಶ್ರೀಯುತ ಬಿ ಜನಾರ್ದನ ಪೂಜಾರಿ ಅವರು, ಅದೇ ರೀತಿ ಅವರ ಮಾರ್ಗದರ್ಶನದಲ್ಲಿ ಮಂಗಳೂರು ದಸರಾ ಅತ್ಯಂತ ವೈಭವವಾಗಿ ನಡೀತಾ ಇದೆ. ಅದೇ ರೀತಿ ನಮ್ಮ ಜೊತೆ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಇದೀಗ ಇದ್ದಾರೆ. ಅದರಲ್ಲೂ ಕೂಡ ನಮ್ಮ ಈ ಮಂಗಳೂರು ದಸರಾ ಮತ್ತಷ್ಟು ದಿನದಿಂದ ದಿನಕ್ಕೆ ಪ್ರಸಿದ್ಧಿಯನ್ನು ಪಡೆದುಕೊಳ್ಬೇಕು ಅಂತ ಬಂದಾಗ ಇತ್ತೀಚಿನ ದಿನಗಳಲ್ಲಿ ಯುವಕರನ್ನ ಸಂಘಟನಾತ್ಮಕವಾಗಿ ಅತ್ಯಂತ ಬಲಯುತವಾಗಿ ಎಲ್ಲರನ್ನು ಕೂಡ ಒಟ್ಟುಗೂಡಿಸಿಕೊಂಡು ಸಮಾಜದ ಶಕ್ತಿಯಾಗಿ ಬೆಳೀತಾ ಇರುವಂತಹ ವ್ಯಕ್ತಿಯೂ ಕೂಡ ಹೌದು. ಶ್ರೀಯುತ ಪದ್ಮರಾಜ್ ಆರ್ ಅವರು, ಕುದ್ರೋಳಿ ಕ್ಷೇತ್ರದ ಕೋಶಾಧಿಕಾರಿ ಅವರು, ಈ ಬಾರಿ ಶೋಭಾಯಾತ್ರೆಯ ಬಗ್ಗೆ ಏನ್ ಹೇಳ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಆಗಾಗಲೇ ನವನೀತ್ ಶೆಟ್ಟಿ ಅವರು ಮಾತನಾಡಿದ್ರು. ಅದೇ ರೀತಿ ಈ ಶೋಭಾಯಾತ್ರೆಯ ವಿಚಾರವಾಗಿ, ಯಾಕಂದ್ರೆ ಪ್ರತಿ ಬಾರಿ ಕೂಡ ಲಕ್ಷಾಂತರ ಜನರು ಶೋಭಾಯಾತ್ರೆಯನ್ನ ನೋಡ್ಲಿಕ್ಕೆ, ಕಣ್ತುಂಬಿಕೊಳ್ಳಿಕ್ಕೆ, ಮಂಗಳೂರು ದಸರಾವನ್ನ ನೋಡ್ಲಿಕ್ಕೆ ಬರ್ತಾರೆ. ಹಾಗಿದ್ದಾಗ ಶೋಭಾಯಾತ್ರೆ ಎಷ್ಟು ಖುಷಿ ತಂದಿದೆ ಪದ್ಮರಾಜ್ ಆರ್ ಅವರಿಗೆ, ಕುದ್ರೋಳಿ ಕ್ಷೇತ್ರದ ಕೋಶಾಧಿಕಾರಿ ಅವರು, ಏನ್ ಹೇಳ್ತೀರಾ ಸರ್? ಖಂಡಿತವಾಗ್ಲೂ ಬಹಳ ಸಂತೋಷವಾಗಿದೆ. ಇವತ್ತು ನಾವೇನು ಈ ಶೋಭಾಯಾತ್ರೆಯನ್ನು ಒಂದು ವ್ಯವಸ್ಥಿತ ರೀತಿಯಲ್ಲಿ ನಡೆಸಬೇಕು ಅಂತ ಹೇಳುವಂಥ ಪ್ರಯತ್ನ ನಮ್ಮಲ್ಲಿ ಆಗ್ತಾ ಇದೆ. ಇದಕ್ಕೆ ಯಶಸ್ಸು ಕೂಡ ಶಾರದಾ ದೇವಿ ನಮಗೆ ಕೊಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಯಾಕೆಂತ ಹೇಳಿದರೆ ಇವತ್ತು ಈಗ ಸಮಯ ನೋಡಿದರೆ 12 ಗಂಟೆ ಕೂಡ ಆಗಲಿಲ್ಲ. ಈ ಜಂಕ್ಷನ್ಗೆ ಇವತ್ತು 12 ಗಂಟೆಗೆ ಶಾರದಾ ಮಾತೆಯ ಬಂದಿದೆ ಅಂತ ಹೇಳಲಿಕ್ಕೆ ಬಹುಶಃ 1.5 ಗಂಟೆಯಷ್ಟು ಮೊದಲು ನಾವಿಲ್ಲಿಗೆ ಬಂದಿದ್ದೇವೆ. ಇದರಿಂದ ಬಹಳಷ್ಟು ಸಂಖ್ಯೆಯ ಭಕ್ತರಿಗೆ ಆ ದೇವಿಯ ದರ್ಶನ ಪಡಲಿಕ್ಕೆ ಇವತ್ತು ಕಾರಣ ಆಗಿದೆ. ಇದು ಭಕ್ತರು ಕೂಡ ಬಯಸುವುದು ಕೂಡ ಇದನ್ನೇ. ಈ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಏನು ಆಗಿದೆ ಇದು ಖಂಡಿತವಾಗ್ಲೂ ಯಶಸ್ವಿ ಆಗಿದೆ ಅನ್ನೋದಕ್ಕೆ ಸಂತೋಷ ಇದೆ. ನಮ್ಮ ಬೇರೆ ಬೇರೆ ಈ ಟ್ಯಾಬ್ಲೋಗಳನ್ನು ಆಯೋಜನೆ ಮಾಡಿದ ಸಂಘಟಕರು ಕೂಡ ಒಳ್ಳೆಯ ರೀತಿಯ ಸ್ಪಂದನೆಗಳನ್ನು ಕೊಡ್ತಾ ಇದ್ದಾರೆ. ಖಂಡಿತವಾಗ್ಲೂ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆವು ಆ ನಿರೀಕ್ಷಿತ ಮಟ್ಟದಲ್ಲಿ ಖಂಡಿತವಾಗ್ಲೂ ಇಂಪ್ರೂವ್ಮೆಂಟ್ಸ್ ಇದೆ. ಆದಷ್ಟು ಬೇಗ ಈಗ ನಾಳೆ ನಮ್ಮ ಉದ್ದೇಶ ಏನು ಅಂತ ಹೇಳಿದರೆ 4 ಗಂಟೆಗೆ ಸರಿಯಾಗಿ ಇದೊಂದು ಮೆರವಣಿಗೆ ಆರಂಭ ಆಗಿದೆ. ಇದನ್ನೊಂದು ಬೆಳಿಗ್ಗೆ 6-6:30 ಗಂಟೆ ಮೊದಲು ಮುಗಿಸ್ಬೇಕನ್ನುವಂಥ ಒಂದು ಇರಾದೆ. ಖಂಡಿತವಾಗ್ಲೂ ಇವತ್ತಿನ ಒಂದು ಸಮಯದ ಇದು ನೋಡುವಾಗ ಇದರಲ್ಲಿ ನಾವು ಯಶಸ್ವಿ ಆಗ್ತೇವೆ ಅಂತ ಇದೆ. ಎಲ್ಲರ ಭಕ್ತರ ಸಹಕಾರವನ್ನು ಕೋರ್ತಾ ಇದ್ದೇವೆ. ಹಾಗೆಯೇ ಟ್ಯಾಬ್ಲೋಗಳನ್ನು ಆಯೋಜನೆ ಮಾಡಿದವರನ್ನು ಕೂಡ ಅವರಿಗೆ ಪ್ರಪ್ರಥಮವಾಗಿ ಧನ್ಯವಾದಗಳನ್ನು ಹೇಳಿ ಅವರ ಹತ್ರ ಇನ್ನು ಉಳಿದಿರುವಂಥ ರೂಟ್ನಲ್ಲಿ ಒಂದು 2-3-4 ಕಿಲೋಮೀಟರ್ ರೂಟ್ನಲ್ಲಿ ಇದೇ ರೀತಿಯ ಸಹಕಾರ ಕೊಟ್ಟರೆ ಈ ಒಂದು ದಸರಾ ಅತ್ಯಂತ ಯಶಸ್ವಿಯಾಗಿ ಗೊಂಡಿದೆ ಅನ್ನುವಂಥ ಒಂದು ವಿಚಾರ ಈ ದೇಶಕ್ಕೆ ಸಿಗ್ಲಿಕ್ಕಿದೆ ಅನ್ನುವಂಥ ಸಂತೋಷ ಇದೆ. ಜೊತೆಗೆ ಈ ಹಿಂದೆ ನಾವುಗಳು ಒಂದು 5-6 ವರ್ಷಗಳ ಹಿಂದೆ ನಮ್ಮ ದೇಶ ಕಂಡಂತಹ ಪ್ರಾಮಾಣಿಕವಾಗಿರುವ ರಾಜಕಾರಣಿ ಜನಾರ್ದನ ಪೂಜಾರಿ ಅವರು ಇದೇ ರೀತಿ ನಡೆದುಕೊಂಡು ಹೋದಾಗ, ಅಂದ್ರೆ ಅವರ ಶಿಸ್ತುಬದ್ಧವಾಗಿರುವಂತಹ ಒಂದು ನಡಿಗೆ, ಅದರ ಜೊತೆಯಲ್ಲಿ ಎಲ್ಲಾ ಕಾರ್ಯಕರ್ತರು ಅವರನ್ನ ಹಿಂಬಾಲಿಸಿಕೊಂಡು ಹೋಗ್ತಾ ಇದ್ರು. ಅಷ್ಟು ಶಿಸ್ತುಬದ್ಧವಾಗಿ ಶಾರದಾ ಮಾತೆಯ ಒಂದು ಶೋಭಾಯಾತ್ರೆ ನಡೀತಾ ಇತ್ತು. ಹಾಗಿದ್ದಾಗ ಬಹಳಷ್ಟು ವರ್ಷಗಳ ಬಳಿಕ 3-4 ವರ್ಷಗಳ ಬಳಿಕ 12 ಗಂಟೆಗೆ ಶಾರದಾ ಮಾತೆಯ ವಿಗ್ರಹ ನಮ್ಮ ಬೆಸೆಂಟ್ ಕಾಂಪ್ಲೆಕ್ಸ್ ತಲುಪಿದೆ ಅಂತ ಬಂದಾಗ ಇದು ಶಿಸ್ತುಬದ್ಧವಾಗಿರುವಂತಹ ದಸರಾ, ಮಂಗಳೂರು ದಸರಾ. ಹಾಗಿದ್ದಾಗ ಲಕ್ಷಾಂತರ ಜನರು ಸರ್ ಈಗಲೂ ಕೂಡ ಈ ಮಳೆ ಬರ್ತಾ ಇದೆ ಆದರೂ ಕೂಡ ಶಾರದಾ ಮಾತೆ ಈ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಎಷ್ಟು ಖುಷಿ ತಂದಿದೆ. ಯಾಕಂದ್ರೆ ಒಂದ್ ಕಡೆ ನಾವು ನೋಡಿರುವಂತದ್ದು ಮೈಸೂರು ದಸರಾ ಜಗದ್ವಿಖ್ಯಾತಿಯನ್ನು ಪಡೆದುಕೊಂಡಿದೆ, ತದನಂತರ ಮಡಿಕೇರಿ ದಸರಾ, ಈಗ ನಮ್ಮ ಮಂಗಳೂರು ದಸರಾ ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ, ಅಷ್ಟು ವಿಶ್ವವಿಖ್ಯಾತಿ ಪಡೆದುಕೊಳ್ಳುತ್ತೆ ಅಂತ ಬಂದಾಗ ನಮ್ಮಗಳಿಗೆ ಹೆಮ್ಮೆ. ತಾವುಗಳು ಆ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ರಿ, ಎಷ್ಟು ಹೆಮ್ಮೆ ಇದೆ. ಜೊತೆಗೆ ಜನತೆಯ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ? ಯಾಕಂದ್ರೆ ಜನರು ನಮ್ಮ ದಸರಾ ಅಂತ ಹೇಳಿ ಇದನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಏನ್ ಹೇಳ್ತಾರೆ? ಜನರು ನಮ್ಮ ದಸರಾ ಅಂತ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಅದೇ ಹೆಮ್ಮೆ ನಮಗೆ. ಯಾಕೆಂತ ಹೇಳಿದ್ರೆ ಇವತ್ತು ಮೈಸೂರು ದಸರಾ ಆಗಿರ್ಬೋದು, ಮಡಿಕೇರಿ ದಸರಾ ಆಗಿರ್ಬೋದು, ಸರ್ಕಾರದ ಒಂದು ಸಹಕಾರದಿಂದ ನಡೆಯುವಂಥದ್ದು. ಆದರೆ ಮಂಗಳೂರು ದಸರಾ ವಿಷಯ ಬಂದಾಗ ಇದು ಜನರಿಂದ ಆಗುವಂಥದ್ದು, ಕ್ಷೇತ್ರದ ಭಕ್ತರಿಂದ ಆಗುವಂಥದ್ದು, ಕ್ಷೇತ್ರದ ಅಭಿಮಾನಿಗಳಿಂದ ನಡೆಯುವಂಥ ಈ ದಸರಾ ಮೆರವಣಿಗೆಯಲ್ಲಿ ನಮ್ಮ ದೇವಸ್ಥಾನದ ನಮ್ಮ ಸ್ವಯಂ ಸೇವಕರು ಸುಮಾರು 2,000ದಷ್ಟು ಸ್ವಯಂ ಸೇವಕರು ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಸಲು
ಅವರು ಕಾರಣಭೂತರಾಗಿದ್ದಾರೆ. ಅವರ ಒಂದು ಶ್ರಮ ಇದೆ, ಹಾಗೆ ಬಂದಂಥ ದೇವಸ್ಥಾನದ ಭಕ್ತರ ಶ್ರಮ ಇದೆ. ಅದರಿಂದ ನಮಗೆ ಖಂಡಿತವಾಗ್ಲೂ ಆ ದೇವರ ಅನುಗ್ರಹ ಸಿಕ್ಕಿದೆ, ಬರುವಂಥ ಭಕ್ತರಿಗೆ ಆ ದೇವರ ಅನುಗ್ರಹ ಸಿಕ್ಕಿದೆ ಅನ್ಸ್ತಾ ಇದೆ. ಧನ್ಯವಾದಗಳು ಪದ್ಮರಾಜ ಅವರು, ಕುದ್ರೋಳಿ ಕ್ಷೇತ್ರದ ಕೋಶಾಧಿಕಾರಿ ಅವರು. ಇದು ವಿಶ್ವ ಪ್ರಸಿದ್ಧಿಯಾಗಿರುವಂತಹ ಮಂಗಳೂರು ದಸರಾ ವೈಭವದ ಶೋಭಾಯಾತ್ರೆಯನ್ನ ತಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ತಾ ಇದ್ದೀರಿ. ಜೊತೆಗೆ ಶಾರದಾ ಮಾತೆಯ ಒಂದು ಅತ್ಯದ್ಭುತವಾಗಿರುವಂತಹ ವಿಗ್ರಹ ತಾಯಿ ಶಾರದೆ ಬೆಸೆಂಟ್ ಕಾಂಪ್ಲೆಕ್ಸ್ ನಲ್ಲಿ ಈ ಶೋಭಾಯಾತ್ರೆ ಹೋಗ್ತಾ ಇದೆ. ಇನ್ನು ಮುಂದಕ್ಕೆ ನಿಮ್ಗಳಿಗೆ ವೈಭವಯುತವಾಗಿರುವಂತಹ ಈ ಮಂಗಳೂರು ದಸರಾ ಯಾವ ರೀತಿ ನಡೀತಾ ಇದೆ ಸಂಕ್ಷಿಪ್ತವಾಗಿರುವಂತಹ ವಿವರಣೆಯನ್ನ ನಿಮ್ಗೆ ನೀಡಲಿಕ್ಕಿದ್ದೀವಿ. ಜೊತೆಗೆ ನಮ್ಮ ಜೊತೆ ಅವರು ಸರ್, ಈ ಬಾರಿಯ ಮಂಗಳೂರು ದಸರಾಕ್ಕೆ ತಾವು ಕೂಡ ಆಗಮಿಸಿದಿರಿ, ತಾಯಿ ಶಾರದೆ ಪ್ರಸಾದ ಕೂಡ ಸಿಕ್ಕಿದೆ, ಏನಿಸ್ತದೆ ಸರ್? ಖಂಡಿತವಾಗಿ ಅದ್ಭುತವಾಗಿರುವಂತಹ ಒಂದು ಕಾರ್ಯಕ್ರಮ. ನಮ್ಮ ಮಂಗಳೂರು ದಸರಾ ಅಂತ ಹೇಳಿದ್ರೆ ಇವತ್ತು ವಿಶ್ವವಿಖ್ಯಾತಿಯನ್ನು ಪಡೆದಿದೆ. ಮಂಗಳೂರು ಜನರಿಗೆ ಇದೊಂದು ಹೆಮ್ಮೆಯ ಒಂದು ಹಬ್ಬ. ಸೊ ಈ ಹಬ್ಬ ತಾಯಿ ಶಾರದಾಂಬೆಯ ಮುಖಾಂತರ ಇಡೀ ನಮ್ಮ ತುಳುನಾಡು ಜನರಿಗೆ ಮಂಗಳವಾಗಲಿ, ಎಲ್ರಿಗೂ ಸನ್ಮಂಗಳವಾಗಲಿ, ಇಂತಹ ಕಾರ್ಯಕ್ರಮ ನಿತ್ಯ ನಿರಂತರ ಶಾಶ್ವತವಾಗಿ ಈ ಮಂಗಳೂರಲ್ಲಿ ನಡೀಲಿ ಅಂತೇಳುವಂಥ ಹಾರೈಕೆಯನ್ನು ಹೇಳ್ತಾ ಈ ಒಂದು ಶೋಭಾಯಾತ್ರೆ ನಿರ್ವಿಘ್ನವಾಗಿ ನಡೀಲಿ, ಎಲ್ರಿಗೂ ಮಂಗಳವಾಗಲಿ ಅಂತೇಳಿ ನಾನು ಬಯಸ್ತೇನೆ ಸರ್. ಲೋಟಸ್ ಪ್ರಾಪರ್ಟೀಸಿಯ ಜಿತೇಂದ್ರ ಕೊಟ್ಟಾರಿ ಅವರು ಮಂಗಳೂರು ದಸರಾಕ್ಕೂ ಕೂಡ ತಮ್ಮ ಸಪೋರ್ಟ್ ಅನ್ನ ನಮ್ಗಳಿಗೆ ಕೊಟ್ಟಿದ್ದಾರೆ. ಹಾಗಿದ್ದಾಗ ಮತ್ತೊಮ್ಮೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಜಿತೇಂದ್ರ ಕೊಟ್ಟಾರಿ ಅವರು, ಲೋಟಸ್ ಪ್ರಾಪರ್ಟೀಸ್ ಇದರ ಮಾಲಕರು. ಪದ್ಮರಾಜ್ ಆರ್ ಮತ್ತು ಜಿತೇಂದ್ರ ಕೊಟ್ಟಾರಿ ಅವರು ಮಾತಾಡಿದರು. ಎಲ್ರಿಗೂ ಕೂಡ ಸಂಭ್ರಮ ಇದೆ. ಬಹುಶಃ ಯಾವತ್ತಿಗಿಂತ ಸ್ವಲ್ಪ ಬೇಗವೇ ಈ ಶೋಭಾಯಾತ್ರೆ ಸಂಪನ್ನಗೊಳ್ತದೆ ಎನ್ನುವಂತಹ ನಿರೀಕ್ಷೆ ಎಲ್ಲರೂ ಇಟ್ಟುಕೊಂಡಿದ್ದಾರೆ. ಬಹುಶಃ ಈಗ ವರುಣನ ಕೃಪಾ ಕಟಾಕ್ಷ ಕೂಡ ಆಗಿದೆ, ಮದುವೆ ನಿಂತು ಹೋಗಿದೆ. ಇನ್ನು ಸುಗಮವಾಗಿ ಈ ಒಂದು ಶೋಭಾಯಾತ್ರೆ ಮುಂದುವರಿಯುತ್ತದೆ ಎನ್ನುವುದಕ್ಕೆ ಯಾವ ಸಂದೇಹವೂ ಕೂಡ ಇಲ್ಲ. ಎಲ್ಲರ ಉತ್ಸಾಹ ಹಾಗೇ ಇದೆ. ಇನ್ನು ಮಧ್ಯರಾತ್ರಿ ಆಗದೇ ಇರುವುದರಿಂದ ಹೆಚ್ಚಿನವರು ಬಹುಶಃ ಟಿವಿಯ ಮುಂದೆ ಕೂತು ಕೂಡ ಇದನ್ನು ನೋಡ್ತಾ ಇದ್ದಾರೆ. ನೋಡಿ, ಉಪಗ್ರಹ ಜೀವಿಗಳು ಏನಾದರೂ ವಾಯ್ಸ್ ಇದೆ ನೋಡುವುದಕ್ಕೆ. ಅಲ್ಲಿ ಪ್ರತಿಕೃತಿ ಮಾದರಿ ಇದೆ ನೋಡಿ. ಹೌದು ಹೌದು ಹೌದು, ಉಪಗ್ರಹ ಜೀವಿಗಳು ಕಾಣ್ತಾರೆ. ಕಣ್ಣು ನೋಡಿ. ಅದು ಮೇಲಿದ್ದು ಪ್ರತಿಕೃತಿ, ಕೆಳಗಿದು ಅದನ್ನೇ ತೋರಿಸುವಂಥ ಜೀವಿಗಳು. ಎಲ್ಲಿ ಇದು ಚಂದ್ರಲೋಕವ ಯಾವುದೋ ಒಂದು ಲೋಕದಲ್ಲಿ ಇದ್ದಾರೆ ಇವರು. ಜನಸಾಗರದ ಮಧ್ಯದಲ್ಲಿ ಸಾಗಿ ಬರುತ್ತಿರುವಂತಹ ಮಂಗಳೂರು ದಸರಾದ ಶೋಭಾಯಾತ್ರೆ ಬ್ರಹ್ಮಶ್ರೀ ನಾರಾಯಣಗುರು ವೃತ್ತದಿಂದ ತೊಡಗಿ PBS ತನಕ ಸುಮಾರು 1 ಕಿಲೋಮೀಟರ್ ಈ ಶೋಭಾಯಾತ್ರೆ 1.5 ಕಿಲೋಮೀಟರ್ ಇದೆ. ಕುದ್ರೋಳಿ ಕ್ಷೇತ್ರದ ಆಕರ್ಷಕ ದರ್ಬಾರ್ ಹಾಲನ್ನು ನಾವು ನೋಡಿದ್ದೇವೆ. ಆ ಮಂಟಪದಲ್ಲಿ ಕಂಗೊಳಿಸುವಂತಹ ಶಾರದಾ ಮಾತೆ, ಅದರ ಜೊತೆಗೆ ನವದುರ್ಗೆಯರ ಅಲಂಕಾರ, ದಸರಾ ಮೆರವಣಿಗೆಯ ವೈಭವ, ಇದನ್ನೆಲ್ಲ ಕಣ್ತುಂಬಿಕೊಳ್ಳುವುದಕ್ಕೆ ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತರು ಮಂಗಳೂರಿನ ದಸರಾದ ಕಡೆಗೆ ಧಾವಿಸಿ ಬಂದಿದ್ದಾರೆ. ಪ್ರತಿ ವರ್ಷ ಕೂಡ ಅದು ನಡೆಯುವಂಥದ್ದು. ಈ ಸಲ ಕೂಡ ಸಾಂಪ್ರದಾಯಿಕವಾಗಿ ವಿಗ್ರಹದ ಪ್ರತಿಷ್ಠಾಪನೆ ಆಗಿದೆ. ಪೂಜೆ ನಿರಂತರವಾಗಿ ಸಂದಾಯ ಆಗಿದೆ. ಆ ನವದುರ್ಗೆಯರನ್ನು ನೋಡಲಿಕ್ಕೆ ನೋಡಿ, ಅನ್ಯ ಗ್ರಹಗಳ ಜೀವಿಗಳು ಬಹಳ ಸಂಭ್ರಮದಲ್ಲಿ ಬಂದಿದ್ದಾರೆ ನೋಡಿ, ಬಂದು ಸಂಭ್ರಮಿಸ್ತಾ ಇದ್ದಾರೆ. ಮಂಗಳೂರು ದಸರಾವನ್ನು ನೋಡಲು ಬಂದಂತಹ ಉಪಗ್ರಹ ಜೀವಿಗಳು. ಆದರೆ ಯಾರಿಗೂ ಉಪದ್ರ ಇಲ್ಲ ನೋಡಿ, ಅವರು ಇಲ್ಲ, ಶಬ್ದ ಮಾಲಿನ್ಯ ಕೂಡ ಇಲ್ಲ. ಅವರಷ್ಟಕ್ಕೆ ಅವರಿದ್ದಾರೆ, ಸಂಭ್ರಮಿಸ್ತಾ ಇದ್ದಾರೆ. ಅವರದ್ದೇ ಪ್ರಪಂಚ. ಆದರೆ ಆ ಕಲಾವಿದ ಯಾರು ಅಂತ ಗೊತ್ತಾಗುದಿಲ್ಲ. ಒಬ್ಬ ತಲೆ ಸ್ವಲ್ಪ ಕಾಣಿಸ್ತಾ ಇದ್ದಾನೆ ಈಗ. ಉಪಗ್ರಹದಿಂದ ಇಳಿಯುತ್ತಿರುವಂತಹ ಒಂದೊಂದೇ ಜೀವಿಗಳು.
ಎಲ್ಲ ಒಂದೇ ಜಾತಿಯವರೆಲ್ಲ. ಹೌದೌದು, ಸ್ವಲ್ಪ ಆಕಾರದಲ್ಲಿ ವ್ಯತ್ಯಾಸ ಉಂಟು ಅಷ್ಟೇ. ಹಾಂ, ಮಕ್ಕಳಿರಬೇಕು. ಮಹಾಗಣಪತಿ ಆದಿಶಕ್ತಿ ಶಾರದಾ ಮಾತೆಯ ವಿಗ್ರಹದ ಜೊತೆಗೆ ನವದುರ್ಗೆಯರ ಪ್ರತಿಷ್ಠಾಪನೆ ಆಗಿ ವಿಜಯದಶಮಿಯ ದಿವಸ ಪ್ರಮುಖ ಬೀದಿಗಳಲ್ಲಿ ರಾತ್ರಿ ಇಡೀ ನಡೆಯುವಂಥ ಶೋಭಾಯಾತ್ರೆಯ ದೃಶ್ಯ ಇದು. ಮಂಗಳೂರು ದಸರಾದ ಒಂದು ವಿಶೇಷ ಆಕರ್ಷಣೆ ಕೂಡ ಹೌದು. ಆರಂಭದಿಂದ ಈವರೆಗೆ ಕೂಡ ಮಂಗಳೂರು ದಸರಾದಲ್ಲಿ ಸಾವಿರಾರು ಭಕ್ತರು ಬಹಳ ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ಪ್ರತಿ ವರ್ಷ ನಡೆಯುವಂತಹ ನವರಾತ್ರಿ ಉತ್ಸವ, ಇದಕ್ಕೆ ಮಂಗಳೂರು ದಸರಾ ಎನ್ನುವ ಪ್ರಸಿದ್ಧಿ ಇರುವಂಥದ್ದು. ಈ ಕ್ಷೇತ್ರದಲ್ಲಿ ಅದನ್ನು ಅಭಿವೃದ್ಧಿಪಡಿಸಿದಂತಹ ಶ್ರೀ ಜನಾರ್ದನ ಪೂಜಾರಿಯವರಿಗೆ ಬಹುಶಃ ಜನಾರ್ದನ ಪೂಜಾರಿಯವರೇ ಸಾಟಿ. ಅವರು ನವೀಕರಣದ ಬಳಿಕ ಸಭಾಂಗಣಗಳ ನಿರ್ಮಾಣ, ಬೆಳ್ಳಿ ರಥದ ಯೋಜನೆ ಇದನ್ನೆಲ್ಲ ಪೂರ್ಣಗೊಳಿಸಿ ಈ ಸ್ವರ್ಣರಥ ನಿರ್ಮಾಣ ಯೋಜನೆಯನ್ನು ಮಾಡಿ ಕ್ಷೇತ್ರದ ಸ್ವಚ್ಛತೆ, ಕ್ಷೇತ್ರದ ಪುಷ್ಕರಣಿಯಲ್ಲಿ ವಿಶ್ವ ದಾಖಲೆಯ ಎತ್ತರಕ್ಕೆ ಚಿಮ್ಮುವಂತಹ ಗಂಗಾವತಾರಣದ ಅದ್ಭುತ ದೃಶ್ಯವೈಭವದ ಕಾರಂಜಿ, ಪುಣ್ಯಕೋಟಿ ವನ, ಹನುಮಾನ್ ಮಂದಿರ, ಶಿರಡಿ ಸಾಯಿಬಾಬಾ ಮಂದಿರ ಇತ್ಯಾದಿಗಳ ಜೊತೆಯಲ್ಲೇ ದಸರಾ ಉತ್ಸವ, ಇದರಲ್ಲೆಲ್ಲ ಹೊಸತನವನ್ನು ಮೂಡಿಸುವಂತಹ ಪ್ರಯತ್ನವನ್ನು ಜನಾರ್ದನ ಪೂಜಾರಿಯವರು ಮಾಡಿಕೊಂಡು ಬಂದರು. ಸಾಮಾಜಿಕ ಸೇವಾ ಚಟುವಟಿಕೆಗಳಲ್ಲೂ ಅವರು ಜನಮೆಚ್ಚುಗೆಯನ್ನು ಗಳಿಸುವುದಕ್ಕೆ ಇದರಿಂದ ಸಾಧ್ಯ ಆಗಿದೆ. ಇವತ್ತೊಂದು ವಿರಾಟ್ ಸದೃಶವಾದಂಥ ರೂಪದಲ್ಲಿ ಇಡೀ ಕ್ಷೇತ್ರ ಕಂಗೊಳಿಸ್ತಾ ಇರುವಂಥದ್ದು. ಚೋಳ ಶೈಲಿಯ ಒಂದು ಶಿಲಾ ವೈಭವವನ್ನು ಕೂಡ ಸಾಕ್ಷಾತ್ಕರಿಸ್ತಾ ಇರುವಂಥ ಕ್ಷೇತ್ರ ನಮ್ಮ ಕಡಲನಾಡಿನ ಈ ಕುದ್ರೋಳಿ ಕ್ಷೇತ್ರ, ಗೋಕರ್ಣನಾಥನ ಪುಣ್ಯಕ್ಷೇತ್ರ. ಮಂಜಲ್ ಬೈಲ್ ಹುಲಿವೇಷ ತಂಡದ 74ನೇ ವರ್ಷದ ಕಲಾ ಸೇವೆ, ಕಾಳಿಚರಣ್ ಅವರ 40ನೇ ವರ್ಷ, ಬರ್ಕೆ ಫ್ರೆಂಡ್ಸ್ 32 ವರ್ಷ, ಶಿವ ಫ್ರೆಂಡ್ಸ್ 30 ವರ್ಷ, ಅದೇ ರೀತಿ ಗ್ರೀನ್ ಪಾರ್ಕ್ ಫ್ರೆಂಡ್ಸ್ ಕುದ್ರೋಳಿ, ಜೂನಿಯರ್ ಬಾಯ್ಸ್ ಬಳ್ಳಾಲ್ ಬಾಗ್ ಫ್ರೆಂಡ್ಸ್ ಕುದ್ರೋಳಿ ಇವರೆಲ್ಲ ಇದ್ದಾರೆ. ಈಗ ನಿತಿನ್ ಸಾಲ್ಯಾನ್ರು ಯಾರ ಜೊತೆ ಮಾತಾಡ್ತಿದ್ದಾರೆ. ದಾವನ್ ಪರ್ಸ 40ನೇ ವರ್ಷದ ಈ ಒಂಜಿ ಸುಸಂದರ್ಭ ಅಪ್ಪೆ ಶಾರದನ ಒಂಜಿ ಸೇವೆ ಮಲ್ತೊಂದುಲ್ಲಾರ ದಾದವನ್ ಪ ರಡ್ಡನೇ ಮರ್ಯಾದೆದ ಒಂದು ಹಿರೇ ಪಂಡಾರಿ ಅಂಚನೆ 40ನೇ ವರ್ಷ ಅಂದ್ಲೆ ಹಿರೇ ಪಂಡಾರಿ ಅಂಚ ಒಂಚೂರು ಗ್ರ್ಯಾಂಡೇ ಉಂಡು ದಯ ಪಂಡ 40 ವರ್ಷದ ಎಂಕ್ಲ ಟೀಮ್ ಒಂಜಿ ಸ್ಟ್ರಗಲ್ ಮಲ್ತದೆ ಈತ್ 40ನೇ ವರ್ಷ ಬರಡು ಪಂಡ ಎಲ್ಲಿಯ ವಿಷಯ ಅತ್ತವು ಮಸ್ತ್ ಭಂಗ ಬೈದ ಅಂಚನೆ ನಮ್ಮ ಕಾಳಿಚರಣ್ ಪುದಾರ್ ಬರ್ಪುನಿ ಇಂಚ ಪಂಡ ಅವೊಂಜಿ ಮೇನ್ ಪನೋಡು ದಯ ಪಂಡ ಎಂಕ್ಲ ಟೀಮ್ ಫಸ್ಟ್ ಸ್ಟಾರ್ಟ್ ಆಯ್ನಿ ಓವರಾಮ್ ಕ್ರಿಕೆಟ್ ಹಿಡ್ದಾದ ಐಟ್ ಫ್ಯಾನ್ ಇದ್ದೀನಿ ನಮ್ಮ ವೆಸ್ಟ್ ಇಂಡೀಸ್ದ ಬೌಲರ್ ಕಾಳಿಚರಣ್ ಪಂಡ ಅರ್ನೆಡ್ದಾದ ಅವೇ ಪುದರ್ದಿ ಓಡ್ ಬಂದು ಟೀಮ್ ಒಟ್ಟು ಮಲ್ದ ಅಂಚನೆ ಜನಬಲ ನಿಕಲ ಮೋಕೆ ಪೂರ ಸೇರ್ದು ಎಂಕ್ಲ ಟೀಮ್ ಮಲ್ಲ ಒಂದೇ ಬರ್ತದೆ ಅಪ್ಪೆನ ನಮ್ಮ ಶಾರದಾಂಬನ ಸೇವೆ ಕೊರ್ರೆ ರಡ್ಡನೇ ಮರ್ಯಾದೆ ತೊಂಡು ನಮ್ಮ ಅಂಚನೆ 40ನೇ ವರ್ಷದ ಇತ್ತೆ ಕೊರೊಂದುಲ್ಲ ಅಂಚನೆ 40ನೇ ವರ್ಷದ ನಮ್ಮ ಒಂಜಿ ಏರಿ ತಗೊಂದುಲ್ಲಾರು ಇಂಚನೆ ಒಂಜಿ ಪೈರೇಟ್ಸ್ ಆಫ್ ಕೆರೇಬಿಯನ್ ಒಂಜಿ ಬೋಟ್ದ ಐತ ಒಂಜಿ ಟೀಮ್ ಉಂಡು ಅಂಚನೆ ರಷ್ಯನ್ದ ಒಂಜಿ ರಡ್ ಆರ್ಟಿಸ್ಟ್ ನಕಲ ಟೀಮ್ ಉಂಡು ಅಂಚನೆ ನಮ್ಮ ಪ್ರಮುಖವಾಯಿನ ಒಂಜಿ ಪಿಲಿತಲ ಒಂಜಿ ಟೀಮ್ ಉಂಡು ಅಂಚನೆ ಸಂಗೀತದ ಒಂಜಿ ಟೀಮ್ ಉಂಡು ಇತ್ತ ನಾಲ್ ಟ್ಯಾಬ್ಲೋ ಉಂಡು ನಾಲ್ ಟ್ಯಾಬ್ಲೋ ಮಲ್ದಿರ್ತಾರೆ 40ನೇ ವರ್ಷ ಅಂಚೆ ನಾಲ್ ಟ್ಯಾಬ್ಲೋ ಮಲ್ದಿರ ಒಟ್ಟಿಗೆ ಕಾಳಿಚರಣ್ ಫ್ರೆಂಡ್ಸ್ ಪಿಲಿತ ಒಟ್ಟಿಗೆಲ್ಲ ಈ ಒಂದು ವೈವಿಧ್ಯಮಯ ಟ್ಯಾಬ್ಲೋ ಪ್ರತಿ ವರ್ಷ ಕೊರ್ಪಾರ್ ಅವು ಖುಷಿ ಪ್ರತಿ ವರ್ಷ ಕೊರ್ಪು ನೀವು ಏರೇಡ್ದಾದು ಅಪ್ಪೆನ ಶಾರದಾಂಬೆನ ಬೊಕ್ಕ ನಿಕಲ್ ಅಂಚಿನ ಮಾತ ಜನರನ್ನ ಜನಾಶೀರ್ವಾದ ನಿಕಲ ಜನರಿಗೆ ಒಂಜಿ ಮನೋರಂಜನೆ ಕೊರ್ಲಕ್ ಆಪುಂಡು ಅಂಚನೆ ನಮ್ಮ ಶಾರದಾಂಬೆಗೆ ಒಂಜಿ ಅಪ್ಪೆಗೆ ಒಂಜಿ ಸೇವೆ ಕೊರ್ಲಕಲ್ಲ ಆಪುಂಡು ಪ್ರಮುಖ ಉದ್ದೇಶ ನಮಗೆ ಅಪ್ಪೆಗೆ ಸೇವೆ ಕೊರ್ಪುನ ಅಂಚನೆ ನಮ್ಮ ತುಳುನಾಡದ ಸಮಸ್ತ ಜನತೆಗಳ ಒಂಜಿ ಮನೋರಂಜನೆ ಕೊರ್ದು ಅಕಲ ಪ್ರೀತಿಗೆ ಒಂಜಿ ನಮ್ಮ ಒಂಜಿ ಪಾತ್ರ ಅವನ ಆಸೆ ಬಾರಿ ಖುಷಿ ಅಂಡ್ 40ನೇ ವರ್ಷದ ಸಂಭ್ರಮಾಚರಣೆ ಉಳ್ಳೇವೆ ಕಾಳಿಚರಣ್ ಫ್ರೆಂಡ್ಸ್ ಆಯ್ತು ಒಟ್ಟಿಗೆ ಪಿಲಿವೇಷ ಅಕಲ ಗರ್ದು ಗಮ್ಮತ್ತಿನ ಒಂಜಿ ನಲಿಕೆ ಕಾಳಿಚರಣ್ ಪನಗ ಪುದರ್ಡ ಒಂಜಿ ತಾಕತ್ ಉಂಡು ಆ ಒಂಜಿ ಶಕ್ತಿ ಉಂಡು ಆಯ್ತು ಒಟ್ಟಿಗೆ ಬಾರಿ ಪೊರ್ಲುದ ಟ್ಯಾಬ್ಲೋ ವೈವಿಧ್ಯಮಯವಾಂಚಿನ ಟ್ಯಾಬ್ಲೋ ಪೈರೇಟ್ಸ್ ಆಫ್ ಕ್ಯಾರಿಬಿಯನ್ ತಗೊಂಡು ಆಯ್ತು ಒಟ್ಟಿಗೆ ಕೂಡ 4 ಟ್ಯಾಬ್ಲೋ ಉಂಡು 4 ಟ್ಯಾಬ್ಲೋ ಮಲ್ದೆ 40 ವರ್ಷ ಸೊ ಅಂಚಾದ ಉಪನಾಗ ಕುಡೋರ ಅಭಿನಂದನೆಲು 40 ವರ್ಷದ ಸಂಭ್ರಮ ಪ್ರತಿ ವರ್ಷ ಸರ್ ಇಂಚಿನ ಮಲ್ಪಡು ನಿಕಲ ಮೋಕೆ ಪೊಡು ನಿಕಲ ಜನಕಲ್ನ ಆಶೀರ್ವಾದ ಒಪ್ಪುಡು ಅಂಚನೆ ಅಪ್ಪೆ ಶಾರದಾಂಬೆನ ಕೃಪೆ ಎಂಕ್ಲ ಮಿತಿ ಏಪಲ ಒಪ್ಪುಡು ಕುಡ್ಲದ ಜನತೆಗೆ ಏಪಗಲ ಎಂಕಲು ಚಿರಋಣಿ ದಯಪಣ್ಣ ಎಂಕ್ಲ ಈತ ಮುಟ್ಟ ನಿಕಲು ಸಪೋರ್ಟ್ ಮಾಡ್ತಾರೆ ಐಕೆ ಏಪಲ ಚಿರಋಣಿ ಅಂಚನೆ ಮಾಧ್ಯಮ ವರ್ಗದ ಎಕ್ಲೆಗಲ ಚಿರಋಣಿ ಸೊಲ್ಬೇಲು ಸರ್ ಸೊಲ್ಬೇಲು ಒಂದು 40 ವರ್ಷದ ಸಂಭ್ರಮ ಉಪನಂಚ ಕಾಳಿಚರಣ್ ಫ್ರೆಂಡ್ಸ್ ಬಾರಿ ಪೊರ್ಲದ ಒಂಜಿ ಟ್ಯಾಬ್ಲೋ ಪಿಲಿತ ಟ್ಯಾಬ್ಲೋ ಉಂಡು ಆಯ್ತ ಒಟ್ಟಿಗೆ ಮೂಜಿ ವೆರೈಟೀಸ್ ಆಫ್ ಟ್ಯಾಬ್ಲೋ ಮಲ್ದಿರ್ ಸೊ ಒಂದು ಮಂಗಳೂರು ದಸರಾದ ವೈಭವದ ಶೋಭಾಯಾತ್ರೆ
ಮಂಗಳೂರು ದಸರಾದ ವೈಭವದ ಶೋಭಾಯಾತ್ರೆ ಬಹಳ ಉತ್ತಮ ರೀತಿಯಲ್ಲಿ ಲವಲವಿಕೆಯಿಂದ ನಡೆಯುತ್ತಾ ಇರುವಂತಹ ಕಾಣಿಸ್ತಾ ಇದೆ. ಇಬ್ಬರು ರಷ್ಯನ್ ಕಲಾವಿದರು ಇದ್ದಾರಂತೆ. ಹೌದು, ಹಾಗೆ ನಾವು ಹೇಳ್ತಾ ಇದ್ದೇವಲ್ಲ, ಅದು ವಿದೇಶಿಯರು ಇರಬೇಕು. ವಿದೇಶಿಯರವರಾಗಿದೆ. ಹೌದು, ರಷ್ಯನ್ ಕಲಾವಿದರಂತೆ. ಹಾಗಾಗಿ ಅದು ಒಂದು ವಿಶೇಷವಾದ ಆಕರ್ಷಣೆ ಅಂತ ಹೇಳ್ಬೋದು. 40ನೇ ವರ್ಷದ ಕಲಾ ಕಾಣಿಕೆಯಾಗಿ 4 ವಿವಿಧ ಪ್ರಾಕಾರದ ಅವರ ಪ್ರಸ್ತುತಿ. ಜನರು ಸ್ವಲ್ಪ ಫಾಸ್ಟಾಗಿ ನಡೆದು ಹೋಗ್ತಾ ಇದ್ದಾರೆ, ಅಂದರೆ ಮೆರವಣಿಗೆ ಕೂಡ ಹಾಗೆ ಫಾಸ್ಟಾಗಿ ಹೋಗ್ತಾ ಇರಬೇಕು ಬಹುಶಃ. ನೋಡಿ, ಇಲ್ಲಿ ಒಂದು ಬೆಳಕಿನ ಲೈಟಿಂಗ್ ವ್ಯವಸ್ಥೆ. ಯುವ ಸಾಗರ ಇದು. ಜನಸಾಗರದ ಮಧ್ಯೆ ಯುವ ಸಾಗರ. ಕೆಲವು ಸಲ ಮಹಾನದಿಗಿಂತ ಉಪನದಿಗಳು ಪ್ರಬಲವಾಗಿರ್ತದೆ, ಅದಕ್ಕೆ ಬಿರುಸು ಕೂಡ ಜಾಸ್ತಿ. ಕನ್ನಡದಲ್ಲಿ ಹಿಂದಿಗಡೆ ಇರುವಂತಹ ಕೇರಳ, ತಮಿಳುನಾಡಿನ ತೆಲುಗು, ತೆಯ್ಯಂ. ನಮ್ಮಲ್ಲಿ ಅಣಿ ಅಂತ ಕಟ್ತಾರಲ್ಲ, ಹಾಗೆ ಅಲ್ಲಿ ಆ ರೀತಿಯ ಪ್ರಭಾವ. ಪ್ರತಿ ವರ್ಷ ನಾವು ಬದಲಾವಣೆಯನ್ನು ಕಾಣ್ತೇವೆ ನೋಡಿ. ಈ ಸಲ ಎಲ್ಲಿ ಹಿಡಿದು ಇದು ನೋಡಿ, ಇದು ಇತ್ತೀಚಿನ ವರ್ಷಗಳಲ್ಲಿ ಇದು ಭಾರತದಾದ್ಯಂತ ಬೇರೆ ಬೇರೆ ರಾಜ್ಯಗಳಲ್ಲಿ ಇಂತಹ ಸ್ವರೂಪದ ಕಲಾವಿದರ ತಂಡಗಳನ್ನು ಗಮನಿಸಬಹುದು. ಈಗ ದಸರಾ ಅಂತ ಹೇಳಿದ ಕೂಡಲೇ ಹೊರ ರಾಜ್ಯಗಳಿಂದಲೂ ಹೊರ ಭಾಗಗಳಿಂದಲೂ ಕೂಡ ಕಲಾ ತಂಡಗಳು ಬರುವುದಕ್ಕೆ ಪ್ರಾರಂಭ ಆಗಿದೆ ನಮ್ಮಲ್ಲಿ. ನೋಡಿ, ಈಗ ಇದು ನಮ್ಮ ಮಂಗಳೂರು ದಸರಾ ಈಗ ಬೇರೆ ಬೇರೆ ವಾಹಿನಿಗಳಲ್ಲಿ ಬರ್ತದೆ. ಅದನ್ನು ನೋಡಿ, ಈಗ ಅಲ್ಲಿಯವರು ಇದನ್ನು ಫಾಲೋ ಮಾಡ್ತಾರೆ. ಹೌದು. ಈಗ ಹುಲಿವೇಷ ನೋಡಿ, ಈಗ ನಮ್ಮ ಕರಾವಳಿಯ ಹುಲಿವೇಷ, ಅದೇ ರೀತಿ ಕೇರಳದ ಹುಲಿವೇಷ ಇದೆ, ತಮಿಳುನಾಡಿನ ಹುಲಿವೇಷ ಇದೆ, ಹುಬ್ಬಳ್ಳಿಯಲ್ಲಿ ಕೂಡ ಹುಲಿವೇಷ ಇದೆ. ವ್ಯತ್ಯಾಸ ಇದೆ ಅದಕ್ಕೆ. ಬಹಳ ಆಕರ್ಷಣೀಯವಾದಂತಹ ವೇಷಗಳು ನೋಡಿ, ಬೆಳಕಿನ ಚಿತ್ತಾರದೊಂದಿಗೆ ಸಾಗಿ ಬರುತ್ತಿರುವಂತಹ, ನಾವೀಗ ಯಾವುದೋ ಒಂದು ರಾಜ್ಯದಲ್ಲಿದ್ದೇವೆ ಎನ್ನುವ ಕಲ್ಪನೆಯನ್ನು ಕೊಡ್ತದೆ. ಇದು ಮಂಗಳೂರು ನಗರದಲ್ಲಿ, ಮಂಗಳೂರು ದಸರಾದಲ್ಲಿ ಇಂತಹ ವೈವಿಧ್ಯಮಯವಾದಂತಹ ಸಾಂಸ್ಕೃತಿಕ ರಂಜನೆಯ ನೋಟ. ಈ ಮಹೋತ್ಸವದ ಒಂದು ವೈಭವದ ಮೆರವಣಿಗೆಯಲ್ಲಿ ದೈವಾರಾಧನೆಯ ಒಂದು ಟ್ಯಾಬ್ಲೋ, ನಾಸಿಕ್ ಬ್ಯಾಂಡಿಗೆ ಅವಕಾಶ ಇಲ್ಲ. ಅದು ಬಿಟ್ಟರೆ ಈ ನೆಲದ ಸಂಸ್ಕೃತಿ ಪರಂಪರೆ ಬಿಂಬಿಸುವಂತಹ ಟ್ಯಾಬ್ಲೋಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗ್ತಾ ಇದೆ. ದಸರಾ ವೈಭವ ಮತ್ತಷ್ಟು ಮೆರುಗು ಆಗಲಿಕ್ಕೆ ಇದು ಕಾರಣ ಆಗಿದೆ. ಇಲ್ಲಿ ನೋಡಿ, ಮತ್ತೊಂದು ದೃಶ್ಯಾವಳಿಯನ್ನು ನಾವು ಕಾಣ್ತೇವೆ. ಅಯ್ಯಪ್ಪ ಸ್ವಾಮಿ ಇದ್ದಿರಬೇಕಲ್ಲ. ಹೌದು, ಅಯ್ಯಪ್ಪನ ರಾಮನ ಗೊತ್ತಾಗ್ತಾ ಇರೋದು. ಹೌದು. ಲಾಲ್ಬಾಗ್ ಬಳಿಯಲ್ಲಿ ಮಧ್ಯರಾತ್ರಿ 12 ಗಂಟೆಗೆ ಜನಸಾಗರ. ಇದು ಚತುಷ್ಪಥ ರಸ್ತೆ, ಮಹಾತ್ಮ ಗಾಂಧಿ ರಸ್ತೆ. ಒಂದು ರಸ್ತೆ ಇಡೀ ಜನಜಂಗಲವೇ ಉಂಟು, ಇನ್ನೊಂದು ರಸ್ತೆಯಲ್ಲಿ ಟ್ಯಾಬ್ಲೋಗಳು ಸಾಗಿ ಹೋಗ್ತಾ ಇದ್ದಾವೆ. ಈ ಒಂದು ಮೆರವಣಿಗೆಯ ಸಂದರ್ಭದಲ್ಲಿ ಆಯೋಜಿಸುವಂತಹ ಟ್ಯಾಬ್ಲೋಗಳು, ವಿಶೇಷ ಭಜನಾ ತಂಡಗಳು, ರಸಮಂಜರಿ ತಂಡಗಳು, ನೃತ್ಯ ರೂಪಕಗಳ ಪ್ರದರ್ಶನ ನಮಗೆ ಗಮನ ಸೆಳೆಯುವಂಥದ್ದು. ಸಾವಿರಾರು ಹುಲಿವೇಷಧಾರಿಗಳು ನಮ್ಮ ಈ ಸಲದ ದಸರಾದಲ್ಲಿ ಕಾಣಿಸಿಕೊಂಡವರಿದ್ದಾರೆ. ಹುಲಿವೇಷಧಾರಿಗಳ ತಂಡ ಮೇಲೆ ಹೂಮಲೆ ಇದ್ದಾರೆ. ಹೌದು. ನೋಟಿನ ಮಾಲೆಯಲ್ಲಿ ಹುದುಗಿ ಹೋದ ಹುಲಿವೇಷಧಾರಿಗಳು, ಹೆಡ್ಲೈನ್ ಕೊಡ್ಬೋದು ನಾಳೆ. ನೋಟಿನ ಮಾಲೆಯಲ್ಲಿ ಆ ವೇಷಧಾರಿಯೇ ಕಾಣುವುದಿಲ್ಲ ನೋಡಿ, ಅಷ್ಟು ಆಕಾಶದಿಂದಲೇ ಹೂಮಳೆ ಬರುವ ಹಾಗೆ ಕಾಣಿಸ್ತದೆ ನೋಡಿ. ಇದೊಂದು ದಾಖಲೆಯ ಸ್ವರೂಪದ ಮಾಲೆ ಹಾಗೆ ಕಾಣಿಸ್ತದೆ. ನೋಟಿನ ಹಾರದ ಮಾಲೆಗೆ, ಅದರ ಭಾರಕ್ಕೆ
ಅಂಚೋಸ್ಕರ ಒಂದೊಂಜಿ ಎಡ್ಡ ಅವಳು ಬಂದು ಪೂರೆಲ್ಲ ಬತ್ತು ಪಾಡ್ತೇರು ಒಂದು ಮಾತ ಫ್ರೆಂಡ್ಸ್ ನ ಕುಲ್ಸಿ ಹಿಡಿದು ಪಾಡ್ದಿನ ಪೂರ ಫ್ರೆಂಡ್ಸ್ ನ ಕುಲ್ಸಿ ಹಿಡಿದು ಪಾಡ್ತೀನಿ ಒಂದು ಕಾಳಿಚರಣ್ ಫ್ರೆಂಡ್ಸ್ ಒಂಜಿ ನಲಿಕೆ ಇತ್ತ ಕಾಳಿಚರಣ್ ಫ್ರೆಂಡ್ಸ್ ದ ಶಶಾಂಕೇರಿ ರಡ್ಡು ಸ್ಟೆಪ್ ಮಾಡಿಡು ಮೂಲು ಬಲ್ಬರುತ್ತೆ ಮಾಲದೊಟ್ಟಿಗೆ ಐದೊಟ್ಟಿಗೆ ಒಂದಿಲ್ಲ ರಡ್ಡು ಮಾಲೆ ಮಾಡೋರ್ಗಿದ್ರ ಓಕೆ ಕಾಳಿಚರಣ್ ಫ್ರೆಂಡ್ಸ್ ದ ಶಶಾಂಕೆರೆಗೆ ಅರಣ್ಯ ಗೆಳೆಯರ ಬಳಗ ನೋಟದ ಮಾಲೆ ಮಾಡೋದಿಲ್ಲ ಎಸ್ ಜೋರ ಬೊಬ್ಬೆ ಬರಡಿ ಐತ ರಡ್ಡು ಸ್ಟೆಪ್ ಶಬಾಷ್ ಹಾಗೆ ಬಾರಿ ಪೊರ್ಲದ ನಲಿಕೆ ಶಶಾಂಕೇರ್ನ ಬಾರ ಆಪುಜಿ ವೆಯ್ಟ್ ಆಪುಜಿ ಮಸ್ತ್ ವೇಟ್ ಆಗುದು ಕೆಕ್ಕಿ ಲೆಕ್ಕ ತಿಂಚ ಬೇನ ನೇಪ ದೈಚಿಂದ ಅಡಿ ಎಲ್ಲ ಗೆನ್ಪುನ ಖುಷಿ ಎಲ್ಲ ನಾನೇನೊಂದು ಎಲ್ಲ ಕೆರಿಜ್ಜಿ ಸರಿ ಶುಭವಾಗಲಿ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಒಂದು ಶಶಾಂಕೇರಿ ಕಾಳಿಚರಣ್ ಫ್ರೆಂಡ್ಸ್ ಅದ ಬಾರಿ ಪೊರ್ಲದ ಪಿಲಿನಲಿಕೆ ಸ್ವಲ್ಪ ಈಗ ತಾನೇ ನಾವು ಹೇಳಿದ್ದು ಹೌದು ಈ ನೋಟಿನ ಭಾರದಿಂದ ಕುಸಿದ ಹುಲಿಗಳು ಈಗ ಅವರೇ ಹೇಳ್ತಾರೆ ಆ ವೇಷಧಾರಿಯೇ ಹೇಳ್ತಾರೆ ಬಹಳ ಭಾರ ಆಗ್ತದೆ ನೋವಾಗ್ತದೆ ಕುತ್ತಿಗೆ ಅಂತ. ಅದಕ್ಕಿಂತ ಹೆಚ್ಚಿನ ಮಾಲೆ ಈ ಹುಲಿ ವೇಷಧಾರಿಯ ಕುತ್ತಿಗೆಯಲ್ಲಿ ಕಾಣ್ತಾ ಇದೆ. ಹೌದು ನೋಡಿ, ಆಧಾರಕ್ಕಾಗಿ ಮತ್ತೆ 2 ಹುಲಿಗಳನ್ನು ಹಿಡಿದುಕೊಂಡಿದೆ ಆ ಹುಲಿ. ನೋಟಿನ ಮಾಲೆಯ ಭಾರದಲ್ಲಿ ಕುಸಿದ ಕುದ್ರೋಳಿಯ ಹುಲಿ ಅಲ್ವಾ. ಸೇವಾದಳದ ಕಾರ್ಯಕರ್ತರು ಸಮವಸ್ತ್ರ ಧಾರಣೆ ಮಾಡಿದ್ದಾರೆ. ಕಾರ್ಯಕರ್ತರನ್ನು ಮತ್ತು ಪ್ರೇಕ್ಷಕರನ್ನು ಬೇರೆ ಬೇರೆಯಾಗಿ ಪ್ರತ್ಯೇಕಿಸಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಈ ಸಮವಸ್ತ್ರಗಳ ಮೂಲಕವಾಗಿ. ಇಲ್ಲಿ ಗೋರಕ್ಷನಾಥ ಸೇವಾದಳ ಇದರ ಕಾರ್ಯಕರ್ತರು ತನು ಮನ ಧನ ಪ್ರತಿ ವರ್ಷ ಯಾವುದಾದ್ರೂ ಒಂದು ಕಾಣಿಕೆಯನ್ನು ಅವರು ದೇವಿಗೆ ಅರ್ಪಿಸ್ತಾರೆ. ಅವರು ನೋಡಿ, ಇದು ಈ ರೀತಿಯ ಪುಷ್ಪವೃಷ್ಟಿ, ಇದು ಈ ವರ್ಷದ ಒಂದು ಹೊಸತನ. ಹೌದು, ಅದನ್ನು ಬಹಳ ಸಂಯೋಜಿಸಿದ್ದಾರೆ ಚೆನ್ನಾಗಿ. ಹೌದು, ಅಲ್ಲಲ್ಲಿ ಅದರ ವ್ಯವಸ್ಥೆಯನ್ನು ಮಾಡಲಾಗಿದೆ. ಟೇಬಲ್ ಮೇಲ್ಗಡೆಯಿಂದೇ ಬರ್ತದೆ ಕಾಣ್ತದೆ. ಅದು ಈ ವೇಷಧಾರಿಯನ್ನು ಗುರುತಿಸಿ ಅಂತ ಬಹುಮಾನ ಇಡಬಹುದು. ಅದು ಬಹಳ ಕಷ್ಟ ಉಂಟು. ಹುಲಿ ವೇಷಧಾರಿ ಅವರ ಪೈಕಿ ಇವರು ಉತ್ತರ ಕೊಡ್ತೇವೆ ಅದಕ್ಕೆ. ನೋಡಿ, ಈ ದೊಡ್ಡ ಹೊಟ್ಟೆಯ ಹುಲಿಗಳನ್ನು ನಾವು ಯೂಟ್ಯೂಬಲ್ಲೆಲ್ಲ ಕೇರಳದ ಹುಲಿಗಳಲ್ಲಿ ಕಾಣ್ತೇವೆ. ಆ ಹೊಟ್ಟೆ ಕುಣಿಸುವಂತಹ ಹುಲಿ ನೋಡಿ, ಹೊಟ್ಟೆಯ ಮೇಲೆ ಹುಲಿಯ ಚಿತ್ರ. ಅವರು ಮನಸ್ಸು ಮಾಡಿದರೆ ಅವರ ಎದೆ, ಹೊಕ್ಕಳು, ಅದರ ಅಲುಗಾಟದಿಂದ ಆ ಹೊಟ್ಟೆಯ ಹುಲಿ ಜೀವಂತ ಹುಲಿಯ ಹಾಗೆ ಕಾಣುವಂತಹ ದೃಶ್ಯ. ಕನ್ನಿಕೆಯರು amazing. People are very good and everything is bright and so I like. For me it's really interesting and something deep in culture. So I'm enjoy. Indian culture. Indian culture, yes. Yes. You enjoy a lot. Yes, sure, enjoy. People are very friendly and I see that they really enjoy this. Just few words about tiger dance. You saw tiger dance? What? Tiger dance. Okay. Anyway. Okay. Just do one step. One step of tiger dance. Yes. Camera. Enter world, enter globe. We are telecasting live. So just a few okay, one step. Which step? Okay. Yes. Okay. Should I stand? Yes. Okay. Thank you, ma'am. Thank you so much. Yes. ಒಂದು ರಷ್ಯನ್ ಬೈದಿನಂಚಿನ ನಿಕಾ ಮೇಡಮ್ ಅಂಚರ ಫ್ರೆಂಡ್ ಕುಡಂಚನ ರಡ್ಜನ ಹುಲ್ಲೇರು. ಸೊ ಕಾಳಿಚರಣ್ ಫ್ರೆಂಡ್ಸ್ ದ ಒಂಜಿ ಬಾರಿ ಪೊರ್ಲದ ವೈವಿಧ್ಯಮಯ ಅಂಚಿನ ಟ್ಯಾಬ್ಲೆಟ್ ತಗೊಂದುಲಾರು. ರಷ್ಯಾದ ಕುಲ್ಲ ಬತ್ತದ ನಮ್ಮ ಇಂಡಿಯನ್ ಕಲ್ಚರ್ನ ಐತೊಟ್ಟಿಗೆ ನಮ್ಮ ತುಳು ಕಲ್ಚರ್ನ ಐತೊಟ್ಟಿಗೆ ನಮ್ಮ ತುಳುನಾಡದ ಪೊರ್ಲುದ ಶಾರದೋತ್ಸವವನ್ನು ಪುಗರೊಂದುಲ್ಲೇರು ಪನ್ನಾಗ ಅವು ನಮ್ಮ ಪೆರ್ಮೆ. ಸೊ ನಿಕ್ಕ ಕಾರಣ ಈ ಸಂದರ್ಭ ನಮ್ಮ ನೆನಪು ಮಲ್ಪಡು ಶ್ರೀಯುತ ಜನಾರ್ದನ ಪೂಜಾರಿ ಸರ್ ಅರ್ನ ಒಂಜಿ ವಿನೂತನವಾದ ಕಲ್ಪನೆ ಮಂಗಳೂರು ದಸರಾ ವಿಶ್ವವಿಖ್ಯಾತಿ ಪಡೆಯೊಂದುಂಡು ಅಂಚ ಸೊಲ್ ಮೇಲೆ.
ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಕನ್ಯೆಯರು ನಮ್ಮ ಕುಡ್ಲದ ನಿರೂಪಕ ನಿತಿನ್ ಸಾಲ್ಯಾನ್ ಅವರನ್ನೇ ದಿಟ್ಟಿಸಿ ನೋಡ್ತಾ ಇದ್ದಾರೆ. ನಿಖಾ ಅವರು ಒಂದು ನೃತ್ಯ ಭಂಗಿಯನ್ನು ಕೂಡ ತೋರಿಸಿದರು. ಅವರಿಗೆ ಟೈಗರ್ ಡ್ಯಾನ್ಸ್ ಏನು ಅಂತ ಗೊತ್ತಾಗಲಿಲ್ಲ, ಆದರೆ ನಡೀತಿರುವಂತಹ ಹುಲಿವೇಷಗಳ ಮನಗೆದ್ದ ನಿತಿನ್ ಸಾಲ್ಯಾನ್. ಹೌದೌದು, ಭಾಳ ಅಂದರೆ ಅದೇ ಟ್ಯಾಬ್ಲೋದಲ್ಲಿ ಅವರು ಕೂತು ನೋಡುವಂಥದ್ದು ಚೆಂದಾಗಿ ಕಾಣ್ತಾ ಇದೆ. ಅವಳು ಬೆರಗಿನಿಂದ ಈ ಮೆರವಣಿಗೆ ನೋಡ್ತಾ ಇದ್ದಾರೆ. ಹೌದೌದು, ಉಲ್ಲಾಸ. ಭಾರತದ, ಅದರಲ್ಲೂ ಕರ್ನಾಟಕದ, ಅದರಲ್ಲೂ ನಮ್ಮ ತುಳುನಾಡಿನ ಕಲಾ ಸಂಸ್ಕೃತಿ ಧಾರ್ಮಿಕ ಮೆರವಣಿಗೆಯ ಒಂದು ಸೊಗಡನ್ನು ಅವರು ಅನುಭವಿಸಿ ಸಂತೋಷದಿಂದ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ರಿಯಲಿ ಐ ಆಮ್ ಎಂಜಾಯಿಂಗ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಬಹುಶಃ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಕಲೆ ಮತ್ತು ನಮ್ಮ ಆರಾಧನಾ ಪರಂಪರೆ ವಿದೇಶಿಯರಿಗೂ ಕೂಡ ಒಂದು ಆಕರ್ಷಣೆಯ ವಿಷಯ ಆಗಿದೆ. ಹಾಗಾಗಿ ಭಾರತದ ಕಡೆಗೆ ಎಲ್ಲ ದೃಷ್ಟಿ ಇಟ್ಟು ನೋಡೋದು ಯಾಕೆ ಅಂತ ಹೇಳಿದರೆ ನಮ್ಮ ಶ್ರೀಮಂತಿಕೆಗಲ್ಲ, ನಮ್ಮ ಶ್ರೀಮಂತವಾದಂತಹ ಸಂಸ್ಕೃತಿಗೆ. ಹಾಗಾಗಿ ಇಲ್ಲಿ ಮಂಗಳೂರಲ್ಲಿ ನಡೆಯುವಂಥ ಈ ಉತ್ಸವಕ್ಕೆ ಪ್ರತಿ ವರ್ಷ ಕೆಲವರಾದರೂ ವಿದೇಶಿಯರು ಬರ್ತಾರೆ. ಮಾಲೆ ಬಿದ್ದರೂ ಕೂಡ ಗೊತ್ತಾಗುವುದಿಲ್ಲ, ನೋಡಿ ಒಂದೊಂದು ಮಾಲೆಯಲ್ಲಿ ಕೆಲವು ಸಾವಿರ ಇರಬಹುದು. ಇನ್ನು ನೋಟಿನ ಮಾಲೆಯಲ್ಲಿ ಮುಚ್ಚಿ ಹೋದ ಹುಲಿವೇಷಧಾರಿ. ಹೌದು, ಇದು ಕಾಳಿಚರನ್ ಅಲ್ವಾ? ಅವರ 4 ತಂಡ ಇದೆ ಅಂತ ಹೇಳಿದ್ರು. ಇರಬೇಕು. ಆದರೆ ಪಾಪ ಹೊಟ್ಟೆಯಲ್ಲಿ ಮುಖವಾಡ ಇದ್ದವನಿಗೆ ನೋಟಿನ ಮಾಲೆ ಬೀಳುವುದಿಲ್ಲ. ಇದು ಬ್ರಹ್ಮಶ್ರೀ ನಾರಾಯಣ ಗುರು ರಥದ ದೃಶ್ಯ ಇದು. ಹೌದು, ಆ ತಂಡ ಬೇರೆ ಇದು. ಈಗ ಒಂದು ತಂಡ ಅಲ್ಲೇ ಇದೆ. ಹೌದು, ಅಲ್ಲ ಒಂದು MG ರೋಡ್ ಅಲ್ಲಿ ದೂರ ಇದೆ. ಹೌದು, ಅಲ್ಲ ಅಷ್ಟು ಉದ್ದಕ್ಕೆ ಇದೆ ಈಗ ಈ ಮೆರವಣಿಗೆ. ನೂರಾರು ಹುಲಿವೇಷಧಾರಿಗಳು ಉತ್ಸಾಹದಿಂದ ಕುಣಿಯುತ್ತಾ ಇದ್ದಾರೆ. ಇವರು ಆದಿತ್ಯವಾರ ಬೆಳಗ್ಗಿನಿಂದ ಕುಣಿಯುತ್ತಾ ಇದ್ದಾರೆ. ಹೌದು, ಬೇರೆ ಬೇರೆ ಕಡೆಗಳಲ್ಲಿ ಅವರ ಪ್ರದರ್ಶನ ಕೊಟ್ಟು ಸಂಜೆ 6 ಗಂಟೆಯ ನಂತರ ವಾಹನವನ್ನು ಏರಿ ಬಂದಿದ್ದಾರೆ. ಹೌದು, ಹಾಗಿದ್ರೆ ಅವರಿಗೆ ವಿಶ್ರಾಂತಿ ಅನ್ನುವಂಥದ್ದು ಇಲ್ಲ. ಇಡೀ 24 ಗಂಟೆ ಬಹುಶಃ ಈ ಕುಣಿತವನ್ನು ಮಾಡಬೇಕಾದಂಥ ಒಂದು ಸ್ಥಿತಿ ಇದೆ. ಆದರೆ ಉತ್ಸಾಹ ಕುಗ್ಗಿದ ಹಾಗೆ ಕಾಣುವುದಿಲ್ಲ. ಮತ್ತು ಒಂದು ರೀತಿಯ ಸಮೂಹದ ಒಂದು ಸ್ಫೂರ್ತಿ ಅಂತ ಹೇಳ್ತಾರಲ್ಲ, ಹಾಗಾಗಿ ನೋಟಿನ ಮಾಲೆಯಲ್ಲೂ ಕೂಡ ವೈವಿಧ್ಯತೆ. ಹುಲಿವೇಷದ ಎದೆಯಲ್ಲಿ ಬರೆದಂತಹ ಚಿತ್ರದಲ್ಲಿ ವ್ಯತ್ಯಾಸ. ಲಕ್ಷ್ಮೀದೇವಿ, ಕಮಲಪತ್ರಶಾಹಿ ಶತದಳ ಪದ್ಮದಲ್ಲಿ ವಿರಾಜಮಾನರಾಗಿರತಕ್ಕಂತಹ ಶ್ರೀಲಕ್ಷ್ಮಿ. ಅವಳು ಸಾಗರದಲ್ಲಿ ಹುಟ್ಟಿದವಳು, ಈಗ ಜನಸಾಗರದ ಮಧ್ಯದಲ್ಲಿ ಸಾಗ್ತಾ ಇದ್ದಾಳೆ. ಹೌದು, ಲಕ್ಷ್ಮೀ, ಸರಸ್ವತಿ ಮತ್ತು ಗೌರಿ ಈ 3 ಶಕ್ತಿಗಳು ಆರಾಧನೆ ತಗೊಳ್ಳುವಂತಹ ಒಂದು ಪರ್ವಕಾಲ ನವರಾತ್ರಿ ಉತ್ಸವ. ಮಹಾನವಮಿ ನಾವು ತುಳುವಿನಲ್ಲಿ ಮಾರ್ನೇಮಿ ಅಂತ ಕರೀತೇವೆ. ಮಾರ್ನೇಮಿದ ಮಿನದನ ಪೊರ್ಲು ಪೊಲಿಕೆಡು ನಡತೊಂದುಂಡು ಮಾತ ಕಡೆಟ್ಲ. ಮಾರ್ನೇಮಿದ ಏಸೋಲು ಬಂಡ ಬಾರಿ ಪ್ರಸಿದ್ಧ. ಬಹುಶಃ ಮಾರ್ನೇಮಿಡು ಏಸೋಲ ಪಾಡ್ಯರ ನಿರ್ಬಂಧ ಇಜ್ಜೆ ಅಂಡ ಇಂಚೋಗು ಮಾತ ಕೆಲವು ಆರಾಧನೆಯನ್ನು ತ್ರಿಶೂಲ ಲೇವಡಿ ಮಲ್ಪಣಂಚಿನ ಆರ ಬಲ್ಲಿ ಪನ್ಪಣಂಜಿ ಎಚ್ಚರಿಗೆ ಮುಟ್ನೋ ಬಾರಿ ಎಡ್ಡೆ ಲಕ್ಷಣ. ಒಂದು ದುಂಬುದ ಲೇಡಿ ಹಿಲ್ ವೃತ್ತ, ಇತ್ತದ ಬ್ರಹ್ಮಶ್ರೀ ನಾರಾಯಣ ಗುರು ವೃತ್ತ, ಇತ್ತ MG ರೋಡು, ಐತ ಒಂಜಿಕೋಡಿ ನಡು ನಡು ದೇವದಾಸ್ ಕಾಪಿಕಾಡ್, ಅರವಿಂದ್ ಬೋಳಾರ್ ಇದು ಹೊಸತ್ತು ಈ ವರ್ಷದ. ಅರವಿಂದ್ ಬೋಳಾರ್ ಮತ್ತು ದೇವದಾಸ್ ಕಾಪಿಕಾಡ್. ತುಳು ರಂಗಭೂಮಿ ಮುಖ ಚಿತ್ರರಂಗದ 2 ಮಹಾನ್ ನಟಿಯರಗಳು. ಬಹುಶಃ ಇನಿ ಬರ್ಕೆ ಫ್ರೆಂಡ್ಸ್ ತಕೆಲ್ನ ಕೋಸ್ಟಲ್ ವುಡ್ ಅದ್ರ 2ನೇ ವರ್ಷದ ಬರ್ಕೆ ಫ್ರೆಂಡ್ಸ್ ಪೂರ ವಿದೇಶಿ ಕಲಾವಿದರು ಲೇರು. ಮೊಕೆಲ್ನ ಟೀಮುಡು 6 ಜನ ಲಕ್ನೋರ್ದು ಬೈದಿನ ಬ್ಲ್ಯಾಕ್ ಟೈಗರ್ನ ಕುರುಳಿಯರಿಗೆ ಅಕಲು ಕೆಲವು ದಿನ ದುಂಬತ್ತದು ಮೂಲ ಅಭ್ಯಾಸ ಮಾಡ್ತದೆ. ಅಕಲೆ ಕೊಂಚ ಪ್ರತ್ಯೇಕ ಇಲ್ಲದ ವ್ಯವಸ್ಥೆ ಇದು ಪೂರ ಮಾಡ್ತದೆ. ಬರ್ಕೆ ಫ್ರೆಂಡ್ಸ್ ಅಕಲು ಬರೀ ಮನೋರಂಜನೆ ಅಂತ ಮಾಡ್ತಾರೆ, ಸಮಾಜ ಉಪಯೋಗಿ ಕಾರ್ಯಕ್ರಮ ಮಾಡ್ತದೆ. ಯಜ್ಞೇಶ್ವರ ನೇತೃತ್ವದ ತಂಡ ಮನ್ನಗುಡ್ಡ ಶಾಲೆದ ಸರ್ವತೋಮುಖ ಅಭಿವೃದ್ಧಿಗೆ ಈ ಬರ್ಕೆ ಫ್ರೆಂಡ್ಸ್ ತಕ್ಕನ ಕೊಡುಗೆ ಉಂಟು. ಬರ್ಕೆ ಪಂಪಿನ ಒಂದು ಎಲ್ಲಿಯ ಜಾಗ ಮಣ್ಣಗುಡ್ಡ ಪರಿಸರ, ದುರ್ಗಾ ಮಹಲ್ ಆ ಪರಿಸರ. ದುರ್ಗಾ ಮಹಲ್ ಬಂದು ಹೋಟೆಲ್ ಅವಳು
ಅದು ಹೋಟೆಲ್ ಬಸ್ ಸ್ಟಾಪ್ ಬಂದರೆ ಅದನ್ನ ರಿಕ್ಷಾದ ಬಂದಾಗ ದುರ್ಗಾ ಮಾಲ್ ಅಂತ ಅವಳು ಎದುರು ಪುನಃ ಬರ್ಕೆ. ಮಂಗಳೂರಿನ ಬರ್ಕೆ ಹೆಸರು ಈಗ ನಾಡಿನೆಲ್ಲೆಡೆ ಪರಿಚಿತವಾಗಿರುವಂಥದ್ದು. ಅದರ ಹಿಂದೆ ಈ ಬರ್ಕೆ ಫ್ರೆಂಡ್ಸ್ ತಂಡದ ಕೊಡುಗೆ ಬಹಳ ಇದೆ. ಹುಲಿವೇಷದ ಕಲಾ ಸೇವೆಯ ಮೂಲಕ ಊರಿನ ಹೆಸರನ್ನು ಕೂಡ ಉತ್ತುಂಗಕ್ಕೆ ಕೊಂಡೊಯ್ದಂಥ ಹೆಗ್ಗಳಿಕೆ ಬರ್ಕೆ ಫ್ರೆಂಡ್ಸ್ ತಂಡಕ್ಕೆ ಸಲ್ಲುತ್ತದೆ. ಯುವ ಸಮುದಾಯದಲ್ಲಿ ಸಮಾಜಮುಖಿ ಚಿಂತನೆಯೊಂದಿಗೆ ಯುವಶಕ್ತಿಯ ಉತ್ಸಾಹ ಪ್ರತಿಭೆಗಳನ್ನು ಸಮಾಜದ ಒಳಿತಿಗೆ ಸದುಪಯೋಗಪಡಿಸುವಂತಹ ಒಂದು ಸಂಘಟನೆ ಇದು. ಸದ್ಗುರು ಈಶಾ ಫೌಂಡೇಶನ್ ಹೌದು. ಸದ್ಗುರುಗಳ ಒಂದು ಪ್ರತಿಬಿಂಬ ಇದೆ ಅಲ್ಲಿ. ಅವರು ಅಭಿನಯ ಶಿವನ ಭವ್ಯ ವಿಗ್ರಹ ಇದು ಬಹಳ ಜಗತ್ಪ್ರಸಿದ್ಧವಾಗಿರತಕ್ಕಂಥ ಒಂದು ಸ್ಥಳ ಇದು. ಈಗ ಬೆಂಗಳೂರಲ್ಲಿ ಕೂಡ ಆಗಿದೆ ಒಂದು. ಕೊಯಮತ್ತೂರಿನಲ್ಲಿ ಆಶ್ರಮ ಇದೆ. ಆದಿಶಿವ ಆಡಿಯೋ ಉಂಟು. ಆಡಿಯೋ ನಗರವೇ ತೇಲ್ತಾ ಇರುವಂಥದ್ದನ್ನು ಕಾಣ್ತೇವೆ. ಕುದ್ರೋಳಿ ಕ್ಷೇತ್ರಕ್ಕೆ ಹರಿದು ಬಂದಂತಹ ಭಕ್ತಾದಿಗಳ ಸಂಖ್ಯೆ ಕೂಡ ಈ ಸಲ ಹೆಚ್ಚಾಗಿದೆ. ಮೈಸೂರು, ಕೊಡಗು ದಸರಾದ ಹಾಗೆ ಇಲ್ಲಿ ನಡೆಯುವಂತಹ ದಸರಾ ಮಹೋತ್ಸವದ ಖ್ಯಾತಿ ಈಗ ಭಾಳಷ್ಟು ವಿಶ್ವಪ್ರಸಿದ್ಧವಾಗಿರುವಂಥದ್ದು. ಪ್ರತಿದಿನ ಸಾವಿರಾರು ಮಂದಿ ಕ್ಷೇತ್ರಕ್ಕೆ ಭೇಟಿ ನೀಡ್ತಾ ಇದ್ದರು. ಶಾರದೆ ಸೇರಿದ ಹಾಗೆಯೇ ನವದುರ್ಗೆಯರನ್ನು ಆಗಿರುವಂಥ ಒಂದು ಸನ್ನಿವೇಶ. ಇಡೀ ಕ್ಷೇತ್ರ ಜನಾಕರ್ಷಣೆಯ ಕೇಂದ್ರವಾಗಿ ಮಾರ್ಪಟ್ಟಿರುವಂಥದ್ದು.
ವಿದ್ಯುತ್ ದೀಪಾಲಂಕಾರಗೊಂಡಿರುವಂತಹ ಕ್ಷೇತ್ರ ರಾತ್ರಿಯ ವೇಳೆಗೂ ಕೂಡ ಕಣ್ಣಿಗೆ ಹಬ್ಬವನ್ನುಂಟು ಮಾಡುವುದನ್ನು ನಾವು ಕಂಡಿದ್ದೇವೆ. ಅಲಂಕೃತಗೊಂಡಿರುವಂತಹ ನವದುರ್ಗೆಯರನ್ನು ಪ್ರತಿಷ್ಠಾಪಿಸಿರುವಂತಹ ಆ ಮಂಟಪ ಭಕ್ತಿಭಾವ ಸ್ಫುರಿಸುವ ಹಾಗೆ ಮಾಡಿದೆ. ಕ್ಷೇತ್ರಕ್ಕೆ ಭೇಟಿ ನೀಡ್ತಾ ಇದ್ದಂತಹ ಭಕ್ತಜನ ಶಾರದೆ, ಗಣಪತಿ ಹಾಗೂ ನವದುರ್ಗೆಯರನ್ನು ಕಂಡು ಪುನೀತರಾಗಿದ್ದಾರೆ. ಅಂತಹ ಆಕರ್ಷಣೆ ಕುದ್ರೋಳಿ ಕ್ಷೇತ್ರ ಪಡೆದುಕೊಳ್ಳುವುದಕ್ಕೆ ಈ ಒಂದು ದಸರಾ ಉತ್ಸವ ಕಾರಣ ಆಗಿದೆ. ಇನ್ನು ಮಂಗಳೂರು ದಸರಾ ಮಹೋತ್ಸವದ ವೈಭವದಲ್ಲಿ ಮೆರವಣಿಗೆಯಲ್ಲಿ ದೈವಾರಾಧನೆ ಟ್ಯಾಬ್ಲೋ ಮತ್ತು ನ್ಯಾಸಿಕ್ ಬ್ಯಾಂಡಿಗೆ ಅವಕಾಶ ಇಲ್ಲ. ನಮ್ಮ ನೆಲದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಬಿಂಬಿಸುವಂತಹ ಟ್ಯಾಬ್ಲೋಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಇದರಿಂದ ದಸರಾ ವೈಭವ ಮತ್ತಷ್ಟು ಮೆರಗನ್ನು ಪಡ್ಕೊಂಡಿದೆ. ನಮ್ಮ ಸಂಸ್ಕೃತಿಗೆ ಮಾರಕವಾಗಿರುವಂತಹ ಡಿಜೆಯನ್ನು ಆದಷ್ಟು ದೂರ ಇಡುವಂಥ ಪ್ರಯತ್ನ ಕೂಡ ಆಗಿದೆ. ಖಂಡಿತವಾಗಿ ಈ ವರ್ಷಗಳಲ್ಲಿ ಅದನ್ನು ಅವಾಯ್ಡ್ ಮಾಡಿದ್ದಾರೆ ಅವರು. ವೈವಿಧ್ಯತೆಯಿಂದ ವೈಭವದ ಮಂಗಳೂರು ದಸರಾ ಶೋಭಾಯಾತ್ರೆ ತೂವೊಂದುಲರಾಯಿತೊಟ್ಟಿಗೆ ಜಗದ್ವಿಖ್ಯಾತ ಮಂಗಳೂರು ದಸರಾ ಶೋಭಾಯಾತ್ರೆಗೆ ಮೆರುಗು ಕೊರ್ಪುನಂಚಿನ ಪಿಲಿವೇಷದ ತಂಡ. ಆ ಪಿಲಿವೇಷದ ತಂಡ ಮಸ್ತ್ ತಂಡ ನಮ್ಮ ಮಂಗಳೂರುಡುಂಡು ಕುಡ್ಲಡುಂಡು ಐಟ್ ಪ್ರಮುಖವಾಯಿನಂಚಿನ ಒಂಜಿ ತಂಡ ಬಾರಿ ಶಿಸ್ತುಬದ್ಧವಾಯಿನಂಚಿನ ನಲಿಕೆ ಅಂಚಿನ ಬಾರಿ ಪೊರ್ಲುದ ಒಂಜಿ ಬಂಡಗಾರಿಕೆ ಆದುಪ್ಪಡು ಅಂಚಿನ ಬಾರಿ ಪೊರ್ಲುದ ಒಂಜಿ ಅಕಲ ಒಂಜಿ ನಲಿಕೆದ ತಾಕತ್ ಆದುಪ್ಪಡು ಅದೊಂಜಿ ಬ್ರ್ಯಾಂಡ್ ನೇಮ್ ಪನಗ ಅವು ಬರ್ಕೆ ಫ್ರೆಂಡ್ಸ್ ಬಂದು ಬರ್ಕೆ ಫ್ರೆಂಡ್ಸ್ ಬರ್ಕೆದ ಪಿಲಿಕುಲು ಎಂಕಲೊಟ್ಟಿಗೆ ಒಲ್ಲೆರು ದೇಪನಗ ನಮ್ಮ ಕುಡ್ಲಗು ಗೊತ್ತಿತ್ತಿನಂಚಿನ ಪುದರ್ ಆಯ್ತ ಒಟ್ಟಿಗೆ ಸಮಾಜ ಸೇವೆಗಳ ಬಾರಿ ಮಲ್ಲ ಮಟ್ಟಿದ ಪ್ರಸಿದ್ಧಿ ಆಯ್ನಂಚಿನ ಪುದರ್ ಬರ್ಕೆ ಫ್ರೆಂಡ್ಸ್ ದ ಅಡ್ಡೆ ಎದ್ದಣ್ಣೆ ಬರ್ಕೆ ಎದ್ದು ಎಂಕಲೊಟ್ಟಿಗೊಲ್ಲೆರು ಆಯ್ತೊಟ್ಟಿಗೆ ಇಡೀ ತಂಡ ಎಂಕಲೊಟ್ಟಿಗೊಲ್ಲೆರು ಸುರುಕಾದ ಮಾತ್ರೆಗಳನ್ನು ಸೊಲ್ಮೇಲೆ ಸಂದಾಯಿತ ಮಾತಂದುಲ್ಲ ದಾಯ ಬಂಡಗ ನಮ್ಮ ಮಂಗಳೂರು ದಸರೆಗೆ ಪ್ರತಿ ವರ್ಷಲ ಪಿಲಿವೇಷದ ವಿಚಾರ ಬಾರಿ ಮಲ್ಲ ಮಟ್ಟಿಡ ನಿಕುಲ್ ಸೇವೆ ಕೊರೊಂದುಲ್ಲಾರೆ ಯಾಕೆ ಸುರುಕಾದ ಸೊಲ್ಮೇಲು ಬರ್ಕೆ ಫ್ರೆಂಡ್ಸ್ ದಯಪನಗ ಇತ್ತ ಪಿಲಿವೇಷ ತಂಡ ಬಾರಿ ಮಲ್ಲ ಮಟ್ಟಿಡ ಬೆಳೆದುಂಡು ಬನ್ನಗ ಐಟ್ ಬಾರಿ ಪೊರ್ಲದ ಒಂಜಿ ಪ್ರಯೋಗಾತ್ಮಕವಾಯಿನಂಚಿನ ತಂಡ ಬಣ್ಣಗ ಅವು ನಮ್ಮ ಬರ್ಕೆ ಫ್ರೆಂಡ್ಸ್ ದಾದವನ್ ಬಾರ್ ಬರ್ಕೆ ಎದ್ದಂಡ ಈ ವರ್ಷದ ನಿಖಲ ಸೇವೆ ಒಂಜಿನೇ ದಾದ ಪಣ್ಣು ಪಂಡ ನೆಟ್ಟು ಎಕ್ಕಲಿತ್ತ ಒಂಜಿ ಈತ ಒಂಜಿ ಕೆಲವು ಒಂಜಿ ಮಿಳಿತೊಟ್ಟಿಗೆ ಮತ್ತೊಂಜಿ ಪರ್ಯಟನ ಮಲ್ತ ಮಾತ ಆಂಧ್ರ ಮಹಾರಾಷ್ಟ್ರ ಮಾತ ಬರ್ತದೆ ಒಂಜಿ ಸೆಲ್ಫಿ ತೆತ್ತೊಂಡು ಕುಡ್ತಾರ್ತೆ ಜೇರ ಪನ್ಪಿನಿ ಇಂಚೆ ಜನಗೆ ಇಂಚನ ಮಾತ ಇಡೀ ಗಲ್ಪ್ ಕಂಟಿಡು ಬತ್ತಿನ ಒಂದು ಓಡಬಿಟ್ಟ ಎತ್ತದನ್ನು ಬಣ್ಣಗ ಹೆಂಗನ ಮಂಗಳೂರದ ದಸರಾ ಇಡೀ ವರ್ಲ್ಡ್ ವೈಡ್ ಇದಕ್ಕೆ ಮೇಯ್ನ್ ರೂವಾರಿ ನನ್ನ ಮತ್ತೆ ಜನರ ಮಾತಾಡಲ್ಲ ಗೊತ್ತಿತ್ತಿಲ್ಲ ಅಂಚಿನ ಒಂಜಿ ಮಹಾನ್ ವ್ಯಕ್ತಿ ಅಂಚ ಒಂಜಿ ಈ ಆ ಒಂಜಿ ದಸರಾ ಕೊಟ್ಟೋಡಿಗೆ ನೀ ಯಥೇಚ್ಛಂತ ಪ್ರತಿ ಜನಕ್ಕೆ ಯಥೇಚ್ಛಂತ ಜೀವನ ವ್ಯವಹಾರ ವಹಿವಾಟು ಬಂದ ಶಾರದೆ ಮಾತೆ ಮತ್ತು ಉತ್ತಿನ ಐಕ್ಯ ವ್ಯವಹಾರಗೂ ಒಂಜಿ ದದಾನ ರೋಗ ರುಜಿನಗ ಈ ಒಂಜಿ ವೇಷ ಮಾತ ತಯಾರಾತಿ ಅಂಚಾದುಪ್ಪನಾಗ ಒಂದಕ್ಕೆ ಒಂಜಿ ಮಲ್ಲ ಸಂದಾಯ ಮಾಡ್ಕೊಂಡು ಬಂದಾಗ ನಮ್ಮ ಮೇನ್ ಜಲದಾನ ಪೂಜಾರ ಅಂಚನೆ ಅರ್ನಂಚಿನ ಒಂಜಿ ಜಲದಾನ ಪೂಜಾರ ಅಂಚಿನ ಗುಡಾರ ಬಂಪ ಅಂಚಿನಂಜಿ ಪೂಜೆ ಮತ್ತೆ ಮಾತ ಸೆಟಲ್ ಹಾಕ್ಲೇಟು ಮಾತ ಒಂಜಿ ಜಾತಿಡು ಮಾತ ಮಲಮಲ್ಲ ಬೋಡ್ತಿನ ಹಾಕ್ಲುಳ್ಳೇರು ಮಾತ ಇಂಚ ಒಂಜಿ ಆವಡು ಮಾತ ಒಂಜಿ ತೆತ್ತುಲೆ ಒಂಜಿ ನಮ್ಮ ಪಡುಬಿತ್ರೆ ಮೂಡಬಿತ್ರೆ ಇಡೀ ಮೂಡಬಿತ್ರೆ ಒಂಜಿ ಬೊಲ್ಪೆ ಕೊರಿಯರು ಬೇರೆ ಮೋಡಾಡುವೇರು ಅಂದತ್ತೆ ಎತ್ತಿದಂತ ಜೀವನ ಇಂಚನೆ ಒಂಜಿ ಮಾತ ಆಂಡ ಐಕೊಂಜಿ ಮಾತ ಒಂಜಿ ವ್ಯವಹಾರ ಗಿವಹಾರ ಜಾತ್ರೆ ಒಂದು ಮಾತ್ರ ನಡ್ಕೊಂಡು ಈ ಸಲ ಏತು ಪಿಲಿಕುಲ್ಲ ಸರ್ ಎಂಗೆಲ್ಲ ಪಿಲಿ ಹೆಂಗ ಗೊತ್ತಿಚ್ಚಿ ಯಾಕಂದ್ರೆ ಹೆಂಗೆ ಕೊಡದಾನಿ ಸ್ವಲ್ಪ ನಾಲ್ಕು ಮತ್ತೆ ಒಂದು ತೂನಿಗೆ ಬೊಕ್ಕೆ ಅವನು ಕರಿಣು ಮಂತಿರು ಬೊಕ್ಕೆ ಕೆಂಪರ ಪೋತಿ ಬಂತಿ ಜನಕ್ಕೆ ನೋಡು ಏತು ಖುಷಿ ಅವನು ದಾಪನಗ ಒಂಜಿ ಕಾಲಘಟ್ಟ ನಿಕುಲ್ಪುರ ಶುರು ಮಲ್ಪನಗೆ ಈತ ಜನ ಇತ್ತಜಿ ಇತ್ತ ಲಕ್ಷಾಂತರ ಜನ ವಿಶ್ವವಿಖ್ಯಾತಿ ಪಡೆದಂಡು ಐಕೆ ನಿಕಲ ಪ್ರಮುಖವಾದ ಕೊಡುಗೆ ಉಂಟು ದಾಪನ ಪಿಲಿವೇಷದ ವಿಚಾರಣೆ ಏತು ಖುಷಿ ಉಂಟು ಕೊಡುಗೆ ಬಣ್ಣಗ ಮೇಯ್ನ್ ಎಂಗ್ಲಕ್ಕೆ ದಾನಿ ಹಾಕ್ಲಿಕ್ಕೆ ಎಂಗ್ಲ ದಾನಿ ಹಾಕ್ಲಿಕ್ಕೆ ನಮ್ಮೆಲ್ಲ ಒಂಜಿ ಸಂದಾಯ ಮನ್ಪೋಡು ದಯ ಬಂಡ ಪ್ರತಿಯೊಂದು ಎಂಗ್ಲಿಗೆ ಮನ್ಪೋಡೋಣ ಈತ ಎಂಗ್ಲು ತುಂಬಾ ಎಂಗ್ಲಿಗೆ ಗೊತ್ತಿಲ್ಲ ದಾನಿ ಹಾಕ್ಲಿಕ್ಕೆ ದೇವರು ಶಾರದಾ ಮಾತೆ ಒಳ್ಳೆ ಆರೋಗ್ಯ ಸೌಖ್ಯ ಕೊಡ್ತು ಕಾಪಾಡೋಡು ಎಂಗ್ಲು ಅವೆ ನಟ್ಟು ಪ್ರತಿ ವರ್ಷ ನಟ್ಟು ಹಾಕ್ಲಿ ಏತು ಖುಷಿ ಆಗ್ಬಿಡು ಲಕ್ಷಾಂತರ ಜನ ಸೇರ್ನಾಗ ಬರ್ಕೆ ಫ್ರೆಂಡ್ಸ್ ಬರ ಒಂಜಿ ಬ್ರ್ಯಾಂಡ್ ನೇಮ್ ಪಿಲಿತ ವಿಚಾರ ದಾವನ್ ಏತು ಫ್ರೀಡಮ್ ಜನಕ್ಲೆ ಬಾಗಿ ಡ್ಯಾಮ್ ಪಾರೇಜಿ ಈತ ಮಲ್ಲ ಸಿಟಿ ಕುಡ್ಲ ಮಲಮಲ್ಲ ಮಾಲ್ ಅವು ಒಂದು 8 ಗಂಟೆಗೆ ಹಳ್ಳಿದೊಳಗ ಬಂದಾದಾಂಡ್ ಇನಿ ತುಲೆ ಒಂಜಿ ಈ ದಸರದ ಒಂದೆಟ್ಟು ಇನಿ ತುಲೆ 24 hours ಏತು ವ್ಯವಹಾರ ಏತು ಒಂದೋ ಇಂಚ
ಪ್ರತಿ ನಮಕ್ ಜನಕ್ಲೆಗ್ ವ್ಯವಹಾರ ಓಡು ನಡತೊಂದು ಉಪ್ಪಡು ಅವನ ತೂಪಿನ ಕಾನೂನು ಚೌಕಟ್ಟುಂಡು ಅಕಲ ಐಕ್ಯ ತಕ್ಕ ವ್ಯವಸ್ಥೆ ಅನ್ಪೋಡು ಜನಕ್ಲೆಗ್ ಫ್ರೀಡಮ್ ಕೊರಡು ಅಂಚ ಒಂದು ಬರ್ಕೆದ ಪಿಲಿಕುಲು ಬರ್ಕೆ ಫ್ರೆಂಡ್ಸ್ ಬರ್ಕೆ ಎದ್ದಂಡೆ ಆಯ್ತು ಒಟ್ಟಿಗೆ ಇಡೀ ತಂಡ ನಮ್ಮ ಸುಚ್ಚಂಡ ಮಾತ್ರ ಇಡೀ ತಂಡದ ಪ್ರಮುಖ ಎಂಕಲೊಟ್ಟಿಗೆ ದಯಪನಗ ಬರ್ಕೆ ಫ್ರೆಂಡ್ಸ್ ಬನ್ನಗ ಪಿಲಿವೇಶ ಮಾತ್ರ ದಸರಾದ ವಿಚಾರ ಮಾತ್ರ ಪ್ರತಿ 365 ದಿನಲ ಸಮಾಜ ಸೇವೆಗೆ ಬೋಡದ ಬೆನ್ಪುನಂಚಿನ ತಂಡ ಮಸ್ತ್ ಜನಕ್ಕೆ ಸಹಾಯ ಕೊಡ್ತಿನಂಚಿನ ತಂಡ ದಯಪಣ್ಣಗ ಒಂಜಿ ಕಾಲಘಟ್ಟದ ಕುಡ್ಲಡ ಪಿಲಿಕುಲ್ಲಾಕ ಬದುಕಿನಂಚಿನ ತಂಡ ಏಪಗ್ಲ ಪಿಲಿಕುಲೆ ಮಕ್ಕಳು ನಮ್ಮ ಕುಡ್ಲದ ಮಂಗಳೂರು ದಸರಾಗೆ ಬಾರಿ ಮಲ್ಲ ಮಟ್ಟಡು ಕೊಡುಗೆ ಕೊರೊಂದುಲೇರು ಪ್ರತಿ ವರ್ಷ ಅಪ್ಪೆ ಶಾರದನಿಕ್ಲೆಗೆ ಇಂಚಿನ ಸೇವೆ ಮಲ್ಪಂಚಿನ ಯೋಗ ಭಾಗ್ಯ ಕೊರಡ ಬಂದಕ್ಕೆ ಅನ್ನೋದಲ್ಲ ಎಸ್ ದುಬೈ ಗಿರೀಶ್ ಅಂಡೇರು ಗಿರೀಶ್ ಶೆಟ್ರೆ ದಾದಾ ಬನ್ಪರ್ ದುಬೈ ಬೈದಾರೆ ಕುಡ್ಲಡ ಬಂದಾಗ ಕುಡ್ಲದ ಕ್ರೇಜ್ ಏಬೇತೆ ದಾದಾ ಬನ್ಪರ್ ದಯಪಂಡ ಬರ್ಕೆ ಫ್ರೆಂಡ್ಸ್ ಒಂಜಾತ ವರ್ಷದಿಂಜಿ 32ನೇ ವರ್ಷದ ಸೆಲೆಬ್ರೇಷನ್ ಅಂಚಾದ ದೇಶ ವಿದೇಶ ಕುಲ್ದಿನಕಲು ಏರ್ಲ ಮನಿ ಬಂದ ಕುಲರಾಪ ಜಲ್ಪ ದಸರಾ ಪಂಡಿ ಬೊಕ್ಕ ಪೂರ ಕುಲ್ಲ ಬರೋಡೆ ಊರುಗು ಬತ್ತದ ಮೂಲ ಮಲ್ಲ ಮಟ್ಟದ ಸೆಲೆಬ್ರೇಷನ್ ಮಲ್ಪಡ ಬಂದ ಐಕ್ ಮುಖ್ಯ ಕಾರಣ ಮೂಲು ಬರ್ಕೆ ಎದ್ದನ ನಮ್ಮ ಪೂರ ಬರ್ಕೆ ಫ್ರೆಂಡ್ಸ್ ಮಲ್ಲ ಟೀಮ್ ಅಂಚಾದ ಪುನಗ ಪ್ರತಿ ವರ್ಷಲ ಬತ್ತದ ಎಂಕುಲು ಮೂಲು ಒಟ್ಟಿಗೆ ಸೇರಿದ ಒಂದು ಸೆಲೆಬ್ರೇಷನ್ ಮಲ್ಪ ಒಂದು ಊರದ ಪರ್ಪ ನಮ್ಮ ಕುದ್ರೋಳಿ ದಸರಾ ಪನ್ಪೆ ನಾವು ಇಡೀ ಊರಿಗೂ ಪರ್ಪ ದಕ್ಷಿಣ ಕನ್ನಡ ಜಿಲ್ಲೆ ಅತ್ ಇಡೀ ರಾಜಕೀಯ ದಾಂತೆ ನಡಪನಂಚಿನ ಒಂದೊಂಜಿ ಪರ್ಪ ಒಂಜಿ ಜಾತಿ ಸಂಘರ್ಷ ಇಜ್ಜಿ ಓಲ ಇಜ್ಜಿ ಅಂಚಾದುಪ್ಪನಾಗ ಮಾತ ಬತ್ತದ ಮೂಲ ಒಂಜಿ ಸೆಲೆಬ್ರೇಷನ್ ಮಲ್ಪರೆ ಬಾರಿ ಪೊರ್ಲ ಹಾಕೊಂಡು ಬಾರಿ ಖುಷಿ ಎಸ್ ಒಂದು ಬರ್ಕೆದ ಪಿಲಿಕಲ್ನ ಪಾತ್ರ ಅಂಡ್ ಎಸ್ ವಾಸುದೇವ ಸರ್ ಎಸ್ ಸರ್ ನಮ್ಮ ಈ ಸಲದ ಬರ್ಕೆ ಫ್ರೆಂಡ್ಸ್ ಸೇವೆ ಬಗ್ಗೆ ನಾವು ಖಾಲಿ ಬರ್ಕೆ ಫ್ರೆಂಡ್ಸ್ ಬಂಡ್ ಮಾತ್ರ ಇಡೀ ನಮ್ಮ ಊರಿಗೆ ಇನ್ನು ಜಾತ್ರೆ ಇಡೀ ನಮ್ಮ ಹೋಟೆಲ್ ಇಂಡಸ್ಟ್ರಿಗೆ ಒಂಜಿ ಮಲ್ಲ ಪ್ರೋತ್ಸಾಹ ಇನ್ನೊಂಜಿ ಆಜಿ ಎನ್ಮದಿನಟ್ಟು ಇಡೀ ಹೋಟೆಲ್ ಇಂಡಸ್ಟ್ರಿ ಪೂರ್ತಿ ಇತ್ತಿನ ಲಕ್ಕದ ಉಂಟು ಆ ಶಾರದಾ ಮಾತಿನ ಆಶೀರ್ವಾದ ಹೆಂಗೆಲ್ಲ ಹೋಟೆಲ್ ಇಂಡಸ್ಟ್ರಿ ಇಡೀ ರೋಡ್ ತೋರಿರು ಊರಗಳು ಫುಡ್ ಮಾರೋದಿಲ್ಲ ಜನಗಳು ತಿನ್ನೋದಿಲ್ಲ ಬೇರೆ ಒಂದುಂಡು ಜನಗಳಿಗೆ ಇನ್ಕಮ್ ಆಂಡ್ ಇಂದೊಂಜಿ ದೇವರ ದಯಟ್ಟು ಈ ನಲ್ಲ ಈ ಜಾತ್ರೆ ಜೋರದ ಉತ್ಸವ ಅದು ನಲ್ಲ ಇಡೀ ಊರಿಗೂ ಸಮೃದ್ಧಿ ಬರಡು ಬಂದ ನಟೋನ್ಬೆ ಬಾರಿ ಪೊರ್ಲದ ಪಾತ್ರ ಎಂಕುಲ್ ಬಂದಾಗ ಜಾತ್ರೆ ನಿಂದಿತ್ತ ಅಣ್ಣ ನೆಟ್ಟು ಜೀವನ ಚಕ್ರ ನಡಪುಣು ಬಂದು ನಿಕುಲ್ ತೆರಿಪಾದು ಕೊರೊಂದುಲ್ಲಾರ್ ಅವು ಬಾರಿ ಖುಷಿಯ ವಿಚಾರ ಅಡ್ತಕ ಸುಚ್ಚಂಡೋಲ್ಲರ್ ಎಂಕಲೊಟ್ಟಿಗೆ ರಡ್ಡು ಪಾತ್ರ ಬರ್ಕೆ ಫ್ರೆಂಡ್ಸ್ ಪ್ರತಿ ವರ್ಷದ ಸೇವೆ ಬಾರಿ ಪೊರ್ಲು ನಡತೊಂದುಂಡು ಎಂಗ್ಲೆಗು ಬಾರಿ ಪೊರ್ಲುಡು ಮಂಗಳೂರು ದಸರಾ ತೂಪುನ ಯೋಗ ಭಾಗ್ಯ ಕೊಡ್ತದ ಅವನ್ಪ ಎಂಕುಲು ದಿನ ದಿನಕ್ಕೂ ಎಂಜಿನ ವರ್ಷ ಮನ್ಪುನಾಗ ಕೂಡ ಹೆಚ್ಚವನ್ ಪಡೋದು ಬಾರಿ ಆಸೆ ಎಂಕ್ಲೆ ಆಂಡ ನಿತ್ತ ಏತ್ ಕಷ್ಟ ಉಂಡು ಎಂಕ್ಲೆ ಮನ್ಪುಣಕ್ಲೆ ಗೊತ್ತುಂಡು ಜನಕ್ಲೆಗ್ ಬರ್ಕೆದಕ್ಕೂ ದಾದ ಮನ್ಪೇರು ಅಂತ ಪಡೋದಿಲ್ಲ ಆಂಡ ಎಂಕುಲ ಬರ್ಪುನ ಕಷ್ಟ ಎಂಕು ಬತ್ತಿನೆಟ್ಟು ಜನಕ್ಲೆಗ್ ಬೇರೆ ಏತ್ ಜನ ಒಂದೊಂದು ಪೇರು ಅಂದ ಮೇಲೆ ಆ ಖುಷಿ ಎಂಕ್ಲೆಗ್ಲ ಬಾರಿ ಖುಷಿ ಆಗ್ಬಿಡು ಜನಕ್ಕೆ ಬಾರಿ ಖುಷಿ ಆಗ್ಬಿಡು ಅಂಚ ಕೊಡಲ್ಲ ನಿಡಿದ್ರೆ ಎಂಕ್ಲೆಗ್ಲ ನಿಕ್ಕೆಲ್ಲ ಮಾತು ಆಶೀರ್ವಾದ ಬೋಡು ನಿಡಿದ್ರೆ 5-10 ಮನ್ಪುಣ ಯೋಗವಾಗಿ ನಿಕ್ಕೆಲ್ಲ ಕೊರಡಿಗ್ಲೆ ಆ ದೇವರು ಗೋಕರಂತೇಶ್ವರ ಪೂರಕ್ಕೆ ಅಡ್ಡೆ ಮಾಡ್ಬಿಡು ಇಡೀ ಸಮಾಜ ಮಕ್ಕಳು ಬೈದಿನಕ್ಲೆ ಪೂರ ಅಂಚ ದೇವರಂಜಿ ಎಡ್ಡೆ ಪಾತ್ರ ಬಂದು ಮಾತ್ರ ಎಡ್ಡೆ ಅವಳು ಬಾರಿ ಪೊರ್ಲದ ಪಾತ್ರ ಸುಚ್ಚಣ್ಣ ಅಂಚಿನ ಒಂಜಿ ಕ್ಯಾಮರಾ ಒಂಜಿ ಪ್ಯಾನ್ ಮನ್ಪ್ಲೆ ಮಾತ ಜವನಿಯರು ಬರ್ಕೆದ ಪಿಲಿಕ್ಲೇನು ಹೊರ ತೂಪಾಲೆ ಮಾತರೆಲ್ಲ ಟ್ಯಾಬ್ಲೆಟ್ ಪಿಲಿಕುಲಾಂಡ ತಿರ್ತುಡುಪುನ ಪಿಲಿಕುಲು ಮೊಕಲು ನಿಜವಾಯಿನ ಅಂಚಿನ ಬರ್ಕೆದ ಪಿಲಿಕುಲು ಮೊಕಲ ಒಂಜಿ ಸಪೋರ್ಟ್ ಹಿಡಿದು ನಮ್ಮ ಮಂಗಳೂರು ದಸರಾ ಬಾರಿ ಮಲ್ಲ ಮಟ್ಟಡು ದಿನದಿಂದ ದಿನಕ್ಕೆ ವರ್ಷಕ್ಕೆ ಬಾರಿ ಮಲ್ಲ ಮಟ್ಟಡು ಪುಗರ್ತೆ ಪಡೆದು ಉಂಟಾಯ್ತು ತೊಟ್ಟಿಗೆ ಅಕಲ ಸುತ್ತ ಅಕಲ ಅಭಿಮಾನಿ ಬಳಗಲ ಉಳ್ಳೇರು ಸುತ್ತ ಅಂಡ್ ಸೊಲ್ಮೇಲು ಬರ್ಕೆ ಫ್ರೆಂಡ್ಸ್ ಬರ್ಕೆ ಎದ್ದಣ್ಣ ಇಡೀ ತಂಡಾಗ ಸೊಲ್ಮೇಲು ಮಾತ ಪ್ರತಿ ವರ್ಷ ನಿಕ್ಲೆಗೆ ಶಾರದಾ ಪೆಂಚನೆ ಯೋಗ ಭಾಗ್ಯ ಕೊರಡು ಸೇವೆ ಮಲ್ಪನಂಚಿನ ಸೊಲ್ಮೇಲು ಈ ದಸರಾದಲ್ಲಿ ಈ ನಮ್ಮ ಬರ್ಕೆ ಫ್ರೆಂಡ್ಸ್ ಅವರ ಈ ಹುಲಿವೇಷಗಳ ಒಂದು ನರ್ತನ ಸೇವೆ ಅದರ ಜೊತೆಯಲ್ಲಿ ಸಮಾಜಮುಖಿಯಾದಂಥ ತುಂಬ ಕೆಲಸಗಳನ್ನು ಈ ಸಂಘಟನೆ ಮಾಡ್ತಾ ಇರುವ ವಿವರಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಬಹುಶಃ ಈ ರೀತಿಯ ಉಲ್ಲಾಸ ಉತ್ಸಾಹ ನಡೀಬೇಕು ಅಂತ ಇದ್ದರೆ ತುಂಬ ಮಂದಿಗೆ ವ್ಯಾಪಾರಿಗಳಿಗೆ ಕೂಡ ಇಲ್ಲಿ ಅವಕಾಶಗಳಾಗಿವೆ. ವಾಸುದೇವ ಅವರು ಹೇಳಿದರು ಬಿದ್ದಿರುವಂತಹ ಹೋಟೆಲ್ ಉದ್ಯಮ ಎದ್ದು ನಿಂತಿದೆ ಅಂತ ಹೇಳಿ. ಹಾಗಿದ್ದರೆ ಬೇರೆ ಬೇರೆ ಆಯಾಮಗಳಲ್ಲಿ ನಮ್ಮ ಮಂಗಳೂರು ದಸರಾದ ಒಂದು ಪ್ರಭಾವ ನಡೀತಾ ಇರುವಂಥದ್ದನ್ನು ನಾವು ಕಾಣ್ಬೋದು. ಇದು ಹೀಗೆ ನಿರಂತರವಾಗಿ ನಡಿಬೇಕೆಂಬ ಆಶಯ ನಮ್ಮದೆಲ್ಲರೂ ಕೂಡ. ವೀಕ್ಷಕರೇ, ಭಾಳ ಸುಂದರವಾದಂಥ ಶೋಭಾಯಾತ್ರೆ ಸರಿಯಾದ ಕಾಲದಲ್ಲಿ ನಡೀತಾ ಇರುವಂಥದ್ದು ನಮಗೆ ಸಂತೋಷದ ಸಂಗತಿ. ಹಾಗಾಗಿ ಕೊನೆಯವರೆಗೂ ಕೂಡ ನೀವು ಇದನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಈಗ ಒಂದು ಸಣ್ಣ ಜಾಹೀರಾತಿನ ವಿರಾಮವನ್ನು ತಗೊಳ್ತೇವೆ. ಆಮೇಲೆ ಆದಷ್ಟು ಬೇಗ ಮತ್ತೆ ಬಂದು ನಿಮ್ಮನ್ನು ಕಾಣ್ತೇವೆ. ಕೈಗಳ
ಮಾನವ ಸಂಬಂಧಗಳು ರೇಷ್ಮೆ ನೂಲಿನಂತೆ ಸೂಕ್ಷ್ಮ ಮತ್ತು ಈ ಸಂಬಂಧಗಳನ್ನು ಬಟ್ಟೆಗೆ ನೇಯಲಾಗುತ್ತದೆ. ಟಿಎನ್ಸಿ ರಮನಾಥ್ ರಾಜ್. ಬಟ್ಟೆಗಳು ಹೃದಯದ ಸಂಬಂಧಗಳನ್ನು ಬೆಸೆಯುತ್ತದೆ. ಹ್ಯುಂಡೈ ಕರ್ನಾಟಕದ ಅತಿ ದೊಡ್ಡ ಗ್ರಾಹಕರ ಉತ್ತಮ ಸೇವೆಯನ್ನ ಒಳಗೊಂಡಿರುವ ಹ್ಯುಂಡೈ ಕಾರುಗಳ ಮಾರಾಟಗಾರರು. ಸೇಲ್ಸ್, ಸರ್ವಿಸ್, ಸ್ಪೇರ್ಸ್ ಹಾಗೂ ಯೂಸ್ಡ್ ಕಾರ್ಸ್ ಮಂಗಳೂರು ಕುಂಟಿಗಾನದ ಒಂದೇ ಶೋರೂಮ್ನಲ್ಲಿ ಲಭ್ಯ. ದೇಶದ ಅತಿ ದೊಡ್ಡ ಸರ್ವಿಸ್ ಸೆಂಟರ್ ಈಗ ಮಂಗಳೂರಿನ ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ನ್ಯೂ ಕಾರ್ ಸೇಲ್ಸ್ ಅಂಡ್ ಸರ್ವಿಸಸ್ ಆದಿತ್ಯವಾರವೂ ತೆರೆದಿರುತ್ತದೆ. ಸೇಲ್ಸ್ ಅಂಡ್ ಸರ್ವಿಸಸ್ ಈಗ ಬೆಳ್ತಂಗಡಿ ಹಾಗೂ ಸುಳ್ಯದಲ್ಲೂ ಲಭ್ಯ. ಫ್ಯಾಷನ್ ಜಗತ್ತಿನ ಫ್ಯಾಷನ್ ಮಳಿಗೆ ಕರಾವಳಿ ಕರ್ನಾಟಕದ ಜನತೆಯ ಪ್ರಶಂಸೆ ಗಳಿಸಿದ ಮದುವೆ ಸೀರೆಗಳ ಹೆಸರಾಂತ ಮಳಿಗೆ ಅಂಚನ್ ಗಾರ್ಮೆಂಟ್ಸ್ ರವರ ನೂತನ ಮಳಿಗೆ ಅಂಚನ್ ಸಿಲ್ಕ್ಸ್. ಬಹುಮಹಡಿಯ ವಿಶಾಲ ಕೊಠಡಿಯಲ್ಲಿ ನಿಮ್ಮ ನೆಚ್ಚಿನ ಆಯ್ಕೆಗೆ ಇದೀಗ ತೆರೆದುಕೊಂಡಿದೆ. ಬಂಟ್ವಾಳ ಬೈಪಾಸಿನಲ್ಲಿ ನಿರ್ಮಾಣಗೊಂಡ ಅಂಚನ್ಸ್ ಮಾಲ್ನಲ್ಲಿ ನಿಮ್ಮ ನೆಚ್ಚಿನ ಆಯ್ಕೆಗೆ ಸುವರ್ಣಾವಕಾಶ. ಕಾಂಜೀವರಂ, ಪ್ಯೂರ್ ಸಿಲ್ಕ್ಸ್, ಆರ್ಟ್ ಸಿಲ್ಕ್ಸ್, ಸಾಫ್ಟ್ ಸಿಲ್ಕ್ಸ್ ಹಾಗೂ ಎಲ್ಲ ರೀತಿಯ ಫ್ಯಾನ್ಸಿ ಸಾರಿ, ಕಾಟನ್ ಸಾರಿ, ಮ್ಯಾಚಿಂಗ್ ಬ್ಲೌಸ್ಗಳು. ಮದುವೆ ಸಂಭ್ರಮಕ್ಕೆ ಮಹಿಳೆಯರಿಗೆ, ಪುರುಷರಿಗೆ ಹಾಗೂ ಮಕ್ಕಳಿಗೆ ಬೇಕಾಗುವ ಸೂಟಿಂಗ್, ಶರ್ಟಿಂಗ್, ಶರ್ವಾಣಿ, ಬಾಬಾ ಸೂಟ್ಸ್. ನೇರ ಪ್ರಸಾರದ ಐತೊಟ್ಟಿಗೆ ಐತೊಟ್ಟಿಗೆ ಕಾಳಿಚರಣ್ ಬತ್ತನ ಮಾತಾ ಪಾತ್ರ ಕಥೆ ಅಂಡ್ ಈ ಪಿಲಿಕಲ್ನ ನಡುಟು ನಮ್ಮ ತುಳುನಾಡದ ಪಿಲಿಕುಲ್ಲೇರು ಪನಗ ಚಲನಚಿತ್ರ ರಂಗಡು ತುಳು ಚಿತ್ರರಂಗಡು ಪಿಲಿಕಲ್ಲಕ್ಕ ಮೆನ್ಕೊಂದುಪ್ಪುನಂಚಿನ ಪ್ರತಿಭಾನ್ವಿತ ಯುವಕಿಯರ್ನ ತಂಡ ಉಂಡು ದಯಪನಗ ಅಕುಲು ಈ ದುಂಬುಗ ಬಾರಿ ಪೊರ್ಲದೊಂಜಿ ಪಿಕ್ಚರ್ ಮಲ್ತಿರ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಬಂದ ಅವು ನಮ್ಮ ತುಳುನಾಡು ಸೂಪರ್ ಹಿಟ್ ಫಿಲ್ಮ್ ಅಂಡ್ ಐತೊಟ್ಟಿಗೆ ಬಾರಿ ಮಲ್ಲ ಮಟ್ಟಿಡು ಪುಗರ್ತೆ ಪಡೆಂಡು ಅಂಚೆನೆ ಇತ್ತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಪನ್ಪುನಂಚಿನ ಪಿಕ್ಚರ್ ಮುಖಾಂತರ ಇಡೀ ತಂಡ ಬೈದಿರಿ. ಸೇಮ್ ಡೈರೆಕ್ಟರ್, ಸೇಮ್ ಹೀರೋ, ಸೇಮ್ ಹೀರೋಯಿನ್. ಸೊ ಅವೇ ಇತಿಹಾಸ ಕೂಡ ಮರುಕಳಿಸಲು ಪನ್ಪುನಂಚಿನ ಒಂಜಿ ಹಿಸ್ಟ್ರಿ ರಿಪೀಟ್ ಆಪುಡು ಪನ್ಪುನಂಚಿನ ಒಂಜಿ ಆಸೆ ಅಂಚ ದುಪ್ಪನಾಗ ಹೀರೋ ವಿನೀತ್ ಅಣ್ಣ ಪೊರ್ಲದ ಜವಾನಿ ಅಂಡ್ ಡೈರೆಕ್ಟರ್ ಪೊರ್ಲದ ಡೈರೆಕ್ಟರ್ ಓಕೆ ರಾಹುಲ್ ಅಣ್ಣೆ ಅಂಡ್ ಪೊರ್ಲದ ಹೀರೋಯಿನ್ ಸಮತಾ ಅಮೀನ್ ಅರೆ ನಾ ಪಂಡ್ರೆ ಚೀತ ತುಳುನಾಡದ ಕ್ರಶ್ ಅಂತ ಪನ್ಪಿರೇನೆ. ಸೊ ಅಂಚ ದುಪ್ಪನಾಗ ಮಿಡಲ್ ಕ್ಲಾಸ್ ಫ್ಯಾಮಿಲಿ ತುಳುನಾಡದ ಜನಕ್ಕೂ ಇತ್ತ ಲಕ್ಷಾಂತರ ಜನ ಟಿವಿ ಹಿಡಿದು ಒಂದುಲೇರು ಆನ್ಲೈನ್ ಹಿಡುಲೇರು ದಾದ ಪನ್ಪು ಮಂಗಳೂರು ದಸರಾ ವಿಶ್ವವಿಖ್ಯಾತಿ ಪಡನ್ ಸುರುಕ ದಾದ ಪನ್ಪು
ಭಾರಿ ಖುಷಿ ಆಪುಂಡು ನಮ್ಮ ಆಕ್ಚುಲಿ ಒಂಜಿ ಶಿವ ಫ್ರೆಂಡ್ಸ್ ಒಟ್ಟಿಗೂ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿದಲ್ಲಿ ಒಂದು ಎಲ್ಲಿಯ ಮಟ್ಟದ ಟ್ಯಾಬ್ಲೋ ಉಂಡು ನಮ್ಮ ಜಾನ್ವರಿ ರಿಲೀಸ್ ಆಪಿನಿ ಸೊ ಆಂಡ ಒಂಜಿ ಜನಕಲ್ನ ಎದುರು ಬರ್ಕ ಅದೇ ಮಾಡ ತುಳು ಸಿನಿಮಾ ನಮ್ಮ ಏತ್ ಜನಕ್ಲೆಗೆ ಕೈತಾಲಾಪನ ಆತ ಜನಕುಲು ತುಯ್ಯರ ಬರ್ಪೇರು ಅಂಚ ಡೈರೆಕ್ಟರ್ಲ ರೋಡ್ಗೆ ಜೈದೇರು ಹೀರೋಯಿನ್ಲ ರೋಡ್ಗೆ ಜೈದೇರು ಯಾನ್ಲ ಜೈದೆ ಅಂಚ ನಮ್ಮ ಕುಡ್ಲ ಏಪಲ ನಮಗೆ ಸಪೋರ್ಟ್ ಮಾಡಿದ್ರು ರಾ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ರಿಲಾಕ್ಸ್ ಸರ್ ಲೈವ್ ಕೊರ್ಪಿನ ಆವಡು ನಮ್ಮ ಪ್ರೋಗ್ರಾಮ್ ಆವಡು ಸೊ ನಿಖುಲ್ ಎಂಕುಲೊಟ್ಟಿಗೆ ಇತ್ತನಂದಾಂಡ ಎಡ್ಡ ಆಪುಡು ಬೊಕ್ಕ ದಸರಾದ ಬಗ್ಗೆ ರಾಹುಲ್ ಸಮದಾರ್ ಬಾತಿರ್ವೇರು ಪೊರ್ಲುದ ಡೈರೆಕ್ಟರ್ ರಾಹುಲ್ ಅಣ್ಣ ಎಸ್ ದಾದ ಒನ್ ಪರ್ ಮಂಗಳೂರು ದಸರಾದ ಬಗ್ಗೆ ಆಯ್ತು ಒಟ್ಟಿಗೆ ಈರೇ ಡೈರೆಕ್ಟರ್ ಹೀರೋ ಲಕ್ಕಲುಲಾರ್ ದಾದ ಒನ್ ಪರ್ ಲಾಸ್ಟ್ ಟೈಮ್ ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಲೆಕ್ಕ ನನ್ನೊಂದು ಸಿನಿಮಾ ಮಲ್ದ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಂದು ಲಾಸ್ಟ್ ಟೈಮ್ದ ಲೆಕ್ಕನೆ ಎಂಚ ಜನಕ್ಕಳಿಗೆ ಎಂದಾದರೆ ಈ ಸಲ ಜನಕ್ಕಳಿಗೆ ಎಂದಾವೇರೆಂದು ಗೊತ್ತುಂಡು ನನಗೆ ಹಣ ಜನಕ್ಕೆ ಗೊತ್ತು ಮಲ್ಬೋಡತ್ತೆ ಬರೊಂದಿಲ್ಲ ಅಂದು ಆಯ್ಕೆ ಬೋಡಾದೆ ನಮ್ಮ ಹೆಮ್ಮೆ ದಾದುಂಡು ದಸರಾಗೆ ನಮ್ಮ ದಸರಾ ಶೋಭಾಯಾತ್ರೆ ಆಯ್ತು ಒಟ್ಟಿಗೆ ನಮ್ಮಲ್ಲಿ ಒಂದು ಟ್ಯಾಬ್ಲು ಈತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದೆ ಸೊ ದ್ಯಾಟ್ ಜನಕ್ಕೆ ನೆನಪು ಪಡ ನಮ್ಮ ಸಿನಿಮಾ ಬರೊಂದು ಉಂಡು ಪಂದ್ಯ ಜಾನ್ವರಿ ರಿಲೀಸ್ ಮಾಡ್ತಾರೆ ಬಟ್ ದೆನ್ ದಿಸ್ ಇಸ್ ಅನ್ ಒಕೇಶನ್ ವೇರ್ ಎವ್ರಿಬಡಿ ಇಸ್ ಗ್ಯಾದರ್ಡ್ ಈತ ಜನ ಮಾತೆಲ್ಲ ಇಲ್ಲರ್ದು ಪಿದೈ ಬತ್ತದ ಕಾತುರಾಡು ರೋಡ್ ಸೈಡ್ ಉಂಟು ಭಾರಿ ಕಮ್ಮಿ ನಂಗೆ ಆ್ಯಂಡ್ ದಿಸ್ ಇಸ್ ದಾಟ್ ಪರ್ಟಿಕ್ಯುಲರ್ ಒಕೇಶನ್ ಆ ಟೈಮ್ ಇಡ ನಂಗೆ ನಮ್ಮಲ್ಲ ಒಂಜಿ ಎಲ್ಲಿಯ ಬತ್ತಂಡ ಆಯ್ತು ಒಟ್ಟಿಗೆ ನಮ್ಮನ ನಡ್ತ ಒಂದು ಬತ್ತಡ ಮಾತಾಡಕ್ಲ ಪರ್ಸ್ನಲಿ ಅದು ಲೆಪ್ಪು ಒಂಜಿ ಲೆಪ್ಪೋಲೆ ಲೆಕ್ಕ ಓಕೆ ಬಾರಿ ಪೊರ್ಲದ ಮಾತಾರ ದಯಬನಗ ಒನ್ ಆಫ್ ದಿ ಕ್ರಿಯೇಟಿವ್ ಡೈರೆಕ್ಟರ್ ನಮ್ಮ ರಾಹುಲ್ ಅಮೀನ್ ಎಲ್ಲಿಯ ಜವನೆ ಅಂಡ್ ಮೈಂಡ್ ಬಾರಿ ಪೊರ್ಲದ ಥಿಂಕಿಂಗ್ ಲೆವೆಲ್ ಉಂಡು ಆಯ್ತೊಟ್ಟಿಗೆ ಆಲ್ ದ ಬೆಸ್ಟ್ ಅವರಿಗೆ ಪ್ರಾಯ ಆತಂಡ ಓಕೆ ಆಯ್ತೊಟ್ಟಿಗೆ ಮೇಡಮ್ ಉಲ್ಲೇರು ನಮ್ಮ ಸಮತಾ ಅಮೀನ್ ಮೇಡಮ್ ಈರಪ್ಪ ನೋಡು ನಮ್ಮ ತುಳುನಾಡದ ಜನಕ್ಲೆಗೆ ಮಂಗಳೂರು ದಸರಾದ ಬಗ್ಗೆ ರಡ್ಡೆ ಪಾತೀರ ಬೊಕ್ಕ ಪಾತೀರ ಫಸ್ಟ್ ಆಫ್ ಆಲ್ ಮಾತ್ರಿಗೆ ಹ್ಯಾಪಿ ದಸರಾ ಎನ್ನ ಸುರುತ ದಸರಾ ಒಂದು ಕುಡ್ಲಾದ ಎನ್ ಬಾಂಬೆ ಡುಪ್ಪುರು ಅಂಚ ಕುಡ್ಲಾದ ಫಸ್ಟ್ ಟೈಮ್ ದಸರಾ ಎಕ್ಸ್ಪೀರಿಯನ್ಸ್ ಮಲ್ಪುನು ಈತ್ ಜನ ಸೇರುವೇರಿ ಎನ್ನದಿ ಜೀಪಲ ಬಟ್ ಉಂದೇ ಜನಕ್ಕೂ ಥಿಯೇಟರ್ ಬತ್ತುಣ ಎಂಗ್ಲ ಮೂವಿಗೆ ಎಂದುಂಡು ಐಟುಲ ಪ್ರಮೋಷನ್ ಅಂದು ಸೊ ನಿಕುಲ್ ಮಾತೆಲ್ಲ ಥಿಯೇಟರ್ ಬತ್ತು ಜಾನ್ವರಿಗೆ ಎಂಗ್ಲ ಮೂವಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಆಶೀರ್ವಾದ ಮಲ್ಪಲೆ ಬಂದೆ ರಡ್ಡೆ ಈ ದಾದ ಜನ ಫಸ್ಟ್ ಟೈಮ್ ತೂಪಿನಿ ಜೀವನಡೆ ಫಸ್ಟ್ ಟೈಮ್ ಮಂಗಳೂರು ದಸರಾ ದಾದ ಖುಷಿ ಆಯ್ನಿ ಇಷ್ಟ ಆಯ್ನಿ ಒಂಜಿ ಕಂಟೆಂಟ್ ಮಂಗಳೂರು ದಸರಾ ಪಂಡ ಮಾತೆಲ್ಲ ಒಂಜೆ ದಸರಾಗ ಮಾತೆಲ್ಲ ಸೇರಿದ್ರೆ ಮೂಲ ಇಲ್ಲ ಬಿಡ್ದು ಸೆಲಿಬ್ರೇಟ್ ಮಲ್ಪರೆ ದಸರಾ ಅವು ತುಳುನಾಡದ ಜನ ಪಂಡ ಒಂಜಿ ಒಟ್ಟುಗ್ ಬಂದ ತೋಜುಂಡು ಅವತ್ತದು ಬಾರಿ ಖುಷಿ ಆಂಡ್ ಟ್ಯಾಬ್ಲೋ ಇರಿಗೆ ಮಸ್ತ್ ಲೈಕ್ ಅಂದ್ರೆ ಫಸ್ಟ್ ಟೈಮ್ ತೂಪಿನಿ ಅಂಚೆ ಎರಡನೇ ಕ್ವಶ್ಚನ್ ಒಂದೊಂದು ಪಿರಾವತ್ತು ಬರೋದುಂಡು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಟ್ಯಾಬ್ಲೋ ತೋಜುಂಡು ಅವೇ ನಮ್ಮ ಫೇವ್ರೇಟ್ ಇವಾಗ ಮಾತಾ ಟ್ಯಾಬ್ಲೆಲ್ಲ ಭಾರಿ ಎಡ್ಡೆ ಉಂಡು ಕ್ರಿಯೇಟಿವ್ ಹೊಸ ಹೊಸ ಕುಲ್ನ ಟ್ಯಾಲೆಂಟೆಡ್ ಹೊಸ ಟ್ಯಾಬ್ಲೆಟ್ ಬೈದನು ಸೊ ಭಾರಿ ಖುಷಿ ಉಂಟು ಅರೆ ಭಯಂಕರ ಕ್ರಿಯೇಟಿವ್ ಇರು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಅಂಡ್ ಬಾರಿ ಪೊರ್ಲದ ಟೀಮ್ ಪ್ರಮೋಷನ್ ಮನ್ಪರ ಬೋಡದು ರೋಡ್ಗೆ ಬೈದಿರ ಪಂಡೇರು ಸೊ ನನ್ನ ದುಂಬಾಗ ಮೊಕಲ್ ಮಲ್ಲ ಮಟ್ಟಿಡ್ ಪ್ರೋಗ್ರೆಸ್ ಆದ ಸಕ್ಸಸ್ ಆದ ಯಶಸ್ವಿ ಶತದಿನೋತ್ಸವ ಈ ಚಿತ್ರತಂಡ ಮಲ್ಪಡ ಆಸೆ ಆರ್ಟಿಸ್ಟ್ ಶಾರದ ಮಾತೆ ದಾದ ಉಂಡ ಎದುರು ಪೋತೇರು ಅರ್ನ ಪಿರಾವಡ್ ಎಂಗುಲ್ ಬರೋದಿಲ್ಲ ಆರ್ ಸಾದಿ ತೋಜಾದ್ರೆ ನಾವು ಈ ರೋಡ್ ಡೇ ಹೋಗ್ಬಿನಿ ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ವೇರ್ ಆಫ್ ದಿ ಹಂಬಲ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಎಸ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆ ಫ್ಯಾಮಿಲಿಯ ಚಿತ್ರತಂಡದ ಬಾರಿ ಪೂರ್ಣದ ಒಂದು ಟ್ಯಾಬ್ಲೋ ಬರೋದುಂಟು ಮಂಗಳೂರು ದಸರಾ ಜನವರಿಗೆ ಪಿಕ್ಚರ್ ರಿಲೀಸ್
ನಮೋ ದೇವಿ ನಮೋ ಅನ್ನಪೂರ್ಣೆ ಸದಾ ಪೂರ್ಣೆ ಪಾರ್ವತಿ ಪರಮೇಶ್ವರಿ ಪಾರ್ವತಿ ಪರಮೇಶ್ವರಿ ಅನ್ನಪೂರ್ಣೆ ಸದಾ वरदे श्रीकरी श्रीगौरी वरदे श्रीकरी श्रीगौरी नमो 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 देवी अन्नपूर्णे सदा पूर्णे पार्वती परमेश्वरी परमेश्वरी अन्नपूर्णे सदा पूर्णे ज्ञानपूर्णे अन्नपूर्णे ज्ञानपूर्णे अन्नपूर्णे सौंदर्य रत्नाकरी ತಂಡ ಶಿವ ಫ್ರೆಂಡ್ಸ್ ಈ ಸಲ 30ನೇ ವರ್ಷದ ಸಂಭ್ರಮಾಚರಣೆ ಉಂಡು ಆಯ್ತು ಒಟ್ಟಿಗೆ ಶಿವ ಫ್ರೆಂಡ್ಸ್ ದ ಪ್ರಮುಖ ಎಂಕಲೊಟ್ಟಿಗೆಲ್ಲರು ಐಡ್ ತುಂಬು ಸುರುಕಾದ ಶಿವ ಫ್ರೆಂಡ್ಸ್ ಬಂದಾಗ ರಡ್ ಪಿಲಿಕುಲು ನಮ್ಮ ಕಣ್ಣ ತುಂಬುಗು ತೋಜೊಂದುಲ್ಲ ಸುರುಕಾದ ಒಂಜಿ ಪಿಲಿಪಬ್ಬದ ರುವಾರಿ ವೇದವ್ಯಾಸ್ ಕಾಮತ್ ಅರಣ ಒಂಜಿ ಬಾರಿ ಪೊರ್ಲದ ಒಂಜಿ ಚಿತ್ರ ಪಿಲಿತ ಬಂಜಿಡ್ ಐತೊಟ್ಟಿಗೆ ಪಿಲಿಲಾಲಿಕೆದ ರುವಾರಿ ಮಿಥುನ್ ರೈಕುಲು ಅರ್ಣ ಒಂಜಿ ಬಾರಿ ಪೊರ್ಲದ ಚಿತ್ರ ಪಿಲಿಕುಲ ಬಂಜಿಡ್ ಒಂದು ಈ ಸಲದ ಮಂಗಳೂರು ದಸರಡ್ ಬಾರಿ ವೈರಲ್ ಆಯ್ನಂಚಿನ ರಡ್ಡಿ ಪಿಲಿಕಲ್ನ ಚಿತ್ರ ಅವು ಶಿವ ಫ್ರೆಂಡ್ಸ್ ಐತ ದುಂಬುದ ವರ್ಷ ಇಂಚೆನೆ ವೈರಲ್ ಆದಿತ್ತು ಅಪಗ ನಮ್ಮ ಮಂಗಳೂರು ದಸರಾ ಪನ್ನಗ ಅವೇನು ಉಂಡು ಮಲ್ತಿನಂಚಿನ ನಮ್ಮ ಕುದುವಳಿ ಕ್ಷೇತ್ರದ ನವೀಕರಣದ ರುವಾಣಿ ಶ್ರೀಯುತ ಜನಾರ್ದನ ಪೂಜಾರಿ ಅರ್ನಲ ಬಾರಿ ಪೊರ್ಲದ ಚಿತ್ರ ಮಲ್ದಿನಂಚಿನ ತಂಡ ಇತ್ತನ ಅವು ಶಿವ ಫ್ರೆಂಡ್ಸ್ ಅಂಚಾದುಪ್ಪನಾಗ ವಿನೂತನವಾಯಿನಂಚಿನ ಬಣ್ಣಗಾರಿಕೆಗೆ ಪ್ರಸಿದ್ಧಿ ಆಯ್ನಂಚಿನ ತಂಡ ಶಿವ ಫ್ರೆಂಡ್ಸ್ 30ನೇ ವರ್ಷದ ಸಂಭ್ರಮ ಆಯ್ತಾ ಪ್ರಮುಖರಾಯಿನಂಚಿನಾರು ರಿತೇಶ್ ಅಣ್ಣೋಲೇರು ಶಿವ ಫ್ರೆಂಡ್ಸ್ ಈ ಸಲ 30ನೇ ವರ್ಷ ಸಂಭ್ರಮಾಚರಣೆ ದಾದ ಪನ್ಪರ್ ಮಾತರೆಗ್ಲ ಶಿವ ಫ್ರೆಂಡ್ಸ್ ಎಂಕುಲು 30ನೇ ವರ್ಷ ಅಂಚ ಇಂಕ ಮೂಜಿ ಟ್ಯಾಬ್ಲೋ ಉಂಟು ಒಂಜಿ ಬೆಂಗಾಲ್ ಸ್ಟೈಲ್ದ ಬಕ್ಕೊಂಜಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿದ ಒಂಜಿ ಪ್ರಮೋಷನ್ ಅಂತ ಬಕ್ಕೊಂಜಿ ಪಿಲಿತ ಈ ಸಲ ಎಂಕುಲು ಏಪಲ ಡಿಫ್ರೆಂಟ್ ಮನ್ಪುವ ಈ ಸಲ ಎಂಗನ ಪಿಲಿನ್ ಒರಿಪವನ ರಡ್ ಕುಡ್ಲದ ಮಾನೀರ್ ಅಂಚಾಕೇನ ಪಿಲಿಕುಲೆ ಬನಲ್ಲಿ ಅಂಚಾಕ್ಲೆ ಕೊಂಚ ಟ್ರಿಬ್ಯೂಟ್ ಎಂಗನ ಬಾರಿ ಶೋಕದ ವಿಚಾರ ದಯಬನಗ ಏರು ಯೋಚನೆ ಮಲ್ಪುಜಿರ ವಿನ್ನಿಕುಲು ಯೋಚನೆ ಮಲ್ಪರ್ ಪ್ರತಿ ಸಲ ದಯಬನಗ ಪೋಯಿಸಲ ಜನಾರ್ದನ ಪೂಜಾರನ ಬಾರಿ ಪೊರ್ಲದ ಚಿತ್ರ ಬಿಡ್ಪಾದಿತ್ತಾರೆ ಅವಲ ಬಾರಿ ಮಲ್ಲ ಮಟ್ಟಿಟ್ಟು ವೈರಲ್ ಆದಿತ್ತನೆ ಸೊ ಅಂಚಾದುಪ್ಪನಾಗ ಈ ಯುನಿಕ್ನೆಸ್ ದ ಬಗ್ಗೆ ದಾದ ಬಂದ್ಪಡ್ತಾನೆ ಮೊಕ್ಕಲ ಚಿತ್ರಲ ಬಿಡ್ಪಾಯರು ಸೊ ಈ ಒಂಜಿ ನೆತ್ತ ಒಂಜಿ ಕಲಾ ಚಾತುರ್ಯದ ಪಿರೋಡ್ ಉಪ್ಪುನಂಚಿನ ಕಲಾವಿದೆ ಆರು ತಾರನಾಥ್ ಆಚಾರಿ ಬಂದು ಆರು ಕಾಸರಗೊಡ್ಡಾರು ಆರು ಮಂತಿ ಆರು ಏಪಲ ಲಾಸ್ಟ್ ಟೈಮ್ ವಾಜಪೇಯಿನ ಮಂದಿತ್ತೇರು ಐದು ನೀರಜ್ ಚೋಪ್ರಾನ ಮಂದಿತ್ತೇರು ಪುನೀತ್ ರಾಜ್ಕುಮಾರ ಮಂದಿತ್ತೇರು ಈ ಸಲ ಮೊಗ್ನ ರಾಜ ಅಂತ ಮಂತೇರು ಪ್ರತಿ ಸಲ ಮಂಗಳೂರು ದಸರಡ್ ಪಿಲಿಕ್ಲೆನ ಬಣ್ಣಗಾರಿಕೆಡ್ ವಿನೂತನವಾಯಿನಂಚಿನ ಪುದರ ಮಲ್ಪಜಿನ ತಂಡ ಶಿವ ಫ್ರೆಂಡ್ಸ್ ಐಟ್ಲ ನಿಕ್ಲೆ 30 ವರ್ಷ ಈ ಸಲ ಐತ ಬಗ್ಗೆ 30 ವರ್ಷ ಬಂದಾಗ ಮಾತ ಜವಾನಿಯರು ಸೇರಿದ ಮಾಲ್ದಿನಂಚಿನ ಕಟ್ಟಿನ ತಂಡ ದಿನದ ದಿನಕ್ಕೆ ವರ್ಷದ ವರ್ಷಕ್ಕೆ ಬಾರಿ ಮಲಮಟ್ಟ ಬೆಳೆಯೊಂದುಂಡು ದಾಳಬನ್ಪ ಬಾರಿ ಖುಷಿ ಆಗುಂಡು ಸರ್ ಮಸ್ತ್ ಜನ ಸೇರೊಂದುಲ್ಲೇರು ಕ್ಲಬ್ಗೆ ಹಿಂಗ ಮಸ್ತ್ ಸೋಷಲ್ ವರ್ಕ್ ಮತ್ತೊಂದುಲ್ಲ ಅನ್ನಾತ್ ಮನ್ಪುನಾತ್ ದೇವರ ಶಕ್ತಿ ಕೊರಡಾತ್ ಸೊಲ್ಮೇಲೆ ಒಂದು ಶಿವ ಫ್ರೆಂಡ್ಸ್ ತಂಡ ಬಾರಿ ಪೊರ್ಲದ ಪಿಲಿಕಲ್ನ ಟ್ಯಾಬ್ಲೋ ಉಂಡು ಆಯ್ತು ಒಟ್ಟಿಗೆ
ನಮ್ಮ ವೇದವ್ಯಾಸ ಕಾಮತೇರು ಪಿಲಿ ಪರ್ಬದ ರುವಾರಿ ಐತೊಟ್ಟಿಗೆ ಮಿಥುನ್ ರೈಕುಲು ಅರ್ನ ರಡ್ಡು ಪಿಲಿಕಲ್ನ ಚಿತ್ರ ಪಿಲಿಕಲ್ನ ಬಂಜಿಡ್ ಬೈದಿನ ಅವು ಶಿವ ಫ್ರೆಂಡ್ಸ್ ಬಾರಿ ಪೊರ್ಲುದ ಬಣ್ಣಗಾರಿಕೆ ಮಲ್ತಿನ ತಾರನಾಥ ಆಚಾರ್ಯರಿಗೆ ಪಿರೋಲ ಸೊಲ್ಮೇಲೆ ಸಂದಾಯಿತ ಮಲ್ತಂದುಲ್ಲ ಜನಾರ್ದನ ಪೂಜಾರಿನಲ್ಲ ಅಂಚನೆ ವಾಜಪೇಯಿನಲ್ಲ ಅಂಚನೆ ಬಾರಿ ಪೊರ್ಲುದ ನಮ್ಮ ಸಮಾಜಕ್ಕೆ ಸೇವೆ ಕೊರ್ನಂಚಿನ ಮಸ್ತ್ ಜನ ಗಣ್ಯ ವ್ಯಕ್ತಿನಕಲನ ಚಿತ್ರ ಮಲ್ದಿನ ವ್ಯಕ್ತಿ ಐತೊಟ್ಟಿಗೆ ವೇದವ್ಯಾಸ ಕಾಮತ್ ಅಂಚನೆ ಮಿಥುನ್ ರೈಕಲು ಶಿವ ಫ್ರೆಂಡ್ಸ್ ಬಾರಿ ಪೊರ್ಲುದ ತಂಡ ಅಂಡ್ ಸೊಲ್ಮೇಲು ಎಡ್ಡ ಅವಡು ಐತೊಟ್ಟಿಗೆ 2 ಜನ ಮಿಥುನ್ ರೈಕುಲ ಕಾಮತೇರ್ಲ ಪಕ್ಷ ಬೇತ ಅದುಪ್ಪು ಅಂಡೆ ಪಿಲಿಕುಲು ಒಂಚೆ ಅಂಚ ಅದುಪ್ಪು ನಾಗ ಒಂಜೆ ತಂಡದ ಪಿಲಿಕುಲು 2 ಜನ ಸೇರಿದ ಸ್ಟೆಪ್ ವಾಡು 2 ಸ್ಟೆಪ್ ಓಕೆ ಎಸ್ ರೆಡಿ 1 2 3 ಸ್ಟಾರ್ಟ್ ಎಸ್ ಶಬಾಷ್ ಮಿಥುನ್ ರೈಕ್ಲೆನಲ್ಲ ಅಂಚನೆ ವೇದವ್ಯಾಸ ಕಾಮತೇರ್ನಲ್ಲ ಪಿಲಿನಲಿಕೆ ಒಂದುಂಡು ಮಂಗಳೂರು ದಸರಾ
ತೂಕಿಯ ಉಳ್ಳರು ಜೂನಿಯರ್ ಬಾಯ್ಸ್ ಚಿಲಿಮಿದ 21ನೇ ವರ್ಷದ ಸಂಭ್ರಮ ಮಂಗಳೂರು ದಸರಾಡ್ ದಾವನ್ಪಲ್ ಸರ್ ಈ ಸಲದ ಒಂಜಿನಿಕಲ ಅಪ್ಪನ ಸೇವೆದ ಬಗ್ಗೆ ಎಂಕಲ ಸೇವೆ ಪಂಡ ಮಂಗಳೂರು ದಸರಾಡು ಜೂನಿಯರ್ ಬಾಯ್ಸ್ ಚಿಲಿಮಿದ ಸದಸ್ಯರ್ನಕಲು ಐಕ್ ಅಕಲ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಮಂಗಳೂರು ದಸರಾದ ಟ್ಯಾಬ್ಲೋಗು ಎಂಕುಲ್ಲ ಸಹಕರಿಸೋಡು ಬಂದು ಈ ತೀರ್ಮಾನ ಮಾಡ್ತದೆ 21ನೇ ವರ್ಷದ ಕಲಾ ಕಾಣಿಕೆಯನ್ನು ಎಂಕುಲು ಈ ಸಲ ಕಂಪ್ಲೀಟ್ ಮಾಡ್ದ ನೆಕ್ ಸುಮಾರು ಜನ ಎಂಕ್ಲಿಗೆ ಸಹಕಾರ ಮಾಡ್ದೇವೆ ಅಕ್ಲೆ ನೀಗಲ ನಮ್ಮ ಟಿ ವಿ ಅದು ನಮ್ಮ ಟಿ ವಿದ ವೇದಿಕೆಡು ಅಕ್ಲೆಗೆ ಧನ್ಯವಾದ ಸಲ್ಲಿಸಬೇಕು ಬೊಕ್ಕ ಕೋಡೆ ಪಿಲ್ನಲ್ಲಿ ಕೇಡು ಎಂಕಲ ಕಿನ್ನಿ ಪಿಲಿ ಆಯ್ ಶ್ರೇಷ್ಠ ಪಿಲಿ ಅಲ್ಪ ಪೋಯರ ಅಂದ ಎರಡು ಸ್ಟೆಪ್ ಮಾಡ್ಬೋದು ಅವೇ ಓಕೆ ಅಂಚ ಅಂಚ ಏತ್ ಪಿಲಿ ಕುಲ್ಲ ಈ ಸಲ ಸರ್ ಈ ಸಲ 71 ಪಿಲಿನ ಎಂಕುಲು ಪಿಲಿ ರಂಗಮಲ್ದ ಎಂಕಲೊಂದು ವಿಶೇಷ ಪಂಡ ಎಂಕುಲು ಎನ್ನು ಎಂಕುಲು 10 ಜನ ಎಂಕುಲು 45 ಪಿಲಿ ಎನ್ನು ಆಂಡ ಪೂರೆಲ್ಲ ಬರ್ತದೆ ಜೂನಿಯರ್ ಬಾಯ್ಸ್ ಮಾಡುವ ಅಂದ್ರೆ ಅಪೇಕ್ಷೆ ಮಲ್ಪೇದು ಅಕ್ಲೆಗೆ ಏದೆಗ್ಲ ಎಂಕುಲು ಪಿಲ ಜಾಡ್ದಜ ಪಂಡ ಎಂಕಲ ಪಿಲಿ ನಲಿಕೆ ಅಂಚ ಬತ್ತಿನೇಟ್ ಪಿಲಿ ನಲಿಪು ನಕ್ಲು ಎಂಕಲ ಟೀಮುಡು ಪಿಲಿ ಪಾಡುವ ಅಂದ್ರೆ ಕೇನೊಂದುಲ್ಲ ಅದೇ ನಿಜವಾದ್ಲ 21 ವರ್ಷದ ಸಂಭ್ರಮದಲ್ಲಿ ಜೂನಿಯರ್ ಬಾಯ್ಸ್ ಚಿಲಿಂಬಿ ಅದರ ಪ್ರಮುಖರು ನಮ್ಮ ಜೊತೆ ಇದ್ದಾರೆ ಎಲ್ಲಿಯ ಬಾಲೆಗೆ 7 ವರ್ಷದ ಬಾಲೆಗೆ ಶ್ರೇಷ್ಠ ಪಿಲಿ ದಿಕ್ಕಿನಿ ಕಿನ್ನಿ ಪಿಲಿಗೆ 7 ಇಯರ್ಸ್ ಬಾಲೆಗೆ ಅದೇ ಈ ಸಲದ ಮಂಗಳೂರು ದಸರಾದ ಬಗ್ಗೆ ದಾವನ್ಪರ್ ಸರ್ ಪಿಲಿಕಲ್ನ ತಂಡ ಮಸ್ತ್ ಪಿಲಿಕಲ್ನ ತಂಡ ಇತ್ತಲ್ಲ ಜೂನಿಯರ್ ಬಾಯ್ಸ್ ಚಿಲಿಂಬಿ ಪಂಡಾಗ ಐತನ ಒಂಜಿನ ಬ್ರ್ಯಾಂಡ್ ಉಂಡು ದಾವನ್ಪರ್ ಜೂನಿಯರ್ ಬಾಯ್ಸ್ ಚಿಲಿಂಬಿ ಪಂಡ ಕೋಡೆ ದಿನೊಟ್ಟು ಪಿಲಿನಲ್ಲಿ ಕೇಳಲ ಅನೌನ್ಸ್ ಆಗ್ತಂಡೆ ಪಿಲಿಟದಲ್ಲ ಕ್ರಿಯೇಟಿವ್ ಕಂದಿತ್ತನ ಜೂನಿಯರ್ ಬಾಯ್ಸ್ ಚಿಲಿಂಬಿ ಅಂಚೆನೆ ಸುಮಾರು ಟೀಮ್ಲುಲ್ಲ ಸುಮಾರು ವರ್ಷದ ಟೀಮ್ಲಲ್ಲ ಎದುರು ಬೋತನು ಪದ ಅಕುಲ್ಲ ಎಂಕಲೇಡು ಸೋಕು ಮಲ್ದೇದು ಅಂಡ ಎಂಕುಲ್ಲ ಅಕ್ಲೇಗೆ ಪೈಪೋಟಿ ಅದು ಎಂಕಲ ಜವನೆ ಅದು ಎಂಕಲ ಪೂರ ಎಂಜಿನ ಐಟಮ್ ಇತ್ತು ನಾವು ಎಂಕಲ ಸ್ವಂತ ಅಕಲಕಲ ಮೈಂಡೆಡ್ ಆತಿನ ಐಟಮ್ ಎಪ್ಪುನು ಪೂರ ಒಂಜಿ ಪೂರ ಎಂಕಲ ಮೆಂಬರ್ಸ್ ನಕ್ಲೆ ಮಲ್ದಿನ ಐಟಮ್ ಕೋಡೆ ದಿನ ಒಂಜಿ ಎಂಕಲು ಮೊಸಳೆ ಮಲ್ದಿತ್ತ ಕ್ರಿಯೇಟಿವ್ ಬಾರಿ ಪೊರ್ಲಾತನ್ ಸರ್ ಪ್ರತಿ ವರ್ಷಲ ಅಪ್ಪೆ ಶಾರದನ ಸೇವೆ ಮಾಡ್ಬಚ್ಚಿನ ಯೋಗ ಭಾಗ್ಯ ತಿಕ್ಕಡ್ನಿಕ್ಲೆಗೆ ಜೂನಿಯರ್ ಬಾಯ್ಸ್ ಚಿಲಿಂಬಿ ಪಿಲಿಕಲ್ನ ವಿಚಾರಡ್ ನಮ್ಮ ಕುಡ್ಲಡ್ ಪುಗರ್ತೆ ಪಡೆಯಂಚಿನ ತಂಡ ಸೋಲ್ಮೇಲೆ ಸರ್ ಸೋಲ್ಮೇಲೆ ಮಂಗಳೂರು ದಸರಾ ಡೇ ಒಂಜಿ ಬಾರಿ ಖುಷಿ ಬೆಂಗಾಲಿ ಡ್ಯಾನ್ಸ್ ಸೂಪರ್ ಎಂಕಿ ಇಷ್ಟ ಓಕೆ ನೆಕ್ಸ್ಟ್ ಇರೇದ ಲೈಕ್ DJ like ಇರೇಗೆ number 1 this year DJ was little less actually. We like last year I have seen DJ was really more, but this due to security issue I guess they have made DJ less. Okay. But we like as an audience we like more DJ to have fun here. We are very less actually, but really it's a funny this year we have seen a lot of new enhancement, new kind of culture they have adopted here. So this all we really like, we enjoy here actually. ಅಂತಂದು ಖುಷಿ ಅಂಡ್ ಮಂಗಳೂರು ದಸರಾ ಅದೇ 8 ಮಾರ್ಕ್ಸ್ ಕೊರ್ಪಾರ್
ಥ್ಯಾಂಕ್ ಯು. ಎಸ್ ಒಂದು ಮಂಗಳೂರಿಗೂ ದಸರಾಗ ಬೈದಿನಂಚಿನ ಮಸ್ತ್ ಜನಕುಲು ಅಕ್ಲಿನ ಖುಷಿ ಸಂತೋಷನ ಶೇರ್ ಮಾಡ್ತದಲ್ಲ ನಮ್ಮ ಕುಡ್ಲ ವಾಹಿನಿದ ನೇರ ಪ್ರಸಾರ ನಿಕುಲು ಈ ಕಾರ್ಯಕ್ರಮ ತಗೊಂಡಲ್ಲ ಸ್ವಲ್ಪ
ಐಕೊಂಜಿ ಪ್ರತಿಷ್ಠೆ ಕೊರ್ಪುನಂಚಿನ ನಮ್ಮ ಕುಡ್ಲದ ಪಿಲಿಕುಲು ಐಟಲ ಮಂಗಳೂರು ದಸದ ಪ್ರಮುಖವಾಯಿನಂಚಿನ ಒಂಜಿ ಪಿಲಿಕುಲ ತಂಡ 17 ವರ್ಷದಿಂದ ಅಪ್ಪೆ ಶಾರದನ ಸೇವೆ ಮಲ್ಪನಂಚಿನ ಬಳ್ಳಲ್ ಬಾಗ್ ಫ್ರೆಂಡ್ಸ್ ದ ರಕ್ಷಿತ್ ಕೊಟ್ಟಾರ್ಲು ಪ್ರಮುಖರ ಐತೊಟ್ಟಿಗೆ ಇಡೀ ತಂಡ ಎಂಕಲೊಟ್ಟಿಗೊಲ್ಲೇರು ಬಳ್ಳಲ್ ಬಾಗ್ ಫ್ರೆಂಡ್ಸ್ ಬನ್ನಾಗ ಆ ಪಿಲಿಕುಲ ತಂಡಗ್ ಬರಿ ಮಲ್ಲ ಮಟ್ಟದ ಅಭಿಮಾನಿ ವರ್ಗ ಉಲ್ಲೇರಿದೆ ಪಣಗ ಅಕಲ ಒಂಜಿ ಪಿಲಿನಲಿಕೆ ಆತ್ ಗರ್ತ್ ಗಮ್ಮತ್ತದ ಒಂಜಿ ಪಿಲಿನಲಿಕೆ ಅಂಚದ ಪಣಗ 17 ವರ್ಷದ ಸೇವೆ ರಕ್ಷಿತ್ ಕೊಟ್ಟಾರ್ಲು ಏತು ಖುಷಿ ಉಂಡು ಈ ಒಂಜಿ 17 ವರ್ಷದ ಜರ್ನಿದ ಬಗ್ಗೆ. ಬಳ್ಳಲ್ ಬಾಗ್ ಫ್ರೆಂಡ್ಸ್ 17 ವರ್ಷದ ಸಂಭ್ರಮ ಉಂಡು. ಕೋಟೆದ ದಿನ ಊದು ಕಾರ್ಯಕ್ರಮ ಅದು ಇನ್ನು ಕಾಣ ಚೆಂಡ ಮೆರವಣಿಗೆ ಅದು ಇನ್ನು ಇತ್ತೆ ಶಾರದಮ್ಮನ ಮೆರವಣಿಗೆ ಎಂಗ್ಲೊಟ್ಟಿಗೆ ಪಾಲ್ಗೊಂಡದ ಎಂಕ್ಲ ಈ ಸತಿ ವಿಶೇಷದವನ್ನ ಮೂಜಿ ಟ್ಯಾಬ್ಲೋ ಅಂತದ ಐಟ್ ಒಂಜಿ ರಾಮನ ಟ್ಯಾಬ್ಲೋ ಬೊಕ್ಕ ಒಂಜಿ ಪಿಲಿತ ಮೂಜನೇದ ಅದು ವಯಲಿನ್ ಬೊಕ್ಕ ಚೆಂಡು ಉಪನಂಚಿಂದ ಟ್ಯಾಬ್ಲೋ ಬೊಕ್ಕ ಈ ಸತಿ ವಿಶೇಷದ ಪಂಡ ಯುವಕಿಯರು ಎಂಕ್ಲೈಟ್ ಅಕ್ಲೆ ಆಕರ್ಷಣೆ ಅದು ಎಂಕ್ಲೈಟ್ ಬರ್ತದ ವಿಶೇಷ ಸೇರ್ದು ಪೂರ ಮಟ್ಟಡ್ಲ ಇತ್ತ ಏರು ಸಾಕಾರ ಉಣ್ಣೋದು ಧನ ಸಹಾಯ ಅವರು ಪ್ರತಿಯೊಂದು ಇಟ್ಟು ಬಂದು ಅಂಚಾದ ಉನ್ನಾಗ ಈ ಸತಿ ಭಾರಿ ವಿಶೇಷ ಆಗ್ತದೆ ಭಾರಿ ಪೊರ್ಲು ಏತು ಪಿಲಿಕುಲ್ಲ ಒಟ್ಟಿಗೆ ಅದು 85 ಪಿಲಿಕುಲ್ಲ ಆಯ್ತು ಒಟ್ಟಿಗೆ ಸುಜಿತ್ ಸರಳಾಯ ಅರ್ನೊಂಜಿ ವಯಲಿನ್ ಆಯ್ತೊಟ್ಟಿಗೆ ಚಂಡೆ ಆಯ್ತು ಒಟ್ಟಿಗೆ ಬಾರಿ ಪೊರ್ಲದ ಒಂಜಿ ಪಿಲಿಕಲ್ನ ಒಂಜಿ ಟ್ಯಾಬ್ಲೋಲ ಉಂಡು 17 ವರ್ಷದ ಸೇವೆ ಪನಗ ಇಡೀ ನಮ್ಮ ಜವನೀರನ ತಂಡ ಆ ಜವನೀರು ಸಪೋರ್ಟ್ ಅದು ಉಂತುದು ಬಳ್ಳಲ್ ಬಾಗ್ ಫ್ರೆಂಡ್ಸ್ ಬೆಳೆಯೊಂದುಂಡು ಪಿಲಿಕಲ್ನ ವಿಚಾರ ಬಳ್ಳಲ್ ಬಾಗ್ ಫ್ರೆಂಡ್ಸ್ಗೆ ಐತನೇ ಐನಂಚಿನ ಒಂಜಿ ಫ್ಯಾನ್ ಬೇಸ್ ಉಂಡು ಆ ಒಂಜಿ ಟ್ರೇಡ್ ಮಾರ್ಕ್ ಇದಾವ ಅನ್ಪ ನೆಟ್ ಒರಿಯಾನ ಬಂದ ಆಲಜಿ ಬಳ್ಳಲ್ ಬಾಗ್ ಫ್ರೆಂಡ್ಸ್ 17 ವರ್ಷ ಈತ ಯಶಸ್ವಿ ಕಾರಣ ಒಂಜೇ ಒಂಜಿ ಬಣ್ಣ ಎಂಕ್ಲ ಯುವಶಕ್ತಿ ಎಂಕ್ಲ ತಂಡ ಉಪ್ಪನಂಚಿಂತ ಜವನೇರ್ನ ಒಂಜಿ ಒಗ್ಗಟ್ಟು ದಾದ ಅನ್ಪ ಅವು ವಾಟ್ ತಂಡ ಉಪ್ಪ ಸಾಧ್ಯತೆ ಕಷ್ಟ ಆವಾಡ್ ನಷ್ಟ ಆವಾಡ್ ಎಡ್ಡ ಉಪ್ಪನಾಗಲ ಎಂಕ್ಲು ಒಂಜಿ ಅಪ್ಪ ಜೋಕ್ಲ ಅಂಚುಲ್ಲ ಅಂಚಾದ ಎಂಕ್ಲ ಯಶಸ್ವಿ ಬೈದ ಬಾರಿ ಬೊರ್ಲದ ಬಾತರ ರಕ್ಷಿತ್ ಕೊಟ್ಟಾರ್ಲು ಬಳ್ಳಲ್ ಬಾಗ್ ಫ್ರೆಂಡ್ಸ್ ದ ಪ್ರಮುಖರ ಬಾತರ ಆಯ್ತು ಇಡೀ ನಮ್ಮ ತಂಡ ಎಂಗಲೊಟ್ಟಿಗೊಲ್ಲರು ಕುಡೋರ ಮಾತರೆಗಳ ಎಡ್ಡಾವಡು ಪ್ರತಿ ವರ್ಷ ಅಪ್ಪೆ ಶಾರದನ ಸೇವೆ ಮಲ್ಪಂಚಿನ ಯೋಗ ಭಾಗ್ಯ ಎನ್ಕ್ಲೆ ಕೊರಡು ಒಂದು ಬಳ್ಳಲ್ ಬಾಗ್ ಫ್ರೆಂಡ್ಸ್ ದ ಎಸ್ ಜವಾನಿಯರ್ನ ಬಾರಿ ಪೊರ್ಲದ ಬಾತರ ಸೋಲ್ಮೇಲು ಮಾತರೆಗಳ ಎಸ್
ಪ್ರತಿಷ್ಠಿತ ಸುಧೀರ್ ಸಿವಿ ನಾಯಕ್ ಹಾಲ್ ಇದೀಗ ಸಂಪೂರ್ಣ ಹವಾನಿಯಂತ್ರಿತ. ಮದುವೆ, ರಿಸೆಪ್ಷನ್, ಬ್ರಹ್ಮೋಪದೇಶ, ಹುಟ್ಟುಹಬ್ಬ, ವಾರ್ಷಿಕೋತ್ಸವ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅತಿ ಸೂಕ್ತ. ವಿಶಾಲ ವೇದಿಕೆ, ಗ್ರೀನ್ ರೂಮ್ಗಳು, 750 ಸುಸಜ್ಜಿತ ಆಸನಗಳು, ಅಡುಗೆ ಕೋಣೆ, ಜನರೇಟರ್ ಹಾಗೂ 150 ಕಾರ್ ಪಾರ್ಕಿಂಗ್ ವ್ಯವಸ್ಥೆ ನಿಮ್ಮ ಕೈಗೆಟಕುವ ಬಾಡಿಗೆ ದರದಲ್ಲಿ ಲಭ್ಯ. ಬುಕ್ಕಿಂಗಿಗಾಗಿ ಸಂಪರ್ಕಿಸಿ 9141720310 ಮತ್ತು 8095270777. ಸುಜೀರ್ ಸಿವಿ ನಾಯಕ್ ಹಾಲ್, ಕುದ್ಮಲ್ ರಂಗರಾವ್ ರಸ್ತೆ, ಕದ್ರಿ, ಮಂಗಳೂರು. B. Devadas Ganapati Pai Enterprises, Furniture Arts and Crafts Emporium, one-stop shop for all your needy home decor. We have exclusive teakwood, hand-carved small chariot, puja mandirs, pushpak mantaps, jackwood mantaps and stands, brass mantaps and prabhavalis, Balaji idols, Ajanta-style Krishna idols, rosewood Ganesha idols, brass and marble idols, puja room, door frames and doors, Jali sofa sets, rosewood sofa sets, dining tables, elephant jhula, rosewood jhula seats, easy chairs, reclining chairs and rocking chairs, puja items, gift items, showpieces, handicrafts, etc. Visit today. B. Devadas Ganapati Pai Enterprises, Mission High School Road, Mangalore. Phone 8951142469. Good Dew, pure and fresh packaged drinking water. ಬ್ಯಾಕ್ಟೀರಿಯಾ ಮುಕ್ತ, ಮಿನರಲ್ ಯುಕ್ತ ಪರಿಶುದ್ಧ ನೀರು. ನ್ಯಾಚುರಲ್ ನೀರಿನ ರುಚಿಗೆ ಇನ್ನೊಂದು ಹೆಸರೇ ಗುಡ್ ಡ್ಯೂ. ಕ್ವಾಲಿಟಿಯಲ್ಲಿ ಯಾವುದೇ ರಾಜಿ ಇಲ್ಲದ ISI ಪ್ರಮಾಣೀಕೃತ ಹೈಜಿನಿಕಲ್ ಪ್ಯೂರ್ ವಾಟರ್. ಸಂಗಮ್ ಮಿನರಲ್ಸ್ ಅಂಡ್ ಬೆವರೇಜಸ್, ಗುಡ್ ಡ್ಯೂ, ಪ್ಯೂರ್ ಅಂಡ್ ಫ್ರೆಶ್ ಪ್ಯಾಕೇಜ್ಡ್ ಡ್ರಿಂಕಿಂಗ್ ವಾಟರ್. जगस्तिदे जगन्माता
ಮಂಗಳೂರು ದಸರಾ ಶೋಭಾಯಾತ್ರೆನ ನಮ್ಮ ಕುಡ್ಲ ವಾಹಿನಿದ ನೇರ ಪ್ರಸಾರ ಕಾರ್ಯಕ್ರಮ ನಿಕಲ್ ಮಾತ ತೂವೊಂದುಲ್ಲರ್ ಗಂಟೆ 2 ಗಂಟೆ ಆಂಡಲ ಮಸ್ತ್ ಜನ ಸಾರ ಜನ ರಸ್ತೆದ ಉದ್ದಗ್ಲ ನಮ್ಮ ಕುಡ್ಲಡು ತುಯರ ತಿಕ್ಕೊಂದುಲ್ಲರ ಆಯ್ತು ಒಟ್ಟಿಗೆ ಇತ್ತ ನಮ್ಮೊಟ್ಟಿಗೆ ಉಪ್ಪುನಂಚಿನ ತಂಡ ಯುವ ಸಂಗಮ್ ಪನಾಯ ಯುವಕೆರೆ ಸೃಷ್ಟಿ ಮಲ್ತಿನಂಚಿನ ಒಂಜಿ ತಂಡ 12ನೇ ವರ್ಷದ ಅಪ್ಪೆ ಶಾರದನ ಸೇವೆನ್ ಕೊರೊಂದುಲ್ಲರ ಆಯ್ತು ಒಟ್ಟಿಗೆ ಬರೋಬ್ಬರಿ ಮೂಜಿ ಟ್ಯಾಬ್ಲೋ ಇತ್ತು ಇತ್ತ ಬಾರಿ ಪೊರ್ಲದ ಪಿಲಿತ ಟ್ಯಾಬ್ಲೋ ನಿಕಲ ದುಂಬಗೊಂಡು ಪಿಲಿತ ತೆನಸ ಪನ್ಪತುಲೆ ಜಿಂಕೆನ ಬೇಟೆ ಆಡದ ಪಿಲಿ ತಿನ್ಪುಂಡು ಆಯ್ತೊಟ್ಟಿಗೆ ಬದುಕೊಂಡು ಆಯ್ತೊಟ್ಟಿಗೆ ಆ ಜಿಂಕೆದ ಮಲ್ಲ ಮಂಡೆನ ದೀದ್ ಬಾರಿ ಪೊರ್ಲದ ಕ್ರಿಯೇಟಿವ್ ಆದ ಒಂಜಿ ಟ್ಯಾಬ್ಲೋ ಮಲ್ದೇರು ಆ ಟ್ಯಾಬ್ಲೋ ಮಲ್ದಿನಂಚಿನ ಕ್ರಿಯೇಟಿವ್ ಯುವಕಿಯರ್ನ ತಂಡ ಎಂಕಲೊಟ್ಟಿಗೆ ಉಂಡು ಅಕಲ ಪುದರ್ ಯುವ ಸಂಗಮ್ ಪಂದ್ ಆಯ್ತ ಪ್ರಮುಖಿಯರು ಎಂಕಲೊಟ್ಟಿಗೆ ಒಲ್ಲೆರು ಸರ್ ಪ್ರಾಣೇಶ್ವರ್ 12 ವರ್ಷದ ಸೇವೆ ಮಂಗಳೂರು ದಸರಾಗ ದಾದ ಪನ್ಪರ ಈ ಸಲ ಬಾರಿ ಪೊರ್ಲದ ಟ್ಯಾಬ್ಲೋ ಮೂಜಿ ಟ್ಯಾಬ್ಲೋ ತೊಗೊಂಡ್ ಬತ್ತ 1 by 1 ಕ್ರಿಯೇಟಿವ್ ಆದುಂಡು ದಾದ ಪನ್ಪರ ಅವೇ ನಮ್ಮ ದಾದಪನ್ನ ಒಂಜಿ ಜನಕಲೆಗೆ ಒಂಜಿ ದ್ವಿಯರ್ಲ ಪೊರ್ಲು ಉಪ್ಪೋಡು ವಿಶೇಷತೆ ಉಪ್ಪೋಡು ಅಂಚೆ ಡಿಫ್ರೆಂಟ್ ಆದಂಗೆಲು ಮಂತೊಂದಿಲ್ಲ ಮತ್ತೆ ಮೂಜಿ ಟ್ಯಾಬ್ಲ ಮಂದ ಈ ಸಲ ವಿಶೇಷವಾದಂಗೆಲು ಕೊಡೊಂಜಿಲ್ಲ ನೆಕ್ಸ್ಟ್ ವರ್ಷಕ್ಕಿಂಚಿನ ಮಂತ್ಪೋಡು ಅವೇಲ್ ನೆಂಗಳು ಪ್ಲಾನ್ ಮಂತೊಂದಿಪ್ಪ ಬಕ್ಕ ಎಂಕನೆಡ್ ದಾದಪನ್ನ ಒಂದು ಒರಿಯನ್ನ ಸೊತ್ತದ್ದು ಮೆಂಬರ್ ಪನ್ನ ಪ್ರತಿಯೊರಿ ನಮ್ಮ ಪನ್ಪಿನ ಪದಟಿ ಉಪ್ಪು ಅಂಚಿನ ಒರಿ ಎನ್ನ ಪನ್ಪಿನ ಪದ ಹೆಚ್ಚಿನಟ್ಟು ಅಂಚೆ ಒಂದು ಒಗ್ಗಟ್ಟು ಪೋನಾಗ ಒಂಜಿ 2 ಪಂದ ನಡತೊಂದುಂಡು ಆ ವಿಷಯ ನಮ್ಮ ಮಾತು ಒಗ್ಗಟ್ಟು ಉಂಡು ಬಟ್ ಒಂಜಿ ವಿಶೇಷತೆ ಬಂದಾಗ ನಮ್ಮ ಟೀಮ್ ಒಂಜಿ ಪಾಡ್ನ ದಿನೇಶ್ ಪಕ್ಕದ್ರಿ ಬಂದಿದೆ 6ನ ಬೂರ್ದಿನಂಚಿನ ಮಾಲೆ ಅವೇನು ಸಮಾಜ ಸೇವೆ ಕೊರೊಂದಿಲ್ಲ ಪಾಪದ ಕಲೆಗೆ ಅವು ಒಂಜಿ ನಮ್ಮ ಬಾರಿ ಮಲ್ಲ ಒಂಜಿ ವಿಶೇಷತೆ ಅಂಚದ ಗಿರೀಶರ್ ಬಂಡೇರು ದಿನೇಶ್ ಎದುರು ಪೋತಾರೆ ಟ್ಯಾಬ್ಲೆಟ್ ಆಯ್ತು ಆರಿಗೆ ಪೂರ್ಣ ನೋಟದ ಮಾಲೆ ಮಾತ ಸಮಾಜ ಸೇವೆ ಪನ ಪೊಯ್ಸಲ ಆರೆಗೆ ಬೂರ್ದಿನ 75,000 ಐನದು ಒಂಜಿ ಮೂಜಿ ಪಾಪದ ಕುಟುಂಬದ ಇಲ್ಲ ಕೊಡ್ತೇವೆ ಅಂಚನೆ ಈ ಸಲ ಆರೆಗೆ ಕಂಡಬಟ್ಟೆ ಬೂರ್ದು ಅಂಚೆ ಈ ಸಲದ ಹೆಂಗೆಲ್ಲ ಗೊತ್ತಿಜ್ಜಿ ಬಟ್ ಅವೆಲ್ಲ ಸಮಾಜ ಸೇವೆಗೆ ಬಂದೆ ಎದುರು ಅಂತಿದ್ದೇವೆ ಓಕೆ ದಿನೇಶರ್ ನಮ್ಮಲ್ಲ ಮನಸ್ಸಿದೆ ಪನಗ ಪೊಯ್ಸಲ 75,000 ಡೊನೇಟ್ ಮಲ್ದೇರು ಅಂಚದಪ್ಪನಾಗೆ ಈ ಸಲ ಆರಿಗೆ ಬೈದಿನ ಅಂಚಿನ ಮಾತ ನೋಟದ ಮಾಲೆ ಪಾಪದಕ್ಲೆ ಡೊನೇಟ್ ಮನ್ಪೇರು ಅಂಚದಪ್ಪನ ಈ ಟ್ಯಾಬ್ಲೋ ಈ ಒಂಜಿ ಟ್ಯಾಬ್ಲೋ ಬಾರಿ ಖುಷಿ ನಮ್ಮನಾಗ ಪಿಲಿತ ಟ್ಯಾಬ್ಲೋ ಮಸ್ತ್ ಪೋಂಡು ಐಟ್ ಒಂಜಿ ಜಿಂಕೆದ ಮಂಡದ ಇದು ನಿಕುಲ್ ಮಲ್ದಾರು ಬಾರಿ ಪೊರ್ಲು ಉಂಡು ಕ್ರಿಯೇಟಿವ್ ಆದ ದಾದ ಪನ್ಪರ ಈ ಒಂಜಿ ಕಲಾತ್ಮಕವಾಯಿನ ಅಂಚಿನ ಒಂಜಿ ಜರ್ನಿದ ವಿಚಾರ ಅವೇ ಪೊಯ್ಸಲ ಎಂಕಲು ಪಿಲಿತ ಮೌನದ ಬತ್ತಿತ್ತು ಈ ಸಲ ಎಂಕಲಿಗೆ ಜಿಂಕೆದ ಕಾನ್ಸೆಪ್ಟ್ ಇದೆ ಪೋಡು ಬಂದಿತ್ತು ಅಂಚೆ ಜಿಂಕೆದ ಕಾನ್ಸೆಪ್ಟ್ ಬಂದಿತ್ತು ಓಕೆ ಬಾರಿ ಪೊರ್ಲುದ ಯುವ ಸಂಗಮ್ ತಂಡದ ಒಂಜಿ ಜವಾನಿಯರು ಮಾತೆರಲ ನಿಕುಲ್ ತೂವೊಂದುಲ್ಲಾರ ಐತ ಒಟ್ಟಿಗೆ 2 ಪಿಲಿಕುಲ್ಲ ನೋಟದ ಮಾಲೆ ಜಬರ್ದಸ್ತ್ ಉಂಡದೆ ಏಪ ಲೆಕ್ಕ ಮನ್ಪೇರೆ ಏಪ ಲೆಕ್ಕ ಮನ್ಪೇರೆ ಏತು ಬೂಡ್ದುಪ್ಪು ಅಂದಾಜಿ ಗೊತ್ತುಜಿ ಜಾಸ್ತಿ ಹೋಗ್ಬೂಡ್ದು ತೂತಾರ ಬಾರಿ 100 ರೂಪಾಯಿದ ನೋಟು ಅಂಚನ 50 ರೂಪಾಯಿದ ನೋಟು ದೆಪಣಗ ಒಂಜಿ ಕಲಾತ್ಮಕವಾದ ಮಲ್ದಿನಂಚಿನ ಕಲಾವಿದ ನಮ್ಮ ಮೆಚ್ಚೋಡೆ ದೆಪಣಗ ಪಿಲಿ ಪನ್ನಗ ಆಯ್ತಾ ಪಿಲಿತ ಒಂಜಿ ಪರಿಕರದ ಒಟ್ಟಿಗೆ ನೋಟದ ಮಾಲೆಲ ಬಾರಿ ಪುಗಾರ್ತೆ ಪಡೆಯಿನಂಚಿನ ನಮ್ಮ ಕುಡ್ಲಾಡ್ ಸೊ ಅಂಚಾದಪ್ಪನಾಗ ರಡ್ಡು ಇರ್ನಬುದರ್ ಸರ್ ರಾಹುಲ್ ಇರ್ನಬುದರ್ ಸಂತೋಷ್ ಓಕೆ 2 ಜನ ಇತ್ತೊಂಜಿ ನೋಟದ ಮಾಲದ ಒಟ್ಟಿಗೆ ಪಿಲಿನಲ್ಲಿ ಪೋಡು ಲಕ್ಷಾಂತರ ಜನ ಟಿವಿ ತೂವೊಂದುಲ್ಲೇರು ಆನ್ಲೈನ್ ತೂವೊಂದುಲ್ಲೇರು ಅಂಚದಪ್ಪನಾಗ ಇಡೀ ಜಗತ್ತು ಜನಕ್ಕೂ ತೂವೊಂದುಲ್ಲೇರು ಮಂಗಳೂರು ದಸರನ್ನು ಸೊ ಅಂಚದಪ್ಪನ ಯುವ ಸಂಗಮ್ ಫ್ರೆಂಡ್ಸ್ ದ ಪಿಲಿಕುಲು ಇತ್ತ ತಾಸಿಜ್ಜೆ ಎದುರ್ಬೋಂಡೆ ಆ 2 ಸ್ಟೆಪ್ ಪಾಡಲೇತೆ ರೆಡಿ 1 2 3 ಸ್ಟಾರ್ಟ್ ಎಸ್ ಬಂಜಿಡ್ ಅವು ಪೋತುಂಡು ದಯಪಡಗ ರತನ್ ಟಾಟಾ ನಮ್ಮ ಬಾರಿ ಪೊರ್ಲದೊಂಜಿ ಚಿತ್ರ ಬುಡ್ಪಾದಿತ್ತೇರು ಅಂಡ ಪಿಲಿ ನಲಿಪುನ ಒಂಜಿ ಆ ಒಂಜಿ ಗತ್ತು ಗಮ್ಮತ್ತಡ್ ಆ ಒಂಜಿ ಪೇಂಟ್ ಪೋತುನ್ ಪನ್ಪಂಚಿನ ವಿಚಾರ ದಯಪಡಗ ನಮ್ಮ ದೇಶ ತುಯಿನಂಚಿನ ಅನರ್ಘ್ಯ ರತ್ನ ರತನ್ ಟಾಟಾ ಅವ್ರನ್ನ ಬಾರಿ ಪೊರ್ಲದ ಚಿತ್ರ ಬುಡ್ಪಾದಿತ್ತೇರು ಅವು ಸೋಷಿಯಲ್ ಮೀಡಿಯಾಡಿ ವೈರಲ್ ಆತನ್ ಸೊ ಅಂಚಾದುಪ್ನ ಹಿಂಗೆ ಗೊತ್ತಾಂಡು ಯುವ ಸಂಗಮ್ ಫ್ರೆಂಡ್ಸ್ ದಾಕು ಮಲ್ದಿನಿ ಬಂದು ಸೊ ಅಂಚಾದುಪ್ನಾಗ ಸೊಲ್ಮೇಲು ಆ ಒಂಜಿ ಪೊರ್ಲದ ಕಲಾವಿದಗೆ ರತನ್ ಟಾಟನ ಬಾರಿ ಪೊರ್ಲದ ಒಂಜಿ ಚಿತ್ರ ಉಂಡು ಎಸ್ ರತನ್ ಟಾಟನ ಚಿತ್ರ ಬುಡ್ಪಾಯಿನಂಚಿನ ಕಲಾವಿದಗಳ ಸೊಲ್ಮೇಲು ಆಯ್ತೊಟ್ಟಿಗೆ ಯುವ ಸಂಗಮ್ ಫ್ರೆಂಡ್ಸ್ ಎಡ್ಡ ಅವಡ ಮಾತ್ರೆಗ್ಲ ಪ್ರತಿ ವರ್ಷ ಅಪ್ಪೆ ಶಾರದನ ಸೇವೆ ಇಂಚಿನ ಮಲ್ಪಂಚಿನ ಯೋಗ ಭಾಗ್ಯ ತಿಕ್ಕಡು ಸೊಲ್ಮೇಲು ಪ್ರಾಣೇಶ್ವರ ಮಾತ್ರೆಗ್ಲ ಎಸ್ ಥ್ಯಾಂಕ್ ಯು ಸೊಲ್ಮೇಲು ಎಸ್
ಎಸ್ ಅದೊಂದು ಫೋಟೋ ಕಳಿಸಿ ಆಯ್ತಾ? ಕಳಿಸಿ ಎಸ್ ಜೈ ಜೈ ಆಗಲಿ ಬರೋಣ.
ಒಂಜಿ ಒಟ್ಟಿಗಾಪ ನಮ್ಮ ದೋಸ್ತಿನಕುಲು ನಮ್ಮ ಕುಟುಂಬದಕುಲು ಮಾತ ಒಂಜಿ ಒಟ್ಟಾದ ಫ್ಯಾಮಿಲಿ ದಕಲ್ನ ಒಟ್ಟಾದ ಇಂಚ ನಮ್ಮ ತಿರುಗುನು ಪತ್ತೊಂದು ಪೂರ ಅವೊಂಜಿ ಖುಷಿ ನಮಕ್ ಅಂಚ ನಮ್ಮ ವೆಯ್ಟ್ ಮನ್ಪ ಒಂದು ಏಪ ಬರ್ಪುಂಡು ಬಂದು ಈ ಸರ್ತಿದ ದಸರಾ ದಾದ ಬಂದಾಗ ಜನಕ್ಕೂ ಈ ಸರ್ತಿ ಮಸ್ತ್ ಬೈದೇರಿ ಟ್ಯಾಬ್ಲೆಲ್ಲ ಒಂದೊಂಜಿ ಪ್ರಕಾರದ ಹೊಸದ್ ಟ್ಯಾಬ್ಲೋ ಬೈದ ಕ್ರಿಯೇಟಿವ್ ಆದ ಬೈದ ಅಂಚ ತೂವಾರ ಅವು ಖುಷಿ ಹಾಕೊಂಡು ಅವು ನಂಚ ನಮ್ಮ ಫುಲ್ ಒಂಜಿ 2 ಸರ್ತಿ ರೌಂಡ್ ಹಾಕದ್ ಬತ್ತ ಮಿಡಲ್ ಒಂಚೂರು ಬರ್ಸ ಬತ್ತನು ಅವು ಬತ್ತೆ ಜನ ತುಲ್ ಇತ್ತೆಲ್ಲ ಆತೆ ಇಲ್ಲ ಆಕಲ್ಲ ಒಂಜಿ ಎಕ್ಸೈಟ್ಮೆಂಟ್ ಆತೆ ಉಂಡು 2 ಸತಿ ರೌಂಡ್ ಒಲ್ಪರ್ದು ಓಡಿ ಉಂಟು ಹಾಕೊಂಡ್ ಬರ್ತಾರೆ ನಮ್ಮ ಲೇಡಿ ಹಿಡಿದು MG ರೋಡ್ ಕೂಡ ಆಯ್ತು MG ರೋಡ್ ಪೋಯರ್ ಉಂಡು ಟ್ಯಾಬ್ಲೋ ತೂಡೆ ಬಂದು 2 ಸಲ ರೌಂಡ್ ಹಾಕಿ ಅಂತ ವಿಷಯ ಟ್ಯಾಬ್ಲೆಟ್ ತಗೋಡು ಬಂದ ಓ ಅಜ ಟ್ಯಾಬ್ಲೆಟ್ ತುಯ್ಯಾರ ಅಂಜ 2 ಸಲ ರೌಂಡ್ ಹಾಕಿ ಟ್ಯಾಬ್ಲೆಟ್ ತುಯ್ಯಾರ ಮುಲ್ಪರ್ದಾಟೆಗೆ ಅಲ್ಪರ್ದಿಟೆಗೆ ಓ ಟ್ಯಾಬ್ಲೆಟ್ ಮಸ್ತ್ ಲೈಕ್ ಕಾಣ್ ಟ್ಯಾಬ್ಲು ಅಲ್ಪ ಒಂಜಿ ದುಂಬು ಕೊಯ್ ಮಿಲ್ಗೆ ಆದ ಟ್ಯಾಬ್ಲು ಒಂಜಿ ಇತ್ತಂಡು ಅವು ಒಂಚೂರು ರೆಡ್ ಇತ್ತಂಡು ಅವು ಇದನ್ನ ಜಾದು ಒಂಚೂರು ಕ್ರಿಯೇಟಿವ್ ಆದಿತ್ತು ನನ್ನೊಂಜ ಶಿಪ್ ದ ಪೈರೇಟ್ ದ ಶಿಪ್ ಲೆಕ್ಕ ಒಂಜಿ ಟ್ಯಾಬ್ಲು ಇತ್ತಂಡು ಒಂಚೂರು ರೆಡ್ ಕ್ರಿಯೇಟಿವ್ ಒಂಚೂರು ಮಂಡೆ ಖರ್ಚು ಮಂತ್ ಎಡ್ಡೆ ಕ್ರಿಯೇಟಿವ್ ಆದ ಮಂದೇರು ಅಂಜ ಅವು ಒಂಜಿ ಖುಷಿ ಆಂಡು ಸೊ ಪ್ರತಿ ವರ್ಷ ಒಂಜಿ ಹೊಸತ್ ಯುನೀಕ್ನೆಸ್ ನಮಕ್ ತೂವರೆ ತಿಕ್ಕೊಂಡು ಈ ವರ್ಷ ಒಂಜಿ ಹೊಸತ್ ಟ್ಯಾಬ್ಲು ನಮಕ್ ತೂವರೆ ತಿಕ್ಕೊಂಡು ಅಂಚಿನ ನಮಕ್ ಖುಷಿ ಐತೊಟ್ಟಿಗೆ ಕೂಡ ನಮ್ಮ ಹ್ಯಾಂಡ್ಸಮ್ ಹಂಕ್ ಎಸ್ ಆಕಾಶರುಳ್ಳೇರು ಆಕಾಶರೇ ಈರ್ಲ 2 ಸತಿ ಈ ರೌಂಡ್ ಹಾಕ್ಯಾರ ಸೇಮ್ ಒಟ್ಟಿಗೆ ಕಂಪನಿ ಅಂದೆ ದಾದ ಲೈಕ್ ಕಾಂಡಿ ಈ ಸಲ ಮಂಗಳೂರು ದಸರಾ ಇರಿಗೆ ಪಣ್ಣ ಪ್ರತಿ ವರ್ಷ ಲೈಕ್ ಆಪುಂಡೆ ಸೇಮೇ ಪಣ್ಣ ಕನ್ಸಿಸ್ಟೆಂಟ್ ಆದುಂಡು ದಾದ ಲೈಕ್ ಕಾಂಡ್ ಪನಗೆ ಟ್ಯಾಬ್ಲೆಟ್ ತುಯ್ಯಾರ ಮಸ್ತ್ ಟ್ಯಾಬ್ಲೆಟ್ ತುಯ್ನಾತ 2 ಸಲ ರೌಂಡ್ ಹಾಕ್ಯಾರ ಬಂಡ್ರ ಐಕ್ಯಾನ್ ಟ್ಯಾಬ್ಲೆಟ್ ತುಯ್ಯಾರ ಅದೇರೆ ಓ ಟ್ಯಾಬ್ಲೆಟ್ ಮಸ್ತ್ ಲೈಕ್ ಕಾಂಡಿ ಸೇಮ್ ರಷ್ಯನ್ ಟ್ಯಾಬ್ಲು ರಷ್ಯನ್ ಟ್ಯಾಬ್ಲು ಮಸ್ತ್ ಇಷ್ಟ ಅಂಡಿಗೆ ನಿಕಾ ಮೇಡಮ್ ಇತ್ತೇರು ಪಾತೇರಿ ಎಂಡ ಅವು ಟ್ಯಾಬ್ಲು ಲೈಕ್ ಆಯ್ನ ಅಂದೆ ರಷ್ಯನ್ ಟ್ಯಾಬ್ಲು ಮಸ್ತ್ ಲೈಕ್ ಅಂಡಿಗೆ ಸೊ ಐತೊಟ್ಟಿಗೆ ಆಕಾಶೇರಿ ಪಾತೇರಿ ಒಂಚೂರು ಬಾರಿ ಕಮ್ಮಿ ಬಾರಿ ನಾಚಿಕೆ ಸ್ವಭಾವ ಎಸ್ ಕುಡೊಂಜನ ಶಾಗ್ನಿಕ್ ಕುಲ್ಲೇರಿ ಎಂಗಳೊಟ್ಟಿಗೆ ಶಾಗ್ನಿಕ್ಕೇರಿ ಈರ್ ಕಮ್ಮಿ ಬತ್ತಾರೆ ನಂಗೆ ಅಂಚ ತೋಜಿ ಜಾಸ್ತಿ ಬಾತಾರ ಲಕೊಂಡು ಈರ್ ಕಮ್ಮಿ ಬಾತಾರ ನಮ್ಮ ಜಾಸ್ತಿ ಬಾತಾರ ಹಪ್ಪಲ್ಲ ಶಾಗ್ನಿಕ್ಕೇರಿಗೆ ಮಂಗಳೂರು ದಸರಾ ಏತ್ ಸ್ಪೆಷಲ್ ಅಂತ ತೋಜುನಿ ಈ ಸಲ ಎಂಕ್ ಮಸ್ತ್ ಖುಷಿ ಆಕ್ಚುಲಿ ದಸರಾ ಪಂಡ ಒಂಜಿ ಫೇವ್ರೇಟ್ ಫೆಸ್ಟಿವಲ್ ಪಂಡ ಇಲ್ಲದ ಎದುರುಡೆ ಒಂಜಿ ಟ್ಯಾಬ್ಲು ಪೋಪುಂಡು ಲೇಡಿ ಲುಪ್ಪುನೆ ಯಾನ್ ಕುಡೊಂಜಿ ಬೆಸ್ಟ್ ಇತ್ತ ಬ್ಯಾಂಗ್ಳೂರ್ ಎವ್ರಿ ವರ್ಷ ಕುಡ್ಲಕ್ ಒಂಜಿ ಬರ್ಪೆ ದಸರಾಗೋಸ್ಕರ ಮಂಗಳೂರು ಮಿಸ್ ಮಲ್ಪರ ಆಪಜಿ ದಾಲವಾಡು ಮಿಸ್ ಅನ್ಪರ ಆಪಜಿ ಅವಂಜಿ ಸಚ್ ಎಮೋಷನಲ್ ಬಾಂಡಿಂಗ್ ನಮಕ್ ಮಂಗಳೂರು ದಸರಾ ಪನ್ನಾಗ ಐತ ಬಗ್ಗೆ ಲೈಕ್ ಯುವರ್ ಬ್ಯಾಂಗ್ಳೂರ್ ಸೊ ದಟ್ಸ್ ಒಂಜಿ ಖುಷಿ ಪಂಡ ನಮಕೊಂಜಿ ದೋಸಿಲ್ ಪೂರ ದಿಕ್ಕುವೇರು ಇಡ ಬಂದಾಗ ಏತ್ ವರ್ಷ ನಮ್ಮ ಸ್ಕೂಲ್ ಹಿಡ್ದು ಕಾಲೇಜ್ ದಾಲವಾಡು ನಮ್ಮ ಕಲ್ತು ಇಂದುವೆ ಕಾಲೇಜ್ ಮುಲ್ಪ SD ಮಾಡಿದ್ದು ಪೂರ ಒಟ್ಟಿಗೆ ದಿಕ್ಕಿ ನಮಗೆ ಇಡ ಬಂದಾಗ ಇಡೇ ಐಕ್ಯ ಬರೋಡು ನಮ್ಮ ಒಂಜಿ ಪೂರ ದೋಸಿಲ್ ದಿಕ್ಕುವೇರು ಏತ್ ಒಂಜಿ ವರ್ಷ ಹೊರ ದಿಕ್ಕಿನಾಗ ಬಾರಿ ಖುಷಿ ಆಪುಂಡು ಟ್ಯಾಬ್ಲು ಉಂಡು ಪೂರ ಉಂಡು ಬಾರಿ ಖುಷಿ ಬಟ್ ದಸರಾ ಬಂಡ್ ನಮಗೊಂಜಿ ಬಾರಿ ಪ್ರೀತಿ ನಮಗೆ 2 ಗಂಟೆ ರಾತ್ರಿ ನನ್ನಲ ಪೊರ್ಲು ಬರೋದು ಜವನಿಯರು ರೋಡ್ ಪೋಂದುಲ್ಲೇರು ಸೊ ಐತ ಒಟ್ಟಿಗೆ ಮಂಗಳೂರು ಇರೆಗೆ ಲೈಕ್ ಆಯ್ನ ಟ್ಯಾಬ್ಲೋ ಅರೆಗೆ ರಷ್ಯನ್ ಲೈಕ್ ಆಂಡ್ ಎಸ್ ಮೇರೆಗೆ ಬೇತ ಲೈಕ್ ಆಂಡ್ ಇರೆಗೆ ದಾದ ಲೈಕ್ ಆಂಡ್ ಎಂಕ್ ದಾಲ ಬಂಡ್ಲ ಪಿಲಿ ಬಂಡ ಭಯಂಕರ ಇಷ್ಟ ಬಾರಿ ಇಷ್ಟ ಎಂಕ್ ಪರ್ಟಿಕ್ಯುಲರ್ ತಂಡದಲ್ಲ ಉಂಟಾ ಅಂಚದಲ್ಲೆಜ್ಜಿ ಪಿಲಿ ಬಂಡ ಬಾರಿ ಇಷ್ಟ ಅವು ತಾಸಕ್ಕೆ ಎನ್ನಾಗ ನಿಂಗೆ ಬಾರಿ ಖುಷಿ ಆಗುಂಡ ಅಂಚ ಪಿಲಿ ಬಂಡ ಬಾರಿ ಇಷ್ಟ ಶಾಗ್ನಿಕ್ ಅಣ್ಣಾಗ ಒಂಜಿ 2 ಸ್ಟೆಪ್ ಮಾಡೋರ ಮೂಲು ಬರ್ಪುಜ ಎಂಕ್ ಬಟ್ ಕಲ್ತದ ಬೋರ್ಡ್ ನೆಕ್ಸ್ಟ್ ಇಯರ್ ಬತ್ತು ಮೂಲೆ ಮನ್ಪೆ ನೆಕ್ಸ್ಟ್ ಇಯರ್ ಮಲ್ಪೇರ್ಗೆ ಅಂಡ್ ಒಂದು ಶಾಗ್ನಿಕ್ ಅಂಚನೆ ಆಕಾಶೇರಿ ಅಂಚನೆ ನಮ್ಮ ಆದಿತ್ಯ ಕರ್ಕೇರ್ 3 ಜನಕ್ಲ ಸೊಲ್ಮೇಲು ಎಂಜಾಯ್ ಮನ್ಪ್ಲೆ ನಿಖಲ್ನ ಒಂಜಿ ಎಂಜಾಯ್ ಮಲ್ಪ ಟೈಮ್ ನಾನು ವೇಸ್ಟ್ ಮಾಡ್ತೆ ಸಾರಿ ಫಾರ್ ದಟ್ ಅಂಡ್ ಎಸ್ ಥ್ಯಾಂಕ್ ಯು ಸೊ ಮಚ್ ಇದು ಮಂಗಳೂರು ದಸರಾ ಬಾರಿ ಪೊರ್ಲುಡು ವೈಭವದ ಶೋಭಾಯಾತ್ರೆ ನಡತೊಂದುಂಡು ಇತ್ತೆ ಬೆಸೆಂಟ್ ಕಾಂಪ್ಲೆಕ್ಸ್ ನಿಖಲು ಈ ಸಂದರ್ಶನ ತಗೊಂಡುಪ್ಪುನು ಅಂಚನೆ ಅಪ್ಪೆ ಶಾರದೆ ಕುದ್ರೋಳಿ ಕ್ಷೇತ್ರಗೆ ಆ ವಿಗ್ರಹ ನಮ್ಮ ಆ ಟ್ಯಾಬ್ಲು ಕುದ್ರೋಳಿ ಕ್ಷೇತ್ರಗೆ ತಲುಪುಂಡು ಆಯ್ತು ಒಟ್ಟಿಗೆ ಇತನ ಮಸ್ತ್ ಟ್ಯಾಬ್ಲು ಬರ್ರೆ ಬಾಕಿಂಡು ಪಿಲಿತ ಟ್ಯಾಬ್ಲು ಅದು ಪಡು ಮಸ್ತ್ ಟ್ಯಾಬ್ಲು ಶಬ್ದ ಚಿತ್ರ ಬರ್ರೆ ಬಾಕಿಂಡು ನೇರ ಪ್ರಸಾರಡ್ ನಮ್ಮ ಕುಡ್ಲ ವಾಯಿನಿಡು ನಿಖಲ್ ತಗೊಂದುಲ್ಲಾರ Adinam madhyame
ಜಿಲ್ಲೆಯ ಕ್ಯಾಟರಿಂಗ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷರಿದ್ದಾರೆ, ಗೆಜ್ಜೆಗಿರಿ ಕ್ಷೇತ್ರದ ಕೋಶಾಧಿಕಾರಿ. ಸೊ ಅವರ ಹತ್ರ ಮಾತಾಡಬೇಕು, ಯಾವ ರೀತಿ ಆಯಿತು ಮಂಗಳೂರು ದಸರಾ ಅನ್ನುವಂಥದ್ದು. ದೀಪಕ್ ಸರ್, ಈ ಬಾರಿಯ ಮಂಗಳೂರು ದಸರಾ ಎಷ್ಟು ಖುಷಿ ತಂತು ಸರ್, ಏನು ಹೇಳ್ತೀರಾ ಸರ್? ಮಂಗಳೂರು ದಸರಾ ಅಂದರೆ ಇದೊಂದು ಮಂಗಳೂರಿಗೆ ಒಂದು ಹಬ್ಬ. ಯಾವ ರೀತಿ ಮೈಸೂರಲ್ಲಿ ಮೈಸೂರು ದಸರಾ ಆಗ್ತಿದೆಯಾ ಅದೇ ರೀತಿ ಅದಕ್ಕೆ ಒಂದು ಸರಿಸಾಟಿ ಕೊಡುವಂಥ ಒಂದು ದಸರಾ ಮಂಗಳೂರು ದಸರಾ ಈ ಹೊತ್ತಲ್ಲಿ ನಡೀತಾ ಇದೆ. ಶ್ರೀಮಾನ್ ಜನಾರ್ದನ್ ಪೂಜಾರಿ ಅವರ ಈ ಒಂದು ದೂರದೃಷ್ಟಿ, ಅವರೊಂದು ನೇತೃತ್ವದಲ್ಲಿ ಬಂದಂಥ ಈ ಒಂದು ಮಂಗಳೂರು ದಸರಾ ಅವರೊಂದು ರೂವಾರಿ ಇವತ್ತು ನೋಡಿದರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಈ ಒಂದು ಮಂಗಳೂರು ದಸರಾಕ್ಕೆ ಒಂದು ಬಂದು ಈ ಒಂದು ದಸರಾವನ್ನು ನೋಡುವಂಥ, ದಸರಾದ ಒಂದು ಅಭಿರುಚಿಯನ್ನು ಪಡೆಯುವಂಥ ಒಂದು ಕ್ಷಣ ಈಗ ಇಲ್ಲಿ ಮಂಗಳೂರಲ್ಲಿ ನಡೆಯುತ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಶ್ರೀಮಂತ ಜನಾರ್ದನ್ ಪೂಜಾರಿ ಅವರಿಗೆ, ಕೈ ಮುಗಿದವರಿಗೆ, ಸಾಷ್ಟಾಂಗ ಅವರಿಗೆ ವಂದಿಸ್ತೇವೆ. ದೀಪಕ್ ಸರ್ ಗೆಜ್ಜೆಗಿರಿ ಕ್ಷೇತ್ರದ ಕೋಶಾಧಿಕಾರಿ ಕೂಡ ಹೌದು. ಸೊ ಹಾಗಿದ್ದಾಗ ಮಂಗಳೂರು ದಸರಾವು ಕೂಡ ಹೌದು. ಶ್ರೀಯುತ ಜನಾರ್ದನ ಪೂಜಾರಿ ಅವರ ಮಾರ್ಗದರ್ಶನದಲ್ಲಿ ಈ ಕುದ್ರೋಳಿ ಕ್ಷೇತ್ರದ ಮಂಗಳೂರು ದಸರಾ ಜಗದ್ವಿಖ್ಯಾತಿಯನ್ನು ಪಡೆದುಕೊಂಡಿರುವಂಥ. ಹಾಗಿದ್ದಾಗ ಹೇಗೆ ನಾವುಗಳು ಮೈಸೂರು ದಸರಾ ನೋಡ್ತಾ ಇದ್ವಿ, ಮಡಿಕೇರಿ ದಸರಾ, ಇದೀಗ ಮಂಗಳೂರು ದಸರಾ ಅಲ್ಲೂ ಕೂಡ ಕಮ್ಮಿ ಇಲ್ಲ ಎಂಬಂತೆ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಅಂದರೆ ಖುಷಿ ಆಗುತ್ತೆ ಎಲ್ಲರೂ ಕೂಡ ಒಟ್ಟು ಸೇರಿಕೊಂಡು. ಸೊ ಹಾಗಿದ್ದಾಗ ಜನಾರ್ದನ ಪೂಜಾರಿ ಅವರ ಆ ಒಂದು ನಡೆ, ಆ ಬಗ್ಗೆ ಏನು ಹೇಳ್ತೀರಾ ಸರ್? ತಾವುಗಳು ಕೂಡ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ರಿ. ಕುದ್ರೋಳಿ ಕ್ಷೇತ್ರವೂ ಕೂಡ ಹೌದು, ಗೆಜ್ಜೆಗಿರಿ ಕ್ಷೇತ್ರವೂ ಕೂಡ ಹೌದು. ಸಮಾಜಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಡ್ತಾ ಇರುವಂಥದ್ದು, ಒಂದು ಸಮಾಜವನ್ನು ಬಲಿಷ್ಠ ಮಾಡುವಲ್ಲಿ ಬಹಳಷ್ಟು ಕೊಡುಗೆಯನ್ನು ಕೊಡ್ತಾ ಇರುವಂತಹ ಒಂದು ಕ್ಷೇತ್ರಗಳು, ಏನು ಹೇಳ್ತೀರಿ? ಶ್ರೀಮಂತ ಜನಾರ್ದನ ಪೂಜಾರಿ ಅವರು ಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವು ಇನ್ನೂ ಕೂಡ ಮುನ್ನಡೆಸ್ತಾ ಹೋಗ್ತಾ ಇದ್ದೇವೆ. ಇನ್ನೂ ಕೂಡ ಇದರಲ್ಲಿ ಎಲ್ಲ ಯಾವುದೇ ಜಾತಿ ಮತ ಪಂಥಲ್ಲಿ ಎಲ್ಲರೂ ಕೂಡ ಈ ಒಂದು ದಸರಾದಲ್ಲಿ ಬೆರೆತು ಸಾಕಷ್ಟು ಇದೊಂದು ವಿಶ್ವವಿಖ್ಯಾತಿ ಪಡೆಯಬೇಕಾದ್ರೆ ಎಲ್ಲರ ಸಹಕಾರದಿಂದ ಇವತ್ತು ಈ ಒಂದು ಮಂಗಳೂರು ದಸರಾ ವಿಶ್ವವಿಖ್ಯಾತಿಯನ್ನು ಪಡೆದಿದೆ. ಅದಕ್ಕೋಸ್ಕರ ನಾವು ಎಲ್ಲರ ಈ ಮಂಗಳೂರು ಎಲ್ಲ ಜನರು ಈ ಒಂದು ದಸರಾದಲ್ಲಿ ಖುಷಿಯನ್ನು ಕೂಡ ಅನುಭವಿಸಿದ್ದಾರೆ. ಈಗ 2 ಗಂಟೆ ಆದರೂ ಕೂಡ ಜನರ ಯಾವುದೇ ಒಂದು ಸಮಸ್ಯೆ, ಎಲ್ಲರೂ ಕೂಡ ಖುಷಿಯಾಗಿ ಒಂದು ದಸರಾದ ಒಂದು ರುಚಿಯನ್ನ, ಸಂತೋಷವನ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಎಸ್, ಇದು ದೀಪಕ್ ಅವರ ಮಾತುಗಳು. ಅದೇ ರೀತಿ ನಮ್ಮ ಜೊತೆ ಭುವನೇಶ್ವರ್ ಸರ್ ಇದ್ದಾರೆ. 2 ಮಾತುಗಳು ಸರ್, ನಮ್ಮ ಮಂಗಳೂರು ದಸರಾದ ಬಗ್ಗೆ ಏನು ಹೇಳ್ತೀರಿ ಸರ್? ದಾದಾ ಮಾಡ್ಬೋದು ಸರ್, ಅಡ್ಡ ಮಾತ್ರ ಮಂಗಳೂರು ದಸರಾದ ಬಗ್ಗೆ. ಮಂಗಳೂರು ದಸರಾ ಬಂಡ ಸೂಪರ್ ಬಂಡ ಜನಾರ್ದನ ಪೂಜಾರ್ಲು ಬಂಡ ಎಂಕ್ಲು ಬಾರಿ ಆತ್ಮೀಯರು ಎಂಗ್ಲ ಗುರುಕುಲ ಎಂಗ್ಲ ದೀಪಕ್ ಸರ್ ಬಲ್ಲೆಕನೆ ಎಂಕ್ಲ ಲೀಲಾಕ್ಷ ಕರ್ಕೇರು ದಯ ಬಂಡ ಈತ್ ಪ್ರಚಾರ ಓಡನೆ ಲೀಲಾಕ್ಷ ಕರ್ಕೇರು ಮೇಯ್ನ್ ಎಂಗ್ಲ ಐಕ್ ಮಾಡೋದು ಸೂಪರ್ ನನಾತ್ ಎಂಗ್ ಜನಾರ್ದನ ಪೂಜಾರ್ಲು ಏರ್ಪುಟ ಆರ ಆಶೀರ್ವಾದ ಉಂಡ, ನಾರಾಯಣ ಆಶೀರ್ವಾದ ಉಂಡ ಅಡೆಮುಟ್ಟ ಎಂಗ್ಲ ಈ ದಸರಾನು ಭಾರಿ ಪೊರ್ಲು ಮಲ್ತು ನಡಪೋಡು ಎಂಗ್ಲಿಗೆ ಆಸೆ ಆಕಾಂಕ್ಷೆ ಏಪಂಡ ಜನಾರ್ದನ ಪೂಜಾರ್ಲು ಎಂಗ್ಲ ಕೊರ್ತಿನ ಸಾಧಿ ಮಾರ್ಗದರ್ಶನ ನಿಜವಾದವು ನಮ್ಮ ಒಂಜಿ ಸಮಾಜಗೊಂದತ್ತು, ನಮ್ಮ ಬಿಲ್ಲೋ ಸಮಾಜಗತ್ತು ಪ್ರತಿ ಒಂಜಿ ಸಮಾಜಗುಲ ಒಂಜೇ ಜಾತಿ ಒಂಜೇ ಮತ ಒಂಜೇ ದೇವರ ಬಣ್ಣ ಸಮಾಜಗೂ ಪ್ರತಿವರಿಗಳ ಅಂಚಿನ ಒಂಜಿ ಮಾರ್ಗದರ್ಶನ ಕೊಡ್ತೇರಾರು ಅಂಚ ಮಾತೆರ್ಲು ಒಟ್ಟಿಗೆ ಎತ್ತದು ಈ ಮಂಗಳೂರು ದಸರಾ ಬಂದ್ಬಿನ ಒಂಜಿ ವೈಭವನು ಬಾರಿ ಪೊರ್ಲು ಮತ್ತು ನಡಪಕ್ಕಂತ ಇಂಗ್ಲ ಆಸೆ. ಸೋಲ್ಮೇಲೆ ಸರ್, ಒಂದು ಭುವನೇಶ್ವರ್ ಸರ್ ಮಾತು ಪಾತೆರ ಅಂಚನೆ ಮಂಗಳೂರು ದಸರಾ ಬಾರಿ ವೈಭವದ ಶೋಭಾಯಾತ್ರೆ ಇತ್ತೆ ನಡತೊಂದುಂಡು ಆಯ್ತು. ಒಟ್ಟಿಗೆ ಇತ್ತೆ ಬೆಸೆಂಟ್ ಕಾಂಪ್ಲೆಕ್ಸ್ ನೇರ ಪ್ರಸಾರ ಒಂದುಂಡು ಆಯ್ತು. ಒಟ್ಟಿಗೆ ಲೇಡಿಲ್ ಸರ್ಕಲ್ನ ವೈಭವದ ಸ್ತಬ್ಧ ಚಿತ್ರ ಬರೊಂದುಂಡು. ಮಂಗಳೂರು ದಸರಾ ವೈಭವದ ಶೋಭಾಯಾತ್ರೆ. ಎಸ್ ಸರ್, ಥ್ಯಾಂಕ್ ಯು.
ಮಂಗಳೂರು ದಸರಾ ಶೋಭಾಯಾತ್ರೆ ನಮ್ಮ ಕುಡ್ಲ ವಾಹಿನಿಡೆ ನಿಕುಲ್ ನೇರ ಪ್ರಸಾರ ತೋಂದುಲ ಐತೊಟ್ಟಿಗೆ 2 ಗಂಟೆ ರಾತ್ರಿ ಒಂದು ಬತ್ತನ ಆಡಲ ಮಸ್ತ್ ಜನ ಮುಲ್ಪ ಸೇರಿದ್ರೆ ಐತೊಟ್ಟಿಗೆ ವೈಭವದ ಶೋಭಾಯಾತ್ರೆ ಪೋಂದುಂಡು ಇತ್ತ ಬಾರಿ ಪೊರ್ಲುದ ಒಂಜಿ ಟ್ಯಾಬ್ಲೋ ಉಂಡು ಪಿಲಿಕಲ್ನ ನಡುಟು ಬಾರಿ ಪೊರ್ಲುದ ಈ ಸಲದ ಮಂಗಳೂರು ದಸರಾದ ಸ್ತಬ್ಧ ಚಿತ್ರಡ್ ಮಸ್ತ್ ಅಂತ ಗಮನ ಸೆಳೆನಾಂಚಿನ ಒಂಜಿ ಸ್ತಬ್ಧ ಚಿತ್ರ ಬಂದಾಗ ಅವು ಓಂ ಸಾಯಿ ಫ್ರೆಂಡ್ಸ್ ಎಕ್ಕೂರ್ದ ಜವನಿಯರ್ ಮಲ್ದಿನಂಚಿನ ಒಂಜಿ ಬಾರಿ ಪೊರ್ಲುದ ಸ್ತಬ್ಧ ಚಿತ್ರ ಅಂಚಿನ ಐತ ಪ್ರಮುಖರು ಎಂಕಲೊಟ್ಟಿಗೆ ಬುಧರ್ ಸರ್ ಪ್ರೀತಮೇರ್ ಐತೊಟ್ಟಿಗೆ ಇಡೀ ತಂಡ ಎಕ್ಕೂರ್ದ ಓಂ ಸಾಯಿ ಫ್ರೆಂಡ್ಸ್ ಜವನಿಯರ್ ಬತ್ತ ಸೇರೋಡು ಐತೊಟ್ಟಿಗೆ ದಾದೆ ಒಂದು ಟ್ಯಾಬ್ಲೋ 15 ವರ್ಷದ ಸೇವೆ ನಿಕಲ್ನ ದಾದ ಬಂದು ಇಂಚಿನ ಟ್ಯಾಬ್ಲೋ ದಾರಿಕಾಸುರ ವಧೆ ಬಂದು ಒಂಜಿ ಐತ ಸ್ಟೋರಿ ಒಂಜಿ ಈಶ್ವರನ ನೆತ್ತ ಒಂಜಿ ರಿಲೇಟೆಡ್ ಒಂಜಿ ಸ್ಟೋರಿ ಬರ್ಬೋದು ಚಿರುಂಬ ಭಗವತಿ ಮಿತ್ ಸ್ಟೋರಿ ಮಲ್ತೀನಿ ಓಕೆ ಅವು ದಾದ ಸ್ಟೋರಿ ಆ ಕಥಾ ಎಂಚೆ ಉಪ್ಪುಂಡು ಐತ ಬಗ್ಗೆ ನನ್ನ ದುಂಬಗ ಮಲ್ತ ತೂಪವ 15 ವರ್ಷದ ಸೇವೆ ಓಂ ಸಾಯಿ ಫ್ರೆಂಡ್ಸ್ ಬನಗ ನಮ್ಮ ಇಡೀ ಕುಡ್ಲ ಗೊತ್ತುಪುನಂಚಿನ ಒಂಜಿ ತಂಡ ಆ ಒಂಜಿ ವಿಚಾರ ನಮ್ಮ ಇಂಟ್ರೊಡಕ್ಷನ್ ಕೊರ್ಪನ ಅವಶ್ಯಕತೆ ಜಂಚದು 15 ವರ್ಷ ಇರ್ನ ಪಿಲ್ಲಿಕ್ ಪೂರ ರಿಲೇಟೆಡ್ ಆದ ಎಂಗುಲ್ ಡಿಫರೆಂಟ್ ಸ್ಟೋರಿ ಮಲ್ತೊಂದು ಬೈದಿ ಪ್ರತಿ ಸರ್ತಿಲ್ಲ ಈಜಿನ ಪಿಲ್ಲಿ ಈಜಿನ ಒಂಜಿ ಸ್ಟೇಬಲ್ ಆದಿತ್ತಿನ ಒಂಜಿ ಕಾನ್ಸೆಪ್ಟ್ ಉಪ್ಪು ನಮ್ಮ ಸ್ಟೋರಿ ರಿಲೇಟೆಡ್ ಕಾನ್ಸೆಪ್ಟ್ ಟೇಬಲ್ ಮನ್ಪುನ್ ನಮ್ಮನೆ ಸಾಧಾರಣ ಓಂ ಸಾಯಿ ಫ್ರೆಂಡ್ಸ್ ಯಾನೆಕಡೆ ಪಲ್ಲಕನೆ ವಿನೂತನ ವಂಚಿನ ಸ್ತಬ್ಧ ಚಿತ್ರಗೆ ಬಾರಿ ಫೇಮಸ್ ಆಯ್ನಂಚಿನ ಒಂಜಿ ತಂಡ ಅಂಚದ ಈ ಸಲದ ಒಂಜಿ ಮಂಗಳೂರು ದಸರಾ ಏತು ಖುಷಿಯನ್ನು ನಿಕ್ಲೆಗೆ 15 ವರ್ಷದ ಸೇವೆ ಅದೊಟ್ಟಿಗೆ ಲಕ್ಷಾಂತರ ಜನ ಮಂಗಳೂರು ದಸರಾ ವಿಶ್ವವಿಖ್ಯಾತ ದಸರಾ ಆ ಒಂಜಿ ವಿಶ್ವವಿಖ್ಯಾತ ದಸರಾ ನಿಖಲ ಕೊಡುಗೆಲ್ಲ ಬಾರಿ ಮಲ್ಲ ಮಟ್ಟದೊಂಡು ಸ್ತಬ್ಧ ಚಿತ್ರದ ವಿಚಾರ ದಾದವ ಅಂದು 15 ವರ್ಷ ಮಂತ ಒಂದು ಬರೋದಿಲ್ಲ ಐಟ್ ಇರಾಗ ಪಂಡ ಡಿಫರೆಂಟ್ ಕಾನ್ಸೆಪ್ಟ್ ಇದೆ 15 ವರ್ಷ ಮಂತ ಒಂದು ಬರೋದಿಲ್ಲ ಏತು ಜವನಿರಲಿ ಎಕ್ಕೂರ್ದ ನಮ್ಮ ಒಂಜಿ ನೂದು ಜಾನುವರಿರಲಿ ಅದೇ ಅಕಲ ಒಂಜಿ ಬೆರಿ ಸಹಾಯ ಪ್ರೋತ್ಸಾಹ ಅಂದು ಪೂರ ಪ್ರೋತ್ಸಾಹ ಬಕ ಒಂಜಿ ಎಕ್ಕೂರು ಬಾಬಣ್ಣ ಒಂಜಿ ನೆನಪುಗು ಅರ್ನ ಮೆಗ್ಗೆ ಸಂಧಿ ಬಣ್ಣಲ್ಲಿ ಅರ್ನ ಒಂಜಿ ಮಾರ್ಗದರ್ಶನ ನಮ್ಮ ಮೌನಿಸಿದ ಊಟ ಪೂರನಲ್ಲ ಒಂಜಿ ನೆಟ್ ಮಂತ ಒಂದು ಬೋಂದಿಲ್ಲ ಎಕ್ಕೂರು ಬಾಬಂಡೆ ಬನಗೆ ಎಕ್ಕೂರು ಬಾಬಣ್ಣನ ಪುದರ್ ನಮ್ಮ ಸಮಾಜಕ್ಕೆ ಬಾರಿ ಮಲ್ಲ ಮಟ್ಟದ ಶಕ್ತಿ ಯಾರು ಅರ್ನ ಮಾರ್ಗದರ್ಶನ ಈ ಜವನಿಯರನ್ನ ಏಪಲ ದುಂಬುಕೊನೊಂದು ಪುಂಡು ದೇಪನಗ ಆರು ನಮ್ಮನ್ ಬುಡ್ದು ಪೋದುಪು ಬಟ್ ಆರ್ ಮಲ್ದಿನಚ್ಚಿನ ಕೆಲಸ ಏಪಲ ನಮ್ಮ ಮನಸ್ಸುಡುಂಡು ಅಂಚಾದುಪ್ಪನಾಗ ಈ ಜವನಿಯರು ಅಕಲ ತತ್ವ ಆದರ್ಶನ ಪಾಲಿಸ ಒಂದು ಸೊಂಚದುಪ್ಪನ ಈ ಸಂದರ್ಭ ದಾದ ಬನ್ಪರ್ ಎಕ್ಕೂರು ಬಾಬಣ್ಣ ನೆನಪು ಮಲ್ಪುನ ನನಗೆ ದೇಪನ ಆರ್ ಮಲ್ತು ಗೊತ್ತಿನ ಸಾದಿ ದಾದ ಬನ್ಪರ್ ಆರು ಮಲ್ತಿನ ಸಾಧಿಡೆ ಇನ್ನು ಅವನಿಗೆ ಎದುರ್ಕೊಂಡು ಒಂದಿಲ್ಲ ಭಾರಿ ಶೋಕದ ಜನಕ್ಕೆಲ್ಲ ರೆಸ್ಪಾನ್ಸ್ ಉಂಡು ಜನಕ್ಕಲ್ಲಿ ಭಾರಿ ಖುಷಿ ಇಟ್ಟು ತೂವೊಂದುಲ್ಲೇರು ಎಂಕ್ಲೆಗ್ಲವೆಂತದ್ದು ಭಾರಿ ಖುಷಿ ಒಂದು ಒಂದು ಸಾರ್ಥಕತೆ ನಿಕಲ ಬೇಲೆನೆ ಎಕ್ಕೂರು ಬಾಬಣ್ಣೆ ತೂವೊಂದುಲ್ಲೇರು ಅಕ್ಲೆ ಅರೆಗ್ಲ ಬಾರಿ ಸಾರ್ಥಕತೆ ದಿಕ್ಕೊಂಡು ಬಟ್ ನಮ್ಮ ಜವನಿಯರು ನಮ್ಮ ಸಮಾಜಕ್ಕೆ ಬೋಡಾಪಿನಂಚಿನ ಬೇಲೆ ಮಂತದಲ್ಲೇರು ಬಂದು ಸೊ ಅಂಚಾದ ಸೊಲ್ಮೇಲೆ ಕೊಡೋರ ಓಂ ಸಾಯಿ ಫ್ರೆಂಡ್ಸ್ ದ ಮಾತಾ ಜವನಿಯರು ಎಕ್ಕೂರು ಬಾಬಣ್ಣನ ಜವನಿಯರು ಅಂಚನೆ ಎಕ್ಕೂರ್ದ ಮಾತಾ ಜವನಿಯರು ಓಂ ಸಾಯಿ ಫ್ರೆಂಡ್ಸ್ ದ ಬಾರಿ ಪೊರ್ಲದೊಂಜಿ ಟ್ಯಾಬ್ಲು ತೂವೊಂದಲ್ಲರ ನನ್ನ ದುಂಬಾಗ ಆ ಒಂಜಿ ಟ್ಯಾಬ್ಲೋದಾದ ಐತ ಕಥಾರೂಪಕದಾದ ನಿಕಲ ದುಂಬಾಗ ಸೊಲ್ಮೇಲೆ
ದಸರಾ ಎಂದೇ ಖ್ಯಾತಿ ಪಡೆದ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ದಸರಾ ಮಹೋತ್ಸವದ ಅಂಗವಾಗಿ ಟೀಮ್ ಅವತಾರ್ ಅರ್ಪಿಸುವ 3ನೇ ವರ್ಷ ಶಿವನ ಹಣೆಕಣ್ಣಿನಿಂದ ಉರಿ ಬಿಂದು ಉದುರುತ್ತದೆ. ಶಿವನ ತೊಡೆಗೆ ಬೀಳುತ್ತದೆ. ಶಿವನ ಕಣ್ಣೀರು ತೊಡೆಗೆ ಬಿದ್ದು ಚೀರುತ್ತಾ ಹುಟ್ಟಿ ಬಂದವಳು ಚೀರುಂಬ. ಚೀರುಂಬ ಭಗವತಿ ಭದ್ರಕಾಳಿ ಸ್ವರೂಪದ ಮಹಾಶಕ್ತಿ. ಬಣ್ಣ ಬಣ್ಣದಿ ಸಿಂಗರಿಸಿ
ಬರದಿ ಬಯ್ಯಾರದಿ ನಡೆದು ಬಾರೆ ಈ ಜಗವನ್ನೇ ಕಾಯುತ್ತಿರೋ ಕಾಳಿಯಮ್ಮ. ಚಿತ್ರ ಅಪ್ರತಿಮ ಸ್ವಾತಂತ್ರ್ಯ ಸೇನಾನಿ ಸಮರ ವೀರ ತುಳುವ ಸೂರ್ಯ ಚಂದ್ರರಿರುವ ಬಾವುಟವನ್ನು ಅರಳಿಸಿದ ಬಾವುಟ ಗುಡ್ಡೆಯ ಜನಕ ಕೆದಂಬಾಡಿ ರಾಮಯ್ಯ ಗೌಡರ ಸ್ತಬ್ಧ ಚಿತ್ರದ ಕಲಾ ಕಾಣಿಕೆ ನಿಮ್ಮ ಮುಂದೆ. ಶಕ್ತಿ ಸ್ವರೂಪಿಣಿ ಭಾರತ ಮಾತೆ.
दारुक संहार दारुकवधे श्रीदेवी भगवती दृश्य निर्माण बालू आर्ट्स उल्लाल ध्वनि बेಳಕು साई प्रो लाइट्स एंड साउंड्स बोलिगुड्डे साहित्य निरूपणे कद्री नवनीत शेट्टी अश्विता भट्ट ध्वनि मुद्रण चिदानंद सप्तक रिकॉर्डिंग्स
रमाभासं रविपुत्रं यमाग्रजम् ಮೆರವಣಿಗೆ ತಗೊಂಡ್ ಬರ್ತಾರೆ ಐತ ಒಟ್ಟಿಗೆ ಈತ ಬಾರಿ ಪೊರ್ಲುದ ಅಪ್ಪೆ ಶಾರದಾ ದೇವಿನ ಒಂದು ಟ್ಯಾಬ್ಲೆಟ್ ತಗೊಂಡುಲ್ಲಾರ ಒಂದು 10ನೇ ವರ್ಷದ ಕಲಾ ಕಾಣಿಕೆ ಪದುವ ಫ್ರೆಂಡ್ಸ್ ದ ಮಾತಾ ಜವನಿನ ಎಂಕಲೊಟ್ಟಿಗೊಳ್ಳರೆ ಪ್ರತಿ ಸಲ ಮೊಕಲ್ ಬತ್ತಿರ ಬಂದ ಪದುವ ಫ್ರೆಂಡ್ಸ್ ಗೊತ್ತಾಪುಂಡು ದಾಯ ಬನಾಗ ಮೊಕಲ ಶಿಸ್ತುಬದ್ಧವಾಯಿನಂಚಿನ ಒಂಜಿ ಆ ಜವನಿಯರ್ನ ಆ ಒಂಜಿ ನಡಕೆ ಐತ ಒಟ್ಟಿಗೆ ಅಕುಲ್ ಪಾಡ್ನಂಚಿನ ಒಂಜಿ ಡ್ರೆಸ್ ಕೋಡ್ ಎವ್ರಿ ಟೈಮ್ ಅಕೊಂಜಿ ಯುನಿಕ್ ಆದುಪ್ಪೇರು ಈ ನಮ್ಮ ಪ್ರೊಸೆಷನ್ ಶಾರದಾ ಮಹೋತ್ಸವ ಮಂಗಳೂರು ದಸರಾ ಅಂಚಾದುಪ್ಪನಾಗ ಮಾತಾ ಜವನಿಯರು ಆಯ್ತಾ ಪಚ್ಚಂಡೊಲ್ಲೆರು ಎಂಕಲೊಟ್ಟಿಗೆ ಪಚ್ಚಂಡೆ ಪ್ರಮುಖರು ಅಂಚಾದುಪ್ಪನಾಗ ಈ ನಮ್ಮ ಪದುವ ಫ್ರೆಂಡ್ಸ್ 10ನೇ ವರ್ಷದ ಒಂಜಿ ಸೇವೆ ದಾದಾ ಬನ್ಪರ್ ಸರ್ ಪಚ್ಚನ್ನೇ ಪ್ರಮುಖರತ್ತು ಪೂರ ಟೀಮೇ ಪ್ರಮುಖರು ಎಂಗ್ಲ ಪೂರ ಟೀಮ್ ಒಂಜಿ ಇಂಗ್ಲೀಷ್ ವರ್ಷಲ ನಮ್ಮ ಸಂಸ್ಕೃತಿ ನಮ್ಮ ದೈವಾರಾಧನೆ ಐತ ಟ್ಯಾಬ್ಲೋ ಮಂದೊಂದು ಬರೋದಿತ್ತ ನಮ್ಮ ಅವಳ ನರಮಣಿ ವೇಷ ಪಾಡ್ದತ್ತು ಐತ ಸಪ್ತ ಚಿತ್ರ ಬಂದದ್ದು ನಮ್ಮ ಐತ ಕತೆ ಐತ ದೈವದ ಕತೆ ಅವಡತ್ತನ ಐತ ಸಂಸ್ಕೃತಿದಾದ ಐತ ದೇವರಾಧನೆ ಕಟ್ಟದಾದ ಐತ ಬಗ್ಗೆ ಜನಕ್ಕೆ ತೆರಿಪವನಂಚಿನ ಟ್ಯಾಬ್ಲೋ ನಾವು 10 ವರ್ಷದಿಂದ ಮಂದೊಂದು ಬರ್ತಿತ್ತ ಸೊ ಈ ಸತಿ ಐತ ವಿಷಯ ಮಸ್ತ್ ವಿವಾದ ಆವೊಂದುಂಡು ಚರ್ಚೆಗಳು ಆವೊಂದುಂಡು ಸೊ ಅದಕ್ಕೋಸ್ಕರ ಎಂಗ್ಲ ತಂಡದ ಒಂಜಾತು ಜನಕ್ಕೆ ಬೇಜಾರು ಕೊರ್ಪುಂಡ ಎಂಗ್ಲ ಈ ತಂಡ ಐಕ್ ಒಪ್ಪಿಗೆ ಕೊರ್ಪಿಸಿ ದಯಪಂಡ ಐರ್ದಾದ ಎಂಗ್ಲ ಏರಿಗಳ ಬೇಜಾರ ಬಲ್ಲಿ ನಮ್ಮ ಒಂದು ಟ್ಯಾಬ್ಲೋ ಅದು ಆಕೆ ಸತಿ ನಮ್ಮಮ್ಮ ಸಾರದೆ ಪಂಡ ಒಂಜಿ ಶೀರ್ಷಿಕೆ ಒಂದು ಟ್ಯಾಬ್ಲೋ ಮಂದ ಈ ಟ್ಯಾಬ್ಲೋದ ವಿಷಯದ ಪಂಡಾಗ ನಮ್ಮಿದ ಮಾತಾ ಶೋಭಾಯಾತ್ರೆ ಸಾರದ ಅಪ್ಪನ ಟ್ಯಾಬ್ಲೋ ತೂಪ ಅನ್ನ ವಿಸರ್ಜನೆ ಮಂಡ ಒಂಜಾತು ಒಂತ ಜನ ಮಾತ್ರ ಒಪ್ಪೇರು ಆಗ್ಲಾಗ್ಲ ಇಲ್ಲಾಡ್ಬೋದು ಆಗ್ಲೇ ಅವಿನ ತೂಪನಾಗ್ಲ ಕಮ್ಮಿ ಒಪ್ಪೇರು ಸೊ ನಮ್ಮ ಎಂಗ್ಲ ಈ ಕಾನ್ಸೆಪ್ಟ್ ದಾದ ಪಂಡಾಗ ಸಾರದ ಅಪ್ಪನ ಕಾಣದ ವಿಸರ್ಜನದ ಒಂಜಿ ಕಾನ್ಸೆಪ್ಟ್ ಉಂಟು ವಿಸರ್ಜನೆ ಅನ್ನಾಗ ಅಪ್ಪನ ಮೋನೆಡ್ಲ ಒಂಜಿ ಬೇಜಾರು ಉಪ್ಪುಂಡು ಅವಿನ ತೂಪನಾಗ್ಲ ಮೋನೆಡ್ಲ ಬೇಜಾರು ಇದ್ದ ದಿನ ನಮ್ಮ ಅಂಚಿನ ಒಂಜಿ ಕಾನ್ಸೆಪ್ಟ್ ಇದೆ ಐತ ಬಗ್ಗೆ ಒಂಜಿ ನಮ್ಮ ಕದ್ರಿ ನವನೀತ್ ಸರ್ ಬಾರಿ ಶೋಕದ ಒಂಜಿ ಪೊರ್ಲುದ ಐದ ಬಗ್ಗೆ ಮಾಹಿತಿನ ಕೊಡ್ತಾರೆ ಈ ಕಾನ್ಸೆಪ್ಟ್ ಪ್ಲೇ ಹಾಕೊಂಡು ಬೊಕ್ಕ ಅಂಚನೆ ಈ ನಮ್ಮ ಸೈಲು ಸೂಟ್ರಪೇಟೆ ಸಾರದ ವಿಗ್ರಹ ಮಂದಿರ ಬಾಚು ಅಧ್ಯಪಾಡಿ ನೆತ್ತ ಟ್ಯಾಬ್ಲೋದ ವರ್ಕ್ ಮಂದಿರಗಳು ಅಂಚನೆ ಎಂಗ್ಲ ಈ ಸತ್ಯ ಖುಷಿದಾದವನ್ನ 10ನೇ ವರ್ಷದ ಕಾರ್ದಿ ಹೊಂದಿಲ್ಲ ನಮ್ಮ ಐಕ್ ಸುರುಕಾದ ಥ್ಯಾಂಕ್ ಯು ಮಾತೆಗೆಲ್ಲ ಥ್ಯಾಂಕ್ಸ್ ಪಣದಿಲ್ಲ ಬಣ್ಣಾಗ ನಮ್ಮ ಈ ಸ್ಪಾನ್ಸರ್ ನಕಲ್ ನಮಗೆ ಶಾಲಿ ಶಬ್ದ ಚಿತ್ರಮಂತ್ರದ ಮಾತ್ರ ಆಯ್ತು ನೀರು ಸಮಾಜಮುಖಿ ಏನಂಚಿನ ಚಟುವಟಿಕೆಲ್ಲ ನಮ್ಮ ತಂಡ ಮಂದೊಂದಿಲ್ಲ ಐಕೆ ಸಾತ್ಕೋರ್ ನಮ್ಮ ಆತ ಸ್ಪಾನ್ಸರ್ ನಕ್ಲಾಗಲಿ ನಾನು ಈ ಮೂಲಕ ಥ್ಯಾಂಕ್ ಯು ಮಾಡೋದಿಲ್ಲ ಅಂಚನೆ ಬರ್ಕೊಡ್ಸಲು ಒಂದು ಎಡ್ಡೆ ಕಾನ್ಸೆಪ್ಟ್ ಬರ್ತದೆ ನಮ್ಮ ಪದ್ವ ಫ್ರೆಂಡ್ಸ್ ಉಂಡು ನಮ್ಮ ಮಾತೆಲ್ಲ ಒಂಜೇ ಇಲ್ಲದ ಅನ್ನ ಮೇಘನಕ್ಕೆ ಒಂದು ಒಟ್ಟಿಗೆ ಅದು ಇಲ್ಲ ಅಂತ ಬಂದು ಮಾಡೋದಿಲ್ಲ 10ನೇ ವರ್ಷದ ಸಂಭ್ರಮ ಪದುವ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ದೇವರಾಗಲಿ ಖುಷಿ ಆಪಿನ ಹಾಕಲ ಒಂಜಿ ಪೊರ್ಲದ ಒಂಜಿ ತುತ್ತಾಯ್ತ ಮಸ್ತ್ ಶಿಸ್ತುಬದ್ಧವಾದ ಪ್ರತಿ ವರ್ಷ ಒಪ್ಪೇರು ಅಂಚೆ ಏಜ್ ಜನ ಇರುತ್ತೆ ತಂಡ ದೇವರ 10 ವರ್ಷ ಅಪ್ಪಗ ಸ್ಟಾರ್ಟ್ ಮಾಡ್ಬಿನಾಗ 4 ಜನ ಒಪ್ಪಾರು ಇತ್ತೆ ಏಜ್ ಜನ ತೆಂಗ್ಲೇಟ್ 50 ಮಿತ್ತುಲ್ಲ ಮಾತ ಸಪೋರ್ಟ್ ಅಂಡ ಎಂಗ್ಲ ಪಂಡ ಒಂಜೆ ಇಲ್ಲದಾಕಲ್ಲ ಒಂಜಿ ಪೂರಲ್ಲ ಪೂರ ಬೇಲೆಟ್ಲ ಎಂಗ್ಲೆಟ್ ಜಾತಿ ಇಚ್ಚಿ ಮಾತ ಇಚ್ಚಿ ಪೂರ ಒಂಜಪ್ಪೆ ಜೋಕುಲ್ಲಾಗ ಮಾತಲ ಒಟ್ಟಿಗೆ ಸೇತು ಮಾತ ಸಮಾಜಮುಖಿ ಆಯ್ನ ಸೇವೆ ಪಾಪದಗಳಿಗೆ ಸಹಾಯ ಮಾಡ್ಬಿಡ ಟ್ಯಾಬ್ಲೆಟ್ ಬರ್ಬಿಡ ಅಮೌಂಟ್ ನವೀನ ಅಂತ ಹೆಲ್ಪ್ ಮಾಡ್ಬಿಡ ಬೇಲೆಲ್ಲ 10 ವರ್ಷದಿಂದ ಮಂದೊಂದಲ್ಲ ಹೊರಲಾತಂಡೆ ಟ್ಯಾಬ್ಲೋ ಐತ ಒಟ್ಟಿಗೆ ನಿಖಲ್ನ ಒಂಜಿ ಶಿಸ್ತುಬದ್ಧ ಒಂಜಿ ನಡಕೆ ಏಪಲ ಖುಷಿ ಆಪಿನಿ ಈ ಮಂಗಳೂರು ದಸರಡೆ ಅಂಚಾಪುನಾಗ ಪ್ರತಿ ವರ್ಷ ಅಪ್ಪೆ ಶಾರದೆ ಇಂಚಿನ ಅಪ್ಪನ ಸೇವೆ ಮಾಡ್ಪಚ್ಚಿನ ಯೋಗ ಭಾಗ್ಯ ಪ್ರತಿಯೊರ ಕೊರಡೆ ಅಂಚದುಪ್ಪನಾಗ ಪದುವ ಫ್ರೆಂಡ್ಸ್ ಮಾತಾ ಜವನಿರ್ಲ ಹೊರತು ಬಲೆ ಅಂಡ್ ಸೊಲ್ಮೇಲು ಪ್ರತಿ ವರ್ಷ ಅಪ್ಪ ಇಂಚಿನ ನಿಕ್ಲೆಗೆ ಸೇವೆ ಮಾಡ್ಪಚ್ಚಿನ ಯೋಗ ಭಾಗ್ಯ ಕೊರಡು ಸೊಲ್ಮೇಲು ಮಾತ್ರೆಗ್ಲ ಒಂದು ಪದುವ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಜವನಿಯರ್ನ ಬಾರಿ ಪೊರ್ಲುದ ಟ್ಯಾಬ್ಲೋ ನಿಖಲ್ ತೂವೊಂದುಲ್ಲ ಕೃಷ್ಣ ಸದ್ಗುಣಶೀಲ ಕಡಲಲಿಯ ನಿಲುದನಿಯ
प्रथमं शैलपुत्रीति द्वितीयं ब्रह्मचारिणी तृतीयं चन्द्रघण्टेति कूष्माण्डेति चतुर्थकं पञ्चमं स्कन्दमातेति षष्ठं कात्यायनीति च सप्तमं कालरात्र्यश्च महागौरीति चाष्टमं नवमं सिद्धिदात्री च नवदुर्गा प्रकीर्तिता अन्नपूर्णे सदा पूर्णे पार्वती परमेश्वरी पार्वती परमेश्वरी अन्नपूर्णे सदा पूर्णे वरदे श्रीकरी श्रीगौरी वरदे श्रीकरी श्रीगौरी नमो 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 देवी अन्नपूर्णे सदा पूर्णे पार्वती परमेश्वरी पार्वती परमेश्वरी अन्नपूर्णे सदा पूर्णे करुणपूर्णे अन्नपूर्णे करुणपूर्णे अन्नपूर्णे माता अन्नपूर्णेश्वरी नित्यान्नदानेश्वरी शुभमङ्गलं नित्यशुभमङ्गलं शुभमङ्गलं नित्यशुभमङ्गलं नमो नमः देवी नमो नमः देवी अन्नपूर्णे सदा पूर्णे पार्वती परमेश्वरी पार्वती परमेश्वरी वरदे श्रीकरी श्रीगौरी वरदे श्रीकरी श्रीगौरी नमो 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 देवी नमो अन्नपूर्णे सदा पूर्णे पार्वती परमेश्वरी पार्वती परमेश्वरी अन्नपूर्णे सदा पूर्णे प्रथमं शैलपुत्रीति द्वितीयं ब्रह्मचारिणी तृतीयं चन्द्रघण्टेति कूष्माण्डेति चतुर्थकं
पञ्चमं स्कन्दमातेति षष्ठं कात्यायनीति च सप्तमं कालरात्र्यश्च महागौरीति चाष्टमं नवमं सिद्धिधात्री च नवदुर्गा प्रकीर्तिता अन्नपूर्णे सदा पूर्णे पार्वती परमेश्वरी पार्वती परमेश्वरी अन्नपूर्णे सदा पूर्णे वरदे श्रीकरी श्रीगौरी वरदे श्रीकरी श्रीगौरी नमो 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 देवी अन्नपूर्णे सदा पूर्णे पार्वती परमेश्वरी पार्वती परमेश्वरी अन्नपूर्णे सदा पूर्णे ಜ್ಞಾನಪೂರ್ಣೆ ಆಯ್ತೊಟ್ಟಿಗೆ ಒಂಜಿ ಸಂಘಟನೆ ಬಿರ್ವೇರ್ ಕುಡ್ಲಾ ಪನ್ಮಡಿನ ಸಂಘಟನೆ ಆಯ್ತ ಬಗ್ಗೆ ನಿಕ್ಕೆ ಮಾತ್ರಗಳ ಗೊತ್ತುಂಟು ದಯಪಣಗ ಈ ವರ್ಷ ನಲ್ಲಾತು ಸ್ಪೆಷಲ್ ಆತ ದಯಪಣಗ ಬರೋಬ್ಬರಿ 10ನೇ ವರ್ಷದ ಸಂಭ್ರಮ ಬಿರ್ವೇರ್ ಕುಡ್ಲಾಗ ಆಯ್ತೊಟ್ಟಿಗೆ ನಮ್ಮ ಊರಿಗೂ ಸಂಜಯ್ ದತ್ಲ ಬತ್ತೇರು ದಾಯ ಪಂಡಗ ಬಿರ್ವೇರ್ ಕುಡ್ಲದ ಊದು ಪೂಜೆಗೆ ಅಂಚ ದುಪ್ಪನಗ ಪಿಲಿಕಲ್ನ ವಿಚಾರಡು ಹೊಸ ಆಯಾಮ ಸೃಷ್ಟಿ ಮಾಡ್ತಿನಂಚಿನ ಉದಯ ಪೂಜಾರ್ಲು ಆಯ್ತೊಟ್ಟಿಗೆ ಬಿರ್ವೇರ್ ಕುಡ್ಲ ತಂಡ ಎಂಗಲೊಟ್ಟಿಗೆ ಉಂಟು ಇನ್ನಿತ ಮಂಗಳೂರು ದಸರಾದ ಶೋಭಾಯಾತ್ರೆ ಬಾರಿ ಪೊರ್ಲುಡು ಮಧುಮೇಹ ಇಲಾಖ ಬಿರ್ವೇರ್ ಕುಡ್ಲದ ಉದಯ ಡೊಲ್ಲರ್ ಪೋಯೋಡ್ಸಲ ಅಂಚಿನ ಬಾರಿ ಪೊರ್ಲುಡು ಮಧುಮೇಹ ಇಲಾಖೆ ಇತ್ತಾರೆ ಅಂಚಿನ ರಿಸೆಪ್ಷನ್ ಪುಲಕ ಇತ್ತ ದಾರ ಪುಲಕ ಉಳ್ಳಾರು ಸೊ ಅಂಚ ದುಪ್ಪನಾಗ ಈ ಸಲದ 10ನೇ ವರ್ಷದ ಸಂಭ್ರಮ ಸರ್ ದಾದವನ್ ಪರಿ ಏತು ಖುಷಿ ಉಂಟು ಸುರುಕಾದ ಸೊಲ್ಮೇಲು 10ನೇ ವರ್ಷ ಪನ್ನಾಗ ಒಂಜಿ ಪಿಲಿಕಲ್ನ ತಂಡ ನಡಪಾದ ಬಾರಿ ಮಲ್ಲ ಮಟ್ಟದ ಪುದರ ಮಲ್ಪನ ಕುಸಲದ ವಿಚಾರ ಆತ ಸೊ ಹ್ಯಾಟ್ಸ್ ಆಫ್ ಟು ಯು ಫಸ್ಟ್ 10ನೇ ವರ್ಷದ ಸಂಭ್ರಮ ದಾದವನ್ ಮಸ್ತ್ ಮಸ್ತ್ ಖುಷಿ ಆಪುಂಡು 10ನೇ ವರ್ಷ ತುಳುನಾಡದ ಜನಕಲ್ನ ಸಪೋರ್ಟ್ ಇನಿ 10ನೇ ವರ್ಷ ಬಾರಿ ಅದ್ದೂರಿಯಾದ ಆಚರಣೆ ಮಂತೊಂದುಲ್ಲ ఒక ಎಂಗ್ಲಿಗ ತುಳುನಾಡದ ಜನಕಲು ಈ ಸಲ ಸಂಜಯ್ ದತ್ ಬಂದಾಗ ತುಳುನಾಡದ ಜನಕಲು ಮಾತ ಶಕ್ತಿ ತೂಕ ಸಂಜಯ್ ದತ್ ಬರೋನಲ್ಲೇರು ಆಡ ದೇವರ ತನ್ನ ಪ್ರತಿ ವರ್ಷ ಬರ್ಪನ ನೆಟ್ಟು ಪ್ಲಾನ್ ಇಡಲೇರು ಅಂಚೆ ತುಳುನಾಡದ ಜನಕಲ್ನ ಸಪೋರ್ಟ್ ಇಡು ಈ 10ನೇ ವರ್ಷ ನಡು ಅಂಚೆನೆ ಒಂದು ಅನಾಥ ವರ್ಷ ನಡಪಾಡು ಬಂದ ಬರೋದಿಲ್ಲ ನಮಸ್ಕಾರ ಬಾರಿ ಪೊರ್ಲುದ ಉದಯಣ್ಣ ಒಂಜಿ ಡ್ರೆಸ್ ಕಾಸ್ಟ್ಯೂಮ್ ತನಗಲ್ಲ ಪಿಲಿಕಲ್ನ ಒಂಜಿ ರೆಡ್ ಪಿಲಿಕಲ್ ಒಂಜಿ ಬಾರಿ ಪೊರ್ಲುದ ಕಾಸ್ಟ್ಯೂಮ್ ಪಾಡ್ದಿರಿ ಉದಯಣ್ಣೆ ಈ ಪಿಲಿಕಲ್ನ ವಿಚಾರ ಹಿಡಿತುನಾಗ ಉದಯಣ್ಣನ ಬಿರ್ವೇರ್ ಕುಡ್ಲ ಒಂಜಿ ಬ್ರ್ಯಾಂಡ್ ಅದು ಪೋತುಂಡು ಪನಗ ಬಿರ್ವೇರ್ ಕುಡ್ಲ ಪನಗ ಪಿಲಿ ಪಂಡ ಬಿರ್ವೇರ್ ಕುಡ್ಲ ಆ ಲೆವೆಲ್ ಆದದು ಸೊ ಏತು ಖುಷಿ ಉಂಡು ಆ ಒಂಜಿ ಅಲ್ಪಾವಧಿಡ್ ಈತ ಮಲ್ಲ ಫೇಮಸ್ ಆಪುನಂಚಿನ ಈತ ಪಾಪ್ಯುಲಾರಿಟಿ ದತ್ತುನಂಚಿನ ವಿಚಾರ ದಾದವನ್ ಅವತ್ತೇ ಜನಕಲ್ನ ಸಪೋರ್ಟ್ ಸಹಕಾರಿ ತಿನ್ನಿಟ್ಟು ನಮ್ಮ ಬಿರ್ವೇರ್ ಕುಡ್ಲ ಸಂಘಟನೆ ಈ ಮಟ್ಟಿಗೆ ಉಂಟು ಅಂಚೆ ಅಕಲ ಜನಕಲ ಸಪೋರ್ಟ್ ಏಪಕಲ ಬೋರ್ಡ್ ನಮಗೆ ಬಂದು ಅಕಲ ಆಶೀರ್ವಾದ ಬೋರ್ಡ್ ನಮಗೆ ಅಕಲ ಆಶೀರ್ವಾದ ಇತ್ತಲ್ಲ ನಾ ತಿಂಗಳ ಸಮಾಜಮುಖಿ ಎಡೆ ಕೆಲಸ ಮಾಡ್ಬೋದು ಬಂದ ಬರೋದಿಲ್ಲ ಆಮೇಲೆ ಅಣ್ಣ ಎದ್ದು ಪಿಲಿಕುಲು ರೀಸಲ್ಲ 200 ಮುಟ್ಟ ಪಿಲಿಕುಲು ಸೂಪರ್ 200 ಮುಟ್ಟ ಪಿಲಿಕುಲು ತೊಟ್ಟಿಗೆ ಬಿರ್ವೇರ್ ಕುಡ್ಲದ ಪಿಲಿಕುಲು ಮತ್ತು ಮಾತಾ ಎಂಜಾನ್ ಸರ್ ಈ ಸಲದ ಮಂಗಳೂರು ದಸರಾ ಅವರು ರಡ್ಡೆ ಬಾತಿರ ಭಾರಿ ಶೋಕ್ ಆತಂಡು ಅವಳ ಬಿರ್ವೇರ್ ಕುಡ್ಲದ ಈ ಸರಿ 10th ಇಯರ್ ಸೆಲೆಬ್ರೇಷನ್ ಭಾರಿ ಶೋಕುಡು ಮಲ್ತಿದ್ದಾರೆ ಭಾರಿ ಗ್ರ್ಯಾಂಡ್ ಸಂಜೆ ದತ್ತನ್ ಪೂರ ಲೇಯ್ದೇರು ನಮ್ಮ ಕುಡ್ಲ ಜನಕ್ಲೆ ಒಂಜಿ ತೂಪುನ ಒಂಜಿ ಅವಕಾಶ ತಿಕ್ಕಂಡು ಸೊ ಬಿರ್ವೇರ್ ಕುಡ್ಲ ಉದಯರೆಗ್ಲ ಪೂರ ಎಡ್ಡೆ ಔಟ್ ಪಂಡ ಈ ಮೂಲಕ್ಕೇನೋದಿಲ್ಲ ಬಾರಿ ಪೊರ್ಲುದ ಪಾತ್ರ 10ನೇ ವರ್ಷದ ಸೆಲೆಬ್ರೇಷನ್ ಬಿರ್ವೇರ್ ಕುಡ್ಲ ಆಯ್ತೊಟ್ಟಿಗೆ ಉದಯಣ್ಣನ ಜವಾನಿಯರ್ ಮಾತ್ರ ಮುಲ್ಪ ಸೇರಿದ್ರೆ ಆಯ್ತೊಟ್ಟಿಗೆ ಪ್ರತಿ ವರ್ಷ ಮಂಗಳೂರು ದಸರಾಡ್ ಪಿಲಿನಲಿಕೆ ಮಲ್ಲ ಮಟ್ಟಿಡು ಪುದರ ಪಡೆದು ನಿತ್ತನ ಈ ನಮ್ಮ ಉದಯ್ ಪೂಜಾರಿ ಅಣ್ಣನ ಈ ಜವಾನಿಯರ್ನ
ಬಿರುವೇರು ಕೂಡ್ಲ ಬಾರಿ ಮಲ್ಲ ಮಟ್ಟ ಪ್ರತಿ ವರ್ಷ ಸೌಂಡ್ ಮಲ್ತದ್ದು ಪುಣ ಅಂಚ ದುಪ್ಪನಾಗ ಪ್ರತಿ ವರ್ಷ ಅಪ್ಪ ಶಾರದನ ಸೇವೆ ಪ್ರಪಂಚನ ಯೋಗ ಭಾಗ್ಯ ಈ ಮಾತ ಜವನ ತಿಕ್ಕಡ್ ಬಂದು ಕೇಳೋದಿಲ್ಲ ಸೊಲ್ಮೇಲು ಉದಯಣ್ಣಗ ಅಂಡ್ ಬಿರುವೇರು ಕೂಡ್ಲದ ಇಡೀ ತಂಡ Rishi Hardware and Ply, redefining world of interior. We are specialized in laminated plywood, lowers PVC panels, wardrobe sliding doors, digital lockers, modular kitchen associates, bathroom fittings, wardrobe handles. One stop for all your home needs. Contact Rishi Hardware and Ply, Mahalasa, near First Bridge, Maramikatta, Jaipur, Mangalore. Phone 0824-2973-489 and Rishi Hardware and Ply, Nalapad Building, Mallikatta, Kadri, Mangalore. Contact 0824-4276-052 and 3511-020. For people with migraine, hot weather can be a tough time. They may experience severe and more frequent headache episodes. High temperature, harsh sunlight exposure, dehydration and sudden change in humidity levels can make their migraine worse. This can be controlled by staying well hydrated, drinking lots of water, making sure to avoid excessive caffeinated beverages like tea and coffee. Never forget wearing sunglasses while going out in the sun. And when you have headache, rest well in a quiet room and apply cold packs over your head and neck. And if the headache is very frequent, keep a headache diary and make sure to identify what is triggering your headache so that you can manage it well. ಮಂಗಳೂರಿನ ಹೆಸರಾಂತ ಸ್ವೀಟ್ಸ್ ತಯಾರಕರು 70ಕ್ಕೂ ಹೆಚ್ಚು ವೈವಿಧ್ಯಮಯ ಶುಚಿ ರುಚಿಕರವಾದ ಸಿಹಿ ತಿಂಡಿ ತಯಾರಕರು. ಶುದ್ಧ ತುಪ್ಪ ಹಾಗೂ ಡ್ರೈ ಫ್ರೂಟ್ಸ್ನಿಂದ ಮನೆಯಲ್ಲೇ ತಯಾರಾಗುತ್ತದೆ ಜನರಿಗಿಷ್ಟವಾದ ಸಿಹಿ ತಿಂಡಿಗಳು. ಬಾಯಲ್ಲಿ ನೀರೂರಿಸುವ ಉತ್ತಮ ಗುಣಮಟ್ಟದ ಹಲವು ರುಚಿಕರ ಸಿಹಿ ತಿಂಡಿಗಳು. ಮೋತಿಚೂರ್ ಲಡ್ಡು, ಬೇಸನ್ ಲಡ್ಡು, ಕಾಜು ಬರ್ಫಿ, ಅಂಜೀರ್ ರೋಲ್ ನಮ್ಮ ವಿಶೇಷತೆಗಳು. ಗ್ರಾಹಕರ ಅಭಿರುಚಿಗೆ ತಕ್ಕಂತಹ ಸಿಹಿ ತಿಂಡಿಯನ್ನ ತಯಾರಿಸಿಕೊಡಲಾಗುತ್ತದೆ. ಹಬ್ಬ ಹರಿದಿನಗಳಿಗೆ ಬೇಕಾದ ಎಲ್ಲಾ ರೀತಿಯ ತಿಂಡಿಗಳು ನಮ್ಮಲ್ಲಿ ಲಭ್ಯ. ಇಂದೇ ಸಂಪರ್ಕಿಸಿ ಶ್ರೀ ಸ್ವೀಟ್ಸ್, ವನಶ್ರೀ ವಿಜಯ್, ಮಂಗಳೂರು. ದೂರವಾಣಿ ಸಂಖ್ಯೆ 8618145346. ವರ್ಷದಲ್ಲಿ ಎಷ್ಟು ಸಂಬಂಧಗಳು ಬೆಸೆದವು ಅದನ್ನ ಲೆಕ್ಕ ಹಾಕೋದು ಅಸಾಧ್ಯ. ನಂದಿನಿ ಅಕ್ಕ, ಸಾವಿತ್ರಿ, ಕಾದಂಬರಿ, ಸರಸ್ವತಿಯ ಮೊದಲ ಸ್ಯಾಲರಿ ಖಾತೆ ತೆರೆದಾಗ ಹೆಮ್ಮೆಯ ಅನುಭವ ನಮಗೂ ಆಯಿತು. ನಿಮ್ಮ ಜೀವನದ ದೃಷ್ಟವನ್ನು ಬದಲಿಸಿ ಮುನ್ನಡೆಸಿ. ಮತ್ತೆ ಸಂಬುಲ್ ಅವರು ತನ್ನ ಮೊದಲ ಗ್ರಾಹಕರಿಗೆ ಥ್ಯಾಂಕ್ ಯು ಹೇಳಿದ್ರು. ಅವರ ಖುಷಿಯ ಕಣ್ಣೀರು ನಾವು ನೋಡಿದ್ವಿ. ಇವರ ಕನಸು ನನಸಾಗಿಸಲು ನಮ್ಮದು ಸ್ವಲ್ಪ ಪಾಲಿದೆಯಲ್ವಾ? ನಾವು ನಮ್ಮ ಕರ್ನಾಟಕ ಬ್ಯಾಂಕ್, ಹೈದರಾಬಾದ್ನ ಕರ್ನಾಟಕ ಬ್ಯಾಂಕ್, ದಿಲ್ಲಿಯವರ ಕರ್ನಾಟಕ ಬ್ಯಾಂಕ್, ಮುಂಬೈಯವರ ಕರ್ನಾಟಕ ಬ್ಯಾಂಕ್, ಭಾರತದ ಕರ್ನಾಟಕ ಬ್ಯಾಂಕ್. Discover the beauty of Northern Sky Excelsa at Kadri Hills, where life meets luxury and dreams take flight. We offer spacious 2, 3 and 4 BHK homes. The project is IGBC Platinum pre-certified and RERA approved. Visit northernsky.in or call 740-640-4444. Mangalore Refinery and Petrochemicals Limited, ONGC MRPL, is today a dream realized.
not just for the state of Karnataka,